ಚವನೂರು ಜಿಲ್ಲಾ ತಂಡಕ್ಕೆ. ಸತತ 3ನೇ ವರ್ಷ ಕಲಾ ಸೇವೆಯನ್ನ ಮಾಡಿರ್ತಕ್ಕಂತಹ ಚವನೂರು ಕುಡ್ಲ ತಂಡದ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಹಾಗೇನೆ ನಾಳೆ ನಡೆಯುವಂತ ಗುರುಪೂಜೋತ್ಸವಕ್ಕೆ ದಯವಿಟ್ಟು ನೀವು ಆಗಮಿಸಿ ಶ್ರೀ ಕ್ಷೇತ್ರದ ಪ್ರಸಾದವನ್ನ ಸ್ವೀಕರಿಸಬೇಕು. ಜಿಲ್ಲಾಡಳಿತದ ಆದೇಶದ ಮೇರೆಗೆ ನಾವು 10 ನಿಮಿಷದ ಕಾಲಾವಕಾಶ ಎಲ್ರಿಗೂ ನೀಡಿದ್ದೇವೆ. ಇದು ಖಂಡಿತವಾಗಿಯೂ ಸ್ಪರ್ಧೆ ಅಲ್ಲ, ಇದು ಕಲಾ ಸೇವೆ. ಹಾಗಾಗಿ ಮುಂದಕ್ಕೆ ಕಲಾ ಪ್ರದರ್ಶನಕ್ಕೆ ಬಲಿತ ಫ್ರೆಂಡ್ಸ್ ಇರುವಷ್ಟವರು ನಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ತಂಡದ ಮುಖಂಡರು ಗಮನಿಸಬೇಕು. ವೇದಿಕೆಯಲ್ಲಿ ಮಾತ್ರ ಪ್ರದರ್ಶನಕ್ಕೆ ಅವಕಾಶ ಇರ್ತದೆ. ವೇದಿಕೆಯ ಹೊರಗಡೆ ಪ್ರದರ್ಶನಕ್ಕೆ ಅವಕಾಶ ಇರುವುದಿಲ್ಲ, ದಯವಿಟ್ಟು ಗಮನಿಸಬೇಕು.
ಮುಕ್ತಾಯಗೊಂಡಿದೆ. ಸಮಯ ಮುಕ್ತಾಯಗೊಂಡಿದೆ. ದಯವಿಟ್ಟು ಸಹಕರಿ. ಇವರ ಸಮಯ ಮುಕ್ತಾಯಗೊಂಡಿದೆ. ದಯವಿಟ್ಟು ಸಹಕರಿಸಬೇಕು ಎಲ್ಲ ಕಲಾವಿದರು. ಸತತ 5ನೇ ವರ್ಷದ ಸೇವೆಯನ್ನು ಸಂದಾಯಿತ ಮಲ್ತಿನ ಅಂಚಿನ ಬಲಿಪ ಫ್ರೆಂಡ್ಸ್ ಇರುವತ್ತೋರದ ಮಾತ ಸರ್ವ ಸದಸ್ಯರುಗಳ ಸೊಲ್ಮೇಲನೆ ಸಂದಾಯಿತ ಮೊತ್ತದಲ್ಲ ಎಲ್ಲರ ದಿನ ಅನುಗ್ರಹ ಪ್ರಸಾದ ಗುರುಪೂಜದ ಉತ್ಸವ ಆಯ್ನೆಡ್ದ ಬೊಕ್ಕ ನಿಕ್ಲೆಗೆ ಸಂದಾಯಿತ ರುಂಡದ ಮೊತ್ತದ ಎಲ್ಲದ ಗುರುಪೂಜದ 7 ಗಂಟೆದ ಪುಸ್ತಕ ನಿಕ್ಕಲು ಪಟ್ಟದ ಪ್ರಸಾದ ಅನುಗ್ರಹ ಪ್ರಸಾದ ತಗೊಳ್ಳೋದು ವಿನಂತಿ ಮೊತ್ತದಲ್ಲ. ಸರ್ಕಾರದ ತುರ್ತು ಆದೇಶ ಬತ್ತಿನೇರ್ದವರ ಕಡೆ ಕ್ಷಣಕ್ಕೆ ಸಮಯದ ಬದಲಾವಣೆ ಆಯ್ನೆರ್ದವರ ಸಮಯಕ್ಕೆ ಸರಿಯಾದ ಕೆಲವೊಂಜಿ ತಂಡಲು ಬಂದ ಸಾಧ್ಯ ಆದಿಜಿ ಕೋಡೆ ಸಮಯ ನಿಗದಿ ಮುಗಿದಿತ್ತ ಆಂಡ ಸರ್ಕಾರದ ಜಿಲ್ಲಾಡಳಿತ ಆದೇಶ ಮಲ್ತಿ ನೀಡಿದವರ ನಮ್ಮ ಸಮಯನೇ ಬದಲಾವಣೆ ಮಲ್ತ ಅದಿಟ್ಟಿಡು ಮಾತ ತಂಡೋಲ ಇಗ್ಲಕ್ಕೆ ಸಹಕಾರ ಮಲ್ಪಡು ಮಂಗಳೂರು ದಸರಾ ಯಶಸ್ವಿ ಆವಡು ನಾಂಡ ನೆಕ್ಕೆ ಹುಲಿವೇಷದ ತಂಡದ ಸಹಕಾರಗಳ ಖಂಡಿತವಾದ ಮತಪೆರ ಸಾಧ್ಯತೆ ಪ್ರತಿ ವರ್ಷದ ಕುದ್ರೋಳಿದ ಮಂಗಳೂರು ದಸರಾಗೆ ನಿಖಲ್ನ ಸಹಕಾರ ಇಗ್ಲಿಗೆ ನೆನಪುಂಡು ನಿಖಲ್ನ ಸಹಕಾರಡೆ ವಿಜೃಂಭಣೆಡೆ ಮೆರವಣಿಗೆಲ ನಡತೊಂದಿತ್ತಡು ಆಂಡ ಜಿಲ್ಲಾಡಳಿತ ಅಂಚನೆ ಕೋವಿಡ್ ಕಾರಣದಾರ್ಥ ನಮಕ್ ಪ್ರತಿ ವರ್ಷದ ಈ ವರ್ಷ ಮಲ್ಪರ ಆಯ್ದಿಂದ ಅಂಡಲ ಪಂಜಾತ್ ನಿಯಮದ ಪ್ರಕಾರ ನಿಕ್ಲಿಗೆ ಅವಕಾಶ ಕೊರಡು ಶಾರದನ ಚಾಕ್ರಿ ಮಲ್ಪರ ಅವಕಾಶ ಕ್ಷೇತ್ರಾಡಳಿತ ಸಮಿತಿ ನಿಕ್ಲೇದಾದ ಈ ವರ್ಷ ವೇದಿಕೆನೆ ನಿರ್ಮಾಣ ಮಾಡ್ತದಲ್ಲಿ ಅವಕ್ಕಾದ ನಿಖುಲ್ಲ ಎಂಗಳೊಟ್ಟಿಗೆ ಸಹಕಾರ ಕೊರಡು ಪಡ್ಪಿನ ಚಿತ್ತಿನ ವಿನಂತಿನ ಮೊದಲ ಅರ್ಚನೆ ಎಕ್ಕಡದ ಹೊತ್ತು. This program is sponsored by Karnataka Bank, powered by Advait Hyundai, Harsha, New Mangalore Port Trust, co-sponsored by Canara Bank, Lotus Properties, SL Shade Jewelers and Diamonds, SCDCC Bank, Auto Matrix, Bisleri Mangalore, Divya Rupa, MRPL, Raksha Enterprises, your one-stop fitness shop. There is one bank that is accompanying you in the journey of success. Karnataka Bank, your family bank across India. Advait Hyundai, Hyundai Motors India Limited ಇದರ ಅಧಿಕೃತ Hyundai ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ NH 66 AJ ಆಸ್ಪತ್ರೆ ಬಳಿ ಕುಂಟಿಕಾನ್ ಮಂಗಳೂರು. ಫೋನ್ 0824 424 3666. This is Hire's iconic bottom-mounted refrigerator.
when 90% of the times usable refrigerator section is at the top and 10% of the times usable freezer section is at the bottom, you don't have to bend often, and that gives you Haier's iconic Jhukna Mat advantage. This is Haier's bottom-mounted refrigerator, convertible, efficient and beautiful. Haier Inspired Living. ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. Pre-University College Mudbidri. Best result in NEET 2020 in the state. Admissions open for long-term NEET 2021. Rank enhancement program for repeaters batch. 25 years of experience in coaching for competitive exams. Safe campus with 24/7 medical facilities. For more details, contact ನಮ್ಮ ಸೇವೆಡು ಮಲ್ಪುಡು ಪನಿಪಿನಂಚಿತನ ಹಿರಿಯಕ್ಕಲ್ನ ಮನಸ್ಸಡು ಮೂಡ್ನಂಚಿತನ ಸಂಕಲ್ಪದ ಪ್ರಕಾರ ಮುಕ್ಕಲ್ನೊಟ್ಟಿಗೆ 10 ಮಂದಿಲ್ನ ಸಕಾಯದ ಒಟ್ಟಿಗೆ ವರ್ಷಾನುವರ್ಷ ಅಪ್ಪೆಗದಾಲ ಸೇವೆನ ಮಲ್ಪುಡು, ಬಂಗಾರದ ಸಿಂಗಾರ ಮಲ್ಪುಡು, ಬೊಳ್ಳಿಡು ಬೊಲ್ಕೆನ ಮಲ್ಪುಡು ಪನಿಪಿನ ಕಣ್ಣೊಂದಿಯೊಂದು ಬತ್ತಿನಂಚಿತ್ತಿನ ತಂಡ ಪ್ರತಿ ವರ್ಷಲ ಕರಿನ ವರ್ಷ ಮುಟ್ಟ ನಿರಂತರವಾದ ದೇವೆರ್ಲ ಈ ಸತ್ಯೊಲ್ಲ ಅಕ್ಲೆಗ್ ಯೋಗ ಒದಗದರೆ ಅಂಚಾದ ಅಪ್ಪೆಗ್ಲ ಒಂಜಿ ಭಾಗ್ಯ ತಿಕ್ಕದಂಡು ಈ ಇಂಚಿತ್ತಿನ ಒಂಜಿ ಭಕ್ತರನು ಇಂಚಿತ್ತಿನ ಒಂಜಿ ದಂಡನ ಮಲ್ಪನಂಚಿತ್ತಿನ ಯೋಗ ಭಾಗ್ಯ ಬಹುಶಃ ನೆಟ್ಟು ಮಾತೆರ್ಲೇರು ಅಕಲು ಏರ್ಲ ಅಪೇಕ್ಷೆ ಪುನಕುಲತ್ತು ಪಾತೆರದು ಪೊರ್ತುಗಳೆ ಪುನಕ್ಲತ್ತು ಅಕಲ್ನ ಬೇಲೆಡೆ ಅಕುಲು ಸನ್ಮಂತನ ಪಡೆ ಪುನಕುಲು ಪ್ರತಿ ವರ್ಷದ ನಿರಂತರವಾಯಿನಂಚಿತನ ಸೋಮವಾರ ಬತ್ತಣ ಅಂಡ ಮುಲ್ಪ ಬಲಿಕ್ ನಮ್ಮ ತೂಪ ಈ ಸೇವಾದಳತ ದಂಡು ಬಹುಶಃ ಚೆಂಡೆ ಬಟ್ಟುನ ಅವಡು ಅತ್ತಂದಾಂಡ ಆ ಬಲಿಕ್ ಬೋಡಾಪಿನಂಚಿತ್ತನ ಜೀಟಿಗೆ ಪತ್ತುನ ಅವಡು ಅತ್ತಂದಾಂಡ ದಂಡು ಪತ್ತುನ ಅವಡು ತತ್ರ ಪತ್ತುನಂಚತ್ತ ಅವಡು ಮಾತ ಬೇಕ್ಲೆಗ್ಲ ಇಪ್ಪುನೆ ಅವು ಸೇವಾದಳ ಅವೆಡ್ದ ಬಕ್ಕ ದಸರಾ ಬನ್ನಾಗ ನಮ್ಮ ತೂಪ ಒಂಜಿ ಮೂರ್ತಿ ಪ್ರತಿಷ್ಠಾಪನೆ ಆವಡು ಅಂಡ ಅವೇನು ಪ್ರತಿಷ್ಠಾಪನದಡೆ ಕೊನೋಡು ಏರಂದಕ್ಕೆ ಎನ್ನಾಗ ಇನ್ನು ಮಾತೆರೆಗ್ಲ ಕೊನೆಯರ ಸಾಧ್ಯ ಇಜ್ಜಿ ಆಯ್ತಾ ಆ ಕೊನಪುನ ಅಂಚಿತ್ತನ ಚಾಕಚಕ್ಯತ್ಲ ಗೊತ್ತಿಪ್ಪುನಿ ಅವು ಈ ಕ್ಷೇತ್ರೋಡು ಬೆನ್ನಿ ಬನ್ನಿಪುನ ಅಂಚಿತ್ತನ ಸೇವಾದಳತ ಸ್ವಯಂ ಸೇವಕರಿಗೆ ಬಹುಶಃ ಮುಕುಲು ಅಲ್ಪ ಪ್ರತಿಷ್ಠೆ ಮಲ್ತದ್ದು ಆಣ ಅಂದಕ್ಕೆ ಎನ್ನಾಗ ಇಜ್ಜಿ ಪ್ರತಿದಿನ ನಡಪುನ ಅಂಚಿತ್ತನ ಬಲಿ ಸೇವೆ ಒಂಜಿಂದ ಅಂಡ ರಾತ್ರಿ 11-16 ಗಂಟೆ ಹಿಡ್ದು ಬೊಕ್ಕ ಮಾತ ಭಕ್ತ ಮಾನ್ಯರ್ನಕ್ಲು ಪೋಯಿನ ಹಿಡ್ದು ಬೊಕ್ಕ ಮುಕುಲ್ನ ಜವಾಬ್ದಾರಿ ಮುಗಿದುಜಿ ನೆಟ್ಟಲ ಪತ್ತಿರುವ ಜವನ್ಯರು ರಾತ್ರಿ 16 ಗಂಟೆ ಹಿಡ್ದು ಬೊಕ್ಕ ಬತ್ತದು ಅಲ್ಪ ರಾಜ ದರ್ಬಾರ್ ಇತ್ತಿನಂಚಿತ್ತಿನ ಅಪ್ಪೆ ಶಾರದನ ಅಲ್ಪ ಇತ್ತಿನಂಚಿತ್ತಿನ ಅಲ್ಪ ಸ್ವಚ್ಛತೆ ಆವಡು ಅತ್ತಂದಾಂಡ ಅಲ್ಪ ಆಬರೋಲೆನ್ ದೆತ್ತದೀಪ್ನಂಚಿತ್ತಿನ ಮನದಾನಿ ಪುಲ್ಯಕ್ಕುಲು ಬಾರಿ ಬೇಗ ಬತ್ತದು ಅಲ್ಪ ನನ್ನ ಭಕ್ತರಿಗೆ ದರ್ಶನ ಭಾಗ್ಯ ಕೊರಪುನಂಚಿತ್ತಿನ ಮುಟ್ಟಲ ನಿರಂತರವಾಯಿನಂಚಿತ್ತಿನ ಸೇವೆ ಬಹುಶಃ ಪರಿಪೂರ್ಣವಾಯಿನಂಚಿತ್ತಿನ ಒಂಜಿ ಸೇವಾ ದಲ ನಮ್ಮೊಟ್ಟಿಗೆಲ್ಲೇರಿ ಇಪ್ಪತ್ತು ನಮ್ಮ ಅಕ್ಕಲನೊಟ್ಟಿಗೆ ಪಾತರ ಕತೆ ಮಲ್ಪಡು ಕರಿನ ಅವೇತೋ ವರ್ಷದ ಇಂಚ ಹಿರಿಯ ಅಕ್ಕಲ್ನ ಒಟ್ಟಿಗೆ ಈ ಚಾಕ್ರಿನ ಮಲ್ತೊಂದುಲ್ಲಾರಿ ಬಲಿ ತುಂಬುನೆತ್ತ ಅಲ್ಪ ನಿಖಲ್ನ ದಾದ ಚಾಕ್ರಿ ಉಂಡು ಗೋಕರ್ಣನಾಥ ದೇವರೇನು ವಂದನೆ ಮಲ್ತೊಂದು ಬಲಿ ತುಂಬುನಾಗ ಎಂಕಲು ಪಲ್ಲೆಂಕಿನ 4 ಮೂಲೆಡು 4 ಜನ ಪತ್ತೊಂದು ಬಲಿಕು ಪಿದಡುವ ಪಿದೈ ಅಂಚನೆ ಐತೊಟ್ಟಿಗೆ ಅವು ಸೋಮವಾರದ ಬಲಿ ಡೈಲಿ ನಮ್ಮ ದಸರಾ ಬೊಕ್ಕ ಶಿವರಾತ್ರಿದ ಟೈಮ್ಡು ಪಲ್ಲೆಂಕಿ ಬಲಿ ಉತ್ಸವ ಇಜ್ಜಿ ಭಟ್ರ ನಕಲ್ನ ಬಲಿ ಉತ್ಸವ ಐಟಿ ಎದುರುಡು ಚಾಮಾರ ಬೊಕ್ಕ ದಡೆ ಪತ್ತೊಂದು ನಮ್ಮ ಸೇವಾದಳ ತಕ್ಕಲು ಪೋಪೇರು ಐತೊಟ್ಟಿಗೆ ರಡ್ಡು ಜೀಟಿಗೆಲ್ಲ ಒಪ್ಪುಂಡು ಅಂಚನೆ ನಮ್ಮ ಒಂದು ಸೇವೆ ಸ್ಟಾರ್ಟ್ ಮಲ್ತೀನಿ ನಮ್ಮ ಹಿರಿಯಕ್ಲ ಪೂರ ಶುರು ಮಲ್ತೀನಿ ಅವೇನು ನಮಲ ಇತ್ತೆ ಅಕಲ್ನ ಪಿರಾವುಡೆ ಎಂಕಲು ಇತ್ತೆ ಪೋಂದುಲ್ಲ ಅಕ್ಲು ಎಂಚ ಮಲ್ ಪನ್ಪೇರು ಐತ ಮಾರ್ಗದರ್ಶನ ಎಂಕಲು ಒಂದು ಮಲ್ತೊಂದುಪ್ಪ ಚಾಕರಿ ಈ ಸೇವಾದಳತ ಪಕ್ಕ ಒಂಜಿ ರಡ್ಡು ಪಾತ್ರ ಪನೋಡೆ ದಯಂದಕ್ಕೆ ಎನಗ ಒಂಜೊಂಜಿ ಸಂಸ್ಥೆಲು ಪುಟ್ಟಿ ಅಂದ ಅಂಡ ಅವೆಟ್ಟು
ಐತ ಗುರ್ಕಾರಣ ಮನೆಕ್ ಸೀಟಿಗಾದ ಒಯ್ತಾ ಬತ್ತ ಮಲ್ಪುನ ಕುಲ್ಲು ನೆಡ್ದು ಲಕ್ಕಂದಿನ ಒಂಜಾತ್ತು ಸಂಸ್ಥೆ ಎಣತು ಪಾಂಡ ಸೇವದಳ ಆ ನಿರ್ದು ಇನಿವರೆ ಮುಟ್ಟಲ ಗೋಕರ್ಣನಾಥನ ಸೇವೆನ ಮಲ್ಪಡು ಅನ್ನಪೂರ್ಣೇಶ್ವರನ ಸೇವೆನ ಮಲ್ಪಡು ಈ ಕ್ಷೇತ್ರಡು ನೆಲ ಚಿತ್ರ ಮಾತ ಸರ್ವಶಕ್ತಿಲಿನ ಸೇವೆನು ಮಲ್ಪಡು ಬನಿಪಿನ ಸಂಕಲ್ಪ ಬುಡ್ದು ನೆತ್ತ ಅಧಿಕಾರನು ಪತ್ತಡು ಬನಿಪಿನ ಏರ್ನ ಮನಸ್ಸಡ್ಲೆ ಬಹುಶಃ ಅಂಚಾದ್ ಈ ಸೇವಾದಳ ಮಾತೆರೆಗ್ಲ ಮೋಕೆ ಹಾಪುಂಡು ಅಂಚಾದ್ ಈ ಒಂಜಿ ಕ್ಷೇತ್ರಡು ನಡಪಿನ ಚಿತ್ರ ಮಾತ ಉತ್ಸವಲ ಬಾರಿ ವಿಜೃಂಭಣೆಡು ಬೊಕ್ಕ ಅರ್ಥಪೂರ್ಣವಾದ ಸಾಂಪ್ರದಾಯಿಕವಾದ ಆವಡು ಅಂಡ ಸೇವಾದಳತ್ತ ಪ್ರತಿ ಸದಸ್ಯರಿದ್ದರೆ ನನ್ನ ಮಾತ್ರ ಈ ಪರಿಪೂರ್ಣತೆ ಅವರೇ ಸಾಧ್ಯ ಉಂಡು ಅವಿತೊಟ್ಟಿಗೆ ನಿಖಲು ಪ್ರತಿ ವರ್ಷ ಒಂಜಿ ಬಂಗಾರದ ಸೇವೆನೆ ಆ ಬಂಗಾರನು ಕೊರ್ದು ಅಪ್ಪನ ಸಿಂಗಾರಡು ತೂವಡು ಬನಿಪಿನ ಚಿತ್ರ ನಿಖಲ ಉಡಾಲಾಸೆ ಒಂದು ಎಂಚ ಕೋಡಿ ಎತ್ತ ಒಂದಿತ್ತಂಡು ಅವಿಡ್ದು ಬೊಕ್ಕ ಮೂಲು ಕೊಡಿಮರ ಆನಗ ನಿಖಲ್ನ ಸೇವೆ ಎಂಚ ಎತ್ತಂಡು ನಮ್ಮ ಮೂಲು ನಮ್ಮ ಹಿರಿಯಕ್ಲು ಸ್ಟಾರ್ಟ್ ಮಲ್ತಿನಂಚಿಂದ 25 ವರ್ಷದಿಂಚಲ ಬಂಗಾರ ಕೊರೊಂದುಲ್ಲೇರು ಅವೇನು ನಮ್ಮಲ ಪೂರ ಸೇರ್ದು ಇತ್ತೆ ಮುಂದುವರಿಸ ಒಂದಿತ್ತ ಇತ್ತೆ ಇಡೀಗೆ 25 ವರ್ಷ ಎಂಕ್ಲು ಪೂರ ಅಪ್ಪೆಗೆ ಬಂಗಾರ ಪೂರ ಕೊಡ್ತಾ ಅವಲ್ನ ನಮ್ಮ ಕೈ ಹಿಡ್ದು ಪಾಡ್ದಿನತ್ತು ನಮ್ಮ ಪೂರ 12 ಮುಲ್ತಾಕ್ಲ ಸೇರ್ದು ನಮ್ಮ ಅವೇನು ಕೊರೊಂದಿತ್ತ ಕೊಡಿಮರಕ್ಲ ಐಟ್ ನಮ್ಮ 10 ಜನಟ ದೆತೊಂದಿನ ಕಾಸು ಇತ್ತುಂಡು ಅವೇನು ನಮ್ಮ ಕೊಡಿಮರಕ್ಕೆ ಒಂದು ಮಲ್ತದ್ದು 7 ಲಕ್ಷ ರೂಪಾಯಿನ ಕೊಡಿಮರಕ್ಕೆ ಸಂದಾಯಿತ ಮಲ್ತದ ಮೋಕೆದ ಭಕ್ತಮಾನ್ಯರೇ ಇಂಚಿತ್ತಿನ ದಂಡು ಅಲ್ಪ ಅಲ್ಪ ಇತ್ತುಂಡು ಅಂಡ ಉಲ್ಪಲ ಧಾರ್ಮಿಕ ಭಾವನೆದ ಚ್ಯುತಿ ಬರಂದೆ ಆಯ್ತ ಕಟ್ಟುಮಟ್ಟದಾದ ಉಂಡ ಅವೆತ್ತ ಪೊರ್ಲುಡೆ ನಡಪುಂಡು ಬಹುಶಃ ನಮ್ಮ ಪುಷ್ಕರಣೆದ ಅಲ್ಪ ನಮ್ಮ ಉಲ್ಲ ನಮ್ಮ ಈ ಇನಿತ್ತ ಮಾತನ ಗಣಪತಿ ಸಹಿತವಾದ ಆದಿಶಕ್ತಿ ಸಹಿತವಾದ ನವದುರ್ಗೆ ಅಂಚನೆ ಶಾರದಾ ಮಾತೆನೆ ವಿಸರ್ಜನೆ ಮಲ್ಪುನ ಚಿತ್ತನ ಪುಷ್ಕರಣೆಡ್ ನಮ್ಮ ಉಲ್ಲ ಬಹುಶಃ ಪುಷ್ಕರಣೆಡ್ ಮಾತ ಮೂರ್ತಿಲೇನೆ ವಿಸರ್ಜನೆ ಮಲ್ಪಡು ಅಂಡಲ ಅವೆಕ್ಲ ಒಂಜಿ ಕ್ರಮ ಉಂಡು ಒಟ್ಟು ನಮಕ್ ಕಣತ್ ಪಾಡ್ನಂಚಿತ್ತಿನ ವ್ಯವಸ್ಥೆ ಅತ್ತು ಮೂಲು ಆ ವ್ಯವಸ್ಥೆಲು ಪೊರ್ಲ ಆವಡು ಅಂಡ ಭಕ್ತರಿಗೆ ಭಕ್ತಿ ದಿಂಜಿದು ಬರಡು ಅಂಡ ಅಂಚಿತ್ತಿನ ಒಂಜಿ ವ್ಯವಸ್ಥೆ ಮುಲ್ಪ ಬಾರಿ ಪೊರ್ಲುಡು ತಯಾರಾವೊಂದುಂಡು ಒಂಜಿ ಮೈಟ್ ನೇಸರ ದೇವರನ ದೊಂಬು ಮೋನೆಗೆ ಹಾಕುಣು ಅಂಡಲ ನಮ್ಮ ಸೇವದಳತ್ತ ದಂಡು ಐನು ಮಾತ ಲೆಕ್ಕೋಗುದಿ ಒಂದೆ ನಮಕ್ ಪೊರ್ತುಗು ಸರಿಯಾದ ನಮ್ಮ ಕ್ಷೇತ್ರಡು ನಡಪಿನಂಚಿತ್ತಿನ ಬೇಲೆ ಆವಡು ಪನ್ಪಿನಂಚಿತ್ತಿನ ಮನಕ್ಕು ಕಣ ಮಲ್ತಿನ ಮಾತ ಸದಸ್ಯರ್ಲ ಇನಿತ್ತ ದಿನ ಈ ಚಾಕ್ರಿನ ಮಲ್ತೊಂದುಲ್ಲೇರು ನಿರಂತರವಾದ ಆವೊಂದುಂಡು ಈ ವರ್ಷದ ನಮ್ಮ ದಸರಾ ನಮ್ಮ ಸುರಕ್ಷೆ ಬನ್ಪಿನ ಸಂಕಲ್ಪದ ಅಡಿಟ್ಟು ಕರಾವಳಿ ಭಾಗದ ಮಾತ ಜನಮಂದೆಗ್ಲೆಗ್ಲ ಇನಿ ಧೈರ್ಯ ಬೈದಳು ಧೈರ್ಯದ ಒಟ್ಟಿಗೆ ಬದುಕೋಲಿ ಈ ಕೊರೋನಾದ ಪೋಡಿಗೆಡೆ ಒಂಜಾತು ಜನ ಇಲ್ಲಲೇ ಕುಲುದಿತ್ತೇರು ದೇವಸ್ಥಾನ ಮಾತ ದೇವಸ್ಥಾನಲ ಬಂದಾದಿತ್ತಂಡು ಅಂಡ ಕುದೋಳಿದ ಮಣ್ಣಡು ಇನಿ ಮಾತ ಜನ ಮಂದೆಲ್ಲ ಪುಗಾರ್ನಂಚಿತ್ತಿನ ನಿರಂತರವಾದ 9 ದಿನೋರ್ದಿಂಚಿ ನಡತಿನಂಚಿತ್ತಿನ ಅನ್ನದಾನದ ಅನ್ನ ಸೇವೆ ಬಹುಶಃ ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ಮುಲ್ಪ ನೆಲೆ ಉಂತದು ಬತ್ತಿನಂಚಿತ್ತಿನ ಮಾತ ಅಭಿಷ್ಟೋಲೆನು ದೂರ ಮಲ್ಪನಂಚಿತ್ತಿನ ಶಕ್ತಿನ ಕೊರೊಂದುಲ್ಲಾಲು ಇನಿತ್ತ ಈ ಪೊರ್ಲಕಂಠದ ವಿಸರ್ಜನೆಗ್ಲ ನಿಕುಲು ಮಾತೆರ್ಲ ತೂವೊಂದಿಪ್ಪುಲೆ ಕಾತೊಂದಿಪ್ಪುಲೆ ವ್ಯವಸ್ಥಿತವಾದ ಈ ಸೇವಾದಳತ ದಂಡು ಇನಿತ್ತೆ ಮುಲ್ಪ ಬೇತೆ ಬೇತೆ ತುತ್ತಾಯಿ ತೊಡಿತೆಂಡ ಬಯ್ಯದ ಪೊರ್ತು ಸೇವಾದಳದ ಸಮವಸ್ತ್ರಧಾರಿಯಾದ ಮಾತೆರ್ಲ ಈ ಒಂಜಿ ಅಪ್ಪೆನ ವಿಸರ್ಜನೆ ಮಲ್ಪುನಲ್ಪಲ ಸಾಕಾರ ಅಪ್ಪೆರು ಸೇವಾದಳ ಗೋಕರ್ಣನಾಥ ಸೇವಾದಳ ನನಾತ್ ಸೂರ್ಯಚಂದ್ರ ಕಾಲ ಇತ್ತಿ ಮುಟ್ಟಳ ಬೆಳಗೊಡು ಬಾಳೋಡು ನನಾತ್ ಈ ಒಂದು ವಿಶೇಷ ಬಂಡ ಈ ಚಾಕ್ರಿನು ತೂದು ಇಡೇ ಬರ್ಪಿನ ಭಕ್ತರು ಎಂಕುಲ್ಲ ಸೇವಾದಳ ತೊಟ್ಟಿಗೆ ಸೇವೆ ಮಲ್ಪುಡು ಪನ್ಪಿನ ಅಂಗಲ ಪುಡುಲೇರು ಬಹುಶಃ ಪ್ರತಿ ವರ್ಷಲ ಒಂಜಾತು ಜನ ಸದಸ್ಯರು ಸೇರ್ನಲ ಈ ಸೇವಾದಳತ ತಾಕತ್ತಂದು ಪಣೊಂದು ಸೇವಾದಳತ ಮಾತ ಹಿರಿಯಕ್ಲೆಗ್ಲ ತರತಗ್ಗಾದು ಸೊಲ್ಮೇಲು ಅಂಚನೆ ಕಿರಿಯಕ್ಕುಲ್ಲ ಅಕಲ್ನ ಬೆರಿಸಾಯತ್ತೊಂದು ಅಕಲ್ನ ಮಾರ್ಗದರ್ಶನದ ಹೊರಟು ಬಾರಿ ಪೊರ್ಲುಡು ಚಾಕ್ರಿ ಮಲ್ತೊಂದುಲ್ಲೇರು ನನಾತ್ ಸೇವೆ ಮಲ್ಪುನಂಚಿತ್ತನ ಯೋಗಲ ಭಾಗ್ಯಲ ನಿಕ್ಲೆಗ್ ಬರಡು ನಿಕುಲು ಬೆನ್ಪಿನಂಚಿತ್ತನ ಸಾದಿಗೆ ಪೋಪಿನಂಚಿತ್ತನ ವಿದ್ಯೆ ಬುದ್ಧಿದ ಸಾದಿಗ್ಲ ಆ ಅಪ್ಪೆ ಅನ್ನಪೂರ್ಣೇಶ್ವರಿಳ ಕಾಶ್ಮೀರ ಪ್ರವಾಸಿನಿ ಅಪ್ಪೆ ಶಾರದಲ ಅನುಗ್ರಹ ಮಲ್ಪಡ ಬಣದ ಮಾತೆರೆಗ್ಲ ಒಂಜೇ ಪಾತೆರಡು ರಾಶಿಗೆ ಪುಲಿ ಪಡೊಂದು ಸೋಲ್ಮೇಲನ ಸಂದಾಯಿತ ಮಲ್ತೊಂದಲ್ಲ प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति
ಮಂಗಳೂರು ದಸರಾ ನಮ್ಮ ಸುರಕ್ಷೆ ಪನ್ಪಿನತ್ತ ಅಡಿಟ್ಟೆ ದಸರಾ ನಡತೊಂದುಂಡು ಸರ್ಕಾರ ಒಂಜಿ ಪೊರ್ತುಡು ದಸರಾ ಮಲ್ಪೆರ್ಲ ಅವಕಾಶ ಕೊರ್ಪುಜಿ ಪನ್ಪಿನಂಚಿತ್ತಿನ ಪೊರ್ತುಗು ಅಂಡ ಇನಿ ನಮ್ಮ ತುಯ್ಯನ್ನ ಅಂಡ ಒಂಜಿ ಬೇರ ಮಲ್ಪುನಂಚಿತ್ತಿನ ಬೇರ ದಕ್ಲೆಗ ಅವಡು ಅತ್ತುನಂಚಿತ್ತಿನ ರಿಕ್ಷೋಡು ಬೆನ್ಪಿನಂಚಿತ್ತಿನ ರಿಕ್ಷಾ ಚಾಲಕೇರು ಮಾಲಕೇರು ನಕ್ಲೆಗ ಅವಡು ಈ ದಸರಾ ಪುನಶ್ಚೇತನವನ್ನು ಕೊರ್ತುಂಡು ಬಹುಶಃ ಈ ಪೊರ್ತು ನಮ್ಮೊಟ್ಟಿಗೆ ಕೃಷ್ಣರಾಜೇರಿ ಎಂಗ್ಲೊಟ್ಟಿಗೆ ಉಳ್ಳೇರಿ ರಿಕ್ಷಾದ ಮಾಲಕೇರ್ಲ ಅಂದು ಕೃಷ್ಣಣ್ಣ ನಮಸ್ತೆ ಕರಿನ 7 ತಿಂಗಳು ದಿಂಚಿ ಕೊರೋನಾದ ಪೊರ್ತುಗ್ಲ ಈ ದಸರಾದ 9 ದಿನಕ್ಲ ಇದಕ್ಕೆ ಎಂಚ ಪರಾಕು ತೋಜೊಂದುಂಡು ದಸರಾದ 9 ದಿನ ಪರಾಕ್ ಪನ್ನ ಪೋಯ ವರ್ಷ ಈ ವರ್ಷ ಕಂಪೇರ್ ಮಾಡ್ತಂಡ ಈ ವರ್ಷ 180% ಲೆಂಕ್ಲಿಗೆ ಆತ್ಮಲ್ಲ ವಿಶೇಷ ಪಂಡದಾಲ ತೋಜಿ ಪಂಡ ಪೋಯ್ ವರ್ಷದ ಈತು ವರ್ಷಲು ಬರನಿತ್ತಿ ಲೆಕ್ಕನೆ ತುಂಡ ಈ ಕೊರೋನಾನ್ ಪಂಡದು ಓಡೆ ಮುಟ್ಟ ಎಫೆಕ್ಟ್ ಆಂಡ್ ಪನ್ನಾಗ ಎಂಕ್ಲೆ ಪೋಯ್ ನೈಟೆ ಬತ್ತಿ ನೈಟೆ ಪನ್ನಾಗ ಒಂಜಿ ಎಂಕಲ್ನ ಈ ದಸರಾದ ಸಮಯ ಪನ್ನಾಗ ಎಂಕ್ಲೆ ಒಂಜಿ ಎಂಕಲ್ನ ಎನ್ನಿನಂಚಿನ ಕೆಲಸನ ಎಂಕ್ಲು ಮಲ್ತದ್ದು ಸಾಬೀತು ಮಲ್ಪಿನಂಚಿನ ಒಂಜಿ ಸಮಯ ಆ ಸಮಯ ಪೂರ ಎಂಕ್ಲಿಗೆ ಏಪನೆ ಖರೀದು ಪೋತುನು ದಯ ಪನ್ನಾಗ ಈ ಕೊರೋನಾನ್ ಪಂಡದು ಏಪನೆ ಪೋತುನು ಏಪ ಲಾಕ್ಡೌನ್ ಪನ್ಪಿನವು ಆಂಡ್ ಐದು ಬುಕ್ಕ ಎಂಕ್ಲಿಗೆ ಆತ್ಮಲ ವಿಶೇಷ ಪಂಡದು ಎಂಕ್ಲು ಓಲಾ ಎಂಕ್ಲು ಇಡೆ ಮುಟ್ಟ ಸಾಧಿಸಿ ನಂಚಿನ ದಾಲಜ್ಜಿ ಪಂಡ ಎಂಕ್ಲ ಜೀವನ ರಿಕ್ಷೆಡೆ ಪೋಡು ಆಂಡ ಇನೀತೆ ಈ ಒಂಜಿ 9 ದಿನದ ಉಲೈಡ್ ಒಂಜಿ ದಾಲ ದುಂಬುದೆಲ್ಲ ಪೋಯಿನ ವರ್ಷದಲ್ಲ ಈ ವರ್ಷದೆಲ್ಲ ಅವೇದ ಈ ಲಾಕ್ಡೌನ್ ಆಯ್ಬುಕ್ಕದ ಈತ ದಿನ ಮುಟ್ಟದ ಒಂಜಿ ವಿಚಾರ ತೊಂಡ ಈ ಒಂಜಿ ವಿಚಾರ ಎಂಕ್ಲೆ ಒಂಜಿ ಚೂರಾಂಡಲ ಒಂಜಿ ದಾಯ ಪನ್ನಾಗ ಇಜ್ಜಿ ಪನ್ಪುನೇಕ ಒಂಜಿ ಉಂಡು ಪಂಡದು ತೋಜಾದು ಕೊರ್ನೆಡ್ದವರ ಒಂಜಿ ಚೂರು ನೆಮ್ಮದಿ ಪನ್ನ ಎಂಕ್ಲೆ ವಿಶೇಷವಾದ ನೆಮ್ಮದಿ ಪಂಡದತ್ತೆ ಆಂಡಲ ರಡ್ಡು ಮುಕ್ಕಲಿಂದ ಪನ್ಪಿನ ಒಂಜಿ ಮನಸ್ಸ ಶಾಂತಿ ಈ ಒಂಜಿ 9 ದಿನೊಟ್ಟು ಎಂಕ್ಲೆ ತೋಜಿದು ಬರ್ತನು ಪಂಡ ಪ್ರತಿ ವರಿಯಲ ವಿಚಾರ ತುಂಡಲ್ಲ ಇಜ್ಜಿನ ಟೋಟಲಿ ಇದು ತುಂಡ ನಮ್ಮ ಕುಡ್ಲದ ಅವಸ್ಥೆ ತುಂಡ ಲಾಕ್ಡೌನ್ ಈ ಕೊರೋನಾ ಬುಕ್ಕ ಎಂಕಲ್ನ ಪರಿಸ್ಥಿತಿ ಒಡೆ ಹದಗೆಟ್ಟಿದ್ರು ಪನ್ನಾಗ ಒಪ್ಪೊತ್ತದ ಒಂಜಿ ದಿನದ ವನಸ್ಸು ಕೂಡ ಬಂಗ ಪನ್ಪಿನ ಪರಿಸ್ಥಿತಿ ಪನ್ನಾಗ ತುಯ್ಯರೆಗೆ ರಿಕ್ಷಾ ನಾನ ರನ್ನಿಂಗ್ ಉಂಡು ಅಣ್ಣ ಎಂಕ್ಲೆಗ ಆಪುನ ದಿನಕ್ಕೂ ಒಂಜಿ ಕೂಲಿ ಬೇಲೆ ಮಲ್ಪಿನ ಒಂಜಿ ಸಂಬಳ ಕೂಡ ಎಂಕ್ಲೆನ ಜೀವನಡು ಇತ್ತೆ ಆ ಒಂದು ಇಜ್ಜಿ ಅಣ್ಣ ಈ 2 ದಿನೊಟ್ಟು ಒಂಜಿ ಸಂಬಳ ಅಂದ್ ಪಂಡದು ಎಂಕ್ಲೆ ಒಂಜಿ ಆಪುಂಡು ಪನ್ಪಿನೇಟು ಒಂಜಿ ನೆಮ್ಮದಿ ಬಹುಶಃ ಮಂಗಳೂರು ದಸರಾ ಕುದ್ರೋಳಿ ದಸರಾ ನಮ್ಮ ಸುರಕ್ಷತೆ ಅವರ ಆ ಒಂಜಿ ಸರ್ಕಾರ ಮಾನ್ಯತೆ ಕೊರ್ನೆಡ್ದವರ ಅಂಚನೆ ಕ್ಷೇತ್ರ ಆಡಳಿತ ಸಮಿತ ಗಟ್ಟಿ ನಿರ್ಧಾರ ಮಲ್ತಿನೆಡ್ದ ಅವರ ಒಂಜಾತು ಪುನಶ್ಚೇತನ ಆತಂಡು ಎಂಕ್ಲಿಗೆ ಭರವಸೆ ಉಂಡು ನನ್ನ ದುಂಬದ ದಿನಕ್ಕಳಡು ಓ ಮಾತ ಪರ್ಬೋಲು ಬರ್ಪುಂಡು ಅವು ಮಾತ ಒವೇ ವಿಘ್ನೋಲದ ಅಂತೆ ಬತ್ತಣ ಅಂಡ ಒಂಜಿ ಬರ್ತದ ವನಸ್ ಅತ್ತಂಡ ಇಲ್ಲದ ಸಂಸಾರವನ್ನು ನಿಭಾಯಿಸೋ ನಂಚಿತ್ತನ ತಾಕತ್ತು ದೇವರ ಕೊರಡು ಬನ್ನಿಪಿನ ಬಾರಿ ಪುರ್ಲುದಾರ್ನ ಬೇನೆದ ಒಟ್ಟಿಗೆ ಈ ವರ್ಷದ ದಸರಾ ಅರೇನೆ ಲಕ್ಕದ ಕುರ್ತುದು ಲಕ್ಕದ ಉಂತದ್ದು ಪನ್ಪಿನ ಪಾತ್ರವನ್ನು ಕೊರ ನಂಚಿತ್ತನ ಕೃಷ್ಣರಾಜರಿಗೆ ಸೊಲ್ಮೇಲಿನ ಸಂದಾಯ್ತ ಮಲ್ತೊಂದಲ್ಲ ಕ್ಷೇತ್ರದ ಈಶ್ವರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕೌಮಾರಿ ನಿಗಮ ಗೋಚರಿ ಕಾಶೀಪುರಾಧೀಶ್ವರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಮಂಗಳೂರು ದಸರಾ ನಮ್ಮ ಸುರಕ್ಷೆ ಪನ್ಪಿನಂಚಿತ್ತನ ಘೋಷವಾಕ್ಯದೊಟ್ಟಿಗೆ ನಡತೊಂದಿಪ್ಪುನಂಚಿತ್ತನ ದಸರಾ ಒಂಜಾತು ಜನಕ್ಕೆ ವ್ಯವಹಾರದ ದೃಷ್ಟಿಡು ಪುನಶ್ಚೇತನ ಕೊಡ್ತುಂಡು ಬೇರಜ್ಜಿ ಬಂದು ಎತ್ತೆಟ್ಟು ಕುಲ್ದಿನಕ್ಲೇನು ನನೋರ ವ್ಯವಹಾರದಂಚಿ ಕನಪುನಂಚಿತ್ತನ ಸಾಧ್ಯ ಆತಂಡೆ ಈ ಪೊರ್ತು ಅಂಚನ್ ಸೋಡದಕ್ಲು ನಮ್ಮೊಟ್ಟಿಗೆ ಉಳ್ಳೇರಿ ನಮಸ್ತೆ ಸಂಪತ್ ಈ ವರ್ಷದ ದಸರಾ ಬೊಕ್ಕ ಕೊರೋನಾ ಎಂಚ ಇತ್ತು ಕರಿನ 7 ತಿಂಗಳು ಹಿಡ್ದು ಬೇರೆ ಜಂದ ಇಲ್ಲಲಿತ್ತನು 7 ತಿಂಗಳು ಹಿಡ್ದಕ್ಕ ಫಸ್ಟ್ ಟೈಮ್ ನಮ್ಮ ದಸರಾಗೂ ಓಲ್ಲ ಇಜ್ಜಿ ನಮ್ಮ ಮಂಗಳದೇವಿ ಇಲ್ಲ ದಿವಾರಜ್ಜಿ ಕುದ್ರೋಳಿಡೆ ಫಸ್ಟ್
ಅಂಚಾರ್ದು ನಮಕ್ 9 ದಿನ ಬೇರೆ ಅಂಪರಾಂಡು ಒಯ್ಯೋಟ್ಟು ಇಜ್ಜಾಂಡು. ಈ ವರ್ಷದ ದಸರಾ ಕೊರೋನಾದ ನಡುಟ್ಲ ನಿಕ್ಲೇನೆ ಕುರ್ತುದು ಲಕ್ಕಾಂಡ ಅದೇ ಅಂದೆ ತೊಂದರೆ ಅಜ್ಜಿ ನಾನು ಪೋಯ್ಸಾರ್ತಿ ಜನ ಕಮ್ಮಿ ಹಣದ ತೊಂದರೆ ಅಜ್ಜಿ. ಸೊಲ್ಮೇಲು ಸಂಪತ್ ಬೊಕ್ಕ ಸನತ್ ಅಂಚನ್ರೆಗೆ ಇಪ್ಪತ್ತು ದೇವಸ್ಥಾನದ ಎದುರ್ದ ಮರ್ಗಿಲ್ದ ಸಂತೆ ದಲ್ಪುಲ್ಲ ಒಂಜಿ ಅಜ್ಜಿ ಕಡ್ಲೆ ಮಾರೊಂದುಲ್ಲೆ. ಅಜ್ಜಿ ನಮಸ್ತೆ. ಎಂಚಲ್ಲಾರು ಕಡ್ಲೆ ಮಾರೊಂದುಲ್ಲೇನು ಕಡ್ಲೆ ಮಾರದ ಜೀವನ ಮತ್ತೊಂದುಲ್ಲೆ ಏರ್ಲೆಜ್ಜಿ ಕಾಣಬಾಲೆ ದಾಲೆಜ್ಜಿ ಕಡ್ಲೆ ಮಾರದ ಜೀವನ ಅವರು. ಈ ವರ್ಷದ ಬೇರೆ ಎಂಚ ಉಂಡು ತೊಂದರೆ ಅಜ್ಜಿ ಮಗ ರೆಡ್ಡು ಮುದ್ದೆ ನೋಟು ಕೊರೋನಾದ ಸಂದರ್ಭಡು ಓಲಿತ್ತಾರೆ ದಾದ ಮಲ್ತೊಂತಾರೆ ದಾಲೆಜ್ಜಿ ಮಗ ಇಲ್ಲಾಡ ಇತ್ತೀನಿ ಎಂಗ್ಲೆ ಕುಂಜಿ ಬಾರಿ ಬೇಜಾರು ಇರ್ತೀನಿ ದೇವರೇ ಎಂಗ್ಲೆ ಕುಂಜಿ ಕುದುರೋಳಿದ ಬೇರೆ ಪೋಂಡೆ ಅಂದು ದೇವರ ರೇಟು 4 ದಿನ ತೊಂದರೆ ಅಜ್ಜಿ ಮಾತಾರಿಗಲ್ಲ ಒಂಜಿ ದೇವರೆಡ್ಡೆ ಮಲ್ತೇವೆ ಹಾಂ ಅವೇ ಏರೆಗಲ ಒಂಜಿ ಇಜ್ಜಿ ಬಂದಿಜ್ಜಿ ಮಾತಾರಿಗಲ ಒಂಜಿ ಬೇರೆ ಉಂಟು ಆ ಮಾತಾರಿಗಲ ಇತ್ತು ಮಗ ಒಂಜಿ ಬಂಜಿ ಜಿಂಜುಂಡು ನಂಗೆ ಜನ ಸಾಲ ಮಲ್ತು ಬಂದು ಬಂಗಾರ ಮತ್ತು ಆಡದಿದ್ದು ಎಂಗ್ಲಿತ್ತ ದೇವರ ರೇಟು ಒಂಚು ತೊಂದರೆ ಇಜ್ಜಿ ಮಾತಾರಿಗೆ ಬೇರೆ ದಾಖಲೆ ತೊಂದರೆ ಇಜ್ಜಿ. ನಮ್ಮ ಕುದ್ರೊಳ್ಳಿ ದೇವಸ್ಥಾನ ಬಣ್ಣ ಗೋಕರ್ಣತೋಳು ಭಾರಿ ಒಂಜಿ ಇಷ್ಟ ಎಂಗ್ಲಿಗೆ ದುಂಬುಡು ದಿಂಚಿಲ್ಲ ನಮ್ಮಪ್ಪನ ಕಾಲ ಹೊಡೆದು ಎಂಗ್ಲಿಗೆ. ಮೈಸೂರು ದಸರಾ, ಮಡಿಕೇರಿ ದಸರಾ, ಮಂಗಳೂರು ದಸರಾ. ಬಹುಶಃ ಮಂಗಳೂರು ದಸರಾ ಅವು ಜನತಾ ದಸರಾ ಜನಕುಲೆ ಭಕ್ತಿ ಬತ್ತದ ಅಕಲ್ನ ಭಕ್ತಿ ಡಾಪಿನಂಚಿತ್ತನ ದಸರಾ ಇತ್ತು ಅಂಡ ಅವು ಜನತಾ ದಸರಾ. ಶ್ರೀ ಬಿ ಜನಾರ್ದನ ಪೂಜಾರ್ಲು ಎತ್ತಿನಂಚಿತ್ತನ ಜನತಾ ದಸರಾ ಅಂಚಿತ್ತಿನ ದಸರಾ ಇನಿ ಲೋಕರ್ಮೆ ಪುಗಾರ್ತಡೆ ಬಾರಿ ಪುರ್ಲುಡ ಆವೊಂದುಂಡು ಅಂಡ ಕಾರಣ ಲೋಕದ ಭಕ್ತರಿರ್ದಾರ ಮಾತ್ರ ಸಾಧ್ಯ. ಅಂಚಿತ್ತಿನ ದಸರಾ ಕುಡ್ಲಾಡ್ ಈ ವರ್ಷಲ ಬಾರಿ ಪೊರ್ಲುಡು ಮೂಡ್ದು ಬೈದಿನ ಇನ್ನಿತ ಕೇರಿದ ದಿನ ಇಂಚಿತ್ತಿನ ದಸರಾದ ಉಜ್ಜೆಯಡ್ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲನ ಕೈಟ್ ಉದಿತಿನಂಚಿತ್ತಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡ್ ಅನ್ನಪೂರ್ಣೇಶ್ವರಿ ಅಪ್ಪೆ ಅಂಚನೆ ಪರಿವಾರ ಶಕ್ತಿಲ್ನ ಒಟ್ಟಿಗೆ ದಸರಾದ ಈ ಉಜ್ಜೆಯಡ್ ಗಣಪತಿ ಸಹಿತವಾದ ಆದಿಶಕ್ತಿ ಅಂಚನೆ ಲೋಕನು ಕಾಪುನಂಚಿತ್ತಿನ ಒರ್ಂಬ ರೀತಿದ ಅವತಾರದ ಒಟ್ಟಿಗೆ ನವದುರ್ಗೆಲು ಅಂಚನೆ ನವನ ಮಾತೆರೆಲ್ಲ ಕಾಪುದೀದು ಕಾಪುನಂಚಿತ್ತಿನ ಕಲಾಮಾತೆ ಕಾಶ್ಮೀರ ಪುರವಾಸಿನಿ ಅಪ್ಪೆ ಶಾರದನ ಮೂರ್ತಿಲಿನ ತೂನಗ ಉಡಳ್ಳಿತ್ತಿನಂಚಿತ್ತಿನ ಬೇನೆ ಬೆಸರು ಮಾತ ಮಾಜಿದು ಪೋಪುಂಡು ನಂಗೆ ಕಬಿದಿನಂಚಿತ್ತಿನ ಕತ್ತಲೆಲು ಮಾತ ಪಾರದು ಬುಲ್ಪುದ ಐಸಿರೆ ಏರ್ಕೊಂಡು ದಸರಾ ಬತ್ತಣ ನಂಡ ಕುದ್ರೋಳಿಗೊರ ಪೋವಡು ನವದುರ್ಗೆಲೆನ್ನು ತೂವಡು ಅಪ್ಪೆ ಶಾರದಾಂಬೆನ ಅಭಯದ ಪುರ್ಸೋಗು ತರತಕ್ಕ ಅವಡು ಪನ್ಪಿನಂಚಿತ್ತಿನ ಅವೇತೋ ಭಕ್ತರ್ನ ಕನ ಈ ವರ್ಷ ನಿಜವರು ಆತಂಡು ಇಂಚಿತ್ತಿನ ನವದುರ್ಗೆಲನ ಗಣಪತಿನ ಆದಿಶಕ್ತಿನ ಅಂಚನೆ ಶಾರದಾಂಬೆನ ಮೂರ್ತಿ ವಾರೀತಿಡಾಪುಂಡು ಏತ್ ದಿನತ್ತ ಕೆಲಸಲು ಉಂದೆಟ್ಟಾಪುಂಡು ಏರು ಬೇಲೆ ಮಲ್ಪೇರು ನಿನ್ನ ಮಾತ ಪಾತರಕತೆ ಮಲ್ಪಡು ಇಪ್ಪತ್ತು ನಮ್ಮೊಟ್ಟಿಗೆ ಒಂಜಿ ಜಕ್ಕಟ್ ಜವನೆ ನಮ್ಮೊಟ್ಟಿಗುಲ್ಲೇರು ಶಿವಮೊಗ್ಗದ ಊರುದಾರು ಈ ಮೂರ್ತಿಲೇನೆ ಮಲ್ಪುನೆತ್ತ ಒಟ್ಟಿಗೆ ಆ ಸಂಪೂರ್ಣ ಜವಾಬ್ದಾರಿನ ತರ್ಕೊಂದು ಬೆತೆ ಬಾಗೋಡಿತ್ತು ನಂಚಿತ್ತಿನ ಕಲಾವಿದರನ್ನು ಒಟ್ಟು ಮಲ್ತೊಂದು ಬರ್ಪಿನಂಚಿತ್ತಿನ ಭಕ್ತರಿಗೆ ತೂನಗನೆ ಅಪ್ಪೆ ಮೋಕೆ ಅಪ್ಪೆ ಮಟ್ಟೆಲ್ಲದ ಆಶ್ರಯ ತಿಕ್ಕುನಂಚಿತ್ತಿನ ಉಡಲ್ಗಾವಡು ಅಂಡ ಐತ ಬೇಲೆ ಬೆನ್ಪಿನಂಚಿತ್ತಿನ ಏರು ಶಿಲ್ಪಿಲುಲ್ಲೇರ ಆ ಕಲಾವಿದರುಲ್ಲೇರ ಅಕಲ್ನ ಕೈಚಳಕ ಮೂಲು ನಮಕ್ ಅಗತ್ಯವಾದುಂಡು ಬಹುಶಃ ಒಂಜಾತ್ ಜನಕ್ಕೆ ಆಲೋಚನೆ ಪುನಿ ಉಡುಪಿದ ಬಾದ ಜನಕುಲ್ ಬನ್ನಾಗ ಪಂಡ್ರಂಡು ಒಂದು ಮೌಲ್ಡುಡು ಮಿನಿ ಕುದ್ರೋಳಿದ ಶಾರದನ್ನು ಮಲ್ಪುರ ದಾಯಕ ಬನ್ನಾಗ ಪ್ರತಿ ವರ್ಷಲ ಅವೇ ದೇಕಿಪ್ಪುಂಡು ಒಂಚೂರ್ಲ ಬದಲಾವಣೆ ಪೂಜಿ ಆ ಮೂರ್ತಿನ ತೂನಾಗನೆ ಇಂಕ್ಲೆ ಬಂಜಿ ದಿಂಜಿದು ಬರ್ಪುಂಡು ನನವರ ಮುಲ್ಪನೆ ಉಂತುಗ ಎಲ್ಲೆಲ್ಲ ಬರ್ಕ ಒಂಬ ದಿನಲ ಸೇವೆ ಮಲ್ಪುಗ ಪನ್ಪಿನ ಮನಸ್ಸುಗ ಆಪುಂಡು ಪನ್ಪಿನ ಒಂಜಿ ಭಕ್ತರ್ನ ಮನಸ್ಸದ ಇಷ್ಟಲ ಉಂಡು ಇಪ್ಪತ್ತು ಕುಬೇರ ಶಿವಮೊಗ್ಗದ ಕಲಾವಿದರು ನಮಸ್ತೆ. ನಮಸ್ತೆ ಸರ್. ಪ್ರತಿ ವರ್ಷವೂ ಕೂಡ ದಸರಾದ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಕಾಣ್ತೇವೆ. ಈ ವರ್ಷದ ದಸರಾ ಒಂದು ಕಡೆ ಕೊರೋನಾದ ಸಂದರ್ಭದಲ್ಲಿ ಮಂಗಳೂರು ದಸರಾ ಆಗಬಹುದು ಅಂತ ನಿಮ್ಮಲ್ಲಿ ನಿರೀಕ್ಷೆ ಏನಾದರೂ ಇತ್ತಾ? ನನ್ನಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು ಈ ಸಲ ದಸರಾ ನಡೆಯುತ್ತೆ ಅಂತೇಳಿ. ಯಾಕಂದರೆ ಇಲ್ಲಿದ ಗೋಕರ್ಣನಾಥೇಶ್ವರ ಕ್ಷೇತ್ರದ ಶಕ್ತಿ ಮಹಿಮೆ ಆ ರೀತಿ ಇದೆ. ಮತ್ತು ನವದುರ್ಗೆಗಳ ಪ್ರತಿಷ್ಠಾಪನೆಯಿಂದ ಸಾಕಷ್ಟು ಕೊರೋನಾ ಸಂಕಷ್ಟಗಳ ನಿವಾರಣೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಕೂಡ ನನ್ನಲ್ಲಿತ್ತು. ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ಎಷ್ಟು ಜನ ಕಲಾವಿದರು ನಿಮ್ಮ ಜೊತೆ ನವದುರ್ಗೆ ಹಾಗೇನೆ ಆದಿಶಕ್ತಿ ಹಾಗೇನೆ ಗಣಪತಿ ಶಾರದಾ ಮೂರ್ತಿ ಒಟ್ಟು
12 ಮೂರ್ತಿ, ಎಷ್ಟು ಜನ ಕೆಲಸವನ್ನು ಮಾಡಿದ್ರಿ? ಎಷ್ಟು ದಿವಸದ ಕೆಲಸಗಳು ಆಗಿದೆ? ಯಾವ ರೀತಿ ಕೆಲಸಗಳು? ಸುಮಾರು ಒಂದು 12 ಜನ ಕೆಲಸ ಮಾಡಿದ್ದೀವಿ. ಆಮೇಲೆ 30 ದಿನಗಳಿಂದ ಈ ನವದುರ್ಗೆ ಶಾರದೆ ಗಣಪತಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಮೊದಲಿಗೆ ಆರ್ಮಿಚರ್ಗಳನ್ನು ಹೊಡ್ಕೊಂಡು ಅದಕ್ಕೆ ತಕ್ಕನಂಥ ಹುಲ್ಗಳನ್ನು ಕಟ್ಕೊಂಡು ಅದನ್ನು ಒಟ್ಟಿನ ಮಣ್ಣಲ್ಲಿ ಶೇಪ್ಗಳನ್ನು ಮಾಡಿ, ನಂತರ ಅದಕ್ಕೆ ನೈಸ್ ಮಣ್ಣಲ್ಲಿ ಫಿನಿಶ್ಗಳನ್ನು ಕೊಟ್ಟು, ಆಮೇಲೆ ಬಣ್ಣಗಳನ್ನು ಉಪಯೋಗ ಮಾಡಿ ಮತ್ತೆ ಕಾಸ್ಟ್ಯೂಮ್ಗಳನ್ನೆಲ್ಲ ಅರೇಂಜ್ ಮಾಡಿ ಅದನ್ನು ಫಿನಿಶ್ ಮಾಡಿದ್ದೀವಿ. ಎಲ್ಲರೂ ಶಿವಭಾಗದ ಕಲಾವಿದರಣ ಅಥವಾ ಬೇರೆ ಕಡೆಯಿಂದಲೂ ಕೂಡ ಬಂದಿದ್ದಾರೆ ಹೇಗೆ? ಶಿವಮೊಗ್ಗ, ತೀರ್ಥಹಳ್ಳಿ, ಆಮೇಲೆ ಇಲ್ಲಿ ಮಂಗಳೂರು ಜನ ಎಲ್ಲರೂ ಸೇರಿ ಮಾಡಿರೋದು. ಬಹುಶಃ ಉಡುಪಿ ಭಾಗದ ಭಕ್ತರ ಒಂದು ಮನದ ಏನು ಅಂತ ಹೇಳಿದ್ರೆ ಇವರು ಮೋಲ್ಡಲ್ಲಿ ಏನಾದರೂ ಮಾಡ್ತಾರಂತ. ಅದು ಹೇಗೆ ಅಂದರೆ ಬಹುಶಃ ನೀವು ಮಾಡುವಾಗ ಇಲ್ಲಿಯ ಭಕ್ತರು ಪರಿಸರದವರಿಗೆ ಗೊತ್ತಿದೆ ಅದು ಮಣ್ಣಲ್ಲೇ ಪ್ರತಿ ವರ್ಷವೂ ಮಾಡೋದು, ಅದಕ್ಕೆ ರೂಪ ಕೊಡುವುದು, ಈ ಕಲ್ಪನೆಗಳು ಅಂದರೆ ಪ್ರತಿ ವರ್ಷವೂ ಕೂಡ ಇವಾಗ ಸ್ಕಂದಮಾತ, ಕಾತ್ಯಾಯಿನಿ, ಈ ಥರ ಸಿದ್ಧಿದಾತ್ರಿ, ಮಹಾಗೌರಿ, ಮಹಾಕಾಳಿ ಬೇರೆ ಬೇರೆ ರೀತಿಯ ತಾಯಿಗಳನ್ನು ಕಾಣ್ತೇವೆ. ಅದಕ್ಕೆ ಆ ಒಂದು ವರ್ಣನೆ ಅಥವಾ ಆ ರೀತಿ ಬರಬೇಕು ಅಂತಿದ್ರೆ ಮೂರ್ತಿಗಳು ಯಾವ ರೀತಿಯ ಕಲ್ಪನೆಗಳನ್ನು ಇಟ್ಟುಕೊಂಡು ನೀವು ಮಾಡ್ತೀವಿ? ಅಂದರೆ ಈಗ ಸ್ಕಂದಮಾತವನ್ನು ನೋಡುವಾಗ ನಮಗೆ ಅದು ನೋಡಲಿಕ್ಕೆ ಸ್ಕಂದಮಾತನೇ, ಶಾರದನೆ ನೋಡಬೇಕು ಅಂತಾದರೆ ಶಾರದನೆ. ಈ ಭಿನ್ನತೆಗಳು ಮನಸ್ಸಿನಲ್ಲಿ ಮಾತ್ರ ಮೂಡಿದರೆ ಮಾತ್ರ ನಿಮ್ಮ ಕೈಯಿಂದ ಬರಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿಯ ಕಲ್ಪನೆಗಳು, ಅದನ್ನು ನೀವು ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತೀರಿ? ನಾವು ಇಲ್ಲಿ ನವದುರ್ಗೆ ಶಾರದೆ ಗಣಪತಿ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಮೋಲ್ಡ್ಗಳನ್ನು ಉಪಯೋಗ ಮಾಡೋದಿಲ್ಲ. ಎಲ್ಲರೂ ಕೂಡ ಬೈ ಹ್ಯಾಂಡ್ ಮೇಡಲ್ಲೇ ಇದನ್ನು ತಯಾರು ಮಾಡುವಂಥದ್ದು. ನವದುರ್ಗೆಗಳಂದರೆ ಅದರಲ್ಲಿ ಒಂದೊಂದು ಗುಣಗಳು, ರಸಗಳು, ಭಾವನೆಗಳು ಈ ರೀತಿ ತುಂಬಿರ್ತದೆ. ಆಮೇಲೆ ಪ್ರತಿಯೊಂದು ದೇವಿಗಳನ್ನು ಮಾಡಬೇಕಾದ್ರೆ ನಾವು ಜಪ ಮಾಡಿ ಅದನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಒಂದು ರೀತಿಯಲ್ಲಿ ನಿಮ್ಮ ಭಾವನೆಗಳು ಇದರಲ್ಲಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಮಾಡ್ತೇವೆ. ಹಾಗಾಗಿ ಅದರಲ್ಲಿ ಅದರದೇ ಆದಂತಹ ಗುಣಗಳು, ಭಾವನೆಗಳು ಮತ್ತು ಅದರ ಮುಖಚೆಹರೆ ಬರುತ್ತೆ ಅಂತೇಳಿ ನಾನು ನಂಬಿದ್ದೇನೆ. ಇವಾಗ ವರ್ಣನೆ ಮಾಡುವುದಾದರೆ ಒಂದು 9 ಗಣಪತಿ ಸಹಿತವಾಗಿ ಪ್ರತಿಯೊಂದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕಲ್ಪನೆಗಳು ಹೇಗೆ? ಈಗ ಬ್ರಹ್ಮಚಾರಿಣಿ ಅಂದರೆ ಈಗ ಅವಳು ತಪಸ್ಸು ಮಾಡ್ತಾ ಇರುವಂಥ ಗುಣ ಇರುತ್ತೆ, ವ್ಯಕ್ತಿತ್ವ ಇರುತ್ತೆ. ಹಾಗೆ ತಪಸ್ಸು ಮಾಡಬೇಕಾದ್ರೆ ಅವಳ ಗಂಭೀರ್ಯತೆ ಮತ್ತು ಅವಳ ತೇಜಸ್ಸು ಇದನ್ನೆಲ್ಲ ಅದರಲ್ಲಿ ತುಂಬಿ ಭಾವನೆಗಳನ್ನು ತುಂಬಿ ಮಾಡ್ತೇವೆ. ಆಮೇಲೆ ಸ್ಕಂದ ಮಾತಾ ಅಂದರೆ ತಾಯಿ ಸ್ವರೂಪಿಯಾಗಿರ್ತಾಳೆ. ಒಬ್ಬಳ ತಾಯಿ ಹೇಗಿರ್ತಾಳೆ, ಒಂದು ಕಂದನನ್ನು ಹೊತ್ತಿರುವಂಥ ತಾಯಿ ಹೇಗಿರ್ತಾಳೆ, ಅವಳ ಮುಖ ಚೆಹರೆ ಹೇಗಿರುತ್ತೆ, ಅವಳ ಕಣ್ಣುಗಳಾಗಿರ್ಬೋದು, ಕೆನ್ನೆಗಳಾಗಿರ್ಬೋದು, ಇದನ್ನೆಲ್ಲ ನಾವು ಅನ್ವೇಷಣೆ ಮಾಡಿ ಅದನ್ನು ತಯಾರು ಮಾಡ್ತೀವಿ. ಕಾಳಿ ಅಂದರೆ ರೌದ್ರ ಸ್ವರೂಪದಲ್ಲಿ ಇರ್ತಾಳೆ. ರೌದ್ರತನದಲ್ಲಿ ಅವಳ ಆಕ್ರೋಶದಿಂದ ಬರಬೇಕಾದ್ರೆ ಅವಳಲ್ಲಿರುವಂತಹ ಕ್ರೋಧ, ಸಿಟ್ಟು, ಅವಳ ಚರ್ಮದ ಬಣ್ಣ ಎಲ್ಲದನ್ನು ಕೂಡ ನಾವು ಅನ್ವೇಷಣೆ ಮಾಡಿ ಅದನ್ನು ನಾವು ಮನಸ್ಸಿನಲ್ಲಿ ತಗೊಂಡು ಅದನ್ನು ತಯಾರು ಮಾಡ್ತೇವೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅದರದೇ ಆದಂತಹ ಭಾವನೆಗಳು, ಗುಣಗಳು ಇರೋದ್ರಿಂದ ಪ್ರತಿ ವರ್ಷ ಅದರದೇ ಆದ ಒಂದು ಇದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಟ್ಟು ಈ ಶಾರದಾ ಮೂರ್ತಿ, ನವದುರ್ಗೆ ಆದರೆ ಶಾರದಾ ಮೂರ್ತಿ, ಎಲ್ಲರೂ ನವದುರ್ಗೆ ಇಲ್ಲಿ ಈ ಒಂದು ಮಂಟಪದ ಅಡಿಯಲ್ಲಿ ನವದುರ್ಗೆಯನ್ನು ನೋಡ್ತಾ ನೋಡ್ತಾ ಶರಣಾಗತ ಆಗೋದು ತಾಯಿ ಶಾರದೆಗೆ. ಬೇರೆ ಮೂರ್ತಿಗಳಿಗೂ ಶಾರದಾ ಮೂರ್ತಿಯ ಭಿನ್ನತೆ ಹೇಗೆ? ಮತ್ತು ನಾವು ನೋಡುವಾಗ ಸಿಗ್ತಕ್ಕಂಥ ಆ ತೇಜಸ್ಸು, ಪರಿಪೂರ್ಣತೆ, ಯಾವ ಡಿಫ್ರೆನ್ಸನ್ನು ಕಾಣ್ತೇವೆ? ಶಾರದಾ ಮಾತೆ ಅಂದರೆ ಅವಳಿಂದನೇ ಈ ದಕ್ಷಿಣ ಕನ್ನಡದಲ್ಲಿ ಭಾಳ ಹೆಚ್ಚಿನ ಅಂಶದಲ್ಲಿ ಶಾರದೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಹಾಗಾಗಿ ಅಷ್ಟು ತೇಜಸ್ಸಿನಿಂದ ಕೂಡಿರ್ತಾಳೆ, ಅಷ್ಟು ನಂಬಿಕೆ ಇದೆ, ಅಷ್ಟು ಭಾವನೆಗಳಿದೆ. ನಾವು ಮಾಡಬೇಕಾದ್ರೂ ಕೂಡ ಹೆಚ್ಚು ಜವಾಬ್ದಾರಿ ಇರುತ್ತೆ. ನಮ್ಮಲ್ಲೂ ಕೂಡ ಅದೇ ರೀತಿಯಾದಂತಹ ಅವಳ ಸೌಂದರ್ಯ ನಮ್ಮ ಅನ್ವೇಷಣೆ ಆಗ್ತಾ ಇರುತ್ತೆ. ಹಾಗಾಗಿ ಅದರ ವಿಶೇಷವಾಗಿರೋದ್ರಿಂದ ಅದು ತುಂಬ ವಿಶೇಷವಾಗಿ ಬರುತ್ತೆ, ತುಂಬ ತೇಜಸ್ಸಿನಿಂದ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ರೀತಿಯಿಂದನೂ ಕೂಡ ಆಗ್ತಾ ಇದೆ. ಇವಾಗ ನಿಮ್ಮ ಜೊತೆ ಕೆಲಸ ಮಾಡಿದವರು, ಅವರ ಪರಿಚಯ, ಅವರ ಹೆಸರು ಬಹುಶಃ ಇವತ್ತು ಊರಿಗೆ ಹೊರಟಿರಬೇಕು. ಯಾರೆಲ್ಲ ಇದ್ರು ನಿಮ್ಮ ಜೊತೆ? ನಮ್ಮ ಜೊತೆ ಚಂದ್ರಶೇಖರ್, ಕಿರಣ್ ಕುಮಾರ್, ಗಣೇಶ್, ಆಮೇಲೆ ಧನುಷ್, ಆಮೇಲೆ ಸುಮಾರು ಹೆಲ್ಪರ್ಸ್ಗಳಂತ ತಗೊಂಡ್ರೆ ಮಧುಸೂದನ್ನು, ಆಮೇಲೆ ಮನೀಶ್, ಆಮೇಲೆ ಹೀಗೆ ಸುಮಾರು ಜನ ಇದ್ರು. ಬಹುಶಃ ಪ್ರಕೃತಿಗೆ ಅಥವಾ ಸ್ವತಂತ್ರ ಹೋರಾಟಗಾರರ ವಿಗ್ರಹಗಳಾಗಿರ್ಬೋದು, ಹೀಗೆ ನಾನಾ ವಿಧವಾದ ಮೂರ್ತಿಗಳನ್ನು ತಯಾರು ಮಾಡ್ತಿರ್ತೀವಿ ವರ್ಷ ಪೂರ್ತಿ. ಪ್ರತಿ ವರ್ಷ 30 ದಿನ ಇಲ್ಲಿ ನವದುರ್ಗೆ ಶಾರದೆ ಮಾಡಲಿಕ್ಕೆ ಅಂತೇಳಿ ಎತ್ತಿಟ್ಟಿರ್ತೇವೆ.
ಮೋಕೆದ ವೀಕ್ಷಕ ಬಂಧುಲೆ, ಮಂಗಳೂರು ದಸರಾ ಇನಿ ಬರ್ಪಿನಂಚಿತ್ತಿನ ಭಕ್ತರಿಗೆ ಉಡಳ್ಳಿತ್ತಿನಂಚಿತ್ತಿನ ಭಕ್ತಿಗೆ ತೂಪುನಂಚಿತ್ತಿನ ಮೂರ್ತಿ ಅವು ಶಕ್ತಿ ದಿಂಜಿದು ಕಲ ಎರ್ಕದು ಪುಣ್ಯದ ಸಾನ್ನಿಧ್ಯ ಆದ ಲಕ್ಕುದುಂತೋಡು ಅಂಡ ಅಲ್ಪ ಒಂಜಿ ಕಲಾವಿದನ ಆನ ಬೆನ್ಪಾಟಿಗೆಲ ಆನ ಉಡಳ್ಳಿತ್ತಿನಂಚಿತ್ತಿನ ಭಕ್ತಿಲ ಅನೇಕ ಸಾಕ್ಷಿ ಆಪುಂಡು ಅಬೇಕು ಸಾಕ್ಷಿ ಶಿವಮೊಗ್ಗದ ಕುಬೇರ್ ಬೊಕ್ಕಾಕಲ ಮಾತ ತಂಡದಕುಲ ಬಹುಶಃ ನನಲಾತ್ ಸೇವೆ ಮಲ್ಪುನಂಚಿತ್ತಿನ ಯೋಗಲ ಭಾಗ್ಯಲ ಒದಗದು ಬರಡೆ ನನಲಾತ್ ಇಡೀ ದೇಶಡು ಬೇತೆ ಬೇತೆ ಬಾಗಡೆ ಅಕ್ಲೆಗೆ ಮೂರ್ತಿ ಮಲ್ಪುನಂಚಿತ್ತಿನ ದೇವೇರ್ನ ಪ್ರತಿಮೆಲೆನ ಮಲ್ಪುನಂಚಿತ್ತಿನ ಅವಕಾಶಲ ಒದಗದು ಬರಡೆ ಈ ಕುದ್ರೋಳಿದ ಗೋಕರ್ಣಾಥೇಶ್ವರಳ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಲರ ಅನ್ನಪೂರ್ಣೇಶ್ವರಿ ಅಪ್ಪೆಲ ಅಂಚನೆ ಪರಿವಾರಡಿತ್ತಿನಂಚಿತ್ತಿನ ಮಾತ ಸರ್ವಶಕ್ತಿಲ್ಲ ಈ ದಸರದ ಈ ಉಜ್ಜಯದ ಈ ದಿನ ತಾನಿ ಆರಾಧನೆಯನ್ನು ಪಡೆಯೊಂದು ಬರ್ಪಿನಂಚಿತ್ತಿನ ಆನೆ ಮೋನೆದ ನೆಲೆ ಬಂಜಿದ ಗಣಪತಿ ದೇವೆರ್ಲ ಅಂಚನೆ ಮಾತ ವರ್ಮ ಬಗೆತ್ತ ಅಪ್ಪೆರ್ಲುಲ ಅಂಚನೆ ಆದಿಶಕ್ತಿ ಲೋಕನು ಕಾಪಿನಂಚಿತನ ಅಪ್ಪೆಲ ಅಂಚನೆ ಮಾತ ಕಲಾವಿದರನ್ನು ತನ್ನ ಮಟ್ಟೆಳ್ಳು ಪಾಡ್ದು ಮೋವದ ಜಕ್ಕೆಳ್ಳು ಪಾಡ್ದು ಕಾಪುದೀದು ಕಾಪುನಂಚಿತನ ಅಪ್ಪೆ ಶಾರದಾಂಬೆಲ ಮುಕ್ಲಿಗೆ ಮಾತೆರೆಗ್ಲ ಅನುಗ್ರಹ ಕೊರಡು ಪಣದು ಕುಬೇರ ಬೊಕ್ಕ ತಂಡದಕ್ಲಿಗೆ ಮಾತೆರೆಗ್ಲ ಉಡಲು ದಿಂಜಿನ ಸೊಲ್ಮೇಲನೆ ಸಂದಾಯಿತ ಮಲ್ತಂದಲ್ಲ. ಶ್ರೀ ಮಂಜುನಾಥ ಫುಡ್ಸ್ ಅಂಡ್ ಪ್ಯಾಕೇಜಿಂಗ್ಸ್ ಪ್ರೈವೇಟ್ ಲಿಮಿಟೆಡ್, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಬಿಸ್ಲರಿ ವಿತರಕರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆ ಜೊತೆಗೆ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹೈಜೀನ್, ಸೇಫ್ಟಿ ನಿಯಮಗಳೊಂದಿಗೆ ನೀರು ಸಂಸ್ಕರಣೆ. 250 ml, 500 ml, 1 ಲೀಟರ್, 2 ಲೀಟರ್, 5 ಲೀಟರ್.
ಒಂಜಿ ಪೊರ್ತುಡು ದೇವರನ ತುಯ್ಯರನೆ ಸಾಧ್ಯ ಇಜ್ಜಿ ದೇವರನ ದರ್ಶನ ಮಲ್ಪೆರೆ ಸಾಧ್ಯ ಇಜ್ಜಿ ಪನ್ಪಿನಂಚಿತ್ತಿನ ಎತ್ತೆದೆತ್ತೊಂದಿನಂಚಿತ್ತಿನ ಪೊರ್ತುಡು ಜಗತ್ತಿಗೆ ಗೇನದನ್ನು ಬೊಲ್ಪುನು ಕೊರ್ದು ಮಾತೆರ್ಲ ಜೋಕುಲ್ನ ದೇವರನ ಜೋಕುಲೆ ಅಕ್ಲೆಗೆ ಮಾತೆರೆಗ್ಲ ದೇವರನ್ನು ತೂಪಿನಂಚಿತ್ತಿನ ಯೋಗ ಉಂಡು ನಮನೆ ದೇವಾಲಯನ ನಿರ್ಮಾಣ ಮಲ್ಪುಗ ನಮ್ಮ ದೇವರನ ನಮನೆ ಪೂಜೆ ಮಲ್ಪುಗ ಅಂದೆ ಲೋಕಗು ಬೊಲ್ಪು ಕೊರ್ನಂಚಿತ್ತಿನ ಗೇನದ ಮೂರ್ತಿ ಅಟ್ಟೆ ಮೇಯ್ದು ಕುಲ್ದಿನಂಚಿತ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಕೈಟ್ ಉದಿತ್ತು ಬತ್ತಿನಂಚಿತ್ತಿನ ಕ್ಷೇತ್ರ ಕುದ್ರೋಳಿ ಕ್ಷೇತ್ರ. ಈ ಕುದ್ರೋಳಿ ಕ್ಷೇತ್ರದ ಪೊಲಬುನು ನಮ್ಮ ತೆರೆಯೋ ನೋಡು ಇಪ್ಪತ್ತು ನಮ್ಮೊಟ್ಟಿಗೆ ಕ್ಷೇತ್ರಾಡಳಿತ ಸಮಿತಿದ ಜೀರ್ಣೋದ್ಧಾರ ಸಮಿತಿದ ಸದಸ್ಯರುಲ್ಲೇರು ಅಂಚನೆ ರಾಜ್ಯ ಕಿಯೋನಿಕ್ಸ್ದ ಗುರ್ಕಾರೆ ಐನಂಚಿತ್ತಿನ ಹರಿಕೃಷ್ಣ ಬಂಟ್ವಾಳ್ರುಲ್ಲೇರು ಮೊನ್ನೆ ಶ್ರೀ ಬಿ ಜನಾರ್ದನ ಪೂಜಾರ್ಲು ಇಡೀ ಭಾರತ ದೇಶಗೂ ಸಾಲ ಮೇಲದ ಒರುಟು ಒರಿ ನಾಯಕಿಯಾದ ದೆರ್ತ ತೋಜೇರಿಂದಾಂಡ ಕುದ್ರೋಳಿದ ಕ್ಷೇತ್ರಗೂ ಒರಿ ಧಾರ್ಮಿಕ ಮುಖಂಡೇರ್ಲ ಅಂದು ಬಹುಶಃ ಇನ್ನು ಯಾರೇನೆ ರಾಜಕೀಯ ನೇತರರಾದ ಮಾತ್ರ ನಮ್ಮ ತುಯ್ಯಂದಾಂಡ ಈ ಕ್ಷೇತ್ರಕ್ಕೆ ಪನ್ನಗ ಒರಿ ಧಾರ್ಮಿಕ ಮುಖಂಡೇರ್ಲ ಅಂದು ಬಹುಶಃ ಅರ್ನ ಸಾದಿ ಬೊಲ್ಪುಡು ಪಜ್ಜ ಪಾಡೊಂದು ಅರ್ನ ಪ್ರತಿ ಬೇಲೆಗ್ಲ ಕೈತಾಂಗದ ಒಟ್ಟಿಗೆ ಬೆರಿಬಲ ಕೊರ್ನಾರು ಹರಿಕೃಷ್ಣ ಬಂಟ್ವಾಳ್ರು ಈ ಕ್ಷೇತ್ರದ ಪೊಲಬದ ಒಟ್ಟಿಗೆ ಶ್ರೀ ಬಿ ಜನಾರ್ದನ ಪೂಜಾರ್ಲನ ಪೊಲಬುಲ್ನ ನಮ್ಮ ದುಂಬದೇಕಿಡಿ ಪೊರ್ತು ನಮ್ಮ ದಸರಾ ನಮ್ಮ ಸುರಕ್ಷೆ ಬನ್ಪಿನ ಸಂಕಲ್ಪದ ಅಡಿಟ್ಟು ಮಲ್ತೊಂದಿತ್ತಿನ ಈ ಪೊರ್ತುಡು ಎಡ್ಡಪ್ಪದ ಅರಿಕೆದೊಟ್ಟಿಗೆ ರಾಜ್ಯ ಕಿಯೋನಿಸ್ದ ಗುರ್ಕಾರೆ ಶ್ರೀ ಹರಿಕೃಷ್ಣ ಬಂಟ್ವಾಳ್ರು ಈ ಕ್ಷೇತ್ರಕ್ಕೆ ಜನಾರ್ದನ ಪೂಜಾರ್ಲಿನ ಕೈಕೊಂಜಿ ಈ ಚುಕ್ಕಾಣಿ ತಿಕ್ಕುನ ಉವೆ ಅಧಿಕಾರದ ಆಸೆ ಅತ್ತಂದ ಕುರ್ಚಿದ ಆಸೆ ಇಜ್ಜ ಅಂದೆ ಆರು ಮಲ್ತಿನ ಚಿಂತನ ಬೇಲೆ ನಮಕ್ ಮಾತೆರೆಗ್ಲ ಆದರ್ಶ ಒಂದು ಎಂಚ ಸಾಧ್ಯ ಅಂಡಿ ನಮ್ಮ ವಾರೀತಿಡಿ ನಡಪುಡು ಪ್ರಸ್ತುತ ಸಮಾಜಕ್ಕೆ ಒಂದು ಎಂಚ ಅಗತ್ಯತೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಈ ದೇಶ ಈ ಜಗತ್ತು ತುಯಿನಂಚಿತ್ತನ ಮಹಾನ್ ಸಂತೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ಸ್ವಹಸ್ತಡ್ ಕರ್ನಾಟಕದ ಐನಂಚಿತ್ತನ ಏಕೈಕ ದೇವಸ್ಥಾನ. ಜಾತಿ ಮತ ಧರ್ಮ ಭಾಷೆ ನೆತ್ತ ಒಂಜಿ ಏರುಪೇರ್ಲೆಡು ಬದುಕುನಂಚಿತ್ತನ ಕಾಲಘಟ್ಟಡು ಮಾನವ ಸಮಾಜಗೆ ಒಂಜಿ ದಿಕ್ಕು ದೆಸೆನ ತೊಜ್ಪಾಯಿನಂಚಿತ್ತನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಈ ಒಂಜಿ ಕ್ಷೇತ್ರಕ್ಕೆ ಬತ್ತಿನವೇ ಒಂಜಿ ವಿಶೇಷ. ಸುಮಾರು ಒಂಜಿ ಶತಮಾನದ ಪಿರವು ಬತ್ತಿನಂಚಿತ್ತನ ನಾರಾಯಣ ಗುರುಕುಲು ಅತ್ಯಂತ ಮಾನವ ಸಮಾಜಡಿತನಂಚಿತ್ತನ ಅಸ್ಪೃಶ್ಯತೆ ಸ್ಪರ್ಶತೆದ ಮಡಿ ಮೈಲೆಗೆದ ಆ ಕಾಲಘಟ್ಟಡು ಕೇರಳದ ಇಡೆಬತ್ತದು ಮೂಲಿತ್ತನಂಚಿತ್ತನ ಈ ತಾರತಮ್ಯಗ ಒಂಜಿ ಕೊನೆಗೊಳಿಸೋಡು ಬಂಪುನಂಚಿತ್ತನ ದೃಷ್ಟಿಕೋನದ ಇದು ಈ ಕ್ಷೇತ್ರ ಕಾಲದ ಮಹಿಮೆನದನ್ನು ಜನಾರ್ದನ್ ಪೂಜಾರ್ಲು ಈ ಕ್ಷೇತ್ರಕ್ಕೆ ಎಲ್ಲೆಡಿಂಚ ಬರೋದಿತ್ತೇರು ನಾರಾಯಣ ಗುರುಗಳು ಹಿಡಿದು ಸ್ಥಾಪನೆ ಆಯ್ನಂಚಿತ್ತನ ಈ ದೇವಸ್ಥಾನಗ ಒಂಜಿ ಸಾಮಾಜಿಕ ಮಾತ್ರ ಅತ್ತು ಒಂಜಿ ಧಾರ್ಮಿಕವಾಯಿನಂಚಿತ್ತನ ವಿಶೇಷವಾಯಿನಂಚಿತ್ತನ ಒಂಜಿ ಸ್ಪರ್ಶತೆ ಕೊರಡು ಪಂಚಿತ್ತನ ದೃಷ್ಟಿಕೋನಡು ಜನಾರ್ದನ್ ಪೂಜಾರಿ ಎಲ್ಲೇ ಪುನಗನೇ ಇಡೆ ಬತ್ತಿತ್ರ ಕಾಲ ಅರ್ನ ಮನಸ್ಸು ಪುಟ್ಟೋದಿತ್ತನ ಪೊರ್ತುಗೆ ಕೆಲವು ಸರ್ತಿ ಮಣ್ಣದ ಸಾಮರ್ಥ್ಯ ಮಣ್ಣುದ ಆಕರ್ಷಣೆ ಮಣ್ಣದ ಸೆಳೆತ ಬಹುಶಃ ಜನಾರ್ದನ್ ಪೂಜಾರ್ಲೇನು ಈ ಕ್ಷೇತ್ರ ಒಂಜಿ ಒಯ್ತದ ಉಂತಾದಿತ್ತಂಡು ನಿಕ್ಲಿಗೆ ಮಾತ್ರ ಗೊತ್ತಿತ್ರ ಪ್ರಕಾರ ಈ ಕ್ಷೇತ್ರಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬತ್ತಿನ ಚಿತ್ರ ಕಾಲಘಟ್ಟಡು ಸನ್ಮಾನ್ಯ ಜನಾರ್ದನ್ ಪೂಜಾರ್ಲೆಗ್ ಈ ಒಂಜಿ ಕ್ಷೇತ್ರನ
ಡೆವಲಪ್ ಮಲ್ಪಡ್ತ ಅಭಿವೃದ್ಧಿ ಮಲ್ಪಡಂಚಿನ ಕನಸು ಎಲ್ಲೆಡಿಂದ ಇತ್ತನಿಗೆ ಅಂಡ ಈ ಒಂಜಿ ಕಾಲಘಟ್ಟಣಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ವಾ ಚಿಂತನೆ ಬೊಕ್ಕ ವಾ ಒಂಜಿ ಸನ್ನಿವೇಶಡಿ ಈ ಡೇ ಬರ್ತದೆ ಈ ದೇವಸ್ಥಾನ ಒಂಜಿ ಅಡಿಪಾಯ ಪಾಡ್ಯರ ಐಡ್ದು ಬೊಕ್ಕ ಸುಮಾರು ಒಂಜಿ ಎಲ್ಪ ವರ್ಷ ಬೊಕ್ಕನೆ ಜನಾರ್ದನ ಪೂಜಾರಿ ಇಟ್ಟು ಬರೋದಿತ್ತಾರೆ ಇಲ್ಲೆಪ್ಪನಾಗನೆ ಅಣ್ಣ ನೆಕ್ಕೊಂಜಿ ಸ್ವರೂಪ ಕೊರಡು ಒಂದು ಬರೀ ಒಂಜಿ ಜಿಲ್ಲೆದ ದೇವಸ್ಥಾನಾಧಿಪರವಲ್ಲಿ ಒಂಜಿ ಜಾತಿದನ್ನೇ ಸೀಮಿತವಾದಿಪರವಲ್ಲಿ ನಾರಾಯಣ ಗುರುಕುಲಿನ ಚಿಂತನೆ ಧಾರ್ಮಿಕ ಚಿಂತನೆ ಸಾಮಾಜಿಕ ಚಿಂತನೆ ಒಂದೊಂದು ಸರ್ವವ್ಯಾಪಿ ಆವಡು ಪನ್ಪಣ ದೃಷ್ಟಿಕೋನಡು ಜನಾರ್ದನ್ ಪೂಜಾಡಿ ಬನ್ನಗನೆ ಅರ್ನ ಮನಸ್ಸಿಡಿತನಿಗೆ ಕೆಲಸರ್ತಿ ಕಾಲದ ಮಹಿಮೆ ಪರಿಸ್ಥಿತಿದ ಒಂಜಿ ಚಿಂತನೆ ಜನಾರ್ದನ್ ಪೂಜಾರ್ಲಿಗೆ ಒಂಜಿ ಜಾಗನ ನಾರಾಯಣ ಗುರುನ ಚಿಂತನೆಗೆ ಪೂರಕವಾದ ಈ ದೇವಸ್ಥಾನ ಕಟ್ಟೋಡು ಪಂಚದ ಚಿಂತನೆ ಎರಡು ಮೂಡುಂಡು ಸುಮಾರು ಒಂಜಿ 1990 ಇಸವಿಡು ಈ ಒಂಜಿ ನಾರಾಯಣ ಗುರುಕುಲನ ಚಿಂತನೆಗೆ ಒಂಜಿ ಹೊಸ ಸ್ವರೂಪ ಕೊರಡು ಬೊಕ್ಕರ್ನ ಚಿಂತನೆದ ನಿಜವಾಯಿನ ಚಿತ್ತನ ಅರ್ನ ಆ ದೂರದೃಷ್ಟಿದಾನೆ ಉಂಡು ಐಕೊಂಜಿ ಆಕಾರ ಕೊರಡು ಪಂಪ ದೃಷ್ಟಿಕೋನಡು ಜನಾರ್ದನ್ ಪೂಜಾರ್ಲು ನೆಕ್ಕೊಂಜಿ ಜೀರ್ಣೋದ್ಧಾರಗ ಕೈಪಾಡಿಯರಾರು ಎಲ್ಲೆಡಿದಿಂಚ ಈ ಕ್ಷೇತ್ರಕ್ಕೆ ಬರೋದಿತ್ತಾರೆ ಜನಾರ್ದನ್ ಪೂಜಾರ್ಲು ನಾರಾಯಣ ಗುರುಕುಲ ಸಾಮಾಜಿಕ ಚಿಂತನೆ ಧಾರ್ಮಿಕ ಚಿಂತನೆ ಅರ್ನ ಉಡಲಡು ಸದಾ ಮೆಲುಕು ಹಾಕೊಂಡಿತ್ತನಿಗೆ ನಾರಾಯಣಿ ನಮೋಸ್ತುತೆ ಆತ್ಮೀಯ ಭಕ್ತ ಬಾಂಧವರೇ ಕಡೀಡ್ದ ತುಳುವಾರ್ತಾ ವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರಡು ಮಂಗಳೂರು ದಸರಾ ವೈಭವ ಕುಡ್ಲದ ದಸರಾ ಶ್ರೀ ಕ್ಷೇತ್ರ ಕುದ್ರೋಳಿಡು ನಡಪುನ ದಸರಾ ಮಹೋತ್ಸವದ ನೇರ ಪ್ರಸಾರ ಮಲ್ತೊಂದುಲ್ಲ ನಮ್ಮೊಟ್ಟಿಗೆ ಕ್ಷೇತ್ರದ ಖಜಾಂಜಿಲು ನ್ಯಾಯವಾದಿಲು ಪದ್ಮರಾಜ್ ಆರ್ ನಮ್ಮೊಟ್ಟಿಗುಲ್ಲೇರೆ ಅಂಚನೆ ಮಾಧ್ಯಮ ಲೋಕದ ಮಲ್ಲಣ್ಣೆ ಮನೋಹರ್ ಪ್ರಸಾದ್ ಆರ್ಲ ಒಟ್ಟಿಗೆ ಉಲ್ಲೇರು ಪ್ರತಿ ವರ್ಷ ನೇರ ಪ್ರಸಾರ ಕಾರ್ಯಕ್ರಮಡ್ ಸಾಧಾರಣ ಈತೆ ಪೊರ್ತುಗು ಉಂದುವೆ ಜಾಗೆಡ್ ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಂಚನೆ ಕ್ಷೇತ್ರಾಭಿವೃದ್ಧಿ ಸಮಿತಿದಕುಲು ನಂಗೆ ವಿಶೇಷ ಮಾಹಿತಿನ ಆರಂಭಿಕವಾದ ಕೊರ್ದು ಐದು ಬೊಕ್ಕ ಗಣ್ಯರಡ ಸಂದೇಶಲೆನದು ತಂದು ವೇದಿಕೆಡ್ ಪ್ರಧಾನ ವೇದಿಕೆಡ್ ಪಂಡ ಅಪ್ಪೆ ಶಾರದೆನ್ ಪ್ರತಿಷ್ಠೆ ಮಲ್ದಿನಂಚಿನ ಆ ವೇದಿಕೆಡ್ ಸಾಧಕರಿಗೆ ಸನ್ಮಾನಾಪಿನಂಚಿನ ಕಾರ್ಯಕ್ರಮ ನಮ್ಮ ತೂದು ಐದು ಬೊಕ್ಕ ಒಂಜೊಂಜೆ ನವಗ್ರಹ ನಮ್ಮ ನವದುರ್ಗೆನ ಕೆಲ್ನ ವಿಗ್ರಹಲೇನೆ ಆ ವಾಹನದ ದೀಪಿನಂಚಿನ ಪೊರ್ಲು ಐದು ಬೊಕ್ಕ ಆ ಶೋಭಾಯಾತ್ರದ ಆರಂಭಿಕ ಕ್ಷಣಕುಲು ಐದು ಬೊಕ್ಕ ರಾತ್ರಿ ಇಡೀ ನಡಪುನಂಚಿನ ಆ ಶೋಭಾಯಾತ್ರದ ಪೊರ್ಲುನು ನೇರ ಪ್ರಸಾರಡ ತೂದು ಮನದಾನಿ ಪುಲ್ಯ ಕಾಂಡೆ ಒಂಜೊಂಜೆ ವಿಗ್ರಹಲೇನೆ ಕ್ಷೇತ್ರದ ಪುಷ್ಕರಣಿಡ್ ವಿಸರ್ಜನೆ ಮಲ್ಪುನಂಚಿನ ಕಾರ್ಯಕ್ರಮ ನಮ್ಮ ಪ್ರತಿ ವರ್ಷ ತೂಪ ಈ ವರ್ಷ ಕೋವಿಡ್ ಮಹಾಮಾರಿ ನೆತ್ತ ತೊಂದರೆ ಹಿಡ್ದಾತ್ರ ಕ್ಷೇತ್ರದ ಮಾತಾ ಅಧಿಕಾರ ವರ್ಗದಕುಲು ಈ ಉತ್ಸವ ನಡಪಾವನಂಚಿನ ಸಮಿತಿದಕುಲು ವಿಶೇಷವಾದ ಇನಿ ಬಾರಿ ಗಂಭೀರವಾದುಲ್ಲೇರು ದಯಪಂಡ ಜಿಲ್ಲಾಡಳಿತದ ಅಪ್ಪಣೆಯನ್ನು ಪಡೆದು ಅಕೆಲ್ನ ಮಾರ್ಗದರ್ಶಿ ಸೂಚನೆದ ಅನುಸಾರ ದಸರಾ ಪರ್ಬನ ನಮ್ಮ ನಡಪಾವಡಾಯಿನ ಅನಿವಾರ್ಯತೆ ಖಂಡಿತ ಉಂಡು ಅಂಚಾದ ವೃತ್ತಿಡ್ ನ್ಯಾಯವಾದಿಲೂ ಆದಿತ್ತದು ಒಂದು ವಿಶೇಷ ಜವಾಬ್ದಾರಿನ ಕ್ಷೇತ್ರದ ಪರವಾದ ಪಡೆದಿಪ್ಪುನ ನ್ಯಾಯವಾದಿ ಪದ್ಮರಾಜರು ಈ ಸಲದ ದಸರಾದ ಆ ಶೋಭಾಯಾತ್ರೆದ ಪರ್ಯಾಯ ವ್ಯವಸ್ಥೆ ಎಂಚ ಉಂಡು ಸಾಧಾರಣ 7 ಗಂಟೆ ಅನಗ ವಾ ಕಾರ್ಯಕ್ರಮ ಮೂಲ ನಡಪುಂಡು ಪಂಪಿನ ಮಾಹಿತಿ ಕೊರ್ಪೇರು ನಮ್ಮೊಟ್ಟಿಗೆ MLC ಪ್ರತಾಪ ಸಿಂಹನಾಯಕರು ಉಲ್ಲೇರು ಬೆಳ್ತಂಗಡಿದ ವಕೀಲರು ರಾಜಕೀಯ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ನಾಯಕರಾರು ರಾಜ್ಯ ಮಟ್ಟದ ನಾಯಕರು ಇನ್ನಿತ ಕಾರ್ಯಕ್ರಮ ಬೈದರು ಅವರಿಗಳ ಸ್ವಾಗತನ ಕೊರೊಂದು ಬಂದುಲೆ ಪದ್ಮರಾಜರು ನಂಗೆ ಮಾಹಿತಿ ಕೊರ್ಪೇರು ನನ್ನ ನಡಪುನಂಚಿನ ಹಂತ ಹಂತವಾದ ನಡಪುನ ಆ ಕಾರ್ಯಕ್ರಮದ ವಿವರಲೇನು ಮಾತರಿಗಳ ದಸರಾ ಪರ್ಬದ ವಿಜಯದಶಮಿದ ಶುಭಾಶಯನು ಗೋಕರ್ಣನಾಥ ಕ್ಷೇತ್ರದ್ದು ಯಾನ್ ಶುಭ ಕೋರೊಂದುಲ್ಲ
ಬಹುಶಃ ಈ ಕೋವಿಡ್ ಅಂಚಿನ ಒಂಜಿ ಮಹಾಮಾರಿ ಇಡೀ ವಿಶ್ವನೇ ಇನಿ ತಲ್ಲಣಗೊಳಿಸದಂದ್ರೆ ಜನಕಲೆಗ್ ಆಜಿ 7 ತಿಂಗಳು ದಿಂಚಿ ಜನಕಲ್ನ ಒಂಜಿ ವ್ಯತೆ ಅಗಲ ಒಂಜಿ ರೀತಿ ಅಗಲ್ನ ಮನೋಸ್ಥಿತಿಗೆ ಮುಟ್ಟುದನ್ನು ಪಂಡ ಬಹುಶಃ ನೆತ್ತ ರಿಸಲ್ಟ್ ನನ್ನ ದುಂಬಗ ನಂಗೆ ಗೊತ್ತವರೈತಂಡು ಅಂಚಿನ ಸಮಯಡು ಈ ಕ್ಷೇತ್ರಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಸ್ಥಾಪನೆ ಮಲ್ತಿನಂಚಿನ ಈ ಪ್ರತಿಷ್ಠಿತ ಕ್ಷೇತ್ರಡು ಆರ್ನ ಪ್ರೇರಣೆ ತಿಕ್ಕಂಡು ಈ ಒಂಜಿ ದಸರಾ ಪರ್ಬನು ನಮ್ಮ ಎಂಚ ಮಲ್ತೊಂತ ಅವೇನು ಮಲ್ಪೋಡು ಆ ಇನಿ ಜನಕಲ್ನ ಆತ್ಮಸ್ಥೈರ್ಯ ಕುಂದದು ಪೋತುಂಡು ಆ ಜನಕಲೆಗ್ ಭಕ್ತರೆಗ್ ಆತ್ಮಸ್ಥೈರ್ಯ ಕೊರಡು ಅಂಚನೆ ಆರ್ಥಿಕವಾದ್ಲಾತೆ ಜನಕಲು ಜರ್ಜರಿತರಾತೆ ಒಂದು ನಮ್ಮ ದೇಶೋಡು ಮಾತ್ರ ವಿದೇಶೋಡ್ಲಾತೆ ಅಂಚಿನ ಜನಕಲೆಗ್ ಒಂಜಿ ಆತ್ಮಸ್ಥೈರ್ಯ ಕೊರಡು ಈ ಆರ್ಥಿಕ ಪುನಶ್ಚೇತನ ಆವಡು ಪನ್ಪನಂಚಿನ ಒಂಜಿ ಪ್ರೇರಣೆ ನಂಗೆ ತಿಕ್ಕಂಡು ನಮ್ಮ ನವೀಕರಣದ ರೂವಾರಿ ಶ್ರೀ ಬಿ ಜನಾರ್ದನ್ ಪೂಜಾರ್ಲಿನ ಮಾರ್ಗದರ್ಶನ ತಿಕ್ಕಂಡು ನಮ್ಮ ಆ ದೇವರನ ಪ್ರೇರಣೆದ ಪ್ರಕಾರ ನಮ್ಮ ಪ್ರಯತ್ನವನ್ನು ನಮ್ಮ ಮಲ್ತ ಜಿಲ್ಲಾಡಳಿತ ಅಂಚನೆ ಸರ್ಕಾರದ ಮಾರ್ಗಸೂಚಿಲ್ಲ ಇತ್ತಂಡು ಅವೇನು ಪೂರ ಮನಸ್ಸಿಟ್ಟು ದೀದು ನಮ್ಮ ಮಲ್ತಿನ ಕಾರ್ಯಕ್ರಮ ಒಂದು ಇನಿಮುಟ ರೀತಿಯಿಂದ ಪೋಣು ಒಂದು ಬಂದ್ರೆ ಎಂಗ್ಲಿಗೆ ನಿಜವಾದ ಹೆಮ್ಮೆ ಒಂದುಂಟು ಪೂರೆಕ್ಲ ಸಾಕ್ಷಿ ಆ ಕಾರಣಭೂತಿ ಉಳ ಹಿಡ್ಕೊಳ್ದಿನ ಗೋಕರ್ಣನಾಥೇಶ್ವರಲ ಬ್ರಹ್ಮಶ್ರೀ ನಾರಾಯಣ ಗುರು ಪರಿವಾರ ದೇವತೆರು ಇನಿ ನಮ್ಮ ತೂಪ ಕುಡ್ಲದ ಜನಕಲ್ನ ಮೋನಿಡಿ ಈ ದೇವಸ್ಥಾನಕ್ಕೆ ಏರು ಪುರ ಬರ್ತದೆ ಅಗಲ ಮೋನಿಡಿ ಒಂಜಿ ತೆಲಿಕೆ ಉಂಡು ಆರ್ಥಿಕವಾದ ಪುನಶ್ಚೇತನ ನಮ್ಮ ಇನಿ ತೂವೊಂದುಲ್ಲ ಇಂಚಿನ ಕಾಲ ಮುಂದಿಟ್ಟು ಇನಿ ದಸರಾ ಮೆರವಣಿಗೆ ಪನ್ಪುನ ಈ ಸರ್ತಿ ಮಲ್ಪರೆ ನಂಗೆ ಸರ್ಕಾರದ್ದು ಅನುಮತಿ ಇಜ್ಜಿ ಖಾಲಿ 50 ಜನರ ಮೀದ ಮೆರವಣಿಗೆ ಇಜ್ಜಿಂದ ಬಂದ ಒಂದಿತ್ತಂಡು ಇನಿತ ದಿನೊಟ್ಟು ದನ್ನ ಸಡನ್ ಜಿಲ್ಲಾಡಳಿತದೊಂಜಿ ಮೆಸೇಜ್ ಬತ್ತಂಡು ನಿಗಲು 300 ಜನರದ್ದು ಉಲೈ ದೇವಸ್ಥಾನದ ಪಕ್ಕ ಉಪ್ಪರೆ ಬಲ್ಲಿ ಎಂದು ಪನ್ಪುನಂಚಿನ ಒಂಜಿ ಮೆಸೇಜ್ ಬತ್ತಂಡು ಒಂತೆ ಆತಂಕ ಅಂಡು ಒಂದಿಟ್ಟು ದಾಯಕ ಬೋಡಾದ ಇಂಚಿನ ನಿರ್ಧಾರ ಈ ಕಡೆಗಳಿಗೆ ಬತ್ತಂಡು ಎಂದು ಪನ್ಪುನ ಮರಣದಿಂಚಿ ತೂಂದುಂಡು ಮುಲ್ಪ ವಾರೀತಿಡ್ಲ ತೊಂದರೆ ಒಂದಿಜ್ಜಿ ಬರ್ಪುನ ಭಕ್ತರ ನಗಲಿಗೆ ಸಾಮಾಜಿಕ ಅಂತರನ್ನು ಕಾಯ್ದು ಅತ್ತ ಅಗ್ಲಿಗೆ ಮಾಸ್ಕ್ ಪಾಡೋನಂಚಿನ ಸ್ಯಾನಿಟೈಸೇಷನ್ ಮಲ್ಪನ ಪ್ರತಿ ಒಂಜಿ ಬೇಲೆಲ್ಲ ಭಾರಿ ಪೊರ್ಲುಡು ಬೊಕ್ಕ ಜನಕುಲ್ಲಾತೆ ಕಲ್ತದೇರು ಈ ಕೊರೋನಾದ ಒಟ್ಟಿಗೂ ಬದುಕೋಡು ನಮ್ಮ ಉಲೈ ಕುಲ್ಲುಂಡ ನಂಗೆ ದುಮ್ಮದ ದಿನೊಟ್ಟು ಭಾರಿ ಮಲ್ಲ ಕಷ್ಟ ನಷ್ಟ ನಂಗೆ ಅನುಭವಿಸೋ ಉಂಡು ಪನ್ಪುನ ಗೊತ್ತಾದಿತ್ತು ಪೂರ ಪೊರ್ಲುದು ಸಹಕಾರ ಇತ್ತು ಅಂಡ ನಮ್ಮ ಸರ್ಕಾರದ ಒಂಜಿ ಮಾರ್ಗಸೂಚಿ ಬತ್ತಿ ಬೊಕ್ಕ ಅವು ಕಾನೂನು ನಮ್ಮ ಅವೇನು ಪಾಲಿಸೋಡ ನಮ್ಮ ಮಾತೇನಲ್ಲ ಧರ್ಮ ಆ ಪ್ರಕಾರನೇ ನಮ್ಮ ಈ ಸರ್ತಿ ದಸರಾದ ಮೆರವಣಿಗೆ ಇಜ್ಜಿ ಅಂಡ ಈ ಕ್ಷೇತ್ರನು ಸ್ಥಾಪನೆ ಮಲ್ತದೆ ಇನಿ ಒಂಜಿ ಇಂಚಿನ ಒಂಜಿ ಕಠಿಣ ಪರಿಸ್ಥಿತಿ ಇಲ್ಲ ನಂಗೆ ಇಂಚಿನ ಒಂದೇ ದಸರಾನು ಆಚರಣೆ ಮಲ್ಪೋಡು ಪನ್ಪುರ ಪ್ರೇರಣೆ ಕೊರ್ನ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿನ ಒಂಜಿ ಭಾವಚಿತ್ರದ ಮೆರವಣಿಗೆ ಈ ದುಂಬು ದಸರಾದ ಮೆರವಣಿಗೆ ರಸ್ತೆಡು ಪೋಂದಿತ್ತಂಡು ಅಲ್ಪನೆ ಇತ್ತೆ ಕ್ಷೇತ್ರ ಹೊಡ್ದು ನನ್ನ ಕೆಲವೇ ನಿಮಿಷ ಹೊಡ್ದು ನೆತ್ತ ಒಂಜಿ ಭಾವಚಿತ್ರದ ಮೆರವಣಿಗೆ ಭಜನೆ ತಂಡದೊಟ್ಟಿಗೆ ಪೋವರ ಉಂಡು ಒಂದು ನಮ್ಮ ಮಣ್ಣಗುಡ್ಡೆ ಲೇಡಿ ಹಿಲ್ ಅಂಚನೆ ಲಾಲ್ಬಾಗ್ ಬಳ್ಳಾಲ್ ಬಾಗ್ PVS ಸರ್ಕಲ್ ನವಭಾರತ್ ಸರ್ಕಲ್ KS ರಾವ್ ರೋಡ್ PM ರಾವ್ ರೋಡ್ ವೆಂಕಟರಮಣ ದೇವಸ್ಥಾನ ಕಾಸ್ಟ್ರೀಟ್ ರೋಡ್ ಕ್ಲೋಸ್ ಆಯಿನಿಟ್ಟ ಹತ್ರ VT ಕೂಡ ನವಭಾರತ್ ಸರ್ಕಲ್ಗೆ ಬರ್ತದೆ ಅಲ್ಪೊಡ್ದು ನ್ಯೂ ಚಿತ್ರ ಥಿಯೇಟರ್ ಆದ ಕೂಡ ನಮ್ಮ ಕ್ಷೇತ್ರಗೂ ಬರ್ರೆ ಉಂಡು 5 ಬಕ್ಕ ಸಾಧಾರಣ 7 ಗಂಟೆ ಅವು ಪಿದಾಡ್ನಾಗೆ 7 ಗಂಟೆ ಅವು ಈಚೆ ನಾನೊಂದು 1/4 ಗಂಟೆದೊಳಗೆ ಒಂದು ಪಿದಾಡುಂಡು ಅಂಚನೆ ಒಂಜಿ ಏಲೆ ಕಾಲದೊಳಗೆ ಬರ್ಪು ನೆತ್ತೊಟ್ಟಿಗೆ ಏರೆಗಳ ಜನಕ್ಕೂ ನಮ್ಮ ಪೋಂದಿಜ್ಜ ಒಂಜಿ ನಂಗೆ ಒಂಜಿ ಪ್ರೇರಣೆ ಕೊಟ್ಟ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ನೆನತಂದು ಎಂಕಲು ಈ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಸ್ವಾಮಿನ ಭಾವಚಿತ್ರ ಉಪ್ಪು ನಂಚಿನ ಆ ವಾಹನ ಭಜನಾ ತಂಡದ ಒಟ್ಟಿಗೆ ಸಾಧಾರಣ ನನ್ನ ಒಂಜಿ 1/4 ಗಂಟೆ ಮುಲ್ತೊಡ್ಡು ಪಿದಾಂಡು 7 ಗಂಟೆ ಅನಗ ಬೊಕ್ಕರ ಈ ಕ್ಷೇತ್ರಗೆ ಎತ್ತುಂಡು ಅಂಚಾದ ಮಾಮೂಲು ಪೋಪಿನ ಸಾದಿಡಿ ಮೆರವಣಿಗೆ ಉಂಡು ಪಂಡದು ನಡುರಾತ್ರಿ ಬರ್ತದೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ದರ್ಶನ ಎಂಕುಲು ಆ ಮೆರವಣಿಗೆದ ಹೊರಟು ಪಡೆಪ ಪಂಡದು ನಡುಟು ಬತ್ತಂಡ ಆವಂದು 7 ಗಂಟೆದ ಉಲೈ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲಿನ ಭಾವಚಿತ್ರ ಉಪ್ಪು ನಂಚಿನ ವಾಹನ ಭಜನಾ ತಂಡದೊಟ್ಟಿಗೆ ಪೋದು ಪ್ರತಿ ವರ್ಷ ನಮ್ಮನೆಡೆ ದಸರಾ ಉತ್ಸವದ ಮೆರವಣಿಗೆ ಪೋಪುಂಡ ಅವೇ ಸಾದಿಡು ಪೋದು ಪಿರ ಕ್ಷೇತ್ರಕ್ಕೆ ಬರ್ಪಿನ ಈ ವರ್ಷದ ಒಂಜಿ ವಿಶೇಷ ಕಾರ್ಯಕ್ರಮ ಕ್ಷೇತ್ರದ ಆತ್ಪುರ್ತುಗೆ ದಾದು ಬರಾಪುಂಡು ಕ್ಷೇತ್ರಡು ಅದೇ ಮುಟ ಇತ್ತೆ ನಮ್ಮ ಭಕ್ತರಿಗೆ ನವದುರ್ಗೆಲನ ಅಂಚನೆ ಶಾರದಾ ಮಾತೆನ ದರ್ಶನಕ್ಕೆ ಅವಕಾಶ ಉಂಡು ಬಹುಶಃ ಇನಿ ನಮ್ಮ ತೂವೊಂದುಲ್ಲ ನಮ್ಮ ಕುಡ್ಲ ಈ ಒಂಜಿ ವಾಹಿನಿಡ್
ಇನಿ ಇಲ್ಲಡ ಕುಲ್ಲುಲ ಜನಕುಲು ತೂವೊಂದುಲ್ಲೇರು ಜನಕಲಿಗೆ ನೆಟ್ಟದ ಒಂಜಿ ವ್ಯವಸ್ಥೆಯನ್ನು ತೂದು ಅಗಲಿಗೆ ಬತ್ತದ ಆ ದೇವರನ ದರ್ಶನ ಪಡೆಯೋಡು ಆ ದೇವರಡ ಈ ಕೊರೋನಾ ಮಹಾಮಾರಿಂದ ನಮ್ಮನ್ನು ದೂರ ಮಲ್ಪೋಡು ಬಂದ್ಪುರ ಒಂಜಿ ಪ್ರಾರ್ಥನೆ ಮಲ್ಪರೆ ಅಗಲ್ನ ಅಗಲ್ನ ಭಾವನೆ ಅಗಲ ಮನಸ್ಸು ಬತ್ತದ ಅಂಚ ಬರ್ಪುನಗಲ್ನ ಭಕ್ತರಿನಗೆ ನಿರಾಶೆ ಮಲ್ಪುನಂಚಿನ ಒಂದುಲ ನಂಗೆ ಆಡಳಿತ ಮಂಡಳಿಗೆ ಇಜ್ಜಿ ನಮ್ಮ ಆಗ್ಲಿಗೆ ಭಕ್ತರಿನಗ್ಲಿಗೆ ಆಯ್ನಾತ್ ಬೇಗ ಒಂಜಿ 7 ಗಂಟೆದ ಉಲಾಯಿ ಬತ್ತದ ದೇವರನ ದರ್ಶನ ಮಲ್ತೊಂದು ಪ್ರಾರ್ಥನೆ ಮಲ್ತೊಂದು ಆಯ್ನಾತ್ ಬೇಗ ನೆಟ್ಟಿಡ್ದು ಪೋಡು ಐಡ್ದು ಬೊಕ್ಕ ನಮ್ಮ ಮಹಾಗಣಪತಿ ಆದಿಶಕ್ತಿ ಅಂಚಿನ ನವದುರ್ಗಿಯರ್ನ ಶಾರದಾ ಮಾತೆಯರ್ನ ವಿಸರ್ಜನೆ ಸಾಧಾರಣ ಎಡ್ಮರ ಗಂಟೆ 1 ಗಂಟೆ ದೊಡ್ಡದು ಸ್ಟಾರ್ಟ್ ಆಪುಂಡು ಆದ ಬೊಕ್ಕ ಸಾಧಾರಣ ಒಂಜಿ ಪೂರ ಮುಗ್ಗಿನಾಗ ಒಂಜಿ 2 ಗಂಟೆ ಮುಟ್ಟ ಆಪುಂಡು ಬಂದ್ಪುನ ಒಂಜಿ ನಿರೀಕ್ಷೆ ಉಂಡು ಭಕ್ತರು ಮಾತೆರ್ಲ ಸಹಕಾರ ಮಲ್ಪೋಡು ನಿಗಲ್ನ ಭಾವನೆ ಒಂದು ಪೂರ ಅರ್ಥ ಆಪುಂಡು ನಮಕ್ ಕ್ಷೇತ್ರಾಡಳಿತ ಸಮಿತಿ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರ್ಲು ಆ ರೀತಿದ ಮಾರ್ಗದರ್ಶನ ಕೊಡ್ತೇರು ಬಂಡ ಬರ್ಪುನ ಭಕ್ತರಿಗೆ ಅಗ್ಲೆಗೆ ಒಂಜಿ ಪ್ರಾರ್ಥನೆ ಮಲ್ಪರೆ ದರ್ಶನ ಮಲ್ಪರೆ ಅವಕಾಶ ಮಲ್ತು ಕೊರ್ಲಿ ಏರೆಗ್ಲ ಬೇಜಾರು ಮಲ್ಪೊಚ್ಚಿ ಜನಕ್ಕಲು ಬಂಗೋಡು ಉಲ್ಲೇರು ಅಗ್ಲಿನ ಆತ್ಮಸ್ಥೈರ್ಯ ತುಂಬುನಂಚಿನ ಕೆಲಸ ಈ ಕ್ಷೇತ್ರದ ಆವಡು ಒಂದು ಬಂತೀರ ಆ ಪ್ರಕಾರ ನಮ್ಮ ಪೂರಾವ ರೀತಿಯ ವ್ಯವಸ್ಥೆ ಎಲ್ಲ ಮಲ್ತದ ಭಕ್ತರನ್ನೆಲ್ಲ ಸಹಕಾರ ನಮ್ಮ ಕೇನಂದಲ್ಲ ಐತೆ ಆ ವಿಗ್ರಹದ ವಿಸರ್ಜನೆದ ಕ್ರಮ ಎಂಚ ಈತೆ ದುಂಬು ಮುಲ್ತುದ್ದು ಕೊನೋದು ವಾಹನಡು ಕೊನೋದು ದೀವೊಂದಿತ್ತೇರು ಐದು ಬೊಕ್ಕ ವಾಹನಡು ಇತ್ತಿನಂಚಿನ ಆ ವಿಗ್ರಹಲು ಶೋಭಾಯಾತ್ರೆಡೆ ಪಾಲು ಪಡೆದೆ ಐದು ಬೊಕ್ಕ ಕ್ಷೇತ್ರಕ್ಕೆ ಬರ್ತದೆ ಒಂಜೊಂಜೆ ವಿಗ್ರಹನ ವಾಹನದ ತಿರ್ತಿ ಜಪಡಾದ ದೇವಸ್ಥಾನಕ್ಕೆ ಸುತ್ತು ಬರ್ತದೆ ಪುಷ್ಕರನಡೆ ಪೋದು ವಿಗ್ರಹದ ವಿಸರ್ಜನೆ ಈ ಸಲ ಎಂಚ ಈ ಸರ್ತಿ ವಾಹನಡು ಇವರ ಇಜ್ಜಿ ದಸರಾ ಮೆರವಣಿಗೆ ಇಜ್ಜಿದ್ದು ಐನೆಟ್ಟಾತ್ರ ವಾಹನಡು ದೀಪು ನಂದಿಜ್ಜಿ ನೆಟ್ಟಿಡ್ದು ನಮ್ಮ ದುಂಬು ಎಂಚ ಪತೊಂದು ಪೋಂದಿತ್ತನ ಅಂಚೆನೆ ನಮ್ಮ ಗೋಕರ್ಣನಾಥ ಸೇವಾದಳ ತಗಲು ನೆಕ್ಕ ಪುಗ್ಗೆಲ್ ಕೊರ್ಪೇರು ನಮ್ಮ ಒಂದಿಟ್ಟು ದರ್ಬಾರ್ ಹಾಲ್ದ ಪಿರೈ ಪೋಯಿ ಬೆಟ್ಟಿಗೆ ದೇವಸ್ಥಾನದ ಎದುರು ಪೋಪುಂಡು ಅಲ್ಪ ಒಂಜಿ ದೇವರ ಗೋಕರ್ಣನಾಥೇಶ್ವರರಿಗೆ ಒಂಜಿ ಮೋನೆ ತೋಚ್ಪದ ಅಲ್ಪ ಹೊಡೆದು ಯೂಟರ್ನ್ ಆದ ಸೀದಾ ನಮ್ಮ ದೇವಸ್ಥಾನದ ಪುಷ್ಕರಣಿಗೆ ಬರ್ತದೆ ಅಲ್ಪ ಹೊಡೆದು ವಿಸರ್ಜನೆ ಹಾಕೊಂಡು ಬೊಕ್ಕ ಶಾರದಾ ಮಾತೆನ ವಿಸರ್ಜನೆ ಒಂತೆ ಬದಲಾವಣೆ ಉಂಡು ಉನೇನು ನೆಟ್ಟೆಡ್ದು ಪಿದಾರ್ದು ದೇವಸ್ಥಾನದ ಒಂಜಿ ಸುತ್ತ ಆದ ನಮ್ಮ ಅಂಗಡದ ಪಿರೈ ಜಪ್ಡ ಒಂದುಲ್ಲ ಅವರ ಹನುಮಾನ್ ಮಂದಿರದಲ್ಪ ಏಪಲ ನಮ್ಮ ಒಲ್ಪೊಡ್ದು ಪೋದು ಲಾರಿಡ್ ಕುಲ್ಲಾವ್ ಅಂತನ ಹನುಮಾನ್ ಒಂದೇ ಟ್ಯಾಬ್ಲೆಟ್ ಕುಲ್ಲಾವ್ ಅಂತನ ಆ ಒಂದೇಟಿ ಗೇಟ್ದು ಪಿರೈ ಬರ್ತದೆ ಮುಖ್ಯ ಗೇಟ್ದು ಪಿರೈ ಬರ್ತದೆ 1 ಇಂಚಿನ ವ್ಯವಸ್ಥೆ ಇನಿ ಮಲ್ತದೆ ಸಾಧಾರಣ ಏತು ಕೊಡ್ತಾವೆ ಶಾರದಾ ವಿಸರ್ಜನೆ ಪೂರ ನಮ್ಮ ಎನ್ನಿಲಕ ಆಂಡ ಸಾಧಾರಣ 2 ಗಂಟೆದಲ್ಲೇ ಒಂದು ಕಾರ್ಯಕ್ರಮ ಪೂರ ಮುಗಿಯೋಡು ಬೊಕ್ಕ ದೇವರನ ಇಚ್ಛೆ ಬಕ್ ಎಂಕುಲು ನಮ್ಮ ನೆಟ್ಟ ದಾಲ ಹತ್ತು 6 ಉಲೈದಾರ ಮಲ್ಪ ಒಂದುಲ್ಲೇರು 6 ಎಂಚ ಮಲ್ಪೇರಿಂದ ನಂಗೆ ಗೊತ್ತುಜ್ಜಿ 6ನ ಮಿತ್ತು ನಂಬಿಕೆ ದೀದು ಪೂರಾ ಬೇಲೆಲ್ಲ ನಮ್ಮ ಮಲ್ತೊಂದುಲ್ಲ ಪೊರ್ಲುಡು ಆಪುಂಡು ಬಣ್ಣಂಚಿನ ಒಂದು ವಿಶ್ವಾಸ ನಂಗೆ ಮಾತೆರೆಗಳ ಉಂಟು ಮಾರ್ನಮಿ ಪಂಡಿ ಸಾತಿಗೆ ನೆನಪಾಪಿನಿ ನಂಗೆ ಪಿಲಿವೇಷ ಆ ಪಿಲಿವೇಷದ ತಂಡಲು ನಂಗೆ ಏಪಲ ಶೋಭಾಯಾತ್ರೆಡೆ ವಾಹನದ ಒಟ್ಟಿಗೆ ಪಾಲ್ಪಡೆಯುತ್ತಿದೆ ಈ ವರ್ಷ ಆ ಪಿಲಿವೇಷದಾರಿಲೆಗೆ ಎಂಚಿನ ವ್ಯವಸ್ಥೆ ಮಾಡ್ತಾರೆ ಖಾಲಿ ಪಿಲಿವೇಷ ಮಾತ್ರ ನಮ್ಮ ಕರಾವಳಿ ಜಿಲ್ಲೆ ವಿಶೇಷವಾದ ತುಳುನಾಡು ಈ ದೇವಿನ ಆರಾಧನೆಗೆ ಒಂಜಿ ಮಹತ್ವ ಇತ್ತಿನಂಚಿನ ಈ ಕೊರೋನಾ ನಡೆದು ಮಿತ್ತದ ಮಲ್ಲ ಸಾಂಕ್ರಾಮಿಕ ರೋಗದ ಈ ದುಂಬು ಬರ್ತದೆ ಅಂಚಿನ ಟೈಮ್ ಉಂಟು ಈ ದೇವಿನ ಆರಾಧನೆ ಮಲ್ತದೆ ಆರ್ನ ಪೂಜೆ ಮಲ್ತದೆ 5 ಬೊಕ್ಕ ವಿಶೇಷ ಪ್ರಾರ್ಥನೆ ಇಂಚಿನ ಮಹಾಮಾರಿ ಮುಕ್ತ ಆತಿನಂಚಿನ ಇತಿಹಾಸ ಉಂಟು ಅಂಚನೆ ಆ ಒಂದೇಟು ನಾವು ಮಲ್ತೊಂದಿಲ್ಲ ಅಂಚನೆ ಪಿಲಿವೇಷ ಅದು ಪಡತ್ತೆ ಬೇತೆ ವೇಷಲಾವಡೆ ಒಂದು ಕೇವಲ ಮನರಂಜನೆಗೆ ಉಪ್ಪು ನತ್ತು ನೆಟ್ಟು ಒಂಜಿ ಸೇವೆ ಅಗಲ ಒಂಜಿ ಪರಕೆದ ಸೇವೆ ಉಪ್ಪುಂಡು ಎರೆಗಾಂಡ್ಲ ಒಂಜಿ ಬಂಗ ಬನ್ನಾಗ ಎಂಕ್ಲೆ ನಾ ಬಂಗಡದ ಮುಕ್ತ ಮಲ್ಪ್ಲೆ ಅನಾರೋಗ್ಯ ಉಪ್ಪುನಾಗ ಎಂಕ್ಲೆಗೆ ಆರೋಗ್ಯ ಕೊರ್ಲೆ ಎಂಕ್ಲೆಗೆ ಆರೋಗ್ಯ ಕೊಡ ಎಂಕ್ಲೆ ಇಂಚಿನ ಒಂಜಿ ವೇಷದ ಸೇವೆ ಮಲ್ಪ ಒಂಜಿ ಪರಕೆನ ಪಂಡು ಉಪ್ಪೇರು ಅಂಚೆ ಅದು ನೆಕ್ಕದ ನಮ್ಮ ಅವಕಾಶ ಕೊರಡು ಪಂಡು ನಮ್ಮ ಜಿಲ್ಲಾಡಳಿತದ ಮನ್ನಬಿ ಪಡ ಲಾಸ್ಟ್ ನಂಕ ಅನುಮತಿ ತಿಕ್ಕೊಂಡು ಅಂಚ ಮಾತ ಭಾಗವಹಿಸುವಂತಿನ ಪಿಲಿವೇಷದಗ್ಲೆಗೆ ಪರಕೆದ ರೂಪುಡು ಅಗ್ಲೆ 15 ನಿಮಿಷ ನಮ್ಮ ದೇವಸ್ಥಾನದ ಎದುರುಡು ದೇವರನ ಎದುರುಡು ಆಗ್ಲಿಕ್ಕೆ ನಲ್ಪರ ನಮ್ಮ ಅವಕಾಶ ಮಲ್ತು ಕೊರ್ತಾ ಅಂಚ ಆ ಸೇವೆ ಎಲ್ಲ ಮೂಲ ಆವೊಂದು ಸಾಧಾರಣ ಏತು ತಂಡಲು ಇನಿ ಸಾಧಾರಣ 12 ತಂಡಲು ನೆತ್ತ ಸೇವೆ ಮಲ್ತೊಂದು ಪ್ರತಿ ವರ್ಷ ಏತು ತಂಡಲು ಪಿಲಿ ಬರುದಿತ್ತು ಸಾಧಾರಣ ಒಂದು 22 ತಂಡಲು ಇತ್ತ ಇನಿ 17 ತಂಡಲು ಇತ್ತೆ ಪುದರ್ ಕೊರ್ತಾ ಪಕ್ಕ 2 ತಂಡ ಬರಲ್ಲ ಯಾವ ಭಕ್ತರನ ಉತ್ಸಾಹ ಪೂರ ಅಂಚನೆ ಉಂಡು ಮಾತೆಲ್ಲ ನಿಗಳು ಕೇಂದ್ರ ನಮ್ಮ ಪಂಡ ಸರಿಯಾಗಿ ಸಿಟಿಟ್ ನಿಗಳು ತೂನಗ ನಿಗಳ ಗೊತ್ತಾದಪ್ಪು ಒಂದು ಖಂಡಿತವಾದ ಜನಕಲ್ನ ಆತ್ಮಸ್ಥೈರ್ಯ ಹೆಚ್ಚಿದಂಡು ಆರ್ಥಿಕ ಪುನಶ್ಚೇತನಲ್ಲ ಈ ಕುದ್ರೋಳಿ ಕ್ಷೇತ್ರದೇ ಒಂದು ಆರಂಭ ಆನಂದ ಪಂಡ್ರೆ ಭಾರಿ ಹೆಮ್ಮೆ ಐತೆ ಕುದ್ರೋಳಿ ಕ್ಷೇತ್ರಕ್ಕೆ ಸಾಧಾರಣ 7 ಗಂಟೆ ಮುಟ್ಟ ಭಕ್ತನ ಪಿಲಿವೇಷ ತೂವಲಿ ಪಿಲಿವೇಷದ 7 ಗಂಟೆದ ಉಲೈ ಬತ್ತದ ಪಿಲಿವೇಷ ತೂವಲಿ ಭಕ್ತನ ತೂವಲಿ ಒಂದೊಂದು ತಂಡಕ್ಕೆ ಏತೆ ಸಮಯ 15 ನಿಮಿಷ ಕೊರೊಂದಿಲ್ಲ ಅವು ಯಾಕಡೆ 4 ಗಂಟೆಗೆ ಸ್ಟಾರ್ಟ್ ಆಗ್ತಂದೆ ಇದೆಲ್ಲ ಆ ಒಂದು ಲಕ್ಷಾಂತರ ಜನಕ್ಕೂ ಈ ಕಾರ್ಯಕ್ರಮ This program is sponsored by Karnataka Bank, powered by Advait Hyundai, Harsha, New Mangalore Port Trust, co-sponsored by
Canara Bank, Lotus Properties, SL Shade Jewelers and Diamonds, SCDCC Bank, Auto Matrix, Bisleri Mangalore, Divya Rupa, MRPL, Raksha Enterprises, your one-stop fitness shop. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ಮ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. SL Shade Jewelers and Diamond House ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. SL Shade Jewelers and Diamond House, ನೋಡಿದೊಡನೆ ಮನಸೋಲುವುದು. KS ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. ಫಸ್ಟ್ ನ್ಯೂರೋ ಹಾಸ್ಪಿಟಲ್, ಮೆದುಳು ಬೆನ್ನುಮೂಳೆಯ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನಗಳನ್ನು ಹೊಂದಿರುವ ಪ್ರಥಮ ಸ್ಪೆಷಲೈಸ್ಡ್ ನರವಿಜ್ಞಾನ ಆಸ್ಪತ್ರೆ. ಮೆದುಳು ಮತ್ತು ಬೆನ್ನುಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ವಿಶೇಷ ನರರೋಗ ಶಸ್ತ್ರಚಿಕಿತ್ಸಕರ ಮತ್ತು ನರ ವೈದ್ಯರುಗಳ ವೃತ್ತಿಪರ ತಂಡದಿಂದ ಕೈಗೆಟಕುವ ದರದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಪಾರ್ಶ್ವವಾಯು ನಿರ್ವಹಣೆ ಮತ್ತು ಚಿಕಿತ್ಸೆ, ಅಪಸ್ಮಾರ ಚಿಕಿತ್ಸೆ ಮತ್ತು ಅಪಸ್ಮಾರ ಶಸ್ತ್ರಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಮತ್ತು ಬೆನ್ನುಮೂಳೆ ಚಿಕಿತ್ಸಾಲಯ, ಪಾರ್ಕಿನ್ಸನ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್ ವಿಭಾಗ, ಮೆಮೊರಿ ಕ್ಲಿನಿಕ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ, ನ್ಯೂರೋ ಸೈಕಿಯಾಟ್ರಿ ತಂಡ ಮತ್ತು ಸೈಕಿಯಾಟ್ರಿ, ನ್ಯೂರೋ ರೇಡಿಯಾಲಜಿ ಅಂಡ್ ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ಕ್ರಿಟಿಕಲ್ ಕೇರ್, ಬೋಟಾಕ್ಸ್ ಚಿಕಿತ್ಸೆ, ಸ್ಟ್ರೋಕ್ ಚಿಕಿತ್ಸೆಗಾಗಿ ಪರಿಣತಿ ಹೊಂದಿರುವ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗ. ಟೈಮ್ ಲಾಸ್ ಇಸ್ ಬ್ರೈನ್ ಲಾಸ್ಟ್. ಸ್ಟ್ರೋಕ್ ಆದ 4.5 ಗಂಟೆಗಳ ಒಳಗೆ ಆಸ್ಪತ್ರೆಗೆ ರೋಗಿಯನ್ನ ದಾಖಲು ಮಾಡಿದ್ದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಕೋವಿಡ್ಗೆ ಬೇಕಾದ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು 24x7 ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯದ ಖಾಸಗಿ ಅತಿ ದೊಡ್ಡ ನರ ಸಂಬಂಧ ಚಿಕಿತ್ಸೆ ನೀಡುವ ಏಕೈಕ ಆಸ್ಪತ್ರೆ ಫಸ್ಟ್ ನ್ಯೂರೋ ಆಸ್ಪತ್ರೆ. ಹೋ ಅಜ್ಜಿ, ಕಾಪರ್ ಜಾಗ್ನಿಂದಲೇ ನೀರು ಕುಡಿಯಬೇಕೆಂದು ಗೊತ್ತು. ಆದ್ರೆ ಕಾಪರ್ನ ಗುಣ ಈಗ್ಲೂ ಆಕ್ವಾಗಾರ್ಡ್ ನಲ್ಲಿ. ಹೇಗೆ? ಅಡ್ವಾನ್ಸ್ ಟೆಕ್ನಾಲಜಿ ಅಜ್ಜಿ, ನಿಮ್ಗದು ಅರ್ಥವಾಗದು. ಓಹ್, ಯು ಮೀನ್ ಆಕ್ಟಿವ್ ಕಾಪರ್ ಅಯಾನಿಕ್ ಇನ್ಫ್ಯೂಷನ್? ಆಕ್ವಾಗಾರ್ಡ್ನ ಹೊಸ ಆಕ್ಟಿವ್ ಕಾಪರ್ ಟೆಕ್ನಾಲಜಿ ನಿಮ್ಮ ನೀರಿಗೆ ನೀಡುತ್ತದೆ ತಾಮ್ರದ ಗುಣ. ಸೈನ್ಸ್ ನಲ್ಲಿ ಹಿಂದೆ ಇದೆಯಲ್ವೇ? ಎಲ್ಲರೂ ಟಾಪರ್ ಆಗಿರುವುದಿಲ್ಲ ಮತ್ತು ಎಲ್ಲಾರು ಆಕ್ವಾಗಾರ್ಡ್ ಆಗಿರುವುದಿಲ್ಲ.
ಹೋಟೆಲ್ ಜನತಾ ಡಿಲಕ್ಸ್ ಶುದ್ಧ ಸಸ್ಯಾಹಾರಿ ಹಾಗೂ ಎಸಿಆರ್ ನಾನ್ ಎಸಿ, ಪತ್ತುಮುಡಿ ಸೌಧ, ಮಂಗಳೂರು. ಮಂಗಳೂರಿನ ಹೋಟೆಲ್ ಕ್ಷೇತ್ರಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನೇರಿದ ಸಂಸ್ಥೆ. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಗ್ರಾಹಕರ ನೆಚ್ಚಿನ ತಾಣ ಹೋಟೆಲ್ ಜನತಾ ಡಿಲಕ್ಸ್. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್, ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್. ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ, ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು ಕೆಎಸ್ ರಾವ್ ರೋಡ್, ಮಂಗಳೂರು. ದೂರವಾಣಿ ಸಂಖ್ಯೆ 0824242689. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಉದ್ಯಾವರ. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ. ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ. An initiative by Mangalore Institute of Oncology, a special hospital for cancer treatment. ನೆಲೆಯ 2 ವರ್ಷಗಳಲ್ಲಿ 1991ರಲ್ಲಿ ಈ ಕ್ಷೇತ್ರದ ಪುನರ್ನಿರ್ಮಾಣವಾಯಿತು. ಅಂದಿನಿಂದ ಇಲ್ಲಿ ನವರಾತ್ರಿಯ ಆಚರಣೆ ಶಾರದೋತ್ಸವದ ಮೂಲಕ ಮೊದಲು ನಡೀತಾ ಇತ್ತು. ಈ ವಿಜೃಂಭಣೆಯಿಂದ ನಡೀಲಿಕ್ಕೆ ಆರಂಭವಾಗಿ ಮಂಗಳೂರು ದಸರಾ ಎಂಬ ಹೆಸರು ಬರಲಿಕ್ಕೆ ಆರಂಭವಾಯಿತು. ನವನೀತ್ ಅವರು ಹೇಳಿದ ಹಾಗೆ ಇಲ್ಲಿಯ ಒಂದು ವಿಶೇಷ ಏನು ಅಂದರೆ, ಇಲ್ಲಿ ನವ ದುರ್ಗೆಯರ ಪ್ರತಿಷ್ಠಾಪನೆ ಈ ಕ್ಷೇತ್ರದ ವೈಶಿಷ್ಟ್ಯ. ನಾವು ಶೈಲಪುತ್ರಿ, ಧರ್ಮಗಂಟೆ, ಹೀಗೆ ನಾವು ಬೇರೆ ಬೇರೆ ಹೆಸರಿನಲ್ಲಿ ಗಂಟ, ಹೀಗೆಲ್ಲ ಚಂದ್ರಗಂಟ, ಈ ಥರದ ಹೆಸರುಗಳೆಲ್ಲ ನೋಡ್ತಾ ಇದ್ದೆವು. ಆ ಪ್ರತಿಯೊಂದು ದೇವತೆಯ ಆ ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇಲ್ಲಿ ನಡೆಯಿತು. ಈ ರೀತಿಯಾಗಿ ನವ ದುರ್ಗೆಯರ ಸ್ಥಾಪನೆಯ ಸಹಿತ ನವರಾತ್ರಿಯ ಆಚರಣೆ ನಮ್ಮ ದೇಶದಲ್ಲಿ ಬೇರೆಲ್ಲೂ ಇಲ್ಲ. ಅದನ್ನು ನಮ್ಮ ಜನಾರ್ದನ ಪೂಜಾರಿಯವರ ಪರಿಕಲ್ಪನೆಯಲ್ಲಿ ಆರಂಭವಾಯಿತು. ಅದರ ಜೊತೆಯಲ್ಲಿ ಈಗ ಇದು ಇತಿಹಾಸ. ನಮ್ಮ ಕುಡ್ಲದವರು ತಮ್ಮ ನೇರ ಪ್ರಸಾರ ಆರಂಭ ಮಾಡಿದ ಮೇಲೆ ಇದು ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗ್ತಾ ಇದೆ. ಕದ್ರಿ ನವನೀತ್ ಶೆಟ್ಟಿ ಅವರು ಮತ್ತು ಅವರ ತಂಡ ಪ್ರತಿ ಸಲ ಲೀಲಾಕ್ಷ ಕರ್ಕೇರ ಅವರ ನಿರ್ದೇಶನದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಾಗ ಇದು ಜಗತ್ತಿನ 80 ದೇಶಗಳಿಗೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಕುದ್ರೋಳಿ ಎಂಬ ಹೆಸರು ಇಡೀ ಜಗತ್ತಿನ ಜನಮಾನಸದಲ್ಲಿ ನೆಲೆಯಾಗಲಿಕ್ಕೆ ಕಾರಣ ಆಯಿತು. ಅಂದರೆ ಮೊದಲು ಬೇರೆ ಬೇರೆ ಕಾರಣಗಳು ಈ ಸಲ ನಾವು ಆ ಮೆರವಣಿಗೆ ನಮಗೆ ನೋಡುವಂಥ ಅವಕಾಶ ಇಲ್ಲ. ಆದರೆ ಇಷ್ಟು ವರ್ಷಗಳ ಮೆರವಣಿಗೆಯಲ್ಲಿ ಮಂಗಳೂರೇ ನಿದ್ರಿಸ್ತಿರಲಿಲ್ಲ. ಹಾಗೆ ನೋಡಿದರೆ ಜಿಲ್ಲೆಯ ವಿವಿಧೆಡೆಯಿಂದ ಜನ ಬಂದು ಇಕ್ಕೆಲಗಳಲ್ಲಿ ನಿಂತು ಸಾಸಿವೆ ಕಾಳನ್ನು ಕೂಡ ಕೆಳಗೆ ಹಾಕಲು ಸಾಧ್ಯವಿಲ್ಲದಷ್ಟು ಇಲ್ಲಿ ಜನ ಸೇರ್ತಾ ಇದ್ರು. ಈ ಬಾರಿ ಜನರು ಇಷ್ಟೊಂದು ಜಾಗೃತಿ, ನವನೀತ್ ನನಗನಿಸ್ತದೆ, ಜನರ ಜಾಗೃತಿ ಇದೆಯಲ್ಲ, ಆ ಮುಖವನ್ನು ಧರಿಸುವಂಥದ್ದಾಗಲಿ ಅಥವಾ ಅಂತರವನ್ನು ಸಾಧ್ಯವಾದಷ್ಟು ಕಾಪಾಡುವುದಾಗಲಿ, ಇದೆಲ್ಲವನ್ನು ಜನ ಮಾಡಿದ್ದಾರೆ. ಜೊತೆಗೆ ಈ ಬದಲಾವಣೆಗಳಿಗೆ ಒಂದು ರೀತಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಇದು ಈ ವರ್ಷದ ಬದಲಾವಣೆ. ಮುಂದಿನ ವರ್ಷದಿಂದ ಮತ್ತೆ ನಾವು ವೈಭವದ ಪರಂಪರೆಯನ್ನು ನೋಡಬಹುದು ಅಂತ ಹೇಳಿ ಮತ್ತೊಮ್ಮೆ ನವನೀತ್ ಶೆಟ್ಟಿ ಮತ್ತು ಬಳಗಕ್ಕೆ, ವಿಶೇಷವಾಗಿ ನಮ್ಮ ಕುಡ್ಲ ತಂಡಕ್ಕೆ ಈ ಶಾರದೆಯ ಸನ್ನಿಧಿಯಲ್ಲಿ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೇನೆ. ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿರೋದಕ್ಕೆ ಕೂಡ ನವನೀತ್ ಬಳಗಕ್ಕೆ ನನ್ನ ಕೃತಜ್ಞತೆಗಳು. ಹುಲಿವೇಷ ಪರಂಪರೆ ಮತ್ತು ಮಂಗಳೂರು, ಇಲ್ಲಿ ಹುಲಿವೇಷಧಾರಿಗಳೆಲ್ಲ ಇಲ್ಲಿ ಇದ್ದಾರೆ. ಬಹುಶಃ ಕುಣಿದು ಬಂದಿದ್ದಾರೆ ಈಗ ಅವರು, ಆದರೆ ದಣಿದು ಬಂದಿಲ್ಲ. ಯಾಕೆಂದ್ರೆ ರಾತ್ರಿ ಪೂರ್ತಿ ಕುಣಿಯುವಂತಹ ಉತ್ಸಾಹ ಅವರಲ್ಲಿ ಇರ್ತದೆ. ರಾತ್ರಿ ಪೂರ್ತಿ ಕುಣಿಯುವಂತಹ ಅವಕಾಶ ಈ ಸಲ ಇಲ್ಲ. ಆ ಬೇಸರ ಇದ್ರೂ ಕೂಡ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಈ ಹುಲಿವೇಷ ತಂಡಗಳ ಬಗ್ಗೆ 2 ಮಾತು. ನನಗೆ ಬಹಳ ಆಶ್ಚರ್ಯ ಕಾಣ್ತದೆ. 18 ತಂಡಗಳು ಈ ಬಾರಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ 15 ನಿಮಿಷಗಳನ್ನು ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಆಗ ಪದ್ಮರಾಜ್ ಅವರು ಹೇಳಿದರು. ಒಂದು ವಿಶೇಷ ಅಂದರೆ ಈ ಹುಲಿವೇಷದ ಬಗ್ಗೆ ನಾವು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಒಂದು ಕೃತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅವರೇ ನನಗೆ ಅವರ ಒಂದು ಅಭಿಪ್ರಾಯದಲ್ಲಿ ತಿಳಿಸಿದ ಹಾಗೆ ಇಲ್ಲಿ ಮೊದಲಾಗಿ ಅದನ್ನು PVS ಸಂಸ್ಥೆಯ ಮುಖ್ಯಸ್ಥರು ಅಲ್ವಾ, ತಾವು ಅವ್ರು ಸೇರಿದವರು, ಅದರ ಮೊದಲೇ ಇದು ನಡೀತಾ ಬರ್ತಾ ಇತ್ತು. ಇದರ ಹಿನ್ನೆಲೆ ಏನು ಅಂದರೆ, ಇಲ್ಲಿಯ ತಾಯಿ ಆಕೆ ಹುಲಿ ಆಕೆಯ ವಾಹನ ಆಗಿರ್ತದೆ. ಹಾಗಾಗಿ ಹುಲಿವೇಷವನ್ನು ಧರಿಸುವುದು ಧಾರ್ಮಿಕ ಪರಂಪರೆ ಆಗಿತ್ತು. ಮನೆಯಲ್ಲಿ ಯಾವುದಾದ್ರು ಸಮಸ್ಯೆ ಬಂದರೆ ಮುಂದಿನ ನವರಾತ್ರಿಯ ಸಂದರ್ಭದಲ್ಲಿ ನಾವು ಹುಲಿವೇಷವನ್ನು ಹಾಕ್ತೇವೆ ಅಂತ ಮಕ್ಕಳಿಗೋ ಅಥವಾ ಯುವಕರಿಗೂ ಒಂದು ಹರಕೆ ಹೇಳ್ತಾ ಇದ್ರು.
ಆ ಹರಕೆಯನ್ನು ತೀರಿಸುವಂಥ ಕೆಲಸ ನವರಾತ್ರಿಯ ಸಂದರ್ಭದಲ್ಲಿ ಆಯಿತು. ಆದರೆ ಮುಂದೆ ಇದು ನಮ್ಮ ತುಳುನಾಡಿನ ಸಂಸ್ಕೃತಿಯಾಗಿಯೇ ಇದು ಬೆಳೆದುಕೊಂಡು ಬಂತು. ಹಾಗಾಗಿ ಅದು ಬೇರೆ ಅಷ್ಟಮಿ ಆಗಲಿ ಚೌತಿ ಆಗಲಿ ಬೇರೆ ಸಂದರ್ಭದಲ್ಲಿ ಇದ್ರೂ ಕೂಡ ನವರಾತ್ರಿಯ ಹುಲಿವೇಷಕ್ಕೆ ಒಂದು ಮಹತ್ವ. ತಾವಿಲ್ಲಿ ನೋಡ್ತೀರಿ ಒಂದೊಂದು ಹುಲಿಯ, ಅದು ನವನೀತ್ ಮತ್ತೆ ಹೇಳ್ಬೋದು ತಮಗೆ, ಒಂದೊಂದು ಹುಲಿಗೆ ಬಣ್ಣ ಹಚ್ಚುವ ಕಾರ್ಯಕ್ರಮ ಇದೆಯಲ್ಲ, ಅದು ಅದ್ಭುತ. ನಾವು ನೋಡುವಾಗ ಹುಲಿವೇಷ, ಆದರೆ ಎಷ್ಟು ದಿನಗಳಿಂದ ಅವರು ಅದಕ್ಕೋಸ್ಕರ ಶ್ರಮ ಪಡಬೇಕು. ಆಮೇಲೆ ಅವರು ನನ್ನ ಪ್ರಕಾರ ಬಾಳೆ ಎಲೆ ಮೇಲೆ ಮಲಗಬೇಕು ಅವರು ರಾತ್ರಿಗಳ ದಿನ. ಆಮೇಲೆ ಆಹಾರ ಸೇವನೆಯಲ್ಲೂ ಅನೇಕ ಕಟ್ಟುಪಾಡುಗಳನ್ನು ಪಾಲಿಸಬೇಕು. ಇದು ನಮ್ಮ ತುಳುನಾಡಿನ ಪರಂಪರೆ. ಆಂಗ್ಲ ಭಾಷೆಯಲ್ಲಿ ಟೈಗರ್ ಡ್ಯಾನ್ಸ್ ಅಂತಾರೆ. ಆದರೆ ಈ ಹುಲಿವೇಷ ಪಿಲಿವೇಷ ಅನ್ನುವಂಥದ್ದು ನಮ್ಮ ಸ್ಥಳೀಯವಾದಂಥ ಒಂದು ಸಂಸ್ಕೃತಿ. ಮತ್ತು ಅದ್ಭುತವಾಗಿ ಇಲ್ಲಿ ಈ ಬಾರಿ ಎಲ್ಲರಿಗೂ ಅವಕಾಶ ಕೊಟ್ಟು, ಯಾಕಂದರೆ ಇಲ್ಲಿ ಬಂದು ನೋಡಲಿಕ್ಕೆ ಆಗದೇ ಇದ್ದವರು ಕೂಡ ಈಗ ನಮ್ಮ ಕುಡ್ಲ ವಾಹಿನಿಯ ಮೂಲಕ ಈ ಎಲ್ಲ ಕುಣಿತಗಳನ್ನು ತಾವು ವೀಕ್ಷಣೆ ಮಾಡ್ಬೋದು. ಇದು ದೇವರಿಗೆ ಹರಕೆಯ ಸ್ವರೂಪದಲ್ಲಿ ಇದ್ದದ್ದು, ಮುಂದೆ ಅದು ನಮ್ಮ ಜನಪದೀಯ ಸಂಸ್ಕೃತಿಯಾಗಿ ಬೆಳೆದು ಬಂದು ಮನರಂಜನೆಯ ಒಂದು ವ್ಯಾಖ್ಯೆಯಾಗಿ ಕೂಡ ಮೂಡಿ ಬಂದು ಇವತ್ತು ಹುಲಿವೇಷ ನಾವು ನೋಡ್ತೇವೆ. ಎಲ್ಲಿವರೆಗೆ ಅಂದರೆ ನಮ್ಮ ರಿಯಾಲಿಟಿ ಶೋಗಳಂತ ಏನು ಹೇಳ್ತಾರೆ ನಮ್ಮ ಆಂಗ್ಲ ಭಾಷೆ ಇತ್ಯಾದಿ ಚಾನೆಲ್ಗಳು, ಹಿಂದಿ ಚಾನೆಲ್ಗಳು, ಅಲ್ಲಿ ಕೂಡ ಇವತ್ತು ಹುಲಿವೇಷದ ಪೆಟ್ಟಿದೆ. ಯಾವುದೇ ಸಿನಿಮಾ ಬರಲಿ, ತುಳು ಸಿನಿಮಾಗಳು ಮಾತ್ರವಲ್ಲ, ಕನ್ನಡ ಇತ್ಯಾದಿ ಸಿನಿಮಾಗಳಲ್ಲಿ ಕೂಡ ಒಂದು ಹುಲಿವೇಷದ ಪೆಟ್ಟು ಕೇಳಲೇಬೇಕು. ಆ ಡಂಡರ ಡಂಡರ ಟಟ್ ಟಟರ್ ಅಂದರೆ ಅಲ್ಲಿ ಯಾರಿದ್ರೂ ಕೈ ಕಾಲು ಹೀಗೆ ಕುಣಿಲೇಬೇಕು ಅಂತ ಅದ್ಭುತವಾದಂಥ ಸಾಧನೆ. ನವನೀತ್ ಅವರಿಗೆ ಕೂಡ ತಾವೊಂದು ಬಣ್ಣದ ಬಗ್ಗೆ ತಿಳಿಸಿದರೆ ನಮಗೆ ಅನುಕೂಲ ಆಗ್ತದೆ ಅಂತ. ಇದು ಫ್ರೆಂಡ್ಸ್ ಬಳ್ಳಲ್ ಬಾಗ್ ಬಿರ್ವೇರ್ ಕುಡ್ಲ ನಮ್ಮ ಹುಲಿವೇಷ ತಂಡ. ಅಂದರೆ ನಿನ್ನೆ ನಾವು ರಾತ್ರಿ ಹೊತ್ತಿಗೆ ನಾವು ವೇಷ ಹಾಕಲಿಕ್ಕೆ ನಿಂತಿದ್ದೇವೆ. ಅಂದರೆ ಒಂದು 9 ಗಂಟೆಗೆ ನಿಂತಿದ್ದೇವೆ. ನಮ್ಮದೊಂದು 20-25 ಹುಲಿ ಇತ್ತು. ಎಲ್ಲ ಫಿನಿಶ್ ಆಗುವಾಗ ಬೆಳಿಗ್ಗೆ ಆಗಿದೆ, 10 ಗಂಟೆ ಆಗಿದೆ. ಅಂದರೆ ಏನಿಲ್ಲ, ಸರ್ತ ನಾವು ನಿಲ್ಲಬೇಕು, ಅದು ಒಣಗಬೇಕಾದ್ರೆ. ಒಣಗಲಿಕ್ಕೆ ತುಂಬ ಕಷ್ಟ, ಸಣ್ಣ ಮಕ್ಕಳಿಗೆ ಸಹ ತುಂಬ ಕಷ್ಟ. ಪ್ರತಿ ವರ್ಷ ಎಷ್ಟು ಹುಲಿ ಇರ್ತದೆ ನಿಮ್ಮ ತಂಡದಲ್ಲಿ? ಪ್ರತಿ ವರ್ಷ ನಮ್ಮದು 100 and above ಇರ್ತದೆ, 110, 120 ಇರ್ತದೆ. ಈಗ ಒಂದು ಸರ್ಕಾರದ ನಿಯಮದ ಪ್ರಕಾರ ಎಷ್ಟು ಹೇಳಿದ್ದಾರೆ ಅಷ್ಟು ನಾವು ಮಾಡಿದ್ದೇವೆ. ಧನ್ಯವಾದಗಳು. ಅಧ್ಯಕ್ಷರಾದ ಕಾರ್ಯನಿರ್ವಹಣೆ ಮಲ್ತೊಂದು ಪುನಃ ಹರಿಕೃಷ್ಣ ಬಂಟ್ವಾಳ್ ಅರ್ನ ಪಾತ್ರ ಕೇಂದ್ರ ಬಂಡನೆ ಎಂಕಲೆಗೆ ಭಾರಿ ಖುಷಿ. ಸತ್ವಯುತವಾಯಿನಂಚಿನ ಪಾತೆರ ಕುದ್ರೋಳಿ ಕ್ಷೇತ್ರ ಬೊಕ್ಕ ಜನಾರ್ದನ ಪೂಜಾರ್ಲು. ಈ ಬಗ್ಗೆ ಜನಾರ್ದನ ಪೂಜಾರ್ಲಿನ ಶಿಷ್ಯರಾಯಿನ ಹರಿಕೃಷ್ಣ ಬಂಟ್ವಾಳ್ರನಿಗೆ ಹೆಂಗ ಮನೋರಣ್ಯ ಪಂಡೇರು ಪೂಜಾರ್ಲು ಇಜ್ಜಂದಿನ ದಸರಾನ ಕಲ್ಪನೆ ಮನ್ ಬರ್ಲಿ ಎಂಕಲೆಗೆ ಆ ಪೂಜೆಯಿಂದ ಆರು ಈ ದಸರಾದ ರೂವಾರಿಯಿಂದರೇನು ಪನ್ಪ ರೂವಾರಿಯಿಂದ ಪನೋಡು ಅಂಡ ಇರ್ನ ಅನುಭವಡ್ ಆರು ಕೊಡ್ತಿನ ಮಾರ್ಗದರ್ಶನದವರ ನೆನಪು ಮನ್ಪುಲೆ. ಈ ಸರ್ತಿ ಕೊಂಚ ಬಾರಿ ಬೇಜಾರು ಸಂಗತಿ ದೇನ್ ಮಾಡ ಕನ್ನಡಡೆ ಮಾತಾಡ ಪೂಜಾರಿ ಇಲ್ಲದಂತಹ ಒಂದು ದಸರಾ ಅಂದರೆ ಪೂಜಾರಿ ಬಂದಿದ್ದಾರೆ ಮೊನ್ನೆ, ಇದನ್ನು ಉದ್ಘಾಟನೆ ಮಾಡಿ ಹೋದರು. ಆದರೆ ಜನಾರ್ದನ್ ಪೂಜಾರಿ ಅನ್ನುವಂಥ ಒಂದು ಶಕ್ತಿ ಇದೆಯಲ್ಲ, ನಾರಾಯಣ ಗುರುಗಳ ನಂತರ ಒಂದು ಈ ಸಮಾಜಕ್ಕೆ ಒಂದು ಚೈತನ್ಯಶಾಲಿಯಾದಂತಹ ಒಂದು ಚೇತನವನ್ನು, ಚೈತನ್ಯಶಾಲಿಯಾದಂತಹ ಒಂದು ರೂಪವನ್ನು, ಸ್ವರೂಪವನ್ನು ಮತ್ತು ಈ ಸ್ಥಳಕ್ಕೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಕೊಟ್ಟಂಥವ್ರು ಜನಾರ್ದನ್ ಪೂಜಾರಿ ಅವರು. ಬಹುಶಃ ಇನ್ನೊಬ್ಬ ಜನಾರ್ದನ್ ಪೂಜಾರಿ ಅವನ್ನ ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಾರಾಯಣ ಗುರುರನ್ನು ನಾವು ಕಂಡಿಲ್ಲ, ಆದರೆ ನಾರಾಯಣ ಗುರುಗಳ ತತ್ವ ಏನಿದೆ ಅದಕ್ಕೊಂದು ಹೊಸ ಸ್ವರೂಪವನ್ನು, ಹೊಸ ಚೇತನವನ್ನು, ಹೊಸ ಚೈತನ್ಯವನ್ನು, ಹೊಸ ನಂಬಿಕೆಯನ್ನು, ಹೊಸ ಶಕ್ತಿಯನ್ನು ಕೊಟ್ಟವರು ಜನಾರ್ದನ್ ಪೂಜಾರಿ ಅವರು ಈ ಕ್ಷೇತ್ರದಲ್ಲಿ. ನಾರಾಯಣ ಗುರುಗಳು ಯಾವ ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಅಂತ ಹೇಳಿದ್ರು, ಜನಾರ್ದನ್ ಪೂಜಾರಿ ಅಕ್ಷರಶಃ ಅದನ್ನು ಪಾಲಿಸಿದಂಥ ಮತ್ತು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಂಥ ಒಬ್ಬ ಏಕೈಕ ನಾಯಕ ಜನಾರ್ದನ್ ಪೂಜಾರಿ ಅವರು.
ಇವತ್ತು ಅವರು ಬರಬೇಕಿತ್ತು, ಆದರೆ ಅನಾರೋಗ್ಯದ ಕಾರಣ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಮೊನ್ನೆ ಬಂದಿದ್ದರು, ಇದನ್ನೊಂದು ಮಂಗಳೂರು ದಸರಾವನ್ನು ಉದ್ಘಾಟನೆ ಮಾಡಿ ಹೋದರು. ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಇವತ್ತಿನ ಜನಾಂಗಕ್ಕೆ ಒಬ್ಬ ನಾರಾಯಣ ಗುರು ಅವರು, ಇವತ್ತಿನ ಜನಾಂಗಕ್ಕೆ ಇವತ್ತು ಕಣ್ಣಿಗೆ ಕಾಣುವುದಕ್ಕೆ ಅವರು ರಾಜಕೀಯವಾಗಿ ಅವರ ಬಗ್ಗೆ ನಾನು ಮಾತಾಡೋದಿಲ್ಲ, ರಾಜಕೀಯ ಡಿಫ್ರೆಂಟ್. ಆದರೆ ಅವರ ರಾಜಕೀಯದಲ್ಲಿ ಏನು ಹೆಸರು ಗಳಿಸಿದ್ರು ಅದಕ್ಕಿಂತ ಹೆಚ್ಚು ಹೆಸರು ಈ ಒಂದು ಕ್ಷೇತ್ರದಲ್ಲಿ ಅವರು ಗಳಿಸಿಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಅವರಿಗೆ ವೈರಿಗಳಿಲ್ಲ, ಈ ಕ್ಷೇತ್ರದಲ್ಲಿ ಅವರಿಗೆ ಶತ್ರುಗಳಿಲ್ಲ, ಈ ಕ್ಷೇತ್ರದಲ್ಲಿ ಅವರಿಗೆ ಯಾವುದೇ ಒಂದು ರೀತಿಯ ಅಪವಾದಗಳು ಅಥವಾ ಅಪನಂಬಿಕೆಗಳು ಇಲ್ಲ. ಈ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳದವನಿರ್ಬೋದು, ಕಮ್ಯುನಿಸ್ಟ್ನವರಿರ್ಬೋದು, ಇಲ್ಲಿ ಬಂದವರು ಪ್ರತಿಯೊಬ್ಬರು ಜನಾರ್ದನ್ ಪೂಜಾರಿಗೆ ನಮಸ್ತೆ ಹೇಳ್ತಾರೆ. ಯಾಕಂದರೆ ಈ ಕ್ಷೇತ್ರವನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಜನಾರ್ದನ್ ಪೂಜಾರಿ ಅವರು. ಅದಕ್ಕೋಸ್ಕರ ಅವರಿಗೆ ಆ ನಂಬಿಕೆ ಇದೆ ಜನರಲ್ಲಿ. ಮಂಗಳೂರು ದಸರಾ ಈ ಸಲದ ಸ್ವರೂಪ ಬದಲಾಗಿದೆ. ಆದರೂ ಬದಲಾದ ಸ್ವರೂಪದಲ್ಲಿ ನಾವು ಹೊಂದಿಕೊಂಡು ಈ ದಸರಾವನ್ನು ಹೇಗೆ ಮಾಡ್ತಾ ಇದ್ದೇವೆ? ಪ್ರತಿ ವರ್ಷ ಮನೋಹರ್ ಪ್ರಸಾದ್ ಇದ್ದಾರೆ ಇಲ್ಲಿ. ಈ ಒಂದು ಕ್ಷೇತ್ರದ ನವರಾತ್ರಿಯ ಉತ್ಸವ ಇರ್ಬೋದು, ನಮ್ಮ ಈ ಶಾರದಾ ಮಹೋತ್ಸವ ಇರ್ಬೋದು, ಅಥವಾ ಈ ಮಂಗಳೂರು ದಸರಾ ಇರ್ಬೋದು, ಸನ್ಮಾನ್ಯ ನಮ್ಮ ಮನೋಹರ್ ಪ್ರಸಾದ್ ಅವರು ಅದನ್ನು ವರ್ಣಿಸಿದಷ್ಟು ವರ್ಣನೆ ಮಾಡಲಿಕ್ಕೆ ನನಗೆ ಆಗೋಲ್ಲ. ಯಾಕಂದರೆ ಅವರು ಅವರ ಬರಹದಲ್ಲಿ ಇರ್ಬೋದು, ಮಾತಿನಲ್ಲಿರ್ಬೋದು, ಅದಕ್ಕೊಂದು ವಿಶೇಷವಾದಂಥ ಕಳೆಯನ್ನು ಅವರು ಕೊಡ್ತಾ ಇದ್ರು. ಇವತ್ತು ಮಂಗಳೂರು ದಸರಾ ಮೆರವಣಿಗೆ ಇಲ್ಲ, ಆದರೆ ನವದುರ್ಗೆಯವರು ಆದಿಶಕ್ತಿ ಶಾರದಾ ಮಾತೆ ಪ್ರತಿಷ್ಠಾಪನೆ ಆಗಿದೆ. ಲಕ್ಷಾಂತರ ಜನ ಬಂದು ನೋಡಿ ಹೋದರು. ಆದರೆ ಇವತ್ತು ಆ ವೈಭವಕ್ಕೆ ಒಂದು ವಿಶೇಷ ಕಲೆ ಇದ್ರೆ ಮೆರವಣಿಗೆ. ಈ ಜಗತ್ತನ್ನು ಆವರಿಸಿದಂತಹ ಕೊರೋನಾ ಅನ್ನುವಂಥ ಏನು ರೋಗ ಇದೆ, ಈ ರೋಗದ ಏನೊಂದು ಹಿಡಿತ ಇದೆ, ಅದು ಜನರಲ್ಲಿ ಬಾಧಿಸಬಾರದು ಅನ್ನುವಂಥ ಒಂದು ಇದಕ್ಕೆ ಯೋಚನೆಗೋಸ್ಕರ ಮತ್ತು ಸರ್ಕಾರದ ಆದೇಶದಂತೆ ನಾವು ಇವತ್ತು ಮೆರವಣಿಗೆಯನ್ನು ನಿಷೇಧ ಮಾಡಿದ್ದೀವಿ. ಆದರೆ ನಿಷೇಧ ಆದ ತಕ್ಷಣ ಇಲ್ಲಿ ಕಾರ್ಯಕ್ರಮ ನಡೀತಾದೆ. ಆದರೆ ಇಲ್ಲಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಜನರಿಗೆ ಇಲ್ಲಿ ಬಂದ ನಂತರ, ಈಗ ನವರಾತ್ರಿ ಉತ್ಸವ ಆದ ನಂತರ ಇಲ್ಲಿ ಕೊರೋನಾದ ಕಡಿಮೆ ಆಗಿದೆ. ಏನು ಕೊರೋನಾ ನೀವು ಕೇಳ್ಬೋದು, ಕೊರೋನಾದ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ. ಅದು ಈ ಕ್ಷೇತ್ರದ ಮಹಿಮೆ ಇರ್ಬೋದು, ಅಥವಾ ಇನ್ನಿತರ ಯಾವುದು ಕಾರ್ಯಕ್ರಮಗಳಿರ್ಬೋದು. ದಸರಾ ಸಂದರ್ಭದಲ್ಲಿ ಯಾವಾಗಲೂ ಅನ್ನ ಸಂತರ್ಪಣೆಯಲ್ಲಿ ನಡೀತಾ ಇತ್ತು, ಅದರ ಪರ್ಯಾಯ ವ್ಯವಸ್ಥೆ ಹೇಗೆ ಮಾಡಿದೆ? ನೋಡಿ, ಈ ಸಲ ನಾವು ಅನ್ನ ಸಂತರ್ಪಣೆಯನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಬೇರೆ ಬೇರೆ ಅದು ಒಳ್ಳೆಯ ಅಕ್ಕಿ, ಅದು ಎಂಥದ್ದು ಬಾಸ್ಮತಿ ಅಕ್ಕಿಯನ್ನು ನಾವು ಮಾಡಿ ಅನ್ನವನ್ನು ಕೊಡ್ತೇವೆ. ಭಾರಿ ಪರಿಮಳ, ಅದಕ್ಕೆ ಒಂದೊಂದು ಕೊಂಡವರು ಸರ್ ಇನ್ನೊಂದು ಸಿಗ್ತದಾ ಅಂತ ಕೇಳಿದವರು ಇದ್ದಾರೆ ಇಲ್ಲಿ. ತಗೊಂಡ ನಂತರ ಪುನಃ ಬಂದು, ಸರ್ ನನ್ನ ತಂದೆಗೊಂದು ಕೊಡ್ತೀರಾ, ನನ್ನ ತಾಯಿಗೊಂದು ಕೊಡ್ತೀರಾ, ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಅಕ್ಕನಿಗೆ ಕೊಡ್ತೀರಾ, ಅಣ್ಣನಿಗೊಂದು ಕೊಡ್ತೀರಾ ಅನ್ನುವಂಥ ಮಟ್ಟಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ. ಕನಿಷ್ಠ 5,000 ಮಂದಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ನಿನ್ನೆ 15,000 ನೋಡಿ, ನಮಗೆ 6.5 ಕ್ವಿಂಟಲ್ ಹಿಂದೆ ಈ ಕಾಲ ಹೋಗ್ತಾ ಇತ್ತು. ಈಗ ದಿನಂಪ್ರತಿ 10 ಕ್ವಿಂಟಲ್ ಏರಿದೆ. ಇಲ್ಲಿ ಊಟ ಆಗ್ತಾ ಇಲ್ಲ, ಆದರೆ 10 ಕ್ವಿಂಟಲ್ನಷ್ಟು ಈ ಬಾಸ್ಮತಿ ಅಕ್ಕಿಯ ಏನು ಪರಿಮಳ ಇದೆ ನೋಡಿ, ಅದನ್ನ ನೋಡಿ ನಮ್ಮ ತಂದೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ, ಅವರಿಗೊಂದು ಕೊಡಿಸ, ತಾಯಿಗೆ ಬರ್ತಾ ಆಗದ ಒಂದು ಕೊಡಿಸ ಅಂತ ಕೇಳಿಕೊಂಡು ಕೊಂಡೋಗಿದ್ದಾರೆ. ಇದು ಈ ಸ್ಥಳದ ವಿಶೇಷ. ಅನ್ನ ಸಂತರ್ಪಣೆ ಆಗಿದೆ ಅಂದರೆ ಈ ಸ್ಥಳದಲ್ಲಿ ಗೋಕರ್ಣನಾಥ ಸ್ವಾಮಿ ಎಷ್ಟು ಕಲೆ ಕಾರ್ಮಿಕ ತೋರಿಸುವಂತಹ ದೇವರಾಗಿದ್ದಾರೋ, ಅನ್ನಪೂರ್ಣೇಶ್ವರಿ ಅಷ್ಟೇ ಶಕ್ತಿಯುತಳಾದಂತಹ ಮಾತೆಯಾಗಿದ್ದಾಳೆ. ಆ ಅನ್ನಪೂರ್ಣೇಶ್ವರಿ ಅನುಗ್ರಹ ಈ ಸಲ 100ಕ್ಕೆ 100. ಇಲ್ಲಿ ಅನ್ನಪೂರ್ಣೇಶ್ವರಿಯು ಶಾಶ್ವತವಾಗಿ ನೆಲೆಸಿದ್ದಾಳೆ, ಆ ಶಿವನು ಶಾಶ್ವತವಾಗಿ ಇಲ್ಲಿ ನೆಲೆಸಿದ್ದಾನೆ. ಇದೊಂದು ಅದ್ಭುತವಾದಂಥ ಕ್ಷೇತ್ರ. ನಾನು ಹಲವು ಬಾರಿ ಹೇಳಿದ್ದೀನಿ, ಇಲ್ಲಿ ಮನುಷ್ಯ ಇಲ್ಲಿ ಜಾತಿಯ ಪ್ರಶ್ನೆ ಇಲ್ಲ. ಇಲ್ಲಿ ನೀನು ಯಾವ ಜಾತಿಯವನೇ ಆಗು, ಇಲ್ಲಿ ಬರುವಾಗ ಮನುಷ್ಯನಾಗಿ ಬಾ ಅಂತ, ಮಾನವನಾಗಿ ಬಾ. ಇಲ್ಲಿಂದ ತೆರಳುವಾಗ ಕೂಡ ನೀನು ಮಾನವನಾಗಿಯೇ ತೆರಳು ಹೊರತು ನಾನು ಆ ಜಾತಿಯವನು ಈ ಜಾತಿಯವನು ಅಂತ ನೆನೆಸ್ಕೊಂಡು ಹೋಗಬೇಡ. ಇಲ್ಲಿ ಬಂದ ನಂತರ ನೀನೊಬ್ಬ ಹೊಸ ಮಾನವನಾಗು, ಹೊಸ ಮನುಷ್ಯನಾಗು. ಅಂದರೆ ನಿನ್ನ ಕಣ್ಣಿಗೆ ಕಾಣುವ ಪ್ರತಿಯೊಬ್ಬರು ನಿನ್ನದೇ ಕುಟುಂಬ ಅನ್ನುವಂಥ ವಸುದೈವ ಕುಟುಂಬಕ್ಕನ್ನು ನೆನಪಿಸ್ತಕ್ಕಂಥ ಕ್ಷೇತ್ರ ಇದು. ನಾವೆಲ್ಲ ಒಂದೇ ಮಾನವ ಜನಾಂಗ ಅಂತ ನೆನಪಿಸುವಂಥ ಕ್ಷೇತ್ರ ಇದು. ನಾರಾಯಣ ಗುರುಗಳು ಯಾವ ಮಾತಾಡೋದು, ಒಂದೇ ಜಾತಿ, ಒಂದೇ ದೇವರು, ಒಂದೇ ಮತ ಏನು ಹೇಳಿದ್ರು, ಅದು 100ಕ್ಕೆ 100 ಇಲ್ಲಿ ಅಕ್ಷರಶಃ ಅದು ಅನುಷ್ಠಾನ ಆಗ್ತಾ ಇದೆ. ಮತ್ತು ಪ್ರತಿಯೊಬ್ಬನಲ್ಲೂ ಕೂಡ ಇಲ್ಲಿಂದ ಹೋಗುವಾಗ, ತೆರಳುವಾಗ ನಾನೊಬ್ಬ ಮನುಷ್ಯನಾಗಿ ತೆರಳಬೇಕು, ಮಾನವನಾಗಿ ತೆರಳಬೇಕು ಹೊರತು ನಾನೊಬ್ಬ ಬ್ರಾಹ್ಮಣನಾಗಿ ತೆರಳಬೇಕು, ನಾನೊಬ್ಬ ಕೊಂಕಣಿಯಾಗಿ ತೆರಳಬೇಕು, ನಾನೊಬ್ಬ ಬಿಲ್ಲವನಾಗಿ ತೆರಳಬೇಕು, ನಾನೊಬ್ಬ ಬಂಟವನಾಗಿ ತೆರಳಬೇಕು, ನಾನೊಬ್ಬ ವಿಶ್ವಕರ್ಮ ತೆರಳಬೇಕು ಅಂತ ಭಾವನೆ ಬರ್ತಾ ಇಲ್ಲ. ಇಲ್ಲಿಂದ ಹೊರಗೆ ಹೋಗುವಾಗ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅನ್ನುವಂಥ ಭಾವನೆ ಹುಡ್ತಾ ಇದೆಯಲ್ಲ, ಅದು ಈ ಕ್ಷೇತ್ರದ ಮಹಿಮೆ. ಒಳ್ಳೆಯ ಮಾಹಿತಿಯನ್ನು
ಹರಿಕೃಷ್ಣ ಬಂಟ್ವಾಳ ಅವರು ನೀಡಿದ್ದಾರೆ. ಧನ್ಯವಾದಗಳು. సరైన వస్తువు సరియాದ ಮುಗಿತಿನ ಶಿಸ್ತುను ಕಾಪಾಡಿನ ಕಾಲುಚರಣ್ ಫ್ರೆಂಡ್ಸ್ ಮಕ್ಕಳಿಗೆ ಸನ್ಮಾನ ಸಂಧಾಯಿತ ಮಲ್ತೊಂದಲ್ಲ ಕರಿಣ 35 ವರ್ಷದಿಂದ ನಿರಂತರವಾದ ಕಲಾ ಸೇವನೆ ಕುರಿತ ಕಲಾಕೂಟ ಅಚ್ಚನೆ ಬಿಲ್ಪದ
ಕಂಡ್ರೆ ಅದಕ್ಕಿಂತ ಪೂರ್ವದಲ್ಲೇ ಇಲ್ಲಿ ಶಾರದೆಯ ಆರಾಧನೆ ನಡೆಯುತ್ತಾ ಇತ್ತು. ಪ್ರತಿ ವರ್ಷ ದಸರಾ ಮೆರವಣಿಗೆಯಲ್ಲಿ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹದ ಶೋಭಾಯಾತ್ರೆ ಮತ್ತು ವಿಸರ್ಜನೆ. ಪ್ರಧಾನ ವೇದಿಕೆಯಲ್ಲಿ ರಾರಾಜಿಸುತ್ತಿರುವವಳು ವೀಣಾಪಾಣಿಯಾದಂತಹ ಆ ಶಾರದೆ. ಶೋಭಾಯಾತ್ರೆಯ ದಿನ ಆ ಶಾರದೆಯನ್ನು ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಲಾಗ್ತದೆ. ಮಲ್ಲಿಗೆಯ ಆ ಸೌಂದರ್ಯ, ಆಕೆಯ ಮುಖಮಲ್ಲಿಗೆ ಮತ್ತು ಆಕೆ ಧಾರಣೆ ಮಾಡಿದಂತಹ ಮಲ್ಲಿಕಾ ಪುಷ್ಪದ ಆ ಒಂದು ಸೊಗಸು, ಆ ಮಾತೆಯ ಭವ್ಯ ದಿವ್ಯ ಆ ಸ್ವರೂಪವನ್ನು ಕಂಡಾಗ ಭಕ್ತನಿಗೆ ಪುಳಕಿತ ಆನಂದವಾಗುವಂತಹ ಆ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಆ ಪುಷ್ಪಾಲಂಕಾರವನ್ನು ಮಾಡುವಂತಹ ಮಾತೆಯರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಪರಿಚಯದೊಂದಿಗೆ ಆ ಪುಷ್ಪಾಲಂಕಾರದ ಕ್ರಮವನ್ನು ತಿಳಿದುಕೊಳ್ಳೋಣ. ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಶ್ರದ್ಧಾ ಅಶ್ವಿನ್ ಪ್ರಭು. ನಾನಿಲ್ಲಿ 5 ವರ್ಷದಿಂದ ಶಾರದೆಗೆ ಹೂವನ್ನು ಮುಡಿಸ್ತಾ ಇದ್ದೇನೆ. ಪ್ರತಿದಿನ ಬಂದು 9 ದಿನನೂ ಬಂದು ಶಾರದೆಯ ಸೇವೆ ಮಾಡ್ತಾ ಇದ್ದೇನೆ. 9 ದಿವಸ ಕೂಡ ನೀವೇ ಅಲಂಕಾರ ಮಾಡ್ತೀರಿ? ಯಾವೆಲ್ಲ ಅಲಂಕಾರ ನೀವು ಮಾಡಿ? ನವದುರ್ಗೆಗೆ ಆಲ್ಮೋಸ್ಟ್ ನಾವೇ ಮಾಡ್ತೇವೆ. ನಮ್ಮೊಟ್ಟಿಗೆ ನಮ್ಮ ಕುಬೇರವರೆಲ್ಲ ಇರ್ತಾರೆ. ಬಟ್ ಇದು ಮಾಡುವಾಗ ನಮ್ಮದು ಭಟ್ರೊಬ್ರು ಇದ್ದಾರೆ, ಅವರು ಮತ್ತು ನಾವು ಸೇರಿ ಮಾಡ್ತೇವೆ. ಹಾಗೆ ನಾನು ಮತ್ತು ಹೆಚ್ಚಾಗಿ ರಾಧಿಕಾ ಬರ್ತೇವೆ 9 ಡೇಸ್. ಈ ಸಲ ರಾಧಿಕಾ ಬರ್ಲಿಕ್ಕೆ ಆಗಲಿಲ್ಲ ಕೊರೋನಾದ ಪ್ರಕಾರ. ಅದಕ್ಕೋಸ್ಕರ ಈ ಸಲ ನನ್ನೊಟ್ಟಿಗೆ ಇವಳು 9 ದಿವಸ ನನ್ನೊಟ್ಟಿಗೆ ಬರ್ತಾ ಇದ್ಲು ವೀಣಾ ಅಂತ ಹೇಳಿ. ಪರಿಚಯ ಮಾಡಿ ನಿಮ್ಮ ತಂಡದವರು. ಇವರು ಇವಳು ವೀಣಾ ವೀಣಾ ಶೆಣೈ, ಮತ್ತು ಇವಳು ವೀಣಾ ಪೈ, ಮತ್ತು ಇವರು ಮಮತಾ, ಅವರು ಗೀತಾ ಪ್ರಭು ಮತ್ತು ಅಕ್ಷತಾ ಬಾಳಿಗ. 9 ದಿವಸದ ನಿಮ್ಮ ಸೇವೆ ಯಾವ ಸ್ವರೂಪದಲ್ಲಿ? ನಾವು ನಾರ್ಮಲ್ ಆಗಿ ಸಾರಿ ಮಾತ್ರ ಇದು ಮಾಡ್ತೇವೆ. ಡೈಲಿ ಬಂದು ಸಾರಿ ಚೇಂಜ್ ಮಾಡಿ ಮತ್ತು ಆರ್ನಮೆಂಟ್ಸ್ ಎಲ್ಲ ಸೆಟ್ ಮಾಡಿ ಹೋಗ್ತೇವೆ ಅಷ್ಟೇ ಮಾರ್ನಿಂಗ್. ಮತ್ತು ಉಳಿದ ನವದುರ್ಗೆಯನ್ನು 1 ದಿವಸ ಮಾತ್ರ ಅಲಂಕಾರ ಮಾಡ್ತೇವೆ. ಅದೇ ಅಲಂಕಾರದಲ್ಲಿ ಇರ್ತಾಳೆ ಅವಳು 9 ದಿನ. ಹಾಗೆ ಈ ಶಾರದೆಯ ಈ ಅಲಂಕಾರವನ್ನು ನೀವು ಸಾಮಾಜಿಕವಾಗಿ, ಅಂದರೆ ನಿಮ್ಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡ್ತೀರಿ? ಮದುವೆಗೆ ಇರಬಹುದು ಅಥವಾ ಸೀಮಂತಕ್ಕೆ ಇರಬಹುದು ಅಲಂಕಾರ? ನಾವು ಸೀಮಂತಕ್ಕೆಲ್ಲ ಮಾಡ್ತೇವೆ. ಆಲ್ಮೋಸ್ಟ್ ಈಗ GSPಯಲ್ಲಿ ಜಲ್ಲಿ ಹಾಕೋದಂದ್ರೆ ಅದೊಂದು ನಮಗೆ ಕ್ರಮವೇ ಆಗಿ ಹೋಗಿದೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಹಾಗೆ ಅದೇ ಥರ ನಾವು ಇವಳಿಗೂ ಸಹ ಮಾಡ್ತೇವೆ. ಬಟ್ ನಾವು ಜನರಿಗೆ ಮಾಡೋದಕ್ಕಿಂತ ಇವಳಿಗೆ ನಾವು ತುಂಬ ಹೂವನ್ನು ಯೂಸ್ ಮಾಡ್ತೇವೆ. ಮನುಷ್ಯರಿಗೆ ಆದರೆ, ದೊಡ್ಡವರಿಗಾದರೆ ನಾವು ಸಾಧಾರಣ 4 ಅಟ್ಟಿ 4 ಉಂಡೆ ಚೆಂಡು ಹಾಕ್ತೇವೆ. ಬಟ್ ಇವರಿಗೆ ಶಾರದೆಗೆ ಹಾಕುವಾಗ ತುಂಬ ಯೂಸ್ ಮಾಡ್ತೇವೆ. ಒಂದು ಸಾಧಾರಣ ಇವತ್ತಿನ ಪ್ರಕಾರ 60 ಅಟ್ಟಿ ಬಂದಿತ್ತು ನಮಗೆ. ಆಲ್ಮೋಸ್ಟ್ 40 to 50 ಅಟ್ಟಿಯನ್ನು ಹಾಕಿದ್ದೇವೆ. ಮತ್ತು ಒಂದು 10 ಊರಿನ ಮಲ್ಲಿಗೆ ಬಂದಿದೆ. ಫ್ರಂಟ್ ಲೈನಲ್ಲೆಲ್ಲ ಊರಿನ ಮಲ್ಲಿಗೆನೇ ಕೊಟ್ಟಿದ್ದೇವೆ. ಈಗ ಮಲ್ಲಿಗೆ ನಿಮಗೆ ಸಿಗುವಾಗ ಅದು ಮೊಗ್ಗು ಮಲ್ಲಿಗೆ ಆಗಿರ್ತದೆ? ಮೊಗ್ಗು ಮಲ್ಲಿಗೆ ಆಗಿರ್ತದೆ, ಹೌದು. ಇವತ್ತಿದೆ ಮಲ್ಲಿಗೆ ನಮಗೆ ಬರೋದ್ರಿಂದ ಮೊಗ್ಗು ಇರ್ತದೆ ಹೆಚ್ಚಾಗಿ. ಸಂಜೆ ಆಗುವಾಗ ಅದು ಅರಳ್ತದೆ. ಅದನ್ನು ಅಲಂಕಾರ ಮಾಡುವಂತಹ ಕ್ರಮ ಹೇಗೆ? ಅಲಂಕಾರ ಅಂತ ಹೇಳಿದ್ರೆ ನಿಜವಾಗಿ ನಾವು ಬೆಳಿಗ್ಗೆ ಎಲ್ಲರೂ ನಾವು ವ್ರತಧಾರಿಗಳೇ. ಬೆಳಗಿನಿಂದ ಬಂದು ಏನು ತಿನ್ನಲಿಲ್ಲ ಯಾರು ಸಹ. ಬೆಳಗಿನಿಂದ ಉಪವಾಸದಲ್ಲಿದ್ದು ನಾವೆಲ್ಲರೂ ಬಂದು ಮೊದಲು ಹೂವನ್ನು ಸೆಟ್ ಮಾಡ್ತೇವೆ. ಬಂದ ಹಾಗೆ ಹೂವನ್ನು ಸೆಟ್ ಮಾಡ್ತಾ ಇರ್ತೇವೆ. 3 ಲೈನಲ್ಲಿ ಸೆಟ್ ಮಾಡಿ ದೇವರಿಗೆ ಸ್ಟಾರ್ಟ್ ಮಾಡ್ತೇವೆ. ಒಂದು 7-8 ಅಟ್ಟಿ ಆದ ಕೂಡಲೇ ಮುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಮತ್ತೆ ಅದು ಎಂಡ್ ಲೈನ್ ತನಕ ಮಾಡ್ತಾ ಹೋಗ್ತೇವೆ. ಎಷ್ಟು ಬೇಕು ಫಿನಿಶಿಂಗಿಗೆ ಅಷ್ಟು ಮಾಡ್ತಾ ಹೋಗ್ತೇವೆ. ಈ ಶಾರದೆಯ ಅಲಂಕಾರಕ್ಕೆ ಸಾಧಾರಣ ಎಷ್ಟು ಸಮಯ ತಗೊಳ್ತೀರಿ? ಪುಷ್ಪ ಅಲಂಕಾರಕ್ಕೆ 4 to 5 hours ತಗೊಳ್ತೇವೆ. ಅಂದರೆ ಆರಾಮ್ಸೆ ನಮ್ದಂದರೆ ಮನುಷ್ಯರಿಗೆ ಮಾಡಿದಾಗೆ ಅವಳಿಗೆ ಬೇಗ ಬೇಗ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಆರಾಮವಾಗಿ ಮಾಡೋದಾದರೆ ಒಂದು 4 ರಿಂದ 5 ಗಂಟೆ ಮಿನಿಮಮ್ ಬೇಕಾಗುತ್ತದೆ ನಮಗೆ. ಅಂದರೆ ಆಲ್ರೆಡಿ ನಾವು ಬೆಳಿಗ್ಗೆ ಬಂದು ಮೊದಲೇ ಸೆಟ್ ಮಾಡಿ ಇಡ್ತೇವೆ. ಆದ್ದರಿಂದ ಅಷ್ಟು ಟೈಮ್ ನಮ್ಗೆ 5 ಗಂಟೆ ಖಾಲಿ ಮುಡಿಲಿಕ್ಕೆ ಬೇಕಾಗ್ತದೆ ಅವಳಿಗೆ. ಹಾಗೆ ಈಗ ವಿಗ್ರಹದ ವಿಸರ್ಜನೆಯ ಸಂದರ್ಭದ ಆ ವಿಗ್ರಹವನ್ನು ನೀವು ನೋಡಿದ್ದೀರಾ, ಗಮನಿಸಿದ್ದೀರಾ? ಆ್ಯಕ್ಚುಲಿ ಇಷ್ಟು ತನಕ ನಾನು ಬರಲಿಲ್ಲ. ಅದು ತುಂಬ ಲೇಟ್ ನೈಟ್ ಆಗೋದ್ರಿಂದ, ನಂಗೆ ಮನೆ ಸಹ ತುಂಬ ದೂರ ಆದ್ರಿಂದ ನಂಗೆ ಬರ್ಲಿಕ್ಕೆ ಆಗಲಿಲ್ಲ. ಬಟ್ ನಾನು ಟಿವಿಯಲ್ಲಿ ನೋಡ್ತೇನೆ. ಅದು ಹೇಗಿರ್ತದೆ ಆಗ ಪುಷ್ಪಾಲಂಕಾರ? ಪುಷ್ಪಾಲಂಕಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ತದೆ ಮತ್ತು ಹೂವೆಲ್ಲ ಅರಳಿರ್ತದೆ. ಮತ್ತೆ ಆಲ್ಮೋಸ್ಟ್ ಅದು ಚಿನ್ನ ಎಲ್ಲ ತೆಗೆಯೋದ್ರಿಂದ ಸ್ವಲ್ಪ ಜಾರಿದಾಗೆ ಆಗಿರ್ತದೆ. ಅದು ಬಿಟ್ಟರೆ ಉಳಿದದೆಲ್ಲ ಹಾಗೆ ಇರುತ್ತೆ. ಏನು ಬೇರೆ ಇದು ಮೊಗ್ಗು ಮಲ್ಲಿಗೆ ಮತ್ತೆ ಅರಳಿದ ಮಲ್ಲಿಗೆ ಆಗ್ತದೆ ಅಷ್ಟೇ. ಈ ಸೇವೆಯಲ್ಲಿ ನಿಮ್ಗಾಗುವ ಸಂತೋಷ ಅದನ್ನು ಹೇಗೆ? ತುಂಬ ಸಂತೋಷ ಆಗುತ್ತೆ. ಯಾವಾಗ ನವರಾತ್ರಿ ಬರ್ತದೆ ಅಂತ ಕಾಯ್ತಾ ಇರ್ತೇವೆ ನಾವು. ಈ 9 ದಿವಸಗೋಸ್ಕರ 9 ದಿನಾನೂ ನಾವು ಉಪವಾಸದಲ್ಲಿ ಬಂದು ಇವಳ ಸೇವೆ ಮಾಡೋದು ನನಗೆ ನನ್ನ ಪುಣ್ಯ, ಎಲ್ಲರೂ ಪುಣ್ಯ ನಮ್ಮದು. ಇದೊಂದು ಸೇವೆ ಕೊಟ್ಟದಕ್ಕೆ ಇಲ್ಲಿ ಇವರ ಕುದ್ರೋಳಿಯ ತಂಡದವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ನಾನು. ತುಂಬ ಥ್ಯಾಂಕ್ಸ್. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್.
ಪೂಜೆಗೊಲಿದು ನಿಂತವನೇ. ನಮೋ ದಿವ್ಯ ತೇಜ ಶ್ರೀನಾರಾಯಣ ಯೋಗಿರಾಜ ಕುದುರೋಳಿ ಗೋಕರ್ಣ ನಿರ್ಮಾಣ ತೇಜೋ ವಿರಾಜ ಪ್ರತಿ ಹೃದಯ ದೇಗುಲದಿ ಚಿರಂಜೀವಿ ನೀನೇನಯ್ಯ. This program is sponsored by Karnataka Bank, powered by Advait Hyundai, Harsha, New Mangalore Port Trust, co-sponsored by Canara Bank, Lotus Properties, SL Shade Jewelers and Diamonds, SCDCC Bank, Auto Matrix, Bisleri Mangalore, Divya Rupa, MRPL, Raksha Enterprises, your one-stop fitness shop. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನ್ಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ಕಂಗ್ರಾಟ್ಸ್. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಎಸ್ಎಲ್ ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. ಎಸ್ಎಲ್ ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ನೋಡಿದೊಡನೆ ಮನಸೋಲುವುದು. ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು.
ಅಲ್ಲಿ ಮಂಟಪದಲ್ಲಿ ರಾರಾಜಿಸುವಂತಹ ಆ ಶಾರದಾ ಸಹಿತ ನವದುರ್ಗೆಯರನ್ನು ಕಂಡು ಪುನೀತರಾಗ್ತಾರೆ. ಆ ನವದುರ್ಗೆಯರ ವಿನ್ಯಾಸ ಪರಿಕಲ್ಪನೆ ಯಾವ ಸ್ವರೂಪದಲ್ಲಿ ಮೂಡಿ ಬಂದಿದೆ ಎನ್ನುವುದರ ಬಗ್ಗೆ ಅದರ ಶಿಲ್ಪಿಗಳಾದಂತಹ ಕುಬೇರ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕುಬೇರ ಅಂತ ಹೇಳಿದರೆ ಅಲಕಾವತಿಯ ಒಡೆಯ, ಅವನಿಗೆ ಧನಪತಿ ಅಂತ ಹೆಸರು. ಇವರು ಕೂಡ ಧನಪತಿಯೇ. ಇವರ ಧನ ಯಾವುದು ಅಂತ ಹೇಳಿದರೆ ಭಕ್ತರು ಕೊಡುವಂತಹ ಒಂದು ಪ್ರೋತ್ಸಾಹದ ಆ ನುಡಿಗಳು. ಕುದ್ರೋಳಿ ಕ್ಷೇತ್ರದ ಆ ನವದುರ್ಗೆಯರ ಮೂರ್ತಿಯನ್ನು ಕಂಡಾಗ ನಮಗೆ ಬಹಳ ಸಂತೋಷ ಆಗ್ತದೆ ಎನ್ನುವ ವಿಚಾರವನ್ನು ನಾವು ಎಲ್ಲ ಕಡೆಯಿಂದ ಕೇಳ್ತಾ ಇದ್ದೇವೆ. ಅಂತಹ ನವದುರ್ಗೆಯರ ವಿಗ್ರಹಗಳನ್ನು ರಚಿಸುವ ಕುಬೇರ ಅವರ ಆ ಒಂದು ಅನುಭವವನ್ನು ಕೇಳೋಣ. ಎಷ್ಟು ವರ್ಷದಿಂದ ಈ ವಿಗ್ರಹ ರಚನೆ ಇಲ್ಲಿ ಮಾಡ್ತಾ ಇದ್ದೀರಿ ನೀವು? ನಾವು ಸುಮಾರು 10 ವರ್ಷದಿಂದ ನಮ್ಮ ಗುರುಗಳ ಒಟ್ಟಿಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದೀನಿ, ರಾಜಶೇಖರ್ ಮಾಸ್ಟರ್. ಈಗ 3 ವರ್ಷದಿಂದ ನಮ್ಮ ಜವಾಬ್ದಾರಿಯಲ್ಲಿ ಈ ಕೆಲಸ ನಡೀತಾ ಇದೆ. ಈ ವಿಗ್ರಹ ರಚನೆಯ ಕ್ರಮ ಹೇಗೆ? ಈ ವಿಗ್ರಹ ರಚನೆ ಮುಹೂರ್ತ ಏನಾದರೂ ಇದೆ? ಹೌದೌದು, ಮೊದಲಿಗೆ ಮುಹೂರ್ತ ಮಾಡ್ತೀವಿ. ಗಣಪತಿ ಹಬ್ಬದ ದಿವಸ ಶಾರದೆ ಪೀಠ ಪೂಜೆ ಆಗುತ್ತೆ. ನಂತರದಲ್ಲಿ ಮೂರ್ತಿಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಶುರು ಮಾಡ್ತೀವಿ. ಚೌತಿಗಿಂತ ಮೊದಲು ಬಂದು ನವದುರ್ಗೆ ವಿಗ್ರಹಗಳನ್ನು ಶುರು ಮಾಡಿರ್ತೀವಿ ನಾವು. ಹುಲ್ ಕಟ್ಟುವಂಥ ಕ್ರಮ ಇದೆ. ಆಮೇಲೆ ಅದ್ರ ಮೇಲೆ ಮಣ್ಣಿನಿಂದ ಅದಕ್ಕೆ ಆಕೃತಿಗಳನ್ನು ಕೊಡ್ತಾ ಹೋಗ್ತೀವಿ. ಒಂದೇ ಹಂತವಾಗಿ ಅದನ್ನು ತಗೊಂಡು ಹೋಗ್ತೀವಿ. ಕೊನೆಗೆ ಫೈನಲ್ ಟಚಪ್ಪಿಗೆ ಎಲ್ಲ ಆಭರಣಗಳು, ಒಡವೆಗಳು, ವಸ್ತ್ರಗಳು, ಕೂದಲೆಲ್ಲ ಕಲ್ಕತ್ತಾದಿಂದ ಬರುವಂಥದ್ದು ಅದೆಲ್ಲ, ಅದನ್ನೆಲ್ಲ ಅಳವಡಿಸಿ ಫಿನಿಶಿಂಗ್ ಮಾಡ್ತೀವಿ. ಸುಮಾರು 1 ತಿಂಗಳ ಕಾಲ ಇದರ ಪ್ರೋಸೆಸ್ ನಡೀತದೆ. ಎಷ್ಟು ಮಂದಿ ಇರ್ತೀರಿ ನೀವು? ಸುಮಾರು 12 ಮಂದಿ ಇರ್ತೀವಿ. ನಿಮ್ಮ ಹಿನ್ನೆಲೆ ಹೇಳಿ, ನೀವು ಎಲ್ಲಿ ಕಲಿತದ್ದು, ನಿಮ್ಮ ಊರು? ನಾನು ಶಿವಮೊಗ್ಗದವ. ಸುಮಾರು 18 ವರ್ಷದಿಂದ ಈ ಕಲೆಯಲ್ಲಿ ತೊಡಗಿದ್ದೇನೆ. ಶುರುವಲ್ಲಿ ಸ್ಕೂಲ್ಗಳಲ್ಲಿ ನಮಗೆ ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆಗಳೆಲ್ಲ ಇರ್ತಾ ಇತ್ತು. ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ ಒಂದೇ ಹಂತವಾಗಿ ಗಣಪತಿ ಉತ್ಸವಗಳು ಅದನ್ನೆಲ್ಲ ನೋಡಿ ನಾನು ಮಾಡ್ತಿರೋ ಕಲೆಯನ್ನು ಪ್ರೋತ್ಸಾಹಿಸಿ ಸುಮಾರು ಜನ ನನಗೂ ಒಂದು ಬೇಕು ಮನೆಗೆ ಅಂತೇಳಿ ಗಣಪತಿಗಳನ್ನೆಲ್ಲ ಸುಮಾರೆಲ್ಲ ಮಾಡಿಸಿ ಅಲ್ಲಿಂದ ಹಂತವಾಗಿ ದೇವಿಗಳಾಗಿರ್ಬೋದು, ಮತ್ತು ಪೋರ್ಟ್ರೇಟ್ಗಳಾಗಿರ್ಬೋದು, ಲೈಫ್ ಸ್ಟ್ಯಾಚುಗಳಾಗಿರ್ಬೋದು, ಈಗ ಫೈಬರ್ಗಳು ಮತ್ತು ಮೆಟಲ್ ವರ್ಕ್ ಎಲ್ಲ ಈಗ ಮಾಡ್ತಾ ಇದ್ದೆ. ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿ ನೀವು ವಿಗ್ರಹ ರಚನೆ ಮಾಡ್ತೀರಿ? ಮಣ್ಣಿನ ವಿಗ್ರಹ ಮಾಡ್ತೀವಿ, ಸಿಮೆಂಟಿನ ಮಾಡ್ತೀವಿ, ಫೈಬರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಮೆಟಲ್ ವರ್ಕ್ ಇದೆಲ್ಲ ಮಾಡ್ತಾ ಇರ್ತೀವಿ. ಈ ಒಂದು ವಿಗ್ರಹ ರಚನೆ ಮಾಡುವಾಗ ಹೆಚ್ಚಿನ ಕೌಶಲ ಬೇಕಾಗುವುದು ಯಾವ ಭಾಗಕ್ಕೆ? ಮಣ್ಣಿನದ್ದು. ಅಲ್ಲಲ್ಲ, ಯಾವ ಭಾಗಕ್ಕೆ ದೇಹದಲ್ಲಿ? ಮುಖ. ಮುಖನೇ ಹೆಚ್ಚು ಬಹಳ ಕಾನ್ಸಂಟ್ರೇಷನ್. ಮುಖದಲ್ಲಿ ಯಾವುದು? ಕಣ್ಣುಗಳು. ಹಂತ ಹೇಗೆ? ಅದಕ್ಕೆ ಒಂದು ಅಳತೆ ಇರ್ತದೆ ಮುಖಕ್ಕೆ. ಇಷ್ಟೇ ಭಾಗ ಬರ್ತದೆ, ಇಷ್ಟೇ ಅಳತೆ ಬರ್ತದೆ ಅಂತೇಳಿ. ಅದರಲ್ಲಿ ಹೆಚ್ಚು ಆಕರ್ಷಿತವಾಗೋದು ಕಣ್ಣು. ಕಣ್ಣಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು. ಕಣ್ಣುಗಳು ಮತ್ತು ಮೂಗು ತುಟಿಗಳನ್ನ ಹೆಚ್ಚಾಗಿ ಇದು ಮಾಡ್ತೀವಿ. ಆಮೇಲೆ ಅದ್ರದ್ದು ಒಂದು ಸರ್ಕಲ್ ಇರುತ್ತೆ, ಒಂದು ಶೇಪ್ ಇರುತ್ತೆ, ಅದ್ರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ. ಈ ನವದುರ್ಗೆ ಸಹಿತ ಆದಿಮಾಯೆ, ಗಣಪತಿ ಮತ್ತು ಶಾರದೆ, ಇಷ್ಟು ವಿಗ್ರಹಗಳಲ್ಲಿ ಯಾವ ವಿಗ್ರಹ ಕಷ್ಟ ಒಬ್ಬ ಕಲಾವಿದನಾಗಿ? ಕಷ್ಟ ಅಂತ ಯಾವುದು ತೋರಿಸೋದಿಲ್ಲ. ಎಲ್ಲದೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಾಗ್ತದೆ. ತುಂಬ ಕಷ್ಟ ಅಂತ ಹೆಚ್ಚಾಗಿ ಯಾವುದು ಅನ್ಸೋದಿಲ್ಲ. ಪ್ರತಿ ವರ್ಷ ಮಾಡ್ತೀವಲ್ಲ, ಒಂದು ಪ್ರಾರ್ಥನೆ ಮಾಡಿ ಜಪ ಮಾಡಿ ಆ ದೇವಿಗೆ ತಕ್ಕನಾಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಮನಸ್ಸಲ್ಲಿ ಯಾವ ರೀತಿ ಸ್ವರೂಪ ಮೂಡ್ತದೋ ಅದು ಮಾಡ್ತಾ ಹೋಗುತ್ತೆ. ಒಂದೊಂದು ಮೂರ್ತಿಯ ರಚನೆಯನ್ನು ಮಾಡಿ ಮುಗಿಸ್ತೀರಾ ಅಥವಾ ಎಲ್ಲಾ ಮೂರ್ತಿಗಳನ್ನು ಹಂತವಾಗಿ ಮಾಡ್ತೀರಾ? ಎಲ್ಲ ಮೂರ್ತಿಗಳನ್ನು ಹಂತವಾಗಿ ಮಾಡ್ತಾ ಹೋಗ್ತೀವಿ. ಕುದ್ರೋಳಿ ಕ್ಷೇತ್ರದ ನಿಮ್ಮ ಅನುಭವ ಹೇಗೆ? ಇಲ್ಲಿ ಒಂದು ವಿದ್ಯುತ್ ಸಂಚಲನ ಇದೆ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡೋದು ಬಹಳ ಕಷ್ಟ. ಎಷ್ಟು ದಿನ ನಾವು ನಿಷ್ಠೆಯಲ್ಲಿರ್ತೀವೋ ಅಲ್ಲಿವರೆಗೂ ನಾವು ಇಲ್ಲಿ ಉಳಿತೀವಿ. ಅದರಂತ ಇಲ್ಲಿ ನಾವು ಜಾಗ ಖಾಲಿ ಮಾಡಬೇಕಾಗತ್ತೆ ಅಷ್ಟೇ ಹೇಳ್ಬೋದು. ಅಲ್ಲಿ ಈ ಕ್ಷೇತ್ರದ ಮಹಿಮೆ ಅದು. ನಿಮಗೇನಾದರೂ ವ್ರತಾಚರಣೆ ಇದೆಯಾ ವಿಗ್ರಹ ಮಾಡುವಾಗ? ಹೌದು, ಇದಕ್ಕೆ ಒಂದು ವ್ರತ ಇರುತ್ತೆ. ಸುಮಾರು ಒಂದು 48 ದಿವಸಗಳ ಕಾಲ ನಾವು ತುಂಬ ಶ್ರೇಷ್ಠವಾಗಿ ಮಡಿಯಿಂದ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ನಿತ್ಯ ಜಪ ಇರುತ್ತೆ, ಅನುಷ್ಠಾನ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಈ ಕೆಲಸಗಳನ್ನ ಮಾಡ್ತೀವಿ. ಹಾಗಿದ್ದಾಗ ಮಾತ್ರ ಇದು ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ತುಂಬ ತೊಡರುಗಳೆಲ್ಲ ಏರ್ಪಡ್ತಾ ಇರುತ್ತೆ. ಅದನ್ನೆಲ್ಲ ನಾವು ಮುಂದೆ ಒರೆಸಬೇಕು ಅಂದರೆ ನಮ್ಮ ಅನುಷ್ಠಾನ ಬಹಳ ಮುಖ್ಯ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.
ಕರ್ತವ್ಯ ಸರಿಯಾದ ಮುಗಿತು ನಂಚಿತ್ತಿನ ಶಿಸ್ತುನು ಕಾಪಾಡು ನಂಚಿತ್ತಿನ ಕಾಲುಚರನ್ ಫ್ರೆಂಡ್ಸ್ ಮಕ್ಕಳಿಗೆ ಸನ್ಮೇಳನ ಸಂಧಾಯಿತ ಮಲ್ತೊಂದಲ್ಲ ಹಿರಿಯ ಪೊಲೀಸ್ ಅಧಿಕಾರಿ ಮಾರುತಿ ನಾಯ್ಕ ಅವರಿದ್ದಾರೆ. ಅವರು ಈಗ ಕುಮಟಾದಲ್ಲಿ ಕಾರ್ಯನಿರ್ವಹಿಸುವವರು. ಮಂಗಳೂರಿಗೆ ಬಂದವರು ಶಾರದಾ ಮಾತೆಯ ದರ್ಶನ ಮಾಡಲಿಕ್ಕೆ ಕುದ್ರೋಳಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈ ಮೊದಲು ಒಂದು 3-4 ವರ್ಷ ನೀವು ಶಾರದಾ ಮಹೋತ್ಸವ ಸಂದರ್ಭದಲ್ಲಿ ಸೇವೆ ಮಾಡಿದ್ದೀರಿ. ನೀವು ನಿಮ್ಮ ಅನುಭವವನ್ನು ಒಮ್ಮೆ ನೆನಪು ಮಾಡಿಕೊಳ್ತೀರಾ? ಮಂಗಳೂರು ದಸರಾ ಮತ್ತು ನಿಮ್ಮ ರಕ್ಷಣೆಯ ವ್ಯವಸ್ಥೆ. ಮಂಗಳೂರು ದಸರಾ ಅಂತ ಹೇಳಿದರೆ ರಾಜ್ಯದಲ್ಲಿ ಮೈಸೂರು ದಸರಾ ನಂತರದ ಇದರಲ್ಲಿ ದೊಡ್ಡ ಒಂದು ಸಂಭ್ರಮದ ಒಂದು ದಸರಾ. ಇದರ ಬಂದೋಬಸ್ತು ಕೂಡ ಭಾಳ ಪ್ರಾಮುಖ್ಯವಾದದ್ದು. ಸುಮಾರು 100 ಟ್ಯಾಬ್ಲೋಗಳು ಆವಾಗ ಹೋಗ್ತಾ ಇದ್ವು. ಅದರ ಬಂದೋಬಸ್ತ್ ನಾವು ವ್ಯವಸ್ಥೆಗಳನ್ನ ನಾನು ಸುಮಾರು 3 ವರ್ಷ ಮಾಡಿದ್ದೇನೆ. ಈ ಸಲನೂ ಕೂಡ ನಾನು ನಾಳೆ ನ್ಯಾಯಾಲಯದ ಕರ್ತವ್ಯದಿಂದ ಇಲ್ಲಿ ಬಂದದಕ್ಕೆ ನನಗೆ ದೇವಿಯ ದರ್ಶನ ಪಡೆಯುವಂಥ ಒಂದು ಭಾಗ್ಯ ಸಿಕ್ತು. ಭಾಳ ನನಗೆ ಸಂತೋಷ ಆಗಿದೆ, ನೆಮ್ಮದಿ ಸಿಕ್ಕಿದೆ. ಈ ಕ್ಷೇತ್ರಕ್ಕೆ ಬಂದಾಗ ಯಾವಾಗಲೂ ನೆಮ್ಮದಿ ಸಿಗ್ತದೆ. ಇದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಬನ್ನಿ. ಸ್ತಬ್ಧ ಚಿತ್ರ ಬಿಲ್ಲವ ಸಂಘಟನೆಯ ಮುಖ್ಯಸ್ಥರಾದ ವೇದಕುಮಾರ್ ಅವರಿದ್ದಾರೆ. ಪ್ರತಿ ವರ್ಷ ವೇದಕುಮಾರ್ ಮತ್ತು ಅವರೊಂದಿಗೆ ಬೆಂಗಳೂರಿನ ಭಕ್ತರ ಒಂದು ದೊಡ್ಡ ಸಮೂಹವನ್ನೇ ನಾವು ಕಾಣುತ್ತೇವೆ. ಈ ಸಲದ ದಸರಾ ಅನೇಕ ಕಾರಣಗಳಿಗೆ ಒಂದು ವಿಶೇಷತೆಯನ್ನು ಪಡೆದಿದೆ. ಹೇಗನಿಸ್ತದೆ ಈ ಸಲದ ದಸರಾ? ಈ ಸಲ ದಸರಾ ನಮ್ಮ ಈ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಾರಂಭದಿಂದಲೇ ನಾವು ಭಾಳ ಸರಳವಾಗಿ ಇದನ್ನು ಆಚರಿಸಬೇಕಂತೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಶಾರದಾಂಬೆಯ ಒಂದು ಮೂರ್ತಿಯನ್ನಿಟ್ಟು ಪೂಜೆ ಮಾಡೋದು ನಮ್ಮ ಎಂಬ ಉದ್ದೇಶದಿಂದ ನಾವು ಇದನ್ನು ಪೂಜೆಯನ್ನು ಪ್ರಾರಂಭಿಸ್ತೇವೆ. ಜನರಿಗೆ ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು, ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು, ಪಾಸ್ಬುಕ್ ಎಲ್ಲರತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ ಪಾಸ್ಬುಕ್ ನಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಹೌದಾ? ಅದ್ಯಾವ ಬ್ಯಾಂಕ್? ಕರ್ನಾಟಕ ಬ್ಯಾಂಕ್ ಆಫ್ ಕೋರ್ಸ್. ಕೇಳಿ ನನ್ನ ಹೈಟೆಕ್ ಫ್ರೆಂಡ್ಸ್, ಸ್ಮಾರ್ಟ್ ಆಗಿರಿ, ಆಪ್ ಡೌನ್ಲೋಡ್ ಮಾಡಿ. KBL ಪಾಸ್ಬುಕ್ ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಕರ್ನಾಟಕ ಬ್ಯಾಂಕ್. ನಾವು ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಮೈಸೂರಿನಲ್ಲಿ ಅವರು ಯಾವ ಥರ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ, 300 ಜನರನ್ನು ಈ ಆವರಣದೊಳಗಡೆ ಇಟ್ಕೊಂಡು ಯಾವ ಥರ ಅದೇ ಥರ ಕುದ್ರೋಳಿ ದೇವಸ್ಥಾನದಲ್ಲಿ ಕೂಡ ಇವಾಗ 7 ಗಂಟೆ ಮೇಲೆ ನಾವು ಬರೀ 300 ಜನರನ್ನು ಒಳಗಡೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಈ ದಸರಾ, ಮಂಗಳೂರು ದಸರಾ ವನ್ನು ನಾವು ಈ ಒಂದು ಆಡಳಿತ ಮಂಡಳಿ ನಾವು ಆಚರಿಸ್ತಾ ಇದ್ದೇವೆ. ಮುಂದಿನ ವರ್ಷ ಕೂಡ ಜನರಿಗೆ ನಿರಾಶೆ ಆಗದ ರೀತಿಯಲ್ಲಿ ಸರ್ಕಾರದೊಷ್ಟಿಗೆ ನಾವು ಕೈ ಜೋಡಿಸಿಬಿಟ್ಟು ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಧನ್ಯವಾದಗಳು ವೇದಕುಮಾರ್ ಅವರಿಗೆ. ಆತ್ಮೀಯರೇ, ನಮ್ಮೊಂದಿಗೆ ರವಿಶಂಕರ್ ಮಿಜಾರ್ ಅವರಿದ್ದಾರೆ. ಅವರು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು. ಈ ಸಲ ವಿಶೇಷ ಏನು ಅಂತ ಹೇಳಿದರೆ, ಅವರು ಮೂಡಾದ ಅಧ್ಯಕ್ಷರು. ಒಂದು ಪ್ರತಿಷ್ಠಿತ ಸಂಸ್ಥೆಯ ಮುಖ್ಯಸ್ಥರಾಗಿ ಮಂಗಳೂರು ನಗರದಲ್ಲಿ ಗುರುತಿಸಲ್ಪಡುವಂತಹ ಜನನಾಯಕರಾಗಿ ಅವರಿದ್ದಾರೆ. ಈ ಕ್ಷೇತ್ರದ ಭಕ್ತರು ಹಾಗೂ ಸಕ್ರಿಯ ಕಾರ್ಯಕರ್ತರಾಗಿ ಅನೇಕ ದಶಕಗಳಿಂದ ಇಲ್ಲಿ ಸೇವೆಯನ್ನು ಮಾಡಿದವರು. ಕುದ್ರೋಳಿ ಕ್ಷೇತ್ರ ಮತ್ತು ದಸರಾ ಇದು ಎರಡು ಜೊತೆಯಾಗಿ
ನಮಗೆ ಕಾಣಿಸುವಂತಹ ಹೆಸರು. ಮಂಗಳೂರು ದಸರಾದ ಈ ಸಲದ ಕಾರ್ಯಕ್ರಮದ ವಿಶೇಷತೆಗಳನ್ನು ನೀವೊಮ್ಮೆ ನೆನಪು ಮಾಡಿ. ದೇಶದಲ್ಲೇ ಅತ್ಯಂತ ವಿಜೃಂಭಣೆಯ ದಸರಾ ಮಂಗಳೂರು ದಸರಾ. ಹಾಗೆ ಮಂಗಳೂರು ದಸರಾ ಅಂತ ಹೇಳಿದರೆ ಅದು ವಿಶ್ವವಿಖ್ಯಾತವನ್ನು ಈಗಾಗಲೇ ಪಡ್ಕೊಂಡಿದೆ. ಆದರೆ ಈ ಬಾರಿಯ ದಸರಾ ಎಲ್ಲ ವಿಜೃಂಭಣೆಯೊಂದಿಗೆ ಸರಳ ರೀತಿಯಲ್ಲಿ ಆಚರಿಸುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಆ ಮಹಾಮಾರಿ ಕೊರೋನಾದಿಂದಾಗಿ ಇವತ್ತು ಸಾರ್ವಜನಿಕರ ಎಲ್ಲ ಬೆಂಬಲದೊಂದಿಗೆ ಕ್ಷೇತ್ರಾಡಳಿತ ಬಹಳ ಜಾಗರೂಕತೆಯಿಂದ ಈ ದಸರಾ ಆಚರಣೆಯನ್ನು ವಿಜೃಂಭಣೆಯ ಒಟ್ಟಿಗೆ ಸರಳ ರೀತಿಯಲ್ಲಿ, ಅದೇ ರೀತಿ ಆ ಜನರ ಆರೋಗ್ಯದ ಮೇಲೆಯೂ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ಸರಳ ದಸರಾವನ್ನಾಗಿ ನಾವು ಈ ಸರಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ವಿಜಯದಶಮಿಯ ವಿಶೇಷ ದಿವಸ. ಈ ದಿವಸ ದೇವರ ಹತ್ರ, ಶಾರದಾಂಬೆ ಹತ್ರ ನಾವು ಪ್ರಾರ್ಥನೆ ಮಾಡುವುದೇನೆಂದರೆ, ಈ ಮಹಾಮಾರಿ ಕೊರೋನಾವನ್ನು ನಾವು ಈ ದಸರಾ ಸಂದರ್ಭದ ಈ ಒಂದು ಉತ್ಸವದ ಒಂದಿಗೆ ಈ ಮಹಾಮಾರಿಯನ್ನು ಈ ದೇಶದಿಂದ, ಈ ಪ್ರಪಂಚದಿಂದ ಅದನ್ನು ಓಡಿಸಿ ಪ್ರಪಂಚ ಹೇಗೆ ಹಿಂದೆ ಇತ್ತು ಅದೇ ರೀತಿ ಮುಂದಿನ ವರ್ಷಗಳು ಸಹ ಒಂದು ನಿರ್ಭೀತಿಯಿಂದ ಜನರು ಬದುಕುವಂತೆ ಆಗಬೇಕು. ಅದೇ ರೀತಿ ಇವತ್ತು ಸರಳ ದಸರಾ ಅಂತ ಹೇಳಿದರೆ ಇವತ್ತು ಜನರಿಗೆ ಯಾವ ರೀತಿಯ ಅನಾನುಕೂಲತೆ ಆಗದ ರೀತಿಯಲ್ಲಿ ನಾವು ಈ ಆಚರಣೆಯನ್ನು, ಈ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಪ್ರಾಯಶಃ ಸ್ವಲ್ಪ ಮಟ್ಟಿಗೆ ನೋಡೋದಾದರೆ ಸಮಯದ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ. ಆ ಸಮಯ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಸ್ವಲ್ಪ ಜನರನ್ನು ನಿಯಂತ್ರಣ ಮಾಡಿಕೊಂಡು ಆ ಕ್ಷೇತ್ರದ ವಠಾರದಲ್ಲಿ ಯಾವ ರೀತಿಯ ಗೊಂದಲಗಳು ಆಗದಂತೆ ಜಾಗ್ರತೆಯನ್ನು ವಹಿಸಿ ನಾವು ಈ ಸರಿಯ ದಸರಾವನ್ನು ಮುಕ್ತಾಯ ಮಾಡಬೇಕಾಗಿದೆ. ಅದಕ್ಕೆ ಸಾರ್ವಜನಿಕರು ಖಂಡಿತವಾಗಿ ಈ ದೇವಸ್ಥಾನದ ಭಕ್ತರು, ಅನನ್ಯ ಭಕ್ತರು ಸಹಕಾರ ಮಾಡ್ತಾರೆಂಬ ಒಂದು ನಂಬಿಕೆ ಕ್ಷೇತ್ರಾಡಳಿತ ಮಂಡಳಿಗಿದೆ. ಅದರಿಂದ ಒಬ್ಬ ಕ್ಷೇತ್ರಾಡಳಿತ ಸಮಿತಿಯ ಸದಸ್ಯನಾಗಿ, ಅದಲ್ಲದೆ ಸುಮಾರು 60 ವರ್ಷಗಳಿಂದ ನನ್ನ ಬಾಲ್ಯದಿಂದ ಈವರೆಗೆ ಒಬ್ಬ ಈ ಕ್ಷೇತ್ರದ ಭಕ್ತನಾಗಿ ಸಕ್ರಿಯನಾಗಿ ನಾನು ನೋಡಿದಂತಹ ಆ ವಿಜೃಂಭಣೆಯ ದಸರಾ ಈ ಸರಿಯೂ ಕಂಡಿದ್ದೇನೆ. ಮುಂದಿನ ವರ್ಷ 2021ಕ್ಕೆ ಖಂಡಿತವಾಗಿಯೂ ಹೇಳಬೇಕಾದ್ರೆ ಈ ವಿಜೃಂಭಣೆ ನಮ್ಮಲ್ಲಿ ಬಂದು ಈ ಗೋಕರ್ಣನಾಥ ಕ್ಷೇತ್ರದ ಆ ವಿಜೃಂಭಣೆಯ ದಸರಾ ಮುಂದಿನ ವರ್ಷ ನಡೆಯಲಿ ಅಂತ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೆ. ನವನವೀನ ಮಾದರಿಯ ಅಪೂರ್ವ ಚಿನ್ನಾಭರಣಗಳ ಸಂಗ್ರಹ. ನಿಮ್ಮ ಎಲ್ಲಾ ಶುಭ ಕಾರ್ಯಗಳಿಂದ ಹಿಡಿದು ಖುಷಿಯ ಪ್ರತಿ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಅಪೂರ್ವ ಜುವೆಲ್ಲರ್ಸ್, ಕೃಷ್ಣ ಹೆರಿಟೇಜ್, ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ನ ಹತ್ತಿರ. ಅಪೂರ್ವ ಜುವೆಲ್ಲರ್ಸ್, ನಿಮ್ಮ ಮನದ ಆಭರಣ. Today our vibe is new. Because the drive is new. The drive is new because today we are all about driving pleasure. But we're not about being new just for today. New is on point when new is made every day. Today's new is just the beginning. We're a new world of cars from Tata Motors. Ishtar E-Motors, authorized dealers for Raftar electrical vehicles, a unit of Ishtar Ventures. Make in India product, environment friendly Raftar electrical vehicles. Zero maintenance, zero pollution. 3 hours charge and 80 to 100 kilometers mileage. 3 years battery warranty and 3 years motor warranty. And 1 year maintenance. Ishtar E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411 036586, 741101 6686.
secret behind why this is so fresh is the Liebherr Dual Cooling Technology's freshness lock. 2 separate cooling circuits keeps food fresh longer. Love food. Love Liebherr. Liebherr refrigerators. ಟೆಕ್ಸ್ಟೈಲ್ಸ್ ಮದುವೆ ಸೀರೆಗಳಿಗೆ ಸುಪ್ರಸಿದ್ಧ ಹೋಲ್ಸೇಲ್ ಮತ್ತು ರಿಟೇಲ್ ಜವಳಿ ವ್ಯಾಪಾರಿಗಳು. ಸತತ 16 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಜನಮೆಚ್ಚುಗೆ ಪಡೆದ ಮಳಿಗೆ. ಕಾಂಚೀವರಂ, ಧರ್ಮಾವರಂ, ಬೆಂಗಳೂರು ಸಿಲ್ಕ್ಸ್, ಫ್ಯಾನ್ಸಿ ಸೀರೆಗಳು, ಶೂಟಿಂಗ್ ಅಂಡ್ ಶರ್ಟ್ಸ್, ಡ್ರೆಸ್ ಮೆಟೀರಿಯಲ್ಸ್, ಮದುವೆ ಪೇಟಗಳು, ಸನ್ಮಾನ ಮತ್ತು ಧಾರ್ಮಿಕ ಉಪಯೋಗಿ ಶಾಲುಗಳು ಇತ್ಯಾದಿ. ನಿಶ್ಚಿತಾರ್ಥ, ಮದುವೆ ಹಬ್ಬಗಳ ಸಂಭ್ರಮಾಚರಣೆಗೆ ನಿಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಇಂದೇ ಭೇಟಿ ನೀಡಿರಿ. ಕೆಎನ್ಎಸ್ಪಿ ಪಲ್ಗುಣಿ ಟೆಕ್ಸ್ಟೈಲ್ಸ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ರೂಪವಾಣಿ ಟಾಕೀಸ್ ಬಳಿ, ಭವಂತಿ ರಸ್ತೆ, ಮಂಗಳೂರು. ದೂರವಾಣಿ 0824 2425 958. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬಾಯ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್.
ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಊರದ ಕಟ್ಟದ ಕೋರಿದ ಕಜಿಪದ ಒಟ್ಟುಗು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಮಲ್ಟಿ ಚೈನೀಸ್, ತಂದೂರಿ, ರೋಟಿ, ನಾನ್, ಕಬಾಬ್, ಟಿಕ್ಕಾ, ಫ್ರೆಶ್ ಜ್ಯೂಸ್, ಸ್ನಾಕ್ಸ್ ಬೊಕ ಬಗೆ ಬಗೆತ ತಿಂಡಿ ತಿನಿಸುಗಾದ ಇತ್ತನೆ ಭೇಟಿ ಕೊರ್ಲೆ. ಅಂಚನೆ ಕೊಡಕ್ಕೆನದ ತಿಂಡಿ ತಿನಿಸಿನ ನಿಖಲೆ ಇಲ್ಲ ಬಾಕಿಲು ಮುಟ್ಟೋಣ ವ್ಯವಸ್ಥೆ ನಮಡ ಉಂಡು. ಕೂಡಲೇ ಬಲೆ ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸಿಟಿ ಪಾಯಿಂಟ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಕೊಡಿಯಲ್ ಬಾಯ್ಲ್, ಮಂಗಳೂರು. ಮೊಬೈಲ್ 9483002444, 9483001444. ಮಾರ್ಗಸೂಚಿಯಂತೆ ಬಹಳ ಕಷ್ಟ ಆಗ್ತಾ ಇತ್ತು. ಅದಕ್ಕೊಂದು ವಿಶೇಷವಾದಂಥ ಪರಿಹಾರ ನಾವು ಕಂಡುಕೊಂಡು ಆ ಭಕ್ತರಿಗೆ ಆ ದೇವರ ಒಂದು ಏನು ಪ್ರಸಾದ ಉಂಟು ಅದನ್ನು ಸ್ವೀಕರಿಸಿ ಅವರು ಪುನೀತರಾಗ್ತಾ ಇದ್ರು. ಅದರಿಂದ ಭಕ್ತರು ನಿರಾಶರಾಗಬಾರ್ದು. ಈ ಭಕ್ತರಿಗೆ ಒಂದು ಪ್ರಸಾದ, ಅದು ಹಿರಿಯರು ಇರ್ಬೋದು, ಅವರು ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಆಗದೇ ಇರಬಹುದು, ಅದು ಆ ಪ್ರಸಾದ ಒಂದು ಅವರಿಗೆ ಮುಟ್ಟಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಹಾಳೆಯ ಬೌಲ್ನಲ್ಲಿ ವಿಶೇಷವಾದಂಥ ಪ್ರಸಾದವನ್ನು ತಯಾರಿಸಿ ಮಧ್ಯಾಹ್ನ ಅವರಿಗೆ ಹಂಚುವಂಥ ಕೆಲಸ, ಅವರಿಗೆ ಮನೆಗೆ ಕೊಂಡೋಗ್ಲಿಕ್ಕೆ. ಹಾಗೆ ಅವರ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರು ಈ ಹಿಂದೆ ಬಂದು ಅವರು ಪ್ರಸಾದ ಸ್ವೀಕರಿಸಿ ಈ ಸಲ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ನಮಗೆ ಪ್ರಸಾದ ಸಿಗ್ಲಿಕ್ಕೆ ಆಗಲಿಲ್ಲ ಅಂತ ಅವರಿಗೆ ಆಗಬಾರ್ದು ಅಂತೇಳಿ ಅವರಿಗೂ ಕೂಡ ಅವರೊಟ್ಟಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಶ್ರೀ ಕ್ಷೇತ್ರದಿಂದ ಆಗಿದೆ. ಎಲ್ಲ ಆ ಪರಮಾತ್ಮ ಗೋಕರ್ಣನಾಥೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ಪ್ರೇರಣೆ ಉಂಟು ಅದರಂತೆ ಎಲ್ಲ ಕೆಲಸಗಳು ಬಹಳ ಉತ್ತಮ ರೀತಿಯಲ್ಲಿ ಬಹುಶಃ ನಾವು ಯಾರು ನಿರೀಕ್ಷಿಸಿಲ್ಲ ಆ ದೇವರು ನಮ್ಮಿಂದ ಮಾಡಿಸಿದ್ದಾರೆ. ಒಂದು ವೇಳೆ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಳ್ಳದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಪ್ರತಿ ವರ್ಷ ಇಷ್ಟು ಹೊತ್ತಿಗಾಗುವಾಗ ಮೆರವಣಿಗೆಯ ಆರಂಭದ ಹಂತ. ಈಗ ಮೆರವಣಿಗೆಯ ಒಂದು ತುದಿ ಲಾಲ್ಬಾಗನ್ನು ತಲುಪಿದೆ ಅಥವಾ MG ರೋಡಲ್ಲಿ ಮುಂದೆ ಸಾಗ್ತಾ ಇದೆ. ಈ ರೀತಿಯಾಗಿ ನಾವು ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಈ ಸಲದ ಶೋಭಾಯಾತ್ರೆ ಅದೊಂದು ಭಿನ್ನತೆಯನ್ನು ನಾವು ಕಾಣ್ತೇವೆ, ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ಒಂದು ವಾಹನ, ಅದು ಈಗ ಎಲ್ಲಿ, ಯಾವ ಸ್ವರೂಪದಲ್ಲಿ? ಈಗ 5:45ಕ್ಕೆ ಶ್ರೀ ಕ್ಷೇತ್ರದಿಂದ ಇಲ್ಲಿ ಪೂಜೆಯಾಗಿ ಈಗ ಆ ವಾಹನ ಸಾಕ್ತಾ ಇದೆ. ಬಹುಶಃ ಇನ್ನೇನು ಒಂದು 7:30 ಒಳಗಡೆ ಅದು ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಅದರೊಟ್ಟಿಗೆ ಒಂದು ಭಜನೆ ತಂಡ. ಈ ಎಲ್ಲ ಕಾರ್ಯಕ್ರಮ ಈ ಬಾರಿ ಆಗುತ್ತೆ ಅಂತ ಯಾರು ನಿರೀಕ್ಷಿಸಿರಲಿಲ್ಲ. ಏನೋ ಅವರು ಮಾಡಿಸಿದ್ದಾರೆ. ನಮಗೆ ಪ್ರೇರಣೆ ಆದವರು ಆ ಗುರುಗಳ ಒಂದು ಭಾವಚಿತ್ರವನ್ನು ನಾವು ಮೆರವಣಿಗೆ ಮಾಡಬೇಕು ಅಂತ ನಮಗೆ ಕೊನೆಯ ಇದರಲ್ಲಿ ನಮಗೆ ಏನೋ ಪ್ರೇರಣೆ ಬಂತು. ಆ ಪ್ರಕಾರ ನಾವು ವ್ಯವಸ್ಥೆ ಮಾಡಿದ್ದೇವೆ. ಈಗ ಒಂದು ಭಾವಚಿತ್ರ ಇರುವಂಥ ಟ್ಯಾಬ್ಲೋ ಈ ಹಿಂದೆ ಮಂಗಳೂರು ದಸರಾ ಮೆರವಣಿಗೆ ಯಾವ ರಸ್ತೆಯಲ್ಲಿ ಸಾಕ್ತಾ ಇತ್ತೋ ಆ ರಸ್ತೆಯಲ್ಲಿ ಈಗ ಸಾಕ್ತಾ ಇದೆ. ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಕ್ಷೇತ್ರಕ್ಕೆ ಬಂದು ಮುಟ್ಲಿಕ್ಕಿದೆ. ಈಗಾಗಲೇ ಈ ಇಂದಿನ ಕಾರ್ಯಕ್ರಮದ ಸ್ವರೂಪವನ್ನು ಪದ್ಮರಾಜ್ ಅವರು ನಮಗೆ ನೀಡಿದ್ದಾರೆ. ಮತ್ತೆ ಹೊಸ ವೀಕ್ಷಕರು ನೋಡ್ತಾ ಇದ್ದಾರೆ. ಈಗ ಆಗೊಮ್ಮೆ ಹೇಳಿದ್ದೀರಿ ನೀವು ಇಂದಿನ ಕಾರ್ಯಕ್ರಮಗಳು, ಮುಂದಿನ ಕಾರ್ಯಕ್ರಮಗಳು. ಇನ್ನು ಶಾರದೆ ಈಗ ಮಹಾಗಣಪತಿ, ಆದಿಶಕ್ತಿ ಹಾಗೆ ನವದುರ್ಗೆ ಶಾರದೆಯ ವಿಸರ್ಜನೆ ನಡೀಲಿಕ್ಕಿದೆ. ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ. ಈ ತನಕ ಕೂಡ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಆಗಿದೆ. ಈಗ ಅಷ್ಟೇ ಸರ್ಕಾರದ ಇವತ್ತೇನು ಸ್ವಲ್ಪ ಕಠಿಣ ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ನಮಗೇನು ಹೇಳಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ 300 ಜನಕ್ಕಿಂತ ಜಾಸ್ತಿ ಈ ವಿಸರ್ಜನಾ ಸಮಯದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಸೂಚನೆ ನಮಗೆ ಬಂದಿದೆ. ಆ ಪ್ರಕಾರ ನಾವು ಆಡಳಿತ ಮಂಡಳಿಯವರು ಅದನ್ನು ಪಾಲಿಸಲಿಕ್ಕೆ ಈಗಾಗಲೇ ಭಕ್ತರಲ್ಲಿ ನಾವು ವಿನಂತಿಸಿಕೊಂಡಿದ್ದೇವೆ. ಆದಷ್ಟು ಬೇಗ ಬಂದು ದರ್ಶನವನ್ನು ಪಡೆದು ಕ್ಷೇತ್ರದಿಂದ ನಿರ್ಗಮಿಸಬೇಕು. ನಮಗೆ ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸುವುದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ. ಆ ಪ್ರಕಾರ ನಾವು ಆಡಳಿತ ಮಂಡಳಿಯವ್ರದ್ದು ಕೂಡ ನಮ್ಮದು ಕರ್ತವ್ಯ ಕೂಡ ಹೌದು. ನಮ್ಮೊಂದಿಗೆ ಅವರೆಲ್ಲರೂ ಸಹಕರಿಸಬೇಕು. ತಮ್ಮೆಲ್ಲರ ಪರವಾಗಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಈ ಕೊರೋನಾದಲ್ಲಿ ಏನು ಒಂದು ಮಾನಸಿಕ ಒಂದು ಖಿನ್ನತೆಗೆ ಒಳಗಾದವರು ಅನೇಕ ಮಂದಿ ಇದ್ದಾರೆ. ಅವರಲ್ಲಿ ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸ, ಹಾಗೆ ಆರ್ಥಿಕ ಪುನಶ್ಚೇತನವನ್ನು ಗೊಳಿಸುವಂಥ ಕೆಲಸ ಈ ಬಾರಿ ಮಂಗಳೂರು ದಸರಾದ ಮುಖಾಂತರ ಆಯಿತು ಅಂತ ಹೇಳಲಿಕ್ಕೆ ಖಂಡಿತ ಇದು ಆಗಿದೆ. ನೀವು ಗಮನಿಸಿರ್ಬೋದು, ಕೊರೋನಾದ ಸಂಖ್ಯೆಯಲ್ಲೂ ಕೂಡ ಇಳಿಮುಖವಾಗಿರುವಂಥದ್ದು, ಹಾಗೆ ಕೊರೋನಾದ ಗುಣಮುಖರಾದವರ ಸಂಖ್ಯೆಯಲ್ಲಿ 3 ಪಟ್ಟು ಹೆಚ್ಚಿರುವಂಥದ್ದು, ಇದೆಲ್ಲ ಶುಭ ಸಂಕೇತ. ಖಂಡಿತವಾಗಿಯೂ ಈ ಕೊರೋನಾ ಮಹಾಮಾರಿ ಈ ದಸರಾದ ಒಂದಿಗೆ ಇದು ಕೂಡ ಮುಕ್ತಿಗೊಳ್ಳಲಿಕ್ಕಿದೆ, ಇದರಿಂದ ಕೊರೋನಾದಿಂದ ಮುಕ್ತಿಗೊಳ್ಳಲಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು.
ಪ್ರದೇಶದ ಬಗ್ಗೆ ಒಂದು ಹಿನ್ನೆಲೆಯ ಬಗ್ಗೆ ಒಂದು ಮಾತು. ಅದೇ ಕುದ್ರೋಳಿ ಅಂದರೆ ಇಲ್ಲಿ ಎರಡು ಅಂಶಗಳಿದ್ದಾವೆ. ಒಂದನೇ ಅಂಶ ಏನು ಅಂದರೆ ಹಿಂದಿನ ಕಾಲದಲ್ಲಿ ಅದು ಒಂಥರ ಕುದುರಿನ ಥರ, ಅಂದರೆ ಸಮಾನಾಂತರವಾಗಿದ್ದು ಸಮತಟ್ಟಾಗಿದ್ದು ಅದರ ಓಳಿ ಅಂದರೆ ಒಂದಕ್ಕೊಂದು ಅದು ಕೃಷಿ ಪ್ರಧಾನವಾದಂಥ ಪ್ರದೇಶ ಅಂತ ಒಂದು. ಎರಡನೇದು ನಮ್ಮಲ್ಲಿ ಆಳ್ತಿದ್ದಂಥ ವಿಜಯನಗರದ ಅರಸರಿಗೆ ಈಗಿನ ಗಲ್ಫ್ ಕಂಟ್ರೀಸ್, ಆಗ ಗಲ್ಫ್ ಅಂತ ಹೇಳ್ತಾ ಇರಲಿಲ್ಲ, ಅಲ್ಲಿಂದ ಪ್ರಖ್ಯಾತ ಕುದುರೆ ತಳಿಗಳು ಬರ್ತಾ ಇತ್ತು ಯುದ್ಧಕ್ಕೆ ಅವರ ಸಹಕಾರಕ್ಕೆಲ್ಲ. ಅದು ಈ ಹಳೆಯ ಬಂದರಿನಲ್ಲಿ ಅದನ್ನು ಇಳಿಸಿ ಅದನ್ನು ತಂದು ಇಲ್ಲಿ ಕಟ್ತಾ ಇದ್ರಂತ ಯುದ್ಧಕ್ಕೆ ಕೂಡ. ಆ ಓಳಿಂದರೆ 2-3 ಅರ್ಥ ಇದೆ, ಸಮೂಹ ಅಂತ ಇದೆ, ಆಮೇಲೆ ಪ್ರವಾಹ ಅಂತ ಇದೆ. ಹೀಗೆ ಆ ರೀತಿಯ ಅರ್ಥದಲ್ಲಿ ಕುದ್ರೋಳಿ ಅಂತ ಇತ್ತು ಎಂಬುದಾಗಿ ಒಂದು ನಂಬಿಕೆ ಕೂಡ ಇದೆ. ಅಂತೂ ಅದು ಒಂದು ಕಾಲದಲ್ಲಿ ಗದ್ದೆ ಮತ್ತು ಸಮತಟ್ಟಾದ ಬಯಲು ನೀರು ಇದ್ದಂಥ ಪ್ರದೇಶ ಅಂತ. ಮಂಗಳೂರು ನಗರದ, ನಮ್ಮ ಪ್ರಾಚೀನ ಮಂಗಳೂರಲ್ಲಿ ಇದೊಂದು ನಗರ ಭಾಗ ಆಗಿತ್ತು ಈ ಪೂರ್ವದಲ್ಲಿ. ಬೊಕ್ಕಪಟ್ನ ಅದು ಕೂಡ ಒಂದು ಚಾರಿತ್ರಿಕ ಸ್ಥಳವಾಗಿ ಆ ಹುಕ್ಕಬುಕ್ಕರು ಅವರ ಹೆಸರನ್ನು ಕೂಡ ಹೊಂದಿಕೊಂಡಂತಹ ಒಂದು ಸ್ಥಳ ಎನ್ನುವಂತಹ ಒಂದು ಐತಿಹ್ಯವನ್ನು ನಾವಿಲ್ಲಿ ಕಾಣ್ತೇವೆ. ನದಿಯ ಒಂದು ಹರಿಯುವಿಕೆಯಲ್ಲಿ ಸ್ಥಿತ್ಯಂತರ ಕೆಲವು ಶತಮಾನಗಳ ಹಿಂದೆ ಮಂಗಳೂರಲ್ಲಿ ಆಗಿತ್ತು. ಈಗ 2 ನದಿಗಳು ಸಂಗಮವಾಗಿ ಅದು ಸಮುದ್ರವನ್ನು ಸೇರ್ತದೆ. ಹೌದು, ಒಂದು ಕಾಲಕ್ಕೆ ನಮ್ಮ ಅಳಿವೆ ಬಾಗಿಲು ಅಂತ ನಾವು ಕರಿತೇವಲ್ಲ, ಅದು ಉಳ್ಳಾಲದಲ್ಲಿದೆ. ಈ ಅಳಿವೆ ಬಾಗಿಲಿನ ಮೂಲಕವೇ ಮೀನುಗಾರರು ತಮ್ಮ ದೋಣಿ ಅಥವಾ ಅವರ ಇತರ ಯಾಂತ್ರಿಕ ದೋಣಿ ಮೀನುಗಾರಿಕೆಗೆ ಅಲ್ಲಿಂದಲೇ ಹೋಗಬೇಕು. ನಮ್ಮ ಹೈವೇಲಿ ಬಸ್ ನಾವು ಸಿಕ್ಕಿದ ನಿಲ್ಲಿಸಿದಾಗೆ ಆಗುವುದಿಲ್ಲ. ಹಾಗೆ ಈ ಅಳಿವೆ ಬಾಗಿಲು ಒಂದು ಕಾಲಕ್ಕೆ ಬೋಳೂರಿನಲ್ಲಿತ್ತು. ನಮ್ಮ ಬೋಳು ಸುಲ್ತಾನ್ ಬತ್ತೇರ್ ಇದೆಯಲ್ಲ, ಅಲ್ಲಿ ಮೊದಲು ಅಳಿವೆ ಇತ್ತಾನೆ. ಅದು ಮುಂದಕ್ಕೆ ಹೋಗ್ತಾ ಅಲ್ಲಿ ಈಗ ಅದು ಉಳ್ಳಾಲದ ಪಕ್ಕದಲ್ಲಿ ಅಳಿವೆ ಅಂದರೆ ಯಾವಾಗಲೂ ಕೂಡ ಆ ಸಮುದ್ರ ನದಿಗಳು ಸಂಗಮಿಸುವಂತಹ ಪ್ರದೇಶದಲ್ಲಿ ಅದು ಜನರಿಗೆ ಸಾಗುವಂಥ ಜಾಗ. ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಫಲ್ಗುಣಿ ನದಿ ಬರ್ತಾಳೆ, ಗುರುಪುರ ನದಿ ಅಂತ ಕರೀತೇವೆ. ಇನ್ನೊಂದು ಕಡೆಯಿಂದ ನೇತ್ರಾವತಿ ನದಿ, ನಮ್ಮ ಬಂಟ್ವಾಳ ಬೆಳ್ತಂಗಡಿಗಾಗಿ ನಮ್ಮ ಜೀವ ನದಿ ಅವರು ಬರ್ತಾರೆ. ಆ 2 ನದಿ ಮೊದಲು ಸೇರ್ತಾರೆ ಉಳ್ಳಾಲದ ಹತ್ರ. ಈ 2 ನದಿ ಮೊದಲು ಸೇರಿ ಆಮೇಲೆ 2 ನದಿಗಳು ಒಟ್ಟಾಗಿ ಅಳಿವೆ ಬಾಗಿಲಿನ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾರೆ. ಇದೊಂದು ವಿಶೇಷವಾದ ಸಂದರ್ಭ. ಕೆಲವು ಕಡೆ ತ್ರಿವೇಣಿ ಸಂಗಮ ಅಂತ ಕೂಡ 3 ನದಿಗಳು ಒಟ್ಟಾಗಿ ಒಂದು ಪ್ರದೇಶ ಕೂಡ ಇದೆ. ನಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇದು 2 ನದಿ, ಹಾಗಾಗಿ ಇದು ಕೂಡಿ ಆಲ, ಆದ್ರಿಂದ ಇದು ಕೊಡಿಯಾಲ ಅಂತೇಳಿ ಕೂಡ ಅದಕ್ಕೊಂದು ಹೆಸರಿದೆ. ಮಂಗಳೂರು ದಸರಾ ಅಂತ ಹೇಳುವುದಿದ್ರೆ ಅದರಲ್ಲಿ ಮಂಗಳೂರು ಅಂತ ಬರ್ತದೆ. ಈ ಮಂಗಳೂರಿಗೆ ಇರುವಂತಹ ಬೇರೆ ಬೇರೆ ಹೆಸರುಗಳು. ಮಂಗಳೂರು ಅಂತ ತುಂಬಾ ಹೆಸರಿದೆ. ಅದು ಯಾಕೆ ಬಂತು ಅಂತ ಇವತ್ತಿಗೂ ಕೂಡ ಸಂಶಯ. ಅನೇಕ ಮಂದಿ ಮಂಗಳಾದೇವಿ ದೇವಸ್ಥಾನದಿಂದ ಬಂತು ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಮಂಗಳ ಅಂತ ಹೇಳಿದ್ರೆ ಕೋಟೆ ಅಂತ ಅರ್ಥ. ಇಲ್ಲಿ ಆಗ ಅಲ್ಲಿ ಕೋಟೆಗಳಿತ್ತಂತ. ಅವಿಗೆ ಮೊನ್ನೆ ಕೋಟೆ ಪ್ರದೇಶದಲ್ಲೇ ತಾವು ದೊಡ್ಡ ಕಾರ್ಯಕ್ರಮ ಮಾರಿಯಮ್ಮ ದೇವಸ್ಥಾನದಲ್ಲಿ ಮಾಡಿದ್ರು. ಈ ಕೋಟೆಗಳು ಅದರ ಬಗ್ಗೆ ಅಧ್ಯಯನ ಮಾಡಿದ್ರು. ಹಾಗಾಗಿ ಈ ಕೋಟೆಗಳ ಸಮೂಹ ಇದ್ದರಿಂದ ಅದು ಮಂಗಳಾಪುರ ಅಂತೇಳಿ. ಈಗಲೂ ಕೂಡ ನಮ್ಮ ಸೌಖ್ಯ ಇಂಡಿಯಾದ ಅಂದರೆ ತಮಿಳುನಾಡು, ಆಂಧ್ರ, ಕೇರಳದವರೆಲ್ಲ ಮಂಗಳಾಪುರಂ ಅಂತಲೇ ಕರೀತಾ ಇರೋದು. ಹಾಗಾಗಿ ಮಂಗಳೂರು ಅಂತ ಬಂತು. ಮುಂದೆ ಈ ನಮ್ಮ ಮುಸ್ಲಿಂ ಬಾಂಧವರು ಅದನ್ನು ಮೈಕಲ ಅಂತ ಕರೆಯಲಿಕ್ಕೆ ಆರಂಭ ಮಾಡಿದರು. ಆಮೇಲೆ ನಮ್ಮ GSB ಬಾಂಧವರು ಕೊಡಿಯಾಲ, ಇವತ್ತು ಕೂಡ ಕೊಡಿಯಾಲ ತಾಸ್ ಅಂತಲೇ ಅವರು ಹೇಳುವಂಥದ್ದು. ತುಳುವಿಗೆ ಬರುವಾಗ ಈ 2 ನದಿಗಳು ಅದು ಜೊತೆ ಆಯ್ತಲ್ಲ, ಕೂಡಲ, ಹಾಗೆ ಕೂಡ್ಲು ಜೊತೆ ಆಯಿತು ಅಂತ ಕುಡ್ಲ ಎಂಬುದಾಗಿ. ಆಮೇಲೆ ಇಂಗ್ಲೀಷಲ್ಲಿ ಮ್ಯಾಂಗ್ಳೂರು ಅಂತ ಹೇಳ್ತಿದ್ದೆವು, ಮಂಗಳೂರು ಅಂತ ಕರಿತೇವೆ. ಆನಂತರ ಇನ್ನೂ ಕೆಲವು ನಮ್ಮ ಗ್ರೀಕ್ ಭಾಷೆಯಲ್ಲಿ ಮ್ಯಾಂಗನೂರ್ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿ ಬರ್ತಿದ್ದಂಥ ಹಡಗುಗ ಹಳೆ ಬಂದರಿನಲ್ಲಿ ಮಂಜಿಗಳು ಬರ್ತಾ ಇತ್ತು ಅಂತ. ಹಾಗಾಗಿ ಅಲ್ಲಿ ಒಂದು ದೊಡ್ಡ ಹೋಟೆಲ್ಗೆ ಹೆಸರು ಮಂಜರುನ್ ಅಂತಲೇ ಇಟ್ಟಿದ್ರು. ಅಲ್ಲಿ ಮಂಜಿಗಳು ಬರ್ತಿದ್ದಂಥ ಪ್ರದೇಶ ಅಂತ. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಮಂಗಳೂರನ್ನು ಬೇರೆ ಬೇರೆ ಭಾಷಿಗರು, ಬೇರೆ ಬೇರೆ ಜಾತಿ ಸಮೂಹದವರೆಲ್ಲ ಕರೆಯುವಂಥ ಒಂದು ವಾಡಿಕೆ ಬೆಳೆದುಕೊಂಡು ಬಂತು. ತುಳುವಿನಲ್ಲಿ ಜಾನಪದ ಹೆಸರು ಮಂಗಾರದ ಅರಸಲು ಅಂತ ಹೇಳುವಂತಹ ಒಂದು ಹೆಸರನ್ನು ಕೂಡ ನಾವು ಪಾರ್ಧನೆಗಳಲ್ಲಿ ಕಾಣ್ತೇವೆ. ಮಂಗಳೂರು ದಸರಾ, ಈ ದಸರಾ ಆಗಬೇಕಿದ್ರೆ ಶಾರದೋತ್ಸವ ಅಲ್ಲಲ್ಲಿ ನಡೀತಾ ಇತ್ತು. ಅದಕ್ಕೂ ಶತಮಾನದ ಇತಿಹಾಸವನ್ನು ನಾವು ಕಾಣ್ತೇವೆ. ಈ ಕುದ್ರೋಳಿ ಕ್ಷೇತ್ರದ ಸ್ಥಾಪನೆಯ ಹಿನ್ನೆಲೆ ನಾನು ಒಂದ್ಸಲ ತಮಗೆ ಒಮ್ಮೆ ವಿವರಣೆ ಮಾಡಿದೆ. ಹೊಸ ವೀಕ್ಷಕರಿದ್ದರೆ, ಇಲ್ಲಿ ಬಿಲ್ಲವ ಸಮುದಾಯದವರು ಬಹಳ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದರು. ಆದರೆ ಆ ಕಾಲದಲ್ಲಿ ಅವರಿಗೆ ದೇವಸ್ಥಾನ ಪ್ರವೇಶ ಮುಂತಾದಂಥ ಸಾಮಾಜಿಕ ವ್ಯವಸ್ಥೆಗಳ ನಿರಾಕರಣೆ ಮಾಡಲಿಕ್ಕಾಗಿತ್ತು. ಹಾಗಾಗಿ ಇಲ್ಲಿಯ ಜನ ತುಂಬ ಬೇಸರಪಟ್ಟರು. ಆ ವೇಳೆಗೆ ಕೇರಳದಲ್ಲಿ 1.5 ಶತಮಾನದ ಹಿಂದೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು ಧಾರ್ಮಿಕ ಸ್ವಾತಂತ್ರ್ಯ, ಶಿಕ್ಷಣ ಸ್ವಾತಂತ್ರ್ಯದ ಮೂಲಕ ಹಿಂದುಳಿದ ವರ್ಗದವರನ್ನು ಸಮಾಜದಲ್ಲಿ ಸಶಕ್ತರನ್ನಾಗಿ ಮಾಡಬಹುದು ಎಂಬ ಒಂದು ಕ್ರಾಂತಿಕಾರಕ ಯೋಜನೆ ಆರಂಭ ಮಾಡಿದರು. ದೇವಸ್ಥಾನಗಳ ನಿರ್ಮಾಣ ಮಾಡಿದರು. ಆಗ ನಮ್ಮ ಊರಿನ ಬಿಲ್ಲವ ಸಮುದಾಯದ ಮುಖಂಡರು ಅಲ್ಲಿಗೆ ತೆರಳಿ ನಮ್ಮ ಊರಿಗೆ ಮಂಗಳೂರಿನಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕಂತ ಕೇಳಿಕೊಂಡಾಗ ನಾನು ಬರ್ತೇನೆ ಅಂತ ಅವರು ಹೇಳಿದರು. 1908ರಲ್ಲಿ ಅವರು ಇಲ್ಲಿಗೆ ಬಂದು ಈ ಕುದ್ರೋಳಿಯ ಜಾಗವನ್ನು ಆಯ್ಕೆ ಮಾಡಿದರು. ಈಗ ಅಲ್ಲಿ ಕಲಶದ ಸ್ವರೂಪದಲ್ಲಿ ಬಾವಿ, ಎಲ್ಲ ಉಪ್ಪು ನೀರಿನ ನಡುವೆ ಸಿಹಿ ಬಾವಿ, ಅದನ್ನು ಅವರೇ ಗುರುತಿಸಿದ ಬಾವಿ ಇಲ್ಲಿ ನಿರ್ಮಾಣ ಮಾಡಿ. ಹಾಗೆ ಮಾಡಿ ಅವರು 1912ರಲ್ಲಿ ಸ್ವತಃ ಬಂದು
ಸ್ವತಃ ಗೋಕರ್ಣನಾಥನ ಲಿಂಗವನ್ನು ಅವರು ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅವರು 25 ದೇವಸ್ಥಾನ ಮಾಡಿದರು. ಕರ್ನಾಟಕದಲ್ಲಿ ಇದು ಒಂದೇ ದೇವಸ್ಥಾನ ಅವರು ನಿರ್ಮಾಣ ಮಾಡಿದರು. ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ಒಂದೇ ದೇವರು ಎಂಬ ತತ್ವವನ್ನು ಅವರು ಸಾರಿಕೊಂಡು ಬಂದವರು. ನಾವೆಲ್ಲ ಮನುಜರು ಅಂತ ಅವರು ಹೇಳಿಕೊಂಡು ಬಂದವರು. ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ ಠಾಗೂರ್ ಅಂತವರೆಲ್ಲ ಈ ದಾರ್ಶನಿಕರ ಪ್ರಭಾವಕ್ಕೆ ಒಳಗಾದವರು. ಇದು ಮಂಗಳೂರು ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳಿಗೆ ಇರತಕ್ಕಂಥ ಸಂಬಂಧ. ಕ್ಷೇತ್ರ ಅಭಿವೃದ್ಧಿಯಾದಂತಹ ಹಂತಗಳು ಯಾವುದು? ನನಗೆ 1984ರಿಂದ ಪತ್ರಿಕೋದ್ಯಮ ಆರಂಭ ಮಾಡಿದೆ. ನನಗೆ ವಿಶೇಷ ಅಂದರೆ 1989ರಿಂದ ಈ ಕ್ಷೇತ್ರಕ್ಕೆ ನಿಕಟನಾಗಿದ್ದೇನೆ. ಏಕೆಂದರೆ ಜನಾರ್ದನ ಪೂಜಾರಿ ಅವರಿಗೆ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ನಮ್ಮ ಗುಡ್ಡ ವಾಹಿನಿಯಲ್ಲಿ. ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಇಲ್ಲಿ ಆ ಜೀರ್ಣೋದ್ಧಾರ ಕಾರ್ಯ 1989ರಲ್ಲಿ ಆರಂಭವಾಯಿತು. ಯಾಕಂದರೆ ಅವರಿಲ್ಲಿ ಕೆನರಾ ಪ್ರೌಢಶಾಲೆ ವಿದ್ಯಾರ್ಥಿಯಾಗಿದ್ದರು. ಆಗ ಅವರು ಬಿಡುವಿನ ವೇಳೆ ಓದಲಿಕ್ಕೆಲ್ಲ ಅವರು ಇಲ್ಲಿಗೆ ಅವರ ಜೀವನ ವೃತ್ತಾಂತದಲ್ಲಿ ಹೇಳ್ಕೊಂಡಿದ್ದಾರೆ. ಮಧ್ಯಾಹ್ನ ಇಲ್ಲಿಗೆ ಬಂದು ದೇವರ ಅರ್ಚನೆ ಮಾಡಿ ಪೂಜೆ ಮಾಡಿ ಇಲ್ಲಿ ಓದ್ತಾ ಇದ್ದಾರಂತೆ ಅವರು. ಆಮೇಲೆ ಇಲ್ಲಿಂದ ಶಾಲೆಗೆ ಹೋಗ್ತಾ ಇದ್ರು. ಆದ್ದರಿಂದ ಕ್ಷೇತ್ರದ ಜೀರ್ಣೋದ್ಧಾರ ಅವರಿಗೆ ಆಗ ಎಲ್ಲ ಸಮಿತಿಯವರು ಸಹಕಾರ ಮಾಡಿದರು. ಪವಾಡ ಎಂಬಂತೆ ಎಲ್ಲ ಕರಸೇವಕರ ಪ್ರಯತ್ನದಿಂದ ನೋಡುತ್ತಿದ್ದಂತೆ 1991ರಲ್ಲಿ ಇಲ್ಲಿ ಕ್ಷೇತ್ರ ನಿರ್ಮಾಣ ಆಯಿತು. ಪವಾಡವೇ 2 ವರ್ಷದಲ್ಲಿ ಈ ಥರದ ಕ್ಷೇತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಇಲ್ಲಿ ನಾವು ನೋಡಿದರೆ ದೇವಳ ಸಮುಚ್ಚಯ ಇದು. ಬ್ರಹ್ಮಶ್ರೀ ಇಲ್ಲಿ ನಮಗೆ ಪ್ರಿಸೈಡಿಂಗ್ ಡೈಟಿ ಅಂತ ಕರೀತಾರೆ. ಯಾರು ಪ್ರಮುಖ ದೇವರು ಅಂತ ಹೇಳಿದರೆ ನಮ್ಮ ಗೋಕರ್ಣನಾಥ. ಆಮೇಲೆ ಸುತ್ತಲೂ ಆಮೇಲೆ ಶಿಲ್ಪಕಲೆ ಒಂಥರ ಚೋಳದ ಶೈಲಿಯಲ್ಲಿ ಇಲ್ಲಿನ ಹೊರ ಆವರಣವನ್ನು ಕೂಡ ನಿರ್ಮಾಣ ಆಯಿತು. ಇದು ನಿರ್ಮಾಣ ಆದ ಬಳಿಕ ಒಂದೊಂದೇ ಸೇರ್ಪಡೆ ಮಾಡಿದರು. ಅಲ್ಲಿ ಗಂಗಾವತರಣ ಬಂತು, ಆನಂತರ ಪುಣ್ಯಕೋಟಿ ವನ ಬಂತು, ಆಮೇಲೆ ಈಶ್ವರನ ಒಂದು ಹೊರಗಡೆ ಒಂದು ಸನ್ನಿಧಾನ ಬಂತು, ಆಂಜನೇಯನ ಸನ್ನಿಧಾನ ಬಂತು. ಪ್ರತಿ ಸಲ ಒಂದೊಂದು ಸನ್ನಿಧಾನಗಳನ್ನು ಇಲ್ಲಿ ಸೇರಿಸ್ತಾ ಹೋದರು. ಇದು ಬೆಳವಣಿಗೆ ಆಗಿ ಇವತ್ತು ನೋಡಿ ಎಂಥ ಅದ್ಭುತ ನೋಡಿ. ಕುದ್ರೋಳಿದ 8ನೇ ವರ್ಷದೈತೆ ನವದುರ್ಗೆ ನೆನಪುಂಡ. ದಾದಾಲ್ಪುಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ನವದುರ್ಗೆ ಹಾಗೂ ಶಾರದಾ ಮಹೋತ್ಸವ ಅಥವಾ ಮಂಗಳೂರು ದಸರಾ. ಇದೀಗ ಮಂಗಳೂರು ದಸರಾ ಅಂತ ಹೇಳಿದರೆ ನಮ್ಮ ದಸರಾ ನಮ್ಮ ಸುರಕ್ಷೆ ಅನ್ನೋ ರೀತಿಯಲ್ಲಿ ಈ ಸಲದ ಈ ಒಂದು ಕೋವಿಡ್ ಏನು ಒಂದು ಮಹಾಮಾರಿಯ ತೊಂದರೆಯಿಂದ ನಾವೆಲ್ಲ ಬಳಲಿದ್ದೇವೆಯೋ ಮಂಗಳೂರು ದಸರಾ ಕೂಡ ಅದೇ ರೀತಿ ಒಂದು ರೀತಿಯ ಸಂಕ್ಷಿಪ್ತವಾಗಿ ನಡೆಯುವಂತಹ ಕಾರ್ಯಕ್ರಮ. ಆದರೆ ಕಳೆದ 9 ದಿವಸಗಳಲ್ಲಿ ಕೂಡ ವ್ಯವಸ್ಥಿತವಾಗಿ ನಡೆದಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಹಳ ಒಂದು ಸುರಕ್ಷೆಯ ರೀತಿಯಿಂದ ನಡೆಯುತ್ತಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇದೀಗ ಶಾರದೆಯ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ತಾವೆಲ್ಲ ನೋಡಿರಬಹುದು. ಯಾಕಂತ ಹೇಳಿದರೆ ನವದುರ್ಗೆಯರಿಗೆ ಎಲ್ಲ ಆರತಿ ಎಲ್ಲ ಮಾಡಿಕೊಂಡು ಕೊನೆಯದಾಗಿ ಇದೀಗ ಶಾರದೆಗೆ ಸರಸ್ವತಿಯ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇನ್ನೇನು ಸ್ವಲ್ಪ ಹೊತ್ತದಲ್ಲಿ ವಿಸರ್ಜನೆಗೆ ತಯಾರಾಗುವಂತಹ ಶಾರದೆ ಈಗಾಗಲೇ ತಾವು ನೋಡಿರ್ಬೋದು. ಬಹಳ ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಈ ನಾವೆಲ್ಲ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿದಂತಹ ಪರಿಸ್ಥಿತಿ. ದಸರಾ ಕೂಡ ಅದೇ ರೀತಿ ಆಗ್ತದೆ ಅನ್ನೋ ಒಂದು ಹೆದರಿಕೆ ಇತ್ತು. ಆದರೂ ಕೂಡ ಆ
ಶಾರದಾಂಬೆಯ ಒಂದು ಕೃಪೆಯ ಏನೋ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಏನೆಲ್ಲ ತೊಂದರೆ ಇದ್ರೂ ಕೂಡ ಯಶಸ್ವಿಯಾಗಿ ಕಳೆದ 9 ದಿವಸಗಳಿಂದ ವಿವಿಧ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಅದು ಕೂಡ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆದಂತಹ ನೀವು ಕಾರ್ಯಕ್ರಮವನ್ನು ಗಮನಿಸಿರ್ಬೋದು. 9 ದಿವಸ ಕೂಡ ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ, ಒಂದು ರೀತಿಯ ಸುರಕ್ಷೆಯನ್ನು ಗಮನದಲ್ಲಿರಿಸಿಕೊಂಡು ಮಾಡಿದಂತಹ ಕಾರ್ಯಕ್ರಮ. ಅದರಿಂದ ಮಂಗಳೂರು ದಸರಾ ನಮ್ಮ ಸುರಕ್ಷೆ ಅನ್ನೋ ಒಂದು ಯಾವ ಹೆಡ್ಲೈನಿಂದ ಮಾಡಿದಾರ ಅದನ್ನು ಸಂಪೂರ್ಣವಾಗಿ ಪರಿಪಾಲಿಸಿಕೊಂಡು ಬಂದಂತಹ ನಮ್ಮೆಲ್ಲ ಭಕ್ತಾಭಿಮಾನಿಗಳನ್ನು ನಾವು ಮತ್ತೊಮ್ಮೆ ಕೃತಜ್ಞತೆಯಿಂದ ನೆನೆಸಬೇಕು. ಮುಖ್ಯವಾಗಿ ಅಲ್ಲಿಯ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಸೇವಾದಳದ ಕಾರ್ಯಕರ್ತರಾಗಿರ್ಬೋದು ಅಥವಾ ವಿವಿಧ ರೀತಿಯಂತಹ ಕಾರ್ಯಕರ್ತರು. ಯಾಕಂತ ಹೇಳಿದರೆ ಪ್ರತಿದಿನ ಕೂಡ ಅನೇಕ ಕಾರ್ಯಕರ್ತರ ಅಲ್ಲಿ ಅಗತ್ಯ ಇದೆ. ಅಂತಹ ಅಗತ್ಯತೆಯನ್ನು ಕಂಡುಕೊಂಡು ಅನೇಕ ಕಾರ್ಯಕರ್ತರು ಬಂದು ತನ್ನ ಸೇವೆಯನ್ನು ಸಲ್ಲಿಸಿದಂತಹ ಒಂದು ಕೀರ್ತಿ ಆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇದೆ. ತಾವೆಲ್ಲ ಗಮನಿಸಿರ್ಬೋದು, ಈಗ ಶಾರದೆಯ ಒಂದು ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಖಂಡಿತವಾಗಿಯೂ ಕೂಡ ನಾವು ಇಲ್ಲಿ ಒಬ್ಬರನ್ನ ಕಾಣ್ತಾ ಇಲ್ಲ. ಯಾವಾಗಲೂ ಕೂಡ ಒಂದು ದಸರಾ, ಮಂಗಳೂರು ದಸರಾ ಅಂತ ಹೇಳಿದ ಕೂಡಲೇ ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ನೆನಪು ನಮಗೆಲ್ಲ ಖಂಡಿತವಾಗಿ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ ಇಂತಹ ಒಂದು ವೈಭವವನ್ನು, ಇಂತಹ ಒಂದು ಮಂಗಳೂರು ದಸರಾವನ್ನು ದಕ್ಷಿಣ ಕನ್ನಡಕ್ಕೆ ಅಥವಾ ಈ ಭಾರತ ದೇಶದಲ್ಲಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಕೊಟ್ಟಂತಹ ಕೀರ್ತಿ ಅದು ಮಾನ್ಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಗೆ. ಇಂದು ಅವರು ಅಲ್ಲಿ ಅವರ ಉಪಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಆದರೂ ಕೂಡ ಯಾವುದೇ ಒಂದು ರೀತಿಯ ತೊಂದರೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ತನಗೆ ತನ್ನ ಒಂದು ಅನಾನುಕೂಲತೆಯಿಂದ ಕೂಡ ಇದ್ರೂ ಕೂಡ ಬಂದು ಎಲ್ಲ ಕ್ಷೇತ್ರದ ನವದುರ್ಗೆಯರನ್ನು, ಶಾರದೆಯನ್ನು ಅಥವಾ ಮಹಾಗಣಪತಿ ಆಗಿರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿರ್ಬೋದು, ಹೀಗೆ ಎಲ್ಲ ದೇವರುಗಳನ್ನು ದರ್ಶನ ಮಾಡಿಕೊಂಡು ಎಲ್ಲ ಹುಲಿವೇಷಧಾರಿಗಳಿಗೆ ಅಭಯ ನೀಡಿಕೊಂಡು ಒಂದು ರೀತಿಯಲ್ಲಿ ನಾನಿದ್ದೇನೆ, ನೀವು ಮುಂದುವರಿಸಿ ಅನ್ನೋ ಒಂದು ಏನು ಆಶೀರ್ವಾದವನ್ನು ನೀಡಿದ್ದಾರೆ ಅದೇ ರೀತಿ ಮುಂದುವರಿತಿದ್ದಾರೆ. ಅಲ್ಲಿ ಖಜಾಂಚಿಯಾದಂತಹ ಪದ್ಮರಾಜರವರನ್ನು ನೋಡಬಹುದು. ಅದೇ ರೀತಿ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ವ್ಯವಸ್ಥಾಪನಾ ನಿರ್ದೇಶಕರು ಅಲ್ಲಿದ್ದಾರೆ. ನವೀಕರಣ ಸಮಿತಿಯ ಎಲ್ಲ ಸದಸ್ಯರು ಅಲ್ಲಿದ್ದಾರೆ. ಹರಿಕೃಷ್ಣ ಬಂಟ್ವಾಳರನ್ನು ನೋಡ್ಬೋದು, ಅಧ್ಯಕ್ಷರಾದಂತಹ ಸಾಯಿರಾಮ್ರವರನ್ನು ನೋಡ್ಬೋದು, ಶೇಖರ್ ಪೂಜಾರಿ ಅವರು ಆಗಿರ್ಬೋದು, ಪದ್ಮನಾಭ ಮೀನ್, ಹೀಗೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮ ಒಂದು ಸುಸೂತ್ರವಾಗಿ ಮುಂದುವರಿಬೇಕು, ಯಾರಿಗೂ ಯಾವ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪೂಜಾ ಕಾರ್ಯಕ್ರಮವನ್ನು ತಾವೆಲ್ಲ ಗಮನಿಸಬಹುದು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಂತ ಹೇಳಿದ ಕೂಡಲೇ ನಮಗೆಲ್ಲ ನೆನಪಾಗೋದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅನ್ನೋ ಪಂಥ. ಯಾಕಂತ ಹೇಳಿದರೆ ಇಂತಹ ಒಂದು ವಾಕ್ಯವನ್ನು ಪರಿಪಾಲಿಸಿಕೊಂಡು ಅಥವಾ ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಈ ಕ್ಷೇತ್ರವನ್ನು ಒಂದು ಪವಿತ್ರ ಕ್ಷೇತ್ರವನ್ನಾಗಿಸಿಕೊಂಡಂತಹ ಕೀರ್ತಿ ಅದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ. ನಾನು ಯಾವತ್ತೂ ಹೇಳುವುದಿದೆ, ಯಾಕಂತ ಹೇಳಿದರೆ ನಮಗೆ ಎಲ್ಲ ಕಡೆ ಜಾತಿ ಧರ್ಮ ಹೀಗೆ ಈ ಭೇದ ಭಾವಗಳು ಕಾಣ್ತಾ ಇದೆ. ಅದೇ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಹಾಗಿಲ್ಲ. ಯಾಕಂತ ಹೇಳಿದರೆ ಇದು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ ಇಡೀ ವಿಶ್ವಕ್ಕೆ ಸಾರಿದಂತಹ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕ್ಷೇತ್ರ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ವೇದವಾಕ್ಯವನ್ನು ಇಲ್ಲಿಯವರೆಗೂ ಕೂಡ ಪರಿಪಾಲಿಸಿಕೊಂಡು ಬಂದಂತಹ ಒಂದು ಕೀರ್ತಿ ಇದ್ದರೆ ಅದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ. ಇಲ್ಲಿ ಬಡ ಒಬ್ಬ ಹಿಂದುಳಿದ ವರ್ಗದಿಂದ ಹಿಡಿದು ಶ್ರೀಮಂತನು ಕೂಡ ಬಂದರೂ ಕೂಡ ಒಂದೇ ರೀತಿಯಂತಹ ವ್ಯವಸ್ಥೆಯ ಇಲ್ಲಿಯಲ್ಲಿ ಕಾಣ್ಬೋದು. ಇಲ್ಲಿಯ ಊಟೋಪಚಾರ ಆಗಿರ್ಬೋದು, ಇಲ್ಲಿಯ ಅನ್ನದಾನ ಆಗಿರ್ಬೋದು, ಅಥವಾ ಕ್ಷೇತ್ರದಲ್ಲಿ ನಡೆಯುವಂತಹ ಪೂಜೆ ಪುರಸ್ಕಾರಗಳಾಗಿರ್ಬೋದು, ಎಲ್ಲ ಕೂಡ ಜನರನ್ನು ಒಂದು ರೀತಿಯ ಸಮಾನತೆಯನ್ನು ಕಾಣುವಂತಹ ವ್ಯವಸ್ಥೆ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಪೂಜಾ ಕಾರ್ಯಕ್ರಮ, ಶಾರದೆಯ ಪೂಜಾ ಕಾರ್ಯಕ್ರಮ ಮುಗಿದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಸ್ಥಳದಿಂದ ವಿಸರ್ಜನೆಗೆ ತಯಾರಾಗುವಂತಹ ಕಾರ್ಯಕ್ರಮ. ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ. ನಮ್ಮ ಕೂಡಲ ನಿಮಗೆಲ್ಲ ತಿಳಿದ ಹಾಗೆ ನೇರ ಪ್ರಸಾರ ಕಾರ್ಯಕ್ರಮ ಕಳೆದ 9 ದಿನಗಳಿಂದ, ಅಂದರೆ ಇವತ್ತು 10ನೇ ದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಈ ಸಲ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲಿ
ನಡೆಯುವಂಥ ಸಾಧ್ಯತೆ ಕಡಿಮೆ ಇದ್ದು, ಆದರೂ ಕೂಡ ನಮ್ಮ ಕುಡ್ಲದ ಒಂದು ನೇರ ಪ್ರಸಾರ ಕಾರ್ಯಕ್ರಮದಿಂದ ಅದೇ ಅಷ್ಟು ವೀಕ್ಷಕರು, ಅದು ಕೇವಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಅಥವಾ ಈ ದೇಶದಲ್ಲೆಲ್ಲ ವಿದೇಶಗಳಲ್ಲಿ ಕೂಡ ಇದ್ದಂತಹ ನಮ್ಮೆಲ್ಲ ಭಕ್ತಾಭಿಮಾನಿಗಳು ಅಥವಾ ಇದರ ಒಂದು ಅಭಿಮಾನಿಗಳು ಈ ದಸರಾವನ್ನು ಖಂಡಿತವಾಗಿಯೂ ಕೂಡ ಕಣ್ತುಂಬಿಸ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಈಗಾಗಲೇ ಅಮೇರಿಕಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಹೀಗೆ ವಿವಿಧ ದೇಶಗಳಲ್ಲಿರುವಂತಹ ನಮ್ಮವರು ಈ ಒಂದು ಯಾವಾಗ ನೇರ ಪ್ರಸಾರ ಕಾರ್ಯಕ್ರಮ ಬರ್ತದ ಅಂತ ಕಾಯ್ತಾ ಇರುವಂತಹ ಪರಿಸ್ಥಿತಿ. ಅದರಿಂದ ತಮಗೆಲ್ಲ ಗೊತ್ತಿರುವಂತೆ ಈ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಅಲ್ಲಿ ಕೂಡ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಕುಡ್ಲ ಈ ಒಂದು ಇಡೀ ಒಂದು ಸಂಪೂರ್ಣ ಟೀಮ್ ಅಂತ ನಾನು ಹೇಳ್ತೀನಿ. ಆ ತಂಡ ಅದಕ್ಕೋಸ್ಕರ ಹೆಣಗಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅದು ಇಂಟರ್ನೆಟ್ನ ಮುಖಾಂತರ ಆಗಿರ್ಬೋದು ಅಥವಾ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಯಶಸ್ವಿಯಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಕುಡ್ಲದ ಸಂಪೂರ್ಣ ತಂಡ, ಈ ಕ್ಯಾಮರಾಮನ್ನಿಂದ ಹಿಡಿದು ಎಡಿಟರ್ನಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ನಾನು ಇಲ್ಲಿ ಸ್ಮರಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ಅವರ ಈ ಒಂದು ಸಾಧನೆ ಖಂಡಿತವಾಗಿಯೂ ಕೂಡ ತಮಗೆಲ್ಲ ನೇರ ಒಂದು ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಒಂದು ಅವಕಾಶ, ಅಂತಹ ಒಂದು ಅವಕಾಶವನ್ನು ಸದುಪಯೋಗವನ್ನು ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರನ್ನು ಮತ್ತೊಮ್ಮೆ ನಾನೆಲ್ಲ ಅಭಿನಂದಿಸುತ್ತಾ ನಾವು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಈ ಸಲ ಹುಲಿ ವೇಷದ ಒಂದು ನೋಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಆದರೆ ನಮ್ಮ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದವರು, ಮುಖ್ಯವಾಗಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದವರು ವಿನಂತಿಸಿದ ರೀತಿಯಲ್ಲಿ ಕ್ಷೇತ್ರದಲ್ಲಿ ಹುಲಿವೇಷವನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿ ಮಂಗಳಾದೇವಿ ದೇವಸ್ಥಾನದಲ್ಲಿ ಕೂಡ ಇವತ್ತು ಹುಲಿವೇಷದ ಒಂದು ವ್ಯವಸ್ಥೆಯನ್ನು ಮಾಡಿದರು. ಯಾಕಂತ ಹೇಳಿದರೆ ಶಾರದೆಗೆ ಮುಖ್ಯವಾಗಿ ಬೇಕಾಗಿರೋದು ಹುಲಿವೇಷ. ನಾವು ನಮ್ಮ ಒಂದು ಪರಂಪರೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಾವು ಇದೀಗ ನವದುರ್ಗೆಯರು ಅಥವಾ ನವದುರ್ಗೆಯರ ಜೊತೆಯಲ್ಲಿ ಶಾರದೆಯ ಪ್ರತಿಷ್ಠಾಪನೆ ಆದ ನಂತರ ನಾವು ಎಲ್ಲ ನೋಡಿರ್ಬೋದು. ಆದರೆ ಅದಕ್ಕಿಂತಲೂ ಮೊದಲು, ಯಾಕಂತ ಹೇಳಿದರೆ ಒಂದು 90-100 ವರ್ಷಗಳ ಇತಿಹಾಸ ಇದೆ ಈ ಒಂದು ಶಾರದಾ ಮೆರವಣಿಗೆಗೆ. ಶಾರದೆಯ ಅಂತ ಹೇಳಿದ ಕೂಡಲೇ ಅದು ಶಾರದೆಯ ಪ್ರತಿಷ್ಠಾಪನೆ ದಿವಸ ಹುಲಿವೇಷ ಪ್ರಾರಂಭವಾಗೋದು. ಆ ಹುಲಿವೇಷಕ್ಕೂ ಶಾರದೆಗೆ ಇರುವಂತಹ ಒಂದು ಅನ್ಯೋನ್ಯ ಅದೇ ಅಂದರೆ ಆ ಹುಲಿವೇಷಧಾರಿಯಾಗಿ ಇದ್ದಂತಹ ದೇವಿ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಂತಹ ಒಂದು ಹುಲಿವೇಷದ ವ್ಯವಸ್ಥೆ ಕೂಡ ಇಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಮಾಡಿದಂತಹ ವ್ಯವಸ್ಥೆ. ಈಗಾಗಲೇ 14 ತಂಡಗಳಿಗೆ ಇಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಆಡಳಿತಾಧಿಕಾರಿಯವರ ಒಂದು ಅನುಮತಿ ಮೇರೆಗೆ ಅವರವರಿಗೆ ಇಷ್ಟೇ ಸಮಯ ಅಂತ ನಿಗದಿಪಡಿಸಿಕೊಂಡು ಅವರಿಗೆ ಈ ಒಂದು ಹುಲಿವೇಷದ ತಮ್ಮೇನು ಪ್ರತಿಭೆಯನ್ನು ಅಥವಾ ಪ್ರದರ್ಶನ ಮಾಡಲಿಕ್ಕಿದೆ ಅಥವಾ ದೇವರ ಒಂದು ಸೇವೆಯನ್ನು ಸಲ್ಲಿಸುವಂಥ ಮನಸ್ಸಿದೆ ಅದನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮೊಂದಿಗೆ ಭಾಸ್ಕರ ಕುಕ್ಕುವಳ್ಳಿಯವರು ಕೂಡ ಸೇರಿಕೊಂಡಿದ್ದಾರೆ ಈಗಾಗಲೇ. ಯಾಕಂತ ಹೇಳಿದರೆ ಕದ್ರಿ ನವನೀತ್ ಶೆಟ್ಟರು, ಮನೋಹರ್ ಪ್ರಸಾದ್ ರವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದಾರೆ. ನಾನು MS ಕೋಟ್ಯಾನ್ ಹಾಗೂ ಭಾಸ್ಕರ ಕುಕ್ಕುವಳ್ಳಿಯವರು ಸ್ಟುಡಿಯೋದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಹುಲಿವೇಷವನ್ನು ಮಧ್ಯಾಹ್ನ 3:30ಯಿಂದ ಪ್ರಾರಂಭವಾಗಿದೆ. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಗದಿಂದ ನೋಡ್ತಾ ಇದ್ದೀರಿ ಕೂಡ. ಪ್ರತಿಯೊಂದು ತಂಡ ಕೂಡ, ಯಾಕಂತ ಹೇಳಿದರೆ ಅವರಿಗೆ ಅವರ ಸಾಮರ್ಥ್ಯವನ್ನು, ಅವರ ಪ್ರತಿಭೆಯನ್ನು ಪ್ರದರ್ಶಿಸುವಂಥ ಅವಕಾಶ ಇಂದು ಮಾತ್ರ ಅವರಿಗೆ. ಇಂತಹ ಒಂದು ಸಿಕ್ಕಂಥ ಅವಕಾಶವನ್ನು ಬಹಳ ಅಚ್ಚುಕಟ್ಟಾಗಿ, ಅದು ಕೂಡ ನಾವು ನೋಡುವಂತೆ ಬಹಳ ಯುವಕರು, ಈ ಸಲ ಯುವಕರ ತಂಡ ಅಥವಾ ಚಿಕ್ಕ ಮಕ್ಕಳು ಕೂಡ ಸೇರಿಕೊಂಡು ಮಾಡುವಂತಹ ಒಂದು ಹುಲಿಯ ವೇಷವನ್ನು ನಾವು ನೋಡ್ಬೋದು.
ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನ್ಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅದ್ವೈತ್ ಹುಂಡಾಯ್, ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್ ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. Prime showrooms, 26 state-of-the-art service centers. Showroom services ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. ನವನವೀನ ಮಾದರಿಯ ಅಪೂರ್ವ ಚಿನ್ನಾಭರಣಗಳ ಸಂಗ್ರಹ. ನಿಮ್ಮ ಎಲ್ಲಾ ಶುಭ ಕಾರ್ಯಗಳಿಂದ ಹಿಡಿದು ಖುಷಿಯ ಪ್ರತಿ ಕ್ಷಣಗಳಲ್ಲಿ ನಿಮ್ಮೊಂದಿಗೆ. ಅಪೂರ್ವ ಜುವೆಲ್ಲರ್ಸ್, ಕೃಷ್ಣ ಹೆರಿಟೇಜ್, BC ರೋಡ್ ಬಸ್ ಸ್ಟ್ಯಾಂಡ್ ನ ಹತ್ತಿರ. ಅಪೂರ್ವ ಜುವೆಲ್ಲರ್ಸ್, ನಿಮ್ಮ ಮನದ ಆಭರಣ. ತಿರುಮಲ ಎಂಟರ್ಪ್ರೈಸಸ್ ಕ್ಲಬ್ನ ಸಮಯದಲ್ಲಿ ಅತಿ ಕಡಿಮೆ ದರದಲ್ಲಿ ಫಿಶಿಂಗ್ ಬೋಟ್ ರಿಪೇರಿ ಮಾಡಿಕೊಡಲಾಗುವುದು. ಗುಜರಾತ್ ನಂತರ ಕರ್ನಾಟಕದಲ್ಲೇ 3 ವರ್ಷಗಳ ಅನುಭವವುಳ್ಳ ಏಕೈಕ ಕ್ರೇನ್ ಮೂಲಕ ಫಿಶಿಂಗ್ ಬೋಟ್ ಮೇಲೆತ್ತಿ ರಿಪೇರಿ ಮಾಡುವ ತಂತ್ರಜ್ಞಾನ. ಬೋಟ್ನ ವಾಟರ್ ವಾಶ್, ಡೀಸೀಲಿಂಗ್, ಚಿಪ್ಪಿಂಗ್, ಗ್ರೈಂಡಿಂಗ್, ಉತ್ತಮ ದರ್ಜೆಯ ಬೋಟ್ ಪೇಂಟಿಂಗ್, ವೆಲ್ಡಿಂಗ್, ಗ್ಯಾಸ್ ಕಟ್ಟಿಂಗ್, ಸ್ಟೀಲ್ ರಿನಿವಲ್ ಮತ್ತು ಜನರಲ್ ರಿಪೇರ್ಸ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ತಿರುಮಲ ಎಂಟರ್ಪ್ರೈಸಸ್, ಭಾರತಿ ಡಿಫೈನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಕುದ್ರೋಳಿ, ಬೆಂಗ್ರೆ, ಮಂಗಳೂರು. ಫೋನ್ 9964070533. ಸಮಗ್ರ ಆರೋಗ್ಯ ರಕ್ಷಣೆಗೆ ನಂಬಿಕೆಯ ಹೆಸರು ಮಂಗಳೂರಿನ ಸಿಟಿ ಆಸ್ಪತ್ರೆ ಸಂಶೋಧನಾ ಮತ್ತು ಚಿಕಿತ್ಸಾ ಕೇಂದ್ರ. ನುರಿತ ತಜ್ಞ ವೈದ್ಯ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಆಸ್ಪತ್ರೆಗೆ 23 ವರ್ಷಗಳ ಅನುಭವವೂ ಇದೆ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಕೇಂದ್ರದಲ್ಲಿ 24 ಗಂಟೆಯೂ ತುರ್ತು ಚಿಕಿತ್ಸಾ, ಅಪಘಾತ ಚಿಕಿತ್ಸಾ ವಿಭಾಗ, ಐಸಿಸಿಯು, ಐಸಿಯು ಮತ್ತು ಎನ್ಐಸಿ ಸೌಲಭ್ಯ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಒಳಗೊಂಡ 5 ಶಸ್ತ್ರಚಿಕಿತ್ಸಾ ಕೊಠಡಿಗಳು ಇವೆ. ಹೋಲ್ ಬಾಡಿ ಸ್ಪೈರಲ್ ಸಿಟಿ ಸ್ಕ್ಯಾನ್ ಕೇವಲ ಅರ್ಧ ಸೆಕೆಂಡ್ನಲ್ಲಿ. 2002ರಿಂದ ದಕ್ಷಿಣ ಕನ್ನಡದಲ್ಲೇ ಪ್ರಥಮವೆನಿಸಿದ ಮೂಳೆಗಳ ಖನಿಜ ಸಾಂದ್ರತೆ ಮಾಪನ ಯಂತ್ರವನ್ನು ಹೊಂದಿರುವ ಏಕೈಕ ಆಸ್ಪತ್ರೆ. ನುರಿತ ವೈದ್ಯರ ಸೇವೆಯೊಂದಿಗೆ ಇಂಟರ್ಲಾಕಿಂಗ್, ಆರ್ಥೋಸ್ಕೋಪಿಕ್, ಮಂಡಿ ಜೋಡಣೆ, ಸೂಪರ್ ಸ್ಪೆಷಾಲಿಟಿ, ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ತೋಶಿಬಾ ಕೋರ್ ವಿಷನ್ ಪ್ರೋ ಕಲರ್ ಡಾಪ್ಲರ್ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಪೌಂಡ್ ಗಾರ್ಡನ್, ಕದ್ರಿ, ಮಂಗಳೂರು. B. Devdas Ganapati Pai Enterprises. One stop for all your home decor. We have exclusive Teakwood Chula, Teakwood Pushpak Mantap, Balaji Idol, Ajanta Style Krishna Idol, Rosewood Ganesha Idols, Teakwood Jali Sofa Set, Rosewood Sofa Set, Rosewood Chula Set, Puja Room Doors, Puja Room Doors in Frame, brass gold idols, marble idols, showpieces, handicrafts, etc. Visit today. B. Devdas Ganapati Pai Enterprises near New Chitra Talkies, Dongarikeri, Mangalore. Mobile 9868725347, 9945043788.
ವೀಕ್ಷಕರಿಗೆ ನಮಸ್ಕಾರ. ಕೋಟ್ಯಾನ್ರೆ ನಮಸ್ಕಾರ. ಕಳೆದ 10 ದಿವಸಗಳಿಂದ ಮಂಗಳೂರಿನ ದಸರಾದ ಸಂಭ್ರಮ ಮತ್ತೆ ಮರುಕಳಿಸಿತು ಎನ್ನುವ ಹಾಗೆ ನಮಗೆ ಭಾಸ ಆಗ್ತದೆ. ಯಾಕಂದರೆ ಮಾಧ್ಯಮದಲ್ಲಿ ಜನರಿಗೆ ಬೇಕಾದನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಒಂದು ರೀತಿಯ ಕಳವಳ ಇತ್ತು ಜನರಿಗೆ, ಈ ಸಲ ಮಂಗಳೂರು ದಸರಾ ಇದೆಯಾ ಇಲ್ವಾ ಅನ್ನೋದು ಇತ್ತು. ಹಾಗಾಗಿ ಆದರೂ ಕೂಡ ಒಂದು ಸ್ವಲ್ಪ ಕೊರೋನಾಸುರನ ಕಾರ್ಪಟ ಸ್ವಲ್ಪ ಕಡಿಮೆ ಆಗಿದೆ ಇದ್ರೂ ಕೂಡ. ಹೌದು. ಮತ್ತೆ ಈ ನವರಾತ್ರಿ ಅಂತ ಹೇಳಿದರೆ ದುಷ್ಟ ದಮನದ ಒಂದು ಶಕ್ತಿಯ ಒಂದು ಆರಾಧನೆಯ ಸಂದರ್ಭ. ಹಾಗಾಗಿ ಬಂದಿರುವಂತಹ ದುರಿತಗಳೆಲ್ಲ ಪರಿಹಾರ ಆಗಬೇಕು ಎನ್ನುವಂಥ ಆಶಯ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಂಟು. ಖಂಡಿತವಾಗಿಯೂ ಇದೆ. ಬಹುಶಃ ಅದರ ಕಾರಣದಿಂದಲಾಗಿ ಜನ ಇವತ್ತು ದೇವಾಲಯಗಳಿಗೆ ಹೋಗುವಂಥದ್ದು, ಇಂಥ ಸಂಭ್ರಮಗಳಲ್ಲಿ ಭಾಗವಹಿಸುವಂಥದ್ದು ನಡೀತಾ ಇರುವಂಥದ್ದು. ಹಾಗಾಗಿ ಕುದ್ರೋಳಿಯಲ್ಲಿ ಕೂಡ ಎಂದಿನ ಸಂಭ್ರಮ ಇಲ್ಲದೇ ಇದ್ರೂ ಕೂಡ ಸಂಭ್ರಮಕ್ಕೆ ಕಡಿಮೆ ಆಗಲಿಲ್ಲ. ಖಂಡಿತವಾಗಿ ಇರಲಿಲ್ಲ. ಹೇಳಿದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮ ಒಂದು ಇದ್ದದ್ರಿಂದ ಜನರಿಗೆ ಮನೆಯಲ್ಲಿ ಕುಳಿತುಕೊಂಡಾದ್ರೂ ಕೂಡ ಎಲ್ಲ ಕಾರ್ಯಕ್ರಮವನ್ನು ನೋಡುವಂತ ಭಾಗ್ಯ ಸಿಕ್ಕಿದೆ. ಹೌದು. ಮತ್ತೆ ಒಂದು ಸ್ವಲ್ಪ ಸ್ವಯಂ ಶಿಸ್ತಿನಿಂದ ಜನಗಳು ವರ್ತನೆ ಮಾಡ್ತಾ ಇದ್ದಾರೆ. ಮತ್ತೆ ಏನೇನು ನಾನು ಆಗಲೇ ಹೇಳಿದೆ, ಅಲ್ಲಿಯ ಮುಖ್ಯ ಒಂದು ಸ್ಲೋಗನ್ ಅಂತಲೇ ಕೊಟ್ಟಿದ್ದಾರೆ, ನಮ್ಮ ದಸರಾ ನಮ್ಮ ಸುರಕ್ಷೆ. ಆ ಒಂದು ಸುರಕ್ಷೆಯ ಇದನ್ನ ಇಟ್ಕೊಂಡು ಜನರು ಕೂಡ, ಯಾಕಂದ್ರೆ ಜನರು ತಿಳ್ಕೊಳ್ಬೇಕು ಮೊದಲು, ಆಡಳಿತಾಧಿಕಾರಿಯವರು ಅಥವಾ ಸರ್ಕಾರ ಅಥವಾ ಯಾರು ಏನು ಹೇಳಿದ್ರು ಕೂಡ ನಾವು ಆ ಸುರಕ್ಷೆಯನ್ನ ಪಾಲಿಸಿದ್ರೆ ಮಾತ್ರ ಖಂಡಿತವಾಗಿಯೂ ಕೂಡ ಅದನ್ನ ಯಾವ ತೊಂದರೆಯಲ್ಲಿ ನಾವಿದ್ದೇ ಅದನ್ನು ನಿವಾರಿಸಿಕೊಂಡು ಹೋಗ್ಬೋದು. ಅದನ್ನೇ ನಾವು ಒಂದು ಸ್ವಯಂ ಶಿಸ್ತು ಅಂತ ಹೇಳೋದು. ಮತ್ತೆ ಆತ್ಮ ಸಂಯಮ. ನಮಗೆ ದೇವರ ಒಂದು ಆರಾಧನೆ ಎಲ್ಲ ಬೇಕಾದ ಯಾಕೆಂದ್ರೆ ಈ ಮನಸ್ಸನ್ನು ಒಂದು ಕೇಂದ್ರೀಕರಣಗೊಳಿಸುವಂಥದ್ದು ಮತ್ತು ಸ್ವಯಂ ಶಿಸ್ತುವನ್ನು ಸಾಧಿಸುವಂಥದ್ದು, ಮತ್ತೆ ಆದಷ್ಟು ಕೆಟ್ಟ ಯೋಚನೆಗಳನ್ನು ಮಾಡದೇ ಇರುವಂತಹ ಒಂದು ಸ್ಥಿತಿ ನಮಗೆ ಬರಬೇಕು ಅಂತ ಬದುಕಿನಲ್ಲಿ. ಕುದ್ರೋಳಿಯಲ್ಲಿ ನಾವು ಈ ರೀತಿಯ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಮಂಗಳಾದೇವಿಯಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಮಂಗಳಾದೇವಿಯಲ್ಲಿ ನಡೆಯುವಂತದ್ದು ವಾರ್ಷಿಕ ಜಾತ್ರೆ, ಅದು ಯಾತ್ರಾ ಮಹೋತ್ಸವ. ಇಲ್ಲಿ ಏನು ಅಂತ ಹೇಳಿದ್ರೆ ಕಳೆದ 9 ದಿವಸಗಳಲ್ಲಿ ಕೂಡ ಇಲ್ಲೂ ಕೂಡ ಎಲ್ಲ ಪೂಜೆ ಪುರಸ್ಕಾರಗಳನ್ನ ವ್ಯವಸ್ಥಿತವಾಗಿ ಅದು ಯಾವ ರೀತಿಯಲ್ಲಿ ಒಂದು ಕೋವಿಡ್ಗೋಸ್ಕರ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರ ಅದರ ಪ್ರಕಾರವೇ ನಡೆದುಕೊಂಡು ಬರ್ತಾ ಇದ್ರು. ಇಂದು ರಥೋತ್ಸವವನ್ನ ಬಹಳ ಬೇಗನೆ, ಯಾಕಂತ ಹೇಳಿದ್ರೆ ಮೊದಲೆಲ್ಲ ಸಾಧಾರಣ ಒಂದು 7ವರೆಗೆ ಬೇರೆ ಬೇರೆ ಈ ನಾವೇನು ಟ್ಯಾಬ್ಲೋಗಳು ಅಂತ ಹೇಳ್ತೇವೆ ಅದನ್ನ ಮುಖಾಂತರ ಬರ್ತಾ ಇತ್ತು ರಥ. ಆದ್ರೆ ಇವತ್ತು 5:30 ಗಂಟೆ ಹೊತ್ತಿಗೆ ರಥೋತ್ಸವ ನಡೆದಾಗಿದೆ. ಇದೀಗ ರಥೋತ್ಸವ ನಡೆದು ಆಮೇಲೆ ದೇವರನ್ನ ರಥದಿಂದ ಇಳಿಸಿ ನಡೆಯುವಂತಹ ಬಲಿ ಉತ್ಸವ ಈಗ ನಮ್ಮ ಸ್ಕ್ರೀನ್ ನಲ್ಲಿ ವೀಕ್ಷಕರು ನೋಡಬಹುದು. ಮಂಗಳಾದೇವಿಯಲ್ಲಿ ನಡೆಯುವಂತಹ ಬಲಿ ಉತ್ಸವ ವಿದ್ಯುಕ್ತವಾಗಿ ನಡೀಬೇಕಾದಂತಹ ಕಾರ್ಯಗಳಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಮೊನ್ನೆಯಿಂದ 5 ದಿನದವರೆಗೆ ನಡೆದಿದೆ. ಹೆಚ್ಚಿನ ಅಬ್ಬರಗಳು ಮತ್ತೆ ಈ ಮನೋರಂಜನೆಗಳೆಲ್ಲ ಸ್ವಲ್ಪ ಕಡಿಮೆ ಅಷ್ಟೇ. ಆದರೆ ವೈದಿಕ ವಿಧಿವಿಧಾನಗಳು ಕ್ರಮಬದ್ಧವಾಗಿ ನಡೀತಾ ಇರುವಂಥದ್ದು ಮತ್ತೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು. ಹೌದು. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದು ಮಾರ್ಗಸೂಚಿಯನ್ನು ಕೂಡ ಅನುಸರಿಸಬೇಕಾಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಕೊಟ್ಟ ಒಂದು ಮಾರ್ಗಸೂಚಿಯ ಪ್ರಕಾರ ಅವರು ಸಂಜೆ 5ವರೆಗೆ ಈ ಒಂದು ರಥೋತ್ಸವವನ್ನು ನಡೆಸಿದ್ದಾರೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಂಡು, ಅಂದ್ರೆ ಮೊದಲೇನಂತ ಹೇಳಿದ್ರೆ ರಥೋತ್ಸವ ಅಂತ ಹೇಳಿದ ಕೂಡಲೇ ದಾರಿಯುದ್ದಕ್ಕೂ ಜನರು ಭಕ್ತಾಭಿಮಾನಿಗಳು ತಮ್ಮ ಆರತಿ ಇದನ್ನೆಲ್ಲ ಸಲ್ಲಿಸುವಂತಹ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಅದಕ್ಕೆಲ್ಲ ಸ್ವಲ್ಪ ತಡೆಯಾಗಿದೆ. ಏನಿದ್ರು ಕೂಡ ನೀವು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಿಂದ ಹೊರಡುವ ಮೊದಲು ಈ ಆರತಿಯನ್ನ ಇದು ಮಾಡಿ, ಅಥವಾ ಮತ್ತೆ ರಥಕ್ಕೆ ಬಂದು ನಿಲ್ಲುವಾಗ ಅದಕ್ಕೆ ಮಾಡಿ, ಅದಕ್ಕಿಂತ ಮಾರ್ಗ ಮಧ್ಯದಲ್ಲಿ ಇಲ್ಲ ಅನ್ನೋದನ್ನ ಮಂಗಳಾದೇವಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ರೀತಿ ಬಹಳ ಅಚ್ಚುಕಟ್ಟಾಗಿ ಆಗ್ಲೇ 5ವರೆಗೆ ರಥೋತ್ಸವ ಕಾರ್ಯಕ್ರಮ ಮುಗಿದು ಇದೀಗ ಬಲಿ ಉತ್ಸವ ಆಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರು ತನ್ನ ಸ್ಥಾನವನ್ನ ಗರ್ಭಗುಡಿಯೊಳಗೆ ಸೇರುವಂತಹ ವ್ಯವಸ್ಥೆ ಆಗ್ತಾ ಇದೆ. ಮಂಗಳೂರು ಅಂತ ಹೆಸರು ಬಂದದ್ದೇ ಆ ಮಂಗಳ ದೇವಸ್ಥಾನದಿಂದ ಅಂತ ಹೇಳುವಂಥದ್ದು ಐತಿಹ್ಯ. ಹುಂಡಾಸುರನನ್ನು ಆ ದೇವಿ ಕೊಲ್ಲುವುದರ ಮುಖಾಂತರವಾಗಿ ಲಿಂಗರೂಪದಿಂದ ಅಲ್ಲಿ ಸ್ಥಾಪನೆ ಆಗಿರುವಂಥದ್ದು ಬಹಳ ಪುರಾತನವಾದದ್ದು. ಯಾಕಂತ ಹೇಳಿದ್ರೆ ಇದೇನು ನಮ್ಮ 10-20ನೇ ಶತಮಾನದಲ್ಲ, ಅದೆಲ್ಲ ಮೊದಲು 9 ಶತಮಾನಗಳಲ್ಲಿ ಕುಂದವರ್ಮನಿಗಿಂತಲೂ ಮೊದಲು. ಯಾಕಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಭಾರ್ಗವನಿಗೆ, ಪರಶುರಾಮನಿಗೆ ಲಿಂಗರೂಪಿಯಾಗಿ ಹೇಳಿದ ಅದಕ್ಕಿಂತ ಮೊದಲು ಏನಾಗಿದೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ, ಅಂಡಾಸುರನ್ನ ಯಾವಾಗ ದೇವಿ ಸಮುದ್ರದ
ಮಧ್ಯದಲ್ಲಿ ಇವನನ್ನ ವಧಿಸಿದಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಅದರ ಕಥಾನಕವನ್ನು ಕೇಳುವಾಗ ಹಿರಣ್ಯಾಕ್ಷನ ತಂಗಿಯಾದಂತಹ ವಿಕೇಶನಿಯ ಮಗ ಅಂಡಾಸುರನ ಒಂದು ವಧೆ ಆಗ್ಬೇಕಾದ್ರೆ ದೇವಿ ಎಲ್ಲ ಶಕ್ತಿ ಸ್ವರೂಪಿಗಳಂದ್ರೆ ಬ್ರಹ್ಮ ವಿಷ್ಣು ಸರಸ್ವತಿ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಶಕ್ತಿಗಳನ್ನು ಕೂಡ ತನ್ನದಾಗಿಸಿಕೊಂಡು ಆಮೇಲೆ ಸಮುದ್ರ ಮಧ್ಯದಲ್ಲಿ ಇವನನ್ನು ವಧಿಸಿದ್ದು ಅನ್ನೋದನ್ನು ಒಂದು ನಾವು ಕೇಳಬಹುದು. ಅಂತಹ ಒಂದು ಪವಿತ್ರತೆಯನ್ನು ಪಡೆದಂತಹ ಮಂಗಳಾದೇವಿಗೆ ಆಮೇಲೆ ಅದರಲ್ಲಿ ಅನೇಕ ನಾವು ಕಥಾನಕವನ್ನು ನೋಡ್ಬೋದು. ಅದು ಕುಂದವರ್ಮ ಮಹಾರಾಜ ಅಂತ ಹೇಳುವುದು ನಮ್ಗೆ ಗೊತ್ತಿರುವಂಥದ್ದು. ಅದೇ ಅದಕ್ಕಿಂತ ಮೊದಲೇ 930ನೇ ವರ್ಷದಲ್ಲಿ ಇದರ ಒಂದು ಸ್ಥಾಪನೆಯಾಗಿ ಆಮೇಲೆ ಪರಶುರಾಮನ ಕಥೆಯಲ್ಲಿ ನಾವು ಕಾಣ್ಬೋದು ಮಂಗಳಾದೇವಿಯ ಕಥೆ ಇದೆ. ಆಮೇಲೆ ಕುಂದವರ್ಮ ಮಹಾರಾಜ ವಿಶೇಷವೇನು ಅಂತ ಹೇಳಿದ್ರೆ ಕುಂದವರ್ಮ ಮಹಾರಾಜನಾದಂತ ನಾವೇನು ತುಳುವ ಇದರಲ್ಲಿ ಅಂತ ಹೇಳ್ತೇವೆ, ಆದ್ರೆ ಆಗ ಅದು ಮದ್ರಾಸ್ ಪ್ರೊವಿಡೆನ್ಸಿ ಆಗಿತ್ತು. ಸಂಪೂರ್ಣವಾಗಿಂತ ಮದ್ರಾಸಿನಿಂದ ಹಿಡಿದು ಈಗಲೂ ಕೂಡ ರೈಯವರೇ ಅಲ್ಲಿ ಎಲ್ಲಿ ತಮಿಳುನಾಡಿನಲ್ಲಿ ಕೂಡ ಒಂದು ಮಂಗಳಾದೇವಿಯ ದೇವಸ್ಥಾನ ಇದೆ ಅನ್ನೋದನ್ನ ಒಂದು ನಾನು ಇತ್ತೀಚಿನ ಒಂದು ಇದರಲ್ಲಿ ಕಂಡುಕೊಂಡೆ. ಯಾಕಂತ ಹೇಳಿದ್ರೆ ಕುಂದವರ್ಮನೇ ಅಲ್ಲಿ ಸ್ಥಾಪಿಸಿದ್ದು. ಅಲ್ಲಿ ಅವರಿಗೆ ಕುಂದವರ್ಮನು ಕೂಡ ನಮ್ಗೆ ಹೇಗೆ ತುಳುವರಿಗೆ ಕುಂದವರ್ಮ ಮಹಾರಾಜ ಅಂತ ನಾವಿಲ್ಲಿ ಮಂಗಳಾದೇವಿಯನ್ನ ಒಂದು ಪ್ರತಿಷ್ಠಾಪಿಸಿದಂತ ಕೀರ್ತಿಯನ್ನ ಕುಂದವರ್ಮನ್ ಕೊಡ್ತೀನಿ, ಅದು ಕೂಡ ಅಲ್ಲೂ ಕೂಡ ತಮಿಳುನಾಡಿನಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಆಗಿನ ರಾಜರ ಒಂದು ಆಳ್ವಿಕೆ ಎನ್ನುವಂಥದ್ದು ಅದು ಬರೇ ಒಂದು ಸೀಮಿತವಾದ ಪ್ರದೇಶ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವರು ರಾಜ್ಯ ವಿಸ್ತಾರ ಮಾಡ್ತಾ ಹೋದಾಗ ಅಲ್ಲಲ್ಲಿ ಅವರದಾದಂತಹ ಒಂದು ಶಕ್ತಿಯನ್ನು ಕಾಣಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ನಿಜವಾದ ಒಂದು ಅರ್ಥದಲ್ಲಿ ಬಹುಶಃ ರಾಜ ಮಹಾರಾಜರ ಕಾಲದಿಂದಲೇ ಈ ಶಕ್ತಿ ಆರಾಧನೆ ನಡೀತಾ ಇದೆ. ಅಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಮಚ್ಚೇಂದ್ರನಾಥ ಮತ್ತೆ ಗೋರಖನಾಥ. ಮಚ್ಚೇಂದ್ರನಾಥ ಬಂದು ಒಂದು ಶಾಲನ್ನ ದೇವಿಗೆ ಪಟ್ಟೆ ಸೀರೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅಲ್ಲಿ ಅದರ ಪುರಾಣವನ್ನು ನೋಡುವಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಮಂಗಳಾದೇವಿಯ ಜಾತ್ರೆಯ ಸಮಯದಲ್ಲಿ ಇಲ್ಲಿಯ ಕದ್ರಿಯ ಅಲ್ಲಿರುವಂತಹ ನಾಥ ಪಂಥದವರು ಬಂದು ಅಲ್ಲಿಯ ಒಂದು ಪಟ್ಟೆ ಸೀರೆಯನ್ನು ಒಪ್ಪಿಸುವಂತಹ ವ್ಯವಸ್ಥೆ ಈಗಲೂ ಕೂಡ ನಡೀತಾ ಇದೆ. ಐತಿಹ್ಯದ ಕುರುಹುಗಳನ್ನು ಉಳಿಸಿಕೊಂಡು ಆಧುನಿಕತೆಗೆ ಒಡ್ಡಿಕೊಂಡು ಕೆಲಸ ಆಗುವಂಥದ್ದು ಅಲ್ಲಿ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಈಗ 930ನೇ ಇಸವಿಯಿಂದ ಪ್ರಾರಂಭಗೊಂಡಂತಹ ಮಂಗಳಾದೇವಿಯ ಪ್ರತಿಷ್ಠಾಪನೆ ಆದರೂ ಕೂಡ ಅದು ಮಧ್ಯದಲ್ಲಿ ನಡು ಅಲ್ಲಿ ಒಮ್ಮೆ ಏನೂ ಇಲ್ಲದೆ ಒಂದು ಅವಶೇಷವಾಗಿದ್ದಂತಹ ಸನ್ನಿವೇಶಗಳನ್ನು ಕೂಡ ನಾವು ಕಾಣಬಹುದು. ಕುಂದವರ್ಮ ಮಹಾರಾಜನಿಗೆ ಕೂಡ ಅವನಿಗೆ ಕನಸಲ್ಲಿ ಬಂದು ನೀನು ಇಂತಹ ಸ್ಥಳದಲ್ಲಿ ಒಂದು ಸ್ಥಾಪನೆಯನ್ನು ಮಾಡು ಅಂತ ಹೇಳಿದ ನಂತರ ಮತ್ತೆ ಅವನು ಪುನರ್ ಪ್ರತಿಷ್ಠಾಪನೆ ಮಾಡಿದ. ತದನಂತರ ಮತ್ತೆ ಕೂಡ ಅದಿದಾಯಿತು. ಹೀಗೆ ಪ್ರತಿ ಒಂದು ಹಂತದಲ್ಲಿ ಕೂಡ ಒಮ್ಮೆ ಅವಶೇಷವಾದಂತಹ ಈ ದೇವಸ್ಥಾನ ಅಂದ್ರೆ ಅಲ್ಲಿ ಇದ್ರೂ ಕೂಡ ಮಹಾರಾಜರವರ ಒಮ್ಮೆ ಅಳಿದ ನಂತರ ಅದು ಹೋಗುತ್ತೆ. ಅಲ್ಲಿಗೆ ಸಿಗುವಂತಹ ವ್ಯವಸ್ಥೆ ಅದು ಸರಿಯಾಗಿಲ್ಲದೆ ಕೊನೆಗೂ ಕೂಡ ಇತ್ತೀಚೆಗೆ ಅಂದ್ರೆ ನಾವೆಲ್ಲ ಇದಂತಹ ಈ 21ನೇ ಶತಮಾನದಲ್ಲಿ ಆದಂತಹ ನವೀಕರಣದ ನಂತರ ಬಹಳ ವೈಭವೀಕರಣವಾಗಿ ಅಂದ್ರೆ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಹೌದು, ಮತ್ತೆ ಅದೊಂದು ಪ್ರಾಚೀನತೆಯನ್ನು ಉಳಿಸಿಕೊಂಡಿದೆ. ಈಗಲೂ ಎಷ್ಟೇ ನವೀಕರಣ ಮಾಡಿದ್ರು ಕೂಡ ಅದರ ಮೂಲ ಒಂದು ಅದು ಪ್ರಾಚ್ಯ ಇಲಾಖೆಗೆ ಸೇರಿದ್ದರಿಂದ ಮೂಲ ಸ್ವರೂಪವನ್ನು ಅದು ವ್ಯತ್ಯಾಸ ಮಾಡಬಾರದು ಅಂತಲೇ ಇದೆ ನಿಯಮ. ಮಹತೋಭಾರ ಅಂತ ಹೇಳೋದಕ್ಕೆ ಮಹತೋಭಾರ ದೇವಸ್ಥಾನಗಳು ಕೆಲವಿರುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ. ಅದರಲ್ಲಿ ಪ್ರಮುಖವಾದದ್ದು ಮತ್ತೊಂದು ನಾನು ಕೇಳಿದೆ, ಶಿವನ ಶಕ್ತಿ ಅಂತ ಹೇಳಿದ್ರೆ ಶಿವನ 3ನೇ ಕಣ್ಣಿನ ಶಕ್ತಿಯನ್ನ ದೇವಿ ತಗೊಂಡು ಅಂಡಾಸುರನನ್ನು ಅವಧಿಸಿದ್ದು ಅಂತ. ಅದರಿಂದ ಅದಕ್ಕೆ ಅಲ್ಲಿ ಹೆಚ್ಚಿನ ಮಹತ್ವ ಏನು ಅಂತ ಹೇಳಿದ್ರೆ ಈಗಲೂ ಕೂಡ ನಾವು ನೋಡ್ತೇವೆ ಅಲ್ಲಿ ಬರುವಂತದ್ದು. ಅಂದ್ರೆ ಒಂದು ಉಗ್ರ ರೂಪವನ್ನು ತಣಿಸುವುದಕ್ಕೆ ಬೇಕಾದ ಭಾರ್ಗವನೊಲಿದ ಮಂಗಳಾಂಬೆ ಅಂತ ಹೇಳಿ ನಾವಲ್ಲಿ ಚಿತ್ರಕಥೆಗಳಲ್ಲಿ ಸಂಪೂರ್ಣವಾದಂತಹ ಚಿತ್ರ ಇದನ್ನು ಕೊಟ್ಟಿದ್ದಾರೆ, ಕಥಾನಕವನ್ನು ಕೊಟ್ಟಿದ್ದಾರೆ, ಚಿತ್ರ ಕಥಾನಕವನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಮಂಗಳಾದೇವಿ ದೇವಸ್ಥಾನದ ರಥೋತ್ಸವದ ಕಾರ್ಯಕ್ರಮ ಮುಗಿದು ಈಗಾಗಲೇ ದೇವರು ಬಲಿ ಉತ್ಸವವನ್ನು ಮುಗಿಸಿಕೊಂಡು ಗರ್ಭಗುಡಿಯೊಳಗೆ ಹೋಗುವಂಥ ವ್ಯವಸ್ಥೆ ಆಗಿದೆ. ಇದೀಗ ನಾವು ನೋಡುವಂತಹ ಮಂಗಳೂರು ದಸರಾ ಅಂದ್ರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಯಾವುದೇ ಟ್ಯಾಬ್ಲೋಗಳು ಈ ಸಲ ಇಲ್ಲ. ಅದರಿಂದ ಮೆರವಣಿಗೆಯನ್ನು ಬರುವಂತೆ ವ್ಯವಸ್ಥೆ ಇಲ್ಲ. ದೇವಸ್ಥಾನದ ಆವರಣದಿಂದ ಹೊರಗೆ ಎಂತದ್ದು ಇಲ್ಲ, ಏನಿದ್ರು ಕೂಡ ದೇವಸ್ಥಾನದ ಒಳಗಡೆ ಆಗಬೇಕು ಅಂತ. ಅದರಿಂದ ಹುಲಿ ವೇಷಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವಿಯ ಶಾರದೆಯ ಒಂದು ಸೇವೆಯನ್ನು ಮಾಡುವಂತ ಅವಕಾಶವನ್ನ ಎಲ್ಲ ಅದಕ್ಕೆ ಈಗಾಗಲೇ 14 ತಂಡಗಳು ಅದಕ್ಕೆ ತಮ್ಮ ಹೆಸರನ್ನು ಕೊಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಹಾಗಾಗಿ ಎಲ್ಲರಿಗೂ ಸೇವೆಗೆ ಅವಕಾಶ ಮಾಡುವಾಗ ಸ್ವಲ್ಪ ಹೊತ್ತು ಹೋಗ್ತದೆ. ಅಪರಾಹ್ನ 3:30 ಗಂಟೆಯಿಂದ ಪ್ರಾರಂಭಗೊಂಡಂತ ಹುಲಿ ವೇಷದ ಅವರ ಹುಲಿ ನೃತ್ಯ ಈಗಲೂ ಕೂಡ ಮುಂದುವರಿತಾ ಇದೆ. ಹುಲಿ ವೇಷಧಾರಿಗಳು ತುಂಬ ಪರಿಶ್ರಮದಿಂದ ಒಂದು ಹರಿಕೆ ರೂಪದಲ್ಲಿ ಮಾಡುವಂಥದ್ದು. ಅಲ್ಲಿ ಮನೋರಂಜನೆಯೂ ಉಂಟು, ಒಂದು ಆರಾಧನಾ ಭಾವ ಕೂಡ ಉಂಟು. ಬಹುಶಃ ದಕ್ಷಿಣ ಭಾರತದಲ್ಲಿ ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ಈ ಹುಲಿ ವೇಷಧಾರಿಗಳ ಒಂದು ಪ್ರತಿಭೆ ಅದು ಪ್ರಾರಂಭಗೊಂಡು ಈಗ ವಿಶ್ವಾದ್ಯಂತ ಒಂದು ರೀತಿಯಲ್ಲಿ ಜನರಿಗೆ ಅದರ ಒಂದು ಮಹತ್ವ ಗೊತ್ತಾಗಿದೆ. ಹಾಗಾಗಿ ವಿದೇಶಗಳಿಗೆ ಕೂಡ ಹುಲಿ ವೇಷಧಾರಿಗಳು ಹೋದದ್ದುಂಟು. ಖಂಡಿತ. ಹೌದು. ಈಗ ಮಂಗಳೂರಿನಲ್ಲಿ ಬಹಳ ಪ್ರಾಚೀನವಾದಂತಹ ಹುಲಿ ವೇಷದ ಪರಂಪರೆ ಅದನ್ನು ಇವತ್ತು ಕೂಡ ಉಳಿಸಿಕೊಂಡು ಬಂದಿದ್ದಾರೆ ಕೆಲವು ತಂಡಗಳು. ಹುಲಿವೇಷಗಳನ್ನ ಕೇವಲ ಮಂಗಳೂರು ಮಾತ್ರ ಅಲ್ಲ, ನೀವು ಹೇಳಿದ ಹಾಗೆ ವಿದೇಶಗಳಲ್ಲಿ ಹೇಗೂ ಇದೆ ಅದೇ ರೀತಿ ನಮ್ಮ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಅದನ್ನೊಮ್ಮೆ ಮೆರೆಸಿದಂತೆ ಇದೀಗ ವಿದೇಶಗಳಲ್ಲಿ ಎಲ್ಲ, ಯಾಕಂದ್ರೆ ವಿದೇಶಗಳಲ್ಲಿ ಆದ್ರೆ ನಮ್ಮವರೇ ಅಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು, ಆದ್ರೆ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಇದನ್ನ ಅಲ್ಲ. ಹೋದ ಸಲ ನಾವು ಹಬ್ಬಕ್ಕೆ ಉತ್ಸವ ಮಾಡಿದ್ದೇವೆ ನೋಡಿದ್ವಿ. ಅಲ್ಲಿ ಹುತಾತ್ಮರ ಗೇಟ್ ವೇ ಆಫ್ ಇಂಡಿಯಾ ಉಂಟಲ್ಲ, ಅದರ ಎದುರಿನಲ್ಲಿ ಹುಲಿ ವೇಷಧಾರಿಗಳು ಉಡುಪಿಯ ಒಂದು ತಂಡ ಬಂದು ಕುಣಿದದ್ದನ್ನು ನಾವು ಪ್ರತ್ಯಕ್ಷ ನೋಡಿದ್ದೇವೆ. ಹಾಗಾಗಿ ಅದೊಂದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲಿ ಕೂಡ ಅದಕ್ಕೊಂದು ಹೆಸರುಂಟೀಗ. ಖಂಡಿತವಾಗಿ ಈ ಹುಲಿ ವೇಷವನ್ನೇ ನೋಡ್ಲಿಕ್ಕೋಸ್ಕರ ನನ್ನ ಮಿತ್ರರು ಅನೇಕರು ಬೆಂಗಳೂರಿಂದ ಇವತ್ತು ನಿನ್ನೆ ಆಗಮಿಸಿದ್ದಾರೆ. ಈ ಸಲ ಹುಲಿ ವೇಷ ಇಲ್ಲ ಅಂತೆ, ಇದೆಯಾ ಇಲ್ವಾ ಅಂತ ಕೇಳ್ಕೊಂಡು ಮತ್ತೆ ಇದೆ ಅಂತ ಗೊತ್ತಾದ ನಂತರ ನಿನ್ನೆನೆ ಬಂದು ಅವರು ಹುಲಿ ವೇಷದ ಸಂಪೂರ್ಣವಾದ ಅವರು ಹೇಳ್ತಾರೆ ಸಂಪೂರ್ಣ ಚಿತ್ರಣವನ್ನ ನಾವು ತಗೊಂಡಿದ್ದೇವೆ, ನಮಗೂ ಅಂತಹ ಒಂದು ಅವಕಾಶ ಸಿಕ್ಕಿತ್ತು ಅಂತ. ನಿಜವಾಗಿ ಅದು ಅಂದ್ರೆ ಈ ಸಲ ಇಲ್ಲ ಎನ್ನುವಂತಹದ್ದೇ ಒಂದು ಗೊಂದಲ ಇತ್ತು ಜನರಲ್ಲಿ. ಆದ್ರೂ ಕೊನೆಯ ಒಂದು ಹಂತದಲ್ಲಿ ಎಲ್ಲರ ಒತ್ತಾಯಕ್ಕೆ ಕಟ್ಟು ಬಿದ್ದು ಜಿಲ್ಲಾಡಳಿತ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟು ಒಂದು ರೀತಿಯಲ್ಲಿ ಶಾರದೆಯ ಒಂದು ಆಶೀರ್ವಾದ ಅಥವಾ ದೇವಿಯ ಆಶೀರ್ವಾದ ನಮ್ಮೆಲ್ಲರಿಗೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಿತು ಅಂತ ಹೇಳ್ಬೋದು. ಖಂಡಿತ. ವೀಕ್ಷಕರೇ, ಈ ಎಲ್ಲ ನೇರ ಪ್ರಸಾರ ಕಾರ್ಯಕ್ರಮವನ್ನು ತಮಗೆ ತಲುಪಿಸಬೇಕಾದ್ರೆ ನಮ್ಮ ಜಾಹೀರಾತುದಾರರನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಅದರಿಂದ ನಮ್ಮ ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿರಿ ಅಂತ ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತಗೊಳ್ತಾ ಇದ್ದೀವಿ. ಆದಷ್ಟು ಬೇಗ ಮತ್ತೆ ಬರ್ತೇವೆ. ಖಂಡಿತ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಮುಖ್ಯ ಕೇಂದ್ರಗಳಲ್ಲಿ 15 ಶಾಖೆಗಳನ್ನು ಹೊಂದಿರುವ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತಗತಿಯಲ್ಲಿ ವಾಹನ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ವ್ಯಾಪಾರ ಅಭಿವೃದ್ಧಿ ಸಾಲ, ಗೃಹ ನಿರ್ಮಾಣ, ರಿಪೇರಿ, ಫ್ಲಾಟ್ ಖರೀದಿಗಳಿಗೆ ಸಾಲ ನೀಡಲಾಗುವುದು. ಗ್ರಾಹಕರ ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿದರ. ನಮ್ಮ ಬ್ಯಾಂಕಿನ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣ ವರ್ಗಾವಣೆ, ನಗದು ಪಡೆಯಲು ಅವಕಾಶವಿರುತ್ತೆ. ಎನ್ಇಎಫ್ಟಿ, ಆರ್ಟಿಜಿಎಸ್, ಎಸ್ಎಂಎಸ್ ಅಲರ್ಟ್, ಸೇಫ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರುಪೇ ಡೆಬಿಟ್ ಕಾರ್ಡ್ ಸೌಲಭ್ಯವಿದೆ. ಬನ್ನಿ, ನಿಮ್ಮ ಅನುಕೂಲಕ್ಕಾಗಿ ನಮ್ಮ ಬ್ಯಾಂಕಿನ ಹತ್ತಿರದ ಶಾಖೆಗಳನ್ನು ಸಂದರ್ಶಿಸಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಆಡಳಿತ ಕಚೇರಿ, ಶ್ರೀ ಗುರುಕೃಪಾ ಶ್ರೀ ಗೋಕರ್ಣನಾಥ ದೇವಸ್ಥಾನ ರಸ್ತೆ, ಕುದ್ರೋಳಿ, ಮಂಗಳೂರು. ಫೋನ್ ನಂಬರ್ 2494-662 ಮತ್ತು 2494-691. Stunning. Amazing. Breathtaking. बस करो यार, इतना मस्का मारोगे. Not you, Cap. हम तो इस टीवी के बारे में बात कर रहे थे. क्या breathtaking पिक्चर और साउंड है. The secret behind why this is so fresh is the Liebherr Duo Cooling Technologies Freshness Lock. 2 separate cooling circuits keeps food fresh longer. Love food. Love Liebherr. Liebherr refrigerators. ವೆಲ್ಕಮ್ ಟು ಕುಡ್ಲಾ ವೆಜ್ ರೆಸ್ಟೋರೆಂಟ್. ತುಳುನಾಡ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳಿಗೆ ಹೆಸರಾದ ತಾಣ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಶೈಲಿಯ ಡಿಲಿಷಿಯಸ್ ಡಿಶ್. ವಿಶಾಲವಾದ ಆಸನದ ವ್ಯವಸ್ಥೆಯೊಂದಿಗೆ ಫ್ಯಾಮಿಲಿ ಫುಲ್ ಪ್ಯಾಕೇಜ್. ಇದೀಗ ಮತ್ತಷ್ಟು ಸುಂದರವಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದೆ ಕ್ವಾಲಿಟಿ ಕುಡ್ಲಾ ವೆಜ್ ರೆಸ್ಟೋರೆಂಟ್. ಬನ್ನಿ, ರುಚಿಕರ ಖಾದ್ಯಗಳನ್ನ ಸವಿಯಿರಿ.
ಸಂಪರ್ಕಿಸಿ ಶರಾವತಿ ಬಿಲ್ಡಿಂಗ್, ಜ್ಯೋತಿ ಸರ್ಕಲ್, ಬಾಲ್ಮಟ್ ರೋಡ್, ಬ್ಯಾಂಗ್ಳೂರ್ 575001. ಫೋನ್ 0824244255. ಅಡುಗೆಗೆ ಸ್ವಾದಿಷ್ಟ ರುಚಿ ನೀಡುವ ಲವೀನಾ ಮಸಾಲೆ. ಉಡುಪಿಯಲ್ಲಿ ಪ್ರಾರಂಭವಾದ ಪ್ರಪ್ರಥಮ ಮೀನಿನ ಮಸಾಲೆ ಇದೀಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ. ಲವೀನಾ ಫಿಶ್ ಕರಿ ಮಸಾಲ, ಫಿಶ್ ಫ್ರೈ ಮಸಾಲ, ಲವೀನಾ ಫಿಶ್ ಪುಳಿಮುಂಚಿ ಮಸಾಲ, ಚಿಕನ್ ಸುಕ್ಕ ಮಸಾಲ, ಲವೀನಾ ಫಿಶ್ ಕರಿ ಪೌಡರ್ ಮಸಾಲ, ಫಿಶ್ ಫ್ರೈ ಪೌಡರ್ ಮಸಾಲ, ಲವೀನಾ ಫಿಶ್ ಪುಳಿಮುಂಚಿ ಮಸಾಲ, ಚಿಕನ್ ಕರಿ ಮಸಾಲ, ಲವೀನಾ ಚಿಕನ್ ಕೋರಿ ರೊಟ್ಟಿ ಮಸಾಲ, ಚಿಕನ್ ಕಬಾಬ್ ಮಸಾಲ, ಲವೀನಾ ಪ್ರಾನ್ ಸುಕ್ಕ ಮಸಾಲ, ಲವೀನಾ ವಿತ್ ಸಾಂಬಾರ್ ಮಸಾಲ. ಯಾವುದೇ ರಾಸಾಯನಿಕ ಕಲಬೆರಕೆಗಳಿಲ್ಲದೆ ಉತ್ಕೃಷ್ಟ ದರ್ಜೆಯ ಕರಾವಳಿ ಕರ್ನಾಟಕದ ಸೊಗಡಿನ ಪರಿಶುದ್ಧ ಮಸಾಲೆ ಲವೀನಾ ಮಸಾಲ. ಇನ್ ಉಡುಪಿ, ಪ್ಲೀಸ್ ವಿಸಿಟ್ ಲವೀನಾ ಮಸಾಲ, ಬಂದರ್ ರೋಡ್, ಮಲ್ಪೆ. ಕಾಂಟ್ಯಾಕ್ಟ್ 8618140100. And in Mangalore, State Bank, Bandar Road, opposite Badriya College, near Narayan Hotel. Free home delivery service available. Contact 9845-856-122. Services also available in Amazon and Flipkart. Lord's Tailoring Redefined Fashion Tailoring and Textile Showroom. ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೆರ್ವಾನಿ, ಕುರ್ತಾ, ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ. ಲಾರ್ಡ್ಸ್ ಟೈಲರ್, ದಿ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರೂಸ್ ಕಾಂಪ್ಲೆಕ್ಸ್, ಎಂಜಿ ರೋಡ್, ಮಂಗಳೂರು 3. ಫೋನ್ 0824-249-4388. ಮೊಬೈಲ್ 9448070671. ಎಂಸಿಎಸ್ ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಆರೋಗ್ಯ ಕಾರ್ಡ್, 10 ವರ್ಷದಿಂದ ರೈತರ ಪಿಂಚಣಿ ಯೋಜನೆ ಹಾಗೂ 7 ದಿನ ನಿರಂತರ ಸಹಕಾರ ಸಪ್ತಾಹ ಆಚರಿಸುವ ಏಕಮಾತ್ರ ಸಹಕಾರಿ ಸಂಘ ಎಂಸಿಎಸ್ ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ದಸರಾ ಹಬ್ಬಕ್ಕೆ ಆತ್ಮೀಯ ಶುಭ ಕೋರುವವರು ಎಂಸಿಎಸ್ ಬ್ಯಾಂಕ್ ಮೂಡುಬಿದ್ರೆ. ಎಸ್ಎಲ್ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. ಎಸ್ಎಲ್ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ನೋಡಿದೊಡನೆ ಮನಸೋಲುವುದು. ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. ಜಾಹೀರಾತು ವಿರಾಮದ ಬುಕ್ಕ ನಮ್ಮ ಕುಡ್ಲದ ಸೀದಾ ಪ್ರಸಾರಗೂ ಕೂಡ ಸ್ವಾಗತನು ಕೊರ್ಕ. ಮಂಗಳಾದೇವಿದ ಒಂಜಿ ಉತ್ಸವ ಸಂಪನ್ನ ಇತ್ತೆ ಕುದುರೋಳಿದ ಉತ್ಸವಲ ಎಪ್ಪಳದಲೆಕ್ಕ ಪುಲ್ಯಮುಟ್ಟ ಅಪನವತ್ತು ಆಯ್ನ ಅದು ಬೇಗ ಅವಲ ಶಾರದಾ ವಿಸರ್ಜನೆ ಆಯಾರುಂಡು ಅಂಚಿ ಐತ ಪೂರ್ವ ಪದ್ಧತಿಯಲ್ಲಿ ಇಂಜಿನ ಮಾತ ಉಂಡ ಅವು ಕ್ಷೇತ್ರ ನಡತೊಂದುಂಡು. ಬಹುಶಃ
ಇನಿಕೋಡೆಡ್ ಮಂಗಳೂರು ದಸರಾ ಪನ್ಪಿನ ಒಂಜಿ ಪ್ರಸಿದ್ಧಿ ಅವು ಬರೋಡಂಡ ಕುದ್ರೋಳಿ ದೇವಸ್ಥಾನದ ಅನ್ನಪೂರ್ಣೇಶ್ವರಿನ ದುಂಬುದಿ ಒಂದು ಮಲ್ಪುನಂಚಿನ ಒಂಜಿ ಸೇವೆ ನಮ್ಮ ಜನಾರ್ದನ ಪೂಜಾರಿ ನಮ್ಮ ಈ ಬೋಲ್ತರು ಬಾರಿ ನೆನೆತು ನೋಡಪ್ಪ ಖಂಡಿತ ಅದೇ ಜನಾರ್ದನ ಪೂಜಾರ್ಲಿ ಬತ್ತಿ ಬೊಕ್ಕ ಈ ನವದುರ್ಗೆಯರ್ನ ಒಂದು ಇಂಚಿನ ಕಾನ್ಸೆಪ್ಟ್ ನಮ್ಮ ಜನಕ್ಲಿಗೆ ಒಂದು ಕನಪದು ನವದುರ್ಗೆಯರಿನ ಶಾರದನ ಒಟ್ಟಿಗೆ ಒಂದು ಮಂಗಳೂರು ದಸರಾ ಪಂಪಿನ ರೀತಿಡ್ ಅವೇನು ಬುಲೆಪ ಒಂದು ಬರ್ತೀರಿ ಬುಲೆಪ ಒಂದು ಬರ್ತೀನಿ ಬಂದಾಗ ಖಾಲಿ ಅತ್ತ ಒಂದು ಯಶಸ್ವಿಯಾದ ಕಂತಿನಂಚಿನ ಒಂದು ಪೆರ್ಮೆ ಇತ್ತಂದ ಅವು ನಾರಾಯಣ ನಮ್ಮ ಜನಾರ್ದನ ಪೂಜಾರ್ಲಿಗೆ ಸಂದಾಯಿತ ಮಲ್ಪೊಡೆ ಅರ್ನ ಅನುಪಸ್ಥಿತಿ ಎಂಗ್ಲಿಗೆ ತೋಜೊಂದುಂಡು ಏನಿತ್ತ ದಿನಟ್ಟು ಶಾರದನ ಪೂಜೆ ಐನಿರ್ದು ಬೊಕ್ಕ ಪ್ರತಿ ಒರಿಯಗ್ಲ ಐಕ್ ಬೆಂದಿನಕ್ಲಿಗೆ ಐದು ಸುಂದಿನಕ್ಲಿಗೆ ಪ್ರಸಾದ ಕೊರ್ದು ಐದು ಬೊಕ್ಕ ವಿಸರ್ಜನಾ ಮೆರವಣಿಗೆನು ಸುರುಮಲ್ಪುನಂಚಿನ ವ್ಯವಸ್ಥೆ ಅರ್ಜಿವೊಂದಿತ್ತೇರೆ ಇಲ್ಲಿಲ್ಲ ಪ್ರಸಾದ ಪುರ ಕೊರೊಂದುಲ್ಲೇರು ದೇವಸ್ಥಾನದ ಆಡಳಿತ ಮಂಡಳಿದ ಅಧ್ಯಕ್ಷರು ಸಾಯಿರಾಮೇರಾದಪ್ಪ ನನ್ನ ಖಜಾಂಚಿ ಪದ್ಮರಾಜರು ಮಕ್ಕಳು ಪೂರ ಸೇರ್ದು ಪ್ರಸಾದ ವಿತರಣೆ ಪೂರ ಮಲ್ತದ್ದು ಐದು ಬೊಕ್ಕನೆ ಸುರಾವೊಂದುಂಡು ಅನ್ನ ಒಂಜಿ ಆಶೀರ್ವಾದ ಅನ್ನ ಉನೇನ್ ದೆತ್ತೊಂದೇ ದುಂಬು ಪೋಂದುಲ್ಲೆ ಐಕ್ ಸರಿಯಾದ ಕೋಡೆ ದಿನೊಟ್ಟು ಆರು ಬತ್ತದು ಇಡೀ ದೇವಸ್ಥಾನದ ಹೊರ ಮಾತ ನವದುರ್ಗೆರೇನು ಪೂರ ತೂದು ಮಾತ ಈ ಪುಲಿತ ವೇಷದಕ್ಲೆಲ್ಲ ಅಂತೀಯೇ ಕೊಂಚ ಬಾರಿ ಖುಷಿಯಿಂದ ಬಂದಾಗ ಪ್ರತಿ ಒರಿಯಲ್ಲ ಅವು ಆ ವೇಷದಕ್ಕೂ ಅದು ಮುಖ್ಯವಾದ ಪುಲಿತ ವೇಷ ಕೋಡೆಲ್ಲ ಪೋದು ಅರೆಡ್ಗೆ ಅಡ್ಡ ಬುರೊಂದು ಎರಡು ಆಶೀರ್ವಾದ ಗೆತ್ತೊಂದು ಅಂದ ಅರ್ನ ಒಂಜಿ ಪ್ರಾಮಾಣಿಕ ಒಂದು ಸೇವೆಗೆ ಖಂಡಿತವಾದ ಒಂಜಿ ಫಲ ತಿಕ್ಕದು ಪನ್ಪಿನ ಅಡ್ಡ ಪಾತ್ರೆ ಪಲ್ಲಕಲ್ಲಿ ಪುಲಿತ ವೇಷ ಸಾಧಾರಣ ಒಂಜಿ 14 ತಂಡಲೇನು ಪುದರ್ ಕೊಡ್ದಿತ್ತೇವೆ ಎಂಕುಲು ಆ ದೇವರನ್ನ ಎದುರುಡು ಒಂದು ನೃತ್ಯ ಮಲ್ಪರ ಎಂಕಲಿಗೆ ಅವಕಾಶ ಕೊಡೋದು ಅಂಚಾದ ಮಧ್ಯಾಹ್ನ ಒಂದು 3 ಗಂಟೆ ಎದ್ದು ಶುರು ಆಗ್ತದೆ 14 ತಂಡಕ್ಕೆ ವ್ಯವಸ್ಥೆ ಎಲ್ಲ ಮಲ್ತಿದ್ದೇವೆ ಆಂಡ ಅಲ್ಪ ದಯಬಣ್ಣಗ ಪಿಲಿವೇಷ ಐನಿರ್ದು ಪಕ್ಕನೇ ನಮ್ಮ ಮೆರವಣಿಗೆ ಪಿದಂಡು ಬಂಡದ ಅಂಚದಾಲೆ ಐಕ್ ಬೋರ್ಡ್ ಐನಂಚಿನ ವ್ಯವಸ್ಥೆ ಉಲಾಯ್ಡು ಮಾತ ನವದುರ್ಗೆಯರಿಗಳ ಪೂಜೆ ಪುರಸ್ಕಾರ ಅದು ಶಾರದನ ಪೂಜೆ ಪುರ ಅದು ನನ್ನ ಒಂತೆ ಕೊಡ್ತದೆ ವಿಸರ್ಜನೆಗೆ ಇದೇ ಕನಪಿನ ವ್ಯವಸ್ಥೆ ಮಾಡ್ತೀವಿ ಒಂಜಿ ಎಲ್ಲಿಯ ಮೆರವಣಿಗೆ ನಾರಾಯಣ ಗುರುಕುಲ ಒಂಜಿ ಮೆರವಣಿಗೆ ಒಪ್ಪುದು ನಾರಾಯಣ ಗುರುನ ಒಂಜಿ ಫೋಟೋ ದೀದ್ ಮಲ್ಪನಂಚಿನ ಮೆರವಣಿಗೆ ಈ ಪೂರ್ತಿ ಪಿದಾರ್ದ ನಂದು ಇದ್ದ ಎಕಡವರ ನಮ್ಮ ಒಂದು ತೋಜೆ ಮೆರವಣಿಗೆ ಅವು ನೇಡಿ ಹಿಂದಂಚಿತ್ತೆ ಬರುಂದುಂಡು ತೋಜೆ ಕರಿನ ಒಂಜಿ ಎಳೆನ್ಮ ದಿನೋಡು ದಿಂಚಿ ಈ ಕ್ಷೇತ್ರೋಡು ಬೇತೆ ಬೇತೆ ರೀತಿಡ್ ಈ ಒಂಜಿ ಪಿಲಿವೇಷಧಾರಿಗಳು ನಲಿತೊಂದಿತ್ತೇರು ಬತ್ತಿನ ಜನಕುಲಿಗೆ ಮಾತ ಒಂದು ರೀತಿಯ ಮನೋರಂಜನೆ ಕೊರೊಂದಿತ್ತೇರು ಬತ್ತಿನ ಜನಕುಲಿಗೆ ಒಂಜಿ ಸಮಾಧಾನ ದಯಪಂಡ ಜನ ಇಲ್ಲಿಲ್ಲ ಬೀದಿ ಬೀದಿ ಪಿಲಿತು ಎರತಿ ಕೊಂದಿತ್ತೇರು ಮಾತಾಡಿದ ಟೈಮ್ ಕ್ಷೇತ್ರ ಹೋದ ಇನ್ನು ತೂಪುನಂಚಿನ ಒಂಜಿ ಯೋಗ ಬರ್ತಂಡು ಬುಕ್ಕ ಪ್ರತಿ ವರ್ಷದ ಲೆಕ್ಕನೆ ನವದುರ್ಗಿಯರ್ನ ಪ್ರತಿಷ್ಠೆ ಶಾರದಾ ಪ್ರತಿಷ್ಠೆ ಮಾತ್ರ ವಿದ್ಯುಕ್ತವಾದ ನಡತದೆ ದಿನನಿಚ್ಚಲ ಜನಕ್ಕಲು ಬಾರಿ ಶ್ರದ್ಧೆಡು ಬರ್ತದ ದೇವರನ್ನ ಸೇವೆ ಮಾಡ್ಕೊಂಡಿರ್ತೇರು ಅಂಚಾದ ಏನಿ ಕಾಲದ ಒಂಜಿ ವೈಭವದಲ್ಲ ಕಮ್ಮಿ ಆತಜಿಂದ ಪನೊಳಿದಮ್ಮ ಖಂಡಿತವಾಗ್ಲ ಒಂತೆ ನಂಗೆ ಪಿದೈದ ಪಂಡ ದೇವಸ್ಥಾನದ ಪಿದೈಡ್ ಹೆಚ್ಚಿನ ಒಂಜಿ ಅಲಂಕಾರಿಕ ಒಂದಿನ ಊನ ತುಯ್ಜಂಡಲ್ಲ ದೇವಸ್ಥಾನದ ಐಕ್ ಬೋಡಾಪಿನಂಚಿನ ಸುರಕ್ಷೆ ದೀತು ಎಡ್ಡೆ ರೀತಿಯ ಒಂಜಿ ವ್ಯವಸ್ಥೆಯನ್ನು ಮಲ್ತಿದ್ದೀರಿ ಪಂಡ ತಪ್ಪ ಒಂದು ಮುಖ್ಯವಾದ ಅನ್ನದಾನದ ಕಾರ್ಯಕ್ರಮ ದಯಬಂದಾಗ ಮಾತ ದೇವಸ್ಥಾನ ಎಲ್ಲ ಅನ್ನದಾನ ಉಂಟದಿರಿ ಕಟೀಲ್ನು ಬುಂಡ ಕಟೀಲ್ಡುಂಡು ಅನ್ನದಾನ ಕಾರ್ಯಕ್ರಮ ಒಂದುಂಟು ಬೇತೆ ದೇವಸ್ಥಾನ ಇಂಕ ಮುಖ್ಯವಾದ ದೇವಸ್ಥಾನ ಗೊತ್ತಿದೆ ಅಂಡ ದಕ್ಷಿಣ ಕನ್ನಡದ ಬೇತೆ ಮಾತ ಕಡೆಟ್ಟು ಈ ಅನ್ನದಾನದ ವ್ಯವಸ್ಥೆಯನ್ನು ಉಂಟದಿತ್ತು ಅಂಚೆ ಮೂಲ ಉಂಟನಾಗ ಹಾಕು ಪಂಡ್ಯರಿಗೆ ಜನಕ್ಕೂ ಬತ್ತದ ಸುಮಾರು ಜನ ಒಂದು ಮಲ್ತಿದ್ದಾರೆ ಅಕ್ಲಿಗೋಸ್ಕರ ಇಂಕುಲು ಸಂಪೂರ್ಣವಾದ ಒಂದು ಸುರಕ್ಷೆ ನಿಧಿ ಇಂಕುಲು ವ್ಯವಸ್ಥೆ ಮಲ್ಪುವ ಪಂಡ ಅವೇ ರೀತಿದು ಕರಿನ ಕೆಲವು ದಿನೊಡ್ದಿಚ್ಚಿಲ್ಲ ಈ ಮಾತ ದಿನೊಟ್ಲ ಒಂಜಿ ಆಹಾರ ಪೊಟ್ಟಣದ ಲೆಕ್ಕ ಮಲ್ತದ್ದು ಇಲ್ಲಿಯ ಪ್ಯಾಕೆಟ್ ಲೆಕ್ಕ ಮಲ್ತದ್ದು ಬತ್ತಿನ ಲೆಕ್ಕ ಕೊರೊಂದಿರ್ತದೆ ನಾನು ತೆರೀಲೆಕ್ಕ ಮುರಾನಿ 10,000 ಜನಕ್ಕೂ ಬತ್ತದವೇನು ಸ್ವೀಕಾರ ಮಾಡ್ತೀವಿ ಐದು ದುಮ್ಮದ ದಿನ 80,000 ಜನ ಸ್ವೀಕಾರ ಮಾಡ್ತೀವಿ ಒಂದು ದಲ ಎಲ್ಲಿಯ ಬೆಲೆ ದೇವನಾಗ ಅವೇನು ಒಂಜಿ ಪ್ಯಾಕೆಟ್ ಪಾರ್ದು ಐದು ಬೋಡಾಪಿನ ವ್ಯವಸ್ಥೆ ಮಾಡ್ತಿದ್ದು ಜನಗಳಿಗೆ ಎತ್ತ ಹೊಡಂದಂತ ದಾಲ ಒಂಜಿ ತೊಂದರೆದಂತೆ ಅವಳು ಈ ಕೊರೋನಾದ ಸೀಕಿದ ನಡು ತಯಾರು ಮಲ್ಪಿನಿ ಪಟ್ಟುನಿ ವ್ಯವಸ್ಥೆ ಐಕ್ ಸೇವಾ ಕಾರ್ಯಕರ್ತರು ಸುಮಾರು ಬೇತೆ ಬೇತೆ ಘಟಕದ ಪೂರ ಫುಲ್ಲ ಬತ್ತದು
ಅವು ಬಿಲ್ಲವ ಸಂಘ ಅದಕ್ಕೂ ಅಥವಾ ನನ್ನ ಬೇತೆ ಬೇತೆ ಸಂಘದ ಕುಲ್ಲ ಬತ್ತದು ತನ್ನ ಈ ಒಂದು ಸೇವೆಯನ್ನು ಮಲ್ತದು ಜನಗಳಿಗೆ ಈ ಆಹಾರ ಪಂಡ ಅನ್ನದಾನ ಪಂಡ ಇಂಚಿನ ಒಂದುದಲ್ಲೇ ಕ್ಷೇತ್ರೋಡು ನಡತೊಂದಿತ್ತಿ ನಾವು ಆ ಕ್ಷೇತ್ರದ ಮಹಿಮೆ ಮಹತ್ವ ಅನ್ನದಾನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರೋಡು ಒಂದು 385 ನಡಪುನಂಚಿನ ಸೇವೆ ಅನ್ನದಾನ ಐತೆ ಬೇತೆ ಕೆಲವು ದೇವಸ್ಥಾನ ಒಂದು ಶುಕ್ರವಾರ ದಿನ ಅಥವಾ ಕೆಲವು ದಿನ ದೇವಪ್ಪುದು ಮೂಲ ಅಂಚತ್ತು ಮೂಲ ಪ್ರತಿನಿತ್ಯ ಅನ್ನಪೂರ್ಣೇಶ್ವರ ಅಂಚಾಡ್ದು ಪ್ರತಿದಿನ ಅನ್ನದಾನ ಸೇವೆ ನಡ್ಕೊಂಡಿತ್ತು ಐಕ್ಯಪೂರ್ವಕವಾದ ಈ ಸಲ ಇಂಚಿನ ತೊಂದರೆ ಇತ್ತಿಲ್ಲಲ್ಲ ಜನಗಳಿಗೆ ಏರೆಗ್ನ ತೊಂದರೆ ಅವರ ಬಲ್ಲಿ ಪಂಪಿನ ಒಂದು ಮಾತ್ರ ಸುರಕ್ಷೆ ನಿಜ ತಂದು ಪೊರ್ಲುಡು ಅನ್ನದಾನದ ವ್ಯವಸ್ಥೆ ಮಾಡ್ತಿದ್ದೆ ಇತ್ತದ್ದು ಪೊರ್ಲುಡು ಅವು ನಡೆದು ಬರ್ತಂದು ಜನಗಳು ಇದೆಲ್ಲ ಬಂಗದಾಂತ ಪ್ರಸಾದ ಸ್ವೀಕಾರ ಮಾಡಿದ್ದೇವೆ ಒಂದು ರೀತಿ ವಿದ್ಯುಕ್ತವಾದ ನಡಪಡಾಯಿನ ಕಾರ್ಯಕ್ರಮ ಪೂರ ಭಾರಿ ಸುಸೂತ್ರವಾದ ನಡತಂದು ಪನೊಡಿದೆ ಮತ್ತು ಈ ವಿದ್ಯುತ್ ದೀಪದ ಅಲಂಕಾರ ಲಂಚನಿದ್ದು ದೇವಸ್ಥಾನದ ಒಟ್ಟಾರೋಡು ಇಂಜಲ ಮಲ್ದೇರೆ ಐದು ಬುಕ್ಕ ವ್ಯವಸ್ಥೆ ಮಾಡ್ಬಿಡ್ತಾರೆ ಮಂಗಳೂರು ದಸರಾದ ಒಂದು ಅಂದ ಹೋರ ಬಲ್ಲಿ ಆ ವಂಚನೆ ಒರಿತೊಂದು ಬರುಡು ಬಂದದು ಕೂಡ ಅವೇನು ಲೇಡಿ ಹಿಲ್ಲ ಇಡೆ ಮುಟ್ಟ ನಮ್ಮ PVS ಮುಟ್ಟಲ್ಲ ಮಲ್ದೇರು ಆಯ್ತಾ ಕೆಲವರು ಸುಮಾರು ಕಾರ್ಯಕರ್ತರ ಕೆಲಸ ಮಲ್ದೇರು ಬಹುಶಃ ಈ ಇದು 14 ತಂಡ ಬಂದಿದೆ 14 ತಂಡದ ಪ್ರದರ್ಶನ ಅನ್ನಾಗ ಒಟ್ಟೊಟ್ಟಿಗೂ ಈ ವಿಸರ್ಜನೆ ಟೈಮ್ ಮಲ್ತೊಂದು ತೋಜಿ 14 ತಂಡಲ್ಲ ಎಂಕ್ಲೆಗ್ ತೆರಿನ ಪ್ರಕಾರ ದಾಯಬನ್ನಾಗ ಉಂಡೆಕ್ಕ ಕುಲಿ ಕಡೆ 14 ತಂಡದ ಪುದರ್ ಕೊಡ್ದಿತ್ತೇನೆ ಆ 14 ತಂಡ ಅಂತ ನೋಡೋದಂಡ ಒಂಜಿ ದಸರಾ ಡ್ಯಾನ್ಸ್ ಪಾರ್ಟಿ ರೈಸಿಂಗ್ ಫ್ರೆಂಡ್ಸ್ ಜವನೇರು ಕುಡ್ಲ ಬಲಿಪ ಫ್ರೆಂಡ್ಸ್ ಉರ್ವ ಸ್ಟೋರ್ ಬಿರುವೇರು ಕುಡ್ಲ ಸತ್ಯ ಸಾರಮಣಿ ಶಾರದಾ ಹುಲಿ ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಚಿಲಿಂಬಿ ಫ್ರೆಂಡ್ಸ್ ಜೂನಿಯರ್ ಬಾಯ್ಸ್ ಗ್ರೀನ್ ಪಾರ್ಕ್ ಶಿವ ಫ್ರೆಂಡ್ಸ್ ಬರ್ಕೆ ಫ್ರೆಂಡ್ಸ್ ಕಾಳಿಚರಣ್ ಮಂಜಲ್ ಬೈಲ್ ಮಕ್ಕಳು ಈತ ಜನ ಪುದರ್ ಕೊಡ್ದಿತ್ತೇನೆ ಇಂಕು ಸೇವೆಯನ್ನು ಸಂದಾಯಿತ ಮಲ್ಪ ದೇವರಿಗೆ ಬಂದದ್ದು ಆ ರೀತಿ ಇನ್ವೇಷನ್ ನಡತೊಂದು ಆತ ತಂಡ 14 ತಂಡದ ಮಕ್ಕಳು ಎಕಡೆ ಪುದರ್ ಕೊಡ್ತು ಮಾಡ್ತಿದ್ದೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ನಡಪರಂಚಿನ ಈ ಒಂದು ಶಾರದಾ ಮಹೋತ್ಸವದ ಮುಖ್ಯ ಒಂದು ಅಂಗ ಬಂದಾಗ ಆಕರ್ಷಣೆ ಬಂದಾಗ ಶಾರದೆ ಆ ಶಾರದೆನ ಒಂದು ಮೋನೆದ ತಿಳಿಕೆ ಅದನ್ನ ನಿಜವಾದೇ ಶಾರದೆ ಓಲು ಉಂಟುದೆರ ಕುಲ್ಲುದು ನಂಗೆ ಆಶೀರ್ವಾದ ಮಲ್ತೊಂದುಲ್ಲೆರ ಪಂಪಿನ ನಂಗೆ ಕಣ್ಣ ನಿಲಿಕ್ಕೆ ಒಂಜಿ ಅಲಂಕಾರ ಒಂಜಿ ಮೋನೆದ ಒಂಜಿ ಭಾವ ಖಂಡಿತ ಒಟ್ಟು ಒಂಜಿ ನಂಗೊಂಜಿ ಪವಿತ್ರ ಭಾವನೆ ಬರ್ಕೊಂಡು ಆ ದರ್ಬಾರ್ ಹಾಲಡು ಸುತ್ತಲ ಆ ನವದುರ್ಗೆಯನ್ನ ಒಂದು ನಡುಡು ಆ ದೇವಿ ತೋಜಿನಂಚಿನ ಒಂದು ರೀತಿ ಉಂಡತ್ತೆ ಅವು ಆ ನಿಟ್ಟಿದ ಇನಿ ಮುಟ್ಟಲ್ಲ ಅದನ್ನ ಒಂದು ವಿಶೇಷವಾದ ಆಕರ್ಷಣೆ ಖಂಡಿತವಲ್ಲ ಅವಿನ ಏರು ತಯಾರು ಮಲ್ತಾರ ಅಕ್ಲಿ ನಿಜವಾದ ಇಂಕುಲ್ ಮೆಚ್ಚೋಡೆ ಆ ಕಲಾವಿದಾಗ ಆ ದೇವಿನ ಪೂರ್ತಿ ಅನುಗ್ರಹ ಖಂಡಿತವಾದ್ಲ ಉಂಟು ಕಲಾವಿದಾಗ ಇದೆ ಶಾರದೆ ನಮ್ಮ ಪ್ರತಿ ಕಡೆ ಇಟ್ಲ ಬೇರೆ ಬೇರೆ ಕಡೆ ಮಲ್ಪೀರಿ ಅಕಲ್ಲ ಅಕಲ್ನಾಗ ಏತು ಸಾಧ್ಯತೆ ಉಂಡು ಅಕ್ಕಳು ಮಲ್ಪೀರಿ ಅನ್ನ ಐಟದಲ್ಲ ಅವು ಎಡ್ಡೆ ಹತ್ತು ಒಂದು ಹಾಳು ಅಂಚದಲ್ಲ ತಾಂಡ ಈ ಒಂಜಿ ಕುದ್ರೋಳಿದ ಮಲ್ಪುರಂಚಿನ ಒಂದು ಶಾರದೆಗೆ ಬರ್ಪಿನ ಕಳೆತುನೆ ಮೋನೆದ ಅವು ನಿಜವಾದ್ಲ ತೆಲಿಕೆ ಅದನ್ನ ನಾವು ಒಂದು ಮಾತಾಕ್ಲಿಗ್ಲ ಒಂದು ಆಶೀರ್ವಾದ ಮಲ್ಪುರಂಚಿನ ಒಂದು ಅವೇನು ನಂಗೆ ಭಾರಿ ಖುಷಿ ಆಗ್ಬೋದು ಭಕ್ತಿ ಗೌರವ ಮಾತ್ರ ದಿಂಜಿದು ಬರ್ಬೋದು ದಿನೋಡ್ ದಿನ ಕಳೆ ಹೆಚ್ಚೊಂದೇ ಹೋಗ್ಬೋದು ದಯಪಂಡ 10 ಇದ್ದಲ್ಲಿ ಮುಟ್ಟು ಉಂಟು ಒಂದು ವಾತರ ಉಂಡತ್ತೆ ಆತ ಜನಕ್ಕಲು ಒಂದು ಶ್ರದ್ಧೆ ಇಟ್ಟು ಬದ್ದ ದೇವರ ದರ್ಶನ ಮಂದ ಮಲ್ಪನಾಗ ಐಟು ದಾದಾಂಡಲ ಒಂದು ವಿಶೇಷ ಇದ್ದೆ ಅಂತ ಉಪ್ಪು ಜತ ಅಂಚಿನ ವಿಶೇಷತೆ ಇದ್ದಿಂದ ಅಂದ ಕರಿನ 9 ದಿನೊಟ್ಟು ಈತ್ ತೊಂದರೆ ಇತ್ತನಲ್ಲ ಈತ್ ಸಾರ ಜನಕ್ಕೂ ಅಡೆಪೋದು ಆ ಒಂದು ವ್ಯವಸ್ಥೆಯನ್ನು ತೋಂದುರ್ಲೇದು ಬಂದಾಗ ಅವು ಆ ದೇವರನ್ನ ಒಂದು ಆಶೀರ್ವಾದ ಅನುಗ್ರಹ ಉಂಡೆ ಎಂದು ನಮ್ಮ ಎನ್ನು ಪಿಲಿಟ್ಲ ವಾವ ರೀತಿದ ನೃತ್ಯ ಮಲ್ಪೋಲಿ ಪಂಪಿನೇನು ನಂಗೆ ತೋಜಾದು ಕೊರ್ಪೆ ರೀತಿಯ ಜವಳಿ ಅಂದ ಫಾಯ್ತೆ ಬಾಕಿದ ಸಮಯ ಇಂಚ ಮಾತ್ರ ನಂಗೆ ಕ್ಲಿಯರ್ ದಿಕ್ಕುಜಿ ದಯಪಂಡ ಈ ತೋರ್ತದನಗ ಅಕಲ್ನ ಕಾರ್ಬಾರ್ ಮುಗಿದುಕೊಂಡು ಅಕಲು ಮೆರವಣಿಗೆ ಬೋಂದು ಮೆರವಣಿಗೆ ಫೋನಾಗ ಅಕಲು ಟ್ಯಾಬ್ಲದ ಮಿತ್ತು ಲಾರಿದ ಮಿತ್ತು ಅಂತ ಹೋಗ್ತೀನಿ ಅಲ್ಪ ಈತ ಮಾತ್ರ ಮಲಕದ ದಿಪ್ಪೆ ಆಗುದಿದೆ ಖಂಡಿತ ಅವನು ಬಾರಿ ಪೊರ್ಲದ ಒಂದು ವ್ಯವಸ್ಥೆ ಎಲ್ಲ ಹಾಕಲಿ ಮಲ್ತು ಕೊಡ್ತೇನೆ ಬೇತೆ ವಾ ಕಾರ್ಯಕ್ರಮಕ್ಕೆ ತೊಂದರೆ ಆವಂದಿ ಲೆಕ್ಕ ದೇವರನ್ನ ಸೇವೆ ನಿಖಿಲ್ ಮಲ್ಪುರಂಚಿನ ಮಲ್ಪನಕ ಅವನಿಗೆ ನೇರವಾದ ಪೊರ್ಲು ರೀತಿ ಆವಾಡು ಪಂಪಿನ ರೀತಿ ವ್ಯವಸ್ಥೆಯನ್ನು ಹಾಕಲಿ ಕೊಡ್ತೇವೆ ಅವಿನ ಫುಲ್ ಪೊರ್ಲು ಮಲ್ತೊಂದು ಉಳ್ಳಿ ಇರ್ತದೆ ನಮ್ಮ ನೇರ ಪ್ರಸಾರದ ಜನಗಳಿಗೆ ಇನ್ನು ಕ್ಲಿಯರ್ ಆಗಲ ಬಾರಿ ಖುಷಿ ಅಂಡು ಸ್ಪಷ್ಟವಾದ ತೋಜೊಂದು
ಈಜಿಂದ 10 ಟ್ಯಾಬ್ಲೆಟ್ ನಡುಟು ಪಿಲಿತ ವೇಷ ನಮ್ಗೆ ತೋಜೊಂದಿತ್ತು ಈ ಸಲ ಅಂಚರ್ ಈ ಸಲ ನೇರವಾದ ಈ ಪಿಲಿತ ವೇಷನೇ ತೂಪಿನಂಚಿನ ವ್ಯವಸ್ಥೆ ಎಲ್ಲ ಒಂದು ಆಡಳಿತ ಸಮಿತಿ ತಪ್ಪು ಮಲ್ತು ಕೊಡ್ತು ದೇವಿನ ವಿಸರ್ಜನಾ ಪೂಜೆ ಮಂತ ಅಟ್ಟಣೆ ಅವನುಂಡು ಬಾರಿ ಕ್ಲೋಸ್ ಅಪ್ ಬಾರಿ ಫುಲ್ ತೋಜೊಂದಿಲ್ಲ ದೇವಿನ ಅಲಂಕಾರಗಳು ಐಕೆ ಅವೊಂಜಿ ಮಲ್ಲಿಗೆದ ಅಲಂಕಾರ ನಿಜವಾದ ಅಂದು ಪುಷ್ಪಾಲಂಕಾರ ಅವು ಇಡೀ ರೀತಿ ಒಂಜಿ ಆಕರ್ಷಣೆ ಬರ್ಪಿನಿ ಬನ್ನಗ ಒಂದು ಮಲ್ಲಿಗೆದ ಜಲ್ಲಿ ಬಂತೆ ಐಕೆ ಬೊಕ್ಕ ಆ ವೀಣೆಗ್ಲಂಚನೆ ತುಲೆ ಏತು ಪೊರ್ಲುದು ಒಂಜಿ ಅಲಂಕಾರ ಮಲ್ತಿದ್ದೇರೆ ಅವಲಂಜಿ ಕಲೆತಿ ನಿಜವಾದ ಪೂದ ಅಲಂಕಾರ ಮಲ್ಪೊಂದಾಂಡ ಇಟ್ಲ ಒಂಜಿ ಕಲಾಚಾತ್ರ ಖಂಡಿತ ಬೋರ್ಡು ಆ ರಾಜಾಂಗಣನ ಮಲ್ತಿನಂಚಿನ ಮುಲ್ಕಿ ಚಂದ್ರಶೇಖರ್ ಸುವರ್ಣರಾದಪ್ಪು ದೇವಿಗೆ ದಿನವಲ ಅಲಂಕಾರ ಮಲ್ಪುನ ಕುಲಾದಪ್ಪು ಅತ್ತ ಮಲ್ಲಿಗೆದ ಜಲ್ಲಿ ಪಾಡುನಂಚಿನ ಕುಲಾದಪ್ಪು ಅವೇ ರೀತಿ ಆ ಪೊರ್ಲೋಡು ಸೀರೆ ತುತ್ತದ ಐಕ ಬಂಗಾರ ಪದ್ದಿ ಪಾಡುನಂಚಿನ ಪಂಡ ಪ್ರತಿ ಒರಿಯಲ ಐಕೋಸ್ಕರನೆ ಐತ ಸೇವೆನ ಮಲ್ತುಂದಿದ್ರು ಅಕ್ಕ ಪೂರ ಪೂಜಾರ್ಲು ಪ್ರತಿ ವರ್ಷ ಎಲ್ಲ ಅಕ್ಲಿನ್ಗೆ ಏನೊಂದು ಉಪ್ಪುಯಿರು ದಯಪಂಡ ನಿಖುಲ್ ಮಲ್ತಿನ ಸೇವೆ ಎಲ್ಲಿ ಹತ್ತು ಬಲೊಂದಿತ್ತೀರ ಆರು ಯಾನ ಎಕಡೆ ಪಂಡತೆ ಆರು ಮಾನದಿಗೆ ಮಲ್ಪನ ಪ್ರತಿ ಒರಿಯಾಗ ದೇವನ ಎದುರು ಒಂದು ರೀತಿಯ ಮಾನದಿಗೆ ಪನ್ನಕ ಆಶೀರ್ವಾದ ದೇವರನ್ನ ಆಶೀರ್ವಾದ ನಿಖಲಿಗೆ ಉಪ್ಪಾಡು ಪಂಪಿನ ರೀತಿಯಲ್ಲಿ ನಿಖುಲ್ ಮಲ್ತಿನ ಸೇವೆಗೆ ಎಂಕುಲು ಏಪಲ ಅವೇನು ನೆನಪು ದೀಪ ಪಂಪಿನ ಯಾರು ಮಾನದಿಗೆ ಎದುರು ಪಡ ಅಕ್ಲಿ ಕೊರಂದಿತ್ತೀರ ಪ್ರಸಾದ ರೂಪಡ ಒಂದು ರೀತಿಯ ಉಮೇದ ಒಂದಿತ್ತು ಅಕ್ಲಿಗೆಲ್ಲ ಮಲ್ಪನಾಗ್ಲಿಲ್ಲ ಒಂಜಿ ಒಂಜಿ ಬೋಡ ಪಡತೆ ಒಂಜಿ ರೆಕಗ್ನಿಷನ್ ಅವು ಬಾರಿ ಪುರುಡು ಆ ಒಂದಿತ್ತು ವೀಕ್ಷಕರಿಗೂ ಮಾತ ತೆರಿಲಕ್ಕನೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಬಂದಾಗ ಅವು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಹಿಡಿದು ಸ್ಥಾಪನೆ ಆಯ್ನಂಚಿನ ಸಾರಥವರ್ಮನೂತ ಎನ್ಮನೆ ಇಸವಿಡು ಬತ್ತದ ಮೂಲ ಒಂಜಿ ಅಡಿಗಲ್ಲು ಪಾಡಿನಂಚಿನ ಶಿಲಾನ್ಯಾಸ ಮಲ್ತದ್ದು ಸಾರಥವರ್ಮನೂತ ಪದ್ರಾಡೆಕ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರನ ಈ ಒಂಜಿ ಉದ್ಘಾಟನೆ ಮಲ್ತೇರು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿಗೆ ಬರೀ ಕಾರಣದಾದ ಪನ್ನಾಗ ನಮ್ಮ ಹಿರಿಯಕ್ಕುಲು ನಿಕ್ಲೆ ಮಾತ ಗೊತ್ತಿತ್ತಿಲ್ಲ ಕೇರಳ ರಾಜ್ಯಡು ಆ ರೀತಿಯ ಒಂಜಿ ಶೋಷಣೆ ಒಂದಿತ್ತು ಪಂಡದು ತೆರಿದಾರೆ ನಮ್ಮ ಮಾತ ಕತೆಕೆ ಅಂತ ಹಣ ಕೇರಳ ರಾಜ್ಯದ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಒಂಜಿ ನಮ್ಮ ತುಳುನಾಡು ನಮ್ಮ ದಾದ ಪಂಪನ ಈ ತುಳುನಾಡೆಲ್ಲ ಅವೇ ರೀತಿಯ ಶೋಷಣೆ ನಡತೊಂದಿತ್ತಿನಂಚಿನ ಆ ಸಂದರ್ಭ ಅಂಕಿತ್ತಿನ ಪೊತ್ತುಡು ಕೇರಳಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪುಟ್ಟಿಯರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಒಂಜಿ ಸಾಮಾಜಿಕ ಕ್ರಾಂತಿ ಕಂತೀರಿ ಅಲ್ಪ ಸಂಪೂರ್ಣವಾಯಿನಂಚಿನ ಒಂಜಿ ದಯವನ್ನಾಗ ಸ್ವಾಮಿ ವಿವೇಕಾನಂದರ ಒಂಜಿ ಪಾತ್ರ ಬಂದಿತ್ತೇರು ದಾದವನ್ನಾಗ ಒಂದೊಂಜಿ ಕೇರಳ ರಾಜ್ಯ ಪಂಡ ಒಂಜಿ ಮರ್ಲೇರ್ನ ಜಾತಿ ಪಂಪಿನ ಮರ್ಲೇರ್ನ ಸಂತೆ ಪಂಡ ಅಂಚಿನ ಒಂಜಿ ವ್ಯವಸ್ಥೆಯನ್ನು ಸಂಪೂರ್ಣವಾದ ಒಂಜಿ ರೀತಿಯ ಕ್ರಾಂತಿ ಮಲ್ತದೆ ಹಿಂದುಳಿದ ವರ್ಗಗ್ಲ ಒಂಜಿ ದೇವೇರುಂಡು ಅಕ್ಲೆಗ್ಲ ದೇವರನ್ನು ನಂಬೋಲಿ ಅಕ್ಲೆಗ್ಲ ದೇವಸ್ಥಾನಕ್ಕೆ ಪೋಲಿ ಅಕ್ಲೆಗ್ಲ ಅಕಲ್ನಂಚಿನ ಆಚರಣೆಯನ್ನು ಮಲ್ಪೋಲಿ ಪಂಪಿನ ತೋಜಾದ ಕೊರ್ನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ನಡಪೋದು ಎಕ್ಲಿಗೆ ನಮ್ಮ ಈ ಒಂಜಿ ಈ ಪರಿಸರ ದಕ್ಷಿಣ ಕನ್ನಡ ಒಂದೇ ರೀತಿಯ ಶೋಷಣೆ ಒಂದೊಂದು ಒಂದೇ ಎಂಕ್ಲಿ ನಿವಾರಣೆ ಮಲ್ಪುಲಿ ಪಂಡದು ಮುಲ್ತ ಹಿರಿಯಕ್ಕಲು ಅನೇಕ ಹಿರಿಯಕ್ಕಲು ಆ ಅಂಚಿನ ಆ ಸಮಯದ ಪೋದು ಬ್ರಹ್ಮಶ್ರೀ ನಾರಾಯಣ ಗುರುಕುಲದ ಕೇನ್ಯದ ಪ್ರಕಾರ 6 ಬತ್ತದ ಸಾರಥವರ್ಮತು ಎನ್ಮಗು ಶಿಲಾನ್ಯಾಸ ಪಾರ್ದು ಸಾರಥವರ್ಮನೂತ ಪದ್ರಾಡೆಕ್ ಮೂಲು ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಸ್ಥಾಪನೆ ಆ ನಿರ್ದು ಇನಿ ಮುಟ್ಟಲ ಅಲ್ಪ ಮಲ್ಪುಣ ಬೇತೆ ಬೇತೆ ಉತ್ಸವಗಳು ಈ ನವರಾತ್ರಿ ಉತ್ಸವ ಬಾರಿ ಪ್ರಮುಖವಾಯಿನ ಉತ್ಸವ ನವರಾತ್ರಿ ಉತ್ಸವದೊಂದು ಶಾರದ ಪ್ರತಿಷ್ಠಾಪನೆ ಆದ ಶಾರದ ಒಂದು ಎಟ್ಪು ಹೊಂದಿತ್ತು 5 ಬಕ್ಕ ಸಾರಥವರ್ಮನ ಸ್ವಲ್ಪಗ್ ಏಪ ಕ್ಷೇತ್ರದ ನವೀಕರಣ ಅಲ್ಲ ನಮ್ಮ ದುಂಬುದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯರು ಬರ್ತದ ಅತ್ತೆ ಅವೇ ರೀತಿ ಶೃಂಗೇರಿದ ಮಠಾಧೀಶರ ಅಂದ ಬರ್ತದ ಒಂದು ಶಿಲಾ ಒಂದು ನವೀಕರಣ ಆಯ್ನಿರ್ದು ಬೊಕ್ಕ ಐತ ಬೊಕ್ಕದ ವರ್ಷದಿಂಚಿ ನವದುರ್ಗೆಯರ್ನ ಒಂಜಿ ಪ್ರತಿಷ್ಠಾಪನೆ ಮಲ್ಪನ ವ್ಯವಸ್ಥೆಯನ್ನು ಜನಾರ್ದನ ಪೂಜಾರ್ಲು ಕಂತದ್ದು ಇನಿ ಮುಟ್ಟಲ ಪೊರ್ಲ ಉತ್ತರ ಭಾರತದ ಅವಧಿತ ನಂಜನ ಒಂಜಿ ಆಚರಣೆ ಅವೇನು ಬಹುಶಃ ಕೇಂದ್ರ ಮಂತ್ರಿಗಳ ಅದು ಪುನಗ ರಾಷ್ಟ್ರಾದ್ಯಂತ ತಿರುಗಿದ್ದು ಓಲೋಲು ಎಂಚಿಂಚಿನ ಪರಂಪರೆ ಸಂಸ್ಕೃತಿ ಯಾವೊಂದುಂಡ ಅವೇನು ತೂದು ಅವು ನಮಲ್ಪಲ ಆವಡು ಬರಪಂಚಿನ ಉದ್ದೇಶ ಮಲ್ದೇರು ಈ ನವದುರ್ಗ ಒಂಜಿ ಆರಾಧನೆ ನಿಜವಾದ ನಂಗೆ ದೇವಿ ಸಪ್ತಶಕ್ತಿ ನಂಗೆ ಮಾರ್ಕಂಡೇಯ ಪುರಾಣ ಬಂದ ಇತ್ತು ನಂಜ ಬೇತೆ ಬೇತೆ ರೀತಿ ನಮ್ಮ ನವಶಕ್ತಿ ಸಾರ್ವಜನಿಕರಾದ ನಮ್ಮ ಹೆಚ್ಚು ತೆರೆದಿತ್ತು ಇತ್ತಿಗೆ ಪ್ರತಿಯೊರಿಯೆಲ್ಲ ಗೊತ್ತುಂಡು ಅಲ್ಪ ಬ್ರಹ್ಮಚಾರಿಣಿ ಆದಪ್ಪು ಸ್ಕಂದ ಮಾತಾ ಆದಪ್ಪು ಕೂಷ್ಮಾಂಡಿನಿ ಅಂಚ ಪ್ರತಿಯೊರಿಯೆಲ್ಲ ದಿನ ದಿನ ಒಂಜಿ ವಾದೇವಿನ ಪೂಜೆ ಬಲ್ತೊಂದುಲ್ಲ ಪನ್ಪಿನ ಪನ್ಪಿರು ದುಂಬತ್ತ ಎಂಕ್ಲಿಗೆ ಶಾರದೆ ಮಾತ್ರ ಗೊತ್ತಿತ್ತು ಅದು ಸುರುಗು ನವದುರ್ಗೆಯರ್ನ ಒಂಜಿ ಪ್ರತಿಷ್ಠಾಪನೆ ಮಲ್ತದ್ದು 5 ಬುಕ್ಕ ಶಾರದ ಪ್ರತಿಷ್ಠೆ ಮಲ್ತೊಂದಿತ್ತೇರು ಕಡೆಗಿತ್ತೆ ಇಂಚೋಗು
ಅವು ಬೇತೆ ಬೇತೆ ಆಪುನ ಬೊಡ್ಚಿ ಒಂಜೇ ದಿನ ನವರಾತ್ರಿತ ಪರ್ವದಿನೊಟ್ಟೆ ಶಾರದಾ ಪ್ರತಿಷ್ಠೆದ ಒಟ್ಟಿಗೆನೆ ಈ ಒಂಜಿ ನವದುರ್ಗೇರ್ನ ಪ್ರತಿಷ್ಠೆದ ಒಟ್ಟಿಗೆ ಮಲ್ತೊಂದು ಬತ್ತಿನಂಚಿನ ಒಂಜಿ ಪರಂಪರೆ ಅವು ನಿಜವಾದ ಎಡ್ಡೆ ದಯಪಂಡ ದೂರದ್ದು ಮಾತ್ರ ಬತ್ತಿನಾಕದು ಆರಂಬೋಡು ಈ ನವದುರ್ಗೇರಿನ ಮಾತ್ರ ತೂಡಾಪುಂಡು ಶಾರದೇನ ತೂಡನ ಕೊಡರ ಜನಗಳಿಗೆ ಒಂಚೂರು ತೊಂದರೆ ಆವೊಂದಿತ್ತು ಅಂದ ಬರೋದಿತ್ತು ಅಂಚೆ ದೇವೇರ್ನ ಒಂಜಿ ನೀನು ತೆತ್ತೊಂದು ಅಪ್ಪಣಿಗೆ ತೊಂದು ಐದು ಬೊಕ್ಕ ಎಂಕುಲು ನವದುರ್ಗೇರೆಲ್ಲ ಶಾರದೆಲ್ಲ ಅನಿಯ ಪ್ರತಿಷ್ಠಾಪನೆ ಮಲ್ಪೆ ಪಂಡದು ಪೂಜಾರ್ಲು ಒಂದು ಮಲ್ತಿನ ಬೊಕ್ಕ ಈ ರೀತಿದ ಒಂಜಿ ವ್ಯವಸ್ಥೆ ಆಪುಂಡು ಜನಕುಲ್ಲ ಇಟ್ಟು ಒಗ್ಗು ದಯಪನ್ನಾಗ ಒಂಜಿ ರೀತಿದ ಎಡ್ಡೆ ವ್ಯವಸ್ಥೆ ಅಂದ ಜನಕ್ಲಿಗೆ ಹೊರನೆ ಪೋದು ಮಾತಾ ದೇವಿನೆಲ್ಲ ತೂಪಿನಂಚಿನ ತನ್ನ ಶಾರದೆಲ್ಲ ತೂಪಿನಂಚಿನ ಒಂಜಿ ವ್ಯವಸ್ಥೆ ಆನಂದ ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮ ದುಂಬರಿಯುಂಡು ದಯಪಂಡಾಗ ಶಾರದೆಯನ್ನ ಪೂಜೆ ಪೂರ ಆತನ ಮಾತ್ರ ನಲ್ಲ ವಿಸರ್ಜನ ಒಂದೇನು ಸುರ್ಮಲ್ತಿಜ್ಜೇರು ಆ ದೇವಿಯನ್ನೆಲ್ಲ ಈ ಸೈಡ್ ಒಂಜಿ ರೀತಿಡ್ ಪಿಲಿವೇಷದ ಸೇವೆ ನೃತ್ಯ ಆ ಒಂದುಂಡು ನನಾತ್ ನಿಕ್ಲಿಗೆ ದಯಪಂಡಾಗ ಈ ನೇರ ಪ್ರಸಾರ ಕಾರ್ಯಕ್ರಮದ ಸಂಪೂರ್ಣವಾಯಿನ ವಿವರ ನಿಕ್ಲಿಗೆ ವಿಸರ್ಜನೆ ಆಪಿನ ಮುಟ್ಟಲ್ಲ ಕೊರಪಿನಂಚಿನ ವ್ಯವಸ್ಥೆ ನಮ್ಮಡ ಉಂಡು ಅಂಚಾರ್ದು ಒಂದು ಎಲ್ಲಿಯ ವಿರಾಮನ್ ಗೆತ್ತೊಂದು ಬೊಕ್ಕ ಕೂಡ ಬರ್ಪ Tejaswini Hospital and Tejaswini Group of Institutions. Tejaswini Hospital, the complete orthopedic hospital, is a super specialty nationally accredited hospital. Headed by Professor M. Shantaram Shetty and Dr. Ajit Kumar, the well-known names in orthopedics in our country. Tejaswini Hospital is supported by latest technology like MRI, CT, DEXA scan, color Doppler, fully automated laboratory, laminar flow operation theaters, ICU, MICU, rental dialysis center, blood bank and pharmacy. Tejaswini Hospital stands for perfection, quality care, compassion and complete well-being. The complete orthopedic trauma and super specialty hospital is a boon to people with 24 hours accident services. Tejaswini Group also runs a nursing college, a nursing school, paramedical college in OT technology, laboratory technology, radiology and rental dialysis. Tejaswini Hospital, Kadri Temple Road, Mangalore 575002. Contact 0824-288-0100, 222-5998 or log on to www.tejaswinihospital.in.
There is one bank that is accompanying you in the journey of success. Karnataka Bank, your family bank across India. This is Haier's iconic bottom-mounted refrigerator. When 90% of the times usable refrigerator section is at the top and 10% of the times usable freezer section is at the bottom, you don't have to bend often, and that gives you Haier's iconic Jhukna Mat advantage. This is Haier's bottom-mounted refrigerator. Convertible, efficient and beautiful. Haier Inspired Living. ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH 66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824-424-3666. Alva's Pre-University College Mudbitri. Best result in NEET 2020 in the state. Admissions open for long-term NEET 2021. Rank enhancement program for repeaters batch. 25 years of experience in coaching for competitive exams. Safe campus with 24/7 medical facilities. For more details, contact ಶ್ರೀ ಮಂಜುನಾಥ ಫುಡ್ಸ್ ಅಂಡ್ ಪ್ಯಾಕೇಜಿಂಗ್ಸ್ ಪ್ರೈವೇಟ್ ಲಿಮಿಟೆಡ್. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಬಿಸ್ಲರಿ ವಿತರಕರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆ ಜೊತೆಗೆ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹೈಜೀನ್, ಸೇಫ್ಟಿ ನಿಯಮಗಳೊಂದಿಗೆ ನೀರು ಸಂಸ್ಕರಣೆ. 250 ml, 500 ml, 1 ಲೀಟರ್, 2 ಲೀಟರ್, 5 ಲೀಟರ್, 10 ಲೀಟರ್ ಹಾಗೂ 20 ಲೀಟರ್ ಜಾರ್ಗಳಲ್ಲಿ ಲಭ್ಯ. ಬಿಸ್ಲರಿ, ಇಂಡಿಯಾಸ್ ನಂಬರ್ 1 ಅಂಡ್ ಮೋಸ್ಟ್ ಟ್ರಸ್ಟೆಡ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್. ಡೋಂಟ್ ವರಿ, ಈಗ ಮನೆಗೆ ಬರುತ್ತೆ ಬಿಸ್ಲರಿ. ಕಾಂಟ್ಯಾಕ್ಟ್ 9243307352, 082422942216. ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ತಮ್ಮನ್ನೆಲ್ಲ ಈ ಒಂದು ಮಂಗಳೂರು ದಸರಾ 2020ಕ್ಕೆ ತಮ್ಮನ್ನು ಸ್ವಾಗತಿಸುತ್ತಾ, ನಮ್ಮೊಂದಿಗೆ ಖ್ಯಾತ ಪತ್ರಕರ್ತ, ತಮಗೆಲ್ಲ ಪರಿಚಯ ಇದೆ, ನಾನೇನು ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಪತ್ರಿಕಾ ವರದಿಗಾರ, ಉತ್ತಮ ವಾಗ್ಮಿ, ಅದೇ ರೀತಿ ಉತ್ತಮ ನಿರೂಪಕರಾದಂತಹ ಮನೋಹರ್ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನು ಸ್ವಲ್ಪ ಸಮಯ ಅವರೊಂದಿಗೆ ನಾವು ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಈ ನೇರ ಸಂವಾದ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಧನ್ಯವಾದಗಳು ಡಾಕ್ಟರ್ MS ಕೋಟ್ಯಾನವರಿಗೆ ಮತ್ತು ನಮ್ಮ ಕುಡ್ಲ ಬಳಗದ ಸರ್ವರಿಗೆ ಮತ್ತು ವೀಕ್ಷಕರಿಗೆಲ್ಲ ಈ ದಿನ ವಿಜಯದಶಮಿಯ ಶುಭಾಶಯಗಳು. ಬಹಳ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರಿ. ನನಗಂತೂ ಬಹಳ ಸಂತೋಷದಿಂದ ನಾನು ಕೇಳ್ತಾ ಇದ್ದೆ ಕೋಟ್ಯಾನಂದ್ ಸರ್ ಅವರೇ. ಮಂಗಳೂರು ದಸರಾ ಈ ಸಲ ಏನಂತಾಗಿದೆ, ನಮ್ಮ ದಸರಾ ನಮ್ಮ ಸುರಕ್ಷೆ ಅನ್ನೋದ ಒಂದು ರೀತಿಯಿಂದ ಈ ಕೋವಿಡ್ನಿಂದ ಆ ಒಂದು ಕೊರೋನಾ ರೋಗ ಏನೆಲ್ಲ ನಮಗೆ ಜನರಿಗೆ ತೊಂದರೆ ಕೊಡ್ತಾ ಇದೆ, ಆದರೂ ಕೂಡ ಒಂದು ನವರಾತ್ರಿಯನ್ನ ಯಾವ ರೀತಿಗೂ ಕಡಿಮೆ ಆಗೋ ರೀತಿಯಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇಂದು ವಿಜಯದಶಮಿಯ ಈ ವಿಜಯೋತ್ಸವವನ್ನು ಕೂಡ ಆಡಳಿತಾಧಿಕಾರಿ ಅಥವಾ
ಸರ್ಕಾರ ಯಾವ ರೀತಿಯ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ ಅದರ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಹುಲಿವೇಷ ಕೂಡ, ಯಾಕಂತ ಹೇಳಿದ್ರೆ ಈ ಸಲ ಹುಲಿವೇಷಗಳನ್ನೇ ಕಂಡಿಲ್ಲ, ಆದ್ರೆ ಹುಲಿವೇಷಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ದೇವಸ್ಥಾನದ ಪ್ರಾಂಗಣದಲ್ಲಿ. ಅದೇ ರೀತಿ 14 ತಂಡಗಳು ಈಗಾಗಲೇ ತಮ್ಮ ಹೆಸರನ್ನು ಕೊಟ್ಟು ತಾವು ಸೇವೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಡೀತಾ ಇದೆ. ನಾನು ಅಲ್ಲಿದ್ದೆ, ನಾನು ಇವರಿಗೆ ಒಂದು ಉತ್ಸಾಹ ನೋಡಿದ್ರೆ ಜನರದ್ದು, ಅಷ್ಟು ಜನ. ಆಮೇಲೆ ಹುಲಿವೇಷ ತಮಗೆ ಗೊತ್ತಿದೆ, ಅದ್ರದ್ದು ಒಂದು ಪೆಟ್ಟು ಕೇಳಿದ ತಾಸದ ಒಂದು ಪೆಟ್ಟು ಕೇಳಿದ ಕೂಡ ಜನ ಸೇರ್ತಾರೆ. ತುಳುವರಿಗೆ ಅದೊಂದು ತಾಸದ ಪೆಟ್ಟು ಅಂತ ಹೇಳಿದ ಕೂಡಲೇ ಅದು ವಿಶೇಷ. ಮತ್ತು ಒಳ್ಳೆ ತಂಡಗಳು. ಮತ್ತು ನನಗನಿಸ್ತದೆ ಅನೇಕ ಬಾರಿ ಇವ್ರದ್ದು ಎಲ್ಲೋ ಒಂದ್ ಕಡೆ ಮೆರವಣಿಗೆ ಇತ್ಯಾದಿಗಳಲ್ಲಿ ಚಿತ್ರ ಆಗುವ ಬದಲು, ಅಂದ್ರೆ ಆ ಗ್ರೂಪ್ ಇದು ಬಹಳ ಒಟ್ಟಿಗೆ ಒಂದೇ ಕಡೆಯಲ್ಲಿ ಅವರ ಪ್ರದರ್ಶನ ಹಾಗಾಗುತ್ತೆ. ಕೊರೋನಾ ಕೂಡ ನಮ್ಗೆ ಅನೇಕ ವ್ಯವಸ್ಥೆಯನ್ನು ಕಲಿಸಿಕೊಟ್ಟಿದೆ. ನಮ್ಗೆ ಸಂಸಾರದಲ್ಲಿ ಅಥವಾ ಕುಟುಂಬದಲ್ಲಿ ಅಥವಾ ನಮ್ಮ ಒಂದು ಸಮಾಜದಲ್ಲಿ ಒಂದು ರೀತಿಯ ಅಂತಹ ಸಾಮರಸ್ಯವನ್ನು ಬೆಳೆಸುವಲ್ಲಿ ಕೊರೋನಾ ನಮಗೆ ಕಲಿಸಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಪ್ರಕೃತಿ ಮುನಿದ್ರೆ ಯಾವುದು ಇಲ್ಲ. ಸೊ ಪ್ರಕೃತಿಯನ್ನ ವಿರೋಧಿಸ್ಲಿಕ್ಕೆ ಹೋಗ್ಬೇಡಿ, ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನ ಈ ಕೊರೋನಾ ಮಾಡಿಕೊಟ್ಟಿದೆ. ಅದೇ ರೀತಿ ನೀವು ಹೇಳಿದಾಗೆ ಹುಲಿವೇಷ ಕೂಡ. ತಾವೊಂದು ಒಳ್ಳೆ ಮಾತು ಹೇಳಿದ್ರೆ ನನಗೆ ಅನೇಕ ಸ್ನೇಹಿತರು ಹೇಳಲಿಕ್ಕಿದೆ. ಈ ಒಂದು ಸಮಸ್ಯೆ ಬಂದ ನಂತರ ಅದಕ್ಕೊಂದು ಪರಿಹಾರ ರೂಪ ಅಂತ ಕೆಲವು ದೊರೆತ ನಂತರ ಮನೆಯಲ್ಲಿ 5 ಮಂದಿ ಇದ್ರೆ 5 ಮಂದಿ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಈವರೆಗೆ ಒಬ್ಬೊಬ್ರು ಊಟ ಮಾಡಿ ಹೋಗ್ತಾ ಇದ್ರಂತೆ. ಅವರವರ ಕೂಡ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ದೂರದ ಎಲ್ಲ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈಗ ಏನಾಗಿದೆ, ವರ್ಕ್ ಫ್ರಮ್ ಹೋಮ್ ಆದ್ದರಿಂದ ಅವರು ಕೂಡ ಮನೆಯಲ್ಲೇ ಇದ್ದಾರೆ. ಒಂದು ರೀತಿಯ ವ್ಯವಸ್ಥೆ ಏನೋ ಒಳ್ಳೆದಿದೆ. ಆದರೆ ಜನ ತುಂಬಾ ಸ್ಪಂದನ ಮಾಡಿದ್ರು. ತಾವು ಹೇಳಿದಾಗೆ ಇವತ್ತು ಯಾಕೆ ಇಷ್ಟು ಜನ ಇಲ್ಲಿ ಸೇರಿದ್ರು ಅಂದ್ರೆ, ಈವರೆಗೆ ಈ ಒಂದು 2-3 ತಿಂಗಳಿಂದ ಎಲ್ಲೂ ಹೊರಗೋಗುವಂತ ಅವಕಾಶ ಅವರಿಗೆ ಇರಲಿಲ್ಲ. ಈ ದೇವರ ಸನ್ನಿಧಿಯಲ್ಲಿ ಒಂದು ಬಹಳ ವಿಶೇಷವಾದಂತ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಬಂದಿದ್ದಾರೆ. ಜನ ಅಲ್ಲಿ ನೋಡ್ತಾ ಇದ್ದಾರೆ. ಮತ್ತು ಆ ನವದುರ್ಗೆಯರು ನೋಡುವುದೊಂದು ವಿಶೇಷ. ನಿಜಕ್ಕಾದ್ರೆ ಒಂದು ಹತ್ತಿರದಿಂದ ನೋಡುವಂಥದ್ದು ಈ ಪ್ರತಿ ವರ್ಷ ನಾವು ಮಂಗಳೂರಿಗರು ಮಾತ್ರವಲ್ಲ, ಪ್ರಾಯಶಃ ಜಗತ್ತಿನ ಬಹುಭಾಗ ಮಂಗಳೂರಿಗರೆಲ್ಲ ಕಾದುಕೊಂಡಿರುವಂತಹ ಒಂದು. ಅದು ಕೂಡ ಇಂದಿನ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮತ್ತು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಇದು ವಿದೇಶಗಳಲ್ಲಿ ಕೂಡ ಪ್ರಸಾರ ಆಗೋದ್ರಿಂದ ಯಾವಾಗ ನಮ್ಮ ವಿಜಯದಶಮಿ ನೀವು ಆ ವಿಜಯೋತ್ಸವವನ್ನು ತೋರಿಸ್ತೀರಿ ಅನ್ನೋದನ್ನು ಕೇಳ್ಕೊಳ್ತಾ ಇರ್ತಾರೆ. ಬಹಳ ಅಂದವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ನೋಡಿ, ಈ ಬಾರಿ ಅಂತೂ ಅತ್ಯದ್ಭುತವಾದ ರೀತಿಯಲ್ಲಿ ರಚನೆ ಆಗಿದೆ. ನಾನು ಇಲ್ಲಿ ಪಕ್ಕದಲ್ಲಿ ನಿಂತು ಆ ಪ್ರಸಾದ ಸ್ವೀಕರಿಸಿ ಬಂದೆ. ಒಂಥರ ಅಲ್ಲಿ ದೊರೆಯುವಂತ ಒಂದು ಅನುಭವ ಇದೆಯಲ್ಲ, ವೈಬ್ರೇಷನ್ ಅಂತ ತಾವು ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಯಾಕಂತೇಳಿ ನಾನು ಆಗ ತಾನೇ ಹೇಳಿದೆ, ಆ ಒಂದು ಮುಖದಲ್ಲಿರುವಂತಹ ನಗು ಆಗಿರ್ಬೋದು, ಅವರೊಂದು ಏನೋ ನಮ್ಗೆ ಹತ್ರದಲ್ಲಿ, ನಮ್ಮ ಹತ್ರದಲ್ಲಿ ಇದು ಆಶೀರ್ವಾದ ಮಾಡುವಂತಹ ಒಂದು ವ್ಯವಸ್ಥೆ ರೀತಿಯಲ್ಲಿ ಕಾಣ್ತಾ ಇದೆ. ಮತ್ತು ಈ ಬಾರಿ ಆಡಳಿತ ಮಂಡಳಿಯವರು ಕೂಡ, ಜನಾರ್ದನ ಪೂಜಾರಿ ಅವರು ಬಹುದಿನಗಳಲ್ಲಿ ಬಂದಿಲ್ಲ, ಆದರೆ ಅವರು ಮನೆಯಲ್ಲಿ ಕುಳಿತ ಎಲ್ಲ ಮಾರ್ಗದರ್ಶನವನ್ನು ಈ ವಯಸ್ಸಿನಲ್ಲಿ ಕೂಡ ಅವರ ಉತ್ಸಾಹ, ಅವರ ಬದ್ಧತೆ, ದಸರಾ ಅವರ ಕಲ್ಪನೆಯ ಕೂಸು. ಹಾಗಾಗಿ ಅವರದು ನೋಡ್ತಾ ಇದ್ದಾರೆ. ಮಂಗಳೂರು ದಸರಾ ಅವರ ಕಲ್ಪನೆ. ಹೌದು, ನಿನ್ನೆ ಬಂದಿದ್ರು ಅವರು ಕ್ಷೇತ್ರದಲ್ಲಿ ಎಲ್ಲ ಇದನ್ನು. ಆಮೇಲೆ ನನ್ಗನಿಸ್ತದೆ ಅವರ ಶಕ್ತಿ, ಅವರ ಆತ್ಮವಿಶ್ವಾಸ ಅದು ಕ್ಷೇತ್ರದಿಂದಲೇ ಪ್ರಾಪ್ತವಾಯಿತು ಅಂತ ಅವರೇ ಹೇಳ್ತಾರೆ ಅದನ್ನು. ಅದು ಪ್ರತಿ ಸಲ ಅವರು ಯಾವುದೇ ಒಂದು ವಿಷಯದಲ್ಲಿ ಇರುವಾಗಲೂ ಕೂಡ ಅವರು ಕ್ಷೇತ್ರವನ್ನ ನೆನೆಸದೇ ಇದು ಮಾಡ್ಲಿಕ್ಕಿಲ್ಲ. ಗೋಕರ್ಣನಾಥ ಕ್ಷೇತ್ರ ಅಂತ ಹೇಳಿದ್ರೆ ಕೂಡಲೇ ಅವ್ರು ಹೇಳ್ತಾರೆ. ಆಡಳಿತ ಮಂಡಳಿಯವರು ಕೂಡ ಆ ಎಲ್ಲ ಲಿಮಿಟೇಷನ್ಗಳನ್ನು ತಾವು ಹೇಳಿದಂತೆ ಹುಲಿ ಕುಣಿಬೇಕಾದರೂ ಸರ್ಕಾರದ ಅನುಮತಿ ಇವತ್ತು ಬೇಕಾದಂಥ ಸನ್ನಿವೇಶದಲ್ಲಿ ಅದನ್ನೆಲ್ಲ ಬಹುತೇಕ ಪರಿಪಾಲಿಸಿಕೊಂಡು ಈ ಉತ್ಸವ ನಡೀತಾ ಉಂಟು. ತಾವು ಈಗ ಗಣಪತಿ ಹೇಳಿದೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇನ್ನುಳಿದದನ್ನ ನಾವು ನೋಡ್ಬೇಕಾಗುತ್ತೆ. ಸರ್ಕಾರ, ಆಡಳಿತ ಮಂಡಳಿ ಕೆಲವು ವ್ಯವಸ್ಥೆಯನ್ನ ಮಾಡಿದ್ದಾರೆ, ಈ ರೀತಿಯಲ್ಲಿ ಸುರಕ್ಷೆಯನ್ನ ನೀವು ಕಾಪಾಡಿಕೊಂಡು ಬನ್ನಿ ಅಂತ. ಇನ್ನು ನಮ್ಮ ಜವಾಬ್ದಾರಿ, ನಾವು ಆದಷ್ಟು ಎಷ್ಟು ಮಾಸ್ಕ್ ಹಾಕಿ ಅಥವಾ ಆ ಒಂದು ಅಂತರವನ್ನ ಪಾಲಿಸಬಹುದು ಅದನ್ನಾದ್ರೂ ನಾವು ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ನಾವು ಈ ರೋಗ ಬಾರದ ರೀತಿಯಲ್ಲಿ ಸ್ವಲ್ಪ ವ್ಯವಹರಿಸಬಹುದು ಅನ್ನೋದು. ತಾವು ಸಾಮುದಾಯಿಕ ಆರೋಗ್ಯ ಸೇವಾ ವ್ಯವಸ್ಥೆಗಳನ್ನು ನಿರ್ವಹಿಸಿಕೊಂಡು ಬಂದವರು. ತಾವು ಬಹುತೇಕ ತಾವು ಎಲ್ಲಾ ಮೂಲೆಗಳಲ್ಲಿ ಜನರ ಭವನಗಳನ್ನು ತಾವು ತಿಳಿತಾ ಇದ್ದೀರಿ. ಒಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಸಾಮುದಾಯಿಕವಾದಂತಹ ಅನಾರೋಗ್ಯ ಸಮಸ್ಯೆಗಳು ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಏನನ್ನಿಸ್ತದೆ ತಮಗೆ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನೋಡಿ, ವೈಜ್ಞಾನಿಕವಾಗಿ ನಾವು ಬಹಳವಾಗಿ ಮುಂದುವರೆದಿದ್ದೇವೆ, ಅದರಲ್ಲಿ ಎರಡು ಮಾತಿಲ್ಲ. ಸಮುದಾಯ ಕೂಡ ಅರ್ಥ ಮಾಡಿಕೊಂಡಿದೆ. ಆದ್ರೂ ಕೂಡ ಇಂತಹ ಹೊಸ ಸೋಂಕುಗಳು ಬರುವಂತ ಒಂದು ವ್ಯವಸ್ಥೆ ಬರ್ತಾ ಇದೆ. ಅದನ್ನ ನಾವಾಗಿಯೇ ಸ್ವಲ್ಪ ನಿವಾರಿಸಿಕೊಂಡು ಹೋಗ್ಬೇಕು ವಿನಃ ಅದಕ್ಕೆ ಬೇರೆ ಮದ್ದಿಲ್ಲ. ಈಗ ಕೊರೋನಾಗೆ ತಮ್ಗೆಲ್ಲ ಗೊತ್ತಿದೆ, ಕೊರೋನಾ ಅನ್ನೋ ಒಂದು ರೋಗ ಮದ್ದಿಗಿಂತಲೂ ನಮ್ಮ ಈ ಅಂತರ ಅಥವಾ ನಾವು ಮಾಡುವಂತ ಸುರಕ್ಷೆ ಮೇಲೆ ಅದು ಹೊಂದಿಕೊಂಡಿದೆ ಅಂತ. ಅದರಿಂದ ಪ್ರಕೃತಿ ಕೂಡ ನಮಗೆ ಕೆಲವು ಸಲ ಬುದ್ಧಿ ಕಲಿಸ್ತಾ ಇರುತ್ತೆ.
ಸಮುದಾಯದಲ್ಲಿ ಅಥವಾ ನೀವು ಹೇಳಿದ ಹಾಗೆ ವೈಜ್ಞಾನಿಕವಾಗಿ ನಾವೆಷ್ಟು ಬೆಳವಣಿಗೆಗಳನ್ನು ಕಂಡರೂ ಕೂಡ ನಾವು ಆದಷ್ಟು ರೋಗಗಳಿಂದ ನಿವಾರಣೆಯಾಗುವಂಥ ವ್ಯವಸ್ಥೆ, ಯಾಕಂತ ಹೇಳಿ ನೋಡಿ, ಇಲ್ಲಿ ಮಂಗಳೂರಲ್ಲಿ ಮಲೇರಿಯಾ, ಡೆಂಗು ಅನ್ನೋದನ್ನ ಕಳೆದ ಕೆಲವು ವರ್ಷಗಳಿಂದ ಬಹಳ ಇತ್ತು. ಆದರೆ ಅದು ಈ ವರ್ಷಗಳಲ್ಲಿ ಅದನ್ನು ನಾವು ಕಡಿಮೆ ಕಾಣ್ಬೋದು. ಯಾಕಂತ ಹೇಳಿದ್ರೆ ಆ ಸುರಕ್ಷೆಯನ್ನ ಕೊರೋನಾದಿಂದ ನಾವು ಸ್ವಲ್ಪ ಈ ಏನು ಶುಚಿತ್ವವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಆದಷ್ಟು ಹೊರಗಿಂದ ಬರುವಾಗ ಕೈಕಾಲು ತೊಳೆಯೋದು ಅಥವಾ ಕೈ ಇದನ್ನು ತೊಳ್ಕೊಂಡು ಬರುವುದು ಅಂಥದ್ದೆಲ್ಲ ವ್ಯವಸ್ಥೆ ಬಂದಾಗ ಈ ರೋಗಗಳಿಂದ ಸ್ವಲ್ಪ ನಿವಾರಣೆ ನಮಗೆ ಸಿಕ್ಕಿದೆ ಅಂತಲೇ ಹೇಳಬೇಕು. ನಮ್ಮ ಬಾಲ್ಯದಲ್ಲೆಲ್ಲ ಅದನ್ನು ಬಹಳ ಕಟ್ಟುನಿಟ್ಟಾಗಿ ನಮ್ಮ ಹಳ್ಳಿಗಳಲ್ಲಿ ಅನುಕರಣೆ ಮಾಡ್ತಾ ಇದ್ದೀವಿ. ನೀವು ಒಂದು ಸಲ ಹೊರಗೆ ಹೋಗಿ ಬಂದ್ರೆ ಒಳಗೆ ಬರುವಾಗ ತಾವು ಕೈಕಾಲು ತೊಳೆದೇ ಬರ್ಬೇಕಂತ ಒಂದು ನಾವು ಮರ್ತು ಬಿಟ್ಟಿದ್ದೇವೆ. ಸ್ವಲ್ಪ ಸಮಯದಲ್ಲಿ ಅದನ್ನೆಲ್ಲ ನಾವು ಮರ್ತು ಬಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಮಕ್ಕಳೇ ಆಗಿರ್ಬೋದು, ಇಂತಹ ವ್ಯವಸ್ಥೆಯನ್ನ ಕೆಲವು ಕಡೆಗಳಲ್ಲಿ ಮಾತ್ರ ನಾವು ನೋಡ್ಬೋದು, ಉಳಿದ ಕಡೆಗಳಲ್ಲಿ ಇರಲಿಲ್ಲ. ಬಂದ ಕೂಡಲೇ ಡೈರೆಕ್ಟ್ ಕಿಚನ್ಗೆ ಹೋಗೋದು, ತಿನ್ನೋದು ಅಂತ ವ್ಯವಸ್ಥೆ ಇತ್ತು. ನೋಡಿ, ಈಗ ಅಂತ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದೆ. ನಮ್ಮ ಕಾಲದಲ್ಲೆಲ್ಲ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರವರಿಗೆ ಒಂದೊಂದು ಬಟ್ಟಲು ತಟ್ಟೆ ಇತ್ತು, ಅದರಲ್ಲಿ ಅದನ್ನ ಅವರವರು ಜಾಗ್ರತೆ ಮಾಡಿ ಇಡಬೇಕಾದಂಥ ಸನ್ನಿವೇಶ ಮತ್ತು ಸಾಮುದಾಯಿಕವಾಗಿ ಒಂದು ಒಳ್ಳೆಯ ಜೀವನ ಇತ್ತು. ಎಲ್ಲರೂ ಜೊತೆಯಾಗಿ ಎಲ್ಲರೂ ಒಟ್ಟಾಗಿ ಮಾತುಕತೆ, ಅದು ಮತ್ತೆ ಮರುಕಳಿಸುವಂತ ಒಂದು ವ್ಯವಸ್ಥೆಯನ್ನ ಈ ಕೊರೋನಾ ಮಾಡಿದೆ ಅಂದರೆ ತಪ್ಪಿಲ್ಲ. ಈ ಬಾರಿ ಒಂದು ಹೊಸ ಸ್ವರೂಪದ ಶೋಭಾಯಾತ್ರೆಗೆ ಎಲ್ಲ ಸಿದ್ಧತೆಗಳನ್ನು ಹೌದು, ಒಂದು ಪುಟ್ಟ ನಗರ ಪ್ರದಕ್ಷಿಣೆಯನ್ನು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ಭಾವಚಿತ್ರವನ್ನು ಹೌದು ಹೌದು ಭಜನಾ ತಂಡಗಳು ಮಾತ್ರ ಅದರ ಜೊತೆಗಿದ್ದಾರೆ ಅಂತೆಲ್ಲ. ಹೌದು, ಇದೀಗ ನೋಡಿ ಬ್ರಹ್ಮಶ್ರೀ ಇದು ಮಹಾಗಣಪತಿಯ ಪ್ರತಿ ಇದನ್ನ ವಿಸರ್ಜನೆಗೆ ತಯಾರು ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಪರಿಕಲ್ಪನೆ, ಇದೊಂಥರ ಮಾಯಾಲೋಕ ಅಂತೀವಲ್ಲ. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ನಾನು ಒಂದ್ಸಲ ಅವ್ರ ಹತ್ರ ಕೇಳಿದ್ದೆ, ಪೂಜಾರಿ ಸರ್ ಅವ್ರ ಹತ್ರ, ಈ ಒಂದು ಪರಿಕಲ್ಪನೆ ನಿಮ್ಗೆ ಹೇಗೆ ಬಂತು ಅಂತ. ಬೆಳ್ಳಿ ರಥ ಕೂಡ ಅಲ್ಲಿದೆ. ಈ ನವದುರ್ಗೆರೆ ಸ್ಥಾಪನೆಯ ಪರಿಕಲ್ಪನೆ ಹೇಗೆ ಬಂತು ನಿಮ್ಗೆ ಅಂತ. ಅವ್ರದ್ದು ಒಂದೇ ಉತ್ತರ, ಅದು ದೇವರ ಪ್ರೇರಣೆ ಅಂತ. ಅವ್ರು ಬೇರೆ ಏನನ್ನು ಹೇಳಿದ್ರು, ದೇವರ ನೋಡಿ 1991ರಲ್ಲಿ ನನಗೆ ತಿಳಿದುಬಿಟ್ಟು, ಹೌದು 90ರಲ್ಲಿ ನವದುರ್ಗೆಯರು ಆದ ನಂತರ ಕೂಡ ಅವರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಕೂಡ ನಡೀತಾನೇ ಇದ್ರು. ಅಲ್ಲಿ ಮಾರುತಿಯ ಪ್ರತಿಷ್ಠಾಪನೆ ಆಗಿರ್ಬೋದು, ಸಾಯಿಬಾಬನ ಪ್ರತಿಷ್ಠೆ ಆಗಿರ್ಬೋದು, ದತ್ತಾತ್ರೇಯನ ಪ್ರತಿಷ್ಠೆ, ಹೀಗೆ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಉಳಿದ ಕಲ್ಯಾಣ ಮಂಟಪಗಳಾಗಿರ್ಬೋದು, ಅಲ್ಲೂ ಅದು ಕೂಡ ನೋಡಿ 1, 2, 3, 4 ಕಲ್ಯಾಣ ಮಂಟಪಗಳು, ಅದೇನು ಸಾಮಾನ್ಯದಲ್ಲ. ಆ ರೀತಿ ಆ ಕಡೆಗಳಲ್ಲಿ ಪುಣ್ಯಕೋಟಿ ಅನ್ನೋ ಒಂದು ಸಣ್ಣ ಉದ್ಯಾನವನ, ಗಂಗಾವತರಣ, ಅದೆಲ್ಲ ನಿಜವಾಗಿ ಅವರ ಒಂದು ಪ್ರತಿ ವರ್ಷ ಅವರ ಮನಸ್ಸಿಗೆ ಏನು ಬರುತ್ತಾ ಅದನ್ನು ಕಾರ್ಯರೂಪಕ್ಕೆ ಪ್ರತಿ ವರ್ಷ ಒಂದೊಂದು ಸೇರ್ಪಡೆ ಆಗ್ತಾ ಇತ್ತು. ಅದರ ಜೊತೆಗೆ ಸಾಮಾಜಿಕವಾದಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂಡು ಬಂದಿದ್ದ. ಹೌದು, ನನಗೆ ಬಹಳ ಒಂದು ಖುಷಿ ತಂದಂತ ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಿ ಆಡಳಿತ ಮಂಡಳಿ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಈಗ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಅಲ್ಲಿಯ ಕೋಶಾಧಿಕಾರಿ ಡಾಕ್ಟರ್ ಇವರು ಶ್ರೀಯುತ ಪದ್ಮರಾಜರವರಿದ್ದಾರೆ. ಹಾಗೆ ಉಳಿದ ಎಲ್ಲರನ್ನ ಆಡಳಿತ ಮಂಡಳಿಯನ್ನ ಅಧ್ಯಕ್ಷರು ಸಾಯಿರಾಮ್ರನ್ನ ಸೇರಿಸಿಕೊಂಡು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಮುಖ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಇಂತಹ ಕಾರ್ಯವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಪ್ರೊಫೆಸರ್ ಎಂ ಎಸ್ ಕೋಟ್ಯಾನವರೇ, ನಾನು ಇಷ್ಟು ವರ್ಷಗಳಲ್ಲಿ ನಾನು ನಿಮ್ಗೆ ತಿಳಿದ ಹಾಗೆ ಈ ಎಲ್ಲ 30 ವರ್ಷಗಳಲ್ಲಿ ದಸರಾ ಆರಂಭದ ನಿರ್ವಹಣೆ ನಾನು ಮಾಡಿದ್ದೆ ಅಥವಾ ಉದ್ಘಾಟನೆಯ ನಿರ್ವಹಣೆ ನಾನು ಮಾಡಿ ಸುಮಾರು 90 ಕಾರ್ಯಕ್ರಮ ನಾನು ಅಲ್ಲಿವರೆಗೆ ನಿರ್ವಹಣೆ ಮಾಡಿದ್ದೆ. ನಾನೊಂದು ಕಂಡದಲ್ಲಿ ವಿಷಯ ಏನಂದ್ರೆ, ಒಂದು ಶಿಸ್ತು. ಈಗ ಒಮ್ಮೊಮ್ಮೆ ನನಗೆ ಕಾಣ್ತದೆ ಅಟ್ವಾನ್ಸ್ ಅಂತ ತಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವಲ್ಲ, ಒಂದು 20-25 ಸಾವಿರ ಜನ ಅಲ್ಲಿ ಒಳಗೆ ಬರ್ಬೋದು ಅಂತ ನನಗೆ ಎಷ್ಟೋ ಬಾರಿ ಅನಿಸೋದು. ಒಳಗೆ ಹೇಳುದು, ನಾನು ಹೊರಗಡೆ ಇತ್ಯಾದಿ ಅಲ್ಲ, ಹೌದು. ಆದ್ರೆ ಆ ಶಿಸ್ತು ನೋಡಿ, ಇಷ್ಟರವರೆಗೆ ಕೂಡ ನೀವು ಎನಿಸಿ 4 ಗಂಟೆಗಿಂತ ಹೊರಟಂತಹ ಮೆರವಣಿಗೆ ಮರುದಿನ ಬೆಳಿಗ್ಗೆ 9 ಗಂಟೆ ತನಕ ಅಲ್ಲಿಗೆ ಸಮಾಪ್ತಿ ಆಗುವ ತನಕ ಇರಬೇಕಾದ್ರೆ ಅದೇನು ಸಣ್ಣ ಕೆಲಸ ಅಲ್ಲ. ಅದು ನಗರ ಪೂರ್ತಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಲಕ್ಷೋಪಲಕ್ಷ ಜನ ಬರುವಂತಹ ಅದು ವ್ಯವಸ್ಥೆ. ಅದು ಇವತ್ತು ಬಿಡಿ, ಇವತ್ತಿನ ಈ ಒಂದು ವ್ಯವಸ್ಥೆ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು, ಆದ್ರೂ ಲಕ್ಷೋಪಲಕ್ಷ ಜನ ಬಂದು ಕೂಡ ಏನೂ ಯಾವುದೇ ಒಂದು ತೊಂದರೆ ಆಗದು ಯಶಸ್ವಿಯಾಗಿ ಮುಗಿಸಿದಂತಹ ಮಂಗಳೂರು ದಸರಾ ಅಂತ ಹೇಳಿದ್ರೆ ಅದು ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವಂತಹ ಮಂಗಳೂರು ದಸರಾ ಕ್ಷೇತ್ರಕ್ಕೆ ಕೂಡ ಈಗ 1912ರಲ್ಲಿ ಸ್ಥಾಪನೆ ಆಯಿತು. 108 ವರ್ಷಗಳ ಪರಂಪರೆ ಕೂಡ ಕ್ಷೇತ್ರಕ್ಕೆ ಬಂದಿದೆ. ಪ್ರತಿ ವರ್ಷ ಈ ಕ್ಷೇತ್ರ ಜನರ ಆಕರ್ಷಣೆ, ನಮ್ಮ ದೇಶದ
ಪ್ರಧಾನಮಂತ್ರಿಗಳಿಂದ ಆರಂಭವಾಗಿ ಶ್ರೇಷ್ಠ ನ್ಯಾಯಾಧೀಶರು, ಉಪರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಸಿನಿಮಾ ತಾರೆಯರು, ನೀವು ಯಾರನ್ನು ಕೇಳಿದ್ರು ಕುದ್ರೋಳಿಗೆ ಬರದವರಿಲ್ಲ. ಒಂದು ನನಗೆ ನನ್ನ ಅನೇಕ ಮಂದಿ ವಿದೇಶ ಅಥವಾ ಹೊರಗಿನ ಸ್ನೇಹಿತರು ಮಂಗಳೂರಿಗರ ಅಲ್ಲದವರು ದೂರವಾಣಿ ಮಾಡಿದಾಗ ಅವ್ರು ಮೊದಲು ಕೇಳೋದು ಕುದ್ರೋಳಿಗೆ ಎಷ್ಟು ಗಂಟೆಗೆ ಹೋಗ್ಬೋದು, ನಾವು ಎಷ್ಟು ಗಂಟೆವರೆಗೆ ತೆರೆದಿರ್ತದೆ. ಅಷ್ಟು ಪ್ರಸಿದ್ಧಿಯನ್ನು ಇಷ್ಟು ದೇಶಗಳಲ್ಲಿ ನನಗೆ ತಿಳಿದಂತೆ ಸುಮಾರು 80 ದೇಶಗಳಲ್ಲಿ ಅದು ನೇರ ಪ್ರಸಾದ ವಾಹಿನಿಗಳ ಮೂಲಕ, ನಮ್ಮ ವಿಶೇಷವಾಗಿ ನಮ್ಮ ಕುಡ್ಲದ ಮೂಲಕ, ಹೌದು, ಮತ್ತು ಬೇರೆ ಚಾನೆಲ್ಗಳನ್ನು ಸಹ, ಉಪಗ್ರಹ ಚಾನೆಲ್ಗಳನ್ನು ಗಮನಿಸಿದ್ರೆ ಸುಮಾರು 80 ದೇಶಗಳಲ್ಲಿ ಕುದ್ರೋಳಿ ಬಗ್ಗೆ. ಹೌದು ಹೌದು. ಇಲ್ಲಿ ನೋಡಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇದಕ್ಕೆಲ್ಲ ಕಾರ್ಯಕರ್ತರ ಒಂದು ಸೇವೆ ಮುಖ್ಯ ಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಒಂದು ಮಹಾಕಾರ್ಯ ನಡಿಬೇಕಾದ್ರೆ ಕಾರ್ಯಕರ್ತರು ಇಲ್ದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶ್ರೀ ಕ್ಷೇತ್ರದ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವ್ರು ಯಾರು ಹೇಳ್ಬೇಕು ಅಂತಿಲ್ಲ. ಕಾರ್ಯಕರ್ತರೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆ, ದಕ್ಷಿಣ ಕನ್ನಡದಾಗಿರ್ಬೋದು ಅಥವಾ ಮುಂಬೈಯಿಂದ ಬಂದವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಬರ್ತಾರೆ. ಅದು ಮೊದಲಿಗೆ ಅನ್ನದಾನ ನಡೆಯುವಂತ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಸಂಘಟನೆಯವರು ಕೂಡ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವರಾಗಿ ಕೇಳ್ತಾ ಇದ್ರು, ಇವತ್ತು ನಮ್ಗೆ ಒಂದು ಆ ಸೇವೆಯನ್ನು ಮಾಡುವಂತ ಭಾಗ್ಯ ಕೊಡಿ ಅಂತ. ಅದು ಇಲ್ಲಿಯ ವ್ಯವಸ್ಥೆ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವಂತ ವ್ಯವಸ್ಥೆ. ಒಂದು ಆಧುನಿಕವಾದಂಥ ಕಾಲಘಟ್ಟದಲ್ಲಿ ನಮ್ಮ ಆಧ್ಯಾತ್ಮಿಕ ಚಿಂತನೆ, ದೇವರುಗಳು, ಆರಾಧನೆಯ ವಿಷಯ, ಮೆರವಣಿಗೆ ಇತ್ಯಾದಿಗಳನ್ನೆಲ್ಲ ಜನರಿಗೆ ಒಂದು ಪುನರ್ ತಿಳಿಸಿಕೊಡುವಂಥ ಕೆಲಸ ಈ ಕ್ಷೇತ್ರದಿಂದ, ಈ ಉತ್ಸವಗಳಿಂದ ನಡೀತದೆ ಅಂತ ನನ್ನ ಭಾವನೆ. ಖಂಡಿತವಾಗಿ ನೋಡಿ, ಅಲ್ಲಿ ಏನೆಲ್ಲ ಜನಸೇವೆ, ಸಮುದಾಯಕ್ಕೆ ಯಾವುದೆಲ್ಲ ಕೆಲಸ ಆಗ್ಬೇಕಾ ಅದು ಕ್ಷೇತ್ರದ ಮುಖಾಂತರ ಮಾಡುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಈಗ. ಅದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ವಿದ್ಯಾರ್ಥಿ ವೇತನ ನೀಡುವಂತ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಈ ಸಲ ಬಹಳ ಒಂದು ಉತ್ತಮವಾದಂತಹ ಸಾಮೂಹಿಕ ವಿವಾಹ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು. ಅದು ಈಗೆಲ್ಲ ತೊಂದರೆಗಳಿಂದ ಸ್ವಲ್ಪ ಅದು ಮುಂದುವರಿಸಲಾಗಿದೆ. ಆದ್ರೆ ಪ್ರತಿ ವರ್ಷ ಕೂಡ ವಿಶೇಷವಾದಂತ ಕಾರ್ಯಕ್ರಮವನ್ನ ಸಮುದಾಯಕ್ಕೆ, ಅದರಲ್ಲಿ ಜಾತಿ ಮತ ಭೇದ ಏನಿಲ್ಲ, ಅದು ಒಂದೇ ಜಾತಿಯವರಿಗೆ ಸೇರಬೇಕು ಅಂತೇನಿಲ್ಲ. ಕುದ್ರೋಳಿ ಗೋಕರ್ಣ, ನಾನು ಆಗ ಹೇಳಿದೆ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ತತ್ವದ ಮೇಲೆ ಮುಂದುವರಿಸುವಂತಹ ದೇವಸ್ಥಾನ. ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು. ಇಲ್ಲಿ ಯಾವುದೇ ಧರ್ಮಕ್ಕೆ ಅವಕಾಶವಿಲ್ಲ, ಯಾವುದೇ ಜಾತಿಗೆ ಅವಕಾಶವಿಲ್ಲ, ಯಾವುದೇ ಒಂದು ಭಿನ್ನಮತ ಬರುವಂತ ವ್ಯವಸ್ಥೆ ಇಲ್ಲ ಇಲ್ಲಿ. ಆಮೇಲೆ ಆ ವಿದ್ಯುತ್ ಅಲಂಕಾರ, ಪ್ರತಿ ವರ್ಷ ಅಲಂಕಾರಕ್ಕೆ ಒಂದು ಹೊಸ ರೂಪ ಕೊಡ್ತಾರೆ. ಈ ವರ್ಷದ ಬರುವ ವರ್ಷ ಪುನರಾವರ್ತನೆ ಆಗುದಿಲ್ಲ, ಮುಂದಿನ ಸಲ ಹೊಸತೇ ವಿನ್ಯಾಸ. ಇದೆಲ್ಲವೂ ಬಹಳ ವಿಶೇಷ. ಈ ಸಲ ಮುಖ್ಯವಾಗಿ ಕ್ಷೇತ್ರದ ಒಳಗೆ ಮಾತ್ರ ವಿದ್ಯುತ್ ದೀಪಾಲಂಕಾರ ಮಾಡುವುದು ಅನ್ನೋದನ್ನ ಒಮ್ಮೆ ಮಾಡಿದ್ರು. ಆಮೇಲೆ ಪೂಜಾರಿ ಅವರು ಒತ್ತಾಯ ಬಂತಂತೆ, ಆದಷ್ಟು ಯಾಕಂತ ಹೇಳಿದ್ರೆ ವಿದ್ಯುತ್ ದೀಪಾಲಂಕಾರದ ಏನು ಜನರಿಗೆ ತೊಂದರೆ ಕೊಡೋದಿಲ್ಲ, ಅದು ಸ್ವಲ್ಪ ಒಂದು ರೀತಿಯ ದಸರಾವನ್ನ ತೋರ್ಪಡಿಸುವಂತ ವ್ಯವಸ್ಥೆ, ಅದರಿಂದ ಆದಷ್ಟು ನೀವು ಅದಕ್ಕೆ ಮಾಡಿ. ಹಾಗೆ PVS ತನಕ ಕೂಡ ಅದರ ವ್ಯವಸ್ಥೆ ಆಗಿದೆ. ಒಂಥರ ಉತ್ಸವದ ವಾತಾವರಣ ಇದ್ರೆ ಅದು ಉತ್ಸಾಹ ತರ್ತದೆ ಅಂತ ವಿವಿಧ ಸಂಘಟನೆಗಳ ಮುಖಾಂತರ ಅದನ್ನು ಈ ಸಲ ಕೂಡ ಮಾಡಿಸಿದ್ದಾರೆ. ಆಮೇಲೆ ನೀವು ಹೇಳಿದಾಗೆ ಅಲ್ಲಿಯ ಕಾರ್ಯಕರ್ತರು, ಆಮೇಲೆ ಸಂಕೀರ್ತನೆ ಇತ್ಯಾದಿ ನಡೆಸುವವರು, ಆಮೇಲೆ ಬೇರೆ ಬೇರೆ ಸೇವಾ ಕಾರ್ಯ, ಯಾವುದೇ ರೀತಿಯ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಅವರು ಕೆಲಸ ಮಾಡ್ತಾರೆ. ಗಣಪತಿಯ ಮೆರವಣಿಗೆ, ಶೋಭಾಯಾತ್ರೆ ಮೆರವಣಿಗೆ ಆಗ್ತಾ ಇದೆ. ಯಾಕಂತ ಹೇಳಿ ಕೇವಲ ಕ್ಷೇತ್ರದಲ್ಲಿಯೇ ಒಂದು ಸುತ್ತು ಬರೋದ್ರಿಂದ ಕ್ಷೇತ್ರದ ಸುತ್ತು ಮೆರವಣಿಗೆ ಆಗ್ತದೆ. ಆಮೇಲೆ ಅವರು ನಮ್ಮ ಪದ್ಮರಾಜ್ ಅವರಾಗ ತಿಳಿಸ್ತಾ ಇದ್ರು, ಪ್ರತಿ ದಿನ ಇಲ್ಲಿ ಜನ ಬರ್ತಾರೆ, ಆದರೆ ಭೋಜನ ಕೊಡುವಂತ ಒಂದು ಸನ್ನಿವೇಶ ಇರಲಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಸರ್ಕಾರದಿಂದ ಸೂಚನೆಗಳು, ಅದಕ್ಕಾಗಿ ಆಹಾರದ ಪೊಟ್ಟಣವನ್ನು ಕೊಡ್ಲಿಕ್ಕೆ ಮಾಡ್ತಿರೋದು, ಪ್ರಸಾದ ಪೊಟ್ಟಣದ ರೂಪದಲ್ಲಿ ಹೇಳಿದ್ರ. ಯಾಕಂತೇಳಿದ್ರೆ ಈ ಸನ್ನಿವೇಶದಲ್ಲೂ ಕೂಡ ಒಂದು ಅನ್ನದಾನದ ವ್ಯವಸ್ಥೆಯನ್ನು ನಿಲ್ಲಿಸದೆ ಮುಂದುವರಿಸಿಕೊಂಡು, ಅಂದ್ರೆ ಸ್ವಲ್ಪ ಅದಕ್ಕೆ ಬದಲಾವಣೆ ಅಂತಂದು ಏನು ಸರ್ಕಾರ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದೇ ಪ್ರಕಾರ ಅವರ ಆ ಪೊಟ್ಟಣವನ್ನು ಮಾಡಿ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ 10,000 ಜನರಿಗೆ ತಲುಪಿಸಿ, ಪ್ರತಿದಿನ ಸರಾಸರಿ 5,000 to 6,000. ಹೌದು, ನಿನ್ನೆ ತಾವು ಹೇಳಿದಾಗೆ more than 10,000 ಹೆಚ್ಚುವರಿ ಅಂತ ಅವರಾಗಿ ಹೇಳಿದ್ದಾರೆ. ಇದೆಲ್ಲವೂ ಒಂಥರ ಪವಾಡ ಸದೃಶ್ಯ ಕಾರ್ಯಗಳಪ್ಪ. ಇದು ನಾವು ಅಷ್ಟು ಸುಲಭ ಅಂತ ಭಾವಿಸುವ ಹಾಗಿಲ್ಲ. ಮನೆಗೆ ಒಂದಿಬ್ರು ನೆಂಟರು ಬಂದ್ರು ಮನೆಯವರು ಪೂರ್ತಿ. ನಾನು ಯಾವತ್ತು ಹೇಳುವುದಿದೆ, ಹೌದಾ, ನಮ್ಗೆ ಇದು ಸಾಧ್ಯ ಇಲ್ಲ. ಒಂದು 4 ಜನರಿಗಿಂತ ಹೆಚ್ಚು ಬಂದ ಕೂಡಲೇ ನಮ್ಗೆ ತೊಂದರೆ ಆಗುತ್ತೆ. ಆದ್ರೆ ಒಂದು ಕ್ಷೇತ್ರದಲ್ಲಿ ದಿನ ಮೊದಲು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂಥ ಸಂದರ್ಭದಲ್ಲಿ ಕೂಡ, ಈ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಕೂಡ
ಜನರು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಆ ಒಂದು ಸ್ವೀಕಾರ ಮಾಡ್ತಾ ಇದ್ದಾರೆ ಅಥವಾ ಅದೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ದೇವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಎಲ್ಲ ವ್ಯವಸ್ಥೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಆಹಾರ ಪೊಟ್ಟಣಗಳನ್ನು ಮನೆಗೆ ಕೂಡ ತಗೊಂಡೋಗೋರಿದ್ರು. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅಜ್ಜಿ ಇದ್ದಾರೆ, ಅದು ಅವರಿಗೆ ಕೂಡ ಕೊಡುವಂತ ವ್ಯವಸ್ಥೆ. ಕ್ಷೇತ್ರದ ಮುಖ್ಯ ಒಂದು ಅಂಶವನ್ನು ನಾವಿಲ್ಲಿ ಹೇಳಲೇಬೇಕಾಗುತ್ತೆ. ಕೊರೋನಾ ಇದ್ದಂತ ಸಂದರ್ಭದಲ್ಲಿ, ಲಾಕ್ಡೌನ್ ಇದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ, ಕ್ಷೇತ್ರದ ವತಿಯಿಂದ ಹೋಗಿ ತಲುಪಿಸುವಂತ ವ್ಯವಸ್ಥೆ ಕೂಡ ಇತ್ತು. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತಾ ಇದೆ. ದೇಶ ವಿದೇಶಗಳಿಂದ ನೋಡುವಂಥ ಎಲ್ಲ ವೀಕ್ಷಕ ಬಂಧುಗಳನ್ನು ಮತ್ತೊಮ್ಮೆ ನೆನೆಸಿಕೊಳ್ಳುತ್ತೆ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲ ನೋಡಬೇಕು, ನೋಡಿದರೆ ಮಾತ್ರ ಇಂತಹ ಕಾರ್ಯಕ್ರಮ ಕೂಡ ನಮಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಹಾಗೆ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. SR Trading and Fabrications Kudupu, Sri Brahmari Steel Bachpet, dealers of all kinds of structural materials, MS materials, sheets and building materials. Square pipes, round pipes, roofing sheets, TMT bars, square rod, round rod, C-channel, GI sheets, GP sheets, gutter and gutter fittings, anglers, flat bars, I-beam and H-beam. SR Trading and Fabrications Kudupu, near ISKCON Temple, Kudupu. Sri Brahmari Steel Bachpe, Church Road, near Sanjeev Shetty Sabha Bhavan, Bachpe. Contact Proprietor Mr. Nagesh Kotiar. Mobile 9686612367, 953583447. Canara Bank ideyalla, together we can hunt. ಈಗ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾರೆ ಇಂಡಿಯನ್ಸ್, POS ಜೊತೆ ಖುಷಿ ಎಲ್ಲ ಮರ್ಚೆಂಟ್ಸ್. ಡಿಜಿಟಲ್ ಪ್ರಾಡಕ್ಟ್ಸ್ ಇದೆಯಲ್ಲ, ಟುಗೆದರ್ ವಿ ಕ್ಯಾನ್. ಟಚಿಂಗ್ ಆಲ್ ಲೈಫ್ಸ್, ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಾಳಜಿ ಬಗ್ಗೆ ಚಿಂತೆಯೇ? ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ನಿರಂತರ 18 ವರ್ಷಗಳಿಂದ ನಿಷ್ಠಾವಂತ ಅನುಭವಿ ಹೋಮ್ ನರ್ಸ್ಗಳನ್ನು ಮನೆ, ವೃದ್ಧಾಶ್ರಮ, ಆಶ್ರಮ, ಆಸ್ಪತ್ರೆ ಮುಂತಾದೆಡೆ ರೋಗಿಗಳ ಆರೈಕೆಗೆ ಕರ್ನಾಟಕ ಹಾಗೂ ದೂರದ ಊರುಗಳಿಗೆ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಕಳಿಸಿಕೊಡುತ್ತದೆ. ಜೊತೆಗೆ ಉಚಿತ ಹೋಮ್ ನರ್ಸಿಂಗ್ ತರಬೇತಿ ಮುಖಾಂತರ ಕರ್ನಾಟಕದ ಸಾವಿರಾರು ನಿರುದ್ಯೋಗಿಗಳ ಆಶಾಕಿರಣ. ಸೇವಾ ಮನೋಭಾವದೊಂದಿಗೆ ಕನಿಷ್ಠ 7ನೇ ತರಗತಿ SSLC ಅಥವಾ PUC ವಿದ್ಯಾರ್ಹತೆ ಇದ್ದರೆ ಸಾಕು. ದಾಸ್ ಪ್ರಮೋಷನ್ಸ್ ನೀಡುತ್ತದೆ ತರಬೇತಿ ಜೊತೆಗೆ ಉದ್ಯೋಗದ ಭರವಸೆ. ದಾಸ್ ಪ್ರಮೋಷನ್ಸ್ ಸೇವೆಗೆ ಇನ್ನೊಂದು ಹೆಸರು. ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ರಿಜಿಸ್ಟರ್ಡ್, ಎಂಪೋರಿಯಂ ಬಿಲ್ಡಿಂಗ್, 2ನೇ ಮಹಡಿ, C15, ಕನಕನಾಡಿ, ಮಂಗಳೂರು. ಆತ್ಮೀಯರೇ, ನಮ್ಮ ಕುಡ್ಲಾ ಚಾನೆಲ್ ಅರ್ಪಿಸುವಂತಹ ನೇರ ಪ್ರಸಾರದ ಕಾರ್ಯಕ್ರಮ ಮಂಗಳೂರು ದಸರಾ ವೈಭವ. ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಈಗ 30ನೇ ವರ್ಷ ನಡೆಯುವಂತಹ ಮಂಗಳೂರು ದಸರಾ ಉತ್ಸವದ ನೇರ ಪ್ರಸಾರವನ್ನು ತಮಗಾಗಿ ನೀಡುತ್ತಾ ಇದೆ. ಗೆಳೆಯ ಡಾಕ್ಟರ್ MS ಕೋಟ್ಯಾನ್ ಅವರು ಈಗ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಇದು ಮುಂಜಾನೆಯವರೆಗೂ, ಪ್ರಾಯಶಃ ಜಲಸ್ತಂಭನ ಪೂರ್ಣಗೊಳ್ಳುವವರೆಗೂ ಈ ಕಾರ್ಯಕ್ರಮ ನಿಮಗೆ ನೇರ ಪ್ರಸಾರದಲ್ಲಿ ದೊರೆಯುತ್ತದೆ. ಈಗ ದೇಶ ವಿದೇಶಗಳಿಂದ ಬಹಳ ವಿಶೇಷವಾಗಿ ಫೇಸ್ಬುಕ್ಗಳಲ್ಲಿ, ಆಮೇಲೆ ಯೂಟ್ಯೂಬ್ಗಳಲ್ಲಿ ಎಲ್ಲ ಸಾವಿರಾರು ಜನ ಈ ಕಾರ್ಯಕ್ರಮ ನೋಡಿ ಮೆಚ್ಚುಗೆ ಕೊಡ್ತಾ ಇದ್ದಾರೆ ಅಂತ ನಮ್ಮ ತಂಡದವರು ಹೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳು ನೀಡಿ, ಈ ಸಂದರ್ಭದಲ್ಲಿ ನಮ್ಮ ಜನತೆ ಈ ರೀತಿಯ ಸ್ಪಂದನವನ್ನು ತೋರಿಸ್ತಾ ಇದ್ದಾರೆ ಸಾಮಾಜಿಕ ಧಾರ್ಮಿಕ ವಿಚಾರಗಳಲ್ಲಿ. ಇದು ನಿರಂತರವಾಗಬೇಕಾದ್ರೆ ಈ ಹೊಣೆಗಾರಿಕೆ ತಾವು ಅದರ ಬಗ್ಗೆ ಹೇಳ್ಬೋದು? ಅಲ್ಲ, ಖಂಡಿತವಾಗಿ ಅಲ್ಲ, ನಾನು ಇಲ್ಲಿ ಹೇಳುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಾವು ಬೆಳಿಗ್ಗೆ ಹೊತ್ತಿನಲ್ಲಿ ನೋಡುವಂತಹ ಸನ್ನಿವೇಶ ಇತ್ತು ಕಳೆದ ವರ್ಷದ ಪೂರ್ತಿ ನಗರ ಪ್ರದಕ್ಷಿಣೆ ಆಗಿ. ಈಗ ಮಹಾಗಣಪತಿಯ ಒಂದು ದೇವಸ್ಥಾನದ ಪ್ರದಕ್ಷಿಣೆ ಆಗಿ ಈಗ ವಿಸರ್ಜನೆಗೆ ತಯಾರಾಗಿದೆ. ಮೊದಲು ಸುಮಾರು 7.5 ಕಿಲೋಮೀಟರ್ ಕ್ರಮಿಸ್ತಾ ಇದ್ದಾರೆ. ಅದು ಲೇಡಿ ಹಿಲ್ ಎಷ್ಟು ಗಂಟೆ? ಸಾಧಾರಣ ಒಂದು 12-14. ಹೌದು, ಲೇಡಿ ಹಿಲ್ನಿಂದ ಆರಂಭವಾಗಿ ಅದು ಕೊಡಿಯಾಲ್ ಬೇಲಿಗೆ ಬಂದು, ಅಲ್ಲಿಂದ POSಗಾಗಿ ಹಂಪನಗಟ್ಟೆಗೆ ಹೋಗಿ ರಥಬೀದಿಗಾಗಿ ಬಂದು, ಆಮೇಲೆ ನ್ಯೂ ಚಿತ್ರಕ್ಕಾಗಿ ಮತ್ತೆ ಬರುವಂತ ವ್ಯವಸ್ಥೆ. ಅದು ಕೂಡ ಮೊದಲಿಗೆ ಈ ರೀತಿ ಈ ಬದಿಯಿಂದ ಅದನ್ನು ಮತ್ತೆ ಕೂಡ ಸರಿಯಾದ ಒಂದು ವ್ಯವಸ್ಥೆ ಅಲ್ಲೂ ಕೂಡ
ಈಗ ಹಾಗಾದ್ರೆ ತಕ್ಷಣವೇ ನೆರವೇರಿಸ್ತಾ ಹೋಗ್ತಾರೆ ಇವಾಗ. ಒಂದೊಂದೇ ರೀತಿ ಒಂದೊಂದನ್ನು ತಂದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಒಂದು ರೀತಿಯಲ್ಲಿ ಅದು ಒಳ್ಳೇದು, ಯಾಕಂತ ಹೇಳಿದ್ರೆ ಮತ್ತೆ ಇಲ್ಲಿ ಅಂತ ಇಡುವಂತ ವ್ಯವಸ್ಥೆ ಇಲ್ಲ. ಈಗ ಒಮ್ಮೆ ನಾವು ಅಲ್ಲಿ ವಿಸರ್ಜನೆಗೆ ಮೂರ್ತಿಯನ್ನ ತೆಗೆದುಕೊಂಡ ನಂತರ ಮತ್ತೆ ಅದನ್ನು ವಿಸರ್ಜನೆ ಮಾಡಿ. ಅನೇಕ ಬಾರಿ ತುಂಬಾ ಮಂದಿ ಹೇಳ್ತಾ ಇದ್ರು ಶಾರದೆ ವಿಸರ್ಜನೆ ಆಗುವಾಗ ಮನೆಯಲ್ಲಿ ಮಹಿಳೆಯರೆಲ್ಲ ಅಳ್ತಾ ಇರ್ತಾರೆ. ಅಲ್ಲೂ ಕೂಡ ಹೌದೌದು, ಅದು ನೋಡ್ತಾ ಇದ್ದೇನೆ ಬೆಳಿಗ್ಗೆ ಹೊತ್ತಿನಲ್ಲಿ, ಕೊನೆಯ ಹೊತ್ತಿನೆಲ್ಲ ಶಾರದಾ ವಿಸರ್ಜನೆ ಆಗುವ ಎಲ್ಲರ ಕಣ್ಣಲ್ಲಿ ನೀರು ಕಾಣ್ತೀವಿ. ನಮ್ಮ ಒಂದು ಭಾರತದ ವಿಶೇಷ ಯಾವುದೇ ಸಂದರ್ಭದಲ್ಲಿ ಒಂದು ಸಾಮೂಹಿಕವಾದಂಥ ಒಂದು ಸಂದರ್ಭಗಳಲ್ಲಿ ಜನರ ಸ್ಪಂದನ ಅಗತ್ಯ ಇದೆ ಅಂದಾಗ ಎಲ್ಲರೂ ಒಟ್ಟಾಗ್ತಾರೆ, ಅಲ್ಲಿ ಯಾವುದೇ ವ್ಯತ್ಯಾಸಗಳಿರೋದಿಲ್ಲ. ಅದು ಈ ಕ್ಷೇತ್ರ ಅಂತೂ ಅದಕ್ಕೆ ಪ್ರಸಿದ್ಧ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ನಾವು ಮನುಜರು ಎಂಬ ತತ್ವ ನಾವು ಸಾರಿಕೊಂಡು ಬಂದವರು. ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾನು ಆಗತ್ತೆ ಹೇಳಿದೆ, ಈ ಅದು ಅನ್ನದಾನದ ಹೊತ್ತಿನಲ್ಲಿ ಇರ್ಬೋದು ಅಥವಾ ಕ್ಷೇತ್ರದಲ್ಲಿ ಹೋಗುವಂತ ವ್ಯವಸ್ಥೆ ಇರ್ಬೋದು, ನಮಗೆ ತಿಳಿದೇ ಇದೆ. ನಾನೇನು ಹೇಳ್ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಏನು ನಾರಾಯಣ ಗುರುಗಳ ಒಂದು ಸಂದೇಶ ಇತ್ತು ಅಥವಾ ಅವರು ಯಾವ ಒಂದು ಉದ್ದೇಶದಿಂದ ಇಲ್ಲಿ ಒಂದು ದೇವಸ್ಥಾನವನ್ನು ಸ್ಥಾಪಿಸ್ತಾರೆ, ಅದನ್ನ ಮಾನ್ಯ ಶ್ರೀ ಜನಾರ್ದನ ಪೂಜೆಯವರು ಅದನ್ನ ಈಗ ಒಂದು ಅಕ್ಷರಶಃ ಪಾಲಿಸಿದ್ದಾರೆ. ತಪ್ಪಾಗಲಿಕ್ಕಿಲ್ಲ. ಇಲ್ದಿದ್ರೆ ನೀವೇ ಎಣಿಸ್ಕೊಳ್ಳಿ, ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪೂಜೆ ಸಲ್ಲಿಸುವ ಒಬ್ಬರು ಸ್ತ್ರೀ ಮಹಿಳೆಯಿಂದ ಪೂಜೆ ಮಾಡಿಸಿದ್ರು, ಹಿಂದುಳಿದ ವರ್ಗದವರಿಂದ ಪೂಜೆ ಮಾಡಿಸಿ ರಥ ಎಳಿಸಿದ್ರು. ಇದೆಲ್ಲ ಒಂದು ಕ್ರಾಂತಿಕಾರಕ ಹೆಜ್ಜೆ, ಅದನ್ನು ಸಾಮಾನ್ಯ ಅಲ್ಲ. ಅದನ್ನು ವಿರೋಧಿಸುವವರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಾಧಾರಣ 165 ವರ್ಷಗಳ ಹಿಂದೆನೆ ತಾವು ಹೊಸತ ಒಂದು ದೇವಸ್ಥಾನ ಅಂದ್ರೆ ದೇವರನ್ನ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ವಿರೋಧ ಬಂದಿತ್ತು. ಆದ್ರೆ ಅವರು ಹಾಗೆ ಹೇಳಿದಂತ ಮಾತಿತ್ತು, ಏನಂತ ಹೇಳಿದ್ರೆ, ನಾನು ನಮ್ಮ ಶಿವನನ್ನು ಮಾಡೋದು, ಈ ಬಂಡೆಕಲ್ಲು ಏನು ನಾನು ಈಗ ಇಲ್ಲಿ ತಂದು ಇಟ್ಟಿದ್ದೇನೆ ಅರವಿಪುರಂನಲ್ಲಿ, ಅದು ನಮ್ಮ ಶಿವ, ಅದಕ್ಕೆ ಮಡಿ ಮೇಲಿಗೆ ಬೇಡ, ನಿಮ್ಮ ಮಡಿಯಲ್ಲಿರುವಂತ ಶಿವನನ್ನು ನೀವೇ ಆರಾಧಿಸಿಕೊಂಡು ಬನ್ನಿ, ನಾನು ಯಾವುದನ್ನು ನಿಮ್ಮ ಶಿವನನ್ನು ತಂದಿಲ್ಲ, ನಾವಾಗೇ ತಂದಿದ್ದೇವೆ, ನಾವು ಇದಕ್ಕೆ ಪೂಜೆ ಮಾಡಿಸ್ತೇವೆ ನೋಡಿ. ಅಲ್ಲೂ ಕೂಡ ಅವರು ಯಾರ ವಿರೋಧವನ್ನು ಕಟ್ಟಲಿಲ್ಲ, ಎಷ್ಟು ವಿರೋಧ ಬಂದರೂ ಕೂಡ. ಅದೇ ರೀತಿ ಬ್ರಹ್ಮಶ್ರೀ ನಮ್ಮ ಮಾನ್ಯ ಜನಾರ್ದನ ಪೂಜೆಯವರು ಕೂಡ ಒಂದು ರೀತಿಯ ಕ್ರಾಂತಿಕಾರಿಕ ಬದಲಾವಣೆಯನ್ನ ದೇವಸ್ಥಾನದಲ್ಲಿ ತಂದಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಈ ಸ್ತ್ರೀಯರನ್ನ ಮತ್ತೆ ಹಿಂದುಳಿದ ವರ್ಗದವರನ್ನ ಅರ್ಚಕರಾಗಿ ನೇಮಿಸಿದ ನಂತರ ಉತ್ತರ ಭಾರತದಲ್ಲಿ ಒಂದು 2-3 ಕಡೆಗಳಲ್ಲಿ ನೇಮಿಸಿದ್ರು. ಮಹಾಗಣಪತಿಯ ಪ್ರಪ್ರಥಮವಾದಂಥ, ಯಾಕಂತ ಹೇಳಿದ್ರೆ ಮಹಾಗಣಪತಿಗೆ ಪ್ರಥಮ ಆರಾಧನೆ ಎಲ್ಲೂ ಕೂಡ. ಅದೇ ರೀತಿ ಇಲ್ಲೂ ಕೂಡ ಗಣಪತಿಯ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಕೊಂಡು ಇದೀಗ ಪ್ರಥಮವಾಗಿ ಮಹಾಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ. ಕುದ್ರೋಳಿ ಕ್ಷೇತ್ರ ಅಂದರೆ ಹಾಗೆ, ಅದು ಜನರ ಕ್ಷೇತ್ರ. ಆಮೇಲೆ ಜನಸಾಮಾನ್ಯರು ಮತ್ತು ಎಲ್ಲ ವರ್ಗದವರು ಆ ಕ್ಷೇತ್ರಕ್ಕೆ ಬಂದು ಆರಾಧನೆ ಮಾಡುವಂಥ ವಿಧಾನವೇ. ಆಮೇಲೆ ಮಲ್ಟಿ ಕಾಂಪ್ಲೆಕ್ಸ್ ಅಂತ ನಾವು ಹೇಳುವ ರೀತಿಯಲ್ಲಿ ಎಲ್ಲ ದೇವರನ್ನು ನೋಡ್ಬೋದು ಅಲ್ಲಿ, ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡುವಂಥ ಒಂದು ಮಲ್ಟಿ ರಿಲಿಜಿಯನ್ ಅಥವಾ ಮಲ್ಟಿ ಸಿಸ್ಟಮ್, ಹೀಗೆ ಯಾವುದೇ ವಿಧ ತಗೊಂಡ್ರು ಮಲ್ಟಿ ಬಹು ಎಂಬ ಅರ್ಥ ಬರುವಂಥದ್ದು. ಅಲ್ಲಿ ನೀವು ಹೇಳಿದಂತೆ 3-4 ಸಭಾಂಗಣಗಳಾಗಲಿ ಅಥವಾ ಭೋಜನದ ವ್ಯವಸ್ಥೆ ಆಗಲಿ ಅಥವಾ ಆರಂಭದಿಂದ ಸುತ್ತು ಬರುವಷ್ಟರವರೆಗೆ ದೇವರನ್ನು ನೋಡುವಂಥದ್ದಾಗಲಿ, ಆಮೇಲೆ ಸುತ್ತು ಗೋಪುರಗಳಲ್ಲೆಲ್ಲ ಬೇರೆ ಬೇರೆ ಪೌರಾಣಿಕ ಕಥಾನಕಗಳ ಚಿತ್ರಣ ಆಗಲಿ, ಕೃಷ್ಣ ಮಂದಿರ ಆಗಲಿ, ಎಲ್ಲ ಸಾಯಿಬಾಬನಿಂದ ಹಿಡಿದು ಕೂಡ ದತ್ತಾತ್ರೇಯಂದನಿಗೂ ಕೂಡ ಅವರು ಅದನ್ನು ಪುಟ್ಟ ಪುಟ್ಟ ಗುಡಿಗಳನ್ನು ರೂಪಣೆ ಮಾಡಿದ್ದಾರೆ. ನೀವು ಹೇಳಿದ ಹಾಗೆ ವಿದೇಶಗಳಿಂದ ಬರುವವರು ನೋಡಿ, ಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮ ಮುಗಿಯಿತು. ನಮ್ಮಲ್ಲಿ ಕಾನ್ಫರೆನ್ಸಿಗೆ ಅಂತ ಬರ್ತಾ ಇದ್ರು ಮೊದಲೆಲ್ಲ, ಈ ಬೇರೆ ಬೇರೆ ವಿದೇಶಗಳಿಂದ ಬೇರೆ ಕಡೆ ಬಂದವರು ಪ್ರಥಮವಾಗಿ ಕೇಳುವುದೇನಂತೆ, ಅಥವಾ ನಮ್ಮ ಎಕ್ಸಾಮ್ ಟೈಮ್ಗಳಲ್ಲಿ ಕೂಡ ಎಕ್ಸಾಮಿನರ್ಸ್ ಕೂಡ ಕೇಳೋದು, ಕುದ್ರೋಳಿ ದೇವಸ್ಥಾನ, ಕುದ್ರೋಳಿ ಟೆಂಪಲ್ ಅಂತ, ವಿ ವಾಂಟ್ ಟು ವಿಸಿಟ್ ದೇರ್ ಅಂತ. ಸೊ ನಾವು ಬಂದಂತಹದು ಎಕ್ಸಾಮಿನರ್ ಆಗಿರ್ಬೋದು ಅಥವಾ ಕಾನ್ಫರೆನ್ಸ್ಗೆ ಬಂದಂತಹ ಡೆಲಿಗೇಟ್ಸ್ ಆಗಿರ್ಬೋದು, ಅವರು ಕುದ್ರೋಳಿ ದೇವಸ್ಥಾನವನ್ನ ಒಮ್ಮೆ ಭೇಟಿ ಮಾಡಿ ಅಥವಾ ಅಲ್ಲಿಯ ದರ್ಶನ ಮಾಡದೆ ಹೋಗುವಂಥದ್ದು ಇರಲಿಲ್ಲ. ಈಗ ನೋಡಿ ಎಷ್ಟು ಶಿಸ್ತು ನೋಡಿ, ಎಲ್ಲ ಕಡೆ ಒಂಥರ ಸಮಾನವಾದಂಥ ಉಡುಗೆ, ನಾವು ಯೂನಿಫಾರ್ಮ್ ಅಂತ ಕರಿತೇವೆ ನೋಡಿ. ಇದು ಎಲ್ಲ ನಮ್ಮ ಸಂಕೀರ್ತನೆಗಳಲ್ಲಿ, ಕೀರ್ತನೆಗಳಲ್ಲಿ ಮತ್ತು ಬೇರೆ ಬೇರೆ ವಾದ್ಯ ವೃಂದಗಳೆಲ್ಲವೂ ಈ ರೀತಿ ಒಂದು ಅಭಿರುಚಿಯನ್ನು, ಇದು ವಿಶೇಷವಾಗಿ ಈ ಪ್ರದರ್ಶನ ಅದಕ್ಕೆ ಮುಖ್ಯ, ನೇರ ಪ್ರಸಾರ ಕೂಡ ಅದಕ್ಕೊಂದು ಮುಖ್ಯ ಕಾರಣ ಆಗಿದೆ. ಯಾಕಂದ್ರೆ ಈ ಭಜನಾ ಕಾರ್ಯಕ್ರಮ ಇದೀಗ ನೀವು ನೋಡಿರ್ಬೋದು, ಅನೇಕ ಕಡೆಗಳಲ್ಲಿ ಈ ಭಜನಾ ತಂಡಗಳಿದೆ, ಒಂದು ರೀತಿಯ ಶಿಸ್ತುಬದ್ಧವಾಗಿ ನಡ್ಕೊಂಡು ಬರ್ತಾರೆ.
ಮೊದಲೆಲ್ಲ ನಾವು ಹೇಳ್ತಿದ್ದೆವು ಇವರೆಲ್ಲ ಏನು ಸುಮ್ಮನೆ ಒಂದು ಶೋ ಮಾಡ್ತಾ ಇದ್ದಾರಂತ. ಹಾಗಿಲ್ಲ. ಈಗ ನೋಡುವಾಗ ಅದಕ್ಕೆ ಬೇಕಾದಂಥ ಒಂದು ಶಿಸ್ತುಬದ್ಧವಾದ ಭಜನಾ ಕಾರ್ಯಕ್ರಮವನ್ನು ಮಾಡಿ ದೇವರಿಗೆ ತಾನು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅವರು. ಆತ್ಮೀಯರೇ, ನಮ್ಮ ಕುಡ್ಲ ಬಳಗ ಈ ಕಾರ್ಯಕ್ರಮವನ್ನು ಎಲ್ಲ ಈ ಕಳೆದ 22 ವರ್ಷಗಳಿಂದ ನೇರ ಪ್ರಸಾರ ಮಾಡಿ ಪ್ರತಿ ಅಂಶಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಕರ್ಕೇರ ಸಹೋದರರು ಅವರು ತಮ್ಮ ಸಂಸ್ಥಾಪಕರಾದಂತಹ ಬಾಬು ಕರ್ಕೇರ ಮತ್ತು ಲಕ್ಷ್ಮೀ ಕರ್ಕೇರ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಬೆಳೆಸ್ಕೊಂಡು ಬಂದರು. ಇವತ್ತಿಗೆ ತಾವು ಮನೆಯಲ್ಲೇ ಕೂತು ಕಳೆದ 10 ದಿನಗಳಿಂದ ನೀವು ನೋಡ್ತಾ ಇದ್ದೀರಿ. ಸುಮಾರು 1,000ಕ್ಕೂ ಮಿಕ್ಕಿದ ಕಲಾವಿದರು ನಮ್ಮ ಕುಡ್ಲ ಸ್ಟುಡಿಯೋಕ್ಕೆ ಬಂದು ದಸರಾ ವೈಭವ ಕಾರ್ಯಕ್ರಮ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕವಾಗಿ ಇಲ್ಲ ಕಾರ್ಯಕ್ರಮ ಇಲ್ಲ. ಸೊ ಅದನ್ನು ಕೂಡ ನಮ್ಮ ಕುಡ್ಲ ಜನರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅಲ್ಲಿ ನೃತ್ಯ ಇತ್ತು, ಅಲ್ಲಿ ಯಕ್ಷಗಾನ ಇತ್ತು, ಆಮೇಲೆ ಭರತನಾಟ್ಯ ಇತ್ತು, ಆನಂತರ ಜಾನಪದ ನೃತ್ಯಗಳಿದ್ದು, ಶಾಸ್ತ್ರೀಯ ಸಂಗೀತಗಳಿದ್ದು, ಆಮೇಲೆ ಮನೋರಂಜನೆ ಇತ್ತು, ಅದರ ಜೊತೆ ಉಪನ್ಯಾಸಗಳಿತ್ತು, ಸಾಮೂಹಿಕ ಚರ್ಚೆಗಳಿದ್ದು, ಯಾವುದಿರಲಿಲ್ಲ. ಎಲ್ಲವನ್ನು ಕೂಡ ಸುಮಾರು 1,000ಕ್ಕೂ ಮಿಕ್ಕಿದ ಕಲಾವಿದರು ಮತ್ತು ಅತಿಥಿಗಳು ಭಾಗವಹಿಸಿದ್ದು ಪ್ರಾಯಶಃ ಇದು ನಮ್ಮ ದೇಶದಲ್ಲಿ ಇನ್ನೊಂದು ದಾಖಲೆ. ಒಂದು ನೇರ ಪ್ರಸಾರದಲ್ಲಿ ಇಂತಹ ಒಂದು ಪರಿಕಲ್ಪನೆಯನ್ನು ನಡೆಸಿದಂತೆ ಎಲ್ಲರಿಗೂ ನಾನು ಕೋಟ್ಯಾರು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತೆ ಆ ಎಲ್ಲ ಕಲಾವಿದರಿಗೂ ಕೂಡ ಮನೆಯಲ್ಲಿ ಕೂತು ಖಂಡಿತ, ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಕಲಾವಿದರಿಗೆ ಕೂಡ ಒಂದು ಅವಕಾಶ ಸಿಕ್ಕಿದಂತಾಗಿದೆ. ಈ 10 ದಿನದ ಕಾರ್ಯಕ್ರಮಗಳಲ್ಲಿ ವಿವಿಧ ನೀವು ಹೇಳಿದಾಗ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಅಥವಾ ಈ ಬೇರೆ ಬೇರೆ ರೀತಿ ಏನೆಲ್ಲ ಸಾಂಸ್ಕೃತಿಕ, ಅದು ಯಕ್ಷಗಾನ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತೋರಿಸಿದಂತಹ ಒಂದು ಕೀರ್ತಿ ಅದು ನಮ್ಮ ಕೂಡಲಕ್ಕೆ ಸಲ್ಲಿಸ್ತದೆ. ವೀಕ್ಷಕರೇ, ಇದೇ ರೀತಿ ಕಾರ್ಯಕ್ರಮವನ್ನು ನಾವು ಮತ್ತೆ ಮುಂದುವರಿಸಿಕೊಂಡು ಹೋಗ್ತೇವೆ. ಈಗಾಗಲೇ ತಾವು ನೋಡಿರ್ಬೋದು ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಮುಗಿದಿದೆ. ಇನ್ನೂ ಕೂಡ ನವದುರ್ಗೆಯರ ಹಾಗೂ ಆದಿಶಕ್ತಿ ಮತ್ತು ಶಾರದೆಯ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದನ್ನು ಕೂಡ ನೋಡೋಣ ನೇರ ಪ್ರಸಾರದಲ್ಲಿ. ಆದರೆ ಈ ಒಂದು ಪುಟ್ಟ ವಿರಾಮದ ನಂತರ ದಿವ್ಯರೂಪ ಇನ್ಫ್ರಾಕಾನ್ ಅರ್ಥ್ವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಪ್ತ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ. ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕೇಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ. Be Devdas Ganapati Pai Enterprises. One stop for all your home decor. We have exclusive Teakwood Chula, Teakwood Pushpak Mandap, Balaji Idol, Ajanta Style Krishna Idol, Rosewood Ganesha Idols, Teakwood Jali Sofa Set, Rosewood Sofa Set, Rosewood Chula Set, Puja Room Doors, Puja Room Doors in Frame, brass gold idols, marble idols, showpieces, handicrafts, etc. Visit today. Be Devdas Ganapati Pai Enterprises near New Chitra Talkies, Dongarikeri, Mangalore. Mobile 9886725347, 9945043788. ಟೈಲರಿಂಗ್ ರಿಡಿಫೈನ್ಡ್ ಫ್ಯಾಷನ್ ಟೈಲರಿಂಗ್ ಅಂಡ್ ಟೆಕ್ಸ್ಟೈಲ್ ಶೋರೂಮ್ ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೆರ್ವಾನಿ, ಕುರ್ತಾ, ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ. ಲಾರ್ಡ್ಸ್ ಟೈಲರ್, ದಿ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರಿಸ್ ಕಾಂಪ್ಲೆಕ್ಸ್, ಎಂಜಿ ರೋಡ್, ಮಂಗಳೂರು 3. ಫೋನ್ 0824-249-4388. Mobile 9448070671. Lotus Properties, to inspire and fulfill the needs of our customers by delivering the best.
We at Lotus Properties consistently deliver high quality construction at competitive price backed by honesty, integrity and compassion for all our customers since our inception. We develop exclusive commercial projects around prime locations of Mangalore with all modern amenities, high quality budgeted flats with determined construction quality. Well-known establishment acts are as one-stop destination servicing customers both local and from other parts of Mangalore. Our completed residential projects are Lotus Springdale, Lotus Sapphire, Lotus Krish, located at Urva, Ashok Nagar, Mangalore. We have ongoing commercial projects with best amenities and luxury spaces for our new office at prime locations of Mangalore. Our ongoing projects are NJ Lotus Avenue opposite CV Nayak Hall, Lotus Paradise Center, Karangal Paddy, Mangalore, Lotus Paradise Plaza, Bendorwell, Lotus Galaxy, Capitania Road, Pumpwell. Lotus Properties has upcoming projects in Derabail and Bijay. Also, commercial spaces starting at just 30 lakhs onwards. Best returns on your investments. Partners Shri Jitendra S. Kottari and Shri Sampath Kumar Shetty. Contact us at 3rd floor, Kushe Sadan, near PVS Junction, KR Rao Road, Kodialbail, Mangalore. Phone 9620432499 7022278352. Landline 0824 425 7222. Email info@lotusproperties.co.in. www.lotusproperties.co.in. ವಿರಾಮದ ಬಳಿಕ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಹೇಳುವಂಥದ್ದು, ಅಂದರೆ ಎಲ್ಲ ಕಡೆ ಶಕ್ತಿಯ ಆರಾಧನೆ ನಡೆಯುವಂಥದ್ದು. ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ನಮ್ಮ ಹೆಮ್ಮೆಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಅವರಿದ್ದಾರೆ. ಈಗಾಗಲೇ ಅವರ ಮಾತುಗಳನ್ನು ನೀವು ಕೇಳಿದ್ದೀರಿ. ಮನೋಹರ್ ಪ್ರಸಾದ್, ಈಗ ನೀವು ಕ್ಷೇತ್ರದಲ್ಲಿ ಇದ್ದು ಇಲ್ಲಿಗೆ ಬಂದವರು, ಈಗ ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರಕ್ಕೆ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡವರು ನೀವು. ಈಗ ಹಿಂದಿನ ಒಂದು ವಾತಾವರಣ, ಈಗಿನ ಒಂದು ವಾತಾವರಣ ಹೇಗೆ ಇಲ್ಲಿ ಕಾಣ್ತದೆ? ಭಾಸ್ಕರ್ ರೇಕುಕೊಳ್ಳೆ ಅವರಿಗೆ ಮೊದಲಾಗಿ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಇಷ್ಟು ವರ್ಷಗಳ ಒಂದು ವ್ಯತ್ಯಾಸ ಅಂದರೆ ಇದು 30ನೇ ದಸರಾ. ಎಲ್ಲ 30ರಲ್ಲೂ ಭಾಗವಹಿಸಿದ್ದೆ ನಾನು. 1991ರಿಂದ ಇದು ಆರಂಭವಾಯಿತು. ಹಾಗಾಗಿ ಇದು 30ನೇ ವರ್ಷಕ್ಕೆ ಬಂದಿದೆ, ಪದಾರ್ಪಣೆ ಮಾಡಿದೆ. ಈಗ ಮೊದಲು ಆರಂಭಿಕ 2-3 ವರ್ಷಗಳಲ್ಲಿ ಜನ ಅದನ್ನು ಅಧ್ಯಯನ ಮಾಡ್ತಾ ಇದ್ದ ಥರದಲ್ಲಿ ಇರ್ತಾ ಇದ್ರು. ಜನ ಬರ್ತಾ ಇದ್ರು. ಆಗಲೇ ಮೊದಲ ದಸರಾದಿಂದಲೇ ಜನ ಬರ್ತಾ ಇದ್ರು. ಆಗ ಪ್ರದಕ್ಷಿಣ ವಲಯ ಬೇರೆ ಇತ್ತು. ದೇವಸ್ಥಾನಕ್ಕೆ ನಾವು ಬರುವಂಥದ್ದು ಚಿತ್ರಕ್ಕಾಗಿ, ಅದು ಮತ್ತೆ ಕೊಡಿಯಾಲ್ವೆಯಲ್ಲಿಗಾಗಿ, ಮತ್ತೆ ಅಲ್ಲಿ ಚಿತ್ರಕ್ಕಾಗಿ, ಅದು ಮುಖ್ಯ ವರಸೆಗಳಿಗೆಲ್ಲಾಗಿ, ಆಮೇಲೆ ಲೇಡಿಲಿಗಾಗಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಆಮೇಲೆ 2-3ನೇ ವರ್ಷದಲ್ಲಿ ಅವರು ಅದನ್ನು ಪ್ರದಕ್ಷಿಣಾ ಪಥವಾಗಿ ಬದಲಾವಣೆ ಮಾಡಿದ್ರು. ಹಾಗಾಗಿ ಮೊದಲ ವರ್ಷದಿಂದಲೇ ಜನ ಸೇರ್ತಾ ಇತ್ತು. 2-3 ವರ್ಷ ಕಳೆದು ಈ ಬದಲಾವಣೆ ಆಯ್ತಲ್ಲ, ಅದರ ನಂತರದ 1-2 ವರ್ಷಗಳಲ್ಲಿ ಒಂದು ಹೊಸ ಪರಿಕಲ್ಪನೆ ಸೇರ್ತದೆ. ಅದೇನು ಗೊತ್ತಾ, ಇಕ್ಕೆಲಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು, ಮ್ಯೂಸಿಕಲ್ ಶೋಗಳು ಬರುವ ದಾರಿಯಲ್ಲಿ, ಕೆಲವು ಸಂಘ ಸಂಸ್ಥೆಗಳ ಸ್ಟಾಲ್ಗಳು, ಆಮೇಲೆ ಜನತೆ ಪಾನಕ ಇತ್ಯಾದಿಗಳನ್ನು ಕೊಡುವಂತಹ ಕ್ರಮ, ಆಮೇಲೆ ಒಂದಿ ಸ್ವಲ್ಪ ಸಣ್ಣ ಪುಟ್ಟ ವಾಣಿಜ್ಯ ಮಳಿಗೆಗಳು, ಇದೆಲ್ಲವೂ ಅದರ ಮುಂದಿನ ಬೆಳವಣಿಗೆಗಳು. ಜನಸಂದಣಿ ವರ್ಷದಿಂದ ವರ್ಷಕ್ಕೆ ಏರ್ತಲೇ ಬಂತು, ಜನರ ಪ್ರವಾಹ. ಆಮೇಲೆ ಕೆಲವು ಕ್ರಮಗಳನ್ನು ಅನುಸರಿಸ್ತಾ ಬಂದರು. ನಂತರ ಕೆಲವು ಬಾರಿ ಏನಾಯ್ತು, ಈ ಸ್ತಬ್ಧ ಚಿತ್ರಗಳ ಸಂಖ್ಯೆ ಅದು ಕ್ಷಣ ಕ್ಷಣಕ್ಕೆ ಏರುವಂತ ರೀತಿಯಲ್ಲಿ ಬೇರೆ ಬೇರೆ ತಂಡಗಳು ನಾ ಮುಂದು ತಾ ಮುಂದು. ಹೌದು. ಆಮೇಲೆ ಅದಕ್ಕೆ ನೋಂದಾವಣೆ ಪ್ರಕ್ರಿಯೆ ಇತ್ಯಾದಿಗಳನ್ನ ಆರಂಭ ಮಾಡಿದ್ರು. ಆ ನಂತರ ಇದು ಕಳೆದ ವರ್ಷ ಕೂಡ ಇದೇ ರೀತಿ ನಾವು ಒಟ್ಟಿಗೆ ಇದ್ದೇವನ್ನಲ್ಲ, ಕಳೆದ ವರ್ಷ ಕೂಡ. ಈ ಬಾರಿ
ಈಗ ಕ್ಷೇತ್ರದಲ್ಲಿ ಜನ ಇದ್ದಾರೆ. ನಮ್ಮ ಕ್ಷೇತ್ರ ಈಗ ಬಂದೆ ಅಲ್ಲ, ಹೊರಗೆ ಬರೋದು ಬಹಳ ಕಷ್ಟ ಆಗಿತ್ತು. ಜನಸಂದಣಿ ಆ ತರ ಇದೆ. ಆದ್ರೆ ಬಹುತೇಕ ಮುಸುಕುಗಳನ್ನ ಧರಿಸ್ಕೊಂಡಿದ್ದಾರೆ, ಮುಖ ಕವಚಗಳನ್ನು ಧರಿಸ್ಕೊಂಡಿದ್ದಾರೆ. ಮತ್ತು ಅಂತರ ಅದು ಈಗ ಪ್ರಾಯಶಃ ಯಾಕಂದ್ರೆ ಎಲ್ಲರೂ ಅದರ ತಿಳುವಳಿಕೆ ಇದೆ ಎಲ್ರಿಗೂ ಕೂಡ. ಯಾಕಂದ್ರೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಇತರ ವಿಚಾರಗಳಲ್ಲಿ, ಕೊನೆಗೆ ನಮ್ಮ ಟೆಲಿಫೋನ್ಗಳಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಜನ ಅದ್ರ ಬಗ್ಗೆ ಜಾಗೃತಿ ಅವರಿಗಿದೆ. ಆದ್ರೆ ಒಟ್ಟು ತಾವು ಕೇಳಿದಂತೆ ಇದು ವರ್ಷದಿಂದ ವರ್ಷಕ್ಕೆ ಇದರಲ್ಲಿ ಜನಸಂಖ್ಯೆ ಹೆಚ್ಚಳವೇ ಈ ಬಾರಿ. ಮೆರವಣಿಗೆ ಇಲ್ಲದೆ ಇದ್ದದ್ರಿಂದ ಇಕ್ಕೆಲಗಳಲ್ಲಿ ಇರುವಂತಹ ಜನರನ್ನು ನಾವು ಸೇರ್ಪಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಿಟ್ರೆ ಅದು ನೇರ ಪ್ರಸಾರ. ಈಗ ಎಲ್ಲರೂ ಜನಾರ್ದನ ಪೂಜಾರಿ ಅವರು ಕೂಡ ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ಅವರು ಕಳೆದ 10 ದಿನದಿಂದ ಅವ್ರು ನೋಡ್ತಾಲೇ ಇದ್ದಾರೆ. ಮತ್ತು ಇದೆಲ್ಲವನ್ನು ಗಮನಿಸಿದಾಗ ಈ ಮಾಧ್ಯಮ ಬಹಳ ಮುಖ್ಯ ಪಾತ್ರ ಈ ಬಾರಿ ವಹಿಸ್ತು ಅಂತ ಕಾಣ್ತಾ ಇದೆ. ಖಂಡಿತ ನೋಡಿ, ಶೈಲಪುತ್ರಿಯನ್ನ ಈಗ ನಿಧಾನವಾಗಿ ವಿಸರ್ಜನಾ ಮೆರವಣಿಗೆಯಲ್ಲಿ ಕೊಂಡು ಹೋಗ್ತಾ ಇರುವಂತದ್ದು ನೋಡ್ತೇವೆ. ಈಗ ಈ ಸಲ ಎಲ್ಲವೂ ಬೇಗವಾಗಿ ನಡೆಯುವಂಥದ್ದು. ಮತ್ತೆ ಪೇಟೆ ಸವಾರಿ ಇಲ್ಲ, ಹಾಗಾಗಿ ಅಲ್ಲೇ ಆವರಣದೊಳಗೆ ಸುತ್ತಾಡುವಂಥದ್ದು. ಬಹುಶಃ ಹಲವು ವರ್ಷಗಳಿಂದ ನಡೆದುಕೊಂಡಂತಹ ಈ ಪರಂಪರೆ ಅದು ಅದೇ ಒಂದು ಉತ್ಸಾಹದಲ್ಲಿ ನಡೀತಾ ಇದೆ ನೋಡಿ. ಈಗ ಎಷ್ಟೇ ನಾವು ಜನರು ಸ್ವಯಂ ಶಿಸ್ತಿನಲ್ಲಿ ಇದ್ರೂ ಕೂಡ ಸ್ವಲ್ಪ ಜನಜಂಗುಳಿ ಉಂಟಾಗುವುದು ಸಹಜವೇ. ಆದರೆ ಎಲ್ಲರಿಗೂ ಆ ಪರಿಜ್ಞಾನ ಒಂದು ಉಂಟು. ಮತ್ತೆ ಕಾರ್ಯಕರ್ತರು ವಿಶೇಷವಾಗಿ ಹಗಲಿರುಳು ದುಡಿದು ಅದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ. ಈಗ ಈ ವಾತಾವರಣ ನಮಗೆ ನೋಡುವಾಗ ಈ ಮೆರವಣಿಗೆ ನಮಗೆ ಮಂಗಳೂರಿನ ಬೀದಿಯಲ್ಲಿ ನಡೀತಾ ಇದೆ ಅಂತ ಕಾಣ್ತಾ ಉಂಟು. ಹೌದು, ಖಂಡಿತ. ಹೌದು, ಇದು ದೇವಸ್ಥಾನದ ಒಳಗೆ ಅಂಗಣದಲ್ಲಿ ನಡೀತಾ ಇರುವಂತಹ ಮೆರವಣಿಗೆ. ಶೈಲಪುತ್ರಿ ಬಗ್ಗೆ ಮಾಹಿತಿ ಕೊಡ್ಬೇಕಾ ನೀವು? ಹೌದು, ಕೊಡ್ಬೋದು. ಶೈಲಪುತ್ರಿ ಆರಂಭದ ದೇವಿ. ಈ ನವದುರ್ಗೆಯಲ್ಲಿ ಬೇರೆ ಬೇರೆ ಆರಾಧನೆಗಳ ಒಂದು ಪರಂಪರೆ ಉಂಟಲ್ಲ. ದೇವಿ ಸಪ್ತಶತಿಯಲ್ಲಿ ಮತ್ತೆ ಮಾರ್ಕಂಡೇಯ ಪುರಾಣದಲ್ಲಿ ಹೀಗೆ ನವದುರ್ಗೆಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಕೂಡ ಉಂಟು ನೋಡಿ. ಈಗ ನಮ್ಮ ಕುದ್ರೋಳಿಯಲ್ಲಿ ಮಾತ್ರ ಅದು ವಿಶೇಷವಾಗಿ ಶೈಲಪುತ್ರಿಯಿಂದ ಹಿಡಿದು ಸಿದ್ಧಿಜಾತ್ರಿಯವರೆಗೆ ಪ್ರತಿ ವರ್ಷ ಕೂಡ ಒಂದು ಬಿಂಬಗಳನ್ನು ಮಾಡಿ ಅರ್ಚನೆ ಮಾಡುವಂಥದ್ದು. ಈ ಸಲವೂ ಕೂಡ ಎಂದಿನ ಹಾಗೆ ಮಾಡಿದ್ದಾರೆ. ಒಂದು ನಿಮಿಷ, ಅಲ್ಲಿ ಬಹಳ ದೊಡ್ಡ ಪರದೆಯನ್ನು ನಮ್ಮ ಟಿವಿ ಬಳಗದವರು ಹಾಕಿದ್ದಾರೆ, ನಮ್ಮ ಕುಡ್ಲ ಬಳಗದವರು ಏರ್ಪಾಡು ಮಾಡಿದ್ದಾರೆ. ಹೀಗೆ ನಮ್ಮ ಕುಡ್ಲದವರ ಬೃಹತ್ ಟಿವಿ ಇದೆಯಲ್ಲ, ಆ ಪರದೆಯನ್ನು ಜನ ನೋಡ್ತಾ ಇದ್ರು. ಈಗ ತೋರಿಸ್ತಾ ಇದ್ದೀರಿ ನೋಡಿ, ಈ ಪ್ರಸಾರ ಅಲ್ಲಿ ಬರ್ತಾ ಇದೆ, ನಮ್ಮ ಕುಡ್ಲದ ನೇರ ಪ್ರಸಾರ. ಹೌದು, ಈಗಿನ ಒಂದು ಪರಿಸ್ಥಿತಿಗೆ ಅದು ಕೂಡ ಒಳ್ಳೆಯದೇ. ಜನಗಳಿಗೆ ಆಚೆ ಈಚೆ ಹೋಗದೆ ಒಂದೇ ಕಡೆಯಲ್ಲಿ ನೋಡುವಂಥದ್ದು. ಮತ್ತೆ ಹೆಚ್ಚಿನವರೀಗ ಈಗ ನೀವು ಕೂಡ ಗಮನಿಸಿ ನೋಡಿ, 1K ಅಂದ್ರೆ 1,000ಕ್ಕಿಂತ ಹೆಚ್ಚು ಜನ ಚಾಟ್ ಮಾಡ್ತಾ ಇದ್ದಾರೆ. ಅಂದ್ರೆ ದೇಶ ವಿದೇಶಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಶಾಸಕರಿದ್ದಾರೆ, ವೇದವ್ಯಾಸ ಕಾಮತರು ಬಂದಿದ್ದಾರೆ. ಆಗ ನಮ್ಮ ವಿಧಾನ ಪರಿಷತ್ ಸದಸ್ಯರು ಬಂದಿದ್ದರು, ಪ್ರತಾಪ್ ಸಿನ್ಹಾ. ಆಮೇಲೆ ಬಹಳಷ್ಟು ಹಾಲಿ ಮಾಜಿ ಕಾರ್ಪೊರೇಟರ್ಗಳು, ಜನಪ್ರತಿನಿಧಿಗಳು, ವಿವಿಧ ಅಕಾಡೆಮಿಗಳ ಮುಖ್ಯಸ್ಥರು, ಸದಸ್ಯರು, ಹೀಗೆ ಬಹಳಷ್ಟು ಮಂದಿಯನ್ನು ಅಲ್ಲಿ ಗಮನಿಸಿ ನಾನು ಮಾತನಾಡಿಸಿದ ಹಲವರನ್ನು. ನೋಡಿ, ಈಗ ಶೈಲಪುತ್ರಿಯನ್ನು ಸರಸಿಯ ತಟಾಕಕ್ಕೆ ತಂದು ನಿಲ್ಲಿಸಿದ್ದಾರೆ. ಈಗ ಅದರ ವಿಸರ್ಜನೆಯ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಶೈಲಪುತ್ರಿ ಅಂತ ಹೇಳಿದ್ರೆ ಶೈಲಪುತ್ರಿಯ ಸ್ತುತಿ ಆಗುಟ್ಟು ನೋಡಿ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನಿ ಅಂತ. ನಮ್ಮ ಜಗಜ್ಜನನಿ ದೇವಿ ದುರ್ಗಾದೇವಿ, ಆಕೆಯ ಮೊದಲ ಒಂದು ಸ್ವರೂಪವನ್ನೇ ನಾವು ಶೈಲಪುತ್ರಿ ಅಂತ ಹೇಳುದು. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ ಅಂತ. ನವಮಂ ಸಿದ್ಧಿದಾತ್ರೀಚಿ ನವದುರ್ಗಾ ಪ್ರಕೀರ್ತಿತಃ ಮುಕ್ತಾನ್ಯನಾತಿ ನಾಮಾತಿ ಬ್ರಹ್ಮಣ್ಯೈವ ಮಹಾತ್ಮನ. ಇದು ಈ 9 ದುರ್ಗೆಯರ ಕುರಿತಾದಂಥ ಒಂದು ಶ್ಲೋಕ. ಅದರಲ್ಲೀಗ ಪ್ರಥಮ. ಈಗ ಮೊದಲು ನೀವು ಗಮನಿಸಿದ್ರಿ, ಯಾಕಂದರೆ ಈ ನವದುರ್ಗೆಯರ ಒಂದು ಆರಾಧನೆ ಇಲ್ಲಿಯ ಪ್ರತಿಷ್ಠಾಪನೆಯೇ ಆದದ್ದು ಕೇಂದ್ರ ಮಂತ್ರಿಗಳಾದಂಥ ಜನಾರ್ದನ ಪೂಜಾರಿಯವರ ಒಂದು ಪರಿಕಲ್ಪನೆ. ಅಂದರೆ ಅವರು ರಾಷ್ಟ್ರಾದ್ಯಂತ ತಿರುಗಾಡಿ ಉತ್ತರ ಭಾರತದಲ್ಲಿ ಈ ನವದುರ್ಗಾರಾಧನೆ ಬಹಳ ವಿಶೇಷವಾಗಿ ನಡೆಯುವಾಗ ನಮ್ಮಲ್ಲಿ ಕೂಡ ಆಗಬೇಕು ಅಂತ, ಹಾಗಾಗಿ ಅದರ ಒಂದು ಪ್ರತಿಷ್ಠಾಪನೆ ಆಗ್ತಾ ಇತ್ತು. ಆಮೇಲೆ ಶಾರದಾ ಪ್ರತಿಷ್ಠೆ ಮಾಡ್ತಾ ಇದ್ರು.
ಈಗ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಹೌದು, ಈ ಬಾರಿ ಅದು ಕಳೆದ ವರ್ಷಗಳಿಲ್ಲ, ಕಳೆದ ವರ್ಷ 2-3 ದಿನ ನಂತರ. ಹೌದು ಹೌದು. ಈ ದುರ್ಗಾದೇವಿ ಈ ಸ್ವರೂಪದಲ್ಲಿ ಉಂಟಲ್ಲ, ಶೈಲಪುತ್ರಿ. ಹೌದು, ಪರ್ವತರಾಜ ಹಿಮವಂತನಲ್ಲಿ ಪುತ್ರಿಯಾಗಿ ಅವತರಿಸಿದ ಕಾರಣದಿಂದ ಆ ಪರ್ವತಕ್ಕೆ ನಾವು ಶೈಲ ಅಂತ ಕರೀತೀವಲ್ಲ, ಹಾಗೆ ಶೈಲಪುತ್ರಿ ಅಂತ ಅವರಿಗೆ ಹೆಸರಾದ. ಆಕೆಯ ವಾಹನ ವೃಷಭ ಅಂತೆ. ಬಲಗೈಯಲ್ಲಿ ತ್ರಿಶೂಲ ಹಿಡಿತಾಳೆ, ಎಡಗೈಯಲ್ಲಿ ಕಮಲ ಪುಷ್ಪ ಇರ್ತದೆ. ಈ ಮೊದಲನೇ ದೇವಿಯಲ್ಲಿ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿಯಾದ ದಕ್ಷ ದೂರದ ಕಥೆ ಕೇಳಿರ್ಬೋದು. ಅದರಲ್ಲಿ ದಕ್ಷನ ಮಗಳಾಗಿ ಅವಳು ಹುಟ್ಟುವಂಥದ್ದು. ಆಗ ಅವಳನ್ನು ಸತಿ ಅಂತ ಕರೀತಾ ಇದ್ದದ್ದು. ಆಮೇಲೆ ಅವಳ ಮದುವೆ ಶಂಕರನೊಂದಿಗೆ, ಈಶ್ವರನೊಂದಿಗೆ ಆಗುವಂಥದ್ದು. ಆಮೇಲೆ ದಕ್ಷ ಯಾಗ ಮಾಡುವಂಥ ಸಮಯ, ಸತ್ರಯಾಗ, ಅಲ್ಲಿ ಅವನಿಗೆ ಸರಿಯಾದಂತಹ ಗೌರವ ಸಿಗಲಿಲ್ಲ. ಶಿವನಿಗೆ ಗೌರವ ಕೊಟ್ಟ ಅಂತ ಹೇಳಿ ಅವನೇ ಪ್ರಜಾಪತಿ ಹೋಗಿ ಸ್ವಂತ ಒಂದು ಯಾಗ ಮಾಡ್ತಾನೆ ನೋಡಿ, ದಕ್ಷಯಜ್ಞ ಅಂತ. ಅದರಲ್ಲಿ ಎಲ್ಲ ದೇವತೆಗಳನ್ನು ಕೂಡ ಅವ ಕರೀತಾನೆ, ಆದರೆ ಶಿವನನ್ನು ಕರೆಯುವುದಿಲ್ಲ. ಹಾಗಾಗಿ ಸತಿಯನ್ನು ಕೂಡ ಕರೆಯುವುದಿಲ್ಲ. ಆಮೇಲೆ ಏನಾಗ್ತದಂತೆ, ತಂದೆ ಮಾಡುವಂಥ ಯಾಗ ಅಲ್ವಾ, ಹಾಗಾಗಿ ಹೋಗಲೇಬೇಕು ಅಂತ ಹಠದಿಂದ ಅವಳು ಹೋಗ್ತಾಳೆ. ಹೋದ ಇದರಿಂದ ಅವಳಿಗೆ ಅಲ್ಲಿ ಮಾನ್ಯತೆ ಸಿಗುವುದಿಲ್ಲ. ಆಮೇಲೆ ಅವಳು ದಗ್ಧಳಾಗಿ ಹೋಗ್ತಾಳೆ. ಆಮೇಲೆ ವೀರಭದ್ರನ ಜನ್ಮ ಆಗ್ತದೆ. ಸತಿ ಇನ್ನೊಂದು ಜನ್ಮದಲ್ಲಿ ಅವಳು ಈ ಶೈಲಪುತ್ರಿಯಾಗಿ ಶಿವನನ್ನು ಪಡಿಬೇಕು ಅಂತ ಮಾಡುವಂಥ ತಪಸ್ಸು. ಅವಳನ್ನು ನಾವು ಹೈಮವತಿ ಅಂತಲೂ ಕೂಡ ಕರೀತೇವೆ. ಆ ದೇವಿ ಈ ನಮ್ಮ ಬ್ರಹ್ಮಚಾರಿಣಿ ಅಂತ ಆ ನಂತರದ್ದು ಈ ಶೈಲಪುತ್ರಿ ಶಿವನನ್ನೇ ಕುರಿತು ತಪಸ್ಸು ಮಾಡುವಂಥದ್ದು. ಆಮೇಲೆ ಶಿವನಲ್ಲಿ ಅವಳಿಗೆ ಭೇಟಿಯಾಗಿ ಮತ್ತೆ ಅವಳ ವಿವಾಹ ಶಿವನೊಂದಿಗೆ ಆಗ್ತದೆ ಮರುಜನ್ಮದಲ್ಲಿ ಕೂಡ. ಆ ಒಂದು ಆರಾಧನೆಯನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷದಿಂದ ವರ್ಷಕ್ಕೆ ಆಕರ್ಷಕವಾಗಿ ಮೂರ್ತಿಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಶಿಲ್ಪಿಗಳು. ಹೌದು. ಸತಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿ ಆಮೇಲೆ ಅವಳು ಶೈಲರಾಜ ಹಿಮವಂತನ ಪುತ್ರಿಯ ರೂಪದಲ್ಲಿ ಅವತರಿಸುವುದು. ಅವಳನ್ನು ನಾವು ಪಾರ್ವತಿ ಅಂತಲೂ ಕೂಡ ಕರೆಯುವುದು, ಹೈಮವತಿ ಅಂತಲೂ ಕೂಡ ಹೇಳ್ತೇವೆ. ಉಪನಿಷತ್ತಿನಲ್ಲಿ ಹೈಮವತಿ ರೂಪದ ದೇವತೆಗಳ ಗರ್ವವನ್ನು ಕೂಡ ಆಕೆ ಕರೆದಿದ್ದಾಳೆ ಅಂತ ಒಂದು ಕಡೆ ಉಂಟು. ಇವಳ ವಿವಾಹ ಮತ್ತೆ ಶಿವನೊಂದಿಗೆ ಆಗ್ತದೆ. ಹಿಂದಿನ ಜನ್ಮದ ಹಾಗೆ ಈ ಜನ್ಮದಲ್ಲಿ ಕೂಡ ಅವಳು ಶಿವಸತಿಯಾಗಿ ಅರ್ಧಾಂಗಿನಿ ಆಗ್ತಾಳೆ. ಇಂತಹ ನವದುರ್ಗೆಯರಲ್ಲಿ ಪ್ರಥಮರಾದಂಥ ಈ ಶೈಲಪುತ್ರಿ ದುರ್ಗೆಯ ಮಹತ್ವ ಮತ್ತು ಶಕ್ತಿಗಳನ್ನು ತೋರಿಸುವಂಥವಳು. ನವರಾತ್ರಿಯ ಮೊದಲನೆಯ ದಿವಸ ಪೂಜೆಯಲ್ಲಿ ಇವಳ ಪೂಜೆ ಉಪಾಸನೆ ನಾವು ಮಾಡ್ತೇವೆ. ಈ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆ ಪ್ರಾರಂಭ ಆಗ್ತದೆ ಅಂತ. ಅಂದರೆ ಯೋಗ ಸಾಧನೆಯ ಮೊದಲ ಮೆಟ್ಟಿಲು ಇದು ಶೈಲಪುತ್ರಿ ಆರಾಧನೆ. ಇದು ಹೋದ ವರ್ಷ ಎಲ್ಲ ಬೆಳಿಗ್ಗೆ ಆಗುವಂತ. ಹೌದಪ್ಪ, ಮೊದಲ ಬಾರಿಗೆ 9:30-10 ಗಂಟೆ ಆಗಿದೆ. ಹೌದೌದು, 10 ಗಂಟೆ ಆಗಿದೆ. ಯಾಕಂದ್ರೆ ಆಗ ಈ ಟ್ರಾಫಿಕ್ಗಳ ಅಥವಾ ಈ ದೊಡ್ಡ ದೊಡ್ಡ ಟ್ರಕ್ಗಳ ಆಮೇಲೆ ಅವುಗಳ ನಿರಾಳ ಸಂಚಾರಕ್ಕೆಲ್ಲ ಒಂದಿಷ್ಟು ಅಡೆತಡೆಗಳು ಇರ್ತವೆ. ಆನಂತರ ಅದಕ್ಕೆ ಬೇಕಾದ ತರದಲ್ಲಿ ಅದಕ್ಕಿಂತ ದೊಡ್ಡ ಗಾತ್ರದ ಬಂದಾಗ ಅದನ್ನು ಮುಂದೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಯ್ತು. ತಾವು ನೋಡಿ ನಮಗೆ ಅದಕ್ಕೆ ಒಗ್ಗಿಕೊಂಡು ಹಾಗೆ ವಿಶೇಷವಾಗಿ ಈ ಒಂದು ಉತ್ಸವದ ಒಂದು ಮಹತ್ವ ಕಡಿಮೆ ಆಗಬಾರದು ಎನ್ನುವುದಕ್ಕೆ ಬೇಕಾಗಿ ಈ ಸಲ ಕೂಡ ಆವರಣದ ಒಳಗೆ ಒಂದು ರೀತಿಯಲ್ಲಿ ಮೆರವಣಿಗೆ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ವಿಷಯಗಳನ್ನು ದೇವಿಯವರ ವಿಸರ್ಜನೆಯ ಪ್ರಕ್ರಿಯೆಯನ್ನು ನಾವು ವೀಕ್ಷಕರಿಗೆ ತೋರಿಸೋಣ. ಅದಕ್ಕೆ ಮೊದಲು ಒಂದು ಸಣ್ಣ ವಾಣಿಜ್ಯ ವಿರಾಮವನ್ನು ತಗೊಳ್ಳೋಣ. Cruise tourism to the port town of Mangalore picked up momentum in the last decade of the 20th century. This port was never in the reckoning as a destination choice, handling passenger traffic, but the salubrious people and climate added to an exceptional mix of religion, culture and the cuisine is testimony to the increasing cruise traffic in recent times.
The trend has grown, and in keeping with the requirements, the port has geared itself to improve the quality and efficiency of handling the vessels and its valuable guests. The dedicated cruise terminal, ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬೈಲ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಮಂಗಳೂರು ದಸರಾ. ಮಂಗಳೂರು ದಸರಾದ ಶೋಭಾಯಾತ್ರೆ ಈ ಸಲ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಆದರೆ ಶೋಭಾಯಾತ್ರೆಯಲ್ಲಿ ಇರುತ್ತಿದ್ದಂತಹ ನವದುರ್ಗೆಯರು ಅವರನ್ನು ಕುದ್ರೋಳಿ ಕ್ಷೇತ್ರದಲ್ಲಿ ಕಾಣುವ ಅವಕಾಶ ವೀಕ್ಷಕರಿಗಿತ್ತು. ಒಂದೊಂದಾಗಿ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನೀಗ ನಾವು ಕಾಣ್ತಾ ಇದ್ದೇವೆ. ಶೈಲಪುತ್ರಿ ಆದಿಶಕ್ತಿ ಮತ್ತು ಮಹಾಗಣಪತಿಯ ಜಲಸ್ತಂಭನ ಆಗಿರ್ಬೇಕು. ಈಗ ಶೈಲಪುತ್ರಿಯ ಇದೆಲ್ಲ ಮುಂಜಾನೆ 6 ಗಂಟೆ 7 ಗಂಟೆಲ್ಲ ಆಗ್ತಾ ಇತ್ತು ಹಿಂದಿನ ವರ್ಷಗಳಲ್ಲಿ. ನವದುರ್ಗೆಯರಲ್ಲಿ ಮೊದಲನೆಯ ದುರ್ಗೆ ಶೈಲಪುತ್ರಿ, ನಂತರ ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಈಗ ಶೈಲಪುತ್ರಿ. ಇವೆಲ್ಲವೂ ಶಿವನ ಪತ್ನಿಯಾದಂತಹ ಪಾರ್ವತಿಯ ಸ್ವರೂಪ. ಈಗ ಆರಂಭದಲ್ಲಿ ಈ ವಿಗ್ರಹದ ಮೊದಲು ಆದಿಶಕ್ತಿಯ ವಿಗ್ರಹದ ವಿಸರ್ಜನೆ ಅದು. ಆದಿಶಕ್ತಿ ಅಂತ ಹೇಳಿದ್ರೆ ಆಕೆ ತ್ರಿಮೂರ್ತಿಗಳಿಗೆ ತಾಯಿಯೂ ಹೌದು, ಪತ್ನಿಯೂ ಹೌದು, ಮಗಳಾಗಿಯೂ ಕಾಣಿಸಿಕೊಂಡಂತಹ ಆ ಒಂದು ವಿಶೇಷ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ, ಆ ಪೂಜಾ ವ್ಯವಸ್ಥೆಯಲ್ಲಿ, ಹಿಂದೂ ಪುರಾಣ ಕಥೆಗಳಲ್ಲಿರುವಂತಹ ಒಂದು ವೈಶಿಷ್ಟ್ಯತೆ ಅದು. ಇಲ್ಲಿ ಶೈಲಪುತ್ರಿಯಾಗಿ ರಾರಾಜಿಸುತ್ತಿರುವಂತಹ ಆ ಮಹಾಮಾತೆ ಕುದ್ರೋಳಿ ಕ್ಷೇತ್ರದ ಪುಷ್ಕರಣಿಯಲ್ಲಿ ಆ ಮಾತೆಯ ವಿಗ್ರಹದ ವಿಸರ್ಜನಾ ಕಾರ್ಯಕ್ರಮವನ್ನೀಗ ನಾವು ನೋಡ್ತಾ ಇದ್ದೇವೆ. ಇವಳು ಪಾರ್ವತಿ. ಹೈಮವತಿ ಎನ್ನುವ ಹೆಸರು ಕೂಡ ಈಕೆ ಇದೆ. ಅಂದ್ರೆ ಈ ಪರ್ವತರಾಜನ ಮಗಳು, ಅದಕ್ಕಾಗಿ ಅವಳು ಪಾರ್ವತಿ. ಬೆಳಿಗ್ಗೆ ಸುಮಾರು ಮುಂಜಾನೆ 2 ಗಂಟೆ ವೇಳೆಗೆ ಪೂರ್ಣಗೊಳ್ಳಬಹುದು ಎಂಬುದಾಗಿ ಸಮಿತಿಯವರು ಹೇಳ್ತಾ ಇದ್ರು. 2-3 ಗಂಟೆ ಮಧ್ಯಾಹ್ನ 2 ಗಂಟೆ, ಮಧ್ಯರಾತ್ರಿ 2 ಗಂಟೆಗೆ ಎಲ್ಲಾ ವಿಗ್ರಹಗಳ ವಿಸರ್ಜನೆ ಆಗಬಹುದು. ಈಗ ಇನ್ನು 9 ಗಂಟೆ ಆಗ್ಲಿಲ್ಲ. ನವದುರ್ಗೆಯರಲ್ಲಿ ಮೊದಲ ದೇವಿ ಶೈಲಪುತ್ರಿ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನಿ. ಈಕೆ ಶೂಲವನ್ನು ಧಾರಣೆ ಮಾಡಿದವಳು. ನೋಡಿ, ತ್ರಿಶೂಲ ಈಕೆ ಕೈಯಲ್ಲಿದೆ. ಈ ದೇವಿಯನ್ನು ಗುರುತು ಹಿಡಿಯುವುದಕ್ಕೆ ಒಂದು ವೃಷಭವನ್ನು ಏರಿ ಕುಳಿತಂತಹ ಸ್ಥಿತಿಯಲ್ಲಿ ಇರುವವಳು ಶೈಲಪುತ್ರಿ. ಇನ್ನೊಂದು ಅವಳ ಕೈಯಲ್ಲಿರುವಂತಹ ತ್ರಿಶೂಲ, ವೃಷಭ ವಾಹನೆ. ತ್ರಿಶೂಲವನ್ನು, ಕಮಲ ಪುಷ್ಪವನ್ನು ಹಿಡಿದಂತಹ ಸ್ವರೂಪದ ದೇವಿ. ದಕ್ಷನ ಯಾಗದಲ್ಲಿ ದಗ್ಧಳಾದಂತಹ ಈಕೆಯ ದೇಹವನ್ನು ಈಶ್ವರ ಹೊತ್ತುಕೊಂಡು
ತಾಂಡವವನ್ನು ನೃತ್ಯ ಮಾಡ್ತಾನೆ. ಯಾಕೆ? ಒಂದು ಆಕ್ರೋಶದಿಂದ. ಆಗ 52 ಕಡೆಗಳಲ್ಲಿ ಇವಳ ದೇಹದ ಭಾಗಗಳು ಹಂಚಿ ಹೋಗುವ ಹಾಗೆ ವಿಷ್ಣು ತನ್ನ ಸುದರ್ಶನ ಚಕ್ರಕ್ಕೆ ನಿರ್ದೇಶನವನ್ನು ಕೊಡ್ತಾನೆ. ಅದೇ ಶಕ್ತಿಪೀಠಗಳು. ಅಂತಹ ಶಕ್ತಿಪೀಠಗಳು, ಇದೇ ಶಕ್ತಿ 52 ಶಕ್ತಿಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೋಟರಿ ಭೈರವಿ, ವಿಮಲ, ಉಮಾ ಉಗ್ರ, ಮಹಿಷಮರ್ದಿನಿ, ಸುನಂದ, ಅಪರ್ಣ, ಶ್ರೀಸುಂದರಿ, ವಿಶಾಲಾಕ್ಷಿ, ವಿಶ್ವೇಶಿ, ಗಂಡಕಿ, ನಾರಾಯಣಿ, ವಾರಾಹಿ, ಅಂಬಿಕಾ, ಅವಂತಿ, ಭ್ರಾಮರಿ, ಮಹಾಮಾಯ, ನಂದಿನಿ, ಮಹಾಲಕ್ಷ್ಮಿ, ಕಾಲಿಕಾ, ಉಮಾ, ಕುಮಾರಿ, ಚಂದ್ರಭಾಗ, ತ್ರಿಪುರಮಾಲಿನಿ, ಜಯದುರ್ಗ, ಹೀಗೆ ಬೇರೆ ಬೇರೆ ಶಕ್ತಿಯಾಗಿ 52 ಕಡೆಗಳಲ್ಲಿ ಈ ಶೈಲಪುತ್ರಿಯ ಸಾನ್ನಿಧ್ಯವನ್ನು ನಾವು ಕಾಣುತ್ತೇವೆ. ನವದುರ್ಗೆಯರಲ್ಲಿ ಮೊದಲ ದೇವಿ ಶೈಲಪುತ್ರಿ, ಈಕೆಯ ವಿಗ್ರಹದ ವಿಸರ್ಜನೆಯಾಗಿದೆ. ಕುದ್ರೋಳಿ ಪರಿಸರದ ಭಕ್ತರು ಯಾವಾಗಲೂ ಈ ದೃಶ್ಯ ಅಥವಾ ಈ ಸನ್ನಿವೇಶ ಸೂರ್ಯೋದಯದ ಹೊತ್ತಲ್ಲಿ ನಾವು ಕಾಣ್ತೇವೆ. ಸಾಧಾರಣ 4 ಗಂಟೆಯ ನಂತರ. ಈಗ 9 ಗಂಟೆ ಹೊತ್ತಿಗೆ ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು ಈ ಬದಲಾವಣೆಗೆ ಆಡಳಿತ ಸಮಿತಿಯವರೊಂದು ವ್ಯವಸ್ಥೆ ಮಾಡಿರುವಂತದ್ದು ಬಹಳ ವಿಶೇಷ. ಶಾಸಕರು ವೇದವ್ಯಾಸ ಕಾಮತ್ ಆಗ ಬಂದಿದ್ದಾರೆ. ಅಂತೆಯೇ ಜನತೆ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿ, ಪೂರ್ವ ಮಾಹಿತಿ ಇದ್ದರಿಂದ ಇಲ್ಲವಾದರೆ ಈ ದಿನ ಮಂಗಳೂರಿನ ಯಾವುದೇ ಬೀದಿಗಳಲ್ಲಿ ನಮಗೆ ಪಾದಾರ್ಪಣೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ, ಅಷ್ಟು ಜನ ಸೇರ್ತಾ ಇತ್ತು. ಕುದ್ರೋಳಿ ಕ್ಷೇತ್ರದಲ್ಲಿ ಗೋಕರ್ಣನಾಥ ಅಂತ ಹೇಳಿದ್ರೆ ಈಶ್ವರನ ಇನ್ನೊಂದು ಹೆಸರು. ಹೌದು. ಗೋಕರ್ಣ ಕ್ಷೇತ್ರದಲ್ಲಿರುವಂತಹ ಈಶ್ವರನ ಹೆಸರು ಗೋಕರ್ಣನಾಥ ಅಲ್ಲ, ಮಹಾಬಲ, ಮಹಾಬಲೇಶ್ವರ ಅಂತ. ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ. ಗೋಕರ್ಣ ಅಂತ ಹೇಳುವುದು ಆ ಸ್ಥಳದ ಹೆಸರು. ಅಲ್ಲಿ ಆ ಗಣಪತಿಯ ವಿಗ್ರಹ ಇದೆ. ಅದು ಅಲ್ಲಿ ಗಣಪತಿಯ ಸಾನ್ನಿಧ್ಯ ಕೂಡ ಅಲ್ಲಿ ಇದೆ. ಯಾಕೆಂದ್ರೆ ಈ ಶಿವನಾತ್ಮಲಿಂಗವನ್ನು ರಾವಣ ಹಿಡಿದುಕೊಂಡು ಬರುವಾಗ ಬಾಲವಟುವಾಗಿ ಗಣಪತಿಯಲ್ಲಿ ಹೋಗ್ತಾನೆ. ಆ ಶಿವಲಿಂಗವನ್ನು ಆತ ಹಿಡ್ಕೊಳ್ತಾನೆ. ಸಂಧ್ಯಾ ವಂದನೆ ಮುಗಿಸುವಾಗ ಇವ 3 ಬಾರಿ ರಾವಣ ರಾವಣ ಅಂತ ಕರೆದು ಅದನ್ನು ಕೆಳಗೆ ಇಡ್ತಾನೆ. ಶಿವ ಮೊದಲೇ ಸೂಚನೆಯನ್ನು ಕೊಟ್ಟಿರ್ತಾನೆ, ಈ ಶಿವಲಿಂಗವನ್ನು ಮಧ್ಯದಲ್ಲಿ ಎಲ್ಲೂ ಇಡಬಾರದು. ಹಾಗೆ ಆ ಲಿಂಗವನ್ನು ಎತ್ತುವಂತಹ ಪ್ರಯತ್ನವನ್ನು ರಾವಣ ಮಾಡ್ತಾನೆ. ಆಗ ಅದು ತಿರುಚಲ್ಪಡ್ತದೆ. ಆ ಲಿಂಗ ಅದು ಗೋವಿನ ಕಿವಿಯ ರೂಪವನ್ನು ಧಾರಣೆ ಮಾಡ್ತದೆ. ಅದಕ್ಕಾಗಿ ಅದು ಗೋಕರ್ಣ ಅಂತ. ಆಗ ಆ ಲಿಂಗವನ್ನು ಎಬ್ಬಿಸ್ಲಿಕ್ಕೆ ಆಗುವುದಿಲ್ಲ ರಾವಣನಿಗೆ. ಅವನ ಉದ್ಗಾರ, ನೀನು ಮಹಾಬಲ ಅಂತ, ಮಹಾಬಲ ಅಂತ ಹೇಳಿ ಶಿವನನ್ನು ಆತ ಕರೆಯುವ ಕಾರಣ ಅದು ಮಹಾಬಲೇಶ್ವರನಾಗಿ ಅಲ್ಲಿ ಕಾಣಿಸ್ತಾನೆ. ಗೋಕರ್ಣದ ರೂಪದಲ್ಲಿ ಇರುವಂತಹ ಲಿಂಗ ಅದು ಮಹಾಬಲೇಶ್ವರ ಸಾನ್ನಿಧ್ಯ. ಕುದ್ರೋಳಿ ಕ್ಷೇತ್ರ ನಿರ್ಮಾಣ ಆಗುವುದಕ್ಕೆ ಆಗಿನ ಒಂದು ಸಾಮಾಜಿಕ ಸ್ಥಿತಿಗತಿ, ಗೋಕರ್ಣ ಕ್ಷೇತ್ರದಲ್ಲಿ ಬಿಲ್ಲವ ಸಮಾಜದ ಭಕ್ತರಿಗೆ ಆದಂತಹ ಒಂದು ಅನುಭವ, ಅದೇ ಕುದ್ರೋಳಿ ಕ್ಷೇತ್ರದ ಸ್ಥಾಪನೆಗೆ ಒಂದು ಮೂಲ ಹಿನ್ನೆಲೆ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರು ಗೋಕರ್ಣನಾಥನನ್ನು, ಅಂದ್ರೆ ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದಾಗ ಆ ಶಿವನಿಗಿಟ್ಟ ಹೆಸರು. ಆ ಗೋಕರ್ಣದಲ್ಲಿರುವಂತಹ ಮಹಾಬಲೇಶ್ವರನ ಪ್ರತಿರೂಪವಾಗಿ ಇಲ್ಲಿ ಶಿವನ ಆ ಲಿಂಗ ಸ್ಥಾಪನೆ ಆಗಿದೆ. ಆ ಲಿಂಗ ಬಂದದ್ದು ಕಾಶಿಯಿಂದ. ಸ್ವತಃ ಅವರೇ ಆಯ್ಕೆ ಮಾಡಿ ನಾರಾಯಣಗುರು ಸ್ವಾಮಿಗಳೇ ತಂದರು ಅಂತ ಅವರ ಕೈಯಿಂದಲೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ನಮಗೆ ಮಾಹಿತಿಗಳು ಇರ್ತವೆ. ಅದರಲ್ಲಿ ನೋಡಿ, ಇಲ್ಲಿ ನವದುರ್ಗೆಯರಲ್ಲಿ ಇಲ್ಲಿ ನಾವು ಬ್ರಹ್ಮಚಾರಿಣಿ,
ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ ಈ ಸ್ವರೂಪದಲ್ಲಿ ನಾವು ಕಾಣ್ತೇವೆ. ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ. ಆದರೆ ಬೇರೆ ಬೇರೆ ಪುರಾಣಗಳಲ್ಲಿ ಈ ನವದುರ್ಗೆಯರನ್ನು ಬ್ರಹ್ಮಚಾರಿಣಿ, ಎರಡನೇ ದುರ್ಗೆಯಾಗಿ ಚಂಡ ಎನ್ನುವಂತಹ ದುರ್ಗೆ, ಸ್ಕಂದಮಾತ, ಕೂಷ್ಮಾಂಡಿನಿ, ದುರ್ಗಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾಯಿನಿ ಇದು ಒಂದು ಪುರಾಣದಲ್ಲಿ ಕಾಣುವಂತಹ ವಿಚಾರ. ಅಗ್ನಿ ಪುರಾಣದಲ್ಲಿ ನವದುರ್ಗೆಯರು ರುದ್ರಚಂಡ, ಪ್ರಚಂಡ, ಚಂದೋಗ್ರ, ಚಂಡನಾಯಿಕ, ಚಂಡ, ಚಂದ್ರಾವತಿ, ಚಂದ್ರರೂಪ, ಅತಿಚಂಡಿಕಾ, ಉಗ್ರಚಂಡಿಕಾ ಈ ಹೆಸರಿನ ನವದುರ್ಗೆಯರನ್ನು ನಾವಲ್ಲಿ ಕಾಣುತ್ತೇವೆ. ಅದೇ ರೀತಿ ಭವಿಷ್ಯ ಪುರಾಣದಲ್ಲಿ ಮಹಾಲಕ್ಷ್ಮಿ, ನಂದ, ಕ್ಷೇಮಕರಿ, ಶಿವದೂತಿ, ಮಹಾರುದ್ರ, ಭ್ರಾಮರಿ, ಚಂದ್ರಮಂಗಲ, ರೇವತಿ, ಹರ್ಷಸಿದ್ಧಿ. ಈಗ ಇಲ್ಲಿ ನಾವು ಕುದ್ರೋಳಿಯಲ್ಲಿ ಶೈಲಪುತ್ರಿ ಆದ್ಮೇಲೆ ಬ್ರಹ್ಮಚಾರಿಣಿ ನೋಡಿ. ಈಗ ಈ ಬ್ರಹ್ಮಚಾರಿಣಿ ದೇವಿಯ ವಿಗ್ರಹವನ್ನು ಶೈಲಪುತ್ರಿ ಹಾಗೆ ಶೈಲಪುತ್ರಿ ಬಹುಶಃ ಆಗ ಆದಿಶಕ್ತಿಯ ವಿಗ್ರಹದ ವಿಸರ್ಜನೆ ಮೊದಲು. ಯಾಕಂದ್ರೆ ಗಣಪತಿ ಮೊದಲು ಅಂತ ಹೆಚ್ಚಾಗಿ ಪರಿಭಾವಿಸುವಂತ ಕ್ರಮ. ಹೌದು. ಅದಾದ್ಮೇಲೆ ಆದಿಶಕ್ತಿ ಆಗಬೇಕು. ಆದಿಶಕ್ತಿ ಹೌದು. ಗಣಪತಿ ಆದ್ಮೇಲೆ ಆದಿಶಕ್ತಿ. ಇದು ಶೈಲಪುತ್ರಿ. ಯಾಕೆಂದ್ರೆ ನೋಡಿ ಇಲ್ಲಿ ವೃಷಾರೂಢ ಮತ್ತೆ ಆ ತ್ರಿಶೂಲವನ್ನು ಧಾರಣೆ ಮಾಡಿದಂತಹ ದೇವಿ. ಈಗ ಆದಿಶಕ್ತಿ ಆಕೆ ತ್ರಿಮೂರ್ತಿಗಳ ತಾಯಿಯಾಗಿ, ತ್ರಿಮೂರ್ತಿಗಳ ಪತ್ನಿಯಾಗಿ ಆರಾಧಿಸಲ್ಪಡುವವಳು. ಈಗ ಭಗವತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಭಗವತಿ ಆಕೆ ಶಿವನ ಮಗಳಾಗಿ ಕಾಣಿಸಿಕೊಳ್ತಾರೆ. ಅಥವಾ ಈ ಬಪ್ಪನಾಡಿನ ದುರ್ಗಾ ಪರಮೇಶ್ವರಿ ವಿಷ್ಣುವಿನ ಮಗಳಾಗಿ ಗುರುತಿಸಲ್ಪಡುವಂತಹ ಕಥೆಯನ್ನು ನಾವು ಕಾಣ್ತೇವೆ. ಅಂದ್ರೆ ಅದೇ ಆದಿಶಕ್ತಿ, ಆ ದುರ್ಗೆ, ಆ ದುರ್ಗಾ ಪರಮೇಶ್ವರಿ ಆಕೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಆರಾಧನೆ ಪಡೆಯುವಂತಹ ವಿಚಾರ. ಕುದ್ರೋಳಿ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವಂತಹ ನವದುರ್ಗೆಯರು ಶಿವಶಕ್ತಿಯರ 9 ರೂಪಗಳು. ಬೇರೆ ನವದುರ್ಗೆಯರ ವಿಚಾರದಲ್ಲಿ ಕಾಲಿಕಾ ಪುರಾಣದಲ್ಲಿ ಬರುವ ಹಾಗೆ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ ಮತ್ತು ವಾಗೀಶ್ವರಿ ಅಂತ. ಈಗ ಅಷ್ಟು ಅವತಾರಗಳಿಗೆ ಅದು ಆತರ ಬೇರೆ ಬೇರೆ ಹೆಸರುಗಳು ಬರಲಿಕ್ಕೆ ಏನು ಕಾರಣ? ಒಂದೇ ಅಥವಾ ಅವತಾರಕ್ಕೆ 2-3 ಹೆಸರುಗಳು? ಅಲ್ಲ, ಈಗ ನಾವು ಕುದ್ರೋಳಿಯಲ್ಲಿ ಆರಾಧಿಸುವಂತಹ ನವದುರ್ಗೆಯರು ಎಲ್ಲ ಶಿವಶಕ್ತಿಗಳು, ಪಾರ್ವತಿಯ ಬೇರೆ ಬೇರೆ ಸ್ವರೂಪಗಳು. ಈಗ ಇಲ್ಲಿ ಶೈಲಪುತ್ರಿ ಅಂದ್ರೆ ಪರ್ವತರಾಜನ ಮಗಳು ಪಾರ್ವತಿ. ಇವಳ ಸಂಕಲ್ಪ, ಇವಳು ಪೂರ್ವ ಜನ್ಮದಲ್ಲಿ ಇವಳೇ ಸತೀದೇವಿ ಅಂದ್ರೆ ದಾಕ್ಷಾಯಿಣಿಯಾಗಿದ್ಲು. ದಕ್ಷನ ಯಾಗದಲ್ಲಿ ತನ್ನ ಗಂಡನಿಗೆ ಭಾಗವನ್ನು ನೀಡಲಿಲ್ಲ ಎನ್ನುವಂತಹ ಕಾರಣದಿಂದ ಆಕ್ರೋಶಗೊಂಡು, ಇದು ದಕ್ಷನಿಂದ ಕೊಡಲ್ಪಟ್ಟಂತಹ ಶರೀರ, ಈ ಶರೀರ ನನಗೆ ಬೇಡ ಅಂತ ಹೇಳಿ ಆಕೆ ಯೋಗಾಗ್ನಿಯಿಂದ ದಗ್ಧಳಾಗ್ತಾಳೆ. ಆ ಸಂದರ್ಭದಲ್ಲಿ ಅವಳ ಸಂಕಲ್ಪ, ನಾನು ಮತ್ತೆ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ. ಮುಂದೆ ಅವಳು ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ. ಅವಳು ಬ್ರಹ್ಮಚಾರಿಣಿ ದೇವಿ ಅವಳೇ. ಅದು ಈಗ ಎರಡನೇ ದೇವಿ ದುರ್ಗೆ, ಅವಳು ಬ್ರಹ್ಮಚಾರಿಣಿ ದೇವಿ. ಆದ್ರೆ ಆ ಬ್ರಹ್ಮಚಾರಿಣಿ ದೇವಿ ತಪಸ್ಸಿಗೆ ಹೋಗುವ ಮೊದಲಿನ ಭಾಗ ಅದು ಶೈಲಪುತ್ರಿ. ಪಾರ್ವತಿಯೇ, ಆ ಪಾರ್ವತಿ ಆ ರಾಜನ ಮಗಳಾಗಿ ಇರುವಂತಹ ಸ್ಥಿತಿಯಲ್ಲಿ, ತಪಸ್ಸಿಗೆ ಹೋಗುವ ಪೂರ್ವದಲ್ಲಿ ಇರುವಂತಹ ಸ್ಥಿತಿ, ಅದು ಶೈಲಪುತ್ರಿ ಎನ್ನುವ ಸ್ವರೂಪ. ನಮಗೆ ಬಹಳ ಚೆನ್ನಾದ ಒಂದು ಕೋನದಿಂದ ಚಿತ್ರೀಕರಣ ಮಾಡಿದೆ ನಮ್ಮ ಬಳಗ. ಅದನ್ನು ಪೂರ್ತಿ ಆದರ್ಶ ಕಾಣುವ ತರದಲ್ಲಿ ನೃತ್ಯ ಭಜನೆ ಜೊತೆ 300 ಜನರ ಒಳಗೆ ಅಲ್ಲಿ ಇರಬೇಕು ಎನ್ನುವಂತಹ ಒಂದು ನಿರ್ದೇಶನ ಇದ್ದದ್ರಿಂದ
ಅಲ್ಲಿ ಹೆಚ್ಚು ಜನರನ್ನು ಸೇರ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇಲ್ಲದಿದ್ರೆ ಸಾವಿರಾರು ಮಂದಿ ಕುದ್ರೋಳಿ ಕ್ಷೇತ್ರದ ಒಳಾಂಗಣ ಹೊರಾಂಗಣದಲ್ಲಿ ನಮಗೆ ಯಾವಾಗಲೂ ಕಾಣಿಸ್ತಾರೆ. ಆದರೆ ವಿಗ್ರಹ ವಿಸರ್ಜನೆಯ ಸಂದರ್ಭದಲ್ಲಿ ಯಾವಾಗಲೂ ಸೂರ್ಯನ ಬೆಳಕು ನಮಗೆ ನಿಧಾನವಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಪುಷ್ಕರಣಿಯ ಕಡೆಗೆ ಸಾಗುವ ಸುಂದರವಾದಂತಹ ಡ್ರೋನ್ ಚಿತ್ರ. ನವದುರ್ಗೆಯರ ಇನ್ನೊಂದು ಪಟ್ಟಿಯಲ್ಲಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಭದ್ರ ಈ 9 ಹೆಸರುಗಳಿದ್ರೆ ಜಯಂತಿ, ಮಂಗಲ, ಕಾಳಿ, ಸ್ವಧಾ, ಸ್ವಾಹ, ಕಪಾಲಿನಿ, ದುರ್ಗಾ, ಕ್ಷಮ, ಶಿವ ಎನ್ನುವಂತಹ ನವದುರ್ಗೆಯರಿದ್ದಾರೆ. ಅದೇ ರೀತಿ ನವದುರ್ಗೆಯರ ಹಾಗೆ ನವಶಕ್ತಿಯರು ಎನ್ನುವಂತಹ ಶಕ್ತಿಗಳಿದ್ದಾರೆ. ಪ್ರಭಾ, ಮಾಯಾ, ಜಯ, ಸೂಕ್ಷ್ಮ, ವಿಶುದ್ಧ, ನಂದಿನಿ, ಸುಪ್ರಭಾ, ಜಯ, ಸರ್ವಸಿದ್ಧಿದಾಯಿನಿ ಎನ್ನುವಂತಹ ನವಶಕ್ತಿಯರು. ನೋಡಿ, ಇದೊಂದು ಅದ್ಭುತವಾದಂತಹ ಒಂದು ಕೋನದಿಂದ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ವೃಷಾರೂಢ, ವೃಷಭ. ವೃಷಭ ಅಂತ ಹೇಳಿದ್ರೆ ಎತ್ತು, ಅದು ಶ್ವೇತ ವೃಷಭ. ಶಿವನವ ಶಕ್ತಿಯರು ಅಗತ್ಯ ಬಿದ್ದರೆ ಶಿವನ ಆಜ್ಞೆಯನ್ನು ಪಾಲನೆ ಮಾಡುವಂತಹ ವಾಮ, ಜ್ಯೇಷ್ಠ, ಶಿವ, ರೌದ್ರಿ, ಚಿತ್ತೋನ್ಮಾದಿನಿ, ಸುಖ, ಕಾಳಿ, ಕಳೇಬಲ, ಭೂತದಮನಿ ಎನ್ನುವಂತಹ 9 ಶಕ್ತಿಗಳು. ಆ ಶಿವಶಕ್ತಿಗಳು ಜ್ಞಾನ, ವೈರಾಗ್ಯ, ಐಶ್ವರ್ಯ, ಸತ್ಯ, ಕ್ಷಮ, ಧೃತಿ, ಆತ್ಮಸಂಬಂಧ ಇವೇ ಮೊದಲಾದಂತಹ ಶಿವನ ನವ ಗುಣಗಳನ್ನು ಹೊಂದಿರುವಂತಹ ಶಕ್ತಿ ದೇವತೆಯರು. ವಿದ್ಯುತ್ ದೀಪಗಳಿಂದ ರಂಜಿಸುತ್ತಿರುವಂತಹ ಕುದ್ರೋಳಿ ಕ್ಷೇತ್ರ. ಈ ನವದುರ್ಗೆಯರು ಮಹಾಲಕ್ಷ್ಮೀ ಸ್ವರೂಪದಲ್ಲಿಯೂ ಕೂಡ ಕಾಣಿಸಿಕೊಳ್ಳುವಂತಹ ಶಕ್ತಿಗಳು. ಜಯಂತಿ, ಮಂಗಲ, ಕಾಳಿ, ಸ್ವಧಾ, ಸ್ವಾಹ, ಕಪಾಲಿನಿ, ಕ್ಷಮ, ಶಿವ, ಧಾತ್ರಿ. ನವದುರ್ಗಾ ಸ್ವರೂಪದ ಕೌಮಾರಿಯರಾಗಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಭದ್ರ. ಈ ಶೃಂಗೇರಿಯಲ್ಲಿ ನವದುರ್ಗೆಯರನ್ನು ಅಲಂಕಾರ ಮಾಡುವ ಈ ಅನುಕ್ರಮಣಿಕೆ ಹೀಗೆ, ಒಂದೊಂದು ದಿವಸ ಒಂದೊಂದು ಸ್ವರೂಪದಲ್ಲಿ. ಬ್ರಾಹಿಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ಇಂದ್ರಾಣಿ, ವೀಣಾ ಸರಸ್ವತಿ, ಮೋಹಿನಿ, ರಾಜರಾಜೇಶ್ವರಿ, ಚಾಮುಂಡಿ. ಬ್ರಾಹಿಮಿ ಅಂದ್ರೆ ಬ್ರಹ್ಮನ ಮಗಳಾಗಿ ಆರಾಧಿಸಲ್ಪಡುವಂತಹ, ಬ್ರಹ್ಮನ ಪತ್ನಿಯಾಗಿ ಆರಾಧಿಸಲ್ಪಡುವಂತಹ ದೇವಿ. ಮಾಹೇಶ್ವರಿ ಅದು ಶಿವನ ಸಂಬಂಧಿಯಾದಂತಹ ಸ್ವರೂಪ. ಕೌಮಾರಿ, ವೈಷ್ಣವಿ ನೋಡಿ ವಿಷ್ಣು ಸಂಬಂಧಿ ದೇವಿಯಾಗಿ ಆ ಸ್ವರೂಪದಲ್ಲಿ. ಇಂದ್ರಾಣಿ ಅದು ಇಂದ್ರನ ಪತ್ನಿಯಾದಂತಹ ಶಚೀದೇವಿಯ ಆರಾಧನೆಯ ಒಂದು ಸ್ವರೂಪ. ವೀಣಾ ಸರಸ್ವತಿ ಮೋಹಿನಿ ರೂಪ. ರಾಜರಾಜೇಶ್ವರಿ ಅಂದ್ರೆ ಲಲಿತಾ ಪರಮೇಶ್ವರಿ. ಈಗ ಪೊಳಲಿಯ ರಾಜರಾಜೇಶ್ವರಿ ಅಂತ ಹೇಳ್ತೇವೆ, ಆಕೆ ಲಲಿತೆ, ಆ ಲಲಿತಾ ಪರಮೇಶ್ವರಿ. ಆ ಸ್ವರೂಪದ ಆರಾಧನೆಯಲ್ಲಿ, ಆ 9 ದಿವಸದ ಆರಾಧನೆಯಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿ ಉಗ್ರ ಸ್ವರೂಪವಾದಂತಹ ಚಾಮುಂಡಿ. ಶೈಲಪುತ್ರಿ ವಿಗ್ರಹದ ವಿಸರ್ಜನೆಯ ಸಿದ್ಧತೆ. ಈ ಮಹಾಗೌರಿ ಮತ್ತು ಶೈಲಪುತ್ರಿ ಈ 2 ವಿಗ್ರಹಗಳನ್ನು ಜೊತೆ ಜೊತೆಯಲ್ಲಿಟ್ಟರೆ ಒಂದೇ ಲೆಕ್ಕ ಕಾಣುತ್ತದೆ. ಆ ಮಹಾಗೌರಿ ಸ್ವರೂಪದಲ್ಲಿ ಕೂಡ ಆಕೆ ವೃಷಾರೂಢೆಯಾಗಿ ಕಾಣ್ತಾಳೆ. ಆದ್ರೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಲ್ಲಿ ಶೈಲಪುತ್ರಿಯಾಗಿರುವಂತಹ ಆಕೆ ಶಿವನನ್ನು ಮದುವೆಯಾಗುವುದಕ್ಕೆ ಪೂರ್ವದಲ್ಲಿ ಇರುವಂತಹ ಆ ತಾರುಣ್ಯದ ಒಂದು ಸ್ವರೂಪ ಅಂತ ಹೇಳ್ಬಹುದು ನಾವು, ಆ ಶೈಲಪುತ್ರಿಯ ಸ್ವರೂಪ. ಅದೇ ರೀತಿ ಮಹಾಗೌರಿ ಆಕೆ ಬಿಳಿ ಬಣ್ಣ, ಅವಳು ಕೂಡ ವೃಷಭವನ್ನು ಏರಿದಂತಹ ಸ್ಥಿತಿಯಲ್ಲಿ
ತ್ರಿಶೂಲವನ್ನು ಕೈಯಲ್ಲಿ ಇಟ್ಕೊಂಡಿರುವಂತಹ ಸ್ಥಿತಿ ಇದೆ. ಮಹಾಗೌರಿ ಆ ನವದುರ್ಗೆಯರನ್ನು ಸಾಲಾಗಿ ಇಟ್ಟಿದ್ದಾರೆ ಕುದ್ರೋಳಿಯಲ್ಲಿ. ಅಲ್ಲಿ ಈ ಮಹಾಗೌರಿ ವಿಗ್ರಹ ಮತ್ತು ಶೈಲಪುತ್ರಿ ವಿಗ್ರಹಗಳನ್ನು ನೋಡಿದಾಗ ಇದೆರಡು ಒಂದೇ ರೀತಿ ಅಂತ ಕಾಣುತ್ತದೆ. ನೋಡಿ, ಈ ವಿಗ್ರಹದ ರಚನೆಯನ್ನು ಮಾಡುವಾಗ ವೃಷಭರೂಢೆಯಾದಂತಹ ಆ ಪಾರ್ವತೀ ದೇವಿಯ ಸ್ವರೂಪವನ್ನು ವಾಹನದ ಜೊತೆಯಲ್ಲೇ ಅವರು ರಚನೆ ಮಾಡಿದ್ದಾರೆ. ಈ ವಿಗ್ರಹ ವಿಸರ್ಜಿಸಲ್ಪಡುವಾಗ ಆ ವೃಷಭದ ಜೊತೆಯಲ್ಲೇ ಆ ವಿಗ್ರಹ ವಿಸರ್ಜಿಸಲ್ಪಡ್ತಾ ಇದೆ. ಶೈಲಪುತ್ರಿ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನಿ. ಒಂದು ರೀತಿಯಲ್ಲಿ ನಿರೀಕ್ಷೆಗಿಂತ ವೇಗವಾಗಿ ಸಾಗ್ತಾ ಇದೆ ಅಂತ ಅನಿಸ್ತದೆ ಎಲ್ಲ ಪ್ರಕ್ರಿಯೆಗಳು. ಈ ಸ್ವರೂಪವನ್ನು ತಾಳುವ ಮೊದಲೇ ಆ ದಾಕ್ಷಾಯಿಣಿ ಸ್ವರೂಪದಲ್ಲಿರುವಾಗ ದಗ್ಧಳಾದಾಗ ಆ ಮೃತದೇಹವನ್ನು ಹೊತ್ತಂತಹ ಶಿವ ಆತ ರುದ್ರ ತಾಂಡವಾಡ್ತಾನೆ. ಅವಳ ಅಂಗಾಂಗಗಳು 51 ತುಣುಕುಗಳಾಗಿ ಭಾರತದಾದ್ಯಂತ ಹರಡಿ ಬಿದ್ದಿವೆ. ಆ ಸತೀ ದೇವಿಯ ಅವಯವಗಳು ಬಿದ್ದಂತಹ ಸ್ಥಳಗಳಲ್ಲಿ ಶಕ್ತಿಪೀಠಗಳು ನಿರ್ಮಾಣ ಆಗಿದೆ. ಆ ಕ್ಷೇತ್ರದಲ್ಲಿ ಒಬ್ಬೊಬ್ಬ ಭೈರವ ಮತ್ತು ಆ ಶಕ್ತಿ ದೇವಿಗೆ ಬೇರೆ ಬೇರೆ ಹೆಸರುಗಳು. ಇದು ನಮ್ಮ ಭಾರತ ದೇಶದ ಒಂದು ಶಕ್ತಿಯ ಆರಾಧನೆಯ ಶಾಕ್ತೇಯ ಪಂಥದ ಒಂದು ವಿಶಿಷ್ಟ ಸ್ವರೂಪ ಅದು. ಅವಳ ಕಿರೀಟ ಬಿದ್ದ ಸ್ಥಳ, ಅಲ್ಲಿಯ ಶಕ್ತಿ, ಆ ದೇವಿಗೆ ವಿಮಲಾ ಅಂತ ಹೆಸರು. ಶೈಲಪುತ್ರಿ ದೇವಿಯ ವಿಗ್ರಹದ ವಿಸರ್ಜನೆ ಆರಂಭದಲ್ಲಿ ಗಣಪತಿ, ಆಮೇಲೆ ಆದಿಶಕ್ತಿ, ಮತ್ತೆ ನವದುರ್ಗೆಯಲ್ಲಿ ಮೊದಲ ದೇವಿ ಶೈಲಪುತ್ರಿ ದೇವಿಯ ವಿಗ್ರಹದ ವಿಸರ್ಜನೆಯ ಸಂದರ್ಭ. ಶಿವ ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಗಂಗಾವತರಣದ ದೃಶ್ಯಾವಳಿಗಳನ್ನು ನಾವು ಕಾಣಬಹುದು. ದೇವಗಂಗೆ ಭೂಗಂಗೆಯಾಗಿ ಹರಿದಂತಹ ಆ ಕಥೆ, ಭಗೀರಥನ ಪ್ರಯತ್ನದಿಂದಲಾಗಿ ಭಾಗೀರಥಿಯಾದಂತಹ ಕಥೆ, ಜಹ್ನು ಋಷಿಯ ಆ ತಪೋಬಲದಿಂದ ಜಾಹ್ನವಿ ಎನ್ನುವಂತಹ ಹೆಸರನ್ನು ಗಂಗೆ ಪಡೆಯುವುದಕ್ಕೆ ಕಾರಣವಾದಂತಹ ಕಥೆ, ಸಗರ ಪುತ್ರರಿಗೆ ಮೋಕ್ಷವನ್ನು ಕರುಣಿಸಿದಂತಹ ತ್ರಿಪಥಗಾಮಿನಿಯಾದಂತಹ ಆ ಗಂಗೆಯ ಕಥೆ, ಆ ಗಂಗೆ ಭೂಮಿಗೆ ಇಳಿಯುವುದಕ್ಕೆ, ಅವಳ ವೇಗವನ್ನು ತಡೆಯುವುದಕ್ಕೆ ಶಿವನೇ ಜಟೆಯನ್ನು ಹರಡಿ ನಿಂತಹ ಆ ಗಂಗೆಯ ಅಹಂಕಾರವನ್ನು ಮುರಿಯುವುದಕ್ಕಾಗಿ ಗಂಗಾಧರನಾದಂತಹ ಕಥೆ ಇಲ್ಲಿಯ ಪುಷ್ಕರಣಿಯಲ್ಲಿರುವಂತಹ ಸುತ್ತಲಿರುವಂತಹ ಆ ಚಿತ್ರಾವಳಿಯನ್ನು ಕಂಡಾಗ ನಮಗೆ ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಶಿವನ ಪತ್ನಿ, ಪರ್ವತರಾಜನ ಮಗಳು ಶೈಲಪುತ್ರಿ.
ವರ್ಷದಿಂದ ವರ್ಷಕ್ಕೆ ಆ ಮೂರ್ತಿಗಳನ್ನು ಅತ್ಯಂತ ಆಕರ್ಷಕವಾಗಿ ಅವರು ರಚನೆ ಮಾಡ್ರ. ಅವರ ಹೆಸರೇ ಬಹಳ ಚೆನ್ನಾಗಿದೆ. ಇದರ ಶಿಲ್ಪಿ ತಾವು ಮಾತಾಡ್ಸಿದ್ರೆ ಆಗ ಅವರು. ಹೌದೌದು, ಶಿವಮೊಗ್ಗ ಅಲ್ಲ ಅವರು? ಶಿವಮೊಗ್ಗ. ಮೊದಲು ರಾಜಶೇಖರ್ ಅಂತ ಹೇಳಿ ಮಾಡ್ತಾ ಇದ್ರು. ಹೌದು. ಇದು ಎರಡನೇ ದೇವಿ, ಶೈಲಪುತ್ರಿ ಆದ್ಮೇಲೆ ಬ್ರಹ್ಮಚಾರಿ. ಆಕೆಯ ವೇಷಭೂಷಣಗಳೇ ಪಾರ್ವತಿಯೇ. ಅವಳು ವೈರಾಗ್ಯವನ್ನು ತಾಳಿ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಉದ್ದೇಶದಿಂದ ತಪಶ್ಚಾರಿಣಿ ದೇವಿಯಾಗಿ ಕಾಣಿಸಿಕೊಳ್ತಾಳೆ. ಮೊದಲ ದೇವಿಯ ಶೈಲಪುತ್ರಿ ಸ್ವರೂಪ ಅಂದ್ರೆ ಆಕೆ ರಾಜಕುಮಾರಿಯಾಗಿ ಪರ್ವತರಾಜನ ಮಗಳಾಗಿ ಅವಳು ಅರಮನೆಯಲ್ಲಿ ಬೆಳೆಯುತ್ತಾ ಇರುವ ತನಕದ ಆ ಸ್ವರೂಪವನ್ನು ಪರಿಕಲ್ಪನೆಯಲ್ಲಿ ಇರಿಸಿ ಆ ಶೈಲಪುತ್ರಿಯನ್ನು ಆರಾಧಿಸಲಾಗ್ತದೆ. ನಾರಾಯಣ್ ಗುರುಸ್ವಾಮಿಗಳು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು, ಭಜನೆಗೂ ಹೆಚ್ಚಿನ ಒತ್ತನ್ನು ಕೊಟ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದವರು. ಆ ಪರಂಪರೆ ಈಗ ಮುಂದುವರಿಯುತ್ತಿರುವುದನ್ನು ಕಾಣ್ತೇವೆ. ಸಣ್ಣ ಮಕ್ಕಳು ಕೂಡ ಬ್ರಹ್ಮಚಾರಿಣಿ ದೇವಿ ಎರಡನೆಯ ದೇವಿ, ವೃಷಾರೂಢೆಯಾದಂತಹ ಶೈಲಪುತ್ರಿ ಮೊದಲ ದೇವಿ. ಆದರೆ ಬ್ರಹ್ಮಚಾರಿಣಿ ದೇವಿ ತಪಶ್ಚಾರಿಣಿ ದೇವಿ. ಈಕೆಯ ಮತ್ತೊಂದು ಹೆಸರು ಅಪರ್ಣ. ಅಪರ್ಣ, ಹೌದು ಹೌದು. ಇವಳ ತಾಯಿ ಮೇನೆ ಎನ್ನುವಳು. ಮಗಳ ಸ್ಥಿತಿಯನ್ನು ನೋಡಿ ಅವಳು ಪರಿತಾಪ ಪಡ್ತಾಳೆ. ಇವಳು ಯಾವ ರೀತಿಯ ತಪಸ್ಸು ಅಂತ ಹೇಳಿದ್ರೆ, ಮೊದಲು ಆರಂಭದಲ್ಲಿ ಫಲವಸ್ತುವನ್ನು ಸೇವನೆ ಮಾಡ್ತಾ ಇದ್ಲು, ನಂತರ ಅದನ್ನು ಬಿಟ್ಲು, ಉದುರುವ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಆ ಎಲೆಯನ್ನು ತಿನ್ನುವುದನ್ನು ನಿಲ್ಲಿಸಿದ್ಲು. ಆಗ ಅವಳಿಗೆ ಅಪರ್ಣ ಅಂತ ಹೆಸರು. ಪರ್ಣ ಅಂದ್ರೆ ಎಲೆ. ಹೌದು, ಪರ್ಣ. ಪರ್ಣ ಅಂದ್ರೆ ಎಲೆ. ಆ ಪರ್ಣವನ್ನು ತಿನ್ನುವುದನ್ನು ನಿಲ್ಲಿಸಿದ ದೇವಿ ಇವಳೆ ಅಪರ್ಣ. ತಪಶ್ಚಾರಿಣಿ, ಬ್ರಹ್ಮಚಾರಿಣಿ. ಇವಳು ಈ ಸ್ವರೂಪವನ್ನು ತಾಳುವ ಉದ್ದೇಶ ಶಿವನನ್ನು ನಾನು ಮದುವೆ ಆಗಬೇಕು ಅಂತ. ಅವಳಿಗೆ ನಾರದರು ಪ್ರೇರಣೆಯನ್ನು ಕೊಡ್ತಾರೆ. ನೀನು ಪೂರ್ವ ಜನ್ಮದಲ್ಲಿ ದಾಕ್ಷಾಯಿಣಿಯಾಗಿದ್ದವಳು, ಶಿವನೂ ಕೂಡ ತನ್ನ ಪತ್ನಿಯನ್ನು ಕಳಕೊಂಡು ಆತನೂ ಕೂಡ ವೈರಾಗ್ಯವನ್ನು ತಾಳಿ ತಪೋನಿರತನಾಗಿದ್ದಾನೆ. ಅವ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನನ್ನು ನೀನು ಪಡೆಯಬೇಕಿದ್ರೆ ನೀನು ತಪಸ್ಸಿನ ಮೂಲಕ ಅವನನ್ನು ಒಲಿಸಿಕೊಳ್ಬೇಕು. ಹಾಗೆ ಪತಿಯನ್ನಾಗಿ ಶಿವನನ್ನೇ ಪಡೆಯಬೇಕು ಎನ್ನುವ ಕಾರಣದಿಂದ ತಪವನ್ನಾಚರಿಸುವ ದೇವಿ ಆಕೆ. ಶೈಲಪುತ್ರಿಯೂ ಮುಂದೆ ಬ್ರಹ್ಮಚಾರಿಣಿ ಆಗ್ತಾಳೆ. ಇದೇ ಶೈಲಪುತ್ರಿಯ ವಿಗ್ರಹದ ವಿಸರ್ಜನೆಯ ಹೊತ್ತು ಪರ್ವತರಾಜನ ಮಗಳು ಪಾರ್ವತಿಯ ಇನ್ನೊಂದು ಹೆಸರು ಶೈಲಪುತ್ರಿ. ಶೈಲ ಅಂದ್ರೆ ಪರ್ವತ, ಪರ್ವತರಾಜನ ಮಗಳು. ಪರ್ವತರಾಜನ ಮಗಳನ್ನು ಶೈಲಪುತ್ರಿ ಅಂತ ಕರೆಯುವುದು. ಇವಳೇ ಪಾರ್ವತಿ, ನವದುರ್ಗೆಯರಲ್ಲಿ ಮೊದಲನೆಯ ದುರ್ಗೆ. ಕುದ್ರೋಳಿಯಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎನ್ನುವ ನವದುರ್ಗೆಯರನ್ನು ಆದಿಶಕ್ತಿಯ ಸಹಿತ ಆರಾಧಿಸಲಾಗುತ್ತದೆ. ಅದರಲ್ಲಿ ಮೊದಲ ಶಕ್ತಿ ಶೈಲಪುತ್ರಿ ದೇವಿ. ನವದುರ್ಗೆಯರಲ್ಲಿ ಮೊದಲ ದುರ್ಗೆ ಶೈಲಪುತ್ರಿ ದೇವಿಯ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನೀಗ ನಾವು ಕಾಣ್ತಾ ಇದ್ದೇವೆ. ಈ ಸ್ವರೂಪದಲ್ಲಿ ನೋಡುವಾಗ ನಮಗೆ ಆದಿಶಕ್ತಿಯ ರೂಪವೇ ಕಾಣ್ತದೆ. ತ್ರಿಶೂಲವನ್ನು ಧಾರಣೆ ಮಾಡಿದಂತಹ ಆದಿಶಕ್ತಿಯ ಸ್ವರೂಪ. ಜೊತೆಯಲ್ಲಿ ವೃಷಭ ಇರುವುದರಿಂದ ಈಕೆ ವೃಷಾರೂಢೆಯಾದಂತಹ ಶೈಲಪುತ್ರಿ. ನವರಾತ್ರಿಯ ಮೊದಲನೆಯ ದಿವಸದ ಪೂಜೆಯಲ್ಲಿ ಇವಳ ಪೂಜೆ, ಉಪಾಸನೆಯನ್ನು ಮಾಡಲಾಗ್ತದೆ. ಆ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಯೋಗ ಸಾಧನೆ ಆರಂಭವಾಗುತ್ತದೆ. ಮೂರ್ತಿಗಳ ವಿನ್ಯಾಸದ ಹಾಗೆ ಅದರ ಅಲಂಕಾರ ಕೂಡ ಅಷ್ಟೇ ಬಹಳ ನೋಡಿ. ಸಾಮಾನ್ಯವಾಗಿ ಒಂದು ನಂಬಿಕೆ, ವಿಗ್ರಹದ ವಿಸರ್ಜನೆಯ ಹೊತ್ತಿನಲ್ಲಿ ಆ ವಿಗ್ರಹದ ಮುಖಭಾವ ಒಂದು ಬೇಸರದ ಛಾಯೆಯನ್ನು ತಳೆಯುತ್ತದೆ ಅಂತ. ಆ ಮಂದಸ್ಮಿತ ಸ್ವರೂಪ ಸ್ವಲ್ಪ ಮ್ಲಾನವದನ ಸ್ವರೂಪವನ್ನು ತಳೆಯುತ್ತದೆ ಎನ್ನುವ ನಂಬಿಕೆಗೆ ಅನುಗುಣವಾಗಿ ನಮಗೆ ಈ ವಿಗ್ರಹದಲ್ಲಿ ವ್ಯತ್ಯಾಸವನ್ನು ಕಾಣುತ್ತೇವೆ. ಹೌದು ಹೌದು.
ಅಲ್ಲಿ ಮಂಟಪದಲ್ಲಿ ಪೂಜಿಸುವಾಗ ಈ ಶೈಲಪುತ್ರಿ ಹಸನ್ಮುಖಿಯಾಗಿ ಗೋಚರಿಸ್ತಾ ಇದ್ರೆ, ಈಗ ವಿಗ್ರಹ ವಿಸರ್ಜನೆಯ ಸಂದರ್ಭದಲ್ಲಿ ಏನೋ ಒಂದು ದುಃಖದ ಛಾಯೆ ಆ ಮೂರ್ತಿಯಲ್ಲಿ ನಮಗೆ. ಒಂದು ಒಳ್ಳೆ ಶಬ್ದ ಬಳಸಿದ್ರಿ, ಮ್ಲಾನವದನೆ ಅಂತ ಹೇಳುದು. ಜಗನ್ಮಾತೆಯಾದಂತಹ ಶೈಲಪುತ್ರಿ ಸ್ವರೂಪದಲ್ಲಿ ಆರಾಧಿಸಲ್ಪಟ್ಟಂತಹ ನವದುರ್ಗೆಯರಲ್ಲಿ ಮೊದಲ ದುರ್ಗೆಯ ವಿಗ್ರಹದ ವಿಸರ್ಜನೆಯಾಗಿದೆ. ಶೈಲಪುತ್ರಿ ದೇವಿಗೆ ನಮನಗಳನ್ನು ಸಲ್ಲಿಸೋಣ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕುದ್ರೋಳಿ ಕ್ಷೇತ್ರದ ದಸರಾ ವೈಭವದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಜಾಹೀರಾತು ವಿರಾಮದ ನಂತರ ಬ್ರಹ್ಮಚಾರಿಣಿ ದೇವಿಯ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನು ಕಾಣೋಣ. Sumangala Sweets and Caterers, Sri Gokarnatha Temple Compound, Kudroli, Mangalore. A trusted name in catering. Contact 0824-2495-733, mobile 93435-71958, 991601-2658, 9342-555-282. Sumangala Sweets and Caterers. Udbhav Developers Mangaluru presents Udbhav Square. Primarily located in Mangaluru with easy access for travel to all. A commercial complex which caters to various industrial sectors. Contemporary and eco-friendly office space, along with ample parking space and modern amenities to offer. Gives your business the advantage of a great location, visibility and accessibility. Now available for sale or rental. For further details, contact Udbhav Developers Mangaluru 77604 71269. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ಮ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ಕಂಗ್ರಾಟ್ಸ್. ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಎಸ್ಎಲ್ ಶೀಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. ಎಸ್ಎಲ್ ಶೀಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ನೋಡಿದೊಡನೆ ಮನಸೋಲುವುದು. ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. ಫಸ್ಟ್ ನ್ಯೂರೋ ಹಾಸ್ಪಿಟಲ್, ಮೆದುಳು ಬೆನ್ನುಮೂಳೆಯ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅತ್ಯಾಧುನಿಕ ಉಪಕರಣ ಮತ್ತು ತಂತ್ರಜ್ಞಾನಗಳನ್ನು ಹೊಂದಿರುವ ಪ್ರಥಮ ಸ್ಪೆಷಲೈಸ್ಡ್ ನರವಿಜ್ಞಾನ ಆಸ್ಪತ್ರೆ. ಮೆದುಳು ಮತ್ತು ಬೆನ್ನುಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ವಿಶೇಷ ನರರೋಗ ಶಸ್ತ್ರಚಿಕಿತ್ಸಕರ ಮತ್ತು ನರ ವೈದ್ಯರುಗಳ ವೃತ್ತಿಪರ ತಂಡದಿಂದ ಕೈಗೆಟಕುವ ದರದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ, ಪಾರ್ಶ್ವವಾಯು ನಿರ್ವಹಣೆ ಮತ್ತು ಚಿಕಿತ್ಸೆ,
ಅಪಸ್ಮಾರ ಚಿಕಿತ್ಸೆ ಮತ್ತು ಅಪಸ್ಮಾರ ಶಸ್ತ್ರಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಮತ್ತು ಬೆನ್ನುಮೂಳೆ ಚಿಕಿತ್ಸಾಲಯ, ಪಾರ್ಕಿನ್ಸನ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್ ವಿಭಾಗ, ಮೆಮೊರಿ ಕ್ಲಿನಿಕ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ, ನ್ಯೂರೋ ಸೈಕಿಯಾಟ್ರಿ ತಂಡ ಮತ್ತು ಸೈಕಿಯಾಟ್ರಿ, ನ್ಯೂರೋ ರೇಡಿಯಾಲಜಿ ಅಂಡ್ ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ಕ್ರಿಟಿಕಲ್ ಕೇರ್, ಬೋಟಾಕ್ಸ್ ಚಿಕಿತ್ಸೆ, ಸ್ಟ್ರೋಕ್ ಚಿಕಿತ್ಸೆಗಾಗಿ ಪರಿಣತಿ ಹೊಂದಿರುವ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗ. ಟೈಮ್ ಲಾಸ್ ಇಸ್ ಬ್ರೈನ್ ಲಾಸ್ಟ್. ಸ್ಟ್ರೋಕ್ ಆದ 4.5 ಗಂಟೆಗಳ ಒಳಗೆ ಆಸ್ಪತ್ರೆಗೆ ರೋಗಿಯನ್ನ ದಾಖಲು ಮಾಡಿದ್ದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಕೋವಿಡ್ಗೆ ಬೇಕಾದ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು 24x7 ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯದ ಖಾಸಗಿ ಅತಿ ದೊಡ್ಡ ನರ ಸಂಬಂಧ ಚಿಕಿತ್ಸೆ ನೀಡುವ ಏಕೈಕ ಆಸ್ಪತ್ರೆ ಫಸ್ಟ್ ನ್ಯೂರೋ ಆಸ್ಪತ್ರೆ. ಹೋ ಅಜ್ಜಿ, ಕಾಪರ್ ಜಾಗ್ನಿಂದಲೇ ನೀರು ಕುಡಿಯಬೇಕೆಂದು ಗೊತ್ತು. ಆದ್ರೆ ಕಾಪರ್ನ ಗುಣ ಈಗ್ಲೂ ಆಕ್ವಾಗಾರ್ಡ್ನಲ್ಲಿ. ಹೇಗೆ? ಅಡ್ವಾನ್ಸ್ ಟೆಕ್ನಾಲಜಿ ಅಜ್ಜಿ, ನಿಮ್ಗದು ಅರ್ಥವಾಗದು. ಓಹ್, ಯು ಮೀನ್ ಆಕ್ಟಿವ್ ಕಾಪರ್ ಅಯಾನಿಕ್ ಇನ್ಫ್ಯೂಷನ್? ಆಕ್ವಾಗಾರ್ಡ್ನ ಹೊಸ ಆಕ್ಟಿವ್ ಕಾಪರ್ ಟೆಕ್ನಾಲಜಿ ನಿಮ್ಮ ನೀರಿಗೆ ನೀಡುತ್ತದೆ ತಾಮ್ರದ ಗುಣ. ಸೈನ್ಸ್ ನಲ್ಲಿ ಹಿಂದೆ ಇದೆಯಲ್ವೇ? ಎಲ್ಲರೂ ಟಾಪರ್ ಆಗಿರುವುದಿಲ್ಲ ಮತ್ತು ಎಲ್ಲಾರು ಆಕ್ವಾಗಾರ್ಡ್ ಆಗಿರುವುದಿಲ್ಲ. ದಸರಾ ವೈಭವ 2020 ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ನವದುರ್ಗೆಯರ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನು ಕಾಣಿಸ್ತಾ ಇದ್ದೇವೆ. ಹೌದು, ಈಗಾಗಲೇ ವಿಸರ್ಜನಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಶೈಲಪುತ್ರಿ, ಆದಿಶಕ್ತಿ ಈ ಎರಡು ಬಿಂಬಗಳ ವಿಸರ್ಜನೆ ನಡೆದೀಗ ಮೂರನೆಯ ಬಿಂಬ ಅಂದರೆ ನವದುರ್ಗೆಯರಲ್ಲಿ ಎರಡನೆಯವಳು ಬ್ರಹ್ಮಚಾರಿಣಿ, ಆಕೆಯ ವಿಸರ್ಜನಾ ಪ್ರಕ್ರಿಯೆ ನಡೀತಾ ಇದೆ. ನೋಡುವಾಗಲೇ ಒಂದು ತಪಸ್ವಿನಿ ಹಾಗೆ ಕಾಣುವಂಥ ಒಂದು ಬಿಂಬ ನೋಡಿ. ಪಾರ್ವತಿಯ ಇನ್ನೊಂದು ಸ್ವರೂಪ ಇದು. ಇವಳ ಆ ತಪಸ್ಸಿನ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದರೆ, ಅವಳ ತಾಯಿಯಾದಂತಹ ಮೇನಕೆ ಅವಳಿಗೆ ಮಗಳ ಗುರ್ತ ಹಿಡ್ಲಿಕ್ಕೆ ಆಗ್ಲಿಲ್ಲ. ಆಗ ಅವಳು ಉಮಾ ಅಂತ ಕರೆದದ್ದು, ತಡೆ ಅಂತ. ಹೌದೌದು, ಉಮಾ ಬೇಡ ನೋಡೆ ಬೇಡ ಅಂತ. ಉಮಾ ಅಂತ ಹೇಳುವ ಹೆಸರು ಕೂಡ ಈ ದೇವಿಯ ಹೆಸರು. ಇನ್ನೊಂದು ಹೆಸರು ಬ್ರಹ್ಮಚಾರಿಣಿ, ತಪಶ್ಚಾರಿಣಿ. ಹೌದು, ಅಪರ್ಣ ಎನ್ನುವ ಹೆಸರು ಕೂಡ ಈ ದೇವಿಗೆ ಸಲ್ತದೆ. ಅಂದ್ರೆ ಪರ್ಣಾಹಾರದಿಂದಲೇ ತಪಶ್ಚರ್ಯೆಯನ್ನು ಮಾಡಿದವಳು ಅಂತಲೂ ಉಂಟು. ಫಲಮೂಲಗಳನ್ನು ತಿಂದು ಕೆಲವು ವರ್ಷಗಳವರೆಗೆ, ಸುಮಾರು 100 ವರ್ಷಗಳವರೆಗೆ ಆಕೆ ತಪಸ್ಸನ್ನು ಆಚರಿಸಿದ್ದಾಳೆ ಅಂತ. ಅದು ದೇವಕಾಲಮಾನ. 100,000 ವರ್ಷಗಳವರೆಗೆ ಹೌದೌದು. ನೆಲದ ಮೇಲೆ ಉದುರಿ ಬಿದ್ದ ಬಿಲ್ವ ಪತ್ರೆಗಳನ್ನು ಅವಳು ತಿನ್ನುವುದನ್ನು ಬಿಟ್ಟು ಅನೇಕ 1000 ವರ್ಷಗಳವರೆಗೆ ಆಹಾರ ನೀರು ಎರಡನ್ನೂ ಸೇವಿಸದೆ ತಪಸ್ಸು ಮಾಡಿದವಳು. ಪರ್ಣಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣ ಅವಳು ಅಪರ್ಣ, ಪರ್ಣ ಇಲ್ಲದವಳು ಅಂತ. ಅನೇಕ 1000 ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯ ಪೂರ್ವಜನ್ಮದ ಶರೀರ ಅದು ತುಂಬಾ ಕ್ಷೀಣ ಆಗಿ ಹೋಯ್ತಂತೆ. ಅವಳು ಅತ್ಯಂತ ಕೃಷಕಾಯಳಾಗಿದ್ರು ಆ ಹೊತ್ತಿಗೆ. ಅವಳ ಈ ಸ್ಥಿತಿಯನ್ನು ಕಂಡು ನೀವು ಹೇಳಿದ ಹಾಗೆ ಬೇಡ ಬೇಡ ಅಂತ ಹೇಳಿದ್ರು. ಅವಳ ಈ ತಪಸ್ಸಿನಿಂದ 3 ಲೋಕ ಕೂಡ ಒಂದು ಗದಗುಟ್ಟಿ ನಡುಗುವಂತ ಒಂದು ಸ್ಥಿತಿ. ಎಲ್ಲ ದೇವತೆಗಳು, ಋಷಿಗಳು, ಸಿದ್ಧಗಣರು, ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಒಂದು ಅಭೂತಪೂರ್ವವಾದಂತಹ ಪುಣ್ಯಕೃತ ಅಂತ ಹೇಳಿ ಹೊಗಳಲಿಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಬ್ರಹ್ಮದೇವನೇ ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸಿ, ಇಂದಿನವರೆಗೆ ಯಾರೂ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ, ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ, ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ, ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾದೀತು, ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವನು, ಈಗ ನೀನು ತಪಸ್ಸನ್ನು ಬಿಟ್ಟು
ಮನೆಗೆ ಹಿಂತಿರುಗು, ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರುವನು ಅಂತ ಹೇಳ್ತಾನಂತೆ ಆಕಾಶವಾಣಿಯಾಗಿ. ಜಗನ್ಮಾತೆ ದುರ್ಗೆಯ ಈ ಎರಡನೇ ಸ್ವರೂಪ ಭಕ್ತರಿಗೆ ಮತ್ತು ಸಿದ್ಧರಿಗೆ ಅನಂತ ಫಲವನ್ನು ಕೊಡುವಂತಹ ಸ್ವರೂಪ ಇದು. ಹೌದು. ಈ ದೇವಿಯ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವುಗಳೆಲ್ಲ ವೃದ್ಧಿಯಾಗ್ತದೆ. ಜೀವನದ ಕಠಿಣ ಸಂಘರ್ಷದಲ್ಲೂ ಕೂಡ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗುವುದಿಲ್ಲ. ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಆತನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗ್ತದೆ. ನವರಾತ್ರಿ ಪೂಜೆಯ ಎರಡನೆಯ ದಿನ ಇವಳ ಸ್ವರೂಪದ ಉಪಾಸನೆಯನ್ನು ಮಾಡಲಾಗ್ತದೆ. ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗ್ತದೆ. ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯು ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ. ಅವಳ ಸ್ತುತಿ ಕೂಡ ಉಂಟು ನೋಡಿ. ದಧಾನ ಕರಪದ್ಮಾಬ್ಧಾಮಕ್ಷ ಮಾಲಾಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನ ಉತ್ತಮ ಅಂತ. ಅಂದ್ರೆ ಬಲಗೈಯಲ್ಲಿ ಜಪಮಾಲೆ, ಎಡಕೈಯಲ್ಲಿ ಕಮಂಡಲ. ಹೌದು. ಮತ್ತೆ ಬ್ರಹ್ಮ ಎನ್ನುವ ಶಬ್ದದ ಅರ್ಥವೇ ತಪಸ್ಸು ಅಂತ. ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ತಪಸ್ಸಿನ ಚಾರಿಣಿ ಅಂದ್ರೆ ತಪಸ್ಸನ್ನು ಆಚರಿಸುವುದು ಅಂತ. ವೇದಸ್ತತ್ವಂ ತಪೋ ಬ್ರಹ್ಮ, ವೇದ ಮತ್ತು ತಪಸ್ಸು ಅದು ಬ್ರಹ್ಮ ಶಬ್ದದ ಅರ್ಥ. ಬ್ರಹ್ಮಚಾರಿಣಿ ದೇವಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾದಂತಹ ಸ್ವರೂಪ. ಅವಳ ಕೈಯಲ್ಲಿ ನೋಡಿ ಜಪಮಾಲೆ, ಮತ್ತೊಂದರಲ್ಲಿ ಕಮಂಡಲ. ಆ ಸ್ವರೂಪವೇ ಆಕೆ ತಪಸ್ವಿನಿ ಎನ್ನುವುದನ್ನು ತೋರಿಸ್ತದೆ. ಅಂತಿಂತ ತಪಸ್ಸಲ್ಲ, ಕಠಿಣವಾದ ತಪಸ್ಸನ್ನು ಈಕೆ ಮಾಡಿದ್ದಾಳೆ. ಅವಳ ಉದ್ದೇಶ ಪತಿಯನ್ನು ಪಡೆಯುವುದು. ಹೌದು, ನಾರದರ ಉಪದೇಶ ಅದಕ್ಕೆ. ಹಿಂದೆ ಅವಳು ಹಿಮವಂತನ ಮಗಳಾಗಿ ಅವತರಿಸಿದಾಗ ದಕ್ಷನ ಮಗಳಾಗಿ, ಹೌದು, ಮಗಳಾಗಿದ್ದು ಸತಿಯಾಗಿದ್ದಳು. ಆಮೇಲೆ ನಾರದರ ಉಪದೇಶ ಅವಳಿಗೆ ಈ ಇನ್ನೊಂದು ಹಿಮವಂತನ ಮಗಳಾಗಿ ಜನಿಸಿದ ಮೇಲೆ ಮತ್ತೆ ಶಿವನನ್ನೇ ನೀನು ಪತಿಯಾಗಿ ಪಡಿಬೇಕು ಅಂತಿದ್ರೆ ತಪಸ್ ಮಾಡಬೇಕು, ಅದು ಕೂಡ ಕಠಿಣವಾದ ತಪಸ್ಸು ಆಗಬೇಕು ಅಂತ. ಅಂತಹ ಒಂದು ದುಸ್ತರವಾದಂತಹ ತಪಸ್ಸನ್ನು ಅವಳು ಮಾಡಿದ್ದರಿಂದ ಹಾಗೆಯೇ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಅಂತ ಹೆಸರು ಬಂದದ್ದು ಅಂತ. ಇಲ್ಲಿ ವಿಗ್ರಹದ ವಿಸರ್ಜನೆಯ ಕ್ರಮಗಳು ಕೂಡ ವರ್ಷದಿಂದ ವರ್ಷಕ್ಕೆ ಇದು ಬೇರೆ ಬೇರೆ ಸ್ವರೂಪಗಳನ್ನು ತಾಳಿ ನೋಡಿ. ಈಗ ಇದು ಒಂದು ಸುಂದರವಾದ ಒಂದು ಒಳ್ಳೆಯ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ಕಾಣ್ತೇವೆ ನಾವು ನೋಡಿ. ಏನು ಗಡಿಬಿಡಿ ಇಲ್ಲದೆ ವಿಗ್ರಹದ ವಿಸರ್ಜನೆಯಲ್ಲಿ ಕಾರ್ಯಕರ್ತರು, ಆ ತಂಡ ಆ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಹೌದು. ಈಗ ಹೋದ ವರ್ಷ ಎಲ್ಲ ಆದರೆ ಬೆಳಿಗ್ಗೆ ಒಂದು 7-8 ಗಂಟೆ ಹೊತ್ತಿದ್ದು. ಹೌದು ಅಲ್ಲ, ನಾವೇ ಅದಕ್ಕೆ ಸಾಕ್ಷಿ. ಒಂದು ಸರಾಸರಿ ಅರ್ಧ ಗಂಟೆಗೆ ಒಂದು ವಿಗ್ರಹದ ವಿಸರ್ಜನೆ ಆಗ್ತಾ ಇದೆ. ಈಗ ಶೈಲಪುತ್ರಿ ಅದಾದ ನಂತರ ಬ್ರಹ್ಮಚಾರಿಣಿ. ಈಗ ಬ್ರಹ್ಮಚಾರಿಣಿ ದೇವಿಯ ವಿಗ್ರಹದ ವಿಸರ್ಜನೆ ಹೊತ್ತು ಶಿವಪುಷ್ಕರಣಿಯಲ್ಲಿ ಪುಷ್ಕರಣಿಯ ಸುತ್ತಲೂ ಇರುವಂತಹ ಚಿತ್ರಾವಳಿ, ಅಲ್ಲಿ ಹಿಂದಿನಿಂದ ಮತ್ತೊಂದು ದೇವಿಯ ಸ್ವರೂಪ ನಮಗೆ ಕಾಣ್ತದೆ. ಇದು ಶಿವ ಪುಷ್ಕರಣಿಯಲ್ಲಿ ಪುಷ್ಕರಣಿ ಇದು. ಹೌದು. ಸುತ್ತ ಇಡೀ ಶಿವನ ಒಂದು ಅಲ್ಲಿರುವಂತಹ ಚಿತ್ರಣ ಇದೆ, ಸ್ವರೂಪ. ನಿಧಾನವಾಗಿ ಬ್ರಹ್ಮಚಾರಿಣಿ ದೇವಿಯನ್ನ ಪುಷ್ಕರಣಿಯಲ್ಲಿ ಇಳಿಸ್ತಾ ಇರುವಂತಹ ಪ್ರಕ್ರಿಯೆ ನಡೀತಾ ಇದೆ. ಇದು ಕೈಲಾಸ ಪರ್ವತದಲ್ಲಿರುವಂತಹ ಒಂದು ಕೊಳದಲ್ಲಿ ವಿಗ್ರಹ ವಿಸರ್ಜನೆ ಆದಂತಹ ಚಿತ್ರಣ ಕಾಣ್ತದೆ. ಆ ಕೊಳಕ್ಕೆ ಅವಳು ಇಳಿಯುವ ಹಾಗೆ ನಿಧಾನವಾಗಿ ಆ ದೇವಿಯ ಒಂದು ವಿಸರ್ಜನೆಯನ್ನು ಯಾವುದೇ ಆತಂಕ ಇಲ್ಲದೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಹಗಲಿರುಳು ದುಡಿಯುವಂತಹ 100 ಕಾರ್ಯಕರ್ತರು ಕುದ್ರೋಳಿಯ ಈ ಒಂದು ನವರಾತ್ರಿ ಉತ್ಸವದ ಯಶಸ್ಸಿಗೆ ಕಾರಣರು ಅಂತ ನಾವು ಹೇಳ್ಬೋದು. ಗೋಕರ್ಣನಾಥ ಸೇವಾದಳದ ಸ್ವಯಂ ಸೇವಕರಲ್ಲಿ ಹಳದಿ ವಸ್ತ್ರದಲ್ಲಿರುವಂತಹ ಕಾರ್ಯಕರ್ತರು ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಬಹಳ ಸ್ಫುಟವಾಗಿ ಕಾಣ್ತಾ ಇದೆ ಮುಖ. ಅದೇ ರೀತಿ ನೀರಿನ ಹರಿವು ಕೂಡ
ಕುದ್ರೋಳಿ ಕ್ಷೇತ್ರದ ನವದುರ್ಗೆಯರಲ್ಲಿ ಶೈಲಪುತ್ರಿ ಮತ್ತು ಬ್ರಹ್ಮಚಾರಿಣಿ 2 ದುರ್ಗೆಯರ ವಿಗ್ರಹದ ವಿಸರ್ಜನಾ ಕಾರ್ಯಕ್ರಮ ನಿಧಾನವಾಗಿ ಸಂಪನ್ನಗೊಂಡಿದೆ. ಬ್ರಹ್ಮಚಾರಿಣಿ ದೇವಿ ಪುಷ್ಕರಣಿಯ ನೀರಿನಲ್ಲಿ ಒಂದಾಗಿ ಹೋದಂತಹ ಒಂದು ದೃಶ್ಯವನ್ನು ನಾವು ನೋಡಿದ್ದೇವೆ. ಆ ಮಟ್ಟಿಗೆ ಅಲ್ಲಿರುವಂತಹ ಕಾರ್ಯಕರ್ತರು ಕೃತಾರ್ಥತೆಯ ಒಂದು ಭಾವವನ್ನು ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಚಂದ್ರಘಂಟಾದೇವಿ 3ನೆಯ ದುರ್ಗೆ, ಅವಳ ವಿಗ್ರಹವನ್ನು ತರುವುದಕ್ಕೆ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ. ಕ್ಷೇತ್ರದ ಆವರಣದ ಸುತ್ತ ಜನ ಬಹಳ ಶಿಸ್ತಿನಿಂದ ನೆರೆದಿರುವುದನ್ನು ನಾವು ನೋಡಬಹುದು. ಎಲ್ಲ ಕಾರ್ಯಕ್ರಮಗಳಿಗೆ ಅವೆಲ್ಲ ದೃಕ್ಸಾಕ್ಷಿಯಾಗಿದ್ದಾರೆ. ರಾಜಾಂಗಣದಲ್ಲಿ ವಿರಾಜಮಾನಳಾದಂತಹ ಶಾರದಾ ಮಾತೆಯ ವಿಗ್ರಹ ಕ್ಷಣಗಣನೆ ಮಾಡ್ತಾ ಇರುವಂಥದ್ದು ಈ ವಿಸರ್ಜನೆಗೆ. ಎಲ್ಲ ದೇವಿಯರ ವಿಸರ್ಜನಾ ಪ್ರಕ್ರಿಯೆ ಮುಗಿದ ಮೇಲೆ ಶಾರದಾ ಮಾತೆಯ ಒಂದು ಶೋಭಾಯಾತ್ರೆ ಆವರಣದ ಒಳಗೆ ನಡೆದು ವಿಸರ್ಜನೆ ಆಗಲಿಕ್ಕಿದೆ. ಅಲ್ಲಿಯವರೆಗೂ ಕೂಡ ನಮ್ಮ ವೀಕ್ಷಕರು ನಮ್ಮ ಜೊತೆ ಇರಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ಳೋಣ. ಮಂಗಳೂರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿ ವರ್ಷ ದಸರಾ ಮೆರವಣಿಗೆಯ ಒಂದು ವೈಭವವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತಿತ್ತು. ಬಹುಶಃ ಪ್ರತಿ ವರ್ಷ ಈ ಹೊತ್ತಿನಲ್ಲಿ ಲೇಡಿ ಹಿಲ್ ವೃತ್ತದಿಂದ MG ರೋಡ್ ಲಾಲ್ಬಾಗ್ ಹತ್ರ ಲಾಲ್ಬಾಗ್ ತನಕ ಆ ಮೆರವಣಿಗೆ ಬರ್ತಾ ಇತ್ತು ಅಷ್ಟೇ. ಇಷ್ಟು ಹೊತ್ತಿಗಾಗುವಾಗ ಆ ಮೆರವಣಿಗೆಯ ಬಾಲ ಅದು ಮಣ್ಣಗುಡ್ಡ ಪರಿಸರದಲ್ಲೇ ಇರ್ತಿತ್ತು. ನೋಡಿ, ಇಲ್ಲಿರುವಂತಹ ಒಂದು ಆ ಬಾವಿ ಅದು ಅಲ್ಲಿ 1.3K ಜನ ಜಗತ್ತಿನಾದ್ಯಂತ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಂದರೆ 1300 ಜನ ಎಲ್ಲರೂ ಕೂಡ ಪರಸ್ಪರ ಚಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಯೂಟ್ಯೂಬ್ನಲ್ಲಿ ಹೋಗುವಾಗ ಗೊತ್ತಾಗ್ತದೆ. ಜೈ ಶಾರದಾ ಮಾತೆ ಅಂತ ಲಾವಣ್ಯ ಪೂಜಾರಿ ಅವರು ಹೇಳಿದ್ದಾರೆ. ಹಾಗೆ ಬೇರೆ ಜನ ತಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಕಳೆದ 10 ದಿವಸ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಗೆ ಒಳಪಟ್ಟಿರುವಂಥ ದೈವಶಕ್ತಿಗಳಿವು. ಜನ ತುಂಬ ಒತ್ತಡದೇ ಅಲ್ಲದಿದ್ದರೂ ಕೂಡ ದೇವರ ದರ್ಶನಕ್ಕೆ ಬರುವವರ ಸಂಖ್ಯೆಯನ್ನು ಕಡಿಮೆ ಆಗಲಿಲ್ಲ. ಡ್ರೋನ್ ಕ್ಯಾಮರಾ, ಈ ಕ್ಯಾಮರಾದಲ್ಲಿ ಉಳಿದ ಚಿತ್ರೀಕರಣ ಮಾಡಿದರೆ ನಮ್ಮ ವಿಡಿಯೋಗ್ರಾಫರ್ಗಳು ಅದರದ್ದೇ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ನವರಾತ್ರಿ ಅಂತ ಹೇಳಿದರೆ ಕನ್ನಡಿಗರ ನಾಡ ಹಬ್ಬ ಅದು. ಮೈಸೂರು ಜಗತ್ಪ್ರಸಿದ್ಧವಾದಂತಹ ಒಂದು ನವರಾತ್ರಿಯ ಉತ್ಸವಕ್ಕೆ ಸಾಕ್ಷಿಯಾಗಿದ್ದರೆ, ಆ ನಂತರ ಬಹುಶಃ ವಿಶ್ವಾದ್ಯಂತ ಗಣಿಸಲ್ಪಡುವಂಥದ್ದು ಮಂಗಳೂರಿನ ದಸರಾ. ಈ ಸಂದರ್ಭಗಳಲ್ಲಿ ಕರ್ನಾಟಕದಾದ್ಯಂತ ನಾಡು ನುಡಿಗಳಿಗೆ ಸಂಬಂಧಿಸಿದಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಕಳೆದ 10 ದಿವಸಗಳಿಗೆ ಕೂಡ ನಡೆಯುವಂಥದ್ದು. ಈ ಸಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೊರತಾಗಿ ಬೇರೆ ಕಾರ್ಯಕ್ರಮಗಳ ನಡೆದಿದೆ. ಇದೊಂದು ನಾಡಹಬ್ಬದ ಸ್ವರೂಪ ಪಡ್ಕೊಂಡಿರುವಂಥದ್ದು ವಿಜಯನಗರ ಕಾಲದಲ್ಲಿ. ಆಮೇಲೆ ಮೈಸೂರು ಒಡೆಯರು ಅದನ್ನು ದಸರಾ ಅಂತ ಮಾಡಿದರು. ಈಗ ಅರಸರ ಕಾಲ ಅಲ್ಲದೇ ಇದ್ದರೂ ಕೂಡ ನಮ್ಮ ಸರ್ಕಾರ ಬಹಳ ವಿಜೃಂಭಣೆಯಿಂದಲೇ ಅದನ್ನು ನಡೆಸಿಕೊಂಡು ಬಂದಿದೆ. ಈ ಸಲ ಕೂಡ ಸಾಂಕೇತಿಕವಾಗಿ ದಸರಾ ಉತ್ಸವ ಬಹಳ ಚೆನ್ನಾಗಿ ಆಯಿತು. ಇವತ್ತು ಮೈಸೂರಿನಲ್ಲಿ ಮೆರವಣಿಗೆ ಕೂಡ ಸರಳವಾಗಿ ಆಗಿದೆ. ಅದೇ ರೀತಿ ಈಗ ನಮ್ಮ ಮಂಗಳೂರಿನ ದಸರಾ ಕೂಡ ವರ್ಷಂಪ್ರತಿ ಆಗುವ ಹಾಗೆ ಅಲ್ಲದೇ ಇದ್ದರೂ ಕೂಡ ಯಾವುದೇ ಒಂದು ಆಚರಣೆಗಳಿಗೆ ಹೊಂದಬಾರದ ರೀತಿಯಲ್ಲಿ ಅದೊಂದು ವಿದ್ಯುಕ್ತವಾಗಿ ನಡೀತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಈ ಸಲ ಅಲ್ಲಿ ಬಂದಿರುವಂತಹ ಕ್ಷೇತ್ರದಲ್ಲಿ ನಡೆಯುವಂತಹ ಭಕ್ತರಿಗೆ
ಬಹಳ ಬೇಗ ಈ ಒಂದು ವಿಸರ್ಜನೆಯ ಪ್ರಕ್ರಿಯೆಯನ್ನು ಕಾಣುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಈ ನವದುರ್ಗೆಯರನ್ನು ಚಾಮುಂಡ, ವಾರಾಹಿ, ಐಂದ್ರಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ಲಕ್ಷ್ಮೀದೇವಿ, ಈಶ್ವರಿ, ಬ್ರಾಹ್ಮಿ ಎನ್ನುವಂತಹ ಸ್ವರೂಪದಲ್ಲಿ ಕೂಡ ಆರಾಧಿಸಲಾಗ್ತದೆ. ಕುದ್ರೋಳಿಯಲ್ಲಿ ಬ್ರಹ್ಮಚಾರಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಎನ್ನುವ ಹೆಸರಿನಿಂದ. ಈಗ ಚಂದ್ರಘಂಟಾ ದೇವಿಯ ಅಂದರೆ ನವದುರ್ಗೆಯರಲ್ಲಿ ಮೂರನೇ ದುರ್ಗೆ ಚಂದ್ರಘಂಟಾದೇವಿ. ಕುದ್ರೋಳಿಯಲ್ಲಿ ನವದುರ್ಗೆಯರ ಜೊತೆಯಲ್ಲಿ ಗಣಪತಿ ಮತ್ತು ಆದಿಶಕ್ತಿಯನ್ನು ಕೂಡ ಒಂದು ಸ್ಥಾಪನೆ ಮಾಡುವ ಪರಿಪಾಠ ಬಂದಿದೆ. ಆ ದೃಷ್ಟಿಯಲ್ಲಿ ನೋಡಿದರೆ ಇದು 4ನೇ ದೇವಿ. ಆದರೆ ನವದುರ್ಗೆಯರಲ್ಲಿ 3ನೇ ದೇವಿ ಚಂದ್ರಘಂಟ. ಈ ಚಂದ್ರಘಂಟ ಎನ್ನುವಂಥ ಹೆಸರು ಹೇಗೆ ಬಂತು ಅಂತ ಬಹುಶಃ ನೋಡಿದರೆ ಅದು ಚಂದ್ರನ ಹಾಗೆ ಗಂಟದ ಆಕಾರದ ಒಂದು ತಿಲಕ ಇದೆ ನೋಡಿ ಆ ದೇವಿಯ ಮುಖದಲ್ಲಿ, ಗಂಟೆಯ ಆಕಾರದ ಅರ್ಧ ಚಂದ್ರ. ಹೌದು, ಆದ್ದರಿಂದ ಚಂದ್ರಘಂಟ. ಮಸ್ತಕದಲ್ಲಿರುವಂತಹ ಗಂಟೆಯ ಆಕಾರದ ಅರ್ಧ ಚಂದ್ರ ಇರುವಂತಹ ಸ್ವರೂಪ. ಇವಳ ಶರೀರದ ಬಣ್ಣ ಚಿನ್ನದ ಹಾಗೆ ಹೊಳೆಯುವಂತಹ ಸ್ವರೂಪ ಅಂತ ಅವಳ ಸ್ವರೂಪದ ಚಿತ್ರಣದಲ್ಲೇ ಇದೆ. ಚಂದ್ರಘಂಟಾದೇವಿಯ ಸ್ತುತಿ ಕೂಡ ಇದೆ ನೋಡಿ. ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಅಂತ. ಜಗಜ್ಜನನಿ ದುರ್ಗೆಯ 3ನೆಯ ಶಕ್ತಿಯ ಹೆಸರದು. ನವರಾತ್ರಿಯ ಉಪಾಸನೆಯಲ್ಲಿ 3ನೆಯ ದಿನ ಇವಳನ್ನು ಆರಾಧನೆ ಮಾಡುವಂಥದ್ದು ಸಂಪ್ರದಾಯ. ಈ ಸ್ವರೂಪ ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರವಾದದ್ದು ಅಂತ ಹೇಳ್ತಾರೆ. ಆಗ ನಾವು ಹೇಳಿದಾಗೆ ಮಸ್ತಕದಲ್ಲಿ ಗಂಟೆ ಆಕಾರದ ಅರ್ಧಚಂದ್ರನ ಒಂದು ತಿಲಕ ಇರುವಂಥದ್ದು, ಹಾಗಾಗಿ ಅವಳಿಗೆ ಈ ಹೆಸರು ಬಂತು ಅಂತ. ಇವಳ ಶರೀರದ ಬಣ್ಣ ಚಿನ್ನದ ಹಾಗೆ ಹೊಳೆಯುತ್ತಾ ಇರ್ತದೆ. ಈ ದೇವಿಯನ್ನು ಗುರುತು ಹಿಡಿಲಿಕ್ಕೆ ಸುಲಭದ ಉಪಾಯ ಯಾವುದು ಅಂತ ಹೇಳಿದ್ರೆ ಇವಳ ಕೈಗಳನ್ನು ಲೆಕ್ಕ ಹಾಕಬೇಕು ಅಂತ. ದಶ ಭುಜೆ, 10 ಕೈಗಳುಳ್ಳವಳು. ಸಾಮಾನ್ಯ ಮಹಿಷಾಸುರ ಮರ್ದಿನಿ ಅಷ್ಟಭುಜೆ, ಆದರೆ ಈ ಚಂದ್ರಘಂಟಾದೇವಿ 10 ಕೈಗಳನ್ನು ಹೊಂದಿರುವಂಥದ್ದು. ಖಡ್ಗ, ಬಾಣ, ಹೀಗೆ ಬೇರೆ ಬೇರೆ ಆಯುಧಗಳನ್ನು ಧಾರಣೆ ಮಾಡಿದವಳು. ರಕ್ಕಸರನ್ನು ಕೊಲ್ಲುವಂತಹ ಒಂದು ಸ್ವರೂಪ ಕೂಡ ಕಾಣುತ್ತದೆ ನಮಗೆ. ಅಂದರೆ ದುಷ್ಟ ಸಂಹಾರಣಿ ಎನ್ನುವುದನ್ನು ತೋರಿಸುವಂಥದ್ದು. ಅಂದರೆ ಯುದ್ಧಕ್ಕೆ ಹೊರಡುವಂತಹ ಸ್ಥಿತಿಯಲ್ಲಿರುವಂತಹ ದೇವಿ ಈಕೆ ಚಂದ್ರಘಂಟಾದೇವಿ. ಹೌದು, ಇವಳ ಈ ಗಂಟೆಯ ಇರತಕ್ಕಂಥ ಒಂದು ಸ್ವರಕ್ಕೆ ಎಂತೆಂಥ ದೈತ್ಯರು ದಾನವರು ಕೂಡ ನಡುಗ್ತಾ ಇದ್ರಂತೆ ಅವಳು ಹೊರಡುವಾಗ ಆಗುವಂತಹ ಶಬ್ದಕ್ಕೆ. ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ 3ನೇ ದಿನ ಬಹಳ ಮಹತ್ವವಾಗಿರುವಂಥದ್ದು. ಸಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಪ್ರವೇಶಿಸ್ತದೆ. ಚಂದ್ರಘಂಟೆಯ ಕೃಪೆಯಿಂದ ಆ ಸಾಧಕನಿಗೆ ಅಲೌಕಿಕವಾದ ವಸ್ತುಗಳ ದರ್ಶನ ಕೂಡ ಆಗ್ತದೆ ಅಂತ ಹೇಳ್ತಾರೆ. ದಿವ್ಯ ಸುಗಂಧಗಳ ಅನುಭವ ಕೂಡ ಆಗ್ತದೆ. ಹಾಗೆ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸ್ತವೆ ಅಂತ ಅವಳಿಗೆ. ಈ ಕ್ಷಣಗಳು ಸಾಧಕನಿಗೆ ತುಂಬ ಸುಂದರದಾಯಕವಾಗಿರುವಂಥದ್ದು. ಇವಳ ಆರಾಧನೆ ಬೇಗನೆ ಫಲವನ್ನು ಕೊಡುವಂತಹ ದೇವಿಯವಳು. ಇವಳ ಮುದ್ರೆ ಯಾವಾಗಲೂ ಯುದ್ಧಕ್ಕೆ ಅಭಿಮುಖವಾಗಿರುವಂತಹ ಒಂದು ಮುದ್ರೆ. ಭಕ್ತರ ಕಷ್ಟಗಳ ನಿವಾರಣೆಯನ್ನು ಬಹುಬೇಗನೆ ಮಾಡಿಬಿಡುವಂತಹ ಒಂದು ಶಕ್ತಿ ದೇವಿ. ಇವಳು ಸಿಂಹ ಅಥವಾ ಹುಲಿಯನ್ನು ವಾಹನವನ್ನಾಗಿ ಪಡೆದಂತಹ ಈ ಸ್ವರೂಪ ಆದದ್ದರಿಂದ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗುತ್ತಾನೆ. ಇವಳ ಗಂಟೆಯ ಧ್ವನಿಯು ಸದಾಕಾಲ ತನ್ನ ಭಕ್ತರ ಮುಂತಾದವುಗಳಿಂದ ಭಕ್ತರನ್ನು ರಕ್ಷಿಸ್ತದೆ. ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಆ ಗಂಟೆಯ ಧ್ವನಿ ಮೊಳಗುತ್ತದೆ. ಚಂದ್ರಘಂಟಾದೇವಿ. ಹಾಗೆ ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಆಕೆ ಸದಾಕಾಲ ತತ್ಪರಳಾಗಿರುವವಳು. ಆದ್ದರಿಂದ ಸಾಧಕನಾದವನಿಗೆ ಅಥವಾ ಆರಾಧಕನಿಗೆ ಅವಳ ದರ್ಶನ
ಬಹಳ ಶುಭದಾಯಕ ಅಂತ ಹೇಳ್ತಾರೆ. ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಕೂಡಿರುವಂತಹ ಮುಖಮುದ್ರೆ ಆಕೆಯದ್ದು. ಇವಳ ಆರಾಧನೆಯಿಂದ ಸಿಗುವಂತಹ ಒಂದು ಸದ್ಗುಣ ಬಹಳ ದೊಡ್ಡದು ಅಂತ ಹೇಳಿದರೆ ಸಾಧಕನಲ್ಲಿ ಪರಾಕ್ರಮ ಹಾಗೂ ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯು ಕೂಡ ವಿಕಾಸ ಆಗ್ತದೆ ಅಂತ. ಅಂತಹ ಸಾಧಕನ ಮುಖದಲ್ಲಿ ಮತ್ತು ಕಣ್ಣುಗಳಲ್ಲಿ ಇಡೀ ಶರೀರದಲ್ಲಿ ಕಾಂತಿ ಗುಣದ ವೃದ್ಧಿ ಕೂಡ ಆಗ್ತದಂತೆ. ಸ್ವರದಲ್ಲಿ ಕೂಡ ದಿವ್ಯವಾದ ಅಲೌಕಿಕವಾದಂಥ ಒಂದು ಮಾಧುರ್ಯ ತುಂಬಿರ್ತದೆ. ಮತ್ತು ಈ ತಾಯಿಯ ಭಕ್ತರು ಉಪಾಸಕರು ಹೋದಲ್ಲೆಲ್ಲ ಜನರು ಅವರನ್ನು ಶಾಂತಿ ಮತ್ತು ಸುಖದ ಅನುಭವದಿಂದ ನೋಡ್ತಾರೆ ಅಂತ. ಇಂತಹ ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶದಿಂದೊಡಗೂಡಿದಂತಹ ಪರಮಾಣುಗಳು, ಅದು ಕಣ್ಣಿಗೆ ಕಾಣದೇ ಇದ್ದಂತಹ ವಿಕಿರಣಗಳು ಹೊರಹೊಮ್ಮುತ್ತವೆ. ಆ ಒಂದು ದಿವ್ಯ ಕ್ರಿಯೆ ಸಾಧಾರಣ ಕಣ್ಣುಗಳಿಗೆ ಗೋಚರಿಸದೇ ಇದ್ದರೂ ಕೂಡ ಸಾಧಕ ಮತ್ತು ಅವನ ಸಂಪರ್ಕದಲ್ಲಿ ಬರುವವರ ಒಂದು ಮಾತನ್ನು ಅದು ಚೆನ್ನಾಗಿ ಅನುಭವಿಸುವ ಹಾಗೆ ಆಗ್ತದೆ ಅಂತ. ದಶಭುಜಗಳಿಂದ ಪರಿಶೋಭಿಸುತ್ತಿರುವಂತಹ ನವದುರ್ಗೆಯರಲ್ಲಿ ಮೂರನೇ ದೇವಿಯಾದಂತಹ ಚಂದ್ರಘಂಟಾದೇವಿ ಈಗ ಸರಸಿಯ ತಟಾಕಕ್ಕೆ ತಂದು ಅಲ್ಲಿ ಆಭರಣಗಳೆಲ್ಲ ಕಳಚುತ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಕೊನೆಯ ಹಂತದ ಒಂದು ಚಂದ್ರಘಂಟಾದೇವಿಯ ವಿಸರ್ಜನಾ ಪ್ರಕ್ರಿಯೆ ಇದು. ಈ ಮಂಗಳಾದೇವಿ ದೇವಸ್ಥಾನದಲ್ಲಿ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಈ ಸ್ವರೂಪದಲ್ಲಿ ನವದುರ್ಗೆಯ ಸ್ವರೂಪದಲ್ಲಿ ಮಂಗಳಾಂಬಿಕೆಯನ್ನು ಆರಾಧಿಸುವ ವ್ಯವಸ್ಥೆಯನ್ನು ಕಾಣುತ್ತೇವೆ. ದುರ್ಗಾ ಸ್ವರೂಪ ಸಿಂಹವಾಹಿನಿಯಾಗಿ, ಆರ್ಯ ಸ್ವರೂಪದಲ್ಲಿ ಅಷ್ಟಭುಜ, ಪಾರ್ವತಿಯ ಅಷ್ಟ ಐಶ್ವರ್ಯಗಳ ಪ್ರತಿರೂಪವನ್ನು ನಾವು ಕಾಣುತ್ತೇವೆ. ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಆ ತಾಯಿಯನ್ನು ಬೇರೆ ಬೇರೆ ಸ್ವರೂಪದಿಂದ ಆರಾಧಿಸುವಂಥದ್ದು. ಒಂದು ಒಟ್ಟು ನವಶಕ್ತಿಗಳ ಒಂದು ಆರಾಧನೆ ಮಹಾನವಮಿಯಲ್ಲಿ ನಡೆಯುವಂಥದ್ದು. ಆ ಮೂಲಕವಾಗಿ ಮೂರು ದಿವಸ ಮೂರು ಶಕ್ತಿಗಳ ಒಂದು ದೇವಿ ಸಪ್ತಸತಿಯಲ್ಲಿ ಹೇಳಿದ ಹಾಗೆ ಆರಾಧನೆ ನಡೆಯುವಂಥದ್ದು. ಸ್ವಲ್ಪ ಹೊತ್ತು ಜಾಹೀರಾತು ವಿರಾಮದ ನಂತರ ಆ ಮೂರನೇ ದುರ್ಗೆ ಆ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನು ನೋಡೋಣ. ಹೋಟೆಲ್ ಜನತಾ ಡಿಲಕ್ಸ್ ಶುದ್ಧ ಸಸ್ಯಾಹಾರಿ ಹಾಗೂ ಎಸಿಆರ್ ನಾನ್ ಎಸಿ ಪತ್ತುಮುಡಿ ಸೌಧ ಮಂಗಳೂರು. ಮಂಗಳೂರಿನ ಹೋಟೆಲ್ ಕ್ಷೇತ್ರಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನೇರಿದ ಸಂಸ್ಥೆ. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಗ್ರಾಹಕರ ನೆಚ್ಚಿನ ತಾಣ ಹೋಟೆಲ್ ಜನತಾ ಡಿಲಕ್ಸ್. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್. ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು ಕೆಎಸ್ ರಾವ್ ರೋಡ್, ಮಂಗಳೂರು. ದೂರವಾಣಿ ಸಂಖ್ಯೆ 082424268889. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಉದ್ಯಾವರ. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ. ಕ್ಯಾನ್ಸರ್ ಮುಕ್ತರಾಗಿರಿ. Say no to tobacco. An initiative by Mangalore Institute of Oncology, a special hospital
for cancer treatment. ದೈಹಿಕ ಬೆಳವಣಿಗೆಗೆ ಮತ್ತು ಸದೃಢತೆಗೆ ಬೇಕಾದ ಪ್ರೋಟೀನ್ ಮತ್ತು ಅದ್ಭುತ ರುಚಿಯೊಂದಿಗೆ ಶುದ್ಧವಾದ ಹಸುವಿನ ಹಾಲಿನಿಂದ ತಯಾರಾಗಿರುವ ನಂದಿನಿ ಪನ್ನೀರ್ ಸೇವಿಸಿ ಸ್ಟ್ರಾಂಗ್ ಆಗಿರಿ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಹಲವಾರು ವರ್ಷಗಳಿಂದ ನಮ್ಮ ನಂದಿನಿ ದೇಶದ ರೈತರ ಸ್ವಾವಲಂಬನೆ ಬದುಕಿಗೆ ಆಸರೆಯಾಗಿ ನಿಂತಿದೆ. ದೇಶೀಯ ಉತ್ಪನ್ನಗಳ ಬಳಕೆ ಹೆಚ್ಚಿಸಿರಿ. ಪ್ರಧಾನಮಂತ್ರಿಗಳ ಆತ್ಮನಿರ್ಭರ್ ಯೋಜನೆಯನ್ನು ಸಫಲಗೊಳಿಸೋಣ. ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಣ. ಮನ ಮನೆಗಳಲ್ಲೂ ನಂದಿನಿ. ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ನವದುರ್ಗೆಯರ ವಿಗ್ರಹದ ವಿಸರ್ಜನೆಯ ದೃಶ್ಯಗಳನ್ನೀಗ ನಾವು ಕಾಣ್ತಾ ಇದ್ದೇವೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಯಾವಾಗಲೂ ನವದುರ್ಗೆಯರ ವಿಗ್ರಹದ ವಿಸರ್ಜನೆಯ ಆ ಕಾಲ ಸೂರ್ಯೋದಯದ ಸಂದರ್ಭದಲ್ಲಿ ಈ ಸಲ ಅನಿವಾರ್ಯವಾಗಿ ಆ ಶೋಭಾಯಾತ್ರೆಯನ್ನು ಮಾಡದೆ ಇರುವಂತಹ ಒಂದು ಸ್ಥಿತಿ ಇತ್ತು. ಒಂದು ರೀತಿಯಲ್ಲಿ ವಿಸರ್ಜನಾ ಕಾರ್ಯಕ್ರಮ, ನವದುರ್ಗೆಯರ ವಿಸರ್ಜನಾ ಕಾರ್ಯಕ್ರಮ ಎಲ್ಲರಿಗೂ ನೋಡುವಂತ ಒಂದು ಭಾಗ್ಯ ಆಗಿದೆ ಅಂತ ಹೇಳ್ಬಹುದು. ಇಲ್ಲದಿದ್ರೆ ಬೆಳಿಗ್ಗೆ ಹೌದು, ಮತ್ತೆ ಬೆಳಿಗ್ಗೆ ಹೊತ್ತು ಅದಕ್ಕೋಸ್ಕರ ಕಾಯ್ತಿದ್ರು ಕೆಲವರು. ಅದು ಈಗ ಹಾಗಲ್ಲ, ಮಲಗುವ ಮೊದಲು ಎಲ್ಲ ನವದುರ್ಗೆಯರ ಹಾಗೂ ಶಾರದೆ ವಿಸರ್ಜನೆ ಕೂಡ ನಡೆಯುತ್ತದೆ. ಒಂದು ರಾತ್ರಿ 12ರಿಂದ 1 ಗಂಟೆ ಒಳಗೆ ಆಗ್ಬಹುದು, ಯಾಕಂದ್ರೆ ಎಲ್ಲಾ ವಿಗ್ರಹಗಳ ವಿಸರ್ಜನೆ ಆಗಬಹುದು. ಒಂದೊಂದು ವಿಗ್ರಹಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯವಿದೆ. ಚಂದ್ರಘಂಟಾದೇವಿ ನೋಡಿ, ಇಲ್ಲಿಗ 10 ಭುಜಗಳು ಸ್ಪಷ್ಟವಾಗಿ ಇಲ್ಲಿ ಕಾಣ್ತದೆ ನೋಡಿ. ಆ ಒಂದೊಂದು ಕೈಗಳಲ್ಲಿ ಒಂದೊಂದು ವಿಧದ ಆಯುಧಗಳು ನೋಡಿ. ಒಂದು ಕೈಯಲ್ಲಿ ಶಂಖ ಇಟ್ಟಿದ್ದಾರೆ, ಅಂದ್ರೆ ಯುದ್ಧಕ್ಕೆ ಹೊರಡುವಾಗ ಶಂಖನಾದವನ್ನು ಮಾಡ್ತಾಳೆ ಆಕೆ ಅಂತ. ಅವಳ ಹಣೆಯಲ್ಲಿರುವಂತಹ ತಿಲಕ ಅರ್ಧ ಚಂದ್ರನ ರೂಪದಲ್ಲಿರುವಂತಹ ತಿಲಕ, ಅದರಿಂದ ಅದಕ್ಕೆ ಚಂದ್ರಘಂಟಾದೇವಿ. ಮತ್ತೆ ಗಂಟೆಯ ನಾದವನ್ನು ಮಾಡುತ್ತಾ ಯುದ್ಧವನ್ನು ಘೋಷಣೆ ಮಾಡಿಕೊಂಡು ಹೋಗುವಂತಹ ದೇವಿ. ಇವಳ ಭಂಗಿಯೇ ಯುದ್ಧಕ್ಕೆ ಸಿದ್ಧವಾಗಿ ಹೋಗುವಂತಹ ಒಂದು ಸ್ವರೂಪ ನೋಡಿ. ಧ್ಯಾನ ಶ್ಲೋಕದಲ್ಲಿ ಆಕೆ ಸಿಂಹಾರೂಢಳಾದಂತಹ ದೇವಿ ಅಂತ. ನವದುರ್ಗೆಯರಿಗೆ ಅವರದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ, ಪ್ರತಿಯೊಂದು ದೇವಿಗೂ ಕೂಡ. ಅದು ಸ್ಕಂದ ಮಾತೆ ಆಗಿರ್ಬೋದು, ಬ್ರಹ್ಮಚಾರಿಣಿ ಆಗಿರ್ಬೋದು, ನೀವೀಗ ತಾನೇ ಹೇಳಿದ್ರಿ ಅದರ ವಿವರಗಳನ್ನೆಲ್ಲ. ದೇವಿ ತನ್ನ ಒಂದು ರೀತಿಯಲ್ಲಿ ನಾವು ಹೇಳುವುದಾದ್ರೆ ತನ್ನ ಎಲ್ಲ ಬಹುರೂಪಗಳನ್ನು ತೋರಿಸುವಂತಹ ಒಂದು ವ್ಯವಸ್ಥೆ ಈ ನವದುರ್ಗ ಇದರಲ್ಲಿ ಇದೆ. ಪ್ರೇತ ಸಂಸ್ಥಾತು ಚಾಮುಂಡ, ವಾರಾಹಿ ಮಹಿಷಾಸನ, ಐಂದ್ರಿ ಗಜ ಸಮಾರೂಢ, ವೈಷ್ಣವಿ ಗರುಡಾಸನ, ಮಾಹೇಶ್ವರಿ ವೃಷಾರೂಢ, ಕೌಮಾರಿ ಶಿಖಿವಾಹನ, ಲಕ್ಷ್ಮೀ ವಧಾಸನ ದೇವಿ, ಪದ್ಮಹಸ್ತ ಹರಿಪ್ರಿಯ, ಶ್ವೇತ ರೂಪಾಧರಾ ದೇವಿ, ಈಶ್ವರಿ ವೃಷವಾಹನ, ಬ್ರಾಹ್ಮಿ ಹಂಸ ಸಮಾರೂಢ, ಸರ್ವಾಭರಣ ಭೂಷಿತ. ಈ ನವದುರ್ಗೆಯರನ್ನು ಚಾಮುಂಡ, ವಾರಾಹಿ, ಮಾಹೇಶ್ವರಿ, ಕೌಮಾರಿ, ಲಕ್ಷ್ಮೀದೇವಿ, ಈಶ್ವರಿ, ಬ್ರಾಹ್ಮಿ ಎನ್ನುವ ಈ ಸ್ವರೂಪಗಳಿಂದ ನಾವು ಕಾಣುವುದಿದ್ರೆ, ಚಾಮುಂಡ ಎನ್ನುವಂತಹ ದುರ್ಗೆ ಆಕೆ ಪ್ರೇತವಾಹನ.
ವಾರಾಹಿಗೆ ಮಹಿಷ ವಾಹನ, ಐಂದ್ರಿಗೆ ಆನೆ, ವೈಷ್ಣವಿಗೆ ಗರುಡ, ಮಾಹೇಶ್ವರಿಗೆ ವೃಷಭ, ಕೌಮಾರಿಗೆ ನವಿಲು, ಲಕ್ಷ್ಮೀದೇವಿಗೆ ಪದ್ಮ, ಈಶ್ವರೀ ದೇವಿಗೆ ವೃಷಭ, ಬ್ರಾಹ್ಮೀ ದೇವಿಗೆ ಹಂಸ. ಈ ಸ್ವರೂಪದ ನವದುರ್ಗೆಯರ ಆರಾಧನೆ ಕೂಡ ನಮ್ಮಲ್ಲಿ ಇದೆ. ಆದ್ರೆ ಇಲ್ಲಿ ನಾವು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ಸ್ವರೂಪದಲ್ಲಿ ದುರ್ಗೆಯರನ್ನು ನಾವು ಆರಾಧಿಸ್ತೇವೆ. ಮೂರನೆಯ ದುರ್ಗೆಯಾದಂತಹ ಚಂದ್ರಘಂಟಾ ದೇವಿಯ ವಿಗ್ರಹದ ವಿಸರ್ಜನೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಈ ನವದುರ್ಗೆಯರುಗಳನ್ನೆಲ್ಲ ನಾವು ಈ ಪಶ್ಚಿಮ ಬಂಗಾಳದಂತಹ ರಾಜ್ಯದಲ್ಲಿ ಮೊದಲಿಗೆ ಕಂಡಿರ್ಬೋದು. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಪಲ್ಕಿ ಕೃಷ್ಣಾಚಾರ್ಯಲ್ಲಿ ಪ್ರತಿ ವರ್ಷ ಅಲ್ಲಿಯ ಒಂದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು. ಅದರಲ್ಲಿ ಕೂಡ ನಾವು ಈ ದೇವಿಯ ವಿವಿಧ ರೂಪಗಳನ್ನ ಕಾಣಬಹುದಿತ್ತು. ಆದ್ರೆ ನಮ್ಮ ಈ ದೇವಿಯ ಶುಭನಾಮಗಳ ಒಂದು ಪಟ್ಟಿಯಲ್ಲಿ ಐಂದ್ರಿ, ಅಗ್ನಿದೇವಿ, ವಾರಾಹಿ, ಖಡ್ಗಧಾರಿಣಿ, ವಾರುಣಿ, ಮೃಗವಾಹಿನಿ, ಕೌಮಾರಿ, ಶೂಲಧಾರಿಣಿ, ಬ್ರಹ್ಮಾಣಿ, ವೈಷ್ಣವಿ, ಚಾಮುಂಡ, ಜಯ, ವಿಜಯ, ಅಜಿತ, ಅಪರಾಜಿತ, ಸುಪಥೆ, ಕ್ಷೇಮಕರಿ, ಮಹಾಲಕ್ಷ್ಮಿ, ಉದ್ಯೋತಿ, ಉಮೆ, ಮಾಲಾಧಾರಿ, ಯಶಸ್ವಿನಿ, ತ್ರಿನೇತ್ರ, ಯಮಘಂಟ, ಶಂಕಿನಿ, ದ್ವಾರವಾಸಿನಿ, ಕಾಳಿ, ಶಾಂಕರಿ, ಸುಗಂಧ, ಅಮೃತಕಲಾ, ಸರಸ್ವತಿ, ಕೌಮಾರಿ, ಚಂಡಿಕಾ, ಚಿತ್ರಗಂಟ, ಮಹಾಮಾಯ, ಕಾಮಾಕ್ಷಿ, ಸರ್ವಮಂಗಳ, ಭದ್ರಕಾಳಿ, ಧನುಧರೆ, ನೀಲಗ್ರೀವ, ನಳಕೂಬರಿ, ಖಡ್ಗಿಣಿ, ವಜ್ರಧಾರಿಣಿ, ದಂಡಿನಿ, ಅಂಬಿಕಾ, ಶೂಲೇಶ್ವರಿ, ಕುಲೇಶ್ವರಿ, ಮಹಾದೇವಿ, ಶೋಕನಾಶಿನಿ, ಲಲಿತಾದೇವಿ, ಶೂಲಧಾರಿಣಿ, ಕಾಮಿನಿ, ಕುಶೇಶ್ವರಿ, ಪೂತನೆ, ಮಹಿಷವಾಹಿನಿ, ಭಗವತಿ, ವಿಂಧ್ಯವಾಸಿನಿ, ಮಹಾಬಲೆ, ನಾರಸಿಂಹೆ, ತೈಜಸಿ, ಶ್ರೀದೇವಿ, ದಂಷ್ಟ್ರಾಕರಾಲೆ, ಊರ್ಧ್ವಕೇಶಿನಿ, ಕೌಮಾರಿ, ವಾಗೀಶ್ವರಿ, ಪಾರ್ವತಿ, ಕಾಲರಾತ್ರಿ, ಮುಕ್ಕುಟೇಶ್ವರಿ, ಪದ್ಮಾವತಿ, ಚೂಡಾಮಣಿ, ಜ್ವಾಲಾಮುಖಿ, ಅಭೇದ್ಯ, ಬ್ರಹ್ಮಾಣಿ, ಛತ್ರೇಶ್ವರಿ, ಧರ್ಮಚಾರಿಣಿ, ವಜ್ರಹಸ್ತ, ಯೋಗಿನಿ, ನಾರಾಯಣಿ, ವಾರಾಹಿ, ವೈಷ್ಣವಿ, ಚಕ್ರಿಣಿ, ಇಂದ್ರಾಣಿ, ಚಂಡಿಕೆ, ಮಹಾಲಕ್ಷ್ಮಿ, ಭೈರವಿ, ಜಯಂತಿ, ಪಾಪನಾಶಿನಿ ಮೊದಲಾದ ಹೆಸರುಗಳಿಂದ ಈ ದುರ್ಗೆಯನ್ನು ನಾವು ಆರಾಧಿಸುವಂತಹ ದುರ್ಗಾರಾಧನೆ. ದೇವಿಯ ಆರಾಧನೆಯೇ ಆ ರೀತಿ. ಯಾಕಂತ ಹೇಳಿದ್ರೆ ನಾವು ಮಾತೃ ಸ್ವರೂಪಿಯಾಗಿ ನೋಡುವಂತಹ ದೇವಿ. ಅದರಿಂದ ಪ್ರತಿಯೊಂದರಲ್ಲೂ ಕೂಡ ನೀವು ಹೇಳಿದ ಈಗ ಅನೇಕ ಹೆಸರುಗಳು ಇರ್ಬೋದು. ಪ್ರತಿಯೊಂದರಲ್ಲೂ ಕೂಡ ನಾವು ಕಾಣುವಂತಹದ್ದು ದೇವಿ ವಿವಿಧ ರೂಪಗಳು ಅಂತ ಹೇಳ್ಬೋದು. ಈಗ ನಮಗೆಲ್ಲ ಹೆಚ್ಚಿಗೆ ಗೊತ್ತಿರುವುದು ಏನು ಅಂತ ಹೇಳಿದ್ರೆ ದೇವಿ ಮಹಾತ್ಮೆ ಹಾಗೂ ಕಟೀಲು ಕ್ಷೇತ್ರ ಮಹಾತ್ಮೆ. ಇದರಲ್ಲಿ ಬರುವಂತಹ ದೇವಿಯ ಪಾತ್ರವನ್ನು ನಾವು ಕಣ್ತುಂಬ ನೋಡಿದ್ದೇವೆ, ಅದನ್ನ ಅರ್ಥ ಕೂಡ ಮಾಡ್ಕೊಂಡಿದ್ದೇವೆ. ಆದ್ರೆ ನೀವು ಹೇಳಿದ ರೀತಿಯಲ್ಲಿ ಹೇಳುದಾದ್ರೆ ಅದೆಷ್ಟು ಹೆಸರುಗಳಿಂದ ಅಂದ್ರೆ ಆ ದೇವಿಯ ಒಂದು ಸರ್ವಾಂತಯಾಮಿ ಅನ್ನೋದಕ್ಕೆ ಅದು ಖಂಡಿತವಾಗಿಯೂ ನೋಡಿ. ದೇವಿ ಲಲಿತಾಂಬಿಕೆಯಾಗಿ ಕಂಡಾಗ ಅವಳನ್ನು ಶ್ರೀಮಾತ, ಕೌಲಿನಿ, ಅಕುಲ, ಕುಂಡಿಲಿನಿ, ಭದ್ರಪ್ರಿಯ, ಭದ್ರಮೂರ್ತಿ, ಭಕ್ತಿಪ್ರಿಯ, ಭಕ್ತಿವಶ್ಯ, ಭಕ್ತಿಗಮ್ಯ, ಶರ್ವಾಣಿ, ಶರ್ಮದಾಯಿನಿ, ಶಾಂಕರಿ, ಶ್ರೀಕರಿ, ಶರಶ್ಚಂದ್ರ ನಿಭಾನನ, ಶಾತೋದರಿ, ನಿರಂಜನ, ನಿಷ್ಕಲ, ಭವನಾಶಿನಿ, ನಾಮರೂಪ ವಿವರ್ಜಿತೆ, ರೀಂಕಾರಿ, ಕಲಾವತಿ, ವಿಧಾತ್ರಿ, ವಿಜಯ, ವಾಗ್ವಾದಿನಿ. ಈ ಹೆಸರುಗಳಿಂದ ವಾಗ್ವಾದಿನಿ ಅಂತ ಹೇಳಿದ್ರೆ ಮಧುರ ಮಾತನ್ನು ನುಡಿಯುವವಳು ಅಂತ. ಹಾಗೆ ಅವಳ ಒಂದೊಂದು ಸ್ವರೂಪಕ್ಕೂ ಒಂದೊಂದು ಹೆಸರು. ಈಗ ಶ್ರೀಮಾತಾ ಅಂತ ಹೇಳಿದ್ರೆ ವಾತ್ಸಲ್ಯಮಯಿಯಾದಂತಹ ತಾಯಿ. ಕೌಲಿನಿ ಶಕ್ತಿ ಆರಾಧಕರಿಂದ ಆರಾಧಿಸಲ್ಪಡುವವಳು. ಅಕುಲ ಅಕುಲವೆಂಬ ಸಹಸ್ರಾರ ಪದ್ಮದಲ್ಲಿ ಇರುವವಳು. ಕುಂಡಲಿನಿ ಕುಂಡಲಿನಿ ಶಕ್ತಿಯಾಗಿರುವವಳು. ಭದ್ರಪ್ರಿಯ ಮಂಗಳವನ್ನೇ ಬಯಸುವವಳು. ಭದ್ರಮೂರ್ತಿ ಭವ್ಯವಾದ ಸ್ವರೂಪವುಳ್ಳವಳು. ಅದೇ ರೀತಿ ಭಕ್ತಿಪ್ರಿಯ ಭಕ್ತಿಗೆ ಒಲಿಯುವವಳು. ಭಕ್ತಿವಶ್ಯ ಭಕ್ತಿಗೆ ವಶವಾಗಿರುವವಳು. ನೋಡಿ, ಒಂದೊಂದು ಹೆಸರಲ್ಲೂ ಕೂಡ ನಾವು ಅದನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದು. ಭಕ್ತಿಗಮ್ಯ ಭಕ್ತಿಯ ಮೂಲಕ ಹೊಂದಲ್ಪಡುವವಳು ಅನ್ನೋದನ್ನ. ಶರ್ವಾಣಿ ಇದು ಸಾಧಾರಣವಾಗಿ ಹೆಚ್ಚಾಗಿ ನಾವು ಕೇಳಿರುವಂತಹ ಹೆಸರು. ಶರ್ವಾಣಿ ಅಂದ್ರೆ ಶಿವನ ಪತ್ನಿ. ಶರ್ವ ಅಂತ ಹೇಳಿದ್ರೆ ಶಿವ. ಅದೇ ರೀತಿ ಶರ್ಮದಾಯಿನಿ ಸುಖವನ್ನು ಅನುಭವಿಸುವವಳು. ಶಾಂಕರಿ ಶಂಕರನ ಪತ್ನಿ. ಶ್ರೀಕರಿ ಶ್ರೀಯನ್ನು ಉಂಟು ಮಾಡುವವಳು. ಶ್ರೀಯನ್ನು ಅಂತ ಹೇಳಿದ್ರೆ ಶುಭವನ್ನು ಉಂಟು ಮಾಡುವವಳು ಅಂತ. ಶರತ್ಚಂದ್ರ ನಿಭಾನನ ಶರತ್ಚಂದ್ರನಂತೆ ಶೋಭಿಸುವ ಮುಖವುಳ್ಳವಳು.
ನೋಡಿ ಅದು ಕೂಡ ಎಂತಹ ಒಂದು ವೈಶಿಷ್ಟ್ಯತೆಯನ್ನು ಅಲ್ಲಿ ಕೊಡ್ತಾರೆ ಅಂತೇಳಿ. ಶರತ್ಚಂದ್ರ ನಿಭಾನನ ಶಾತೋಧರಿ, ತೆಳುವಾದ ನಡುವುಳ್ಳವಳು ಅಂತ. ನಿರಂಜನ, ಅಂಜನವಿಲ್ಲದವಳು ಅಂದರೆ ಕಲ್ಮಶರಹಿತಳು ಅನ್ನೋದಲ್ಲ. ಇದೆಲ್ಲ ರಾಜರಾಜೇಶ್ವರಿಯ ಸ್ವರೂಪದ ವರ್ಣನೆಗಳು. ರಾಜರಾಜೇಶ್ವರಿ ಸ್ವರೂಪ ಅಥವಾ ಲಲಿತೆ, ಆ ಲಲಿತೆ ಪರಮೇಶ್ವರಿಯ ಸ್ವರೂಪ. ಈಗ ಇಲ್ಲಿ ನಾವು ಕಾಣುವಂತಹ ಚಂದ್ರಘಂಟಾ ದೇವಿಯು ಕೂಡ ಆ ದೇವಿಯ ಸ್ವರೂಪವೇ ಒಂದು. ಖಂಡಿತ ಅದು ಒಂದೊಂದು ರೂಪದಲ್ಲಿರುವಾಗ ಅವಳನ್ನು ವಿವರಿಸುವಂತಹ ಕ್ರಮ ಬೇರೆ. ಭಂಡಾಸುರನ ವಧೆಗಾಗಿ ಆಕೆ ಪರಮೇಶ್ವರಿಯಾಗಿ ಆ ಸ್ವರೂಪವನ್ನು ಧಾರಣೆ ಮಾಡಿದ. ಇಲ್ಲಿ ಚಂದ್ರಘಂಟಾ ದೇವಿಯಾಗಿ ದಶಭುಜಗಳಿಂದ ಪರಿಶೋಭಿಸುತ್ತಾ ಸಿಂಹವಾಹಿನಿಯಾಗಿ ರಣೋತ್ಸಾಹದಿಂದ ಯುದ್ಧರಂಗವನ್ನು ಪ್ರವೇಶ ಮಾಡುವಂತಹ ಸ್ಥಿತಿಯಲ್ಲಿರುವಂತಹ ದೇವಿಯಾಗಿ ಕಾಣಿಸ್ತಾಳೆ. ಖಂಡಿತ. ಯಾಕಂತ ಹೇಳಿದ್ರೆ ನಾವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಈ ದೇವಿ ಶಕ್ತಿ ಅಂತ ಹೇಳಿದ್ರೆ ಅದು ಎಲ್ಲವನ್ನ, ಅದು ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಇರುವಂತ ಎಲ್ಲ ಶಕ್ತಿಯನ್ನ ಒಳಗೊಂಡು ಹೋರಾಟ ಮಾಡುವಂತಹ ಶಕ್ತಿ. ಅದರಿಂದ ಅದಕ್ಕೆ ನಾವು ಅಂತಹ ಒಂದು ಮಹತ್ವದ ಸ್ಥಾನವನ್ನ ಕೊಟ್ಟಿದ್ದೇವೆ. ಅಕಾರ ಉಕಾರ ಮಕಾರ ಅದು ಸೇರಿದ್ರೆ ಓಂಕಾರ. ಆ ಓಂಕಾರದಲ್ಲಿ ಉಂಟಾದಂತಹ ದೇವಿ ಈಕೆ. ಖಂಡಿತ ತ್ರಿಮೂರ್ತಿಗಳ ಸೃಷ್ಟಿಗೆ ಕಾರಣವಾದವಳು. ತ್ರಿಮೂರ್ತಿಗಳ ಶಕ್ತಿಯೇ ಓಂಕಾರ ಸ್ವರೂಪದಲ್ಲಿ ಮತ್ತೆ ಆವಿರ್ಭಾವಕ್ಕೆ ಬಂದಂತಹ ಸ್ವರೂಪವನ್ನು ಹೊಂದಿದವಳು. ಯಾರ ಸೃಷ್ಟಿಗೆ ತಾನು ಕಾರಣಲಾಗಿದ್ದಾಳೋ ಅವರಿಂದಲೇ ಮತ್ತೆ ಆ ಶಕ್ತಿಯನ್ನು ರೂಪವನ್ನು ಪಡೆದವಳು. ಖಂಡಿತ ಖಂಡಿತ ಅದೇ ವಿಶೇಷತೆ. ಮತ್ತೆ ಆ ಮೂರು ಶಕ್ತಿಗಳಿಗೆ ಪತ್ನಿಯಾಗಿಯೂ ಕೂಡ ಕಾಣಿಸಿಕೊಂಡವಳು. ಹೌದು, ಇದೇ ಶಕ್ತಿ ಪಾರ್ವತಿಯೂ ಹೌದು, ಮಹಾಲಕ್ಷ್ಮಿಯೂ ಹೌದು, ಸರಸ್ವತಿಯೂ ಹೌದು. ಅವರ ಮಗಳಾಗಿ ಹೌದು, ಭಗವತಿಯಾಗಿ, ದುರ್ಗಾ ಪರಮೇಶ್ವರಿಯಾಗಿ, ಒಂದು ರಾಜರಾಜೇಶ್ವರಿಯ ಸ್ವರೂಪದಲ್ಲಿ ಕಾಮೇಶ್ವರನ ಪತ್ನಿಯಾಗಿ ಕಾಣಿಸಿಕೊಂಡವಳು. ನಾನು ಆ ಮಂಗಳಾಂಬಿಕೆಯ ಬಗ್ಗೆನೂ ಕೂಡ ತಿಳ್ಕೊಳ್ಳುವಾಗ ಅಲ್ಲೂ ಕೂಡ ನೋಡಿದೆ ಎಲ್ಲ ಶಕ್ತಿಗಳನ್ನು ಒಳಗೊಂಡು, ಮುಖ್ಯವಾಗಿ ಶಿವನ ಶಕ್ತಿ. ಯಾಕಂತ ಹೇಳಿದ್ರೆ ಅಂಡಾಸುರ ಅಂತಹ ಒಂದು ವರವನ್ನ ಪಡ್ಕೊಂಡಿದ್ದ. ಅಲ್ಲೂ ಕೂಡ ಅವನನ್ನ ವಧೆ ಮಾಡಬೇಕಾದ್ರೆ ಅಂತಹ ಶಕ್ತಿಯನ್ನ ಎಲ್ಲ, ಮುಖ್ಯವಾಗಿ ಶಿವನ ಮೂರನೇ ಕಣ್ಣಿನ ಶಕ್ತಿಯಂತೆ ಅದನ್ನು ಪಡ್ಕೊಂಡು ಅವಳು ಆ ಮಂಗಳಾಂಬಿಕೆಯಾಗಿ ಅಂಡಾಸುರನನ್ನು ವಧೆ ಮಾಡ್ತಾಳೆ. ಹ್ರೀಂಕಾರಿ, ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡುವವಳು, ಎಲ್ಲಾ ಕಲೆಗಳ ಸ್ವರೂಪಗಳಾಗಿ ಕಲಾವತಿ ಎನ್ನುವ ಹೆಸರನ್ನು ಪಡೆದವಳು, ವಿಧಾತ್ರಿಯಾಗಿ ಜಗತ್ತನ್ನು ಪೋಷಿಸುವವಳು, ಜ್ಞಾನ ಯಶಸ್ಸುಗಳ ರೂಪದಲ್ಲಿರುವ ವಿಜಯ, ಮಧುರ ನುಡಿಯನ್ನಾಡುವ ವಾಗ್ದ. ಇವಳ ಚಂದ್ರಘಂಟಾ ಸ್ವರೂಪದ ನವದುರ್ಗೆಯರಲ್ಲಿ ಮೂರನೆಯ ದೇವಿಯ ವಿಗ್ರಹದ ವಿಸರ್ಜನೆಯ ಸಮಯ. ಈಗಾಗಲೇ ಆಭರಣಗಳನ್ನೆಲ್ಲ ತೆಗೆದು ನನ್ನಲ್ಲೊಬ್ಬರು ಕೇಳಿದ್ರು, ಈ ನವದುರ್ಗೆಯರನ್ನ ಜೊತೆಗೆ 10-11 ಮೂರ್ತಿಗಳನ್ನ ಸಣ್ಣ ಕೆರೆಯಲ್ಲಿ ಹೇಗೆ ವಿಸರ್ಜನೆ ಮಾಡ್ತಾರೆ ಅಂತ. ನಾನು ಹೇಳಿದೆ ಅದೇ ವಿಶೇಷತೆ ಅಂತ. ಆ ಕಲ್ಯಾಣಿಯ ವಿಶೇಷತೆ ಅದು. ನೋಡಿ, ಇಲ್ಲಿ ಶಿವನ ವಿಗ್ರಹಗಳು ಕಾಣ್ತದೆ, ಸುತ್ತ ಚಿತ್ರಗಳು, ಉಬ್ಬು ಚಿತ್ರಗಳು, ರಚನೆಗಳು, ಶಿವಪುರಾಣಕ್ಕೆ ಸಂಬಂಧಪಟ್ಟಂತಹ ಕಥಾವಳಿ ಅಲ್ಲಿ ನಮಗೆ ಆ ಪುಷ್ಕರಣಿಯ ಸುತ್ತಲೂ ನಮಗೆ ಕಾಣ್ತದೆ. ಗಂಗಾವತರಣದ ಸುಂದರ ಚಿತ್ರಣ ಅಲ್ಲಿದೆ. ಈ ಭಗೀರಥ ಪ್ರಯತ್ನ ಎನ್ನುವಂತಹ ಶಬ್ದ ಬಂದದ್ದೇ ನಾವೀಗ ಆ ಗಂಗಾವತರಣದ ಕಥೆಯನ್ನು ನೆನಪಿಟ್ಟುಕೊಂಡ್ರೆ ಅದು ಮನುಷ್ಯನಿಗೆ ಒಂದು ಸಂದೇಶ ಕೊಡ್ತದೆ. ಯಾವುದಾದ್ರೂ ಒಂದು ಕೆಲಸ ಆಗಬೇಕಿದ್ರೆ ಅದರಲ್ಲಿ ಕಂಟಕಗಳು ಬರ್ತದೆ, ವಿಘ್ನಗಳು ಬರ್ತದೆ. ಆಗ ಆ ವಿಘ್ನಗಳಿಗೆ ಭಯಪಟ್ಟು ವಿಮುಖರಾಗಕೂಡದು. ಖಂಡಿತ. ಭಗೀರಥನಿಗೆ ತನ್ನ ಹಿರಿಯರಿಗೆ ಒಂದು ಸದ್ಗತಿ ಸಿಗಬೇಕಿದ್ರೆ ದೇವಗಂಗೆ ಅಲ್ಲಿ ಬರಬೇಕು ಎನ್ನುವಂತಹ ಒಂದು ವಿಚಾರ ತಿಳಿಯಿತು. ಆದ್ರೆ ದೇವಗಂಗೆಯನ್ನು ಮೊದಲು ಅವಳನ್ನು ಉದ್ದೇಶಿಸಿ ತಪಸ್ಸು ಮಾಡಿದ. ಅವಳು ಬರುವುದಕ್ಕೆ ಒಪ್ಪಿದ್ಲು, ಆದ್ರೆ ನನ್ನ ವೇಗವನ್ನು ತಡೆಯುವುದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಭೂಮಿಗೆ, ಅದಕ್ಕೊಂದು ವ್ಯವಸ್ಥೆ ಮಾಡು. ಈಶ್ವರನ ಕುರಿತು ತಪಸ್ಸು ಮಾಡಿದ. ಈಶ್ವರ ಅಂತ ಹೇಳಿದ, ನೀನು ಜಟೆಯನ್ನು ಬಿಡಿಸಿ ನಿಲ್ಲಬೇಕು, ಅವಳು ದುಮ್ಮುಕ್ಕಿ ಹರಿತಾಳೆ. ಈಶ್ವರ ಒಪ್ಪಿದ. ಅಲ್ಲಿಗೆ ಆಯ್ತು, ದೇವಗಂಗೆ ಹರಿದು ಬರ್ತಾಳೆ ಅಂತ ತಿಳ್ಕೊಂಡ್ರು. ಇವಳಿಗೆ ಅಹಂಕಾರ ಬಂತು ಗಂಗೆಗೆ.
ನನ್ನ ವೇಗವನ್ನು ತಡೆಯಬಲ್ಲನೆ ಇವ ಶಿವ ನೋಡೋಣ ಅಂತ ಹೇಳಿ ಬಹಳ ಉತ್ಸಾಹದಿಂದ ಧುಮ್ಮುಕ್ಕುವಾಗ ಶಿವ ಅವಳನ್ನು ಜಟೆಯಲ್ಲಿ ಬಂಧಿಸಿ ಇಟ್ಟ. ಇವ ಕಾಯ್ತಾ ಇದ್ದಾನೆ ಎಲ್ಲಿ ಗಂಗೆ ಮತ್ತೆ ಶಿವನನ್ನು ಪ್ರಾರ್ಥನೆ ಮಾಡಿದ. ನೋಡಿ ಅಲ್ಲಿ ಖಂಡಿತ ಯಾರು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದಾನೋ, ಬರ್ತೇನೆ ಅಂತ ಹೇಳಿದ್ದಾನೋ, ಅವನೇ ಮತ್ತೆ ಗಂಗೆಯನ್ನು ಜಟೆಯಲ್ಲಿ ಬಂಧಿಸಿದಾಗ ಅವನನ್ನು ಪ್ರಾರ್ಥನೆ ಮಾಡಿ ಗಂಗಾಧರನಾದ ಶಿವ ಎನ್ನುವ ಕಥೆ ಇದೆ. ಆ ಗಂಗಾಧರನ ಕಥೆಯನ್ನು ಸಾರುವ ಪುಷ್ಕರಣಿಯಲ್ಲಿ ಚಂದ್ರಘಂಟಾದೇವಿಯ ವಿಗ್ರಹದ ವಿಸರ್ಜನೆಯ ಸುಂದರವಾದಂತಹ ದೃಶ್ಯವನ್ನು ನಾವೀಗ ಕಾಣ್ತಾ ಇದ್ದೇವೆ. ಈ ದೃಶ್ಯವನ್ನು ಮತ್ತೆ ಕಾಣಬೇಕಿದ್ರೆ ಮುಂದಿನ 1 ವರ್ಷ ಕಾಯಬೇಕು. ನೀವು ಭಗೀರಥ ಅಂತ ಹೇಳುವಾಗ ನನಗೆ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಆಧುನಿಕ ಭಗೀರಥನ ಬಗ್ಗೆ ನೀವು ಕೂಡ ತಾವು ಕೇಳಿಬಹುದು. ಬಿಹಾರದಲ್ಲಿ ಒಬ್ಬ ಒಂದು ಗುಡ್ಡೆಯನ್ನ ಕಡಿದು ಒಂದು ಮಾರ್ಗ ಮಾಡುವಂತ ಸಾಧನೆಯನ್ನ ಮಾಡಿದ್ದಾನೆ. ಅದು ಅವನಿಗೂ ಕೂಡ ಆಧುನಿಕ ಭಗೀರಥ ಅಂತ ಕರೀತಾರೆ. ಅಂತಹ ಭಗೀರಥನ ಪ್ರಯತ್ನವನ್ನು ನೆನಪಿಸುತ್ತಾ ಆ ಶಿವಪುಷ್ಕರಣಿಯಲ್ಲಿ ಆದಿಶಕ್ತಿಯ ವಿಗ್ರಹ, ಮೊದಲು ಗಣಪತಿ, ಆಮೇಲೆ ಆದಿಶಕ್ತಿ, ಅದಾದ ನಂತರ ನವದುರ್ಗೆಯರಲ್ಲಿ ಮೊದಲನೆಯ ದುರ್ಗೆಯಾದಂತಹ ಶೈಲಪುತ್ರಿಯಾಗಿದೆ. ಬ್ರಹ್ಮಚಾರಿಣಿಯ ವಿಗ್ರಹದ ವಿಸರ್ಜನೆಯ ನಂತರ ಇದೀಗ ಚಂದ್ರಘಂಟಾದೇವಿಯ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ದಶಭುಜಗಳಿಂದ ಮೆರೆಯುತ್ತಿದ್ದಂತಹ ಆ ಸ್ವರೂಪದ ದೇವಿಯ ವಿಗ್ರಹ ಇದೀಗ ಶಿವಪುಷ್ಕರಣಿಯಲ್ಲಿ ವಿಸರ್ಜನೆಯಾಗುತ್ತಿರುವ ನೋಟ. ವಿವಿಧೆಡೆಯಲ್ಲಿ ವರುಣನ ಅಬ್ಬರ ಇದ್ರೂ ಕೂಡ ನಮ್ಮಲ್ಲಿ ಮುಖ್ಯವಾಗಿ ಈ ವರುಣ ಕೂಡ ಒಂದು ರೀತಿಯ ಕೃಪೆ ತೋರಿಸಿದ್ದಾನೆ ಅಂತ ಹೇಳ್ಬೋದು. ಯಾವ ರೀತಿಯ ತೊಂದರೆ ಇಲ್ಲದೆ ಬಹಳ ಸುಸೂತ್ರವಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರಲ್ಲಿ ನಾವು ನಮ್ಮ ಕುಡ್ಲ ಮೊನ್ನೆ ಮಾತುಕತೆ ನಡೆಸಿದಾಗ ಅವರು ಹೇಳಿದಂತಹ ಮಾತು, ಕುದ್ರೋಳಿ ಕ್ಷೇತ್ರದ ಸರ್ವಶಕ್ತನಾದಂತಹ ಆ ಶಿವ ಗೋಕರ್ಣನಾಥ, ಅವನನ್ನು ಪ್ರಾರ್ಥನೆ ಮಾಡಿದ್ರೆ, ಅವನನ್ನು ಸ್ತುತಿಸಿದ್ರೆ ಆತ ಪೂರ್ಣ ಅನುಗ್ರಹ ಮಾಡ್ತಾನೆ. ಖಂಡಿತವಾಗಿ ಯಾವುದೇ ಭಯ ಬೇಡ. ಈ ಕುದ್ರೋಳಿಯ ದಸರಾವನ್ನು ಮಾಡಿಸುವುದು ಯಾರು ಅಂತ ಕೇಳಿದ್ರೆ ಅದು ಗೋಕರ್ಣನಾಥ, ದೇಗುಲದಲ್ಲಿರುವಂತಹ ಗರ್ಭಗುಡಿಯಲ್ಲಿರುವಂತಹ ಶಿವ ಎನ್ನುವ ವಿಚಾರವನ್ನು ಪ್ರಾಂಜಲವಾಗಿ ಭಕ್ತಿಪೂರ್ವಕವಾಗಿ ಜ್ಞಾನವೃದ್ಧರಾದಂತಹ ವಯೋವೃದ್ಧರಾದಂತಹ ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ತಿಳಿಸಿದ್ದಾರೆ. ಅವರ ಆ ನಂಬಿಕೆಯೇ ಮಂಗಳೂರು ದಸರಾವನ್ನು ಇಲ್ಲಿಯವರೆಗೆ ತಂದಿದ್ದು. ಯಾಕಂತ ಹೇಳಿದ್ರೆ ನಾನು ಆಗತಾನೆ ಹೇಳಿದೆ, ಇದು ಸಾಧಾರಣವಾದಂಥ ಕೆಲಸ ಅಲ್ಲ. ಮಂಗಳೂರು ದಸರಾ ಅಂತ ಹೇಳಿದ್ರೆ ಇಡೀ ದಕ್ಷಿಣ ಕನ್ನಡದವರನ್ನು ಜೊತೆ ಸೇರಿಸುವಂತಹ ಕೆಲಸ ಆಗ್ತಾ ಇತ್ತು. ಅದರ ಜೊತೆಯಲ್ಲಿ ದೇಶ ವಿದೇಶಗಳಿಗೆ ನಮ್ಮ ಕುಡ್ಲದ ಮುಖಾಂತರ ಇದೆಲ್ಲ ಪ್ರಸಾರ ಆಗುವಂತಹ ಸನ್ನಿವೇಶ ಕೂಡ ಇತ್ತು. ಅದರಿಂದ ಮಾಡುವಂತಹ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿದ್ರೆ ಮಾತ್ರ ಆ ದೇಶ ವಿದೇಶಗಳಿಗೂ ಕೂಡ ಒಂದು ಸಂತೋಷ ತರುತ್ತೆ. ಅಂತಹ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಅವರಲ್ಲಿದ್ದಂಥ ಒಂದು ಆತ್ಮವಿಶ್ವಾಸ ಅಥವಾ ನಂಬಿಕೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಜಯ ಸಿ ಸುವರ್ಣ ಅವರ ನೆನಪಾಗ್ತದೆ ನಮಗೆ. ಬಿಲ್ಲವ ಮಹಾಮಂಡಳದ ಅಧ್ಯಕ್ಷರಾಗಿ, ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಮಾಡಿದಂತಹ ಆ ಸಾಧನೆಯನ್ನು ನಾವು ನೆನಪು ಮಾಡಿಕೊಡಬೇಕು. ಬಿಲ್ಲವ ಸಮಾಜಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನು ಸ್ಮರಿಸಿಕೊಳ್ಳಬೇಕು. ನಾವು ಕುದ್ರೋಳಿ ಕ್ಷೇತ್ರದ ಯಾವುದೇ ಕಾರ್ಯಕ್ರಮಗಳಿಗೆ ಅವರು ನೀಡುತ್ತಿದ್ದಂತಹ ಸಹಕಾರ, ಮಾರ್ಗದರ್ಶನಗಳ ನೆನಪು ಈ ಸಂದರ್ಭದಲ್ಲಿ ನಮಗಾಗ್ತದೆ. ಖಂಡಿತ. ಯಾಕಂತ ಹೇಳಿದ್ರೆ ಕಳೆದ ಅದೆಷ್ಟು ವರ್ಷಗಳಿಂದ 30 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಈ ನವದುರ್ಗೆಯರು ಹಾಗೂ ಶಾರದೆಯ ಒಂದು ದಸರಾ ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿ ಈ ಸಲ ಕಾಣ್ತಾ ಇದೆ. ಖಂಡಿತ. ನಮ್ಮ ಕುಡ್ಲ ಬಳಗ ಕರ್ಕೇರ ಸಹೋದರರ ಮಾತೃಶ್ರೀ ಲಕ್ಷ್ಮೀ ಕರ್ಕೇರ ಅವರು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಅವರು ನಮ್ಮನ್ನು ಅಗಲಿದ್ದಾರೆ. ಇಂದು ಅವರ ಉತ್ತರ ಕ್ರಿಯೆ ಜರುಗಿದೆ. ಆದ್ರಿಂದ ಇಲ್ಲದಿದ್ರೆ ಈ ವಿಗ್ರಹ ವಿಸರ್ಜನೆಯ ಸಂದರ್ಭದಲ್ಲಿ ಲೀಲಾಕ್ಷ ಕರ್ಕೆಯರು ಖಂಡಿತವಾಗಿ ಪುಷ್ಕರಣಿಯಲ್ಲಿ ನಮಗೆ ಆ ಪರಿಸರದಲ್ಲಿ ನಮಗೆ ಕಾಣ್ತಾ ಇದ್ರು.
ರಾತ್ರಿ ಇಡೀ ಆ ಮೆರವಣಿಗೆಯ ನೇರ ಪ್ರಸಾರದ ಉಸ್ತುವಾರಿಯನ್ನು ನೋಡಿ ಆ ವಿಗ್ರಹ ವಿಸರ್ಜನೆಯ ಸಂದರ್ಭದಲ್ಲಿ ಲೀಲಾಕ್ಷ ಕರ್ಕೇರಲ್ಲಿ ಇರ್ತಿದ್ರು. ಇವತ್ತು ಅನಿವಾರ್ಯ ಕಾರಣದಿಂದ ಅವರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಕುಡ್ಲದ ಕ್ಯಾಮರಾಮನ್ ಅವರ ತಂಡದಿಂದ ನಿಮಗೆ ಕಾಣ್ಬೋದು, ಇಡೀ ಕುದ್ರೋಳಿ ಕ್ಷೇತ್ರದ ವಿವಿಧ ಈ ಆಂಗಲ್ಗಳನ್ನ ತೋರಿಸುವಂತಹ ಒಂದು ವ್ಯವಸ್ಥೆ ನಿಮಗಾಗಿ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ಭಾಗಗಳಿಂದ ಕೂಡ ಅದನ್ನು ತೋರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಿಮಗೆ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಂಡದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ಇದರ ವೈಭವವನ್ನೀಗ ನೀವು ನೋಡ್ತಾ ಇದ್ದೀರಿ. ಸುಮಾರು ರಾತ್ರಿ 1 ಗಂಟೆ ಅಥವಾ 2 ಗಂಟೆ ಅದರ ಒಳಗೆ ಎಲ್ಲಾ ವಿಗ್ರಹಗಳ ವಿಸರ್ಜನೆ ಆಗ್ತದೆ. ಶಾರದಾ ಮಾತೆಯ ವಿಗ್ರಹದ ವಿಸರ್ಜನೆಯೊಂದಿಗೆ ಈ ವರ್ಷದ ದಸರಾ ವೈಭವದ ಆ ಮಂಗಳ ಕ್ಷಣವನ್ನು ನಾವು ಕಾಣಬಹುದಾಗಿದೆ. ಈ ಕಾರ್ಯಕ್ರಮ ನೇರ ಪ್ರಸಾರವಾಗುವುದಕ್ಕೆ ನಮಗೆ ಸಹಕಾರವನ್ನು ನೀಡಿದಂತಹ ಜಾಹೀರಾತುದಾರರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯವರು, ಕ್ಷೇತ್ರಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರಿಗೆ, ವಿಶೇಷವಾಗಿ ಆ ಪರಿಸರದಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಸ್ವಯಂ ಸೇವಕರಿಗೆ ನಾನು ಅವರ ಬಗ್ಗೆ ಹೇಳಿದಾಗ ಮುಖ್ಯವಾಗಿ ಈ ನೇರ ಪ್ರಸಾರ ಕಾರ್ಯಕ್ರಮ ನೀವು ನೋಡುವುದು ಮಾತ್ರವಲ್ಲದೆ ಈ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗಳಲ್ಲೂ ಕೂಡ ಆಗ್ತಾ ಇದೆ. ಈಗಾಗಲೇ ಅದೆಷ್ಟೋ ಸಾವಿರ ಜನರು ತಮ್ಮ ಪ್ರತಿಕ್ರಿಯೆಗಳನ್ನ ಕಳಿಸ್ತಾ ಇದ್ದಾರೆ ಕೂಡ. ನಮ್ಮ ಕುಡ್ಲದ 24x7 ವಾಹಿನಿಯಲ್ಲಿ 10 ದಿವಸಗಳ ಕಾಲ ದಸರಾ ವೈಭವ ಎನ್ನುವಂತಹ ಕಾರ್ಯಕ್ರಮ 120 ತಂಡಗಳ ಮೂಲಕ 1,500 ಕಲಾವಿದರು ನಮ್ಮ ಕುಡ್ಲದ ಸ್ಟುಡಿಯೋಕ್ಕೆ ಬಂದು ದಸರಾ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಮತ್ತೆ ಈ ಸಲದ ದಸರಾದಲ್ಲಿ ಹುಲಿವೇಷಕ್ಕೆ ಅವಕಾಶ ಇಲ್ಲದೇ ಇದ್ರು ಆ ಸುಮಾರು 18 ತಂಡದವರು ಕ್ಷೇತ್ರಕ್ಕೆ ಬಂದು, ಅವರಿಗೆ ಬೀದಿಯಲ್ಲಿ ಕುಣಿಯುವುದಕ್ಕೆ ಅವಕಾಶ ಇಲ್ಲ, ಕ್ಷೇತ್ರದಲ್ಲಿ ಆ ಹುಲಿವೇಷದ ಕುಣಿತದ ಸೇವೆಯನ್ನು ಮಾಡಿ ಅವರು ಹೋಗಿದ್ದಾರೆ. ಆ ಎಲ್ಲಾ ಕಲಾವಿದರಿಗೆ ಅಭಿನಂದನೆ ಕೊಡ್ತಾರೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಾನು ಆಗ ಹೇಳಿದೆ, ಅವರಿಗೆ ಒಂದು ಅವಕಾಶ ಇದು ಇಂಥ ಸಂದರ್ಭದಲ್ಲಿ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೀವು ನಿಮ್ಮ ಕಲೆಗೆ ಹೇಗೆ ಪ್ರೋತ್ಸಾಹ ಕೊಡ್ತೀರಾ, ನೀವು ಆ ಮಹಾಮಾತೆಯ ಒಂದು ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಕೂಡ ಇದೆ ಅನ್ನೋದನ್ನ ಕುದ್ರೋಳಿ ಕ್ಷೇತ್ರದಲ್ಲಿ ಆಡಳಿತಾಧಿಕಾರಿ ಅಥವಾ ಸರ್ಕಾರದ ಮುಖಾಂತರ ಅದನ್ನು ನಡೆಸಿಕೊಟ್ಟಿದ್ದಾರೆ. ನಿನ್ನೆ ಬೋಳಾರ ಮಾರಿಗುಡಿಯ ರಥೋತ್ಸವ ಇತ್ತು. ಅಲ್ಲಿ ಬೇರೆ ಬೇರೆ ತಂಡದ ಹುಲಿವೇಷಧಾರಿಗಳೆಲ್ಲ ಅಲ್ಲಿ ಬಂದಿದ್ರು. ಅವರಿಗೆ ಕುಣಿಲಿಕ್ಕೆ ಅವಕಾಶ ಇಲ್ಲ, ರಸ್ತೆ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಅದಕ್ಕೆ ಸ್ವಲ್ಪ ಹೊತ್ತು ರಥದ ಹಗ್ಗವನ್ನು ಹಿಡಿದು ಹೇಳಿದ್ರು ಅವರು. ಸ್ವಲ್ಪ ನಾವು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ. ಖಂಡಿತ. ನವದುರ್ಗೆಯರಲ್ಲಿ 4ನೆಯ ದುರ್ಗೆಯಾದಂತಹ ಕೂಷ್ಮಾಂಡಾದೇವಿ, ಭೂಮಂಡಲವನ್ನು ತನ್ನದಾಗಿಸಿಕೊಂಡಂತಹ ದೇವಿ ಇದು. ನೋಡಿ, ಇವಳ ವಾಹನ ಹುಲಿ. ಆ ಹುಲಿಯ ಜೊತೆಯಲ್ಲಿ ಚತುರ್ಭುಜಗಳಿಂದ ಪರಿಶೋಭಿಸುವಂತಹ ದೇವಿ ಕೂಷ್ಮಾಂಡಾದೇವಿ. ಅಷ್ಟಭುಜ ದೇವಿ ಎಂದು ಖ್ಯಾತಳಾಗಿದ್ದಾಳೆ ಅವಳು ಕೂಷ್ಮಾಂಡ. ಯಾಕಂತ ಹೇಳಿದ್ರೆ ಇವರ ಮೊದಲಿಗೆ ಬ್ರಹ್ಮಾಂಡವೇ ಇರಲಿಲ್ಲ ಅಂತ ಒಂದು ಪ್ರತೀತಿ ಇತ್ತು. ಹೌದು, ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಂತಹ ಮಾತೆ ಆದ್ರಿಂದ ಇವಳಿಗೆ ಕೂಷ್ಮಾಂಡ ಅಂತ ಕರೀತಾರೆ. ಒಂದು ರೀತಿಯಲ್ಲಿ ಸೂರ್ಯನಿಂದ ವಿಶ್ವಕ್ಕೆ ಶಕ್ತಿ ಬಿಡುಗಡೆ ಆಯಿತು ಅಂತ ಹೇಳ್ತಾಳೆ. ಯಾಕಂತ ಹೇಳಿದ್ರೆ ಸೂರ್ಯನ ಒಳಗೆ ವಾಸಿಸಿದಂತಹ ದೇವಿ ಈಕೆ. ಇವಳ ಕೈಯಲ್ಲಿ ವಿಶೇಷವಾದಂತಹ ಕಮಂಡಲ ಸಂಪೂರ್ಣ ಕಲಶ, 7 ಕೈಗಳಲ್ಲಿ ಕಮಂಡಲ, ಧನುಷ, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದೆ ಹಿಡಿದಿದ್ದಾಳೆ. ಈ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಅಂತ ಕರೆಯುವುದು. ಈ ಬಲಿಯಲ್ಲಿ ಕುಂಬಳಕಾಯಿಯ ಬಲಿ ಇವಳಿಗೆ ಸರ್ವಾಧಿಕ ಪ್ರಿಯ. ಖಂಡಿತ. ಆ ಕಾರಣದಿಂದ ಕೂಡ ಇವಳನ್ನು ಕೂಷ್ಮಾಂಡ ಅಂತ ಕರೀತಾರೆ. ಅಷ್ಟಭುಜಗಳ ದೇವಿ, 8 ಭುಜಗಳಿರುವ ಇವಳಿಗೆ ಇನ್ನೊಂದು ಹೆಸರೇ ಅಷ್ಟಭುಜಾದೇವಿ. ಅಷ್ಟಭುಜಾದೇವಿ ಅನ್ನೋದು 8 ಭುಜಗಳಿರುವ ಆ ದೇವಿಯ ಒಂದು ಚಿತ್ರ ಕಂಡ್ರೆ ಅವಳು ಕೂಷ್ಮಾಂಡಾದೇವಿ. ಖಂಡಿತ. ಆದ್ರೆ ಅವಳ ಕೈಯಲ್ಲಿ ಆ ಸಂಪೂರ್ಣ ಕಲಶ, ಸುರಾ ಸಂಪೂರ್ಣ ಕಲಶ ಇರಬೇಕು. ಹೌದು, ಅದಕ್ಕೆ ಅಮೃತ ತುಂಬಿದ ಕಲಶ ಅಂತ ಹೇಳ್ತಾರಂತೆ. ಅಮೃತ ತುಂಬಿದ ಕಲಶ. ಮತ್ತೆ ಅದೇ 7 ಹಸ್ತಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಂತಹ ಒಂದು ಆಯುಧಗಳನ್ನ
ಧರಿಸಿಕೊಂಡವಳು ಕೂಷ್ಮಾಂಡಿನಿ. ಕೂಷ್ಮಾಂಡಾದೇವಿಯ ವಿಗ್ರಹದ ವಿಸರ್ಜನೆಯ ಪೂರ್ವದಲ್ಲಿ ಸ್ವಲ್ಪ ಹೊತ್ತು ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡುವಂತಹ ಜಾಹೀರಾತುದಾರರನ್ನು ನೋಡೋಣ. ರಕ್ಷಾ ಎಂಟರ್ಪ್ರೈಸಸ್ your one-stop fitness shop ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್ಸ್, EPDM flooring for play area. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ಸೇಲ್ ಸರ್ವಿಸ್. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodyalbail, Mangalore. Phone 0824-244-6363. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಲಕ್ಷ್ಮಿ, ಲಕ್ಷ್ಮಿ. ದಾದೆ ದೇ ಓಯ್ ಕಟ್ಟದ ಕೋರಿ ನೆತ್ತ ಸಾಮಂತ ಪೆರಂಗ್ ಬರ್ಪುಜಿ ಮಾಮಿಲ ಎಲ್ಲ ಡಿಜ್ಜಿರು. ಹಿಟ್ಟೆ ಪೋ ಕಜುಪ್ ಮಲ್ಪು SRR ಮಸಾಲಾ. SRR ಮಸಾಲಾ, SRR ಮಸಾಲಾ, ಗೃಹಿಣಿಯರ ಮನ ಮೆಚ್ಚಿದ ಮಸಾಲಾ. SRR ಮಸಾಲಾ, SRR ಮಸಾಲಾ, ಘಮಘಮಿಸುವ ಸುವಾಸನೆಯೊಂದಿಗೆ ನಿಮ್ಮ ಅಡುಗೆ ರುಚಿಯನ್ನು ಸವಿರಿ. SRR ಮಸಾಲಾ, SRR ಮಸಾಲಾ, ಎಂದೇ ಖರೀದಿಸಿ. SRR ಮಸಾಲಾ, ಇದು ನಿಮ್ಮ ಮನೆ ಮನಗಳ ಮಸಾಲ. ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು, ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು, ಪಾಸ್ಬುಕ್ ಎಲ್ಲರತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ ಪಾಸ್ಬುಕ್ ನಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಹೌದಾ? ಅದ್ಯಾವ ಬ್ಯಾಂಕ್? ಕರ್ನಾಟಕ ಬ್ಯಾಂಕ್, ಆಫ್ ಕೋರ್ಸ್. ಕೇಳಿ ನನ್ನ ಹೈಟೆಕ್ ಫ್ರೆಂಡ್ಸ್,
ಸ್ಮಾರ್ಟ್ ಆಗಿರಿ, ಆಪ್ ಡೌನ್ಲೋಡ್ ಮಾಡಿ. KBL M ಪಾಸ್ಬುಕ್ ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಕರ್ನಾಟಕ ಬ್ಯಾಂಕ್. ನವನವೀನ ಮಾದರಿಯ ಅಪೂರ್ವ ಚಿನ್ನಾಭರಣಗಳ ಸಂಗ್ರಹ. ನಿಮ್ಮ ಎಲ್ಲಾ ಶುಭ ಕಾರ್ಯಗಳಿಂದ ಹಿಡಿದು ಖುಷಿಯ ಪ್ರತಿ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಅಪೂರ್ವ ಜುವೆಲ್ಲರ್ಸ್, ಕೃಷ್ಣ ಹೆರಿಟೇಜ್, BC ರೋಡ್ ಬಸ್ ಸ್ಟ್ಯಾಂಡ್ ನ ಹತ್ತಿರ. ಅಪೂರ್ವ ಜುವೆಲ್ಲರ್ಸ್, ನಿಮ್ಮ ಮನದ ಆಭರಣ. Today our vibe is new. Because the tribe is new. The drive is new because today we are all about driving pleasure. But we're not about being new just for today. New is on point when new is made every day. Today's new is just the beginning. We're a new world of cars from Tata Motors. ಅಷ್ಟಭುಜಗಳಿಂದ ಪರಿಶೋಭಿಸುತ್ತಿರುವ ಅಷ್ಟಭುಜಾದೇವಿ ಕೂಷ್ಮಾಂಡಿನಿ, ಆಕೆಯ ವಿಗ್ರಹದ ವಿಸರ್ಜನೆಯ ದೃಶ್ಯವನ್ನು ನೋಡೋಣ. ಈಗಾಗಲೇ ಎಲ್ಲ ತನ್ನ ಆಭರಣಗಳನ್ನು ಕಳಚಿಕೊಂಡು ಕಲ್ಯಾಣಿಯಲ್ಲಿ ಜಲಸ್ತಂಭನವಾಗಲು ತಯಾರಾಗಿ ನಿಂತಿರುವಂತಹವಳು ಕೂಷ್ಮಾಂಡಿನಿ. ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಉತ್ತರ ಪ್ರದೇಶದ ಒಂದು ಸಣ್ಣ ಜಿಲ್ಲೆಯಲ್ಲಿ ಕೂಷ್ಮಾಂಡಿನಿಗೆ ಅನ್ನೋ ಒಂದು ದೇವಾಲಯ ಇದೆ ಅಂತ. ಕೂಷ್ಮಾಂಡಿನಿಗೆ ಕೆಂಪು ಹೂವಿನ ಬಹಳ ಒಂದು ಪ್ರಿಯ ಅಂತ ಹೇಳುವುದನ್ನು ಕೇಳಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ನಾವು ಕೆಲವು ದೇವರಿಗೆ, ಈಗ ಮಹಾಗೌರಿಗೆ ಬಿಳಿ ಹೂವಿನ ಹೇಗೆ ಎಷ್ಟು ಆಸಕ್ತಿಯೋ ಅದೇ ರೀತಿ ಇವರಿಗೆ ಕೂಷ್ಮಾಂಡಿನಿಗೆ ಅರ್ಪಿಸುವಂತಹ ಸೇವೆಯಲ್ಲಿ ಕೆಂಪು ಹೂವನ್ನ ಬಹಳ ಮುಖ್ಯವಾಗಿ ಅರ್ಪಿಸ್ತಾರೆ. ಮಂದ ಮಧುರ ನಗುವಿನಿಂದ ಅಂಡ ಅರ್ಥಾತ್ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳು ಕೂಷ್ಮಾಂಡಾದೇವಿ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿರುವ ಸಂದರ್ಭದಲ್ಲಿ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದವಳು ಕೂಷ್ಮಾಂಡಾದೇವಿ. ಸೃಷ್ಟಿಯ ಆದಿಸ್ವರೂಪೆ, ಆದಿಶಕ್ತಿ. ಇವಳಿಂದ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಅಂತ. ಇವಳ ನಿವಾಸ ಸೂರ್ಯಮಂಡಲದ ಒಳಗಿನ ಲೋಕ. ಸೂರ್ಯಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಇವಳಲ್ಲಿದೆ. ಇವಳ ಶರೀರದ ಕಾಂತಿ ಪ್ರಭೆಯು ಸೂರ್ಯನಿಗೆ ಸಮಾನವಾಗಿ ದೇದೀಪ್ಯಮಾನ ಹಾಗೂ ಹೊಳೆಯುವಂತಹ ಆ ಸುಂದರವಾದಂತಹ ಶರೀರ. ಇವಳ ತೇಜದ ತುಲನೆ ಇದರಿಂದಲೇ ಮಾಡಲಾಗ್ತದೆ. ಬೇರೆ ಯಾವುದೇ ದೇವದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಸಾಟಿಯಲ್ಲ. ಇವಳ ತೇಜ ಮತ್ತು ಪ್ರಕಾಶದಿಂದಲೇ ದಶ ದಿಕ್ಕುಗಳು ಕೂಡ ಪ್ರಕಾಶಿತವಾಗಿದೆ. ಬ್ರಹ್ಮಾಂಡದ ಎಲ್ಲಾ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಇರುವ ತೇಜಸ್ಸು ಇವಳದೇ ಛಾಯೆ. ಈಕೆ ಕೂಷ್ಮಾಂಡಾದೇವಿ. ಇಲ್ಲಿ ಕೂಷ್ಮಾಂಡನಿಗೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಅನಾಹತ ಚಕ್ರ ಅಂತ ಕಾಣ ಸಿಗುತ್ತೆ. ಆ ಅನಾಹತ ಚಕ್ರವನ್ನ ಹೃದಯ ಚಕ್ರ ಎಂದು ಕೂಡ ಕರೀತಾರೆ. ಇದು ಎದೆಯ ಮಧ್ಯಭಾಗದಲ್ಲಿ ಇರ್ತದಂತೆ. ಆ ಚಕ್ರದ ಬಣ್ಣ ಹಸಿರು. ಅನಾಹತ ಚಕ್ರ ಪ್ರೀತಿ ಹಾಗೂ ವಾತ್ಸಲ್ಯಗಳೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ ಕೂಡ ಈ ಕೂಷ್ಮಾಂಡಿನಿಗೆ ಆ ರೀತಿಯಂತಹ ಒಂದು ಭಕ್ತಿ ಪೂರ್ವಕವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾ ದೇವಿಯ ಸ್ವರೂಪದ ಆರಾಧನೆ, ಉಪಾಸನೆ. ಆ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ತದೆ. ಅದೇ ಹೇಳಿ. ಆದ್ದರಿಂದ ಅಂದು ಅವನು ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕೂಷ್ಮಾಂಡಾ ದೇವಿಯ ಸ್ವರೂಪವನ್ನು ಧ್ಯಾನದಲ್ಲಿ ಧರಿಸಿಕೊಂಡು ಪೂಜೆ ಉಪಾಸನಾ ಕಾರ್ಯದಲ್ಲಿ ತೊಡಗಿದ್ರೆ ಆ ದೇವಿ ಆತನಿಗೆ ವಿಶೇಷವಾದಂತಹ ಯೋಗ ಸಾಧನೆಗೆ ಅನುಗ್ರಹವನ್ನು ಮಾಡ್ತಾಳೆ. ಅದೇ ರೀತಿ ನಾನು ನಿಮ್ಗೆ ಹೇಳಿದೆ, ಆಗತಾನೆ ಹೇಳಿದೆ, ಕೆಂಪು ಹೂಗಳಿಂದ ಅಂತ. ಕೆಂಪು ಹೂಗಳಿಂದ ದೇವಿಯನ್ನ ಒಂದು ಪೂಜಿಸಿದಲ್ಲಿ ಅಥವಾ ದೇವಿಗೆ ಕೆಂಪು ಹೂಗಳನ್ನ ಅರ್ಪಿಸಿದಲ್ಲಿ ಅವನ ಎಲ್ಲ ಏನು ಮನಸ್ಸಿನ ಒಂದು ಭಾವನೆಗಳಿದೆ ಅಥವಾ ಅಭೀಷ್ಟಗಳಿದೆಯಾ ಅದೆಲ್ಲ ಫಲದಾಯಕ ಆಗಬಹುದು ಅನ್ನೋದು ಕೂಡ ಒಂದು ಪ್ರತೀತಿ ಇದೆ. ಆಯುಸ್ಸು, ಯಶ, ಬಲ, ಆರೋಗ್ಯ ವೃದ್ಧಿ ಆಗ್ತದೆ. ಖಂಡಿತ ಖಂಡಿತ. ಮತ್ತೆ ಇವಳನ್ನು ತುಂಬಾ ಹೊತ್ತು ಸೇವೆ ಮಾಡಬೇಕಾಗಿಲ್ಲ. ಇವಳ ಪೂಜೆ ತಾಯಿ ಕೂಷ್ಮಾಂಡಾ ದೇವಿಯು
ಸ್ವಲ್ಪ ಸೇವೆ ಭಕ್ತಿಯಿಂದ ಪ್ರಸನ್ನಲಾಗ್ತಾಳೆ. ಇವಳಿಗಾಗಿ ಕಠಿಣ ತಪಸ್ಸೆಯನ್ನು ಮಾಡಬೇಕಾಗಿಲ್ಲ. ಖಂಡಿತ ಈ ಸ್ವರೂಪದ ದೇವಿಯನ್ನು, ಅಷ್ಟಭುಜಾ ದೇವಿಯನ್ನು ಸ್ವಲ್ಪ ಸ್ಮರಣೆ ಮಾಡಿದ್ದು ಕೂಡ ವಿಶೇಷ ಫಲವನ್ನು ಕೊಡುವಂತಹ ದೇವಿ. ನಿಜವಾದ ಹೃದಯದಿಂದ ಮನುಷ್ಯನು ಇವಳಿಗೆ ಶರಣಾಗತನಾದರೆ ಬಹಳ ಸುಲಭವಾಗಿ ಪರಮಪದದ ಪ್ರಾಪ್ತಿಯನ್ನು ಒದಗಿಸುವವಳು. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿ ವಿಧಾನಕ್ಕೆ ಅನುಸಾರ ಜಗನ್ಮಾತೆ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಮುಂದುವರಿದರೆ ದುರ್ಗೆಯ ಭಕ್ತಿ ಮಾರ್ಗವೇ ಸಾಧಕನಿಗೆ ಅವಳ ಕೃಪೆಯ ಸೂಕ್ಷ್ಮ ಅನುಭವವನ್ನು ಕೊಡುತ್ತದೆ. ಖಂಡಿತ ಖಂಡಿತ. ನಾನು ಆಗತಾನೆ ಹೇಳಿದ್ದು ನಿಮ್ಮಲ್ಲಿ ಏನಂತ ಹೇಳಿದ್ರೆ, ಕಾನ್ಪುರದ ಇದು ಉತ್ತರ ಪ್ರದೇಶದ ಒಂದು ಸಣ್ಣ ಜಿಲ್ಲೆಯಲ್ಲಿ ಇದೆ ಅನ್ನೋದು. ಕಾನ್ಪುರದ ಘಂಟಸಾಲ ಅನ್ನೋ ಒಂದು ಜಾಗದಲ್ಲಿ ಇದೆ ಅಂತೆ. ಯಾಕಂತ ಹೇಳಿದ್ರೆ ನೀವೀಗ ತಾನೆ ಹೇಳಿದ್ರಿ, ಅವಳಿಗೆ ಬಹಳ ಶೀಘ್ರವಾಗಿ ಅವಳು ಫಲ ಕೊಡುವವಳು ಅಂತ. ಅವಳ ಪೂಜೆ ಇದರಲ್ಲಿ ಬಹಳ ಕಡಿಮೆ ಹೊತ್ತಿನಲ್ಲಿ ಕೂಡ ಒಂದು ಭಕ್ತಿಯಿಂದ ಅವಳಿಗೆ ಪೂಜೆ ಸಲ್ಲಿಸಿದಲ್ಲಿ ಅದಕ್ಕೆ ಬೇಕಾದಂತ ಫಲ ಸಿಗುತ್ತೆ ಅಂತ. ಆದಿ ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಸುಖ ಸಮೃದ್ಧಿಯನ್ನು, ಉನ್ನತಿಯನ್ನು ಕೊಡುವಂತಹ ದೇವಿ. ಲೌಕಿಕ ಪಾರಲೌಕಿಕ ಉನ್ನತಿಯನ್ನು ಬಯಸುವವರು ಇವಳ ಉಪಾಸನೆಯಲ್ಲಿ ತತ್ಪರರಾಗಿದ್ದರೆ ಫಲವನ್ನು ನೀಡುವಂತಹ ದೇವಿ ಕೂಷ್ಮಾಂಡಾದೇವಿ. ನಾವು ನೋಡಿ, ನಾವಿಲ್ಲಿ ಪ್ರತಿ ವರ್ಷ ಕೂಡ ಈ ನವದುರ್ಗೆಯರ ಆರಾಧನೆ ಸಮಯದಲ್ಲಿ ಮಾತ್ರ ಕೂಷ್ಮಾಂಡ ದೇವಿ ಅಥವಾ ಇನ್ನಿದ ನವದುರ್ಗೆಯರ ನೆನೆಸ್ತೇವೆ. ಆದ್ರೆ ಅವರಿಗೂ ಕೂಡ ಒಂದು ಪ್ರತ್ಯೇಕವಾದಂತಹ ದೇವಸ್ಥಾನವನ್ನ ನಿರ್ಮಿಸಿದಂತ ಕೀರ್ತಿ ಅದು ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿರುವಂತಹ ಘಂಟಸಾಲ ಒಂದು ಜಾಗಗೆ ಸಲ್ಲಿಸ್ತದೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ. ಬುದ್ಧಿ ರೂಪದಲ್ಲಿ ಶ್ರೀ, ಧೃತಿ, ಕೀರ್ತಿ, ಸ್ಮೃತಿ, ಶ್ರದ್ಧಾ, ಮೇಧಾ, ದಯಾ, ಲಜ್ಜಾ, ಕ್ಷುಧ, ತೃಷ್ಣ, ಕ್ಷಮ, ಕಾಂತಿ, ಶಾಂತಿ, ಪಿಪಾಸು, ನಿದ್ರಾ, ತಂದ್ರ, ಜರ, ಅಜರ, ವಿದ್ಯಾ, ಅವಿದ್ಯ, ವಾಂಛೆ, ಶಕ್ತಿ, ಅಶಕ್ತಿ, ತ್ವಚೆ, ದೃಷ್ಟಿ, ಮಿಥ್ಯೆ, ಸತ್ಯ, ಪರ, ಮಧ್ಯಮ, ಪಶ್ಯಂತಿ ಮುಂತಾದ ಸ್ವರೂಪಗಳಲ್ಲಿ ಆರಾಧಿಸಲ್ಪಡುವಂತಹ ದೇವಿ. ದಕ್ಷಿಣ ಕನ್ನಡದಲ್ಲಿ ನಾವು ಹೇಗೆ ಈ ಮಂಗಳೂರು ದಸರಾ ಅನ್ನೋ ಒಂದು ಉತ್ಸವದಿಂದ ಈ ದಸರಾವನ್ನು ಆಚರಣೆ ಮಾಡ್ತೇವೋ, ಅದೇ ರೀತಿ ತಮಗೆ ಗೊತ್ತಿರುವ ಹಾಗೆ ನಮ್ಮ ಮೈಸೂರು ದಸರಾ ಆಗಿರ್ಬೋದು ಅಥವಾ ಮಡಿಕೇರಿ ದಸರಾ ಕೂಡ, ಇವುಗಳು ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂದ್ರೆ ಮೈಸೂರು ದಸರಾ ಮುಖ್ಯವಾಗಿ ನಾವೆಲ್ಲ ಮೊದಲು ತಿಳ್ಕೊಂಡದ್ದು ಮೈಸೂರು ದಸರಾವನ್ನು ಮಾತ್ರ ಕೇಳಿ ತಿಳ್ಕೊಂಡು, ಅಥವಾ ನಾವು ಓದಿದಾಗ ಕೂಡ ನಾವು ನೋಡಿದ್ದು ಮೈಸೂರು ದಸರಾವನ್ನೇ. ಈಗ ನವರಾತ್ರಿ ಅಂತ ಹೇಳಿದ್ರೆ, ನವರಾತ್ರಿ ವರ್ಷಕ್ಕೆ ಎಷ್ಟು ಬರ್ತದೆ ಅಂತ ಹೇಳಿ ಕೇಳಿದ್ರೆ ಒಮ್ಮೆ ಅಂತ ಹೇಳುದು. ಆದ್ರೆ ನವರಾತ್ರಿ 4 ಸಲ ಇದೆ. ವಸಂತ ನವರಾತ್ರಿ, ಆಷಾಢ ನವರಾತ್ರಿ, ಶರನ್ ನವರಾತ್ರಿ, ಪುಷ್ಯ ಮಾಘ ನವರಾತ್ರಿ ಅಂತ. ಈಗ ನಡೆಯುವಂತದ್ದು ಶರನ್ ನವರಾತ್ರಿ. ಇದು ಶರದ್ ಋತುವಿನಲ್ಲಿ ಬರುವ ನವರಾತ್ರಿ ಶರನ್ ನವರಾತ್ರಿ ಅಂತ ಅದನ್ನು ಹೇಳುವುದು. ಶರದ್ ಋತುವಿನ ನವರಾತ್ರಿ ಅಂದ್ರೆ ವಿಪರೀತ ಮಳೆ ಇಲ್ಲ, ಹಿತವಾದ ಕಾಲ, ನದಿ ಕೆರೆಗಳು ತುಂಬಿ ಭೂದೇವಿಯ ಆ ಒಂದು ಸ್ವರೂಪ ಹಸಿರು ಸೀರೆಯನ್ನು ಉಟ್ಟು ಸಂಭ್ರಮಿಸುವ ದೇವಿಯ ಹಾಗೆ ಆ ಭೂದೇವಿ ಕಾಣ್ತಾಳೆ. ಆಗ ನಡೆಯುವ ಉತ್ಸವ ಅದು ನವರಾತ್ರಿ ಉತ್ಸವ, ಅದು ಶರನ್ ನವರಾತ್ರಿ. ಖಂಡಿತ. ಯಾಕಂತ ಹೇಳಿದ್ರೆ ಎಲ್ಲ ಫಲ ಕೊಡುವಂತಹ ವ್ಯವಸ್ಥೆ, ನಾವು ಗದ್ದೆಯಲ್ಲಾಗಿರ್ಬೋದು ಅಥವಾ ಇಡೀ ಒಂದು ಪರಿಸರವೇ ಹಸಿರಿನಿಂದ ತುಂಬಿದಂತಹ ಸಮಯ ಇದು. ಆಶ್ವಿಜ ಮಾಸದ ಶುಕ್ಲ ಪಕ್ಷ ಪಾಡ್ಯ ದಿನದಿಂದ ನವಮಿವರೆಗಿನ ನವರಾತ್ರಿ ಉತ್ಸವ. ಈ 9 ದಿನಗಳಲ್ಲಿ ಶ್ರೀದೇವಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ರೂಪದಲ್ಲಿ ಆರಾಧನೆ ಮಾಡ್ತೇವೆ. ಕೂಷ್ಮಾಂಡ ದೇವಿಯ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ. ಇದು 10ನೇ ದಿವಸ ವಿಜಯದಶಮಿಯಂದು ನಡೆಯುವಂತಹ ಕಾರ್ಯಕ್ರಮ. ಸಂಪತ್ತನ್ನು ನೀಡುವವಳು ಮಹಾಲಕ್ಷ್ಮಿ, ತೇಜಸ್ಸು ಮತ್ತು ಶಕ್ತಿಯನ್ನು ನೀಡುವವಳು ಮಹಾಕಾಳಿ, ಜ್ಞಾನವನ್ನು ನೀಡುವವಳು ಮಹಾ ಸರಸ್ವತಿ. ಆ 3 ದೇವಿಯರ ಆರಾಧನೆಯನ್ನು 9 ದಿವಸ ನಡೆಸಿ 10ನೆಯ ದಿವಸ ಆ ವಿಜಯದಶಮಿಯಂದು ಆ ವಿಜಯದ ಸಂಕೇತವಾಗಿ ವಿಜಯದಶಮಿ. ಇಲ್ಲಿ ಕೂಡ ಅನೇಕ ಕಥಾನಕಗಳನ್ನ ನಾವು ನೋಡ್ಬೋದು. ಅದು ರಾಮಾಯಣದ ಕಥಾನಕ ಆಗಿರ್ಬೋದು, ಮಹಾಭಾರತದಲ್ಲಿ ಆಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ದೇವಿ ಪುರಾಣದಲ್ಲಿ ಕೂಡ ನಾವು ಕಾಣುವಂತಹ ಇದನ್ನು. ಯಾಕಂತ ಹೇಳಿದ್ರೆ ಅಲ್ಲಿ ರಾವಣನ ವಧೆಯಾಗುವಂಥದ್ದು ಕೂಡ ವಿಜಯದಶಮಿ ಅಂತ ಆಗುತ್ತೆ. ಪಾಂಡವರು ಮತ್ತೆ ಹಸ್ತಿನಾಪುರಕ್ಕೆ ಬಂದು ರಾಜ್ಯವನ್ನ ಸ್ವೀಕರಿಸಿದಂಥ ಅಥವಾ ಆಳ್ವಿಕೆ ಮಾಡಿದಂತಹ ಸಂದರ್ಭ ಕೂಡ ಅಲ್ಲಿ ಅದನ್ನು ವಿಜಯದಶಮಿ ಅಂತ ಕರೀತಾರೆ.
ಕೂಷ್ಮಾಂಡಾದೇವಿ, ಅಷ್ಟಭುಜಾದೇವಿ. ನೋಡಿ, ನವದುರ್ಗೆ ಅಂತ ಹೇಳಿದ್ರೆ, ಈಗ ನವ ಅಂತ ಹೇಳಿದ್ರೆ 9. ಈ 9 ಸಂಖ್ಯೆಯ ವಿಶೇಷ ಏನು ಅಂತ ಹೇಳಿದ್ರೆ, ಇದರ 9 81. ಆ 81ರಲ್ಲಿ 8 ಮತ್ತು 1 ಇದೆ. ಅದನ್ನು ಸೇರಿಸಿದ್ರೆ ಮತ್ತೆ 9 ಆಗುವುದು. ಅದು ಯಾವುದೇ ಸಂಖ್ಯೆಯನ್ನು ಸೇರಿಸಿದ್ರು ಕೂಡ ಅದರ 9ರಿಂದ ಗುಣಕಾರ ಮಾಡಿದಾಗ ಅದು 9 ಬರುತ್ತೆ. ಅದು ದುರ್ಗಾಂಬಿಕೆಯ ಮೇಲ್ಮೆ. ಅದು ಈ ದೇವಿಯು ಎಷ್ಟೇ ಅವತಾರ ತಾಳಿದ್ರು ಕೊನೆಯಲ್ಲಿ ಪರಿಪೂರ್ಣೆಯಾಗಿ, ಈ 9 ಅಂದ್ರೆ ಪರಿಪೂರ್ಣ ಸಂಖ್ಯೆ. ಅದು ಆದಿಶಕ್ತಿಯ ವಿಶೇಷತೆ. ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಕೌಮಾರ, ಈ ಷಣ್ಮತಗಳು, ಈ 6 ಪಂಥದವರು ಶಕ್ತಿ ದೇವತೆ ದುರ್ಗೆಯನ್ನು ಆರಾಧಿಸ್ತೇವೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ. ಈಗ 4ನೆಯ ದುರ್ಗೆ ಕೂಷ್ಮಾಂಡಾದೇವಿ. ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದ ಅಷ್ಟಭುಜಗಳಿಂದ ಪರಿಶೋಭಿಸುತ್ತಿರುವಂತಹ ಆ ದೇವಿ ಅಷ್ಟಭುಜಾದೇವಿ, ಕೂಷ್ಮಾಂಡಾದೇವಿಯ ವಿಗ್ರಹದ ವಿಸರ್ಜನೆ. ಭೂತವನು ನೀನಂದೆ ತುಳಿದೆ, ತನುವು ನೀನೇ ನಮ್ಮ ಮನವು ನೀನೇ, ತನುವು ನೀನೇ ನಮ್ಮ ಮನವು ನೀನೇ, ನಮದೇನು ಇಲ್ಲ ನೀನೆ ನಮಗೆಲ್ಲ, ತನುವು ನೀನೇ ನಮ್ಮ ಮನವು ನೀನೇ. ಇಂದು ಮೈಸೂರಿನಲ್ಲಿ ನಡೆದಂತಹ ದಸರಾ ಕೂಡ ಒಂದು ಸಾಂಕೇತಿಕವಾಗಿ ಸರಳವಾಗಿ ಕೇವಲ ಅರಮನೆಯ ಆವರಣದಲ್ಲಿ ಒಂದು ನಡೆಯುವಂತಹ ವ್ಯವಸ್ಥೆ ಆಗಿತ್ತು. ಈ ಬಂಗಾರದ ವರ್ಣದಿಂದ ಕಂಗೊಳಿಸುವ ಸರೋವರ ನೋಡಿ, ಆ ಸರೋವರದ ನೀರಿನ ವರ್ಣ ದಕ್ಷಿಣ ಕನ್ನಡದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಯಾವುದೇ ಒಂದು ದೇವಿಯ ಅದು ಗಣೇಶ ಮೂರ್ತಿ ಆಗಿರ್ಬೋದು ಅಥವಾ ಶಾರದಾ ಅಥವಾ ನವದುರ್ಗೆಯರ ಮೂರ್ತಿ ಆಗಿರ್ಬೋದು, ಆ ವಿಸರ್ಜನಾ ಸಂದರ್ಭದಲ್ಲಿ ಅದೆಷ್ಟು ಸೂಕ್ಷ್ಮವಾಗಿ ಬಹಳ ಒಂದು ನಿಧಾನವಾಗಿ ಆ ಮಹಾಮಾತೆಯನ್ನ ನೀರಿಗಿಳಿಸುವಂತಹ ಒಂದು ವ್ಯವಸ್ಥೆ ಇದೆ ಅಲ್ಲ, ಅದು ನಾವು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕಾಣಬಹುದು. ಬೇರೆ ಕಡೆಗಳಲ್ಲಿ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು ಗಣಪತಿಯ ವಿಸರ್ಜನೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಈ ಸಾಮಾನ್ಯವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಶೋಭಾಯಾತ್ರೆ ಹೊತ್ತಿನಲ್ಲಿ ವೇಷಧಾರಿಗಳೆಲ್ಲ ಹೀಗೆ ಕಾಯ್ತಾ ಇರ್ತಾರೆ, ಯಾವಾಗ ವೇಷ ಕಳಚುವುದು ಅಂತ. ಈಗ ಅಲ್ಲಿ ಕುಳಿತವರೆಲ್ಲ ಯಾವಾಗ ಮುಖಕ್ಕೆ ಹಾಕಿದ ಮಾಸ್ಕ್ ಅನ್ನು ಕಳಚುವುದು ಅಂತ ಕಾಯ್ತಾ ಇದ್ದಾರೆ. ಅದು ಯಾವಾಗ ಬರುತ್ತೆ ಅಂತ ನೋಡ್ಬೇಕೀಗ. ಮುಖ್ಯವಾಗಿ ಮುಂದೆ ಸ್ಕಂದ ಮಾತೆ ನೋಡಿ, ಅಲ್ಲಿ ಈ ಸ್ಕಂದ ಮಾತೆಯ ವಿಗ್ರಹವನ್ನು ಗುರುತು ಹಿಡಿಲಿಕ್ಕೆ ಬಹಳ ಸುಲಭ. ಕೈಯಲ್ಲಿ ಒಂದು ಮಗು ಇರುವಂತಹ ದೇವಿ ಅವಳು ಸ್ಕಂದ ಮಾತೆ. ಸ್ಕಂದ ಅಂತ ಹೇಳಿದ್ರೆ ಕೈಯಲ್ಲಿರುವಂತಹ ಷಣ್ಮುಖ, ಸುಬ್ರಹ್ಮಣ್ಯನ ಒಂದು ಸ್ಕಂದ ಅಂತ ಹೆಸರು. ಆ ಮಗುವಿಗೆ ಕಾರ್ತಿಕೇಯ ಅಂತ ಎನ್ನುವ ಹೆಸರು ಕೂಡ ಇದೆ. ಹೌದು, ಕಾರ್ತಿಕೇಯನ ಮಾತೆ ಆಗಿರೋದ್ರಿಂದ ಕೂಡ ಸ್ಕಂದ ಮಾತೆ ಅಂತ ಕರೀತಾರೆ. ಈಕೆ ಅಗ್ನಿಯ ದೇವತೆ ಅಂತ ಕೂಡ ಹೇಳ್ತಾರೆ. ಈ ಕೃತಿಕಾ ಮೊದಲಾದಂತಹ ದೇವಿಯರು ಅವನಿಗೆ 6 ಮಂದಿ ಅವನಿಗೆ ಸ್ತನ್ಯವನ್ನು ಅಂದ್ರೆ ಮೊಲೆ ಹಾಲನ್ನು ಕುಡಿಸಿದ ಕಾರಣ 6 ಮುಖಗಳಿಂದ ಅದನ್ನು ಸ್ವೀಕಾರ ಮಾಡಿದ್ರು. ಅದಕ್ಕೆ ಅವನು ಷಣ್ಮುಖನಾದ. ಕಾರ್ತಿಕೇಯ ಎನ್ನುವಂತ ಹೆಸರು ಕೂಡ ಅವನಿಗೆ ಬರುವುದಕ್ಕೆ ಕಾರಣ ಹಾಗೆ. ಆ ಕಾರ್ತಿಕೇಯನನ್ನು ಮಗನನ್ನಾಗಿ ಪಡೆದವಳು ಇವಳು. ಇವಳಿಗೆ ಈ ಮಗುವಿನ ಮೇಲೆ ಯಾಕೆಷ್ಟು ಪ್ರೀತಿ ಅಂತ ಹೇಳಿದ್ರೆ, ಅವಳು ಶಿವನನ್ನು ಸೇರುವುದಕ್ಕೆ ಕಾರಣ ಈ ಮಗ. ತಾರಕಾಸುರನನ್ನು ಕೊಲ್ಲಬೇಕಿದ್ರೆ ಶಿವನು ತನ್ನ ಪತ್ನಿಯ ಮೂಲಕ ಪಡೆದ ಮಗುವಿನಿಂದಲೇ ಮರಣ ಅಂತ ಅವ ವರವನ್ನು ಪಡೆದಿದ್ದ. ಶಿವ ಒಂದು ಕಡೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ, ಪಾರ್ವತಿ ಒಂದು ಕಡೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ದೇವತೆಗಳು ತಾರಕಾಸುರನ ಉಪಟಳದಿಂದ ನೊಂದು ಹೋಗಿದ್ದಾರೆ, ಬೆಂದು ಹೋಗಿದ್ದಾರೆ. ಶಿವ ಪಾರ್ವತಿಯರ ಪುನರ್ಮಿಲನ ಆಗಬೇಕಲ್ಲಿ. ದಾಕ್ಷಾಯಿನಿ ದಗ್ಧಳಾಗಿ ಹೋದ ಮೇಲೆ ಅವಳು ಮತ್ತೆ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳಿಗೆ ಪೂರ್ವಜನ್ಮದ ಸ್ಮರಣೆಯನ್ನು ಮಾಡಿಕೊಟ್ಟಿದ್ದಾನೆ ನಾರದ. ಅದಕ್ಕಾಗಿ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಉದ್ದೇಶದಿಂದ ತಪಸ್ಸಿನಲ್ಲಿ ತೊಡಗಿದಂತಹ ಪಾರ್ವತಿ ಒಂದು ಕಡೆಯಲ್ಲಿ, ತನ್ನ ಪತ್ನಿ ದಗ್ಧಳಾಗಿದ್ದಾಳೆ ಎನ್ನುವಂತಹ ಕಾರಣಕ್ಕೆ ಚಿಂತೆಯಿಂದ
ತಪೋನಿರತನಾದಂತಹ ಶಿವನು, ವೈರಾಗ್ಯ ಮೂರ್ತಿಯಾದಂತಹ ಶಿವ ಮತ್ತೊಂದು ಕಡೆಯಲ್ಲಿ. ಆಗ ಮನ್ಮಥ ದೇವೇಂದ್ರನ ಒಂದು ಸೂಚನೆಯ ಮೇರೆಗೆ ಶಿವನ ಮೇಲೆ ಪಂಚಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಪುಷ್ಪಶರಣಗಳು, ಶರಗಳು, ಅರವಿಂದ, ಚೂತ, ಅಶೋಕ, ನವಮಲ್ಲಿಕ, ನೀಲೋತ್ಪಲ ಎನ್ನುವ 5 ಬಾಣಗಳನ್ನು ಶಿವನ ಮೇಲೆ ಎಸೆಯುತ್ತಾನೆ. ಆಗ ಶಿವ ಹಣೆಯ ಕಣ್ಣನ್ನು ತೆರೆಯುತ್ತಾನೆ. ಆ ಕಿಚ್ಚಿನಿಂದಾಗಿ ಮನ್ಮಥ ಭಸ್ಮನಾಗ್ತಾನೆ, ಭಸ್ಮೀಭೂತನಾಗ್ತಾನೆ. ಆ ಕಾರಣಕ್ಕಾಗಿ ಶಿವನಿಗೆ ಕಾಮಾರಿ ಎನ್ನುವಂತಹ ಹೆಸರು. ಕಾಮನನ್ನು ಕೊಂದವ. ಮತ್ತೆ ಆತ ಆ ಕಾಮ ಬಾಣದ ಫಲಶ್ರುತಿಯಾಗಿ ಅವನಿಗೂ ಕೂಡ ತನಗೆ ಹೆಂಡತಿ ಬೇಕು ಅಂತ ಅನಿಸ್ತದೆ. ಅದೇ ಸಂದರ್ಭದಲ್ಲಿ ತನ್ನ ಪತ್ನಿ ಅವಳು ಪಾರ್ವತಿಯಾಗಿ ತಪೋನಿರತಳಾಗಿದ್ದಾಳೆ ಅಂತ ತಿಳಿದು ಅವಳ ಬಳಿಗೆ ಬಂದು ಅವಳನ್ನು ಬೈರಾಗಿ ವೇಷದಲ್ಲಿ ಪರೀಕ್ಷೆ ಮಾಡಿ ಅವಳನ್ನು ಮದುವೆ ಆಗ್ತಾನೆ. ಶಿವ ಪಾರ್ವತಿಯರ ಕಲ್ಯಾಣ ಆಗ್ತದೆ. ಅದರಲ್ಲಿ ಹುಟ್ಟಿದ ಮಗ ಈ ಷಣ್ಮುಖ ಕಾರ್ತಿಕೇಯ. ಈ ಶಿವ ಪಾರ್ವತಿಯರು ಮದುವೆಯಾಗಿ ಎಷ್ಟೋ ಸಮಯ ಕಳೀತಾರೆ ಒಟ್ಟಿಗೆ, ಆದ್ರೆ ಅವರು ಮಿಲನ ಆಗಿರೋದಿಲ್ಲ, ಮಕ್ಕಳಾಗೋದಿಲ್ಲ ಅಂತ. ಆಗ ದೇವತೆಗಳಿಗೆಲ್ಲ ಟೆನ್ಷನ್ ಶುರು ಆಗ್ತದೆ. ನಾವು ಇಷ್ಟು ಕಷ್ಟಪಟ್ಟು ಇವರನ್ನು ಒಂದು ಮಾಡಿದ್ದೇವೆ, ಇಲ್ಲಿ ಶಿವಪಾರ್ವತಿಯರ ಮಗ ಹುಟ್ಟುವ ಲಕ್ಷಣ ಕಾಣುವುದಿಲ್ಲ ಅಂತ. ಆಗ ಈ ಅಗ್ನಿದೇವನನ್ನು ಅವರು ಕಳುಹಿಸಿಕೊಡ್ತಾರೆ. ಅಲ್ಲಿ ಆ ಶಿವನ ಶಕ್ತಿ ಅದು ಶಿವಪಾರ್ವತಿಯರ ಮಿಲನದ ಸಂದರ್ಭದಲ್ಲಿ ಆಗ ಉಂಟಾದ ಆ ಶಕ್ತಿ ಮುಂದೆ ಗಂಗೆಯಲ್ಲಿ ನಿಕ್ಷೇಪಿಸಲ್ಪಟ್ಟು ಅಲ್ಲಿ ಹುಟ್ಟಿಕೊಂಡಂತಹ ಮಗು. ಆದ್ರಿಂದ ಈ ಸ್ಕಂದ ಮಾತಿಗೆ ಅಗ್ನಿಯ ದೇವತೆ ಎಂದು ಕೂಡ ಕರೀತಾರೆ. ಹೌದು, ಆ ರೀತಿಯಾಗಿ ಆ ಗಂಗಾ ತೀರದಲ್ಲಿ ಹುಟ್ಟಿಕೊಂಡಂತಹ ಮಗುವಿಗೆ ಆ ಕೃತಿಕಾದಿ 6 ಕನ್ಯೆಯರು ಸ್ತ್ರೀಯರು ಅವರಿಗೆ ಸ್ತನ್ಯವನ್ನು ಉಣಿಸಿದ ಕಾರಣ ಕಾರ್ತಿಕೇಯನಾಗಿ ಆತ ಕೂಡ ಕರೀತಾರೆ. ಹೌದು, ಅಲ್ಲಿ ಮುಖ್ಯ ನೋಡಿ, ಅವರ ತಾರಕಾಸುರನನ್ನು ಕೊಲ್ತಾನೆ. ನೋಡಿ, 2 ಕೈಗಳಲ್ಲಿ ಕೂಡ ಇರುವಂತದ್ದು ಕಮಲದ ಹೂಗಳಲ್ಲಿ. ಅದನ್ನು ನೋಡುದು. ಶರೀರ ಒಂದು ಬಿಳಿಯ ಬಣ್ಣದಂತೆ. 5ನೇ ಚಕ್ರದ ಮಟ್ಟದಲ್ಲಿ ಸ್ವಯಂ ಜ್ಞಾನ ಒಬ್ಬರ ಬೆಳವಣಿಗೆಯ ಪ್ರವೃತ್ತಿಗಳ ಆವಿಷ್ಕಾರವಾಗಿದೆ ಅಂತ ಹೇಳ್ತಾರೆ. ಈ ದೇವಿಯ ಕೂಡ ಒಂದು ಪ್ರಸಿದ್ಧ ದೇವಸ್ಥಾನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಉತ್ತರ ಪ್ರದೇಶದ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಈ ನವದುರ್ಗೆಯರ ಒಬ್ಬೊಬ್ಬರ ಒಂದೊಂದು ದೇವಸ್ಥಾನಗಳಿದೆ. ಆಗ ನಾವು ಕುಷ್ಮಾಂಡಿ ಹೇಳಿದೆ ಕಾನ್ಪುರದಲ್ಲಿದೆ ಅಂತ. ಅದೇ ರೀತಿ ಸ್ಕಂದ ಮಾತನ ದೇವಸ್ಥಾನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಇವಳ ಕೈಯಲ್ಲಿ ಒಂದು ಮಗು, ಅಥವಾ ಅವಳ ತೊಡೆಯಲ್ಲಿ ಕುಳಿತಂತಹ ಮಗುವಿನ ಚಿತ್ರ, ಕೈಯಲ್ಲಿ ಕಮಲ ಪುಷ್ಪ. ಈ ಕಮಲ ಪುಷ್ಪ ಮತ್ತು ಮಗುವನ್ನು ಹಿಡಿದುಕೊಂಡ ಇರುವಂತಹ ದೇವಿ ಅವಳು ಸ್ಕಂದ ಮಾತಾ ದೇವಿ. ಇವಳಿಗೆ ಪದ್ಮಾಸನಾ ದೇವಿ ಎನ್ನುವಂತಹ ಹೆಸರು ಕೂಡ ಇದೆ. ಇವಳಿಗೆ ಸಿಂಹ ವಾಹನವಾಗಿರ್ತದೆ. ಪದ್ಮಾಸನಾ ದೇವಿ ಎನ್ನುವ ಹೆಸರು ಸ್ಕಂದ ಮಾತಾ ದೇವಿಗೆ ಇದೆ. ಖಂಡಿತ. ಇಲ್ಲಿ ಕೂಡ ಇವರಿಗೂ ಕೂಡ ಈ ಕೆಂಪು ಗುಲಾಬಿಯಿಂದ ಪೂಜೆಯನ್ನ ಸಲ್ಲಿಸಬೇಕು ಅನ್ನೋದನ್ನ ನಾವು ನೋಡ್ತಿದ್ದೇವೆ. ಕೆಂಪು ಹೂವಿನಿಂದ ಅಥವಾ ಕೆಂಪು ಗುಲಾಬಿ ಹೂವಿನಿಂದ ಪೂಜೆ ಮಾಡಿದರೆ ಮನಶುದ್ಧಿಯಾಗುವುದು ಅನ್ನೋದೊಂದು ಪ್ರತೀತಿ ಇದೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಸಿಂಹಾಸನಾಗತ ನಿತ್ಯಂ ಅವಳ ಧ್ಯಾನ ಶ್ಲೋಕವೇ ಹಾಗೆ. ಸಿಂಹಾಸನ ಮತ್ತೆ ಆ ಪದ್ಮವನ್ನು ಕೈಯಲ್ಲಿ ಧಾರಣೆ ಮಾಡಿದವಳು. ಶುಭದಾಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ. ದೇವಾರಾಧನೆಯಲ್ಲಿ ನಾವು ಮತ್ತೊಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ಅರ್ಚನೆ. ಅದನ್ನ ಈ ಸ್ಕಂದ ಮಾತೆಗೆ ಬಹಳ ಮುಖ್ಯ ಅಂತೆ. ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಮಾಡುವಂತ ಅರ್ಚನೆಯನ್ನ ಈ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುವುದೇ ಅರ್ಚನಾ ಭಕ್ತಿ ಅಂತ ಹೇಳ್ತಾರೆ. ಅದನ್ನ ಈ ಸ್ಕಂದ ಮಾತೆಗೆ ಅರ್ಪಿಸಿದಲ್ಲಿ ಬಹಳ ಈ ಶ್ರವಣ ಕೀರ್ತನ ಈ ನವವಿಧ ಭಕ್ತಿ ಆ ದೇವಿಗೆ ಪ್ರಿಯವಾದ ಅರ್ಚನೆ. ಹೌದು, ಅದು ಭಕ್ತಿ ಮಾರ್ಗದಲ್ಲಿ 5ನೇದು ಅರ್ಚನೆ ಅಂತೆ. ಅದನ್ನ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸ್ತಾ ಇದ್ರೆ ಖಂಡಿತವಾಗಿಯೂ ದೇವಿ ಒಲಿತಾಳೆ ಅನ್ನೋ ಒಂದು ಪ್ರತೀತಿ ಇದೆ.
ನೋಡಿ, ಇವಳು 5ನೇ ದೇವಿಯೂ ಹೌದು. ಹೌದು, ಖಂಡಿತ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಅದಾದ್ಮೇಲೆ ಸ್ಕಂದ ಮಾತಾ, ಕಮಲದ ಪುಷ್ಪ. ಅದನ್ನು ಹಾಗೆ ಇರಿಸಿದ್ದಾರೆ, ಯಾಕಂದ್ರೆ ಇದರಲ್ಲಿ ಈ ದೇವಿಯ ಕೈಯಲ್ಲಿ ಆ ಪುಷ್ಪ ಇರಲೇಬೇಕು. ಸಿಂಹಾಸನ, ಕೈಯಲ್ಲಿ ಮಗು, ಕರಗಳಲ್ಲಿ ಕಮಲ ಪುಷ್ಪ. ಸಿಂಹ, ಸ್ಕಂದ, ಕಮಲ ಪುಷ್ಪ ಇಷ್ಟಿರುವ ದೇವಿ ಸ್ಕಂದ ಮಾತಾ ದೇವಿ. ಅದರಿಂದ ಸ್ಕಂದ ಮಾತೆಯನ್ನು ಗುರುತಿಸಲಿಕ್ಕೆ ಏನು ಕಷ್ಟ ಇಲ್ಲ ಯಾರಿಗೂ ಕೂಡ. ಕೈಯಲ್ಲಿ ಮಗುವಂತೂ ಇದೆ, ಕೈಗಳಲ್ಲಿ ಕರಗಳಲ್ಲಿ ಕಮಲಗಳಿದೆ, ಸಿಂಹ ವಾಹಿನಿಯಾಗಿದ್ದಾಳೆ. ನಿಜವಾಗಿ ಅವಳು ಸಿಂಹದ ಮೇಲೆ ಪದ್ಮಾಸನ ಹಾಕಿ ಕುಳಿತುಕೊಂಡಂತಹ ದೇವಿ. ಅದಕ್ಕೆ ಅವಳಿಗೆ ಪದ್ಮಾಸನ ದೇವಿ ಅಂತ ಹೇಳ್ತಾರೆ. ಸಿಂಹದ ಮೇಲೆ ಪದ್ಮಾಸನ ಕುಳಿತಂತಹ ದೇವಿ. ಆ ರೀತಿ ಪದ್ಮಾಸನ ಹಾಕಿ ಕುಳಿತಾಗ ತೊಡೆಯ ಮೇಲೆ ಮಗುವನ್ನು ಇರಿಸಿಕೊಂಡಿರ್ತಾಳೆ ಅವಳು. ಅಷ್ಟಾದಶ ಶಕ್ತಿಪೀಠಗಳು ಅಂತ ಇದೆ. ಅಂದ್ರೆ 18 ಶಕ್ತಿಪೀಠಗಳು, ಒಟ್ಟು 108 ಶಕ್ತಿಪೀಠಗಳು. ಅದರಲ್ಲಿ ಅಷ್ಟಾದಶ ಪೀಠಗಳು ಅಂತ ಕರೆಯುವ 18 ಶಕ್ತಿಪೀಠಗಳು. ಅದರಲ್ಲಿ ಒಂದು ಶಾಂಕರಿ ದೇವಿ, ಅದು ಶ್ರೀಲಂಕಾದಲ್ಲಿರುವುದು. ಕಾಮಾಕ್ಷಿ ದೇವಿ ಕಾಂಚೀಪುರ, ಶಂಕಲಾದೇವಿ ಪ್ರದ್ಯುಮ್ನ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ, ಚಾಮುಂಡೇಶ್ವರಿ ಮೈಸೂರಿನಲ್ಲಿ, ಜೋಗುಳಾಂಬ ಆಂಧ್ರ ಪ್ರದೇಶದಲ್ಲಿ, ಭ್ರಮರಾಂಬ ಶ್ರೀಶೈಲದಲ್ಲಿ, ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ, ಏಕವೀರ್ಯಕಾದೇವಿ ಮಹಾರಾಷ್ಟ್ರದಲ್ಲಿ, ಮಹಾಕಾಳಿ ಅದು ಉಜ್ಜಯಿನಿ ಮಧ್ಯಪ್ರದೇಶ, ಪುರುಹೂತಿಕಾದೇವಿ ಆಂಧ್ರ ಪ್ರದೇಶ, ಗಿರಿಜಾದೇವಿ ಒರಿಸ್ಸಾದಲ್ಲಿ, ಮಾಣಿಕಾಂಬ್ಯ ಆಕೆ ಆಂಧ್ರ ಪ್ರದೇಶದಲ್ಲಿ, ಕಾಮರೂಪ ಅಸ್ಸಾಂನಲ್ಲಿ, ಮಾಧವೇಶ್ವರಿ ಪ್ರಯಾಗದಲ್ಲಿ, ಅಲ್ಲಿ ಅಸ್ಸಾಂನಲ್ಲಿ ಕೂಡ ಆ ದೇವಸ್ಥಾನ ಬಹಳ ಪ್ರಸಿದ್ಧವಾದ ಗೌಹಾಟಿಯಲ್ಲಿ. ಮತ್ತೆ ನೀವು ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಕಾಳಿ ದೇವಸ್ಥಾನ ಕೂಡ ಇರಬೇಕು. ಮಾಧವೇಶ್ವರಿಯಲ್ಲಿ ಅಂದ್ರೆ ಅಲಹಾಬಾದ್ ತ್ರಿವೇಣಿ ಸಂಗಮ ಪ್ರಯಾಗದಲ್ಲಿ ಮಾಧವೇಶ್ವರಿ, ವೈಷ್ಣವಿ ದೇವಿ ಜಮ್ಮುವಲ್ಲಿ, ಮಾಂಗಲ್ಯ ಗೌರಿ ಗಯಾ ಬಿಹಾರ್ನಲ್ಲಿ, ವಿಶಾಲಾಕ್ಷಿ ಕಾಶಿಯಲ್ಲಿ, ಸರಸ್ವತಿ ಕಾಶ್ಮೀರದಲ್ಲಿ. ಇದು 18 ಶಕ್ತಿಪೀಠಗಳು. ಶ್ರೀಲಂಕಾ ತನಕ ಭಾರತದ ಮೂಲೆ ಮೂಲೆಗಳಲ್ಲಿ ಆ 18 ಶಕ್ತಿ ಪೀಠಗಳಿವೆ. ಅಷ್ಟಾದಶ ಪೀಠಗಳು ಅಂತ ಅದಕ್ಕೆ ಹೆಸರು. ಖಂಡಿತ. ದಕ್ಷಿಣ ಕನ್ನಡದಲ್ಲಿ ನಾನು ನಿಮ್ಮ ಪತ್ರಿಕೆಯಲ್ಲಿ ಓದಿದ ಪ್ರಕಾರ ಸರಿಸುಮಾರು ಒಂದು 100-130 ದೇವಿ ದೇವಸ್ಥಾನಗಳಿದೆ. ನಮಗೆ ಹೆಚ್ಚಿಗೆ ಪ್ರಸಿದ್ಧಿಯಾದಂತಹ ಕಟೀಲು ಕ್ಷೇತ್ರ ಆಗಿರ್ಬೋದು, ಹಾಗೆ ಈ ಕಡೆ ಮಂಗಳಾಂಬಿಕೆ ಆಗಿರ್ಬೋದು, ಬಪ್ಪನಾಡು ದುರ್ಗಾ ಪರಮೇಶ್ವರ ಆಗಿರ್ಬೋದು, ಅಥವಾ ಪೊಳಲಿಯ ರಾಜರಾಜೇಶ್ವರಿ ಆಗಿರ್ಬೋದು, ಹೀಗೆ ಸರಿಸುಮಾರು ಒಂದು 100-130 ದೇವಿ ದೇವಸ್ಥಾನಗಳು ಕೇವಲ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರಿನ ಪರಿಸರ ಸುತ್ತಮುತ್ತಲೇ ಇದೆ ಅಂತ ನಾವು ನೋಡ್ಕೋಬಹುದು. ಹಾಗಿರುವಾಗ ವಿವಿಧ ಕಡೆಗಳಲ್ಲಿ ದೇವಿಯ ಒಂದು ಆರಾಧನೆ ನಡೆಯುತ್ತಿರುವುದು ಒಂದು ಹೊಸತೇನಲ್ಲ ಅಂತ ನನ್ನ ಭಾವನೆ. ನೀವು ಹೇಳಿದ ಹಾಗೆ ಮಧುರೆಯಲ್ಲಿ ಮೀನಾಕ್ಷಿ ಆಗಿರ್ಬೋದು, ಕಾಂಚೀಪುರವನ್ನು ಅಲ್ಲಿ ಕಂಚಿ ಕಾಮಾಕ್ಷಿ ಅಂತ ನಾವು ಕರೀತೇವೆ, ಆಸಾಂನಲ್ಲಿ ಕಾಮಾಯಿ ಅಂತ, ಪ್ರತಿಯೊಂದು ಕಡೆಗಳಲ್ಲಿ ಕೂಡ, ಮೈಸೂರಲ್ಲಿ ನೋಡಿ ಚಾಮುಂಡೇಶ್ವರಿ. ಈಗ ಕರಾವಳಿ ಕರ್ನಾಟಕದಲ್ಲಿ, ಕರ್ನಾಟಕ ಇಡೀ ಕರ್ನಾಟಕ ಅಲ್ಲ, ಬರೇ ಕರಾವಳಿ ಕರ್ನಾಟಕದಲ್ಲಿ ಮಂಗಳಾದೇವಿ, ದುರ್ಗಾ ಪರಮೇಶ್ವರಿ, ಅಮೃತೇಶ್ವರಿ, ಕಾಳಿಕಾಂಬ, ಮಾರಿಯಮ್ಮ, ಆದಿಲಕ್ಷ್ಮಿ, ಭಗವತಿ, ಮಹಾಮಾಯ, ಕುರುವಂಬಾ ಭಗವತಿ, ಭ್ರಮರಾಂಬಿಕಾ, ರಾಜರಾಜೇಶ್ವರಿ, ಮೂಕಾಂಬಿಕಾ, ಪಂಚದುರ್ಗಾ ಪರಮೇಶ್ವರಿ, ಮಹಿಷಮರ್ದಿನಿ, ಕಾಳಮ್ಮ, ಮಹಾಲಕ್ಷ್ಮಿ, ತಚ್ಚಮ್ಮೆ ಭಗವತಿ, ಆದಿಶಕ್ತಿ ಮಹಾಲಕ್ಷ್ಮಿ, ವ್ಯಾಘ್ರ ಚಾಮುಂಡೇಶ್ವರಿ, ಪಾಡಂಗರೆ ಭಗವತಿ, ಅರ್ಕ ಭಗವತಿ, ಮಲಯಾಳ ಚಾಮುಂಡಿ, ಶ್ರೀದೇವಿ ಮೂಕಾಂಬಿಕೆ, ದುರ್ಗಾಂಬ, ಖಡ್ಗೇಶ್ವರಿ, ಲಕ್ಷ್ಮಿ, ಉಳ್ಳಾಲ್ತಿ, ರಕ್ತೇಶ್ವರಿ, ದುರ್ಗಾಂಬಿಕಾ, ಸೋಮೇಶ್ವರಿ, ದುರ್ಗಾದೇವಿ, ಚೀರುಂಬಾ ಭಗವತಿ, ಮಾಸ್ತಿಯಮ್ಮ, ಅಂಬಿಕಾ ಅನ್ನಪೂರ್ಣೇಶ್ವರಿ,
ಜಲದುರ್ಗ, ಅಂಬಾಭವಾನಿ, ಶ್ರೀಗೌರಿ, ಅನ್ನಪೂರ್ಣೇಶ್ವರಿ, ಪದ್ಮಾವತಿ, ಗಾಯತ್ರಿ, ಮಹಾಕಾಳಿ, ದುರ್ಗಾ ಭಗವತಿ, ಶಾಂತದುರ್ಗ, ಬನ್ನಿ ಮಹಾಕಾಳಿ, ಭವಾನಿ, ಕೆಂಚಮ್ಮ, ಬ್ರಾಹಿಮಿ, ದುರ್ಗಾ ಪರಮೇಶ್ವರಿ, ರಾಜಲಕ್ಷ್ಮಿ, ಜಯದುರ್ಗಾದೇವಿ, ಯಕ್ಷೇಶ್ವರಿ, ಹೀಗೆ ಕರಾವಳಿ ಕರ್ನಾಟಕದಲ್ಲಿರುವಂತಹ ದೇವಿಯ ಸ್ವರೂಪದ ಹೆಸರುಗಳು. ದುರ್ಗೆ ಆರಾಧನೆ ಎಲ್ಲೆಲ್ಲ ಹೇಗೆಲ್ಲ ನಡೀತದೆ ಅನ್ನೋದನ್ನ ನಾವು ನೋಡಬಹುದು. ಈಗ ಈ ದೈವಾರಾಧನೆಯಲ್ಲಿ ಕೂಡ ಉಳ್ಳಾಲ್ತಿ ಅಥವಾ ಮಾರಿಯಮ್ಮ, ಜುಮಾದಿ, ರಕ್ತೇಶ್ವರಿ, ಕಲ್ಲುಟ್ಟಿ, ಕೊರತಿ, ತನ್ನಿಮಾನಿಗ, ಮಾಯಂದಾಲ್, ಪಿಲ್ಚಾಡಿ ಮೊದಲಾದ ದೈವೀ ಶಕ್ತಿಗಳು ಮಾತೃದೇವತೆಯ ಅವತಾರದಲ್ಲಿ ಪೂಜೆಗೊಳ್ಳುವಂತಹ ಆ ದೇವಿ. ತುಳುನಾಡಿನ ಎಲ್ಲಾ ಹೆಣ್ಣು ದೈವಗಳಲ್ಲಿಯೂ ಕೂಡ ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿಯ ಅಂಶ ಇದೆ ಅಂತ ನಾವು ನಂಬಬಹುದು. ಈ ಸ್ತ್ರೀ ದೈವಗಳು ಯಾವುದೆಲ್ಲ ಇದೆ ಅದೆಲ್ಲ ಪಾರ್ವತಿಯ ಅವತಾರ ಅಥವಾ ಪಾರ್ವತಿಯ ಅನುಗ್ರಹದಿಂದ ಹುಟ್ಟಿದಂತಹ ಶಕ್ತಿಗಳು. ಯಾಕಂದ್ರೆ ಮುಖ್ಯವಾಗಿ ಚಾಮುಂಡೇಶ್ವರಿಯ ಇದು ಅಂತ ಹೇಳ್ತೇವೆ ನಾವು, ರಕ್ತೇಶ್ವರಿ ಆಗಿರ್ಬೋದು. ಪ್ರತಿ ಒಂದರಲ್ಲೂ ಕೂಡ ಈಗ ಮಂಗಳಾದೇವಿಯಲ್ಲಿ ಕೂಡ ರಕ್ತೇಶ್ವರಿ ಆರಾಧನೆ ನಡೀತಾ ಇದೆ. ಹೆಚ್ಚಿನ ದೇವಿ ದೇವಸ್ಥಾನಗಳೆಲ್ಲ ಸುತ್ತ ನಾವು ನೋಡ್ಬೋದು ರಕ್ತೇಶ್ವರಿಯ, ಅಂದ್ರೆ ಅಲ್ಲಿ ಆ ದೇವಿಯ ಅಂಶ ಅಲ್ಲಿ ಇದೆ ಅನ್ನೋದನ್ನು ಮಾತ್ರ ಸತ್ಯ. ಸ್ಕಂದಮಾತಾ ದೇವಿಯ ವಿಗ್ರಹದ ವಿಸರ್ಜನೆ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಾ ದೇವಿ, ಈ 4 ದೇವಿಗಳ ವಿಗ್ರಹದ ವಿಸರ್ಜನೆ ನಂತರ ನವದುರ್ಗೆಯರಲ್ಲಿ 5ನೇ ದೇವಿಯಾದಂತಹ ಸ್ಕಂದಮಾತಾ ದೇವಿಯ ವಿಗ್ರಹದ ವಿಸರ್ಜನೆಯ ಕ್ಷಣ ಗಣನೆ. ನವ ದುರ್ಗೆಯರ ಅಥವಾ ನವರಾತ್ರಿಯ ಸಂದರ್ಭಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ಮತ್ತೊಂದು ವಿಶೇಷತೆಯನ್ನು ನೋಡಬಹುದು. ಯಾಕಂತ ಹೇಳಿದ್ರೆ ದೇವಿಗೆ ಅರ್ಪಿಸುವಂತಹ ನೈವೇದ್ಯಗಳನ್ನ ದಿನನಿತ್ಯ ಕೂಡ ಒಂದು ರೀತಿಯ ಒಂದು ಪ್ರತ್ಯೇಕವಾದಂತಹ ನೈವೇದ್ಯಗಳನ್ನ ಅರ್ಪಿಸ್ತಾರೆ. ಮುಖ್ಯವಾಗಿ ನಾವು ನೋಡಬೇಕಾದದ್ದು ಪಾಯಸ ಅಥವಾ ಎಳ್ಳು, ತುಪ್ಪ, ಬಾಳೆಹಣ್ಣು, ಸಕ್ಕರೆ, ಕುಂಬಳಕಾಯಿ, ಅವಲಕ್ಕಿ. ನೀವು ಕುಂಬಳಕಾಯಿ ಈಗ ತಾನೇ ಹೇಳಿದ್ರಿ, ಆಗ ಇದರಲ್ಲಿ ಅವಲಕ್ಕಿ, ಕಡಲೆ, ಕಡುಬು, ಖಾರ ಪೊಂಗಲ್, ಸಕ್ಕರೆ ಪೊಂಗಲ್, ತೆಂಗಿನಕಾಯಿ ಅನ್ನ, ಪುಳಿಯೋಗರೆ, ಹೀಗೆ ಪ್ರತಿ ಒಂದನ್ನ ಉಪಯೋಗಿಸಿಕೊಂಡು ಅಂತಹ ಒಂದು ನೈವೇದ್ಯವನ್ನ ದೇವಿಗೆ ಅರ್ಪಿಸುವಂತಹದ್ದನ್ನು ನಾವು ನೋಡಬಹುದು. ಅದು ಮಂಗಳಾದೇವಿ ದೇವಸ್ಥಾನ ಆಗಿರ್ಬೋದು, ನಮ್ಮ ಚಕ್ರಪಾಣಿಯಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಕೂಡ ನಾನು ನೋಡಿದ್ದೇನೆ. ಪ್ರತಿದಿನ ಕೂಡ ಒಂದೊಂದು ರೀತಿಯಂತಹ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ಭಕ್ತರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ನಾವು ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ಕಾಣಬಹುದು. ಸೌಮ್ಯ ರೂಪಿಯಾದ್ರೆ ಈಕೆ ಪಾರ್ವತಿ, ಪರ್ವತರಾಜನ ಮಗಳು. ಉಮಾ ಅಂದ್ರೆ ಬೆಳಕು, ಗೌರಿ ಅಂದ್ರೆ ಹಳದಿ ಬಣ್ಣದ ಚೈತನ್ಯ, ಹೈಮವತಿ ಹಿಮವಂತನ ಮಗಳು, ಜಗತ್ತಿಗೆ ತಾಯಿಯಾದಂತಹ ಜಗನ್ಮಾತೆ ಭವಾನಿ ಈಕೆ ಲೋಕಕ್ಕೆ ತಾಯಿ. ಉಗ್ರ ಸ್ವರೂಪಿಣಿ ಆದ್ರೆ ದುರ್ಗೆಯೇ, ಇವಳೇ ಕಾಳಿ. ಚಂಡಿಕೆ ಅಂತ ಅದು ಉಗ್ರ ರೂಪ, ಭೈರವಿ ಮತ್ತು ಕಾಳರಾತ್ರಿ ಇದು ಭಯಂಕರ ಸ್ವರೂಪ. ಹಾಗೆ ಈ ದುರ್ಗಾದೇವಿಯೇ ನವ ದುರ್ಗೆ ಅಂತ ಇವಳನ್ನು ನಾವು ಕರಿತೇವೆ. ಆ ನವದುರ್ಗೆ ಬೇರೆ ಬೇರೆ ಸ್ವರೂಪಗಳಲ್ಲಿ ನಮಗೆ ಕಂಡು ಬರ್ತಾಳೆ. ಅದೇ ರೀತಿ ಇನ್ನೊಂದು ನವಶಕ್ತಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಈ ದೇವರ ಯಾವ ಯಾವ ಶಕ್ತಿಗಳು ನಾವು ಇಲ್ಲಿ ಕಾಣಬಹುದು ಅನ್ನೋದನ್ನ ಮೊದಲಾಗಿ ಪ್ರಾಣಶಕ್ತಿ, ಶುದ್ಧಿ ಶಕ್ತಿ, ಭಾವಶಕ್ತಿ, ಸಂಶೋಷಣ ಶಕ್ತಿ, ಸಂಕಲ್ಪ ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಮತ್ತು ಮನಃಶಕ್ತಿ. ಕಾತ್ಯಾಯಿನಿ ದೇವಿ 6ನೇ ದೇವಿ ವಿಸರ್ಜನೆಗೆ ತಯಾರು ಮಾಡ್ತಾ ಇದ್ದಾರೆ. ಬಹುಶಃ ಸ್ವಲ್ಪ ಬೇಗ. ಹೌದು, ಯಾಕಂತ ಹೇಳಿದ್ರೆ ಹೌದು, ಸರ್ಕಾರದ ಆದೇಶವನ್ನು ಕೂಡ ಪಾಲಿಸಬೇಕಾಗುತ್ತೆ. ಇಂತಹ ಒಂದು ಮಹಾನ್ ಕಾರ್ಯಕ್ರಮ ಇದ್ರೂ ಕೂಡ ಸರ್ಕಾರದ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಅದರಿಂದ ಆದಷ್ಟು ಬೇಗ ಈ ವಿಸರ್ಜನಾ ಕಾರ್ಯಕ್ರಮ ನಡೀಬೇಕಾಗಿರೋದ್ರಿಂದ 6ನೇ ಶಕ್ತಿ ನವದುರ್ಗೆಯರ 6ನೇ ಶಕ್ತಿ ಕಾತ್ಯಾಯಿನಿ ದೇವಿಯನ್ನ ತರ್ತಾ ಇದ್ದಾರೆ. ಈ ಕಥಾ ಎನ್ನುವಂತಹ ಒಬ್ಬ ಋಷಿಗೆ ದೇವಿಯನ್ನೇ ಮಗಳನ್ನಾಗಿ ಪಡೆಯಬೇಕು ಎನ್ನುವಂತಹ ಅಪೇಕ್ಷೆ. ಇವಳು ಮಹಿಷಮರ್ದಿನಿ ದೇವಿಯೇ. ಆಕ್ಚುಲಿ ಮಹಿಷನನ್ನು ಕೊಲ್ಲುವುದಕ್ಕಾಗಿ ಓಂಕಾರ ಸ್ವರೂಪಿಣಿಯ ಆವಿರ್ಭಾವ ಆಗ್ತದೆ. ಆಗ ಅವಳನ್ನು ಈ ಋಷಿ ತನ್ನ ಮಗಳಾಗಿ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅವನ ತಪಸ್ಸಿನ ಉದ್ದೇಶವೇ ಹಾಗಾಗಿತ್ತು. ದೇವಿಯೇ ನನಗೆ ಮಗಳಾಗಿ ಹುಟ್ಟಬೇಕು ಅನ್ನೋದು. ಅವಳ ಅನುಗ್ರಹ ಮಾಡ್ತಾಳೆ. ಅವಳೇ ಕಾತ್ಯಾಯಿನಿ ಎನ್ನುವಂತ ಹೆಸರಿನಿಂದ ಕಾಣಿಸಿಕೊಳ್ತಾಳೆ.
ಅದೇ ಇವಳಿಗೆ ನೀವು ಹೇಳಿದ ಹಾಗೆ ಈಕೆನೇ ಮಹಿಷ ಮರ್ದಿನಿ ಕೂಡ. ಒಂದು ಕೈ ಶಾರ್ದೂಲ ವಾಹನ, ಇವಳ ವಾಹನ ಅದು ಸಿಂಹವಾಹಿನಿ. ಹೌದು, ಸಿಂಹವಾಹಿನಿ ನೋಡ್ಲಿಕ್ಕೆ ಸಿಂಹ, ಅದು ನಿಜವಾಗಿ ಶಾರ್ದೂಲ. ಚಂದ್ರಹಾಸೋಜ್ವಲಕರ ನೋಡಿ, ಅವಳ ಕೈಯಲ್ಲಿರುವಂತಹ ಒಂದು ಖಡ್ಗ, ಇವಳ ಕೈಯಲ್ಲಿ ಖಡ್ಗ ಇದೆ, ಅದಕ್ಕೆ ಚಂದ್ರಹಾಸ ಅಂತ ಹೆಸರು. ಶಾರ್ದೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾದೇವಿ ದಾನವ ಘಾತಿನಿ. ಶಾರ್ದೂಲವನ್ನೇರಿಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು, ಇದು 6ನೇ ದಿವಸ ಮಾಡುವಂತಹ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈಕೆಯನ್ನ ಆರಾಧನೆ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಮಹಾಷಷ್ಠಿಯನ್ನು ಕದಂಬ ಪುಷ್ಪದಿಂದ ಮಾಡುವಂತಹ ಕಾತ್ಯಾಯಿನಿ ಪೂಜೆ ಬಹಳ ಒಂದು ಮಹತ್ತರವಾದದ್ದು. ಕಥ ಎಂಬ ಋಷಿಯ ಮಗ ಕಾತ್ಯ, ಆ ಕಾತ್ಯನ ಗೋತ್ರದಲ್ಲೇ ವಿಶ್ವ ಪ್ರಸಿದ್ಧ ಮಹರ್ಷಿ ಕಾತ್ಯಾಯನರು ಹುಟ್ಟಿದರು. ಇವರು ಭಗವತಿ ಪರಂಪರೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದ್ರು. ಭಗವತಿಯು ಅವರ ಪ್ರಾರ್ಥನೆಯನ್ನು ನಡೆಸಿಕೊಡ್ತಾಳೆ. ಮಹಿಷಾಸುರನ ಆ ವಧೆಯ ಕಾಲದಲ್ಲಿ ದೇವತೆಗಳು ತಮ್ಮ ತೇಜದ ಅಂಶವನ್ನು ಮಹಿಷಾಸುರನ ವಿನಾಶಕ್ಕಾಗಿ ಹೊರಗೆಡಹಿದಾಗ ನಭೋಮಂಡಲದಲ್ಲಿ ಆ ಶಕ್ತಿಗಳೆಲ್ಲ ಕೇಂದ್ರೀಕೃತವಾಗಿ ಮಹರ್ಷಿ ಕಾತ್ಯಾಯನರು ಮೊದಲು ಪೂಜೆ ಮಾಡಿದಂತಹ ಆ ಸ್ವರೂಪ ಅದು. ಅದಕ್ಕಾಗಿ ಅವಳು ಕಾತ್ಯಾಯಿನಿ. ಮಹರ್ಷಿ ಕಾತ್ಯಾಯನರಲ್ಲಿ ಪುತ್ರಿ ರೂಪದಿಂದ ಅವತರಿಸಿದ ಕಾತ್ಯಾಯಿನಿ ದೇವಿಯೂ ಈಕೆ. ಸ್ಕಂದಮಾತಾ ದೇವಿಯ ವಿಗ್ರಹದ ಸಿದ್ಧತೆ, ಕಮಲ ಪುಷ್ಪ ಹಾಗೂ ಸ್ಕಂದನನ್ನು ಹಿಡಿದುಕೊಂಡಿರುವ ಮಾತೆ ಸ್ಕಂದ ಮಾತೆ. ನವದುರ್ಗೆಯರಲ್ಲಿ 5ನೆಯ ದುರ್ಗೆ ಸ್ಕಂದ ಮಾತೆ. ಒಂದು ಕಡೆಯಲ್ಲಿ ಸ್ಕಂದಮಾತೆಯ ಜಲವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತಿರುವಂತೆ ಮತ್ತೊಂದು ಕಡೆಯಿಂದ ಕಾತ್ಯಾಯಿನಿಯ ಮೂರ್ತಿಯನ್ನು ಕೂಡ ತರ್ತಾ ಇದ್ದಾರೆ. 6ನೇ ಒಂದು ದುರ್ಗೆಯರಲ್ಲಿ 6ನೇ ದಿವಸ ಅಥವಾ ಷಷ್ಠ ದಿನದಿಂದ ಪೂಜಾ ಪುರಸ್ಕಾರವನ್ನು ಪಡೆಯುವಂತಹ ಕಾತ್ಯಾಯಿನಿ ದೇವಿಯ ಈಗ ಸ್ಕಂದ ಮಾತೆ. ಹೌದು, ಇದು ಸ್ಕಂದ ಮಾತೆ. ಅಲ್ಲಿಂದ ಜಲ ವಿಸರ್ಜನಕ್ಕೆ ಅವರನ್ನು ಕೂಡ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೀಗ. ಈ ಷಣ್ಮತಗಳಲ್ಲಿ ಸ್ಕಂದನ ಆರಾಧನೆಯು ಒಂದಂದ್ರೆ ಷಣ್ಮುಖನನ್ನು ಆರಾಧಿಸುವಂತಹ ವ್ಯವಸ್ಥೆ. ಈ ಷಣ್ಮುಖನೇ ಮುಂದೆ ತಾರಕಾಸುರ, ಶೂರಪದ್ಮಾಸುರ ಮೊದಲಾದಂತಹ ರಾಕ್ಷಸರನ್ನೆಲ್ಲ ಕೊಲ್ತಾನೆ. ದೇವಸೇನಾನಿಯಾಗಿ ಆತ ಕಾರ್ಯನಿರ್ವಹಿಸ್ತಾನೆ. ಇಂದ್ರನ ಮಗಳನ್ನು ಆತ ಮದುವೆ ಆಗ್ತಾನೆ. ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಇವನೇ ಸ್ಕಂದ. ಇವನಿಗೆ ಕುಮಾರ ಎನ್ನುವಂತಹ ಹೆಸರು ಕೂಡ ಇದೆ. ಸ್ಕಂದ ಮಾತಾ ದೇವಿಯ ವಿಗ್ರಹದ ವಿಸರ್ಜನೆಯ ಸುಂದರವಾದಂತಹ ದೃಶ್ಯ ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದನ್ನು ನೀವು ನೋಡ್ತಾ ಇದ್ದೀರಿ. 100 ಚಾನೆಲ್ಗಳಿದೆ. ಒಂದು ನಮ್ಮ ಕುಡ್ಲ 24x7, ನಮ್ಮ ಕುಡ್ಲ ಲೈವ್ 1 ಮತ್ತು 2, 3 ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ದೇಶ ವಿದೇಶಗಳಲ್ಲಿ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ನೋಡಿ ಕೂಡ ಅನೇಕ ವೀಕ್ಷಕರು ಆಗಲೇ ಅದರ ಲೈಕಿಂಗ್ನಲ್ಲಿ ಒಂದು 2,000ಕ್ಕಿಂತಲೂ ಹೆಚ್ಚಿನ ಲೈಕಿಂಗ್ ಬಂತು ಅಂತ ಹೇಳ್ತಾ ಇದ್ದಾರೆ ನಮ್ಮ ತಂಡದವರು. ಅದನ್ನು ಕೂಡ ನಾವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಅದೆಷ್ಟು ಆಸಕ್ತಿಯಿಂದ ನಮ್ಮ ಜನರೆಲ್ಲ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಅನ್ನೋದನ್ನು. ನಮ್ಮ ಕುಡ್ಲ ಕಳೆದ 2 ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿರುವಂತಹ ಸಂಸ್ಥೆ. ಕರ್ಕೇರ ಸಹೋದರರ ಈ ಸಂಸ್ಥೆಯ ಸಂಸ್ಥಾಪಕರು ಬಿಪಿ ಕರ್ಕೇರರ ಧರ್ಮಪತ್ನಿ ಲಕ್ಷ್ಮೀ ಕರ್ಕೇರ ಅವರು ಈ ಸಲದ ದಸರಾ ಸಂದರ್ಭದಲ್ಲಿ ನಮ್ಮೊಂದಿಗೆ ಇಲ್ಲ. ಅವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುತ್ತೇವೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಮಕ್ಕಳ ವಾಹಿನಿಯ ಮೂಲಕ ಪ್ರಸಾರ ಆಗಬೇಕು ಎನ್ನುವಂತಹ
ಆ ಒಂದು ವಿಶೇಷವಾದಂತಹ ತುಡಿತ ಅವರಲ್ಲಿತ್ತು. ಪ್ರತಿ ಸಲ ನಮ್ಮ ದಸರಾದ ನೇರ ಪ್ರಸಾರ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ಜಾಹೀರಾತು ವಿರಾಮದ ನಂತರ ಮತ್ತೆ 6ನೇ ದುರ್ಗೆಯ ಕಾತ್ಯಾಯಿನಿ ದೇವಿಯ ವಿಗ್ರಹದ ವಿಸರ್ಜನೆಯ ಸುಂದರ ದೃಶ್ಯವನ್ನು ಕಾಣೋಣ. ನೋಡಿ, ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿ. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution. 3 hours charge and 80 to 100 kilometers mileage. 3 years battery warranty and 3 years motor warranty. And 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686. The secret behind why this is so fresh is the Liebherr Dual Cooling Technology's freshness lock. 2 separate cooling circuits keeps food fresh longer. Love food. Love Liebherr. Liebherr refrigerators. ಮದುವೆ ಸೀರೆಗಳಿಗೆ ಸುಪ್ರಸಿದ್ಧ ಹೋಲ್ಸೇಲ್ ಮತ್ತು ರಿಟೇಲ್ ಜವಳಿ ವ್ಯಾಪಾರಿಗಳು. ಸತತ 16 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಜನಮೆಚ್ಚುಗೆ ಪಡೆದ ಮಳಿಗೆ. ಕಾಂಚೀವರಂ, ಧರ್ಮಾವರಂ, ಬೆಂಗಳೂರು ಸಿಲ್ಕ್, ಫ್ಯಾನ್ಸಿ ಸೀರೆಗಳು, ಶೂಟಿಂಗ್ ಅಂಡ್ ಶರ್ಟ್ಸ್, ಡ್ರೆಸ್ ಮೆಟೀರಿಯಲ್ಸ್, ಮದುವೆ ಪೇಟಗಳು, ಸನ್ಮಾನ ಮತ್ತು ಧಾರ್ಮಿಕ ಉಪಯೋಗಿ ಶಾಲುಗಳು ಇತ್ಯಾದಿ. ನಿಶ್ಚಿತಾರ್ಥ, ಮದುವೆ ಹಬ್ಬಗಳ ಸಂಭ್ರಮಾಚರಣೆಗೆ ನಿಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಇಂದೇ ಭೇಟಿ ನೀಡಿರಿ. ಕೆಎನ್ಎಸ್ಪಿ ಪಲ್ಗುಣಿ ಟೆಕ್ಸ್ಟೈಲ್ಸ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ರೂಪವಾಣಿ ಟಾಕೀಸ್ ಬಳಿ, ಭವಂತಿ ರಸ್ತೆ, ಮಂಗಳೂರು. ದೂರವಾಣಿ 0824242598. ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಹಿಲ್ ರೈ ಸಾಹಿಲ್ ನಮ್ಮ ಕುಡ್ಲದ ನೇರ ಪ್ರಸಾರ ಆವಡುಂದಾಂಡ ಜಾಹೀರಾತುದಾರರನ್ನ ಪ್ರೋತ್ಸಾಹ ಖಂಡಿತ ಖಂಡಿತ ಈ ಸರದ ದಸರಾ ವೈಭವ 10 ದಿನದ ಕಾರ್ಯಕ್ರಮ ಎತ್ತಿನ ದಸರಾ ವೈಭವ ಖಂಡಿತ ನೂತ ಇರುವ ತಂಡಲು ಒಂಜರ ಸಾರ ಕಲಾವಿದರು ಅವು ಭರತನಾಟ್ಯ ಉಪ್ಪು, ಯಕ್ಷಗಾನ ಉಪ್ಪು, ಸಂಗೀತ ಉಪ್ಪು, ಸ್ಯಾಕ್ಸೋಫೋನ್ ಉಪ್ಪು ಇಂಚ ವೈವಿಧ್ಯಮಯ ಕಾರ್ಯಕ್ರಮಗಳು. ಅಜಯ್ ವಾರಿಯರ್ ನಂಚಿನ ಬ್ಯಾಂಗ್ಳೂರ್ದ ಕಲಾವಿದರನ್ನ ಕುಲ್ಲಬತ್ತದ ಮೂಲಕ ಕಾರ್ಯಕ್ರಮ ಕೊಡ್ತೇವೆ.
ಈತ ಮಾತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಏರ್ಪುರ ಖಂಡಿತವಾದ್ಲ ಬಾರಿ ಪೊರ್ಲುಡು ಸಾಗೊಂದು ಬತ್ತಿನಂಚಿನ ಮಂಗಳೂರ ದಸರಾ 2020 ಪನ್ಪಿನೇನ ವಿಶೇಷವಾಯಿನಂಚಿನ ರೀತಿಡ್ ಈ ವರ್ಷ ನಡಪಾದ ಅಂತ ಪಣಿಯರೆ ಪೆರ್ಮೆ ಹಾಪುಣದ ಈಗ ಪನ್ನಾಗ ಸಾಮಾನ್ಯವಾದ ದಸರನ ಬೇತೆ ಬೇತೆ ವಿಶೇಷತೆ ನಮ್ಮ ತೂದುಪ್ಪ ಅಂಡ ಈ 2020 ದಸರಾ ನನ್ನ 100 ವರ್ಷ ಬೋಂಡಲ ನೆನಪುಪ್ಪುನಂಚಿನ ದಸರಾ ಅನ್ನು ಬಂದ ತಪ್ಪಾಪುಜಿ ಈ ವರ್ಷ ಲಾಕ್ಡೌನ್ ಪನ್ಪಿನೇತ ಮಾತ ಆದೇಶ ರೂಪವಾದ ಬತ್ತಿದ್ ವಿಶೇಷವಾದ ಸುಮಾರು 1,000 ಕಲಾವಿದರು ನಮ್ಮ ಸ್ಟುಡಿಯೋಗು ನಮ್ಮ ಲೆಬ್ದಾದ 35 ಹಿಡಿದು 40 ದಿನ ಶೂಟಿಂಗ್ ಮಾಡ್ತದೆ ಕಾಂಡ್ ಹಿಡಿದು ಬಯ್ಯ ಮುಟ್ಟಲ ಶೂಟಿಂಗ್ ಮಾಡ್ತದೆ ಅವೇನು 10 ದಿನ ಪ್ರಸಾರ ಮಾಡ್ತೊಂದಲ್ಲ ಕಾಂಡೆ ವರ್ಮ ಗಂಟೆ ಹಿಡಿದು ರಾತ್ರಿ 16 ಗಂಟೆ ಮುಟ ಅಂಚಾದ ಆತ ಕಲಾವಿದರನ್ನ ಲೆಪ್ಪುನಾಗ ನಮ್ಮ ಸ್ಟುಡಿಯೋನ ಸ್ಯಾನಿಟೈಸ್ ಮಾಡ್ಕೊಡ ಹಾಕೊಂಡು ವಿಶೇಷವಾದ ಗಮನ ಕೊರೋಡ ಹಾಕೊಂಡು ಮಾತೆಲ್ಲ ತೋದು ಬಾರಿ ಪೊರ್ಲೋಡು ಮಾತ್ರ ಕಲಾವಿದರು ಏರ್ ಮಾತ ನಮ್ಮ ಸ್ಟುಡಿಯೋ ಬೈದೇರು ಆಗ್ಲಿ ವಿಶೇಷವಾದ ಸೊಲ್ಮೇಲ್ಸ್ ಅಂತ ಮಂತದಲ್ಲ ವಿಶೇಷವಾದ ಬ್ಯಾಂಗ್ಳೂರ್ದ ಅಜಯ್ ವಾರಿಯರ್ ದೀಪ್ತಿ ಪ್ರಶಾಂತ್ ತಂಡದ ಪತ್ತಿನ ನಮ್ಮ ದೇವದಾಸ್ ಕಾಪಿಕಾಡ್ ಅದು ಪಡ್ ವಾಮಂಜೂರ್ ಸರ್ ಅದು ಪಡ್ ಅಕ್ಲಿನ ವಿಶೇಷವಾದ ರೀತಿ ದಸರಾ ತೂತ ನಮ್ಮ ದಾಯಕ್ ಪನ್ನಾಗ ಒಂಜಿ ಪದ್ಯದ ಶೋಯೆ ಅಕ್ಲ ಮಂತೇರಿ ಗಾನ ಯಾನ ಅಂತ ಪಂಡದೆ 2 ಜನ ಸೇರದೆ ಒಂಜಿ 2 ಗಂಟೆದ ಕಾಲ ಪದ್ಯದ ಲೋಕಕ್ಕೆ ನಮ್ಮಲ್ಲಿ ತೊಂಪೋಯಿರಾಗಲೆ ಸಾಮಾನ್ಯವಾದ ಕಾಪಿಕಾಡ್ ವಾಮಂಜೂರ್ ಪನ್ನಾಗ ಪದ್ಯದ ಬಗ್ಗೆ ಆಸಕ್ತಿ ಜಾಸ್ತಿ ಅಂದಿತ್ತನಲ್ಲ ಪದ್ಯದ ಪೂರ್ಣವಾದ ನಮ್ಮ ಮಕ್ಕಳೇನು ತೂತಿಜ ಸುರುತ್ತ ವೇದಿಕೆ ನಮ್ಮ ಕುಟ್ಲದ ಅಂಚಾದ ದುಂಬುದ ಕಾಲದ ಪದ್ಯದ ಬತ್ತಿನ ಇತ್ತದ ಕಾಲದ ಪದ್ಯ ಮುಟ್ಟಲ್ಲ ಬಾರಿ ಪೊರ್ಲುಡು 2 ಜನ ಪಂಡೇರ ಅಂಚಾದ ಈ ನಮ್ನೇಡ್ ನಾಟಕ ಯಕ್ಷಗಾನ ಬಲೆ ತೆಲಿಪಾಲೆದಂಚಿನ ಕಲಾವಿದರದೊಪ್ಪಡು ಬಾರಿ ಪೊರ್ಲುಡು ದಸರಾ ವೈಭವ ಮಂಗಳೂರ ದಸರಾ ಪನ್ಪಿನೇನು ಯಶಸ್ವಿಯಾದ ನಡಪಾದ ಪಟ್ಲ ಭಾಗವತರ್ನ ಯಕ್ಷಗಾನ ನಾಟ್ಯ ವೈಭವ ಇತ್ತಿದೆ ಶ್ರೀಯುತ BK ಕಿರಣ್ ಉದ್ಭವ್ ಡೆವಲಪರ್ಸ್ ಸಾರಥ್ಯದ ಯಕ್ಷಗಾನ ನಾಟ್ಯ ವೈಭವ ಬಾರಿ ಪೊರ್ಲುಡು ನಡತಂದೆ ಬೇತೆ ಬೇತೆ ಕಲಾ ತಂಡದ ಭರತನಾಟ್ಯ ಕಾರ್ಯಕ್ರಮ ಸ್ಯಾಕ್ಸಫೋನ್ ಕಲಾವಿದರ್ನ ಕಾರ್ಯಕ್ರಮ ಖಂಡಿತ ಯಕ್ಷಗಾನ ತಾಳಮದ್ದಳೆ ಬೊಕ್ಕ ಪಿಲಿವೇಷ ಪಿಲಿವೇಷಕ್ಕೆ ನಮ್ಮ ಎಮ್ಮೆಕೆರೆ ಫ್ರೆಂಡ್ ಸರ್ಕಲ್ ದಕ್ಕಲು ನಂಗೆ ಸ್ಟುಡಿಯೋಡು ಜಾಗ ಯಾವಂದು ಮಲಕಾಕೆರೆ ಪಲ್ಟಿ ಹಾಕೆರೆ ಬರುಂಡಕ್ಕಲು ಐಕ್ ಬೋಡಾದ ಬೋಳಾರದಲ್ಪ ಆ ಕಡವಿನ ಬಾಗಿಲು ನೆತ್ತೈಟೆ ನಮ್ಮ ಫೆರಿ ರೋಡ್ ಅವಳು ಐಕ್ ಬೋಡಿನ ವ್ಯವಸ್ಥೆ ಮಲ್ತಿನ ಐಟೆ ಅವೇ ನಮ್ಮ ಬಾರಿ ಪೊರ್ಲು ಶೂಟಿಂಗ್ ಮಲ್ತದೆ ಆಯ್ತಾ ಎಪಿಸೋಡ್ ಟೆಲಿಕಾಸ್ಟ್ ಮಲ್ತಿತ್ತ ಅಂಚ ತುಲೆ ಮಾತು ಕಲಾವಿದರ್ನೆಲ್ಲ ಒಂಜಿ ಕಡೆ ಸೇರ್ಪವನು ನಿಜವಾದ್ಲ ಈ ವರ್ಷ ನಮಗೆ ಚಾಲೆಂಜ್ ಆದಿತ್ತಂಡು ಆಮೇಲೆ ಬಾರಿ ಪೊರ್ಲುಡು ನಮ್ಮ ಮಲ್ತ ಅಂಚಾದ ಬಾರಿ ಪೊರ್ಲುಡು ದಸರಾ ಪನ್ಪಿನವು ಇದು ಜಾಹೀರಾತು ಮುಖ್ಯ ಪ್ರಾಯೋಜಕತ್ವಡ್ ನಮ್ಮ ಉಪ್ಪುನಕಲಿ ಕರ್ನಾಟಕ ಬ್ಯಾಂಕ್ ಪ್ರತಿ ವರ್ಷ ಮಂಗಳೂರ ದಸರಾದ ಮುಖ್ಯ ಪ್ರಾಯೋಜಕರೇ ಕರ್ನಾಟಕ ಬ್ಯಾಂಕ್ ಐತೆ ಕಾತ್ಯಾಯಿನಿ ದೇವಿನ ವಿಗ್ರಹದ ವಿಸರ್ಜನೆ ನಡೆತೊಂದುಂಡು ಕಾತ್ಯಾಯಿನಿ ದೇವಿ ಕರ್ನಾಟಕ ವಾಹಿನಿಯಾದ ಕೈಟ್ ಖಡ್ಗನ ಪತ್ತೊಂದು ಪಂಡ ಚಂದ್ರಹಾಸನ ಪತ್ತೊಂದು ಕುಲ್ದಿನಂಚಿನ ಆ ದೇವಿ ಮುಖ್ಯ ಪ್ರಾಯೋಜಕತ್ವದ ನಮ್ಮೊಟ್ಟಿಗೆ ಉಪ್ಪುನಕಲಿ ಕರ್ನಾಟಕ ಬ್ಯಾಂಕ್ ಪವರ್ಡ್ ಬೈ ಅದ್ವೈತ್ ಹ್ಯುಂಡೈ ಹರ್ಷ NMPT ನ್ಯೂ ಮ್ಯಾಂಗ್ಲೋರ್ ಪೋರ್ಟ್ ಟ್ರಸ್ಟ್ co-sponsors ಕೆನರಾ ಬ್ಯಾಂಕ್ ಲೋಟಸ್ ಪ್ರಾಪರ್ಟೀಸ್ ದಿವ್ಯ ರೂಪ ಇನ್ಫ್ರಾಸ್ಟ್ರಕ್ಚರ್ MRPL ಆಟೋಮ್ಯಾಟ್ರಿಕ್ಸ್ SL ಶೀಟ್ ಬೆಸ್ಲರಿ SCDCC ಬ್ಯಾಂಕ್ ಬಾರಿ ಪೊರ್ಲುಡು ನಮಗೆ ಸಹಕಾರ ಮಲ್ತಿನ ಮುಖ್ಯ ಪ್ರಾಯೋಜಕರು ಕಾತ್ಯಾಯಿನಿ ದೇವಿ ಬಂಗಾರದ ವರ್ಣಡ್ ಚತುರ್ಭುಜ ಬಲೆಗೆ 4 ಕೈಕುಲು ಕೈಟ್ ಚಂದ್ರಹಾಸ ಪನ್ಪಿನಂಚಿನ ಕತ್ತಿ ಶಾರ್ದೂಲ ವಾಹನವಾದ ಉಪ್ಪುನಂಚಿನ ಈ ದೇವಿ ಆಜ್ನೇ ದಿನ ಮಲ್ಲ ಈ ಸ್ವರೂಪದ ಆರಾಧನೆ ದುರ್ಗಾ ಪೂಜೆದ ಸಂದರ್ಭ ತಂಡ ಆನಿ ಸಾಧಕನ ಮನಸ್ಸು ಆಜ್ಞಾಚಕ್ರಡ್ ನೆಲೆ ಉಂಟು ನಂಚಿನ ಸಂದರ್ಭ ಯೋಗ ಸಾಧನೆಡೆ ಆಜ್ಞಾಚಕ್ರದ ಸ್ಥಾನ ಅವು ಅತ್ಯಂತ ಮಹತ್ವಪೂರ್ಣವಾಯಿನ ಕಾತ್ಯಾಯಿನಿ ದೇವಿ ಭಕ್ತಿ ಬೊಕ್ಕ ಉಪಾಸನದ ಮೂಲಕ ನರಮಾನ್ಯಗೆ ಬಾರಿ ಸುಲಭಡ್ ಅರ್ಥ ಧರ್ಮ ಕಾಮ ಮೋಕ್ಷ ಪನ್ಪಿನ 4 ಫಲನ ಕೊರ್ಪಿನಂಚಿನ ದೇವಿ ಅಲೌಕಿಕ ತೇಜಸ್ಸು ಪ್ರಭಾವ ಮೊಲೆಡ್ದಾತ್ರ ಭಕ್ತಗೆ ತಿಕ್ಕೊಂಡು ಭಕ್ತನ ರೋಗ ಶೋಕ ಸಂತಾಪ ಭಯ ಒಂದು ನಾಶ ಆಪುಂಡು ಜನ್ಮ ಜನ್ಮಾಂತರದ ಪಾಪಲು ಕಾತ್ಯಾಯಿನಿ ದೇವಿನ ಉಪಾಸನೆ ದಾತ್ರ ದೂರ ಆದುಕೊಂಡು ಮಂಗಳೂರು ದಸರಾ ಪನ್ಪಿನ ವಿಶೇಷವಾದ ರೀತಿಯಲ್ಲಿ ಮಾನ್ಯತೆ ಪಡೆಯನವು ನಮಗೆ ಮಾತಾಡಲು ಗೊತ್ತುಂಡು ವಿಶ್ವವಿಖ್ಯಾತಿ ಪಡೆಯನಂಚಿನ ಮಂಗಳೂರು ದಸರಾದ ಬಗ್ಗೆ ನಮ್ಮ ಮುಂತೆ ತೆರೆಯಂದು ಪೋಯಿಂದ ಅಣ್ಣಗ ಸಾರಥ ಹೊರಮನುತ್ತ ಎನ್ಮನೆ ಇಸವಿಡು ಕುದ್ರೋಡಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಶಿಲಾನ್ಯಾಸ ಆಂಡು ಕಾಶಿ ಹಿಡ್ದು
ಶಿವಲಿಂಗ ಗೋಕರ್ಣಾಥೇಶ್ವರನ ಬಾರಿ ಪೊರ್ಲುಡು ಕಂತದ ಸ್ಥಾಪನೆ ಮಲ್ತಿನ ಕಾತ್ಯಾಯಿನಿ ದೇವಿನ ವಿಗ್ರಹದ ವಿಸರ್ಜನೆ ತಂದುಂಡು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಈ 5 ದೇವಿನ ಕುಲ ಐಬೊಕ್ಕ ಆಂಜನೇಯ ದೇವಿ ಕಾತ್ಯಾಯಿನಿ ದೇವಿ ಶಾರ್ದೂಲ ವಾಹನ ಕೈಟೆ ಚಂದ್ರಹಾಸ ಪಂಪಿನಂಚಿನ ಖಡ್ಗ 4 ಭುಜ ಪಂಡ ಚತುರ್ಭುಜ ಉಪ್ಪುನಂಚಿನ ದೇವಿ ಕಾತ್ಯಾಯಿನಿ ದೇವಿ ನಂಗೆ ಅನುಗ್ರಹ ಮಲ್ಪಡು ಪಂಡದು ಪ್ರಾರ್ಥನೆ ಮಲ್ತೊಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಪುಷ್ಕರಿಣಿಡೆ ಕಾತ್ಯಾಯಿನಿ ದೇವಿನ ವಿಗ್ರಹದ ವಿಸರ್ಜನದ ಪೊರ್ಲುಂಟು ಒಂದುಲ್ಲ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣೆ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಷಷ್ಠಂ ಆಂಜನೇಯ ದೇವಿ ಕಾತ್ಯಾಯಿನಿ ದೇವಿ ಈ ದೇವಿನ ವಿಗ್ರಹದ ವಿಸರ್ಜನೆದ ಪೊರ್ಲು. ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಇತ್ತೆ ಕಾತ್ಯಾಯಿನಿ ದೇವಿ. ಸಾರತ್ತ ವರ್ಮನುತ್ತ 16ನೇ ಇಸವಿಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಅರ್ನ ದಿವ್ಯ ಹಸ್ತಡ್ ಪ್ರತಿಷ್ಠಾಪನೆ ನಂಚಿನ ಬಾರಿ ಪೊರ್ಲುದ ದೇವಸ್ಥಾನ. ಸಾರತ್ತ ವರ್ಮನುತ್ತ 91ನೇ ಇಸವಿಡು ಶ್ರೀ ಬಿ ಜನಾರ್ದನ ಪೂಜಾರ್ಲಿನ ನೇತೃತ್ವಡ್ ಕ್ಷೇತ್ರ ನವೀಕರಣ ಆಯ್ನವು ಬಾರಿ ಪೊರ್ಲುಡು ಕಾತ್ಯಾಯಿನಿ ದೇವಿ ಆಯ್ದುಕ ನ ದುಂಬುದ ಅವತಾರ ಮಹಾಕಾಳಿ ಅಥವಾ ಕಾಳರಾತ್ರಿ. ಈ ಕಾಳರಾತ್ರಿಯಿಂದ ತೂರ್ನಗನೆ ನಂಗೆ ಆ ಕಾಳಿನ ಉಗ್ರ ರೂಪದ ದರ್ಶನ ಆಪುಣ್ಣಂಗೆ ಖಂಡಿತ. ಮೊಲಗೆ ಏಕವೇಣಿ ಜಪಾಕರ್ಣಪೂರ ನಗ್ನ ಕರಸ್ಥಿತ 7ನೇ ಶಕ್ತಿ ಮೊನ್ನ ಶರ್ರದ ಬಣ್ಣ ಕಪ್ಪು ತರೆತ್ತ ಕೂಜಲ್ಲ ಅಂಚೆನದುಲ ಬುಡ್ದು ಬುಡ್ತಿನಂಚಿನ ಕೂಜಲ್ ತನ್ನ ಮೇಲೆ ಕುಜಳ್ಳ ಮುಚ್ಚಿನಂಚಿನ ಮಹಾಕಾಳಿ. ಮೊಲೆಗೆ ಮೂಜಿ ಕಣ್ಣೆ ಮುಂಡಡ್ಲ ಒಂಜಿ ಕಣ್ಣುಂಡು. ಆ ಕಣ್ಣದ ಆ ಒಂಜಿ ತೇಜಸ್ಸಡೆ ಲೋಕನ್ 5 ಪಕ್ಕ 4 ಅಲ್ಲಿ ಪಿದಯ ಪಾಡ್ದುಲ್ಲ ನಾಲಗೆಯನ್ನು ಚಾಚಿರುವಂತಹ ಸ್ವರೂಪದಲ್ಲಿರುವಂತಹ ಉಗ್ರ ಸ್ವರೂಪದ ದೇವಿ ಈ ದೇವಿ ಭಾಗವತದ ಬರ್ತಿನಂಚಿನ ಕಥೆಟ್ಟು ಈ ರಕ್ಕಸೆರಿನ ಕೆಡಗಾಯರ ಬೋಡಾದು ಸುಮ್ಮನಿ ಸುಂಬರ್ನ ಕಡೆ ಬರ್ತಿನಂಚಿನ ರಕ್ಕಸೆರಿನ ಕೆಡಗಾಯರ ಬೋಡಾದು ಉಗ್ರ ರೂಪಡು ಈ ಕಾಳಿಕಾ ರೂಪಡು ಅಲ್ಲಿ ಪೋಂದು ಪೋಲು ಎದುರು ತಿಕ್ಕಿನ ರಕ್ಕಸೆರಿನ ಪೂರ ತವರೊಂದು ಪೋನಾಗ ಅಲ್ಲಿನ ಉಗ್ರ ಭಯಂಕರ ರೂಪನ ತೂದು ದೇವತೆರಿಗೆ ಪೋಡಿಗೆ ಆದ ಈಶ್ವರಡ ಪೋದು ಪಂಪೇರಿಗೆ ಅಲ್ಲಿನ ಉಗ್ರ ರೂಪನ ಶಮನ ಮಲ್ಪರ ಈರೇ ಬರೋದು ಅಪಗ ಈಶ್ವರ ದೇವಿಯರು ಅಲ್ಲಿನ ಸಾಲಿದ ಅಡ್ಡಡ್ ಬತ್ತು ಜಪ್ಪುವೆ ಗೊತ್ತಿದ್ದಂದೆ ಕಾಳಿಕಾದೇವಿ ತನ್ನ ಕಾರಿನ ಈಶ್ವರ ದೇವರ ತಿಗರದ ಮಿತ್ತು ದೀಪ ಅಪಗ ಅಲ್ಲಿ ಗೊತ್ತಾಪುಂಡು ಎನ್ನ ಕಾರ್ದಡಿ ಟುಪ್ಪುನ ಎನ್ನ ಕಂಡನ ಈಶ್ವರೇ ಅಪಗ ನಾಚಿಗೆಡು 4 ಇದೆ ಪಾಡುವಲ್ಗೆ ಈ ಕೆಲವು ಫೋಟೋ ಭದ್ರಕಾಳಿನ ಫೋಟೋ ನಮ್ಮ ತೂಪ ಐತೆ ಭದ್ರಕಾಳಿನ ಒಂದು ಉಗ್ರ ರೂಪ ತಿರ್ತದ ಈಶ್ವರನ ತಿಗಲದ ಮಿತ್ತು ಮೂಲ ಕಾರ್ದೀತಲ್ಲ ಹೆಚ್ಚಿನ ಕೆಲಗ ಆ ಕ್ಯಾಲೆಂಡರ್ದ ಚಿತ್ರನ ತೂನಾಗ ಒಂದು ವೈತಕತೆ ಈಶ್ವರ ದೇವರನ್ನು ಲೆಕ್ಕ ತೋಜುನು ನೆಲಟು ಜೈದಿನ ಇತ್ತ ಮಹಿಷ ಮರ್ದಿನಿಂದಾಂಡ ಮಹಿಷಾಸುರೆ ಬಂಪಿನ ರಕ್ಕಸನ ಐತ ಒಂಜಿ ರಕ್ಕಸನ ರೂಪ ಅತ್ತಂಡ ಒಂಜಿ ಎರುತರು ಸ್ವರೂಪನ ನಮ್ಮ ಐಟು ತೂಯರ ತಿಕ್ಕೊಂಡು ಈ ಭದ್ರಕಾಳಿನ ಕಾರ್ದ ಅಡಿಟ್ಟು ಈಶ್ವರ ದೇವರುಳ್ಳೇ ಏರಾಂಡ್ರ ರಕ್ಕಸೆ ಈಶ್ವರ ದೇವರನ್ನ ಏಸಡು ಬೈದಿನ ನಿಜವಾದ ಕತೆ ಭದ್ರಕಾಳಿ ಸ್ವರೂಪದ ಅಲ್ನ ಕೋಪ ತಗ್ಗಾಯರೆ ಬೋಡಾದು ಈಶ್ವರ ದೇವಿಯರ ಗುಬ್ಬಿನಂಚಿನ ನಾಟಕವು ನಾಚಿಕೆಡ ಆಳು 4 ಪಿದಯ ಪಾಡದಲ್ಲಿ ಮೊಲೆಗೆ ಕಾಳರಾತ್ರಿಯಿಂದ ಪಂಡಲ ಮೊಲೆಗೆ ಶುಭಂಕರಿ ಪಂಪಿನಂಚಿನ ಬೊಕ್ಕೊಂಜಿ ಪುದರ್ಲ ಉಂಟು ಮೊನ್ನ ಸ್ವರೂಪ ಭಯಂಕರ ರೂಪ ಆಡಲ ಮೂಲು ಮೊನ್ನ ಭಕ್ತರು ಮೊಲೆಗೆ ಪೋಡುಡು ಈ ಸ್ವರೂಪದ ಮೊಲಿನ ಆರಾಧನೆ ಮಲ್ತಂಡ ಶುಭಂಕರಿ ದೇವಿಯಾದ ಆಳು ಅನುಗ್ರಹನ ತೋಜಾವಲು
ಶಿಷ್ಟರಿನ ರಕ್ಷಣೆ ಮಾಡ್ತದೆ, ದುಷ್ಟರಿನ ಶಿಕ್ಷಣೆ ಮಾಡ್ತದೆ ಅಂಚಿನ ದೇವಿ ಮಹಾಕಾಳಿ. ಈ ಭೂತ ಪ್ರೇತ ನೆತ್ತ ಎಂಚಿನ ಪೋಡಿಗೆ ಇತ್ತಂಡಲ್ಲ, ಈ ಭದ್ರಕಾಳಿನ ಸ್ಮರಣೆ ಮಲ್ತಂಡ ಅಲ್ಲಿ ಅವೇನ್ ಪೂರ ದೂರ ಮನ್ಪೋಲ್ ಪಂಪಿನಂಚಿನ ಒಂದು ನಂಬುಡಿ ಇತ್ತೆ. ನಮ್ಮ ದೇವಿ ಮಹಾತ್ಮೆ ಅಂಚಿನ ಪುಣ್ಯ ಯಕ್ಷಗಾನ ಅಂತ ಉಣ್ಣಾಗ ಅದೇ ಮಹಾಕಾಳಿ ಬರ್ಪು ಚಂಡಮುಂಡೇರ್ನ ವಧೆಗಾದ ಅವು ಚಂಡಿಕೆನ ಸ್ವರೂಪದ ಬರ್ಪಲ್, ಚಂಡಿ ಚಾಮುಂಡಿ ಅದು ಕಾಳಿ ಸ್ವರೂಪದ ಬರ್ಪಲ್. ಐಟು ನಮ್ಮ ತುಯ್ಯರ ಪೋಯಂದಾಣಗ ಚಂಡಮುಂಡೇರಿ ವಿಶೇಷವಾಯಿನ ಅಂಚಿನ ವರ ಉಪ್ಪುಂಡು. ಅಕ್ಲಿ ಏಪ ಮುಟ್ಟ ಬ್ರಹ್ಮಚಾರಿಲ ಅದು ಉಪ್ಪೇರ ಆನಿ ಮುಟ್ಟಕ್ಕೆ ಮರಣ ಇಜ್ಜಿ ಎಂದು ಪಂಪಿನಂಚಿನ ವರ ಸಂಪಾದನೆ ಮಲ್ತು ಉಪ್ಪೇರ ಅಕ್ಲೆ. ಆ ಕತೆ ಎಂಚ ಪೋಪುಂಡು ನನ್ನ ದುಬ್ಬು ಅಕಲ್ನ ಕೆರಿಯರೆ ಬೋಡಾದ ಅಲ್ಲಿ ದೇವಿಯೇ ಬೊಕ್ಕೊಂಜಿ ಸ್ವರೂಪನ ಸೃಷ್ಟಿ ಮಲ್ಪೋಲ್ ಪಂಡ. ಈ ದೇವಿ ವಿಶೇಷತೆ ಎಂಚಿನ ಅಂದು ಕೇಂದ್ರದ ನಮ್ಮ ಪುರಾಣಡ್ ಈ ದೇವಿ ಪಂಪಿನಂಚಿನ ಒಂಜಿ ಶಕ್ತಿ, ಈ ಶಕ್ತಿದ ಆರಾಧನೆ ಉಪ್ಪುನಂಚಿನ ಪೊರ್ಲು ತಿರ್ಲೆ ಅವು ಒಂಜೆಡ್ದು ಸಾರ ಆಪಲ ಅಲ್ಲಿ ಆ ಸಾರ ಸೇರ್ದು ಒಂಜಿ ಆಪಿನಂಚಿನ ಒಂಜಿ ಗುಣಲಾದ ಒಂಜಿ ರಡ್ಡಾದ ರಡ್ಡು ಮೂಜಾದ್ ಮೂಜಿ ಆಜಾದ್ ಆಜಿ ಒಂಜಿ ಆಪಿನಂಚಿನ ಆ ಒಂಜಿ ಸ್ವರೂಪವು ಒಂದು ಕೆಂಡ ಅವು ದುರ್ಗಾ ಮಾತೆನ ಸ್ವರೂಪ, ಆದಿ ಮಾತೆ ಮಾಯನ ಸ್ವರೂಪ. ಅಂಚಾದ ಆ ಕದಂಬ ವನಟ್ಟು ಅಲ್ಲಿ ಶುಂಭನಿ ಶುಂಭೆರನ ಕೆಡಗಾಯರ ಬೋಡಾದ ಅಡೆ ಪೋನಾಗ ಅವಳು ಅಲ್ಲಿ ಬೇತ ಸ್ವರೂಪಡ್ಲ ಉಪ್ಪಲ್, ಕೌಶಿಕೆ ಆದಲ ಉಪ್ಪಲ್, ಒಕ್ಕೊಂಜಿ ಮೇಟ್ ಭದ್ರಕಾಳಿ ಸ್ವರೂಪಡ್ಲ ಅಲ್ಲಿ ಉಪ್ಪಲ್. ಅವು ದೇವಿ ಭಾಗವತದ ಇತ್ತ ವಿಚಾರ ಬರ್ಕೊಂಡು ದುರ್ಗಾ ಸಪ್ತಶತಿ ಇಟ್ಟು ಆಲ್ ಚಂಡಮುಂಡೇರನ ಕೆರಿಯರೆ ಆ ಕಾಳಿ ಸ್ವರೂಪಡ್ ಬರ್ಪಲ್. ಚಂಡಮುಂಡೇರನ ಆ ಚೆಂಡದ ಲೆಕ್ಕ ಹಾಕಲು ದಂಟುವೇರು ರುಂಡೆಡು ಚೆಂಡಾಡುವೇರು ಅವು ಕಥೆ. ಬಾರಿ ಪೊರ್ಲು ನಮ್ಮ ತುಯರ್ತಿಕೊಂಡು ಇರುತ್ತೆ ಪನ್ಲಕನೆ ದೇವಿ ಒಂಜಿದ ಸಾರ ಅವತಾರ ಆಪುಣಂಚಿನ ಶಕ್ತಿ ಎರಡು ಉಂಡು. ಬಹುಶಃ ರಕ್ತ ಬೀಜಾಸುರನ ಕೆರಿಯರೆ ಬೋಡಾದ ರಕ್ತೇಶ್ವರಿ ಆಪಿನಂಚಿನ ಪೊರ್ಲುಲ ನಮ್ಮ ಆ ಪ್ರಸಂಗಲೆಡ್ ತೂಪ ಅವಳು ಸಪ್ತ ಮಾತ್ರಿಕೆ ಅದು ಬರಿಯಾರೆ ಉಂಡು. ರಕ್ತ ಬೀಜನ ಮುಂಡಗ್ ಆ ಸಪ್ತ ಮಾತ್ರಿಕೆಡು ವರ್ತಿಯ ಇಂದ್ರಾಣಿ ಪಂಪಿನಾಲ್ ಕೈಟಿತ್ತಿನಂಚಿನ ಇಂದ್ರಾಣಿಯಿಂದ ಪಂಡ ಅವು ಇಂದ್ರನ ಶಕ್ತಿ, ಬ್ರಾಹ್ಮಿಯಿಂದ ಪಂಡ ಬ್ರಹ್ಮನ ಶಕ್ತಿ, ವೈಷ್ಣವಿಯಿಂದ ಪಂಡ ವಿಷ್ಣುವಿನ ಶಕ್ತಿ. ಇಂಚ ಬೇತೆ ಬೇತೆ ದೇವತಲೆನ ಶಕ್ತಿ ಸ್ವರೂಪಡ್ ಸಪ್ತ ಮಾತ್ರಿಕೆನಗಳು 7 ಅಕಲು ಸೃಷ್ಟಿ ಆಪೇರು. ಐಟ್ ಇಂದ್ರಾಣಿ ಪಂಪಿನಾಲ್ ಆಯನ ಮುಂಡಗ ಆಕನಾಗ ಆಯನ ನೆತ್ತೆರು ಭೂಮಿಗೆ ಬೂರುಡು ಒಂಜಿ ಬೊಟ್ಟು ನೆತ್ತೆರು ತಿರ್ತು ಭೂಮಿಗೆ ಬೂರುಂಡ ಆಯನಂಚಿನೇ ಶಕ್ತಿ ಉಪ್ಪು ನಕುಲು ಬೊಕ್ಕ ಸೃಷ್ಟಿ ಆಪೇರು ಸಾರ ಸಂಖ್ಯೆ ವರ ಆಗಿ ಇತ್ತಿನೆಡ್ದ ಆತರ ಆಯನ ನೆತ್ತೆರು ತಿರ್ತು ಬೂರಂದಿಲಕ ಆಯನ ಕೆರೋಡು ಎಂಚ ಕೆರ್ಪಿನಿ ಐಕ್ಯ ರಕ್ತೇಶ್ವರಿ ಸ್ವರೂಪಡ್ ಬತ್ತಲು ನಾಲೈನೆ ಇಡೀ ಭೂಮಿಗೆ ಚಾಚಿನಿ ಅಂದ್ ರಕ್ತ ಹೀರೇಶ್ವರಿ ರಕ್ತೇಶ್ವರಿ ಎಂದು ಬಣ್ಣದೆ ಬಾರಿ ಪೊರ್ಲ ಪುದರ್ ಅಪ್ಪೆಗೆ ತಿಕೊಂಡು ಆ ಪ್ರಸಂಗಲ ನಮ್ಮ ತೂತ. ಈ ಕಾಳಿಗೆ ವಿಶೇಷವಾದ ನಿಂಬೆ ಪುಳಿತ ಮಾಲೆ ಒಂದು ಅಲಂಕಾರ ರೂಪವಾದ ನಮ್ಮ ತೂಪ ಅಂಚಾದ ಕೆಲವು ಕಡೆ ಇಟ್ಟು ಪೂಮಾಲೆ ಕೆಲವು ಕಡೆ ಇಟ್ಟು ಲಿಂಬೆ ಪುಲಿ ಇಂಚ ಆ ದೇವಿಗೆ ಭಕ್ತಿರದಾದ ಕೊರ್ಂಡಲ ಅವರಿಗೆ ಒಪ್ಪಿಗೆ ಆಪುಂಡು ಪಂಪನಿಗೆ ದುವೆ ಉದಾಹರಣೆ ಅದೇ. ಶುಭಂಕರಿ ದೇವಿಯಾಯಿನ ಕಾಳರಾತ್ರಿನ ಸ್ವರೂಪದ ಆರಾಧನೆ ಒಂದು 7ನೇ ಸ್ವರೂಪ ನವ ದುರ್ಗೆನ ಕೆಲೆಡು 7ನೇ ದುರ್ಗೆ ಕಾಳರಾತ್ರಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟೆ, ಕುಷ್ಮಾಂಡಿನಿ, ಸ್ಕಂದಮಾತೆ, ಕಾತ್ಯಾಯಿನಿ, ಮಹಾಕಾಳಿ ನಮ್ ದುಂಬೊರಿದಿನಿ ಮಹಾಗೌರಿ ಒಕ್ಕ ಸಿದ್ಧಿದಾತ್ರಿ ಅಪ್ಪೆ ಶಾರದೆ 5 ಒಕ್ಕ ಅಕೇರಿಗೆ ಶಾರದಾ ಮಾತೆನ ವಿಗ್ರಹದ ವಿಸರ್ಜನೆ. ಬಹುಶಃ 12 ಗಂಟೆದ ಉಲಯೇ ಇನಿ ವಿಗ್ರಹದ ವಿಸರ್ಜನೆದ ಬೇಲೆ ಆ ಕಾರ್ಯಕ್ರಮ ನಡಪು ಪಂಪಿನಂಚಿನ ನಂಬುಲಿಗೆ ನಮ್ಮ ಕರ್ನಾಟಕದ ತುಯರಂದಾಂಡ ವಿಶೇಷವಾದ ಮೈಸೂರು ದಸರಾ ಪಂಪಿನಿಕ್ ಅಗ್ರಮಾನ್ಯ ಸ್ಥಾನ. ವಿಶೇಷವಾದ ವಿಶ್ವವಿಖ್ಯಾತಿ ಪಡೆಯನ ದಸರಾ ಅಂತ ಬಂದ ಮೈಸೂರು ದಸರಾ ಅವು 5 ಬೊಕ್ಕ ದಸರಾ ಓಳು ಬಾರಿ ವಿಶೇಷತೆ ಕಂಡು ಬರ್ಪುನು ಬಂದಾಗ ಒಂಜಿ ಮಡಿಕೇರಿಡ್ ಒಂಜಿ ಕುಡ್ಲಡ್ ಬಾರಿ ಗೌಜಿ ಗರ್ದರ ಅಪ್ಪನಂಚಿನ ದಸರಾ ಪ್ರತಿ ವರ್ಷ ನಮ್ಮ ತೂಪ ಮಿತ್ತು ಪೋಯಿನಂಚಿನ ದಸರಾ ತಿರ್ತು ಬತ್ತಿನೇ ನಮ್ಮ ತೂತಿನೇ ಇಜ್ಜಿ ಅಂದ್ರೆ ಈ ವರ್ಷ ಅವು ಎಲ್ಲಿ ಅಂದು ಪನಿಯರ ಆಪ್ ದಯಗಂದು ಪನ್ನ ಈ ವರ್ಷ ನನ್ನ 8 ವರ್ಷ ಕರೆಡ ನೆನಪುನಂಚಿನ ದಸರಾ ಪಂಡ ಖಂಡಿತವಾಗ್ಲ ರಟ್ಸರ್ತಿ ಇರುವನೆಂತ ದಸರಾ ಇತ್ತೆ ದಸರಾ ಸಂದರ್ಭಡ್ ಕುದ್ರೋಳಿಡ್ ಮಾತ ಕಡೆ ದಸರಾ ಕಾರ್ಯಕ್ರಮ ನಡೆದೊಂದುಂಡು ಆ ನವರಾತ್ರಿದ ಕಾರ್ಯಕ್ರಮ
ಕಟೀಲ್ದಂಚಿನ ಪುಣ್ಯಕ್ಷೇತ್ರಲು, ಬಪ್ಪನಾಡದಂಚಿನ ಪುಣ್ಯಕ್ಷೇತ್ರಲಿಡೆ, ಕೊಲ್ಲೂರುದಂಚಿನ ಕ್ಷೇತ್ರಲಿಡೆ, ಅಂಚನೆ ಈ ಮಾರಿ ಆರಾಧನೆ ಮಲ್ಪುನಂಚಿನ ಜಾಗೆಲಿಡೆ, ಓಲು ಪೂರ ಶಕ್ತಿ ಆರಾಧನಾ ಕೇಂದ್ರಲುಂಡು. ಅವಳು ಪೂರ ನವರಾತ್ರಿ ವಿಶೇಷ. ಈ ಸಲ ವಿಶೇಷವಾಗಿ ಮುಜರಾಯಿ ಇಲಾಖೆದ ಅಡಿಟ್ ಬರ್ಪಿನಂಚಿನ ದೇವಸ್ಥಾನಲಿಡೆ ಅಕಲಿಗೆ ಸ್ಪಷ್ಟವಾದ ನಿರ್ದೇಶನ ಉಪ್ಪುಂಡು. ಈತ ಜನನೇ ಸೇರ ಅವಡು ಇಂಚಿನೇ ಕಾರ್ಯಕ್ರಮ ಮಲ್ಪುಡು. ಕೆಲವು ದೇವಸ್ಥಾನ ಹಿಡಿತೆ ಆಡಳಿತಾಧಿಕಾರಿ ನಕಲು ಉಪ್ಪೇರು ಅಲ್ತ ಐತೆ ಕಮಿಟಿ ಇಜ್ಜಿ ಆಡಳಿತಾಧಿಕಾರಿ ನಕಲಿನ ವ್ಯವಸ್ಥೆ ಅಕುಲು ಜಿಲ್ಲಾಧಿಕಾರಿನ ಆದೇಶನ ನೇರವಾದ ಪರಿಪಾಲನೆ ಮಲ್ಪುನಕುಲಿ. ಬೇತೆ ಕ್ಷೇತ್ರದಕುಲ್ಲ ಮಲ್ಪುಡು ಎಂಡೋಮೆಂಟ್ 10 ಕ್ಷೇತ್ರದಕುಲ್ಲ ಆಂಡ ಜಿಲ್ಲಾಧಿಕಾರಿನ ಸೂಚನೆಯಿಂದ ಬಿತ್ತಿಗೆ ಅಕುಲು ಕಾರ್ಯಪ್ರವೃತ್ತರ ಅತಿ ನಿರ್ಧಾತ್ರ. ಈ ಸಲ ಹೆಚ್ಚಿನ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದ್ದೀವಿ. ಖಂಡಿತ ಖಂಡಿತ. ಇತ್ತ ಇಜ್ಜಿನ ಯಕ್ಷಗಾನ ಕಾರ್ಯಕ್ರಮಗಳು ಕಲಾವಿದರನ್ನ ಕೆಳಗೆ ಪುರುಷೋತ್ತಿಜ್ಜಂದಿನ ಕಾಲಯಪ್ಪ ಅಂದ್ಕೆಂಡ ದಸರಾ ಧಾರ್ಮಿಕ ಕ್ಷೇತ್ರದೆಡೆ ಅವು ಯಕ್ಷಗಾನ ಉಪ್ಪು, ಭರತನಾಟ್ಯ ಉಪ್ಪು, ಸಂಗೀತ ಕಾರ್ಯಕ್ರಮ ಉಪ್ಪು, ಇಂಚ ಬೇತೆ ಬೇತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಸಂಪನ್ನ ಆಪಿನ ಪರ್ವಕಾಲ ಅವು ಮಾರ್ನೆಮಿ. ಈ ಕೋವಿಡ್ ನಿಬಂಧನೆ ಹಿಡ್ದಾತ್ರ ವಿಶೇಷವಾದ ಈ ಕೆಲವು ಆದೇಶದ ಅವಿನ ಪಾಲನೆ ಮಲ್ಪುನ ಆ ಚೌಕಟ್ಟು ಪಾಲನೆ ಮಲ್ಪುನ ಭರಟ್ ಕೆಲವು ಅಧಿಕಾರಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಇತ್ತಿನಲ್ಲಿ ಅವಕಾಶ ಕೊಡ್ತಿದ್ದೀರಿ. ಒಂದು ಬೇಜಾರದ ಸಂಗತಿ. ಖಂಡಿತವಾದ ದಯಪಡ ದಸರಾ ಅಂದ ಪಂಡ ಈ ಕೈತನ ನೆಂಚಿನ ಶಕ್ತಿ ಉಂಡು ಅರ್ಥ ಉಂಡು. ಅದಕ್ಕೆ ಕಾರಣ ಎಂಚಿನ ಪಂಡ ಎಂಕ್ಲೆಗೆ ಇಂಚಿನ ರಿಸ್ಕ್ ದತ್ತೊಂದು ಕೊಡ್ಚಿ ರಿಸ್ಕ್ ದತ್ತೊಂದು ತಯಾರಿದ್ದೀರಿ. ಅಂಚಾದ ಕಲಾವಿದರಿಗೆ ಈ ಸಲ ಮಸ್ತ್ ನಷ್ಟ ಆಗ್ತದೆ. ಐಟ್ಲ ಇತ್ತ ಕೆಲವು ಕಡೆ ಇಟ್ಟು ಇತ್ತ ಮೂಲ ಇತ್ತಲೆ ಪಿಲಿವೇಶದ ಕೆಲೆಗೆ ಅವಕಾಶ ಕೊರಿಯರು ಎಜೆಸ್ಟ್ ಮಾಡ್ತದೆ. ಐಕೆ ಒಂದು ಕೇಂಡದು ಇತ್ತ 10-11 ತಂಡದ ಕುಲು ಬರ್ತದೆ. ಇನಿ ಕ್ಷೇತ್ರ ನಲ್ತೇರ ಕುಲು ಅಂತೆ ಯಾಕಂದ್ರೆ ನಿಬಂಧನೆ ಎತ್ತಿನಿ ಸಾದಿರಿ ನಲ್ಪರೆ ಬಲ್ಲಿ ಇಲ್ಲಿಲ್ಲಡೆ ಪೋಯರೆ ಬಲ್ಲಿ ದೇವರ ಎದುರು ಸೇವೆ ತಿಕ್ಕದ ಆ ಸೇವೆ ಮಲ್ಪರಕ್ಕೆ ಅವಕಾಶ ತಿಕ್ಕದಿಲ್ಲ. ವಿಶೇಷವಾದ ನಮ್ಮ ದೇವಿಲು ಒಂದು ಪಂಡಾಗ ದೇವಿಲಿನ ವಾಹನದ ಬಗೆಲ ಪಾತ್ರ ಹಾಪಡು. ಕೆಲವು ದೇವಿಲಿಗೆ ವಾಹನ ಸಿಂಹ, ಕೆಲವು ಪಿಲಿ, ಕಾಳಿನ ವಾಹನ ಕತ್ತೆ ಪಂಪಿನಂಚಿನ ವಿಚಾರ ಎಲ್ಲ ಉಂಟು. ಮಸ್ತನ ತೆರೆಯಂದಿನ ವಿಚಾರ ವಂಚಾಲ ಅವು ಒಂದೊಂಜಿ ದೇವಿನ ಕೆಲೆಗೆ ಒಂದೊಂಜಿ ಇತ್ತೆ ಚಾಮುಂಡಾ ಪಂಪಿನ ದೇವಿಗೆ ಪ್ರೇತ ವಾಹನ, ವಾರಾಹಿಗೆ ಮಹಿಷ, ಐಂದ್ರಿ ಬಣ್ಣದ ಇಂದ್ರಾಣಿ ಅಲ್ಲಿಗೆ ಆನೆ, ವೈಷ್ಣವಿ ದೇವಿಗೆ ಗರುಡೆ, ಮಾಹೇಶ್ವರಿಗೆ ವೃಷಭ. ಈ ಪಂಡ ಈ ಚಾಮುಂಡಾ ಪಂಪಿನಂಚಿನ ಒಂದು ಆ ಪ್ರೇತ ವಾಹನ ಅಂದ ಕೇಂಡ ಒಂಜಿ ಸೈತಿನ ಪುಣ ಅವು ಪ್ರೇತ ಸ್ವರೂಪಡು ಪುನಂಚಿನ ಅವು ನರವಾಹನನೆ. ವಾರಾಹಿಗೆ ಮಹಿಷಾಸುರೆ ಮಹಿಷೆ, ಮಹಿಷ ಬಂಡ ಎರ್ಮೆ ಎರು ಎರು. ದೇವೇಂದ್ರನ ಶಕ್ತಿಡು ಪುಟ್ಟಿನಂಚಿನ ಇಂದ್ರಾಣಿ ಅಲೆಗೆ ಇಂದ್ರಗ ಐರಾವತ ಇತ್ತಂಡ ಅಲೆಗೆ ಆನೆ. ವಿಷ್ಣು ದೇವರನ ಬೊಡಿದಿಯ ಇಂಚಿತ್ತಿನ ಅತ್ತನ ವಿಷ್ಣು ಶಕ್ತಿಡು ಪುಟ್ಟಿನಂಚಿನ ವೈಷ್ಣವಿ ಪಂಪಿನಂಚಿನ ಶಕ್ತಿ ವಿಷ್ಣು ದೇವರಿಗೆ ಎಂಚ ಗರುಡೆ ವಾಹನನ ಅಂಚಿನ ವೈಷ್ಣವಿಗ್ಲ ಗರುಡ ಭಕ್ತಿಯ ವಾಹನ. ಮಾಹೇಶ್ವರಿ ಪಂಡ ಮಹೇಶ್ವರಗೆ ವೃಷಭ ಪಂಡ ಬೋರಿ ನಂದಿ ಅವು ವಾಹನ ಅಂಡ. ಮಾಹೇಶ್ವರಿಗ್ಲ ನಂದಿ ಮಹೇಶ್ವರಿಗ್ಲ ವೃಷಭನೇ ವಾಹನ. ಕೌಮಾರಿ ಕೌಮಾರಿ ಎಂದು ಪಂಡ ಕುಮಾರಿ. ಷಣ್ಮುಖೆ ಷಣ್ಮುಖನ ಶಕ್ತಿ ಸ್ತ್ರೀ ಶಕ್ತಿ. ಅಲೆಗೆ ವಾಹನ ನವಿಲು. ಆ ನವಿಲು ವಾಹನ ಎರೆಗೆ ಷಣ್ಮುಖಗ್ಲ ಅವೇ ನವಿಲು ವಾಹನವಾದದ್ದು. ಅಂಚನೆ ಈಶ್ವರಿ ಪಂಪಿನಂಚಿನ ಪುದರ್ದ ದೇವಿಗೆ ವೃಷಭ, ಲಕ್ಷ್ಮೀದೇವಿ ಪಂಪಿನಂಚಿನ ನವದುರ್ಗೆಲೆಡು ಒರ್ತಿಯಾಯಿನ ಲಕ್ಷ್ಮೀದೇವಿಗೆ ಪದ್ಮ, ಪದ್ಮ ಪಂಡ ತಾಮರೆ ಅವೇ ವಾಹನ ಅಲೆಗೆ ತಾವರದ ಮಿತ್ತು ಕುಲ್ಲದೆ ಪೋಪಿನಲ್ಲ. ಬ್ರಾಹ್ಮಿ ಪಂಪಿನ ಬ್ರಹ್ಮನ ಶಕ್ತಿದ ಪುಟ್ಟಿನ ದೇವಿಗೆ ಹಂಸ ವಾಹನ. ಈ ಬ್ರಹ್ಮದೇವರಿಗ್ಲ ಹಂಸ ವಾಹನನೇ ಆದುಂಡು. ಬ್ರಾಹ್ಮಿ ಪಂಪಿನಂಚಿನ ದೇವತೆಗ್ಲ ಹಂಸ ವಾಹನ ಆದು ಪುನಃ ವಿಶೇಷ. ತುಂಬುದು ಅವತಾರದ ಹಂಚಿಕೆ ಒಂದು ನಮ್ಮ ಮಹಾಕಾಳಿ ಆಗ್ಬೇಕು. ಮಹಾಗೌರಿ ಮಹಾಗೌರಿ ಈ ಮಹಾಗೌರಿ ಹೆಚ್ಚಾದ ಶ್ವೇತ ವಸ್ತ್ರ ಧಾರಣೆ ಮಲ್ತದು ಪುನಃ ಒಂಜಿ ಸ್ವರೂಪ. ಗೌರವರ್ಣಡ್ ತೋಜುನ ಶಾಂತ ಸ್ವರೂಪಿ. ಈ ಪಾರ್ವತಿ ದೇವಿ ತಪಶ್ಚಾರಿಣಿ ದೇವಿಯಾದ ತಪಸ್ಸು ಮಲ್ತದೆ ಅಲ್ಲ ದೇಹ ಅವು ಕರಂಚಿದಿತ್ತಿನಿಗೆ ತಪಸ್ಸು
ಚಟ್ಟುಗಟ್ಟದ ಊಪಿನಿಂದ ನಮ್ಮ ಅನ್ಪತ ಅಂಚಾದಿತ್ತೇನೆ ಐಡ್ದು ಬೊಕ್ಕ ಈಶ್ವರ ದೇವರೇ ಅಲ್ಲಿನ ಮೀಪಾಯರಿಗೆ ಗಂಗೇಡು ಅಪಗ ಅಲೆಗೆ ಪೊರ್ಲುದ ದೇಕಿ ಬೊಕ್ಕ ಬತ್ತಂಡು ಗೌರವರ್ಣ ಬತ್ತಂಡು ಅಲೆ ಗೌರಿ ವೃಷಭ ಅಲ್ಲ ವಾಹನ ತುಲೆ ಬೋರಿ ವೃಷಭ ವಾಹನವಾದುಪ್ಪುನಂಚಿನ ಗೌರವರ್ಣಡು ರಂಜಿಸೊಂದುಪ್ಪುನ ದೇವಿ ಮಹಾಗೌರಿ ದೇವಿ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ಜಗನ್ಮಾತೆಯಾಯಿನಂಚಿನ ದುರ್ಗಾದೇವಿನ ಜನ್ಮನೇ ಶಕ್ತಿದ ಪುದರುಂಡು ಮಹಾಗೌರಿ ಮೊಲ್ಲ ಬಣ್ಣ ಬುಲ್ದು ಶಂಖ ಚಂದ್ರ ಕುಂದ ಪುಷ್ಪ ನೆತ್ತಲೆಕ್ಕಂತಿನ ಬಣ್ಣ ಅಲ್ಲ. ನಿಜವಾದ ಈ ಗೌರಿನ ಮೋಲು ಮಾತಾ ದುರ್ಗೆನ ಕೆಲ್ನೆಟ್ಟು ಜೂನಿಯರ್ ಮೋಸ್ಟ್ ಬಂಡ ಮೋಲು ಆ ಮೋಲು ಎಲ್ಲಿ ಅಲ್ಲ ಪಂಡ ಪ್ರಾಯ ಇದು ದೇವಿನ ಕೆಲೆಗ್ಲ ಆ ದೇವಿನ ಕೆಲೆಗೆ ಒಂಜಿ ಪ್ರಾಯ ಬಂದುಂಟು ಒಂಜಿ ಸ್ವರೂಪ ಅಂಚಾದ ಮೊಲೆಗ್ಲ ಒಂಜಿ ಬಾಲಕಿ ಸ್ವರೂಪ ಇದು ನಮ್ಮ ಬಾಲಗೌರಿ ಇಂದ ಬಂದ್ಪತ್ತ ಮೋಲು ಬಾಲಗೌರಿ ಅಂಚಾದ ಮೊಲ್ನ ವಾಹನವಾಯಿನ ವೃಷಭದ ಬಣ್ಣಲ ಬುಲ್ದೆ ಅಲ್ಲ ಕುಂಟುದ ಬಣ್ಣ ಅಲ್ಲ ಮೈತ ಬಣ್ಣ ಆಲು ಧಾರಣೆ ಮಲ್ತಿನಂಚಿನ ಪುಷ್ಪದ ಬಣ್ಣ ಅಲ್ಲ ವಾಹನದ ಬಣ್ಣ ಒಂದು ಪೂರ ಬುಲ್ದೇ ಉಪ್ಪುನಂಚಿನ ಒಂಜಿ ದೇವಿಯಿಂದ ಕೆಂಡ ನವದುರ್ಗೆನ ಕೆಲ್ನೆಟ್ಟು ಎನ್ಮನೆ ದೇವಿ ಆಯ್ನ ಎನ್ಮನೆ ದುರ್ಗೆ ಆಯ್ನ ಮಹಾಗೌರಿ ಬಾರಿ ಪೊರ್ರುಡು ಒಂಜಿ ಪಾತ್ರ ಉಂಡು ತನ್ನ ಪಾರ್ವತಿ ರೂಪಡ್ ಶಿವನ್ ಖಂಡನಿಯಾದ ಪಡೆಯೋಡು ಒಂದು ಬಂಡದು ಬಾರಿ ಕಠೋರವಾಯಿನಂಚಿನ ತಪಸ್ಸನ್ನು ಮಹಾಗೌರಿ ಮಲ್ದಲು ಒಂದು ಪಂಪಿನಂಚಿನ ಪಾತ್ರರೆಲ್ಲ ಉಂಡು. ಈ ಕಠೋರ ತಪಸ್ಸಿದ ಹತ್ರ ಅಲ್ನ ಶರೀರ ಅವು ಸಂಪೂರ್ಣ ಕಪ್ಪಾದುಪ್ಪುಡು ಭಗವಾನ್ ಶಿವೇನೆ ಅಲ್ನ ಶರೀರನ ಗಂಗೆದ ಪವಿತ್ರ ಜಲಟ್ ಅವೇನೆ ಅಲ್ಲಿನ ಮೀಪಾವೆ ಅಂಚಾದೆ ವಿದ್ಯುತ್ದ ಲೆಕ್ಕ ಅಲ್ಲಿ ಅಲ್ಲ ಪೊರ್ಲುಡು ಅಲ್ಲ ಈ ವರ್ಣ ಬರಡು ಅಂದ ಕಾರಣ ಅಲ್ಲ ಕಂಡನಿ ಈಶ್ವರ ದೇವಿ ಐಕೆ ಈ ಒಂಜಿ ಕಥೆದ ಬೊಕ್ಕನೆ ಒಂಜಿ ನಿದರ್ಶನ ಬರ್ತಿ ನಾವು ಇಂಚಿನ ಪಾಪ ಇತ್ತಿನಲ್ಲ ಆ ದೇವಿನ ಮೊರೆ ಪೋಯನ ಅಣ್ಣಗ ಎಂಚ ದೇವಿನ ಮೇತ ಕಪ್ಪು ಮಾಚಿಲ್ಲ ಅಂಚೆನೆ ಅಕ್ಲ ಕಷ್ಟ ನಷ್ಟಲ ಮಾಜಿದು ಅಕ್ಲಿಗೆ ಆಶೀರ್ವಾದ ತಿಕ್ಕೊಂಡು ಅಂತ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೈಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಒಂಜಿಮೇಟ್ ಭದ್ರಕಾಳಿ ಪಂಡ ಕಾಳರಾತ್ರಿನ ವಿಗ್ರಹದ ವಿಸರ್ಜನೆದ ಅಟ್ಟಣೆ ಬೊಕ್ಕೊಂಜಿ ಮೇಟ್ ಮಹಾಗೌರಿ ದೇವಿನ ದುರ್ಗೆನ ವಿಗ್ರಹನ ಪುಷ್ಕರಣದಂಚಿಕೊಂಡು ಪೋಪಿನಂಚಿನ ದೃಶ್ಯ ಈ ಪಂಡಿಲ ಈತ ದೇವಿಲೆಡ್ ಎಲ್ಲಿಯ ಪ್ರಾಯದ ದೇವಿಲ ಅಂದೆ ಬಹುಶಃ ಮೇರ್ನ ಆರಾಧನೆ ಹಿಡಿದ ಮನಸ್ಸಿಗೆ ಬಾರಿ ಶಾಂತಿಲ ಅಂದೆ ಧ್ಯಾನ ಸ್ಮರಣೆ ಪೂಜೆ ಆರಾಧನೆ ಇಂಚ ನಾನಾ ಬಗೆಟ್ಟು ಆ ದೇವಿನ ಸ್ಮರಣೆ ಮಂತಂದಾಂಡ ಅಲೌಕಿಕವಾಯಿನಂಚಿನ ಸಿದ್ಧಿ ಪ್ರಾಪ್ತಿ ಆಪುಡು ಪನ್ಪಿನವು ಅವೇತೋ ಉಪನ್ಯಾಸಗಳು ಬರುತ್ತವೆ ಮನಸ್ಸಿಗೆ ಬಾರಿ ನೆಮ್ಮದಿ ಶಾಂತಿ ಮಾತ ಅಪ್ಪೆ ಗೌರಿನ ಆರಾಧನೆ ಹತ್ರ ತಿಕ್ಕೊಂಡು ಒಂದು ಬಂದು ಉಲ್ಲೇಖ ಆಗ್ತದೆ. ಮಧುಕೈಟ ಬೆರನ ಕೆರ್ತಿನಾಲು ಮಹಾಕಾಳಿ ಮಹಿಷಾಸುರ ಮರ್ದಿನಿ ಆತಿನಾಲು ದುರ್ಗಿ ಚಂಡ ಮುಂಡಿರಿನ ಸಂಹಾರ ಮಲ್ತಿನಾಲು ಚಾಮುಂಡಿ ರಕ್ತ ಬೀಜಾಸುರನ ರಕ್ತೇಶ್ವರಿಯಾದ ಕೆರ್ತಿನಾಲು ಕಂಸನ ಮರಣ ಸೂಚನೆ ಮಲ್ತಿನಾಲು ನಂದಾ ಪಂಪಿನಂಚಿನ ದೇವಿ ಭಯಂಕರ ರಾಕ್ಷಸ ಸಂಹಾರ ಮಲ್ತಿನ ರಕ್ತದಂತಿಕಾ ಪಂಪಿನಂಚಿನ ದುರ್ಗೆ ಕ್ಷಾಮ ಅವೇನು ನಿವಾರಣೆ ಮಲ್ತಿನಂಚಿನ ಶಾಕಂಬರಿ ದೇವಿ ದುರ್ಗೆ ಪಂಪಿನಂಚಿನ ರಕ್ಕಸನ ಕೆರ್ದೆ ಭಯನ ದೂರ ಮಲ್ದಿನಂಚಿನ ದುರ್ಗಾದೇವಿ ಅರುಣಾಸುರನ ಕೀರ್ತಿನಂಚಿನ ಭ್ರಾಮರಿ ಈ ಪಂಡಿಲಕಾನೆ ಮಧು ಕೈಟವೇರ್ನ ದಿನಕೂಲು ಆ ದೇವರ ನಾವು ಮಾತಾಡಲ್ಲ ನಟಗ ಪ್ರತಿ ಒರೆಯಗ್ಲ ಬಾರಿ ಪೊರ್ಲುಡೆ ಆ ದೇವರ ಅನುಗ್ರಹ ಮಲ್ಪಡ ಈ ಕೊರೋನಾ ಪಂಪಿನ ಹೆಂಚಿನ ಮಾರಿ ನಮ್ಮ ಊರಿಗೆ ಬೈದನ ಇತ್ತೆ ಇಂಕ ಗೊತ್ತಾಂಡ ನಮ್ಮ ದಸರಾ ಏಪ ಹಬ್ಬ ನಮ್ಮ ಸ್ಟಾರ್ಟ್ ಆಂಡ ಕುಡ್ಲಾಡು
ಆನೆ ಹಿಡಿದು 500 100 ಕೇಸು ಮುಟ್ಟ ತೀರ್ಥ ಬೈದಿನ ಅಪ್ಪನ ಆಶೀರ್ವಾದ ಖಂಡಿತವಾದ ನಂಕೊಂಡು ದಪ್ಪಣ್ಣ ನಮ್ಮ ತುಳುನಾಡದಕ್ಕೂ ಮಸ್ತ್ ನಿಷ್ಠೆದ ಮನಸ್ಸದಕ್ಕೂ ಸೊ ಏಪಲ ಅಪ್ಪೆ ನಮ್ಮ ಕೈ ಬಿಡ್ಯಾರು. ಸೊ ಅವೇ ಧೈರ್ಯ ನಮ್ಮ ಪ್ರತಿ ಒಂಜಿ ಬರ್ಪಿನಂಚಿಂದ ಹೂವೇ ಕಷ್ಟ ಎದುರ್ಸಾಗ ಪನ್ಪಿನ ಧೈರ್ಯ ಉಂಟು. ಸೊ ಮಾತೆರೆಗ್ಲ ದೇವರ ರೆಡ್ಡೆ ಮಲ್ಪಡಂದೆ ಅಂಕೆ ಅನ್ನೊಂದಿಲ್ಲ ಅಂಚನೆ ಮಾತೆಲ್ಲ ನಮ್ಮ ಪ್ರಧಾನಿ ಪಂಚಿನಂಚಿನ ಪಾತ್ರ ನಾವು ಕೇನದು ಸೇಫ್ ಆದುಪ್ಪಲೆ ಆಯ್ನಾತ ಬೇಗ ಒಂದು ನಮ್ಮದು ಮಾತೆಲ್ಲ ದೂರ ಬೋಪಿನ ಪನ್ಪಿನ ಧೈರ್ಯ ಉಂಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, 7ನೇ ದುರ್ಗೆ ಆಯ್ನ ಕಾಳರಾತ್ರಿ ದೇವಿನ ದುರ್ಗೆನ ವಿಗ್ರಹದ ವಿಸರ್ಜನೆದ ಪುರ್ತು ಬಾರಿ ಪೊರ್ಲುಡಿಯರ್ ಪಂಡರ್ ಮಧುಕ ಇಟ್ಟವೇರ್ನ ವದೆ ದೇವಿ ಮಲ್ದಿನಿ ಪಂಡರ್ ನಿಜವಾದ ಒಂಜಿ ಕತೆಟು ತುಯ್ಯಂದ ಅಣ್ಣಗ ವಿಷ್ಣು ಮಧುಕ ಇಟ್ಟವೇರ್ನ ಕೆರ್ಪುನೆನ್ ನಮ್ಮ ತೂತ ಅವು ವಿಷ್ಣು ಕೆರ್ನಂದಾಂಡಲ ಐಟ್ ಶಕ್ತಿ ದೇವಿನ ಅಂದ ಪಂಡದು ನಮ್ಮ ಪ್ರಸಂಗ ತುಯ್ಯನ ಇಟ್ಟು ತುಯ್ಯರೆತ್ತಿಕೊಂಡು ದುರ್ಗಾ ಸಪ್ತಶತಿ ಪನ್ಪಿನಂಚಿನ ಐಟ್ 7 ಸಪ್ತಶತಿ ಸಪ್ತಶತಿ ಬಂಡ 700 ಶ್ಲೋಕ ಉಪ್ಪುನಂಚಿನ ದುರ್ಗಾ ಮಾತೆನ ಕತೆ ಉಪ್ಪುನಂಚಿನ ಒಂಜಿ ವಿಚಾರವು 700 ಶ್ಲೋಕ ಉಂಡ ಐಟ್ ಮಧುಕೈಟ ಬೆರಿನ ಮಹಾಕಾಳಿ ಸ್ವರೂಪಡ್ ಮಹಿಷಾಸುರನ್ ಮಹಾಲಕ್ಷ್ಮಿ ಆದ ಐದು ಬೊಕ್ಕ ಚಂಡಮುಂಡೇರು ರಕ್ತಬೀಜೆ ಶುಂಭನಿ ಶುಂಬೇರು ಧೂಮ್ರಾಕ್ಷೆ ಮೊಕೆಲ್ನ ಪೂರ ಮಹಾ ಸರಸ್ವತಿ ಆದ ಕೇರಿಯಲ್ ಪಂಪಿನಂಚಿನ ಕತೆ ನಂಗೆ ಮಹಾ ಸರಸ್ವತಿ ಎಂದು ಬಂದಾಗ ನಂಗೆ ತೋಜುನು ಶಾಂತ ಸ್ವರೂಪಿ ಆಯ್ನಂಚಿನ ಸರಸ್ವತಿ ಅಂಡ ಆ ದುರ್ಗಾ ಸಪ್ತಶತಿ ಆ ಮೂಜಿ ಸ್ವರೂಪದ ವರ್ಣನೆ ಮಲ್ಪುನಾಗ ಮಧುಕೈಟ ಬೆರನ ಕೆರಿಯರ ಮಹಾಕಾಳಿ ಸ್ವರೂಪ ಅಂದ್ ಎಂಚಾಂದಿಕೆ ಎಂಡ ನಂಗೆ ಕತ್ತೆಟ್ಟು ವಿಷ್ಣುವೇ ಚಕ್ರಡಲಿನ ಕೆರ್ನಲ ಆ ವಿಷ್ಣುನ ಒಟ್ಟಿಗೆ ಶಕ್ತಿಡೆ ಸ್ವರೂಪಡು ಪುನಲ ಅಂಚದ ಮಧುನ ಕೆರೆದು ಮಧುಸೂದನೆ ಪನ್ಪಿನಂಚಿನ ಪುದರ್ ಕೈಟವನ ಕೆರೆದು ಕೈಟವಾಂತಕ ಪನ್ಪಿನಂಚಿನ ಪುದರ್ನ ವಿಷ್ಣು ತಿಕ್ಕೊಂಡು ಕಾಳರಾತ್ರಿ ದೇವಿನ ವಿಗ್ರಹದ ವಿಸರ್ಜನೆದ ಪುರ್ಲುನು ನಮ್ಮ ತೂವೊಂದುಲ್ಲ ಬಂದುಲೆ ಕಡೀರ್ದ ತುಳುವಾರ್ತಾ ವಾಹಿನಿದ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮಡ್ ಮಂಗಳೂರು ದಸರಾ ವೈಭವದ ಆ ಪೊರ್ಲು ತಿರ್ಲಿನ ಪಸರುಂದುಪ್ಪುನಂಚಿನ ಸಂದರ್ಭಡ್ ಕುದ್ರೋಳಿ ಕ್ಷೇತ್ರದ ದಸರಾ ವೈಭವದ ಶೋಭಾಯಾತ್ರೆ ಈ ಸಲ ಇಜ್ಜಿಡಲ ನವ ದುರ್ಗೆನ ಕೆಲ್ನ ಆರಾಧನೆ ನಡೆತದೆ. ಅನ್ನ ಸಂತರ್ಪಣದ ಹೊರಟು ಪ್ರಸಾದ ವಿತರಣೆದ ಒಂಜಿ ವ್ಯವಸ್ಥೆ ಪೊರ್ಲುಡು ನಡೆತದೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಭಾವಚಿತ್ರ ಇತ್ತಿನ ವಾಹನ ಮಂಗಳೂರದ ಆ ಶೋಭಾಯಾತ್ರೆ ನಡಪನ ಜಾಗಿಗೆ ಪೋದು ಬೈದಿದೆ. ಒಂಜೊಂಜೆ ವಿಗ್ರಹದ ಪೂಜೆ ನಡೆತದೆ. ವಿಸರ್ಜನೆ ಮಲ್ಪುನಂಚಿನ ಆ ದೃಶ್ಯನಿತ್ತ ನಮ್ಮ ತೂವೊಂದುಲ್ಲ 7ನೇ ದುರ್ಗೆ ಆಯ್ನ ಕಾಳರಾತ್ರಿ ದುರ್ಗೆನ ವಿಗ್ರಹದ ವಿಸರ್ಜನೆ. ಕರ್ನಾಟಕ ಬ್ಯಾಂಕ್ ಅರ್ಪಿಸವನುಂಚಿನ ದಸರಾ ವೈಭವ ತೂವೊಂದುಲ್ಲ ವಿಶೇಷವಾದ ಕರ್ನಾಟಕ ಬ್ಯಾಂಕ್ ದಕ್ಲಿಗೆ ಸೊಲ್ಮೇಲೆ ಸಂದಾಯಿತ ಬಂದಲ್ಲ ಪ್ರತಿ ವರ್ಷದ ನಿರಂತರವಾದ ಮುಖ್ಯ ಪ್ರಾಯೋಜಕತ್ವವನ್ನು ಕೊಡ್ತೇವೆ. ಕಾಳರಾತ್ರಿ ಸ್ವರೂಪ ಶುಭಂಕರಿ ದೇವಿ ಕಾಳರಾತ್ರಿಯಾದ ಭದ್ರಕಾಳಿಯಾದ ಮಹಾಕಾಳಿಯಾದ ಅನುಗ್ರಹ ಮಲ್ಪುನಂಚಿನ ದೇವಿ ಆ ದೇವಿನ ವಿಗ್ರಹದ ವಿಸರ್ಜನೆದ ಪುರ್ಲು. ಕರ್ನಾಟಕ ಬ್ಯಾಂಕ್ ಅರ್ಪಿಸವನುಂಚಿನ ದಸರಾ ವೈಭವ ಪವರ್ಡ್ ಬೈ ಅದ್ವೈತ್ ಹ್ಯುಂಡೈ, ಹರ್ಷ, NMBT, co-sponsored by Karnataka Bank, Lotus Properties, Divya Rupa Infrastructure, MRPL Automatrix, SL Shade, Bisleri, SCDCC Bank. ತೋದುಪನಂಚಿನ ಮಾತ ನಮ್ಮ ಕುಡ್ಲದ ನಮ್ಮ ಮೋಕೆದ ವೀಕ್ಷಕರಿಗೆ ದಸರಾ ವೈಭವ ರಸಾರ್ಥ ಇರುವ ವಿಶೇಷವಾದ ನಿಖಿಲ ಇಲ್ಲ ಬಾಕಿಲ್ಗ ನಿಖಿಲ ಮನಸ್ಸಿಗೆ ಮುಟ್ಟವನಂಚಿನ ಮಲ್ಲ ಪ್ರಯತ್ನ ನಮ್ಮ ಕುಡ್ಲ 2 ದಶಕದಿಂದ ಮಂತೊಂದು ನಿಖಿಲ ಮನಸ್ಸಿನ ಗೆಂದದಂಡು ತುಳುನಾಡದ ಕಡೀರ್ದ ತುಳು ವಾಹಿನಿಯ ನಂಚಿನ ನಮ್ಮ ಕುಡ್ಲ ವಿಶೇಷವಾದ ನಿಖಿಲ ಮನಸ್ಸದ ಬಾಕಿಲ್ನ ವಿಶೇಷವಾದ ರೀತಿಯ ಮುಟ್ಟದನ್ನು ಪನ್ಪಿನಿಟ್ಟು 2 ಬಾತ್ಯರಜೆ ನಿಖಿಲ ಆಶೀರ್ವಾದ ಮೋಕೆ ಏಪತ್ಲ ನಮ್ಮ ಮಿತ್ತು ಪಡ ನಿಖಿಲ್ ತೂವೊಂದುಲ್ಲರು ದಸರಾ ವೈಭವ ದುರ್ಗೆ ನಕಲ್ನ ವಿಗ್ರಹದ ವಿಸರ್ಜನೆ ಆತಂಡೆ ಎನ್ಮನೆ ದುರ್ಗೆ ಆ ಮಹಾಗೌರಿ ವಿಗ್ರಹದ ವಿಸರ್ಜನೆದ ದೃಶ್ಯನ ತೂಪಿನರ್ದೆ ದುಂಬು ಒಂತೆ ಪೊರ್ತು ಜಾಹೀರಾತು ತೂಲಿ.
ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬಾಯ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಊರದ ಕಟ್ಟದ ಕೋರಿದ ಕಜಿಪದ ಒಟ್ಟುಗು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಮಲ್ಟಿ ಚೈನೀಸ್, ತಂದೂರಿ, ರೋಟಿ, ನಾನ್, ಕಬಾಬ್, ಟಿಕ್ಕಾ, ಫ್ರೆಶ್ ಜ್ಯೂಸ್, ಸ್ನಾಕ್ಸ್ ಬೊಕ ಬಗೆ ಬಗೆತ ತಿಂಡಿ ತಿನಿಸುಗಾದ ಇತ್ತನೆ ಭೇಟಿ ಕೊರ್ಲೆ. ಅಂಚನೆ ಕೊಡಕ್ಕೆನದ ತಿಂಡಿ ತಿನಿಸಿನ ನಿಖಲೆ ಇಲ್ಲ ಬಾಕಿಲು ಮುಟ್ಟೋಣ ವ್ಯವಸ್ಥೆ ನಮಡ ಉಂಡು. ಕೂಡಲೇ ಬಲೆ ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸಿಟಿ ಪಾಯಿಂಟ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಕೊಡಿಯಲ್ಬಾಯ್, ಮಂಗಳೂರು. ಮೊಬೈಲ್ 9483002444, 9483001444. ಇಂದು ನಮ್ಮ ಕನಸು ಸಾಕಾರವಾಗಿದೆ. ನಮ್ ಕನಸನ್ನ ನನ್ಸ್ ಮಾಡಿದವ್ರು ಯಾರು ಹೇಳಿ? ಇಲ್ಲಿ ನೋಡಿ, ನಮ್ ಮುದ್ದಿನ ಮಗಳು ಬಂದ್ಲು. ಅರೆ ವಾ, ನೀನು ನಮ್ಮ ಕನಸನ್ನು ಸಾಕಾರಗೊಳಿಸಿದಿ ಮಗಳೇ. ಈ ಸಾಧನೆಯ ಹಿಂದೆ ಯಾರಿದ್ದಾರೆ ಹೇಳಿ? ನನ್ನ ಸಾಧನೆಯ ಹಿಂದೆ ನನ್ನ ಬ್ಯಾಂಕ್ ಇದೆ. ನಿಮ್ಮ ಅಭಿವೃದ್ಧಿಯ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅದ್ವೈತ್ ಹುಂಡಾಯ್, ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇರ್ಸ್ ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, ಎಜೆ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824-424-3666. ನವದುರ್ಗೆ ನಕಲ್ನ ವಿಗ್ರಹದ ಒಂಜೊಂಜೆ ವಿಗ್ರಹದ ವಿಸರ್ಜನೆದ ಪೊರ್ಲು ನಮ್ಮ ತುಯ್ಯ ಎನ್ಮನೆ ವಿಗ್ರಹದ ವಿಸರ್ಜನೆದ ಪೊರ್ತು ಮಹಾಗೌರಿನ ಇತ್ತೆ ವಿಸರ್ಜನೆಗೆ ಮೆರವಣಿಗೆ ದೆತ್ತೊಂದು ಪೋಯಿರು. ನಾನು ಒಂತೆ ಪೊರ್ತುಡು ಮಹಾಗೌರಿನ ವಿಸರ್ಜನೆ ನಡಪುಡು. ಐದು ಬೊಕ್ಕ ನವದುರ್ಗಿರಿದ ಕೇರಿದ ಸಿದ್ಧಿದಾತ್ರಿ ಬೊಕ್ಕ ಶಾರದಾ ವಿಸರ್ಜನೆ ನೆಕ್ಕ ಮಾತ ನಮ್ಮ ಸಾಕ್ಷಿ ಆದುಪ್ಪಡು. ಮಂಗಳೂರು ದಸರಾ ದುಂಬುದ ವಿಜೃಂಭಣೆ ಇದ್ದಿನ ಅಂಡಲ ವಿದ್ಯುಕ್ತವಾಯಿನ ರೀತಿ ನಾವು ನಡ್ತೊಂದು ಉಪ್ಪುಡು ಬಂದ್ಬಿಡು ನಂಗೆ ಮಾತ ಸಮಾಧಾನ ಮಾತ್ರ ತಂದೆ. ಇಡೀ ರಾತ್ರಿ ಕುಲ್ಲುದು ನಮ್ಮ ವೀಕ್ಷಕರಿಗೆ ತೂಪನ ಜನ ಭಂಗ ಇಜ್ಜಿ ಸರ್ತಿ
ಸಾಮಾನ್ಯ ಪದರಾಡ ಉಲೈ ಮಾತ ಮುಗಿಪುನಂಚಿನ ಸಂದರ್ಭ ಅಂಚಾತ ನಿಖಲು ಮಾತೇರಲ್ಲ ಸಾಕ್ಷಾತ್ ಪೋಡು ಪ್ರಪಂಚದಾದ್ಯಂತ ಇನಿ ಯೂಟ್ಯೂಬ್ ಇಡ್ಲ ಈ ಕಾರ್ಯಕ್ರಮನು ತೂವೊಂದುಳ್ಳೇರು ಐತ ಬಗ್ಗೆ ಫೀಡ್ಬ್ಯಾಕ್ಲ ಬರೋದುಂಡು. ಒಂದು ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಅಕೇರಿದ ದೇವಿ ಸಿದ್ಧಿದಾತ್ರಿನ ವಿಸರ್ಜನಾ ಮೆರವಣಿಗೆ ಬರೋದುಂಡು. ಸಿದ್ಧಿದಾತ್ರಿ ಅಣಿಮ ಲಘಿಮ ಪ್ರಾಪ್ತಿ ಸಾಕಾಮ್ಯ ಮಹಿಮಾ ಈಶತ್ವ ವಶಿತ್ವ ಸರ್ವಕಾಮಾವಸಾಹಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವ ನ್ಯಾಯಕತ್ವ ಭಾವನಾ ಸಿದ್ಧಿ ಪಂಪಿನ 18 ಸಿದ್ಧಿಲು. ಸಿದ್ಧಿದಾತ್ರಿ ನಿಜವಾದ ಅರ್ಥದಲ್ಲಿ ಆಕೆ ಜಗಜ್ಜನನಿ. ಭಕ್ತರಿಗೆ ಮತ್ತು ಸಾಧಕರಿಗೆ ಈ ಎಲ್ಲ ಸಿದ್ಧಿಗಳನ್ನು ಕೂಡ ಕೊಡುವಂಥ ಸಮರ್ಥೆ ಅಂತ ಹೇಳ್ತಾರೆ. ಅಣಿಮ ಮಹಿಮಾ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮತ್ತು ವಶಿತ್ವ ಪಂಪಿನ 8 ಸಿದ್ಧಿ ಅಷ್ಟಸಿದ್ಧಿರು ಅವೇನು ಕೊಲ್ಪಿನಂಚಿನ ದೇವಿ. ಅದರ ಜೊತೆಯಲ್ಲಿ ಸರ್ವಕಾಮಾವಸಾಹಿತ ಸರ್ವಜ್ಞತ್ವ ದೂರಶ್ರವಣ ಇತ್ಯಾದಿ ಉಪಸಿದ್ಧಿಗಳನ್ನು ಕೂಡ ಆಕೆ ಕೊಡ್ತಾಳೆ ಅಂತ ಹೇಳ್ತಾರೆ. ಇವಳ ಅನುಕಂಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರ ದೇವಿಯದ್ದಾಗಿದೆ, ಆಕೆ ಅವ ಅರ್ಧನಾರೀಶ್ವರನಾದ ಅಂತ. ಸಿದ್ಧಿದಾತ್ರಿಗೆ 4 ಭುಜಗಳು, ಸಿಂಹ ವಾಹನ, ಕಮಲ ಪುಷ್ಪದ ಮೇಲೆ ಆಕೆ ವಿರಾಜಮಾನಳಾಗಿರುವಂಥದ್ದು. ಅವಳ ಕೆಳಗಿನ ಬಲ ಕೈಯಲ್ಲಿ ಚಕ್ರ, ಮೇಲಿನ ಕೈಯಲ್ಲಿ ಗದೆ, ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ, ಆಮೇಲೆ ಮೇಲಿನ ಕೈಯಲ್ಲಿ ಕಮಲ ಪುಷ್ಪ ಇರ್ತದೆ. ನವರಾತ್ರಿಯ 9ನೆಯ ದಿನ ಅಂದರೆ ನವಮಿ ಅಂದು ಇವಳ ಉಪಾಸನೆಯನ್ನು ಮಾಡಲಾಗ್ತದೆ. ಆ ದಿನ ಶಾಸ್ತ್ರೀಯ ವಿಧಿವಿಧಾನದಿಂದ ಪೂರ್ಣ ನಿಷ್ಠೆಯಿಂದ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗ್ತದೆ. ಮಹಾಗೌರಿ ವಿಗ್ರಹದ ವಿಸರ್ಜನೆ. ಮಹಾಗೌರಿ ಅದರ ಹೆಸರೇ ಹೇಳುವಾಗೆ ಗೌರಾಂಗಿ ಆಕೆ. ಗೋಧಿ ಮೈ ಬಣ್ಣದವಳು ಅಂತ 8ನೆಯ ಶಕ್ತಿಯ ಹೆಸರು. ಪೂರ್ಣ ಬೆಳ್ಳಗೆ, ಶಂಖ, ಚಂದ್ರ ಮತ್ತು ಕುಂದ ಪುಷ್ಪ ಇವುಗಳ ಉಪಮೆಯನ್ನು ಕೂಡ ಕೊಡ್ತಾರೆ. ಇವಳು ವಯಸ್ಸಿನಲ್ಲಿ ಇನ್ನೂ ಕೂಡ ಬಾಲಿಕೆ, 8 ವರ್ಷದವಳು ಅಂತ. ಅಷ್ಟವರ್ಷ ಭವೇದ್ ಗೌರಿ ಅಂತ ಹೇಳ್ತಾರೆ. ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳಿಯದ್ದು. 4 ಭುಜ, ವಾಹನ ವೃಷಭ ಅಂತ ಲೆಕ್ಕ, ಅದು ಕೂಡ ಬೆಳ್ಳಗಿನದ್ದು. ಮೇಲಿನ ಬಲ ಕೈಯಲ್ಲಿ ಅಭಯ ಮುದ್ರೆ, ಕೆಳಗಿನ ಕೈಯಲ್ಲಿ ತ್ರಿಶೂಲ, ಅದು ಆಯುಧ. ಡಮರು ಸಹ ಇದೆ. ಅದು ಎಡ ಕೈಯಲ್ಲಿ ಡಮರು ಇದೆ. ಇನ್ನೊಂದು ವರದ ಮುದ್ರೆ. ಈ ಮುದ್ರೆ ಅತ್ಯಂತ ಶಾಂತವಾದ ಮುದ್ರೆ ಕೂಡ. ಜನ್ಮಕೋಟಿ ಲಗೀರಗರ ಹಮಾರಿ ಭರವು ಸಂಭುನಾಥ ರಹವು ಕು ಆರಿ ಅಂತ ಹಿಂದಿಯಲ್ಲಿ ಒಂದು ಭಜನಿದೆ. ಕಠೋರ ತಪಸ್ಸಿನ ಕಾರಣ ಇವಳ ಶರೀರ ಮೊದಲು ಕಪ್ಪಾಗಿತ್ತಂತೆ. ತಪಸ್ಸಿಗೆ ಮೆಚ್ಚಿದಂತಹ ಶಿವ ಇವಳ ಶರೀರವನ್ನು ಗಂಗೆಯಿಂದ ಅಭಿಷೇಕ ಮಾಡಿಸಿ ಅದು ವಿದ್ಯುತ್ತಿನಂತೆ ಪ್ರಕಾಶಮಾನವಾಯಿತು, ಆದ್ದರಿಂದ ಬೆಳ್ಳಗಾಯಿತು. ಆ ಕಾರಣದಿಂದ ಇವಳಿಗೆ ಗೌರಿ ಅಂತ ಹೆಸರು ಅಂತ. ನವರಾತ್ರಿ 8ನೇ ದಿನ ಮಹಾಗೌರಿಯ ಉಪಾಸನೆಯ ವಿಧಿ. ಅವಳ ಶಕ್ತಿಯು ಅಮೋಘ ಮತ್ತು ಫಲದಾಯಿನಿಯಾದಂತಹ ಈಕೆ. ಇವಳ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತದೆ. ಅವರ ಪೂರ್ವ ಸಂಚಿತ ಪಾಪಗಳು ನಾಶವಾಗುತ್ತದೆ. ಭವಿಷ್ಯದಲ್ಲಿ ಪಾಪ, ಸಂತಾಪ, ದೈನ್ಯ, ದುಃಖ ಅದು ಅವರ ಬಳಿಗೆ ಬರುವುದಿಲ್ಲ. ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಗಳಾಗ್ತಾರೆ ಈಕೆಯ ಅನುಗ್ರಹದಿಂದ ಅಂತ. ಮಹಾಗೌರಿ ಈಗ ವಿಸರ್ಜನೆಗೆ ಸಂದು ಹೋದಲು. ಕ್ಷೇತ್ರದ ಪುಷ್ಕರಣಿಯಲ್ಲಿ ಮಹಾಗೌರಿಯ ಬಿಂಬ ವಿಸರ್ಜನೆ ಆಗಿದೆ. ಆ ಮೂಲಕ ಜಲತತ್ವದಲ್ಲಿ ಆಕೆ ಒಂದಾಗಿದ್ದಾಳೆ ಅಂತ ಅರ್ಥ. ಇನ್ನು ಉಳಿದಿರುವಂತಹ ದೇವಿ ನವದುರ್ಗೆಯಲ್ಲಿ ಕೊನೆಯವಳಾದಂತಹ ಸಿದ್ಧಿದಾತ್ರಿ, ಎಲ್ಲ ಬಗೆಯ ಸಿದ್ಧಿಗಳನ್ನು ಕೊಡುವಂತಹ ಮಹತಾಯಿ. ಆಕೆಯ ವಿಸರ್ಜನಾ ಪ್ರಕ್ರಿಯೆ ಈಗ ನಡೀತಾ ಇದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಈ 8 ವಿಗ್ರಹಗಳ ವಿಸರ್ಜನೆ ಆದ ಮೇಲೆ 9ನೆಯ ನವದುರ್ಗೆ ಸಿದ್ಧಿದಾತ್ರಿ. ಪ್ರತಿಯೊಬ್ಬ ಮನುಷ್ಯ ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಲೇಬೇಕಾಗ್ತದೆ.
ಅವಳ ಆರಾಧನೆಯ ಕಡೆಗೆ ಮುಂದುವರೆದರೆ ಅದು ಸಾಧ್ಯ ಆಗ್ತದೆ. ಅವಳ ಕೃಪೆಯಿಂದ ಅತ್ಯಂತ ದುಃಖರೂಪಿ ಸಂಸಾರದಿಂದ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲ ಸುಖಗಳನ್ನು ಭೋಗಿಸುತ್ತಾ ಒಬ್ಬ ಸಾಧಕ ಮೋಕ್ಷವನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾರೆ. ಬೇರೆ 8 ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿವಿಧಾನಕ್ಕನುಸಾರ ಮಾಡುತ್ತಾ ಭಕ್ತರು ನವರಾತ್ರಿಯ 9ನೇ ದಿನ ಈ ಸಿದ್ಧಿದಾತ್ರಿ ಉಪಾಸನೆಯಲ್ಲಿ ಪ್ರವೃತ್ತರಾಗ್ತಾರೆ. ಈಕೆ ಉಪಾಸನೆಯನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರ ಸಾಧಕರ ಲೌಕಿಕ ಪಾರಲೌಕಿಕ ಎಲ್ಲ ಪ್ರಕಾರದ ಕಾಮನೆಗಳನ್ನು ಪೂರ್ತಿ ಮಾಡ್ತಾಳಂತೆ. ಸಿದ್ಧಿದಾತ್ರಿ ಮಾತೆಯ ಕೃಪಾಪಾತ್ರ ಭಕ್ತನಲ್ಲಿ ಅವನು ಪೂರ್ಣವಾಗಿಸಲು ಬಯಸುವಂತಹ ಯಾವುದೇ ಕಾಮನೆ ಕೂಡ ಬಾಕಿ ಉಳಿಯುವುದಿಲ್ಲ. ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಎಲ್ಲ ಸ್ಪೃಹೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪಾರಸ ಪೀಯೂಷವನ್ನು ನಿರಂತರ ಪಾನ ಮಾಡುತ್ತಾ ವಿಷಯ ಭೋಗ ಶೂನ್ಯನಾಗ್ತಾನೆ ಅಂತ ಹೇಳ್ತಾರೆ. ತಾಯಿ ಭಗವತಿಯ ಪರಮ ಸಾನ್ನಿಧ್ಯವೇ ಅಂತಹ ಸಾಧಕನಿಗೆ ಸರ್ವಸ್ಸಾಗ್ತದೆ. ಈ ಪರಮಪದವನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದರ ಅವಶ್ಯಕತೆ ಕೂಡ ಇರುವುದಿಲ್ಲ, ಅದರ ಬಗ್ಗೆ ಬಯಕೆ ಕೂಡ ಇರುವುದಿಲ್ಲ. ಪ್ರಸನ್ನವಾದಂತಹ ಮುಖಬುದ್ರೆ, ಬಹಳ ಶಾಂತ ಸ್ವರೂಪಿ, ಅಭಯಪ್ರದಾತೆ, ಸಿದ್ಧಿಯನ್ನು ಕೊಡುವಂತಹ ಒಬ್ಬಳು ಮಾತಾಯಿ ಎನ್ನುವುದನ್ನು ಆಕೆಯ ಆ ಸ್ವರೂಪದಿಂದಲೇ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ನವದುರ್ಗೆಯರು ಇದ್ದ ಹಾಗೆ ಸಪ್ತ ಜಲದುರ್ಗೆಯರು ಆರಾಧಿಸಲ್ಪಡ್ತಾರೆ. ಆ ಸಪ್ತ ಜಲದುರ್ಗೆಯರು ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಭಗವತಿ, ಪಂಚದುರ್ಗಾ ಪರಮೇಶ್ವರಿ, ರಕ್ತೇಶ್ವರಿ, ಕಾತ್ಯಾಯಿನಿ, ದುರ್ಗಾ ಪರಮೇಶ್ವರಿ. ಈ ಸಪ್ತಮಾತೃಕೆಯರು ಅಂತ ನಾವು ಹೇಳ್ತೇವೆ. ಭಗವತಿ ಸಪ್ತದುರ್ಗೆಯರು ಅಥವಾ ಎಳುವೇರ್ ದಯ್ಯಾರ್. ಈ ಭಗವತಿ ಆರಾಧನೆಯ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿ ಈ ದೇವಿಯರನ್ನೇ ನಾವು ಪೂಜಿಸುವಂತಹದ್ದು. ಭ್ರಮರಾಂಬಿಕೆಯಾಗಿ ಕಟೀಲಿನಲ್ಲಿ, ರಾಜರಾಜೇಶ್ವರಿಯಾಗಿ ಪೊಳಲಿನಲ್ಲಿ, ಭಗವತಿಯಾಗಿ ಸಸಿಹಿತ್ಲಿನಲ್ಲಿ, ಪಂಚದುರ್ಗಾ ಪರಮೇಶ್ವರಿಯಾಗಿ ಬಪ್ಪನಾಡಿನಲ್ಲಿ, ಚಿತ್ರಾಪುರದಲ್ಲಿ ರಕ್ತೇಶ್ವರಿಯಾಗಿ, ಕುಂಜಾರಗಿರಿಯಲ್ಲಿ ಕಾತ್ಯಾಯಿನಿಯಾಗಿ, ಮುನ್ಕೂರಿನಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಮೆರೆಯುವಂತಹ ಈ ಶಕ್ತಿಗಳು, ಈ ಶಕ್ತಿ ದೇವತೆಗಳು ವಿಷ್ಣುವಿನ ಮಕ್ಕಳು ಎನ್ನುವಂತ ಅವನ ಕಣ್ಣೀರಿನಿಂದ ಹುಟ್ಟಿದಂತಹ 7 ದುರ್ಗೆಯರು ಎನ್ನುವಂತಹ ನಂಬಿಕೆ. ಸಪ್ತ ದುರ್ಗೆಯರು ಅದೇ ಭಗವತಿ ಆರಾಧನೆಯಲ್ಲಿ ಬರುವಂತಹ ಭಗವತಿ. ಅವಳು ಆ ಶಿವನಿಂದಾಗಿ ಸೃಷ್ಟಿಸಲ್ಪಡುವಂತಹ ಒಂದು ಶಕ್ತಿ. ದಾರಿಗಾಸುರನನ್ನು ಕೊಲ್ಲುವುದಕ್ಕಾಗಿ ಶಿವನಿಂದ ಹುಟ್ಟುವಂತಹ ಶಕ್ತಿ ಭಗವತಿ. ಈ ಭಗವತಿಯ ಆರಾಧನೆ ಅಲ್ಲಿ ಕೂಡ ನಾವು ಬೇರೆ ಬೇರೆ ಸ್ವರೂಪದ ಭಗವತಿಯರನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಬ್ರಾಹ್ಮಿ ಬ್ರಹ್ಮದೇವರ ಅಂಶದಿಂದ, ವೈಷ್ಣವಿ ಮಹಾವಿಷ್ಣುವಿನ ಅಂಶದಿಂದ, ಪರಮೇಶ್ವರಿ ಪರಶಿವನ ಅಂಶದಿಂದ, ಇಂದ್ರಾಣಿ ಇಂದ್ರನ ಅಂಶದಿಂದ, ವಾರಾಹಿ ಯಮನ ಅಂಶದಿಂದ, ಕೌಮಾರಿ ದೇವಸೇನಾನಿ ಕುಮಾರನ ಅಂಶದಿಂದ, ಭದ್ರಕಾಳಿ ಶಿವನ ಹಣೆಗಣ್ಣ ಕಿಟಿಯಿಂದ ಹುಟ್ಟಿದವಳು. ಸಪ್ತಮಾತೃಕೆಯರು, ಷಟ್ಕನ್ಯೆಯರು ಮತ್ತು ಭದ್ರಕಾಳಿ ಅದು ಸೇರಿ ಒಟ್ಟಿಗೆ ಅದು ಭದ್ರಕಾಳಿ ಚರಿತ್ರೆಯಲ್ಲಿ, ಅಂದ್ರೆ ಕೇರಳದಲ್ಲಿ ವಿಶೇಷವಾಗಿ ಭಗವತಿ ಆರಾಧನೆಯಲ್ಲಿ ಬರುವಂತಹ ವಿಚಾರ ಅದು. ಭಗವತಿಯ ವನದೇವತಾ ಸ್ವರೂಪಗಳನ್ನು ಕೂಡ ಹೇಳ್ತಾರೆ. ಕೊಡವ್ವೆ, ನೀಲಿ, ಕುರುಅಂಬ, ಮಾರಿಯಮ್ಮ, ಮುತ್ತಿ, ಕಣ್ಣಾಕಿ, ಚಾಮುಂಡಿ, ಇದೆಲ್ಲ. ಈಗ ಭಗವತಿ ಅಂತ ಹೇಳಿದಂತ ಒಂದೇ ಭಗವತಿ ಅಲ್ಲ, ಬೇರೆ ಬೇರೆ ಹೆಸರಿನ ಭಗವತಿ. ಚೀರುಂಬ ಭಗವತಿ ಅಂತ ಹೇಳಿದ್ರೆ ಶಿವನ ಕಣ್ಣೀರು ತೊಡೆಗೆ ಬಿದ್ದು ಕುರುವಾಗಿ ಹುಟ್ಟಿಕೊಂಡು ಬಂದಂತ ಭದ್ರಕಾಳಿ ರೂಪ. ಪುದಿಯ ಭಗವತಿ ಅಂತ ಹೇಳಿದ್ರೆ ಅಗ್ನಿ ಭಗವತಿ. ಈ ಭಗವತಿ ಮಸೂರಿ ರೋಗ ನಿವಾರಕ ಶಕ್ತಿ, ಉದಿಯೋತಿ, ಅರ್ಧನಾರೀಶ್ವರಿ ರೂಪದ ವಡಕತ್ತಿ ಭಗವತಿ, ಜಿಂಕೆಯ ಮಗು ಎಂದು ಪರಿಗಣಿಸಲ್ಪಡುವ ಚೊನ್ನಮ್ಮ ಭಗವತಿ, ಕೃಷ್ಣನ ಸೋದರಿ ಅಂದ್ರೆ ಕಣ್ಣನ್ ಸೋದರಿ ಯೋಗಮಾಯೆಯಾದ ಅವರ ಕುಲದೇವತೆ ಕಣ್ಣಂಗಾಟ್ ಭಗವತಿ, ಮುಚ್ಚಿಲೋಟು ಭಗವತಿ ಅಂದ್ರೆ ನಿತ್ಯ ಕನ್ನಿಕೆ, ಅನ್ನಪೂರ್ಣೇಶ್ವರಿ, ಭುವನೇಶ್ವರಿ ಎನ್ನುವಂತಹ ಹೆಸರಿನ ಆ ಭಗವತಿ ಆರಾಧನೆಯನ್ನು ನಾವು ಕಾಣುತ್ತೇವೆ. ಹೌದು. ಈಗ ಆ ಕಡೆ ಸಿದ್ಧಿದಾತ್ರಿಯ ವಿಸರ್ಜನಾ ಪ್ರಕ್ರಿಯೆ ನಡೀತಾ ಇದ್ದಾಗೆ ಇಲ್ಲಿ ಶಾರದಾ ಮಾತೆ ವಿಸರ್ಜನಾ ಪೂಜೆ, ಕೊನೆಯ ಹಂತದ ಪೂಜೆ
ಪ್ರಾರ್ಥನೆ ನಡೀತಾ ಇದೆ. ದರ್ಬಾರ್ ಹಾಲ್ನಲ್ಲಿ ರಾಜಾಂಗಣದಲ್ಲಿ ವಿರಾಜಮಾನಳಾಗಿರತಕ್ಕಂತಹ ಪ್ರಧಾನ ದೇವತೆಯಾಗಿರತಕ್ಕಂತಹ ಆ ಶಾರದಾ ಮಾತೆಯನ್ನು ಈಗ ವಿಸರ್ಜನೆಗೆ ಸಿದ್ಧಪಡಿಸ್ತಾ ಇರುವಂಥದ್ದು. ನವದುರ್ಗೆಯರಲ್ಲಿ ಕೊನೆಯದಾದಂತಹ ಸಿದ್ಧಿದಾತ್ರಿಯ ವಿಸರ್ಜನಾ ನಂತರ ಆ ಪ್ರಕ್ರಿಯೆ ನಡೆಯುತ್ತದೆ. ಸಿದ್ಧಿದಾತ್ರಿಯ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಅವಳ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಸಂಸಾರದ ಅಸಾರತೆಯನ್ನು ನೀಗಿ ಪರಮ ಶಾಂತಿದಾಯಕ ಅಮೃತ ಪದ ಕೂಡ ನಮಗೆ ಪ್ರಾಪ್ತ ಆಗ್ತದೆ ಅಂತ ಒಂದು ನಂಬಿಕೆ. ಹಾಗಾಗಿ ಸಿದ್ಧಿದಾತ್ರಿಯ ಒಂದು ಸಿದ್ಧಿ ಅದು ಎಲ್ಲರಿಗೂ ಬೇಕಾಗಿರುವಂಥದ್ದು. ನವರಾತ್ರಿಯಲ್ಲಿ ಆಕೆಯ ದರ್ಶನ ಮಾತ್ರದಿಂದ ಆಕೆಯ ಕೃಪೆಗೆ ನಾವೆಲ್ಲ ಪಾತ್ರರಾಗ್ತೇವೆ ಎನ್ನುವಂತಹ ಒಂದು ಧನ್ಯತಾಭಾವ ನಮಗೆ ಬರ್ತದೆ. ಬಹುಶಃ ಈ ಒಂದು ಸಂಕ್ರಮಣ ಘಟ್ಟದಲ್ಲಿ ದೇವಸ್ಥಾನಕ್ಕೆ ಹೋಗಿ ಆಕೆಯ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಇದೀಗ ನಾವು ಮಾಧ್ಯಮದ ಮೂಲಕವಾಗಿ ಆದರೂ ಆಕೆಯನ್ನು ನೋಡಿ ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ. ಕಳೆದ 9 ದಿವಸಗಳಲ್ಲಿ ಪೂಜೆ ಕೈಗೊಂಡು ಬಹಳ ಪೂರ್ಣ ಕಳೆಯಿಂದ ಸುಶೋಭಿತರಾಗಿರ್ತಕ್ಕಂತಹ ಸಿದ್ಧಿದಾತ್ರಿಯ ಒಂದು ಕಣ್ಣ ಮಟ್ಟದ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಶ್ರವಣ, ಕೀರ್ತನ, ಮನನ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಎನ್ನುವ ನವವಿಧ ಭಕ್ತಿಯಿಂದ ಈ ದುರ್ಗಾ ಆರಾಧನೆ ನಡೆಯುತ್ತದೆ. ಶ್ರವಣ ಅಂದರೆ ಇದು ಕಲಿಯುಗದಲ್ಲಿ ಬಹಳ ಸುಲಭವಾಗಿ ಭಕ್ತಿ ಮಾಡುವಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಶ್ರವಣ. ಕೇಳಿದ್ರೆ ಸಾಕು, ನಾವು ಶ್ರದ್ಧೆಯಿಂದ ಕೇಳಿದ್ರೆ ಸಾಕಾಗ್ತದೆ. ಹೌದು. ಈಗ ನಾವು ವೀಕ್ಷಕ ವಿವರಣೆಯನ್ನು ಕೊಡ್ತಾ ಇದ್ದೇವೆ, ಈ ಕಾರ್ಯಕ್ರಮದ ವಿವರಣೆ. ಇದನ್ನು ಕೇಳಿದವರಿಗೆ, ಆ ಶ್ರವಣ ಮಾಡಿದವರಿಗೂ ಕೂಡ ಅದು ಒಂದು ಭಕ್ತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಹಾಗೆ ಶ್ರದ್ಧೆಯಿಂದ ಕೇಳಿದರೆ ಒಂದು ಜ್ಞಾನ ಬರ್ತದೆ, ಮತ್ತೊಂದು ನಮಗೆ ಧನ್ಯತಾ ಭಾವ ಕೂಡ ಬರ್ತದೆ. ಕೀರ್ತನ, ಮನನ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಎನ್ನುವ ನವವಿಧ ಭಕ್ತಿ. ಆ ಎಲ್ಲ ವಿಭಾಗದ ಆ ಭಕ್ತಿಯ ಒಂದು ಅನುಭೂತಿಯನ್ನು ಪಡೆಯುವಂತಹ ಪರ್ವಕಾಲ ದಸರಾ. ನೋಡಿ, ಆ ಸರಸಿಯ ಮೇಲೆ ತಾವರೆ ಮೇಲೆ ಸಿದ್ಧಿದಾತ್ರಿ ಕೂತ ಹಾಗೆ ಒಂದು ದೃಶ್ಯ ಸಂಯೋಜನೆ ಎಷ್ಟು ಚೆಂದಾಗಿ ಆಗಿದೆ. ನಿಧಾನವಾಗಿ ಶಿವಪುಷ್ಕರಿಣಿಯಲ್ಲಿ ಇಳಿತಾ ಇದ್ದಾಳೆ ಮಾತೆ ಸಿದ್ಧಿದಾತ್ರಿ. ಜಗತ್ತಿನ ಎಲ್ಲರನ್ನು ಕೂಡ ಆ ನಗು ಮುಖ ಅಷ್ಟು ಚಂದ ಕಾಣ್ತಾ ಉಂಟು. ಆ ಕಳೆ, ಆ ವಿದ್ಯುತ್ ದೀಪದ ಬೆಳಕಿನಲ್ಲಿ ಆ ಮುಖದ ಒಂದು ಕಳೆ ಇನ್ನೇನು ಜೀವಂತವಾಗಿದೆ ಅಂತ ಕಾಣ್ತಾ ಉಂಟು ನೋಡಿ. ಇದರಲ್ಲಿ ಈ ಕಿರೀಟ, ಕೈಯಲ್ಲಿರುವಂತಹ ಶಂಖ, ಕೈಯ ಆಭರಣ ಇವೆಲ್ಲವನ್ನು ಆ ಚಿತ್ರಕಾರರೇ, ಆ ಕುಬೇರನ್ ಮತ್ತು ಅವರ ಬಳಗದವರು ವರ್ಣ ಸಂಯೋಜನೆ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಅವರು ಮಾಡಿದ್ದಾರೆ. ಹಾಗಾಗಿ ಅದನ್ನು ಯಾವುದನ್ನು ಕಳಚುವಂತ ಇದಿಲ್ಲ. ಮತ್ತೆ ಬರುವ ವರ್ಷ ಬೇರೆಯೇ ಬಿಂಬ ಮಾಡ್ತಾರೆ ಅವರು. ಹಾಗಾಗಿ ಇದ್ದ ಹಾಗೆ ಆ ತಾಯಿ ಸರ್ವಾಭರಣ ಭೂಷಿತಳಾಗಿಯೇ ಜಲಸಮಾಧಿ ಹೊಂದುವಂಥ ಒಂದು ದೃಶ್ಯ ನಮಗೆ ಕಾಣ್ತಾ ಇರುವಂಥದ್ದು. ಬಹಳ ಸಂತೋಷದಿಂದ ನಮ್ಮನ್ನು ಬೀಳ್ಕೊಡ್ತಾ ಇರುವ ಹಾಗೆ ಕಾಣುತ್ತದೆ. ಯಾವ ದುಃಖ ಭಾವ ಕೂಡ ಇಲ್ಲ. ಯಾಕಂದರೆ ಭಕ್ತರನ್ನು ಹರಸಿದಂತಹ ಒಂದು ಸಂತೋಷ ಆಕೆಯ ಮುಖದಲ್ಲುಂಟು. ಆ ಸಿದ್ಧಿಯ ಮೂಲಕವಾಗಿ ಭಕ್ತರೆಲ್ಲ ಸಂತೋಷ ಪಡ್ತಾರೆ ಎನ್ನುವಂತಹ ಭಾವದಿಂದಲೇ ಆಕೆ ಬೀಳ್ಕೊಡ್ತಾ ಇದ್ದಾಳೆ. ನಿಧಾನವಾಗಿ ಶಿವಪುಷ್ಕರಿಣಿಯಲ್ಲಿ ಸಿದ್ಧಿದಾತ್ರಿಯ ವಿಸರ್ಜನೆ ಆಗಿದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಈ 9 ದುರ್ಗೆಯರ ವಿಗ್ರಹದ ವಿಸರ್ಜನೆಯಾಗಿದೆ. ಪ್ರಥಮ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅಂತ. ಹಾಗಾಗಿ ಇದೆಲ್ಲ ಸಂಪನ್ನ ಆದ ಹಾಗಾಗಿದೆ. ಈಗ ಕೊನೆಯ ಬಹಳ ಮಹತ್ವದ ಘಟ್ಟದಲ್ಲಿ ನಾವು ಬಂದು ಮುಟ್ಟಿದ್ದೇವೆ. ಆ ಶಾರದಾ ಮಾತೆಯ ವಿಸರ್ಜನದ ಒಂದು ಪ್ರಕ್ರಿಯೆ ವಿಶೇಷವಾಗಿ ಬಹುಶಃ ದಕ್ಷಿಣ ಭಾರತದಲ್ಲಿ ಬೇರೆ ಎಲ್ಲಿಯೂ ಕಾಣದೇ ಇರತಕ್ಕಂತಹ ಈ ಒಂದು ನವದುರ್ಗೆಯರ ಸಹಿತವಾದಂತಹ ಶಾರದಾ ವಿಸರ್ಜನೆ ಅದು ಗೋಕರ್ಣನಾಥ ಕ್ಷೇತ್ರದಲ್ಲಿ ಆಗುವಂಥದ್ದು. ಮಂಗಳೂರಿನ ದಸರಾ, ಕರಾವಳಿ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಕೂಡ ಒಂದು. ಶತಮಾನದ ಇತಿಹಾಸವುಳ್ಳಂತಹ ಕುದ್ರೋಳಿ ಕ್ಷೇತ್ರ ನವರಾತ್ರಿಯ ಮಹೋತ್ಸವವನ್ನು ನಾವು ಮಂಗಳೂರು ದಸರಾ ಅಂತ
ಬಹಳ ವೈಭವದಿಂದ ಕರೀತಾ ಇದ್ದೇವೆ. ವಿಶ್ವವಿಖ್ಯಾತಿಯಾಗಿರುವಂಥದ್ದು. ಸುಮಾರು 100 ದೇಶಗಳಲ್ಲಿ ಕೂಡ ಅದರ ಒಂದು ಪ್ರಸಿದ್ಧಿ ಇರುವಂಥದ್ದು. ಈಗ ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷರಾದ ಎಚ್.ಎಸ್. ಸಾಯಿರಾಮ್, ಅದೇ ರೀತಿ ಕ್ಷೇತ್ರಾಡಳಿತ ಮಂಡಳಿಯ ಸದಸ್ಯರಾದ ಎಂ. ಶೇಖರ್ ಪೂಜಾರಿ ಅವರು ಇದ್ದಾರೆ. ಇಲ್ಲಿ ಶಾರದಾ ಮಂಟಪದಲ್ಲಿ ಇದ್ದಾರೆ. ಶಾರದಾ ಮಾತೆಯ ವಿಗ್ರಹದ ವಿಸರ್ಜನಾ ಪೂಜೆಯನ್ನು ನೆರವೇರಿಸಿ ಮುಂದೆ ಆ ವಿಗ್ರಹವನ್ನು ಕೊಂಡು ಹೋಗುವ ಆ ಸೇವೆಗಾಗಿ ಸ್ವಯಂ ಸೇವಕರು ಅಣಿಯಾಗ್ತಾ ಇದ್ದಾರೆ. ನಮ್ಮ ವೀಕ್ಷಕರು ಎಲ್ಲ ಇನ್ನೊಂದು ಅರ್ಧ ಗಂಟೆ ಇದಕ್ಕಾಗಿ ತೊಡಗಿಕೊಳ್ಬೇಕು ಕಾಣಲಿಕ್ಕೆ. ಯಾಕಂದರೆ ಶಾರದಾ ವಿಸರ್ಜನೆ ನೋಡುವಂಥ ಒಂದು ಪುಣ್ಯಭಾಗ ಹೆಚ್ಚಿನವರಿಗೆ ಹಿಂದಿನ ದಿವಸಗಳಲ್ಲಿ ಸಿಕ್ಕಿರಲಿಕ್ಕಿಲ್ಲ. ಯಾಕಂದರೆ ಮರು ದಿವಸ ಆಫೀಸ್ಗೆಲ್ಲ ಹೋಗುವವರು, ಇದು ಒಂದು 8-9 ಗಂಟೆ ಎಲ್ಲ ಆಗುವಾಗ ನೋಡಿದವರು ಕಡಿಮೆ. ಆದರೆ ಇವತ್ತು ಎಲ್ರಿಗೂ ಕೂಡ ನೋಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕಣ್ತುಂಬಿಕೊಳ್ಬಹುದು. ಈ ವಿಗ್ರಹವನ್ನು ಈ ಮಂಟಪದಿಂದ ಹೊರತಂದು ದೇವಸ್ಥಾನದ ಒಮ್ಮೆ ಹೊರಭಾಗಕ್ಕೆ ಕೊಂಡು ಹೋಗ್ತಾರೆ. ಆಗ ಪದ್ಮರಾಜ್ ಅವರು ಮಾಹಿತಿಯನ್ನು ನೀಡಿದ್ರು. ಸ್ವಲ್ಪ ಹೊರಭಾಗಕ್ಕೆ ಹೋಗಿ ಮತ್ತೊಂದು ಗೇಟಿನ ಮೂಲಕ ಒಳಗೆ ಬರುವಂತಹ ಒಂದು ಸಣ್ಣ ಒಂದು ಪ್ರದಕ್ಷಿಣೆ, ಆ ಒಂದು ಪ್ರದಕ್ಷಿಣೆ ಅದು ಹೊತ್ತುಕೊಂಡೆ ವಾಹನದಲ್ಲಿ ಅಲ್ಲ, ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಧಾರ್ಮಿಕ ಸಾಯಿರಾಮ್ ಅಧ್ಯಕ್ಷರು ಹಾಗೂ ಕ್ಷೇತ್ರಾಡಳಿತ ಮಂಡಳಿ ಸದಸ್ಯರಾದ ಎಂ. ಶೇಖರ್ ಪೂಜಾರಿ ಅವರು. ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಮಹಾ ಸಂಚಲನವನ್ನು ಮೂಡಿಸಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುವರೆಣ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶ್ರೀ ಕ್ಷೇತ್ರ. ಕಾಶಿಯಿಂದ ತಂದಂತಹ ಶಿವಲಿಂಗದಲ್ಲಿ ಶ್ರೀ ಗೋಕರ್ಣನಾಥನ ವೈಭವ ವಿಲಾಸಗಳನ್ನು ಲಕ್ಷಾಂತರ ಭಕ್ತರು ಕಂಡು ಪುಳಕಿತಾನಂದ ಭರಿತರಾಗುವಂತಹ ಸಂದರ್ಭ. ಕುದ್ರೋಳಿಯ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಅಂತ ಹೇಳಿದರೆ ಅದು ಬಹಳ ವಿಶೇಷವಾದದ್ದು. 1908ರಲ್ಲಿ ಸಾಹುಕಾರ ಕೊರಗಪ್ಪನವರು ಮುಖಂಡರೊಂದಿಗೆ ಗುರುಗಳನ್ನು ಭೇಟಿಯಾಗ್ತಾರೆ. 1908ರಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಶಿಲಾನ್ಯಾಸ ಆಗ್ತದೆ. ಕಾಶಿಯಿಂದ ತಂದಂಥ ಶಿವಲಿಂಗ ಗೋಕರ್ಣನಾಥೇಶ್ವರ ಪ್ರಸಿದ್ಧಿಯಾಗ್ತದೆ. 1912ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಹಸ್ತದಲ್ಲಿ ಅದರ ಪ್ರತಿಷ್ಠಾಪನೆ ಕೂಡ ಆಗ್ತದೆ. 1991ರಲ್ಲಿ ಶ್ರೀ ವಿ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಕ್ಷೇತ್ರದ ನವೀಕರಣ. ಇದು ಪ್ರಮುಖ ಘಟ್ಟಗಳು ನೋಡಿ. ಈ ಕುದ್ರೋಳಿ ಕ್ಷೇತ್ರ ಅಂತ ಹೇಳಿದರೆ ದೇವಾದಿ ದೇವತೆಗಳ ಒಂದು ಆವಾಸ ಸ್ಥಾನ ಇದ್ದ ಹಾಗೆ, ಒಂದು ಸಮುಚ್ಚಯ ಅದು. ಹೌದೌದು. ಕೈಲಾಸಪತಿ ಶಂಕರ ತನ್ನ ಪರಿವಾರದೊಂದಿಗೆ ಭಕ್ತರನ್ನು ಪೊರೆಯುವಂತಹ ಸ್ಥಳ ಅದು. ಹೌದು. ಇದರ ಒಂದು ಅನನ್ಯ ಕರ್ನಾಟಕದಲ್ಲಿರುವ ಏಕಮೇವ ಎನ್ನುವ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡ ಕ್ಷೇತ್ರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದೇ ಇರುವುದು. ಕೇರಳದಲ್ಲಿ ಹಲವಾರು ದೇವಸ್ಥಾನಗಳನ್ನು ಅವರು ಮಾಡಿದ್ದಾರೆ ಅಂತ ಪ್ರತೀತಿ ಉಂಟು. ಕರ್ನಾಟಕದಲ್ಲಿ ಮಾಡಿರುವಂಥದ್ದು ಬಹಳ ವಿಶೇಷ. ಇಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ, ಭೈರವ, ಅದರ ಜೊತೆಯಲ್ಲಿ ಆದಿತ್ಯಾದಿ ನವಗ್ರಹಗಳು, ಸೂರ್ಯಪುತ್ರ ಶನೀಶ್ವರ, ಗೀತಾಚಾರ್ಯ ಶ್ರೀಕೃಷ್ಣ, ರಾಮನ ಬಂಟ ಆಂಜನೇಯ ಅಂದರೆ ಭಗವಾನ್ ಹನುಮಾನ್, ಶ್ರೀ ಗುರು ದತ್ತಾತ್ರೇಯ, ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಶಿರಡಿ ಸಾಯಿಬಾಬಾ, ಈ ದೇವದೇವತೆಗಳ ಒಂದು ಮಂದಿರದ ಸಮುಚ್ಚಯ ಇಲ್ಲಿ ನಾವು ಕಾಣುತ್ತೇವೆ. ಲೀಲಾ ವಿನೋದ ಮೂರ್ತಿ ಗೋಕರ್ಣನಾಥ ಸ್ವಾಮಿ ಇಲ್ಲಿ ಪ್ರಧಾನ ದೇವತೆಯಾಗಿ ಭಕ್ತ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾನೆ. ಇಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ಸಾನ್ನಿಧ್ಯ, ಇದು ವಿಶೇಷವಾದಂತಹ ಒಂದು, ಅಲ್ಲಿ ನಮಗೆ ಬಹಳ ಹತ್ತಿರದಲ್ಲಿ ಅನ್ನಪೂರ್ಣೇಶ್ವರನ್ನು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಕುದ್ರೋಳಿಯಲ್ಲಿ ಅಂತ ಹೇಳ್ಬೋದು. ಹೌದು ಹೌದು ಹೌದು. ಅನ್ನಪೂರ್ಣೇಶ್ವರನೇ ಮುಂದೆ ಇಟ್ಟುಕೊಂಡು ಈ ನವರಾತ್ರಿ ಉತ್ಸವ ನಡೆಯುತ್ತದೆ. ಹೌದು, ಈ ನವರಾತ್ರಿಯ ನಿಜವಾದ ಪೂಜೆ ಅದು ನಡೆಯುವುದು ಅನ್ನಪೂರ್ಣೇಶ್ವರಿಗೆ. ಹೌದು, ಅನ್ನಪೂರ್ಣೇಶ್ವರಿಗೆ ಪ್ರೀತ್ಯರ್ಥವಾಗಿ ನವರಾತ್ರಿ ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಗೋಕರ್ಣನಾಥನಿಗೆ ಪ್ರಿಯವಾದಂತಹ ಉತ್ಸವಾದಿಗಳು ಅದು ಶಿವರಾತ್ರಿಯ ಸಂದರ್ಭದಲ್ಲಿ ಸಂಪನ್ನಗೊಳ್ಳುತ್ತದೆ. ಹೌದು, ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಕುದ್ರೋಳಿಯಲ್ಲಿ ಸಹಸ್ರಾರು ಭಕ್ತರನ್ನು ತನ್ನೆಡೆಗೆ ಸೆಳೆದು ಶಿವಲೀಲಾಮೃತ ಸಿಂಚನ ಆಗುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ನೋಡಿ, ಈಗ ಶಿವನ ಅರ್ಧಾಂಗಿಯಾದಂತಹ ಪರಮೇಶ್ವರಿ ಇವಳು ಅನ್ನಪೂರ್ಣೇಶ್ವರಿ ಅಂತ ಆಗಬೇಕಿದ್ರೆ ಅನ್ನದ ಪುರಾಣದಲ್ಲಿ ಕಥೆಯಲ್ಲಿ ನೋಡಿ, ಇಲ್ಲಿ ಶಾರದೆಗೆ ಮತ್ತು ಅನ್ನಪೂರ್ಣೆಗೆ ಒಂದು ಸಂಬಂಧ ಇದೆ. ಈ ಬ್ರಹ್ಮ ತಾನೇ ಸೃಷ್ಟಿಸಿದಂತಹ ಶಾರದೆಯನ್ನು ಮದುವೆ ಆಗ್ತಾನೆ. ಹೌದು,
ಆಗ ಅದನ್ನು ವಿರೋಧಿಸಿದಂತಹ ಈಶ್ವರ ಅನಿವಾರ್ಯವಾಗಿ ಬ್ರಹ್ಮನ ಜೊತೆಯಲ್ಲಿ ಹೋರಾಟ ಮಾಡಿ ಅವನ ಕಪಾಲವನ್ನು ಧಾರಣೆ ಮಾಡಿಕೊಂಡು ಊರೂರು ತಿರುಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ. ಹೌದು. ಆ ಬ್ರಹ್ಮ ಕಪಾಲಕ್ಕೆ ಬೇಕಾದಂತಹ ತಿನಿಸು ಕೊಡುವುದಕ್ಕೆ ಅವನಿಗೆ ಅಸಾಧ್ಯವಾಗಿ ಅವನ ರಕ್ತವನ್ನು ಆ ಕಪಾಲ ಹೀರುವಂತಹ ಸ್ಥಿತಿಯಲ್ಲಿ ಲೋಕ ತಿರುಗಾಟ ಮಾಡ್ತಾನೆ. ಕೊನೆಗೆ ಅವನು ಬರುವುದು ತನ್ನ ಪತ್ನಿಯಾದಂತಹ ಪಾರ್ವತಿಯ ಬಳಿಗೆ. ಹೌದು, ಶಿವನಿಗೆ ಭಿಕ್ಷೆ ಹಾಕಿದವಳು ಅನ್ನಪೂರ್ಣೆ. ಆಗ ಅವಳು ಶಿವನಿಗೆ ಒಂದು ಕೈಯಲ್ಲಿ ಅನ್ನದ ಪಾತ್ರೆ, ಮತ್ತೊಂದು ಕೈಯಲ್ಲಿ ಸಟ್ಟುಗೆ ಹಿಡ್ಕೊಂಡು ಬಂದು ಅದನ್ನು ಬಡಿಸ್ತಾಳೆ. ಆ ಅನ್ನಪೂರ್ಣೇಶ್ವರಿಯ ಚಿತ್ರ ನಮಗೆ ಅದರಲ್ಲಿ ಆ ದೇವಿ ಈಶ್ವರನಿಗೆ ಭಿಕ್ಷೆಯನ್ನು ಕೊಡುವಂತಹ ಚಿತ್ರ ನಮಗೆ ಕಾಣುತ್ತದೆ. ಈಶ್ವರನ ಬಳಿಗೆ ಬಂದು ಅವಳು ಆ ಸೌಟಿನಲ್ಲಿ ಬಡಿಸುವಂತಹ ಚಿತ್ರ. ಆಕೆ ಉಣಬಡಿಸಿದಾಗ ಅವನ ಹಸಿವು ಬಳಲಿಕೆಗಳೆಲ್ಲ ಮಾಯವಾಗ್ತದೆ. ಶಿವ ಪರಿತಾಪ ಪಟ್ಟುಕೊಂಡಿರ್ತಾನೆ, ಭಿಕ್ಷುಕರ ಹಾಗೆ ತಿರುಗಾಡ್ತಾ ಇರ್ತಾನೆ. ಆದರೆ ತನ್ನ ಮಡದಿಯ ಆತಿಥ್ಯದಿಂದ ಸಂತೋಷವನ್ನು ಆತ ಅನುಭವಿಸ್ತಾನೆ. ಹಾಗೆ ತನ್ನ ಪತಿಗೆ ಅನ್ನವನ್ನು ಕೊಟ್ಟವಳು ಅನ್ನಪೂರ್ಣೇಶ್ವರಿ. ಆ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಇರುವಂತಹ ಪುಣ್ಯಕ್ಷೇತ್ರಗಳಲ್ಲಿ ಕುದ್ರೋಳಿ ಕ್ಷೇತ್ರವು ಒಂದು. ಅನ್ನಪೂರ್ಣೆ ಇದ್ದಲ್ಲಿ ಅನ್ನದಾನ ಇರಲೇಬೇಕು ಅಂತ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅಂತಹ ಅನ್ನಪೂರ್ಣೆಯ ಒಂದು ಸುಂದರವಾದ ಗುಡಿ ಅದು ಗೋಕರ್ಣನಾಥ ಕ್ಷೇತ್ರದಲ್ಲಿದೆ. ಈ ಅನ್ನಪೂರ್ಣೆ ನೋಡಿ, ಅದು ಎಷ್ಟರ ಮಟ್ಟಿಗೆ ಆಕೆ ಔದಾರ್ಯ ಅಂತ ಹೇಳಿದ್ರೆ, ಈ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಮೊದಲು ಊಟ ಮಾಡಿ ಆಮೇಲೆ ದೇವಿಯ ದರ್ಶನ ಮಾಡಲಿಕ್ಕೆ ಆಗ್ತದೆ. ಇಲ್ಲದ್ರೆ ಸಾಮಾನ್ಯವಾಗಿ ದೇವರ ದರ್ಶನದ ನಂತರ ಅಲ್ವಾ ಪ್ರಸಾದ ಭೋಜನ. ಹೌದು ಹೌದು. ಆದ್ದರಿಂದ ಈ ಅನ್ನದ ಮಹತ್ವ ಅಂದ್ರೆ ಹಾಗೆ. ಹೊಸನಾಡಿನಲ್ಲಿ ಕೂಡ ಹಾಗೆ. ಈ ಕೊಡ್ಯಾಡ್ಕ ಅಲ್ಲಿ ಕೂಡ ಅಂದ್ರೆ ಅನ್ನಪೂರ್ಣೇಶ್ವರಿ. ಈಗ ಕೆಲವರಿಗೆ ಅನ್ನಪೂರ್ಣೆ ಅಂತ ಹೇಳ್ತಾರೆ. ಮನೆಗೆ ಬಂದ್ರೆ ಯಾರಾದ್ರೂ ಅತಿಥಿಗಳು ನೀವು ಮಾತನಾಡುವುದು ಮತ್ತೆ ಮೊದಲು ಊಟ ಮಾಡಿ. ನಮ್ಮನ್ನಗಲಿದ ಲಕ್ಷ್ಮೀ ಕರ್ಕೇರ ಸಹೋದರರ ಮಾತೃಶ್ರೀ ಅವರು ಕೂಡ ಅನ್ನಪೂರ್ಣೇಶ್ವರಿಯ ಹಾಗೆ ಇದ್ದರು. ಅವರ ಮನೆಗೆ ಬಂದ ಅತಿಥಿಗಳನ್ನು ಅವರು ಮೊದಲಾಗಿ ಅವರಿಗೆ ಊಟದ ವ್ಯವಸ್ಥೆ ಅದನ್ನು ಮಾಡಿ ಮತ್ತೆ ಮಾತಾಡಿ ಅಂತ ಹೇಳುವಂತಹ ಸ್ವಭಾವದವರು. ಎಲ್ಲರನ್ನೂ ತನ್ನ ಪರಿವಾರದ ಹಾಗೆ ನೋಡಿಕೊಂಡಂತಹ ಒಬ್ಬರು ಹಿರಿಯ ಜೀವ. ಒಂದು ರೀತಿಯಲ್ಲಿ ಕುಟುಂಬವನ್ನೆಲ್ಲ ಬೆಸೆದುಕೊಂಡು ಇರತಕ್ಕಂಥದ್ದು. ಈ ಅನ್ಯೋನ್ಯವಾಗಿ ಕರ್ಕೇರ ಸಹೋದರ ಇರಬೇಕು ಅಂತ ಇದ್ರೆ ಅದನ್ನು ಒಂದೇ ಸೂತ್ರದಲ್ಲಿ ಕಟ್ಟು ಹಾಕಿದವರು ಆ ಮಾತೆ. ಹೌದು. ಅದು ಇವತ್ತು ಕೂಡ ಜನಾರ್ದನ ಪೂಜಾರಿಯವರು ಕೂಡ ಮೊನ್ನೆ ಅವರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಅನೇಕರಿಗೆ ಆ ಲಕ್ಷ್ಮೀ ಕರ್ಕೇರ ಅವರು ಒಂದು ಮಾರ್ಗದರ್ಶಿ ಮಾತೆಯಾಗಿ ಅವರು ಕಾರ್ಯನಿರ್ವಹಿಸಿದವರು ಎನ್ನುವಂತಹ ಒಳ್ಳೆಯ ಮಾತುಗಳನ್ನು ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಕೂಡ ಆಡಿದ್ರು. ಅವರ ನಿಧನದಿಂದಾಗಿ ನಮ್ಮ ಕರ್ಕೇರ ಸಹೋದರರಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತೇ ಅವರ ಸದ್ಗತಿ ಕಾರ್ಯಕ್ರಮ ಆದದ್ರಿಂದ ಸಂಪೂರ್ಣವಾಗಿ ಅವರಲ್ಲಿ ಇರಬೇಕಾಗ್ತದೆ. ಆದರೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಹಳ ಚೆನ್ನಾದ ರೀತಿಯಲ್ಲಿ ಆ ಒಂದು ಕೊರತೆ ಕಾಣದ ರೀತಿಯಲ್ಲಿ ಕಾರ್ಯಕ್ರಮ ಸಾರವಾಗಿ ಆಗುತ್ತಾ ಇರುವಂಥದ್ದು. ಈಶ್ವರ ಮತ್ತು ಅನ್ನಪೂರ್ಣೇಶ್ವರಿ, ಗೋಕರ್ಣನಾಥ ಮತ್ತು ಅನ್ನಪೂರ್ಣೇಶ್ವರಿಯ ಆ ಜಳಕದ ವೈಭವವನ್ನು ಕೂಡ ನಾವಿವತ್ತು ನೋಡ್ತೇವೆ, ವೇದನೆ ನೋಡ್ತೇವೆ. ಯಾವಾಗ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ನಡೀತದೆ. ಈ ಸಲ ಅನಿವಾರ್ಯವಾಗಿ ಈ ರಾಜಶಾಸನದ ಮುಂದೆ ಎಲ್ಲ ಧಾರ್ಮಿಕ ಪಲ್ಲಟಗಳನ್ನು ಸಾಧ್ಯವಾಗಿಸಿಕೊಳ್ಳಬಹುದು. ಬಹುಶಃ ಇತಿಹಾಸದಲ್ಲೇ ದೇವಸ್ಥಾನಗಳು ಇಷ್ಟು ದೀರ್ಘಾವಧಿಯಲ್ಲಿ ಬಾಗಿಲು ಹಾಕಿದ್ದು ಕೂಡ ಇಲ್ಲ ನೋಡಿ. ಈ ಸಲದ ಒಂದು ವಿಶ್ವಕ್ಕೆ ಅಂಟಿಕೊಂಡಿರುವಂತಹ ಮಹಾಮಾರಿ ಬಹುಶಃ ಈ ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿಯ ಆರಾಧನೆಯ ಮೂಲಕವಾಗಿ ಆದರೂ ಕೂಡ ಅದು ಪರಿಹಾರ ಆಗಬೇಕು ಅಂತ ಎಲ್ಲರ ಆಶಯ ಕೂಡ ಉಂಟು. ನೋಡಿ, ಅಲ್ಲಿ ಹಿಂಭಾಗದಲ್ಲಿ ಆ ಪ್ರಭಾವಳಿಯ ಹಿಂದೆ ಒಂದರಲ್ಲಿ ವೃಷಭ, ಇನ್ನೊಂದರಲ್ಲಿ ಸಿಂಹ ವಾಹನ. ಆ ವಾಹನದ ಚಿಹ್ನೆಯನ್ನು ಹಾಗಾಗಿ ಶಿವ ಮತ್ತು ಅನ್ನಪೂರ್ಣೆಯವರ ಯಾರು ಅಂತ ಗೊತ್ತಾಗ್ತದೆ ನಮಗೆ. ಶಾರದಾ ಮಂಟಪವೇ ನೋಡಲಿಕ್ಕೆ ಬಹಳ ಅಲಂಕಾರಿಕ. ಪ್ರತಿ ವರ್ಷ ಕೂಡ ಇಲ್ಲಿ ಒಂದು ಜನಾರ್ದನ ಪೂಜಾರಿ ಇದ್ದುಕೊಂಡು ಎಲ್ರಿಗೂ ಉಡುಗೊರೆ ಸನ್ಮಾನ ಮಾಡುವಂಥದ್ದು ಈಗಲೂ ಕೂಡ ನಮ್ಮ ಕಣ್ಣಿಗೆ ಕಟ್ಟಿದಾಗ ಉಂಟು. ಆದರೆ ಅದಕ್ಕೆ ಲೋಪ ಬಾರದ ಹಾಗೆ ಆ ನಂತರ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಉತ್ಸಾಹಿಗಳ ತಂಡ ಒಂದು ವ್ಯವಸ್ಥಾಪನಾ ಮಂಡಳಿ ಇರುವುದರಿಂದ ಅದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಮನೆಗೆ ಹೋಗಿ ಅವರಿಂದ
ದಸರಾ ಸಂದೇಶವನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅವರಲ್ಲಿ ಈ ದಸರಾ ವೈಭವಕ್ಕೆ ಕಾರಣ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಅವರಲ್ಲಿ ಎಷ್ಟು ಬಾರಿ ಕೆದಕಿ ಕೇಳಿದಾಗಲೂ ಕೂಡ ಅದಕ್ಕೆ ಕಾರಣ ಆ ಆಲಯದಲ್ಲಿರುವಂತಹ ಶಿವ ಎಂದು ಪ್ರಾಂಜಲವಾಗಿ ಹೇಳಿದರು. ಮತ್ತೆ ಕೊನೆಗೆ ಹೇಳಿದ್ರು, ನೀವು ಎಷ್ಟು ಸಲ ತಿರುಗಿಸಿ ಕೇಳಿದ್ರು ಕೂಡ ನಾನು ಹೇಳುವ ಉತ್ತರ ಒಂದೇ, ಈ ದಸರಾ ಮಹೋತ್ಸವವನ್ನು ನಡೆಸುವುದು ಬೇರೆ ಯಾರು ಅಲ್ಲ, ಆ ಗುಡಿಯಲ್ಲಿರುವಂತಹ ಶಿವ ಗೋಕರ್ಣನಾಥ ಎನ್ನುವುದಾಗಿ ಬಹಳ ಭಕ್ತಿಯಿಂದ ಭಾವುಕರಾಗಿ ಅವರು ತಿಳಿದಿದ್ದಾರೆ. ಆ ಸೌಜನ್ಯದ ನಡವಳಿಕೆ ಆರಂಭದಲ್ಲಿ ಇದ್ದದ್ರಿಂದ ಆ ಕ್ಷೇತ್ರ ಇಷ್ಟು ಬೆಳಗಲಿಕ್ಕೆ ಕಾರಣ ಆಯ್ತು ನೋಡಿ. 1991ರಲ್ಲಿ ಶಾರದಾ ಮಾತೆಯೊಂದಿಗೆ ನವದುರ್ಗಿಯರನ್ನು ಕೂಡ ಪ್ರತಿಷ್ಠಾಪಿಸಿ ದಸರಾ ಮಹೋತ್ಸವ ಪರಂಪರೆ ಆರಂಭ ಆಗಿದೆ. ಈಗ ಅದಕ್ಕಿಂತ ಮೊದಲು ನವದುರ್ಗಿಯರನ್ನು ಮಾತ್ರ ಮಾಡಿ ಆಮೇಲೆ ಶಾರದಾ ಪ್ರತಿಷ್ಠೆ ಮಾಡ್ತಾ ಇದ್ರು. ವೈಭವದ ಸಾಂಸ್ಕೃತಿಕ ಮೆರಗಿನ ಶೋಭಾಯಾತ್ರೆ ಮಂಗಳೂರು ನಗರದ ಪ್ರಧಾನ ಬೀದಿಗಳಲ್ಲಿ ನಡೆದು ಲಕ್ಷಾಂತರ ವೀಕ್ಷಕರನ್ನು ಪಡೆದಿರುವಂಥ ಒಂದು ಮಹೋತ್ಸವ ಅದು ಮಂಗಳೂರಿನ ದಸರಾ. ಈ ಒಂದು ಕ್ಷೇತ್ರದ ನವನಿರ್ಮಾಣದ ರೂವಾರಿಗಳು ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರು ಮಂಗಳೂರು ದಸರಾ ಅವರ ಒಂದು ದೂರದರ್ಶಿತ್ವ, ಭಕ್ತಿ, ಬದ್ಧತೆಗಳಿಂದ ಮಿಳಿತವಾದ ಮಾತ್ರ ಅಲ್ಲ, ಅದರ ನಿರ್ದೇಶಕತ್ವದಿಂದ ವಿಶ್ವಮಾನ್ಯತೆಯನ್ನು ಪಡೆದಿರುವಂಥದ್ದು. ಇದೀಗ ಕರ್ನಾಟಕ ಕರಾವಳಿಯ ಹೆಮ್ಮೆಯ ಮಹೋತ್ಸವವಾಗಿ ಕೂಡ ಮೂಡಿ ಬರಲಿಕ್ಕೆ ಅದರ ಹಿಂದೆ ಜನಾರ್ದನ ಪೂಜಾರಿಯವರ ಪರಿಶ್ರಮ ಮತ್ತು ಅವರ ಮಾರ್ಗದರ್ಶನ ಇದೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. 1904ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ತಿರುವಾಂಕೂರಿನ ವರ್ಕುಲದಲ್ಲಿ ಅಂದರೆ ಶಿವಗಿರಿ ಅಲ್ಲಿ ಮಠ ಸ್ಥಾಪನೆ ಮಾಡಿದರು. ಆ ಮಠದಲ್ಲಿ ಶಾರದಾ ಮಂದಿರದಲ್ಲಿ ಕಮಲದ ಮೇಲೆ ಕುಳಿತ ಶಾರದಾಂಬೆಯ ಆಕರ್ಷಕ ಪ್ರತಿಮೆಯ ಪ್ರತಿಷ್ಠಾಪನೆಯನ್ನು ಅವರು ಮಾಡಿದರು 1904ರಲ್ಲಿ. 1908ರಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಶಿಲಾನ್ಯಾಸ ಮಾಡಿ 1912ರಲ್ಲಿ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಲಾಗಿತ್ತು. 1991ರಲ್ಲಿ ನವೀಕರಣ ಮತ್ತು ನವದುರ್ಗಾ ಪ್ರತಿಷ್ಠೆಯೊಂದಿಗೆ ಮಂಗಳೂರು ದಸರಾ ಆರಂಭವಾದದ್ದು 1991ರಲ್ಲಿ ಆರಂಭವಾಗಿದೆ. 30 ವರ್ಷ ಆಯಿತು. ಹೌದು, 3 ದಶಕಗಳ ಹಿನ್ನೆಲೆ. ಇದು 30ನೇ ವರ್ಷದ ನವದುರ್ಗಾ ಪ್ರತಿಷ್ಠೆಯೊಂದಿಗೆ ಮುಂದುವರಿಯುತ್ತಿರುವ ಮಂಗಳೂರಿನ ದಸರಾ. ಸಾಮಾನ್ಯವಾಗಿ ನಮ್ಮ ಈ ಶಾರದೆಯ ವಿಗ್ರಹದ ವಿಸರ್ಜನೆಗೆ ಈಗ ಮಂಟಪದಲ್ಲೇ ಹೀಗೆ ಇದ್ದಾಳೆ. ಇಲ್ಲದಿದ್ರೆ ಸುಮಾರು 6-7 ಕಿಲೋಮೀಟರ್ ದೂರ ಆ ಶೋಭಾಯಾತ್ರೆಯಲ್ಲಿ ಈಗ ಸಾಮಾನ್ಯ ಹಂಪನಕಟ್ಟೆ ಮುಟ್ಲಿಕ್ಕೆ ಆಯ್ತು. ಹೌದು. ಆಗ ವಿಗ್ರಹ ವಿಸರ್ಜನೆಯ ಹೊತ್ತಿನಲ್ಲಿ ಆ ಮಲ್ಲಿಗೆಯ ಮೇಲೆ ಸೂರ್ಯರಶ್ಮಿ ಬಿದ್ದು ಅದು ಅರಳುವಂತಹ ಹೊತ್ತು. ಹೌದು, ಮುಗ್ಗಿದ್ದದ್ದು ಹೂವಾಗುವಂತಹ ಸಂದರ್ಭ. ಈಗ ಅರೆ ಬೆರೆದಿದೆ ಮಾತ್ರ, ಇನ್ನು ಅರಳಿಲ್ಲ. ಈ ಸಲದ ವಿಗ್ರಹದ ವಿಸರ್ಜನೆಯ ವ್ಯತ್ಯಾಸ ಅಷ್ಟೇ. ಇದು ವಿಸರ್ಜನೆ ಮಾಡುವಾಗ ಮಲ್ಲಿಗೆ ಅರಳಿರುವುದಿಲ್ಲ. ಹುಲಿವೇಷಧಾರಿಗಳ ಸುಮಾರು 14 ತಂಡಗಳ ಪ್ರದರ್ಶನ ಇತ್ತು ಇವತ್ತು. ಇನ್ನು ಕೂಡ ಉತ್ಸಾಹದಲ್ಲಿ ಇದ್ದಾರೆ ಅವರಿಗೆ ಗೊತ್ತಿರ್ತಾರ. ಹುಲಿಗಳ ಸಂಖ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇಲ್ಲದಿದ್ರೆ ಒಂದೊಂದು ತಂಡದಲ್ಲಿ 100 ಹುಲಿಗಳು ಇದ್ದಂತಹ ದಾಖಲೆ ಕೂಡ ಇದೆ. 100ನ್ನು ಮೀರಿದ ಹುಲಿಗಳ ಸಂಖ್ಯೆ. ಬೇರೆ ಬೇರೆ ಕಡೆ ಮನೆ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ಹೋಗಿ ಕುಣಿತಾ ಇದ್ದಂತಹ ಆ ದೃಶ್ಯ ಇವತ್ತಕ್ಕೆ ನಮಗೆ ನೋಡ್ಲಿಕ್ಕಿಲ್ಲ. ಶಾರದೆಯ ವಾಹನ ಹಂಸವೂ ಹೌದು, ನವಿಲು ಹೌದು. ಮುಂಭಾಗದಲ್ಲಿ ನವಿಲನ್ನು ಹೊತ್ತುಕೊಂಡಿದ್ದಾರೆ. ವೀಣಾಪಾಣಿಯಾದಂತಹ ವಾಣಿ ಮುಂದೆ ಸಾಗ್ತಾ ಇದ್ದಾರೆ. ಸರಸ್ವತೀ ದೇವಿಯ ಪೂಜೆ ಅದು ವೇದ ಕಾಲದಿಂದಲೂ ಕೂಡ ಅವಿಚ್ಛಿನ್ನವಾಗಿ ಸಾಗಿ ಬಂದಿರುವಂಥದ್ದು. ಋಗ್ವೇದದಲ್ಲಿ 1ನೆಯ ಮಂಡಲ ಸೂಕ್ತದಲ್ಲಿ ಆಕೆಯ ವಿವರಣೆಗಳು ನಮಗೆ ಕಾಣುತ್ತದೆ.
ಪರಮ ಪಾವನೆ, ಅನ್ನದಾತೆ, ಅಭೀಷ್ಟದಾತೆ, ಆನಂದದಾತೆ, ವಾಗ್ದೇವತೆ, ಮಹಾಶಕ್ತಿವಂತೆ, ಹೀಗೆ ಆ ಶಾರದಾ ಮಾತೆಯನ್ನು ಬಣ್ಣಿಸಿದ್ದಾರೆ. ಪಾಶ್ಚಾತ್ಯ ಪಂಡಿತರ ಪ್ರಕಾರ ಋಗ್ವೇದದಲ್ಲಿ ಸರಸ್ವತಿ ನದೀ ದೇವತೆ ಅಂತ ಅಷ್ಟೇ. ಆದರೆ ಅದಷ್ಟೇ ಅಲ್ಲ, ಈ ಬ್ರಾಹ್ಮಣ ಗ್ರಂಥಗಳಲ್ಲಿ ಈಕೆಯನ್ನು ನಾವು ವಾಗ್ದೇವತೆ ಅಂತ ಕರೀತೇವೆ. ವೇದಕಾಲದ ಅನಂತರ ಪುರಾಣಗಳಲ್ಲಿ ಈಕೆಯನ್ನು ಬ್ರಹ್ಮನ ಪುತ್ರಿ, ಪತ್ನಿ ಮುಂತಾಗಿ ದಂತಕಥೆಯ ರೂಪದಲ್ಲಿ ಭಾವಿಸಲಾಗಿದೆ. ಆದರೆ ಇದೆಲ್ಲ ಒಂದು ಸಾಂಕೇತಿಕವಾದಂತಹ ಕಥೆಗಳು. ಸಂಸ್ಕೃತ ಸಾಹಿತ್ಯದಲ್ಲಿ ಮತ್ತು ಭಾರತೀಯ ಕಾವ್ಯ ಗ್ರಂಥಗಳಲ್ಲೆಲ್ಲ ಸರಸ್ವತಿಯ ಸ್ತುತಿಯಲ್ಲಿ ವಿಶೇಷವಾದಂಥ ಬಣ್ಣನೆಗಳನ್ನು ಕೂಡ ನಾವು ನೋಡಬಹುದು. ಇಡೀ ಲೋಕದ ಪ್ರತಿಭಾರೂಪದ ಚಿನ್ಮಯ ಸೌಂದರ್ಯ ಶಕ್ತಿಯೇ ಸರಸ್ವತಿ. ವಿದ್ಯಾನಿಧಿಯೇ ಈಕೆ. ಸರ್ವಭಾಷಾ ಅಧಿದೇವತೆ ಸರಸ್ವತಿ. ಸಕಲ ಬುದ್ಧಿ ಭಾವ ರಸಗಳ ವಿಶುದ್ಧ ರೂಪಿ ಈಕೆ. ರಸ ಅಂತ ಹೇಳಿದರೆ ಆನಂದ. ಅಂತೆಯೇ ಸಾರಸ್ವತಗಳ ಅಧಿದೇವತೆ ಈ ಶಾರದಾ ಮಾತೆ. ಕಲೆ, ವಿಜ್ಞಾನ, ಜ್ಞಾನಗಳ ಪ್ರಧಾನ ದೇವತೆ ಕೂಡ. ಕಾವ್ಯ, ಶಿಲ್ಪ, ಸಂಗೀತಾದಿಗಳಲ್ಲಿ ಸರಸ್ವತಿಯ ಪ್ರಾರ್ಥನೆ ವಿಶೇಷವಾಗಿ ಬರ್ತದೆ. ಶ್ರೀ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಭವತು ಮೇ ಸದಾ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಈ ವಿದ್ಯಾಭ್ಯಾಸ, ಗ್ರಂಥರಚನೆ, ಪಠಣ ಇದೆಲ್ಲ ಮಾಡುವ ಮೊದಲು ಈ ಶಾರದಾ ದೇವಿಯನ್ನು ಹೀಗೆ ಸ್ತುತಿ ಮಾಡ್ತೇವೆ. ಶಾರದಾ ಅನುಗ್ರಹ ಬೇಕು ಅಂತ ಹೇಳಿ. ವಾಣಿ ನೋಡಿ, ಈಗ ಆ ಮಂಗಳೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆಯ ಸೊಗಸು, ಮಲ್ಲಿಗೆಯ ದಂಡೆ, ಜಲ್ಲಿ, ಮಲ್ಲಿಗೆಯ ಜಲ್ಲಿ. ಇದನ್ನು ಗೌಡ ಸಾರಸ್ವತ ಸಮಾಜದ ಮಾತೆಯರು ಪ್ರತಿನಿತ್ಯ ಈ ಸೇವೆಯನ್ನವರು ಮಾಡಿದ್ದಾರೆ. ರಾಜಾಂಗಣದಿಂದ ನಿಧಾನವಾಗಿ ಆ ಶಾರದಾ ಮಾತೆಯನ್ನು ಹೊತ್ತು ತರ್ತಾ ಇದ್ದಾರೆ ಹೊರಭಾಗಕ್ಕೆ. ಕ್ಷೇತ್ರದ ಅಂಗಣಕ್ಕೆ ಬಂದಿದೆ. ಶ್ರೀ ವಿಷದವರ್ಣೆ ಮಧುರಾರಾವೋಚಿತೆ ಚತುರ ರುಚಿರ ಪದ ರಚನೆ ಚಿರಂದೇವಿ ಸರಸ್ವತಿ ಹಂಸಿ ಭಾವದ ನೆಲೆಗೊಳ್ಗು ಕೂರ್ತು ಮನ್ಮಾನಸದೊಳ್ ಅಂತ ಕವಿರಾಜ ಮಾರ್ಗ ಪ್ರಾರ್ಥನೆ ಮಾಡಿದ್ದಾನೆ. ವಾಣಿ, ಕಲ್ಯಾಣಿ, ಬ್ರಹ್ಮನ ರಾಣಿ, ಭುಜಗವೇಣಿ, ವೀಣಾಧರ ವಾಣಿ, ಕ್ಷೋಣಿಕರ್ತನ ರಾಣಿ, ಸುಗಣ ಮಣಿ ಶ್ರೇಣಿ, ನಿತ್ಯ ಕಲ್ಯಾಣಿ. ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಅಂತ ಪಪ್ಪ ಹೇಳಿದ್ದಾನೆ. ಸರ್ವಭಾಷಾ ಸರಸ್ವತಿ ಅಂತ ನಾಗವರ್ಮ. ಭಟ್ಟಾಕಳಂಕ ಕೂಡ ಹೇಳಿದ್ದಾನೆ ಶ್ರೀ ವಾಗ್ದೇವತೆ ಅಂತ ಹೇಳಿ. ಸುಕೃತಿ ಪ್ರೀತಿ ಲತಾ ಸಮುತ್ಕಳಿಕೆ, ಪುಣ್ಯವಂತರಾದ ರಸಿಕರ ಪ್ರೀತಿ ಎಂಬ ಬಳ್ಳಿಯಲ್ಲಿ ಮೂಡಿದ ಮೊಗ್ಗು, ವಿದ್ವತ್ ಮಂಡಳಿ ರತ್ನಾಹಾರ, ಧರ್ಮವೆಂಬ ಅಮೃತವನ್ನೇ ಮಳೆಗರೆಯುವ ಮೇಘಮಾಲೆ, ಮಾತಿನ ಲಕ್ಷ್ಮಿ ಎಂಬ ನರ್ತಕಿ ಕುಣಿಯುವ ನೃತ್ಯ ವೇದಿಕೆ, ಯಶೋಲಕ್ಷ್ಮಿಯ ಕುಡಿಕಣ್ಣ ಬೆಳದಿಂಗಳು. ಇದು ರಾಮಚಂದ್ರನ ನಾಗಚಂದ್ರನ ಸ್ತುತಿ. ಪಾಪವೆಂಬ ಬಳ್ಳಿಗೆ ಖಡ್ಗ, ಅಜ್ಞಾನವೆಂಬ ನದಿಯನ್ನು ದಾಟಲು ದೋಣಿ, ಅಕ್ಷಯ ಪದವಿಗೆ ನಿಚ್ಚಣಿಕೆ ಇದವಳ ಅಗಲದ ಪ್ರಾರ್ಥನೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮನ ವಚನ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಇದು ಬಸವಣ್ಣನ ವಚನ. ಹೀಗೆ ಬೇರೆ ಬೇರೆ ಕಡೆ ಶಾರದೆಯ ಕುರಿತಾದಂಥ ವರ್ಣನೆಗಳಿದೆ. ಬಾಲೆ ಭಾಗ್ಯ ವಿಶಾಲೆ ವರಸುಮ ಮಾಲೆ ಗಾನ ವಿಲೋಲೆ, ಕೊರಳ ಮುತ್ತಿನ ಹಾರ ಪದಕ, ಕಿರು ಬೆರಳ ಮುದ್ರಿಕೆದ ವರ ಕತ್ತುರಿ ತಿಲಕ. ವಿಧಿಸತಿ, ಸುವ್ರತಿ, ಶ್ರೀಮತಿ, ಭಾರತಿ, ಸರಸ್ವತಿ, ಭಗವತಿ, ಗುಣವತಿ, ಸುಗತಿ, ಸದ್ಧೃತಿ, ವಿಧಾತ್ರಿ, ಭಾರತಿ, ಭಾಗ್ಯವತಿ ಜಯತಿ. ಅಜನ ಪಟ್ಟದ ರಾಣಿ, ಭುಜಗ ಸದೃಶ ವೇಣಿ. ಅಜಗ ಪಟ್ಟದ ರಾಣಿ, ಅಜನ ಪಟ್ಟದ ರಾಣಿ, ಭುಜಗ ಸದೃಶ ವೇಣಿ, ಭಜಕರ ಚಿಂತಾಮಣಿ, ತೀರವಾಣಿ. ನಾದಸ್ವರೂಪಿಣಿ, ವೇದಾಂತ ತರಂಗಿಣಿ, ಸಾಧ್ವಿ ಕಲ್ಯಾಣಿ. ಜೀವನದಲ್ಲಿ ನಮಗೆ ಭವ್ಯತೆ, ದಿವ್ಯತೆ, ಆಧ್ಯಾತ್ಮಿಕತೆಯ ಸಾಧನೆ ಮತ್ತು ಸಿದ್ಧಿಗಳಿಗೆ ಸರಸ್ವತಿಯ ಒಲುಮೆಯೇ ಕಾರಣ ಅಂತ ಹೇಳಿ ಅನೇಕ ಮಂದಿ ಕನ್ನಡದ ಕವಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಚಿತ್ತಶುದ್ಧಿಗೆ, ಆತ್ಮವಿಶಾಲತೆಗೆ, ಪರಿಪೂರ್ಣತೆಗೆ, ಜೀವನ ದರ್ಶನಕ್ಕೆ ನಾವು ಸರಸ್ವತಿಯನ್ನು ಆರಾಧಿಸಬೇಕಾಗ್ತದೆ. ಈ ಜ್ಞಾನಗಂಗೆಯ ಅವತರಣ ಎಲ್ಲೆಡೆ ಆಗಬೇಕು. ಈ ಜಗನ್ಮಾತೆಯನ್ನೇ ವರಕವಿ ಬೇಂದ್ರೆಯವರು
ಇಳಿದು ಬಾ ತಾಯೇ ಇಳಿದು ಬಾ ಭಾವ ಭಾಗೀರಥಿಯೇ ಈ ಪದ್ಯದಲ್ಲಿ ಆಹ್ವಾನಿಸಿದ್ದಾರೆ. ಭಾವ ಗಂಗಾವೇಣಿ ರಸದ ನವಗೀತಮಂ ಹೃದಯದಿಂ ಮತಿಸುವಂತೆ ಗಾನಗೈ, ಹೀಗೆ ಕುವೆಂಪು ಪ್ರಾರ್ಥನೆ ಮಾಡಿದ್ದಾರೆ. ನೂರಾರು ಮಂದಿ ಕವಿಗಳು ಸರಸ್ವತಿಯ ಮಹತ್ವವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ವರ್ಣಿಸುವುದನ್ನು ನಾವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಾಣಬಹುದು. ಮಾತೆ ಶಾರದೆಯ ಆ ಮಲ್ಲಿಗೆಯ ಜಲ್ಲಿಯ ಸೊಗಸು, ಬಹಳ ಕುಸುರಿ ಕೆಲಸದಿಂದ ಮಾಡಿರುವಂಥದ್ದು. ಅದರ ನೋಟವೇ ನಮಗೆ ಬಹಳ ಅಪ್ಯಾಯಮಾನಕರವಾದ್ದು. ಸುಮಾರು 60 ಅಟ್ಟಿ ಮಲ್ಲಿಗೆಯನ್ನು ಉಪಯೋಗಿಸಿದ್ದಾರೆ ಈಕೆಯ ಅಲಂಕಾರಕ್ಕೆ. ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿ ದೇವ ಸದಾ ಪೂಜಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಈ ಸ್ತೋತ್ರದಲ್ಲಿ ಸರಸ್ವತಿಯ ಸ್ವರೂಪ ಮಹತ್ವವನ್ನು ಸ್ತುತಿಸಲಾಗಿದೆ. ಸರಸ್ವತಿಯ ಮೈಯ ಬಣ್ಣ ಯಾ ಕುಂದೇಂದು ತುಷಾರ ಹಾರ ಧವಲ, ಶರತ್ಕಾಲದ ರಾತ್ರಿಯ ಚಂದ್ರನಂತೆ ಬಿಡುಪು. ಆದ್ದರಿಂದಲೇ ಆಕೆಯ ಹೆಸರು ಶಾರದೆ. ಆಕೆಯ ಕೊರಳ ಹಾರವು ಮಂಜಿನಂತೆ ಬಿಡುಪು. ಬಿಳಿಯ ಬಣ್ಣ ಪರಿಶುದ್ಧತೆಯ ಸಂಕೇತ. ಎಲ್ಲರೂ ಪರಿಶುದ್ಧ ಹೃದಯವುಳ್ಳವರಾಗಿರಿ ಎಂದು ಆಕೆಯು ಉಪದೇಶಿಸುತ್ತಾಳೆ. ಅಂತೆಯೇ ಆಕೆಯು ತೊಟ್ಟಿರುವ ವಸ್ತ್ರಗಳು ಬಿಳಿಯವು. ಬಿಳಿಯ ತಾವರೆಯ ಮೇಲೆ ಕುಳಿತವಳು. ಶಾರದೆಯನ್ನು ಬೇರೆ ಬೇರೆ ವರ್ಣನೆ ಕೂಡ ಮಾಡ್ತಾರೆ ನೋಡಿ. ಚಾರು ಅಂಬರೆ ಅಂತ ಹೇಳ್ತಾರೆ. ಚಾರು ಅಂದರೆ ಸುಂದರವಾದ ಬಟ್ಟೆ ತೊಟ್ಟವಳು ಅಂತ. ಚಾರು ಭೂಷಣೇ ಚಂದನ ಅಂತ. ಚರ್ಚಿತಾಂಗಿ ಅಂತ ಹೇಳ್ತಾರೆ, ಚಂದನದಿಂದ ಲೇಪಿಸಲ್ಪಟ್ಟ. ಹಾಗೆ ಸರತ್ನ ಕುಂಡಲಿ, ರತ್ನಕುಂಡಲದಿಂದ ಕೂಡಿದವಳು ಅಂತ. ಅಖಿಲ ಶಾಸ್ತ್ರ ಪುಸ್ತಕೆ ಅಂತ ಹೇಳ್ತಾರೆ, ಎಲ್ಲಾ ಶಾಸ್ತ್ರಗಳ ಪುಸ್ತಕವನ್ನು ಹೊಂದಿರುವವಳು ಅಂತ. ಅಂದ್ರೆ ಅದರ ಅಧಿಷ್ಠಾತ್ರಿ ದೇವತೆ ಅವಳು. ಅಖಿಲ ಶಾಸ್ತ್ರ ಪುಸ್ತಕೆ, ಎಲ್ಲಾ ಶಾಸ್ತ್ರಗಳ ಪುಸ್ತಕವನ್ನು ಕರಕಮಲದಲ್ಲಿ ಧರಿಸಿದವಳು ಅಂತ. ಕನಕಾಭರಣೋಜ್ಜಲ, ಚಿನ್ನದ ಆಭರಣಗಳಿಂದ ಶೋಭಿಸುವವಳು ಅಂತ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ, ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ. ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ. ಪುರಾಣದಲ್ಲಿ ಸರಸ್ವತಿ ವಿದ್ಯಾದೇವತೆ ಆದರೆ ಲಕ್ಷ್ಮಿ ಐಶ್ವರ್ಯದ ದೇವತೆ. ಈ ಶಾರದೆ ಎಲ್ಲಾ ವಿದ್ಯೆಗಳಿಗೆ ಅಧಿದೇವತೆಯಾಗಿ ವಿದ್ಯಾಧಿದೇವತೆ ಎನ್ನುವಂತಹ ಪಟ್ಟವನ್ನು ಬ್ರಹ್ಮದೇವನೇ ಈಕೆಗೆ ಕಟ್ಟಿದ್ದಾನೆ. ಶಾರದೆ, ಸರಸ್ವತಿ, ವಾಣಿ, ವಾಗ್ದೇವಿ ಇವೆಲ್ಲವೂ ಈಕೆಯ ಬೇರೆ ಬೇರೆ ಹೆಸರುಗಳು. ಪುಸ್ತಕ ಮತ್ತು ವೀಣೆ, ಇದು ಈಕೆಯ ಕೈಯಲ್ಲಿರುವ ಜ್ಞಾನ ಮತ್ತು ಕಲೆಗಳ ಸಂಕೇತವಾಗಿ ನಮಗೆ ಕಂಡುಬರುವಂತಹ ಎರಡು ವಸ್ತುಗಳು. ಸಕಲ ವಿದ್ಯೆ, ಕಲೆ, ಜ್ಞಾನ, ಸೃಷ್ಟಿ, ಪ್ರತಿಸೃಷ್ಟಿಗಳೇ ಇವಳ ಶಕ್ತಿ ತತ್ವದ ವಿಚಾರಗಳು. ಈ ನವದುರ್ಗೆಯರ ಆರಾಧನೆಯಲ್ಲಿ ನವದುರ್ಗಾ ಸ್ವರೂಪವನ್ನು ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ ಮತ್ತು ವಾಗೀಶ್ವರಿ ಎನ್ನುವ ಆ 9 ರೂಪಗಳಿಂದ, ಸ್ವರೂಪಗಳಿಂದ, ಹೆಸರುಗಳಿಂದ ಆರಾಧಿಸಲಾಗ್ತದೆ. ಇವುಗಳಲ್ಲಿ ಸರಸ್ವತಿ ಮತ್ತು ವಾಗೀಶ್ವರಿ ಇದು ಎರಡು ಈ ಶಾರದೆಯ ಆರಾಧನೆಯ ಆ ಸ್ವರೂಪಗಳಾಗಿವೆ. ಈ ಶಾರದೆಯ ವಿಗ್ರಹವನ್ನು ಈಗ ನವದುರ್ಗಾ ಸಹಿತ ಗಣಪತಿ ಮತ್ತು ಆದಿಶಕ್ತಿಯ ವಿಗ್ರಹಗಳನ್ನು ಮಂಟಪದಿಂದ ನೇರವಾಗಿ ಪುಷ್ಕರಣಿಗೆ ತಂದು ವಿಸರ್ಜನೆ ಮಾಡಲಾಗಿತ್ತು. ಆದರೆ ಶಾರದೆಯ ವಿಗ್ರಹವನ್ನು ದೇವಸ್ಥಾನದ ಹೊರಾಂಗಣಕ್ಕೆ ತರಲಾಗ್ತದೆ. ಒಂದು ಸಣ್ಣ ಮೆರವಣಿಗೆಯನ್ನಲ್ಲಿ
ಹೊತ್ತುಕೊಂಡೇ ಮಾಡ್ತಾರೆ. ನಿಧಾನವಾಗಿ ಮಲ್ಲಿಗೆಯ ಪುಷ್ಪಗಳು ಅರಳುತ್ತಾ ಇವೆ. ಮಂಗಳೂರು ಮಲ್ಲಿಗೆಯ ಸೊಗಸು ಹಿಂಭಾಗದಿಂದ ಅದರ ದರ್ಶನ ಆಗ್ತಾ ಇದೆ ನೋಡಿ. ಬಹಳ ಹತ್ತಿರದಿಂದ ನಮಗೆ ನೋಡುವ ಹಾಗೆ ಅನುಭವ ಆಗ್ತಾ ಇದೆ. ಸರಸ್ವತಿಯ ದ್ವಾದಶ ನಾಮಗಳು: ಸರಸ್ವತಿ, ಚಂಡಿಕಾ, ಅಂಬಿಕಾ, ವೇದಮೂರ್ತಿ, ಕಾಲರಾತ್ರಿ, ಜಗನ್ಮಾತಾ, ಶಿವದೂತಿ, ಕ್ಷೇಮಂಕರಿ, ಶಿವದಾಯಿನಿ, ಶತಾಕ್ಷಿ, ಮಹಾದೇವಿ, ಇಂದ್ರಾಣಿ. ಸರಸ್ವತಿ, ವಿಶಾಲಾಕ್ಷಿ, ಕಿರೀಟಿನಿ, ವಿಶ್ವತೋಮುಖಿ, ಪದ್ಮಹಸ್ತ, ಚಿತ್ರಾಭೂಷಣ, ಸತ್ಯವಾಣಿ, ವಸುಂಧರ, ತ್ರಿಸಂಧ್ಯಾ, ತ್ರಿಕಾಲಜ್ಞ, ತ್ರಿಮೂರ್ತಿ, ಮನೋಹರ. ವಾಕ್, ವಾಣಿ, ಭಾರತಿ, ಬ್ರಾಹ್ಮಿ, ಭಾಷಾ, ಘೀ, ಶಾರದಾ, ಶುಭ, ಸರಸ್ವತಿ, ಕಾಮಧುಗ, ವೇದಗರ್ಭ, ಅಕ್ಷರಾತ್ಮಿಕ. ಭಾರತಿ, ಸರಸ್ವತಿ, ಶಾರದಾದೇವಿ, ಹಂಸವಾಹಿನಿ, ಜಗತಿ, ವಾಣೀಶ್ವರಿ, ಕೌಮಾರಿ, ಬ್ರಹ್ಮಚಾರಿಣಿ, ಬುದ್ಧಿದಾತ್ರಿ, ಹಂಸವಾಹಿನಿ, ಕ್ಷುದ್ರಘಂಟ, ಭುವನೇಶ್ವರಿ. ಇದು ಶ್ರೀ ಸರಸ್ವತಿಯ ದ್ವಾದಶ ನಾಮಗಳು. ನಮ್ಮ ಪುರಾಣಗಳಲ್ಲಿ ಮಹಾಭಾರತ ಒಂದು, ಅದರಲ್ಲಿ ಸರಸ್ವತಿ ನದಿಗೆ ಸಂಬಂಧಿಸಿದ ಹಾಗೆ ಅನೇಕ ಉಲ್ಲೇಖಗಳು ಕೂಡ ಉಂಟು. ಶಲ್ಯ ಪರ್ವದ ಉಪಪರ್ವವಾದಂಥ ಗದಾಪರ್ವದಲ್ಲಿ ಈ ಬಲರಾಮ ತೀರ್ಥಕ್ಷೇತ್ರ ಸಂದರ್ಶನ ಮಾಡುವಂಥ ಒಂದು ಸಂದರ್ಭ, ಅಲ್ಲಿ ಈ ವಿವರಗಳು ನಮಗೆ ದೊರೆಯುತ್ತವೆ. ಸರಸ್ವತಿ ನದಿ ದಕ್ಷಿಣಾಭಿಮುಖವಾಗಿದ್ದು ಪಶ್ಚಿಮಾಭಿಮುಖವಾಗಿ ಅದು ಹರಿಯುವಂಥದ್ದು. ನದಿಯ ದಡವನ್ನು ತಂಡೋಪತಂಡವಾಗಿ ಬಳಸಿಕೊಂಡ ಋಷಿಗಳಿಗಾಗಿ, ಅವರ ಸ್ವಾಧ್ಯಾಯ ಅಗ್ನಿಹೋತ್ರ ಕ್ರಿಯೆಗಳಿಗಾಗಿ ಋಷೀಣಾಂ ಪುಣ್ಯ ತಪಸಾಂ ಕಾರುಣ್ಯಾತ್ ಜನಮೇಜಯ. ಸರಸ್ವತಿ ನದಿ ಪಶ್ಚಿಮಾಭಿಮುಖವಾದಾಗ ನಿರ್ಮಿತವಾಗಿರುವಂಥದ್ದು ನೈಮಿಷಾರಣ್ಯ. ಈ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಗಳು ಸೇರಿಕೊಂಡು ಸುಖ ಸಂಕಥಾ ವಿನೋದವನ್ನು ಮಾಡ್ತಾ ಇರುವಂಥದ್ದು ಪುರಾಣದಲ್ಲಿ ನಾವು ನೋಡ್ತೇವೆ. ಸರಸ್ವತಿ ನಾನಾ ವಿಧವಾದ ಪಕ್ಷಿ ಸಂಕುಲಗಳಿಗೆ ಆಶ್ರಯಧಾಮವಾಗಿತ್ತು ಕೂಡ ಅಂತ ಹೇಳ್ತಾರೆ. ಅನೇಕ ವೃಕ್ಷಗಳಿಂದ ಕೂಡಿ ದೃಷ್ಟಿಕಾಂತಂ ಮನೋಹರಂ ಆಗಿದ್ದಂತಹ ನದಿ ಸರಸ್ವತಿ. ಹಾಗಾಗಿ ಸರಸ್ವತಿಯನ್ನು ನದಿ ದೇವತೆ ಅಂತ ಹೇಳಿ ಕೂಡ ಪುರಾಣದಲ್ಲಿ ಗುರುತಿಸಿದ್ದಾರೆ. ಈಗ ಈ ಶಾರದೆಯ ಹೆಸರಲ್ಲಿ ಇರುವ ನದಿಗಳು ಸರಸ್ವತಿ, ಕೌಶಿಕಿ, ಭಾರತಿ, ಗಿರ್ವಾಣಿ, ಶಾರದಾ, ವಾಣಿ, ಇಷ್ಟು ಹೆಸರಿನ ನದಿಗಳು ನಮ್ಮ ಭಾರತದಲ್ಲಿ ಇದೆ. ಪುರಾಣಗಳು ಸರಸ್ವತಿಯನ್ನು ಬ್ರಹ್ಮನ ರಾಣಿ ಅಂತ ಹೇಳಿ ಕರೆಯಿತು. ದೇವಿ ಭಾಗವತ ಸರಸ್ವತಿಯನ್ನು ಶ್ರೀಕೃಷ್ಣನ ನಾಲಿಗೆಯಿಂದ ಹುಟ್ಟಿದವಳು ಅಂತ ಹೇಳುತ್ತದೆ. ಶ್ರೀಕೃಷ್ಣನು ರಾಧೆಯನ್ನು ಮಾತ್ರ ತನ್ನ ಬಳಿ ಇಟ್ಟುಕೊಂಡು ಸರಸ್ವತಿಯನ್ನು ವಿಷ್ಣುವಿಗೆ ಅರ್ಪಿಸಿದ ಅಂತ ಅದು ಕತೆ. ಪುರಾಣದ ಪ್ರಕಾರ ವಿಷ್ಣುವಿಗೆ 3 ಜನ ಮಡದಿಯರು, ಗಂಗೆ, ಲಕ್ಷ್ಮಿ, ಸರಸ್ವತಿ. ಆದರೆ ಒಂದು ಸಲ ವಿಷ್ಣು ಗಂಗೆಯರ ಪ್ರೇಮವನ್ನು ಕಂಡು ಸರಸ್ವತಿ ಅಸೂಯೆಯಿಂದ ಮಾತನಾಡಿದರಂತೆ. ಆಗ ವಿಷ್ಣು ಸರಸ್ವತಿಯನ್ನು ಬ್ರಹ್ಮನಿಗೆ ಕೊಟ್ಟ ಅಂತ ಒಂದು ಉಲ್ಲೇಖ ಉಂಟು. ಗಂಗೆಯು ಸರಸ್ವತಿಗೆ ಭೂಮಿಯಲ್ಲಿ ನದಿಯಾಗಿ ಹರಿ ಅಂತ ಶಾಪ ಕೊಟ್ಟ ಕಾರಣದಿಂದ ಸರಸ್ವತಿ ನದಿಯಾಯಿತು ಅಂತ. ಸರಸ್ವತಿಯು ಗಂಗೆಗೆ ಇದೇ ರೀತಿ ಶಾಪ ಕೊಟ್ಟ ಕಾರಣದಿಂದ ಲಕ್ಷ್ಮಿಯು ಗಂಗೆಯ ಪಕ್ಷ ವಹಿಸಿದಳು, ಅವಳಿಗೂ ಕೂಡ ಶಾಪ ಬಂತು, ಅವಳು ನದಿಯಾದಳು. ಇದು ಪುರಾಣದ ಕತೆ. ಪುರಾಣದ ಪ್ರಕಾರ ಸರಸ್ವತಿಯು ವಿಷ್ಣು ಪತ್ನಿ, ಅಂಶತಃ ನದಿ ಮತ್ತು ಬ್ರಾಹ್ಮಿ ರೂಪದಲ್ಲಿರುವವಳು. ಬ್ರಹ್ಮನ ರಾಣಿ ಸರಸ್ವತಿ ಅಂತ ಹೇಳಿದಾಗ ಮನುಷ್ಯ ಸೃಷ್ಟಿಯಲ್ಲಿನ ಕಲ್ಪನಾಶಕ್ತಿ, ಪ್ರತಿಭಾ ಸಂಪತ್ತು, ಬುದ್ಧಿ ಕೌಶಲ ಇವುಗಳ ಮೂರ್ತ ಸ್ವರೂಪ ಅಂತ ನಾವು ಅದನ್ನು ಅರ್ಥೈಸಬೇಕಾಗ್ತದೆ. ಸರಸ್ವತಿಯ ನವಶಕ್ತಿಯರು ಜಯ, ವಿಜಯ, ಭದ್ರ, ಭದ್ರಕಾಳಿ, ಸರಸ್ವತಿ, ಭಗವತಿ, ಕೌಮಾರಿ, ವಿಂಧ್ಯವಾಸಿನಿ, ಅಪರಾಜಿತ. ವಿದ್ಯಾದಿ ದೇವತೆಯರು ವಾಕ್, ವಾಗ್ದೇವಿ, ವಾಗೀಶ್ವರಿ, ಶಾರದಾ, ಭಾರತಿ, ಮಹಾಕಾಳಿ, ಶ್ಯಾಮಲ, ರಾಜರಾಜೇಶ್ವರಿ ಮತ್ತು ವಾಣಿ. ಶಕ್ತಿ ದೇವತೆಗಳು ವಶಿನಿ, ಕಾಮೇಶ್ವರಿ, ಮೋಹಿನಿ, ವಿಮಲ, ಅರುಣ, ಜಯನಿ, ಸರ್ವೇಶ್ವರಿ, ಕೌಲಿನಿ. ನಮಗೆ ಜ್ಞಾನ, ವಿದ್ಯೆ ಈ ವಿಷಯ ಬಂದಾಗ
ಸರಸ್ವತಿ ನಮಗೆ ಗಣಪತಿಯಷ್ಟೇ ಪೂಜ್ಯಳಾಗಿ ಕಾಣ್ತಾಳೆ. ಶಕ್ತಿಯ ಸಾರ್ವತ್ರಿಕತೆ ಬಹಳ ಅದ್ಭುತವಾಗಿರುವಂಥದ್ದು. ಈಕೆಯ ಪೂಜೆಯಲ್ಲಿ ಜಾತೀಯತೆ ಇಲ್ಲ, ಎಲ್ಲರೂ ಕೂಡ ಸರಸ್ವತಿಯ ಪೂಜೆ ಮಾಡ್ತಾರೆ. ಗಂಡು ಹೆಣ್ಣು ಎನ್ನುವಂಥ ಭೇದ ಕೂಡ ಇಲ್ಲ ನೋಡಿ. ವಿದ್ಯೆ, ಸಾಹಿತ್ಯ, ಕಲೆಗಳ ಅಧಿದೇವತೆಯಾದಂಥ ಸರಸ್ವತಿಯ ಒಂದು ಕೈಯಲ್ಲಿ ಪುಸ್ತಕ ಇರ್ತದೆ, ಇನ್ನೊಂದರಲ್ಲಿ ಜಪಸರ, ಮತ್ತೊಂದರಲ್ಲಿ ಕಮಂಡಲು, ಇನ್ನೊಂದರಲ್ಲಿ ವೀಣೆ. ಆಕೆ ಶುಕ್ಲವರ್ಣಳು, ಶುಕ್ಲಾಂಬರಧರಳು, ಶ್ವೇತ ಪದ್ಮಾಸನೆ, ನವರಾತ್ರಿ ಸಪ್ತಮಿ ಅಧಿದೇವತೆ, ಶಕ್ತಿ ದೇವತೆಯ 3 ಸ್ವರೂಪಗಳಲ್ಲಿ ಒಬ್ಬಳು ಮಹಾಸರಸ್ವತಿ. ಹಂಸವಾಹಿನಿಕೆ, ಹಂಸ, ಪದ್ಮ ಇವೆರಡೂ ಕೂಡ ಆಧ್ಯಾತ್ಮಿಕ ಪ್ರತೀಕಗಳು. ಕಮಲವು ಹೃದಯ ತತ್ವದ ವಿಕಸನ, ಹಂಸವು ಆತ್ಮತತ್ವ, ಪರಮಾತ್ಮ ತತ್ವದಲ್ಲಿ ತನ್ನ ಪರಿಪೂರ್ಣತೆಯನ್ನು ಅರಿತುಕೊಳ್ಳುವುದರ ಸಂಕೇತ. ಪರಮಹಂಸತ್ವ ಅಧ್ಯಾತ್ಮದ ಉತ್ತುಂಗ ಸ್ಥಿತಿ. ಸಂಸ್ಕೃತ ಸಾಹಿತ್ಯದಲ್ಲಿ ಸರಸ್ವತಿಯ ಬಗೆಬಗೆಯಾದ ವರ್ಣನೆಗಳು ಕಾಣುತ್ತವೆ. ಬ್ರಹ್ಮವೈವರ್ತದ ಒಂದು ಶ್ಲೋಕದಲ್ಲಿ ಸರಸ್ವತಿಯನ್ನು ಜ್ಞಾನಂ ದೇಹಿ, ಸ್ಮೃತಿಂ ದೇಹಿ, ವಿದ್ಯಾಂ ವಿದ್ಯಾಧಿದೇವತೆ, ಪ್ರತಿಷ್ಠಾಂ ಕವಿತಾಂ ದೇಹಿ, ಶಕ್ತಿಂ ಶಿಷ್ಯ ಪ್ರಬೋಧಿಕಾ ಅಂತ ಹೇಳ್ತಾರೆ. ಜ್ಞಾನ, ಸ್ಮೃತಿ, ವಿದ್ಯೆ, ಪ್ರತಿಷ್ಠೆ, ಕವಿತೆ ಮತ್ತು ಶಿಷ್ಯರಿಗೆ ಉಪದೇಶ ಮಾಡುವ ಶಕ್ತಿ ಕೊಡುವಂತೆ ಆಕೆಯನ್ನು ಪ್ರಾರ್ಥಿಸ್ತಾರೆ. ವಿದ್ಯಾಧಿದೇವತೆ ಶಾರದೆ. ವೀಣೆ, ಜಪಮಾಲೆ, ಪುಸ್ತಕ, ಕಮಲವನ್ನು ಹಿಡಿದವಳು ಸರಸ್ವತಿ. ಗಿಣಿ, ಪುಸ್ತಕ, ಅಕ್ಷಮಾಲೆಯನ್ನು ಧಾರಣೆ ಮಾಡಿದವಳು ವಿದ್ಯಾ ಸರಸ್ವತಿ. ಚಕ್ರ, ಅಂಕುಶ, ಯೋಗದಂಡ, ಬಾಣ, ಶಂಖ, ಬಿಲ್ಲು, ದಂಡ, ಜಪಸರವನ್ನು ಧಾರಣೆ ಮಾಡಿದವಳು ಮಹಾ ಸರಸ್ವತಿ. ವೀಣೆ, ಜಪಮಾಲೆ, ಪುಸ್ತಕ, ಕಮಲ, ಕಬ್ಬು, ಅಂಕುಶ, ಶೂಲ, ಪಾಶ, ಜಟಾಮುಕುಟದಲ್ಲಿ ಅರ್ಧ ಚಂದ್ರನನ್ನು ಹೊಂದಿರುವವಳು ವಿದ್ಯಾಧಿದೇವತೆಯಾದ ರಾಜರಾಜೇಶ್ವರಿ. ಯಾಜ್ಞವಲ್ಕ್ಯಕೃತ ಸರಸ್ವತಿ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಯಾವ ದೇವಿಯು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಳೋ, ಪರಮಾತ್ಮ ಸ್ವರೂಪಳೋ, ಸನಾತನಳೋ ಅಂತಹ ವಿದ್ಯಾಧಿದೇವತೆಯಾದ ಸರಸ್ವತಿಗೆ ನನ್ನ ನಮಸ್ಕಾರ ಅಂತ. ಯಾರು ಇಲ್ಲದಿದ್ದರೆ ಜಗತ್ತೆಲ್ಲವೂ ಮೂಕವಾದಂತೆ, ಉನ್ಮತವಾದಂತೆ ಕಾಣುವುದು, ಅಂತಹ ವಾಕಿಗೆ ಅಧಿಷ್ಠಾತ್ರಿಯಾದ ಸರಸ್ವತಿಗೆ ನಮಸ್ಕಾರ. ಸರಸ್ವತಿಯನ್ನು ಕುರಿತ ಅನೇಕ ಸ್ತೋತ್ರಗಳಲ್ಲಿ ಬ್ರಹ್ಮಕೃತ ಸರಸ್ವತಿ ಸ್ತೋತ್ರ ಕೂಡ ಒಂದು. ಅಲ್ಲಿ ಸರಸ್ವತಿಯನ್ನು ತಂತ್ರಶಾಸ್ತ್ರದ ಬೀಜಾಕ್ಷರಗಳೊಂದಿಗೆ ಸ್ತುತಿ ಮಾಡ್ತಾರೆ. ಐಂ 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 ಎಂಬ ಬೀಜಾಕ್ಷರವನ್ನೇ ಇಷ್ಟಮಂತ್ರವಾಗಿ ಉಳ್ಳ ಮತ್ತು ಬ್ರಹ್ಮನ ಮುಖಕಮಲಕ್ಕೆ ಐಶ್ವರ್ಯ ಸ್ವರೂಪರಾಗಿರುವ ಹೇ ಮಾತೆ, ನೀನು ಸಾಕಾರಳಾಗಿಯೂ ನಿರಾಕಾರಳಾಗಿಯೂ ಕಾಣಿಸಿಕೊಳ್ಳುವೆ. ನೀನು ಸ್ಥೂಳಲೂ ಅಲ್ಲ, ಸೂಕ್ಷ್ಮಳೂ ಅಲ್ಲ. ನಿನ್ನ ವೈಭವವನ್ನು ಅರಿಯುವುದು ಅಸಾಧ್ಯ. ನೀನು ವಿಜ್ಞಾನ ತತ್ವಾತೀತಳು. ಈ ವಿಶ್ವವೆಲ್ಲವೂ ನೀನೇ. ವಿಶ್ವಕ್ಕೆ ಅಂತರಾತ್ಮ ಸ್ವರೂಪಳೂ ನೀನೇ. ಸುರೇಶ್ವರನ ನಮಸ್ಕಾರಕ್ಕೆ ಪಾತ್ರಳಾದವಳು ನೀನೇ. ನೀನು ಅಖಂಡಳು ಮತ್ತು ನಿತ್ಯ ಶುದ್ಧಳು ಅಂತ ಅಲ್ಲಿ ವರ್ಣಿಸಲಾಗಿದೆ. ಶಾರದಾ ಮಾತೆಯ ವಿಗ್ರಹವನ್ನು ಈಗ ದೇವಳದ ಮುಂಭಾಗದಲ್ಲಿ, ಮಹಾದ್ವಾರದ ಮುಂಭಾಗದಲ್ಲಿ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಸ್ಥಗಿತಗೊಳಿಸಿದ್ದಾರೆ. ದೇವಳದ ಒಳಭಾಗದಲ್ಲಿ ತುಂಬ ಜನ ಇದ್ದಾರೆ ಈ ಹೊತ್ತು ಕೂಡ. ಕಳೆದ ವರ್ಷ ದಸರಾ ನೇರ ಪ್ರಸಾರ ಕಾರ್ಯಕ್ರಮ ಆದಾಗ ಪೊಲೀಸ್ ವಿಭಾಗದವರು ನಮ್ಮ ಸ್ಟುಡಿಯೋದಲ್ಲಿ ಪೊಲೀಸ್ ಕಮಿಷನರೇ ಬಂದು ಮಾತಾಡಿದ್ದಾರೆ. ಹೌದು, ಅಂದರೆ ಅಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನಿಯೋಜಿಸಲ್ಪಟ್ಟಿದ್ರು. ಲಕ್ಷಾಂತರ ಮಂದಿ ಸೇರುವಂತಹ ಉತ್ಸವ. ಅದು ಸುಮಾರು 7 ಕಿಲೋಮೀಟರ್ ದೂರದ ಆ ಶೋಭಾಯಾತ್ರೆಯ ಪಥದ ಎಲ್ಲ ಕಡೆಯಲ್ಲಿ ಆ ರಕ್ಷಣೆಯ ವ್ಯವಸ್ಥೆಗೆ ಆರಕ್ಷಕರಿದ್ದರು. ಈ ಸಲ ಅಂತ ಯಾವ ಒಂದು ವ್ಯವಸ್ಥೆಯು ಬೇಕಾದ ಹಾಗಿಲ್ಲ. ಯಾಕಂದರೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸ್ವಯಂ ಶಿಸ್ತಿನಿಂದಿರ್ತಾರೆ. ಹಾಗಾಗಿ ಆರಕ್ಷಕರಿಗೆ ಈ ಸಲ ಹೆಚ್ಚು ಒತ್ತಡಗಳು ಇಲ್ಲ ಅಂತ ಹೇಳ್ಬೋದು. ಮಹಾದ್ವಾರದ ಬಳಿಯಿಂದ ಪ್ರದಕ್ಷಿಣೆ ಆರಂಭವಾಗ್ತದೆ. ಪೇಟೆ ಸಂಚಾರ ಮಾಡಿ ವಾಹನದಲ್ಲಿ ಶೃಂಗಾರ ಭರಿತಳಾಗಿ ಅಲ್ಲಲ್ಲಿ ಪೂಜೆಯನ್ನು ಕೈಗೊಂಡು ಬರ್ತಾ ಇರುವಂತಹ ಮಹಾಮಾತೆ ಇಡೀ ರಾತ್ರಿ
ತಿರುಗಾಟ ಮಾಡಿ ಕೊನೆಗೆ ಕ್ಷೇತ್ರ ಪುಷ್ಕರಣಿಗೆ ಬರುವಂಥ ಸಂದರ್ಭ ಇತ್ತು. ಈ ಸಲ ಕ್ಷೇತ್ರದಲ್ಲಿಯೇ ಪ್ರದಕ್ಷಿಣೆ ಮಾಡಿಕೊಂಡು ನಾವು ಪುಷ್ಕರಣಿಯ ಕಡೆಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತೇವೆ. ಜನಸಾಗರದ ಮಧ್ಯದಲ್ಲಿ ನೋಡಿ ನದಿಯಲ್ಲಿ ಹೋದಾಗೆ ಕಾಣ್ತದೆ. ಹೌದು. ಮಾತೆ ವಾಗ್ದೇವಿಯೇನ ಸ್ಮರಿಪೆ ನಿನ್ನ ಪ್ರೀತಿಸದೆ ಏಕಿರುವೆ ನೀ ಇನಿತು ಎನ್ನ ಖ್ಯಾತೆ ಎಂಬುದ ಕೇಳಿ ಬಲ್ಲೆನ ನಿನ್ನ ಸೋತು ಬೇಡಲು ಒಲಿಯದೇಕಿರುವೆಯನ್ನ ನಿನ್ನ ಕರುಣವು ಇರದೆ ಚಲಿಸದು ದಿಹುವೆ ಎನ್ನ ಕರುಣದಿ ಕಾಯೋ ಜಗದೊಳತಿ ಮಾನ್ಯೆ ಪನ್ನಗ ಶಯನನ ಸುತನ ರಾಣಿಯೇ ನೀನು ಮುನ್ನ ಒಲಿಯದೆ ಜಗವು ಚಲಿಸಲಾರದು ತಾಯೇ ನಿನ್ನ ಒಲವೇ ಸ್ಥಿರವು ಅನ್ಯ ಸ್ಥಿರವಲ್ಲ ಬಣ್ಣಿಸಲು ನಾನರಿಯೇ ಎನಗೆ ಅಳವಲ್ಲ ಧನ್ನನಿಧಿಯೇ ನೀನು ಒಲಿದ ಬಗೆ ಭಯವಿಲ್ಲ ಎನ್ನ ಮನದೊಳು ನೆಲೆಸಿ ಪೊರೆಯಮ್ಮ ತಾಯಿ. ಇದು ಪ್ರತಿಯೊಬ್ಬರ ಮನಸ್ಸಿನ ಒಂದು ಭಾವ ಕೂಡ ಹೌದು. ತಾಯಿ ಸರಸ್ವತಿಯ ಒಂದು ಒಲುಮೆ ಬೇಕು ಅಂತಲೇ ಎಲ್ಲರೂ ಕೂಡ ಬಯಸ್ತಾರೆ. ಯಾಕಂದರೆ ಸರಸ್ವತಿಯ ಅನುಗ್ರಹದಿಂದ ನಮಗೆ ಜ್ಞಾನ ವಿದ್ಯೆ ಇತ್ಯಾದಿಗಳೆಲ್ಲ ಸಿದ್ಧಿಸುವಂಥದ್ದು. ಸರಸ್ವತಿ ಮತ್ತು ಗಣಪತಿ ಇದರ ವಿದ್ಯಾರ್ಜನೆಗೆ ಮೂಲ ಪ್ರೇರಕವಾದಂತಹ ಶಕ್ತಿಗಳು. ಹಾಗಾಗಿ ವಿದ್ಯಾರಂಭದ ಆರಂಭದಲ್ಲಿ ಬಹುಶಃ ವಿದ್ಯಾದಶಮಿ ಅಂತ ನಾವು ಇದನ್ನು ಕರೀತೇವೆ ನೋಡಿ. ಆ ಸರಸ್ವತಿ ಪೂಜೆಯ ಮೂಲಕವೇ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು, ಹೆಚ್ಚಾಗಿ ವಿದ್ಯಾಲಯಗಳಲ್ಲಿ. ಬಹಳ ಸುಂದರವಾದ ಮುಖಮುದ್ರೆ, ಹತ್ತಿರದಿಂದ ಪತ್ರ ವಿಶಾಲಾಕ್ಷಿ, ತಾವರೆಯ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳವಳು. ಪದ್ಮ ಕೇಸರ ವರ್ಣಿ, ತಾವರೆಯ ಕೇಸರದ ಬಣ್ಣವುಳ್ಳ ಶಾರದೆಯ ಆ ವರ್ಣನೆ. ಶರದಿಂದು ವಿಕಾಸಿ, ಶರತ್ಕಾಲದ ಚಂದ್ರನಂತೆ ಅರಳುವ ಮುಗುಳ್ನಗೆಯುಳ್ಳವಳು ಅಂತ. ಸ್ಫುರದಿಂದೀವರ ಲೋಚನೆ, ಹೊಳೆಯುವ ತಾವರೆಯಂತಿರುವ ಕಣ್ಣುಗಳಿರುವ ಸುಂದರಿ. ಚಂದ್ರಾನಂ ಚಕಿತ ಬಾಲಕುರಂಗ ನೇತ್ರಂ, ಚಂದ್ರಮುಖಿಯು ಹೆದರಿದ ಜಿಂಕೆ ಮರಿಯ ಕಣ್ಣಿನಂತೆ ಕಣ್ಣುಳ್ಳವಳು ಅಂತ ಹೇಳಿ ವರ್ಣನೆ. ಸ್ನಿಗ್ಧ ಪ್ರಭಾಲೋಕಿನಿ, ಸ್ನೇಹಯುಕ್ತವೂ ಸುಂದರವೂ ಆದ ನೋಟವುಳ್ಳವಳು. ಮಂದಸ್ಥಿತೆ, ಮುಗುಳ್ನಗೆ ಉಳ್ಳವಳು. ಮಧುರ ಭಾಷಿಣಿ, ಮಧುರವಾಗಿ ಮಾತನಾಡುವವಳು. ಮಂದಜಾಕ್ಷಿ, ತಾವರೆಯಂತಹ ಕಣ್ಣುಳ್ಳವಳು ಎನ್ನುವ ಅರ್ಥ. ಸ್ಮಿತಮುಖಿ, ನಗುಮುಖವುಳ್ಳವಳು. ಹಾಗೆ ಶ್ರೀಮಚ್ಚಂದನ ಚರ್ಚಿತೋಜ್ವಲ ಮುಖಿ, ಶ್ರೇಷ್ಠವಾದ ಚಂದನದಿಂದ ಲೇಪಿಸಲ್ಪಟ್ಟ ಕಾಂತಿಯುತವಾದ ಮುಖವುಳ್ಳವಳು ಅಂತ ನೋಡಿ ನಮಗೆ ಕಣ್ಣಿಗೆ ಕಾಣುತ್ತದೆ. ಪೂರ್ಣ ನಿಶಾಕರೋಜ್ವಲ ಮುಖ ಅಂದರೆ ಪೂರ್ಣ ಚಂದ್ರನಂತೆ ಕಾಂತಿಯುತವಾದ ಮುಖವುಳ್ಳವಳು. ಕರ್ಪೂರ ಕುಂದಪ್ರಭಾ, ಕರ್ಪೂರ ಮತ್ತು ಕುಂದಪುಷ್ಪಗಳ ಪ್ರಭೆಯುಳ್ಳವಳು. ಉದ್ಯ ಕೋಟಿ ದಿವಾಕರ ಪ್ರತಿಭಟ, ಉದಿಸುವ ಕೋಟಿ ಸೂರ್ಯರಿಗೆ ಇದಿರಾಳಿಯಂತಿರುವ ಸುಂದರಿ. ಶ್ವೇತ ಪದ್ಮಾಸನೆ, ಬಿಳಿ ತಾವರೆಯಲ್ಲಿ ಕುಳಿತಿರುವವಳು. ಕುಂದೇಂದು ಧವಲಾಂ, ಕುಂದ ಪುಷ್ಪದಂತೆ ಮತ್ತು ಚಂದ್ರನಂತೆ ಬೆಳ್ಳಗಾಗಿರುವವಳು. ಶ್ರೀಮತ್ ಸರೋಜಾಸನ ಸನ್ನ ವಿಷ್ಟೇ, ಶ್ರೇಷ್ಠವಾದ ಪದ್ಮಾಸನದಲ್ಲಿ ಕುಳಿತವಳು. ಸುಲಾಪ ವೀಣಾಬ್ಜಕರೆ, ಒಳ್ಳೆಯ ಸ್ವರವುಳ್ಳ ವೀಣೆಯನ್ನು ಕರಕಮಲದಲ್ಲಿ ಧರಿಸಿರುವವಳು. ಅಂದರೆ ಕಚ್ಚಫಿ ಎನ್ನುವಂತಹ ವೀಣೆಯನ್ನು ಧಾರಣೆ ಮಾಡಿದ ಸುಲಾಪ ವೀಣಾಬ್ಜಕರೆ. ಮಂದಾರ ಕುಂದ ಶರದಿಂದು ಕಲಾವದಾತೆ, ಮಂದಾರ ಹೂ, ಕುಂದಪುಷ್ಪ, ಶರದೃತುವಿನ ಚಂದ್ರಕಲೆ ಇವುಗಳ ಹಾಗೆ ಬೆಳ್ಳಗಾಗಿರುವವಳು ಅಂತ ಅರ್ಥ. ವೀಣಾ ಪುಸ್ತಕ ಪಾಣಿ ಮನೋನ್ಮಣಿ, ಗಾನ ವಿನೋದಿನಿ ವಾಣಿ ಕಲ್ಯಾಣಿ. ಕಾಮಿತಾರ್ಥಫಲದಾಯಿನಿ ಜನನಿ, ಕೋಮಲಾಂಗಿ ಕಮಲೋದ್ಭವ ರಾಣಿ. ಪಂಕಜಾಕ್ಷಿ ಶ್ರೀ ಶಂಕರ ಪೂಜಿತೆ, ಝೇಂಕಾರಾಸ್ತುತಿ ನಾದ ವಿಲಾಸಿತೆ. ಕುಂಕುಮಾಂಕಿತೆ ದೇವಿ ಕೃಪಾಲತೆ, ಸಂಕಟ ಹಾರಿಣಿ ಶ್ರೀಸಿವೆ ಲಲಿತೆ. ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಗೆಯೊಳು ನಿಲ್ಲಬಾರದೆ. ಲೋಲ ಲೋಚನೆ ತಾಯೇ, ಒಲಿದು ರಕ್ಷಿಸು ನಮ್ಮ. ವೀಣಾ ಪುಸ್ತಕ ಮಾಲಾಧಾರಿಣಿ, ದಾನವ ಕುಲ ಹಾರಿಣಿ ನಾರಾಯಣಿ.
ಭಾನುಕೋಟಿ ಸಮ ತೇಜ ಪ್ರಕಾಶಿನಿ ಆನಂದಾಮೃತ ವರ್ಷಿಣಿ ಜನನಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭೀರ್ದೇವೈ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಶೃಂಗೇರಿ ಪುರವಾಸಿ ಶ್ರೀ ಶಾರದಾಂಬೆ ಸುಜ್ಞಾನದಾಯಿನಿ ಹೇ ಜಗದಂಬೆ ಶಂಕರ ಪ್ರಿಯಕರಿ ಹೇ ದುರ್ಗಾಂಬೆ ಸಂಕಟ ನಾಶಿನಿ ಶ್ರೀ ಶಾರದಾಂಬೆ. ಮಂಗಳ ಗೌರಿ ಮಾತೆ ಮಹೇಶ್ವರಿ ಶಾಂಬ ವಿನೋದಿನಿ ಶಿವಸತಿ ಶಂಕರಿ ಅಖಿಲಾಂಡೇಶ್ವರಿ ರಾಜರಾಜೇಶ್ವರಿ ದಯಾ ಸಾಗರಿ ಪರಮ ಕೃಪಾಕರಿ ಸಾಂಬ ವಿನೋದಿನಿ ಶಿವಸತಿ ಶಂಕರಿ. ಸುಂದರ ವದನೆ ಸುಗುಣ ಮನೋಹರಿ ಮಂದಹಾಸಮುಖ ಮೃದುವದನೆ ಚಂದನ ಕುಂಕುಮ ಅಲಂಕೃತ ವದನೆ ತಾಯಿ ಮನೋಹರಿ ರಾಜರಾಜೇಶ್ವರಿ. ಶರಣರ ಕಾಯೈ ಚಾಮುಂಡೇಶ್ವರಿ ಶಂಕರ ಪಾರ್ವತಿ ಶ್ರೀ ಭುವನೇಶ್ವರಿ ಮಂಗಳದಾತೆ ಮನಮೋ ಶೂಲಧಾರಿಣಿ ವಿಶ್ವಕಾರಿಣಿ ಸರ್ವಮಂಗಲೇ ಪಾಪವಿನಾಶಿನಿ. ಯಾ ದೇವಿ ಸರ್ವಭೂತೇಷು ತುಷ್ಟಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಜಂತುಗಳಲ್ಲಿಯೂ ತೃಪ್ತಿಯ ರೂಪದಿಂದ ನೆಲೆಸಿರುವವಳು ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಇದ್ದುಕೊಂಡು ವಿಷ್ಣು ಮಾಯೆ ಎಂಬ ಹೆಸರಿನಿಂದ ಕರೆಯಲ್ಪಡುವವಳು ಅವಳಿಗೆ ಪುನಃ ಪುನಃ ನಮಸ್ಕಾರಗಳು. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಪ್ರಾಣಿಗಳಲ್ಲಿಯೂ ಇದ್ದುಕೊಂಡು ಚೇತನ ಎಂದು ಕರೆಯಲ್ಪಡುವವಳು ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಎಲ್ಲ ಜೀವಿಗಳಲ್ಲಿಯೂ ಬುದ್ಧಿ ರೂಪದಿಂದ ನೆಲೆಸಿರುವವಳು ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಕಲ ಜೀವಿಗಳಲ್ಲಿಯೂ ಛಾಯಾ ರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಕಲ ಪ್ರಾಣಿಗಳಲ್ಲಿಯೂ ದಯಾರೂಪದಿಂದ ನೆಲೆಸಿರುವವಳೋ ಆ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಕಲ ಭೂತಗಳಲ್ಲಿಯೂ ಕ್ಷುಧ ಅಂದರೆ ಹಸಿವಿನ ರೂಪದಿಂದ ನೆಲೆಸಿರುವಳೋ ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಶಕ್ತಿ ರೂಪದಿಂದ ನೆಲೆಸಿರುವ ದೇವಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸರ್ವ ಜಂತುಗಳಲ್ಲಿಯೂ ತೃಷ್ಣಾ ರೂಪದಿಂದ ನೆಲೆಸಿರುವಳು ಅವಳಿಗೆ ಪುನಃ ಪುನಃ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ
ನಮಸ್ತಸ್ಯೇ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸ್ಮೃತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶಾರದಾ ಸ್ತುತಿಯನ್ನು ಮಾಡ್ತಾ ಇದ್ದ ಹಾಗೆ ಆ ದೇವಿಯ ಒಂದು ಪ್ರದಕ್ಷಿಣೆ ಬಹುಶಃ ಮುಕ್ತಾಯ ಆಗಿದೆ ಕಾಣುತ್ತದೆ. ಇನ್ನು ವಿಸರ್ಜನಾ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತದೆ. ನಮ್ಮೆಲ್ಲ ವೀಕ್ಷಕರು ಅದಕ್ಕೆ ಸಾಕ್ಷಿಯಾಗಿರಬೇಕು. ಈ ಸಲ ಮಧ್ಯರಾತ್ರಿಯಲ್ಲಿಯೇ ಈ ವಿಸರ್ಜನಾ ಪ್ರಕ್ರಿಯೆ ನಡೆಯುವುದರಿಂದ ಒಂದು ರೀತಿಯಲ್ಲಿ ವಿದ್ಯುದ್ದೀಪಗಳ ಒಂದು ಬೆಳಕಿನಲ್ಲಿ ನೋಡಲಿಕ್ಕೆ ಅದು ಅಪ್ಯಾಯಮಾನಕರವಾಗಿರುವಂಥದ್ದು. ಸ್ವಲ್ಪ ಹೊತ್ತು ಜಾಹೀರಾತು ನೋಡಿ ಮತ್ತೆ ಶಾರದಾ ಮಾತೆಯ ವಿಗ್ರಹದ ವಿಸರ್ಜನೆಯ ಸೊಬಗಿನ ದೃಶ್ಯಾವಳಿಯನ್ನು ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದಲ್ಲಿ ಕಾಣಿ. ಆದಷ್ಟು ಬೇಗ ಬರ್ತೇವೆ, ಅಲ್ಲೇ ಇರಿ. ನವನವೀನ ಮಾದರಿಯ ಅಪೂರ್ವ ಚಿನ್ನಾಭರಣಗಳ ಸಂಗ್ರಹ. ನಿಮ್ಮ ಎಲ್ಲಾ ಶುಭ ಕಾರ್ಯಗಳಿಂದ ಹಿಡಿದು ಖುಷಿಯ ಪ್ರತಿ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಅಪೂರ್ವ ಜುವೆಲ್ಲರ್ಸ್, ಕೃಷ್ಣ ಹೆರಿಟೇಜ್, ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ನ ಹತ್ತಿರ. ಅಪೂರ್ವ ಜುವೆಲ್ಲರ್ಸ್, ನಿಮ್ಮ ಮನದ ಆಭರಣ. ತಿರುಮಲ ಎಂಟರ್ಪ್ರೈಸಸ್ ಕ್ಲಬ್ನ ಸಮಯದಲ್ಲಿ ಅತಿ ಕಡಿಮೆ ದರದಲ್ಲಿ ಫಿಶಿಂಗ್ ಬೋಟ್ ರಿಪೇರಿ ಮಾಡಿಕೊಡಲಾಗುವುದು. ಗುಜರಾತ್ ನಂತರ ಕರ್ನಾಟಕದಲ್ಲೇ 3 ವರ್ಷಗಳ ಅನುಭವವುಳ್ಳ ಏಕೈಕ ಕ್ರೇನ್ ಮೂಲಕ ಫಿಶಿಂಗ್ ಬೋಟ್ ಮೇಲೆತ್ತಿ ರಿಪೇರಿ ಮಾಡುವ ತಂತ್ರಜ್ಞಾನ. ಬೋಟ್ನ ವಾಟರ್ ವಾಶ್, ಡೀಸೀಲಿಂಗ್, ಚಿಪ್ಪಿಂಗ್, ಗ್ರೈಂಡಿಂಗ್, ಉತ್ತಮ ದರ್ಜೆಯ ಬೋಟ್ ಪೇಂಟಿಂಗ್, ವೆಲ್ಡಿಂಗ್, ಗ್ಯಾಸ್ ಕಟ್ಟಿಂಗ್, ಸ್ಟೀಲ್ ರಿನಿವಲ್ ಮತ್ತು ಜನರಲ್ ರಿಪೇರ್ಸ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ತಿರುಮಲ ಎಂಟರ್ಪ್ರೈಸಸ್, ಭಾರತಿ ಡಿಫೈನ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಕುದ್ರೋಳಿ, ಬೆಂಗ್ರೆ, ಮಂಗಳೂರು. ಫೋನ್ 9964070533. ಸಮಗ್ರ ಆರೋಗ್ಯ ರಕ್ಷಣೆಗೆ ನಂಬಿಕೆಯ ಹೆಸರು ಮಂಗಳೂರಿನ ಸಿಟಿ ಆಸ್ಪತ್ರೆ ಸಂಶೋಧನಾ ಮತ್ತು ಚಿಕಿತ್ಸಾ ಕೇಂದ್ರ. ನುರಿತ ತಜ್ಞ ವೈದ್ಯ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಆಸ್ಪತ್ರೆಗೆ 23 ವರ್ಷಗಳ ಅನುಭವವೂ ಇದೆ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಕೇಂದ್ರದಲ್ಲಿ 24 ಗಂಟೆಯೂ ತುರ್ತು ಚಿಕಿತ್ಸಾ, ಅಪಘಾತ ಚಿಕಿತ್ಸಾ ವಿಭಾಗ, ಐಸಿಸಿಯು, ಐಸಿಯು ಮತ್ತು ಎನ್ಐಸಿ ಸೌಲಭ್ಯ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಒಳಗೊಂಡ 5 ಶಸ್ತ್ರಚಿಕಿತ್ಸಾ ಕೊಠಡಿಗಳು ಇವೆ. ಹೋಲ್ ಬಾಡಿ ಸ್ಪೈರಲ್ ಸಿಟಿ ಸ್ಕ್ಯಾನ್ ಕೇವಲ ಅರ್ಧ ಸೆಕೆಂಡ್ನಲ್ಲಿ. 2002ರಿಂದ ದಕ್ಷಿಣ ಕನ್ನಡದಲ್ಲೇ ಪ್ರಥಮವೆನಿಸಿದ ಮೂಳೆಗಳ ಖನಿಜ ಸಾಂದ್ರತೆ ಮಾಪನ ಯಂತ್ರವನ್ನು ಹೊಂದಿರುವ ಏಕೈಕ ಆಸ್ಪತ್ರೆ. ನುರಿತ ವೈದ್ಯರ ಸೇವೆಯೊಂದಿಗೆ ಇಂಟರ್ಲಾಕಿಂಗ್, ಆರ್ಥೋಸ್ಕೋಪಿಕ್, ಮಂಡಿ ಜೋಡಣೆ, ಸೂಪರ್ ಸ್ಪೆಷಾಲಿಟಿ, ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ತೋಶಿಬಾ ಕೋರ್ ವಿಷನ್ ಪ್ರೋ ಕಲರ್ ಡಾಪ್ಲರ್ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಪೌಂಡ್ ಗಾರ್ಡನ್, ಕದ್ರಿ, ಮಂಗಳೂರು. Be Devdas Ganapati Pai Enterprises. One stop for all your home decor. We have exclusive Teakwood Chula, Teakwood Pushpak Mandap, Balaji Idol, Ajanta Style Krishna Idol, Rosewood Ganesha Idols, Teakwood Jali Sofa Set, Rosewood Sofa Set, Rosewood Chula Set,
Puja room doors, Puja room doors in frame, brass gold idols, marble idols, showpieces, handicrafts, etc. Visit today. B. Devdas Ganapati Pai Enterprises near New Chitra Talkies, Dongarikeri, Mangalore. Mobile 9886725347 9945043788. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಮುಖ್ಯ ಕೇಂದ್ರಗಳಲ್ಲಿ 15 ಶಾಖೆಗಳನ್ನು ಹೊಂದಿರುವ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತಗತಿಯಲ್ಲಿ ವಾಹನ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ವ್ಯಾಪಾರ ಅಭಿವೃದ್ಧಿ ಸಾಲ, ಗೃಹ ನಿರ್ಮಾಣ, ರಿಪೇರಿ, ಫ್ಲಾಟ್ ಖರೀದಿಗಳಿಗೆ ಸಾಲ ನೀಡಲಾಗುವುದು. ಗ್ರಾಹಕರ ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿ ದರ. ನಮ್ಮ ಬ್ಯಾಂಕಿನ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣ ವರ್ಗಾವಣೆ, ನಗದು ಪಡೆಯಲು ಅವಕಾಶವಿರುತ್ತೆ. ಎನ್ಇಎಫ್ಟಿ, ಆರ್ಟಿಜಿಎಸ್, ಎಸ್ಎಂಎಸ್ ಅಲರ್ಟ್, ಸೇಫ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರುಪೇ ಡೆಬಿಟ್ ಕಾರ್ಡ್ ಸೌಲಭ್ಯವಿದೆ. ಬನ್ನಿ, ನಿಮ್ಮ ಅನುಕೂಲಕ್ಕಾಗಿ ನಮ್ಮ ಬ್ಯಾಂಕಿನ ಹತ್ತಿರದ ಶಾಖೆಗಳನ್ನು ಸಂದರ್ಶಿಸಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಆಡಳಿತ ಕಚೇರಿ, ಶ್ರೀ ಗುರುಕೃಪಾ ಶ್ರೀ ಗೋಕರ್ಣನಾಥ ದೇವಸ್ಥಾನ ರಸ್ತೆ, ಕುದ್ರೋಳಿ, ಮಂಗಳೂರು. ಫೋನ್ ನಂಬರ್ 2494-662 ಮತ್ತು 2494-691. Stunning. Amazing. Breathtaking. बस करो यार, इतना मस्का मारोगे? Not you, Cap. हम तो इस टीवी के बारे में बात कर रहे थे. क्या breathtaking पिक्चर और साउंड है. The secret behind why this is so fresh is the Liebherr Dual Cooling Technology's freshness lock. 2 separate cooling circuits keeps food fresh longer. Love food. Love Liebherr. Liebherr refrigerators. ವೆಲ್ಕಮ್ ಟು ಕುಡ್ಲಾ ವೆಜ್ ರೆಸ್ಟೋರೆಂಟ್. ತುಳುನಾಡ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳಿಗೆ ಹೆಸರಾದ ತಾಣ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಶೈಲಿಯ ಡಿಲಿಷಿಯಸ್ ಡಿಶ್. ವಿಶಾಲವಾದ ಆಸನದ ವ್ಯವಸ್ಥೆಯೊಂದಿಗೆ ಫ್ಯಾಮಿಲಿ ಫುಲ್ ಪ್ಯಾಕೇಜ್. ಇದೀಗ ಮತ್ತಷ್ಟು ಸುಂದರವಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದೆ ಕ್ವಾಲಿಟಿ ಕುಡ್ಲಾ ವೆಜ್ ರೆಸ್ಟೋರೆಂಟ್. ಬನ್ನಿ, ರುಚಿಕರ ಖಾದ್ಯಗಳನ್ನು ಸವಿಯಿರಿ. ಸಂಪರ್ಕಿಸಿ ಶರಾವತಿ ಬಿಲ್ಡಿಂಗ್, ಜ್ಯೋತಿ ಸರ್ಕಲ್, ಬಾಲ್ಮಟ್ ರೋಡ್, ಮ್ಯಾಂಗ್ಳೂರ್ 575001. ಫೋನ್ 0824-244-2355. ಅಡುಗೆಗೆ ಸ್ವಾದಿಷ್ಟ ರುಚಿ ನೀಡುವ ಲವೀನಾ ಮಸಾಲೆ. ಉಡುಪಿಯಲ್ಲಿ ಪ್ರಾರಂಭವಾದ ಪ್ರಪ್ರಥಮ ಮೀನಿನ ಮಸಾಲೆ ಇದೀಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ. ಲವೀನಾ ಫಿಶ್ ಕರಿ ಮಸಾಲ, ಫಿಶ್ ಫ್ರೈ ಮಸಾಲ, ಲವೀನಾ ಫಿಶ್ ಪುಳಿಮುಂಚಿ ಮಸಾಲ, ಚಿಕನ್ ಸುಕ್ಕ ಮಸಾಲ, ಲವೀನಾ ಫಿಶ್ ಕರಿ ಪೌಡರ್ ಮಸಾಲ, ಫಿಶ್ ಫ್ರೈ ಪೌಡರ್ ಮಸಾಲ, ಲವೀನಾ ಫಿಶ್ ಪುಳಿಮುಂಚಿ ಮಸಾಲ, ಚಿಕನ್ ಕರಿ ಮಸಾಲ, ಲವೀನಾ ಚಿಕನ್ ಕೋರಿ ರೊಟ್ಟಿ ಮಸಾಲ, ಚಿಕನ್ ಕಬಾಬ್ ಮಸಾಲ, ಪ್ರಾನ್ಸ್ ಸುಕ್ಕ ಮಸಾಲ, ಲವೀನಾ ವಿತ್ ಸಾಂಬಾರ್ ಮಸಾಲ. ಯಾವುದೇ ರಾಸಾಯನಿಕ ಕಲಬೆರಕೆಗಳಿಲ್ಲದೆ ಉತ್ಕೃಷ್ಟ ದರ್ಜೆಯ ಕರಾವಳಿ ಕರ್ನಾಟಕದ ಸೊಗಡಿನ ಪರಿಶುದ್ಧ ಮಸಾಲೆ ಲವೀನಾ ಮಸಾಲ. ಇನ್ ಉಡುಪಿ, ಪ್ಲೀಸ್ ವಿಸಿಟ್ ಲವೀನಾ ಮಸಾಲ, ಬಂದರ್ ರೋಡ್, ಮಲ್ಪೆ. ಕಾಂಟ್ಯಾಕ್ಟ್ 86181400100. And in Mangalore, State Bank, Bandar Road, opposite Badriya College, near Narayan Hotel. Free home delivery service available. Contact 9845-856-122. Services also available in Amazon and Flipkart. Lord's Tailoring Redefined Fashion Tailoring and Textile Showroom. ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೆರ್ವಾನಿ, ಕುರ್ತಾ,
ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ ಲಾರ್ಡ್ಸ್ ಟೈಲರ್, ದಿ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರೂಸ್ ಕಾಂಪ್ಲೆಕ್ಸ್, ಎಂಜಿ ರೋಡ್, ಮಂಗಳೂರು 3. ಫೋನ್ 0824249438, ಮೊಬೈಲ್ 9448070671. ವಿರಾಮದ ಬಳಿಕ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ತಾವೆಲ್ಲ ನೋಡ್ತಾ ಇದ್ದೀರಿ ಮಂಗಳೂರು ದಸರಾ ಶಾರದಾ ವಿಸರ್ಜನೆಯ ಒಂದು ಶುಭ ಗಳಿಗೆಯನ್ನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಬಹುನಿರೀಕ್ಷಿತವಾದಂತಹ ಶಾರದಾ ವಿಸರ್ಜನೆ ಕುದ್ರೋಳಿಯ ಶಿವಪುಷ್ಕರಣಿ ನಡೆಯಲಿಕ್ಕಿದೆ. ನಾವೆಲ್ಲ ಸಾಕ್ಷಿಯಾಗೋಣ. ನವದುರ್ಗಾ ಸಹಿತ ಶಾರದೆಯ ಆರಾಧನೆ, ಅಲ್ಲಿದ್ದ ವಿಗ್ರಹಗಳ ಸಂಖ್ಯೆ ಲೆಕ್ಕಾಚಾರ ಹೀಗೆ. ವಿಸರ್ಜನೆಯಾಗುವಂತಹ ವಿಗ್ರಹಗಳು: ನವದುರ್ಗೆಯರು 9, ಗಣಪತಿ ಮತ್ತು ಆದಿಶಕ್ತಿ 11, ಇನ್ನೊಂದು ಶಾರದೆ. ಒಟ್ಟು 12 ವಿಗ್ರಹಗಳ ಆರಾಧನೆಯಲ್ಲಿ ನಡೆದಿದೆ. ಈಗ 12ನೇಯದಾದಂತಹ ವಿಗ್ರಹ, ಅದು ಪ್ರಧಾನ ಶಾರದಾ ಮಾತೆಯ ವಿಗ್ರಹ. ಪುಷ್ಕರಣಿಯ ಬಳಿಯಲ್ಲಿ ಆಭರಣಗಳನ್ನು ಕಳಚುವ ಕೆಲಸ ಮುಗಿಸಿ ಇದೀಗ ದೋಣಿ ವಿಹಾರಕ್ಕಾಗಿ ಪ್ರತಿ ವರ್ಷ ಸೇವಾ ರೂಪದಲ್ಲಿಯೇ ಆ ಮಾತೆಗೆ ಬೇರೆ ಬೇರೆ ಆಭರಣಗಳು ಕೊಡ್ತಾ ಇದ್ದಾರೆ. ಕ್ಷೇತ್ರದ ಸೇವಾದಳದವರೇ ಒಂದೊಂದು ಆಭರಣವನ್ನು ಕೊಡ್ತಾ ಇರ್ತಾರೆ. ಈ ವರ್ಷ ಒಂದು ಕೊಟ್ಟಿದ್ದಾರೆ. ಈ ಎಲ್ಲ ಆಭರಣಗಳನ್ನು ತೆಗೆದಿರಿಸಿ ಆಮೇಲೆ ಆ ತಾಯಿಯನ್ನು ವಿಸರ್ಜನಾ ಇದು ಪ್ರದಕ್ಷಿಣೆಗೆ ಕೊಂಡು ಹೋಗುವಂಥದ್ದು, ಆ ಪ್ರಕ್ರಿಯೆ ಇದೀಗ ನಡೀತಾ ಇದೆ. ಒಂದು ಕಡೆ ರಾತ್ರಿಯ ಹೊತ್ತು, ರಾತ್ರಿಯಲ್ಲಿ ನಮಗೆ ಬಹಳ ಒಂದು ಕಣ್ಣು ಕೋರೈಸುವಂತಹ ವಿದ್ಯುತ್ತಿನ ಬೆಳಕು, ಅದರ ಜೊತೆಯಲ್ಲಿ ಕೆಳಗೆ ನೀರಿನಲ್ಲಿ ಅದು ಪ್ರತಿಫಲಿಸುವಂತಹ ಒಂದು ರೀತಿ, ಸುತ್ತಲೂ ಬಹಳ ಒಂದು ಸಂತೋಷದಿಂದ ಮತ್ತು ಒಂದು ಭಕ್ತಿಯ ಭಾವದಿಂದ ನೋಡ್ತಾ ಇರತಕ್ಕಂತಹ ಜನ, ಹೀಗೆ ಬೇರೆ ಬೇರೆ ರೀತಿಯ ಭಾವಗಳು ಒಂದೆಡೆ ಮಿಳಿತವಾಗಿ ಒಂದು ಧಾರ್ಮಿಕವಾದಂತಹ ವಾತಾವರಣ ಅಲ್ಲಿರುವುದನ್ನು ನಾವು ಕಾಣುತ್ತೇವೆ. ಎಲ್ಲರ ಮುಖದಲ್ಲಿಯೂ ಕೂಡ ಒಂದು ಭಕ್ತಿಯ ಭಾವ ಇದೆ. ಮತ್ತು ಆ ತಾಯಿಯನ್ನು ಕಳುಹಿಸಿಕೊಡಬೇಕಲ್ಲ ಎನ್ನುವಂಥ ಒಂದು ವಿಷಾದದ ಛಾಯೆ ಕೂಡ ಅದರ ಮರೆಯಲ್ಲಿ ನಮಗೆ ಗೋಚರಿಸ್ತಾ ಇದೆ ಅಂತ ಕಾಣ್ತಾ ಇದೆ. ಆದರೆ ಪ್ರತಿ ವರ್ಷ ನಡೆಯುವಂತಹ ಈ ಪ್ರಕ್ರಿಯೆ ಅದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಅದು ಇನ್ನೇನು ಹತ್ತಿರದಲ್ಲಿ ಇದೆ ಎನ್ನುವುದು ಒಂದು ಸಂಭ್ರಮದ ಕ್ಷಣ ಕೂಡ ಹೌದು. ಎಲ್ಲರ ಕೈಯಲ್ಲಿ ಮೊಬೈಲ್, ಬೇರೆ ಬೇರೆ ಕೋನಗಳಲ್ಲಿ ಅವರು ಭಾವಚಿತ್ರವನ್ನು ತೆಗೆಯುವಂಥದ್ದು ನಮಗೆ ಅನಿಸ್ತಿದೆ. ಸಣ್ಣ ತೆಪ್ಪದಲ್ಲಿ ಆ ಮಾತೆಯನ್ನು ಕೂತುಕೊಳ್ಳಿಸಿ ಈಗ ನಿಧಾನವಾಗಿ ಶಿವಪುಷ್ಕರಣಿಗೆ ಪ್ರದಕ್ಷಿಣೆ ಬರುವಂತಹ ಸನ್ನಿವೇಶ. ಸುತ್ತಮುತ್ತಲಿನ ಎಲ್ಲರೂ ಕೂಡ ಭಾವುಕರಾಗಿ ಭಕ್ತಿಯ ಪಾರವಶ್ಯದಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ವರ್ಣ ಸಂಯೋಜನೆ ಎಷ್ಟು ಚಂದ ಕಾಣ್ತಾ ಇದೆ. ವೀಣಾಪಾಣಿಯಾದಂತಹ ಶಾರದೆ, ಆಕೆ ನದಿ ದೇವತೆ ಕೂಡ ಹೌದು. ಸರಸ್ವತಿ ಎನ್ನುವಂಥ ಒಂದು ನದಿಯೇ ಇದೆ. ಸಾರಸ್ವತ ಸಮಾಜದವರು ಈ ಸರಸ್ವತಿ ನದಿಯ ತೀರದಿಂದಲೇ ತಮ್ಮ ಮೂಲವನ್ನು ಕಂಡುಕೊಂಡವರು ಎನ್ನುವಂಥ ಒಂದು ಐತಿಹ್ಯ ಕೂಡ ನಮಗಿದೆ. ಅಂತಹ ಸಾರಸ್ವತ ಲೋಕದ ಅಧಿಷ್ಠಾತ್ರಿ ದೇವತೆ ಮಹಾಸರಸ್ವತಿ. ನಮ್ಮ ದೇವಿ ಸಪ್ತಶತಿಯಲ್ಲಿ ಬರುವಂಥ 3 ಕಾಂಡಗಳು, ಮಹಾಕಾಳಿ ಕಾಂಡ, ಮಹಾಲಕ್ಷ್ಮಿ ಕಾಂಡ ಮತ್ತು ಮಹಾ ಸರಸ್ವತಿ ಕಾಂಡ. ನಿಜವಾಗಿ ಸರಸ್ವತಿ ಅಂತ ಹೇಳಿದರೆ ಶಾಂತ ಸ್ವರೂಪಿಣಿಯಾಗಿ ನಾವು ಆಕೆಯನ್ನು ಕಾಣುತ್ತೇವೆ. ಆದರೆ ಅದೇ ಸರಸ್ವತಿ ಕೌಶಿಕಿಯಾಗಿ ಕದಂಬವನದಲ್ಲಿ ಆಕೆ ಶಾಂಭವಿಯಾಗಿ
ಚಂಡಮುಂಡರನ್ನು ವಧಿಸ್ತಾಳೆ, ಧೂಮ್ರಾಕ್ಷರನ್ನು ವಧಿಸ್ತಾಳೆ, ಹಾಗೆ ಶುಂಭನಿಶುಂಭರನ್ನು ಕೂಡ ವಧಿಸ್ತಾಳೆ. ಹೆಚ್ಚಿನ ಸಂಖ್ಯೆಯ ರಾಕ್ಷಸರನ್ನು ವಧಿಸಿದಂಥ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಸರಸ್ವತಿ ಶಕ್ತಿ. ಹಾಗಾಗಿ ಆಕೆ ಕಾಳಿ ಆಗ್ತಾಳೆ, ಕಾತ್ಯಾಯಿನಿ ಆಗ್ತಾಳೆ, ರಕ್ತೇಶ್ವರಿ ಆಗ್ತಾಳೆ. ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಆಕೆ ಸಪ್ತಮಾತ್ರಿಕೆಯ ರೂಪವನ್ನು ಕೂಡ ಧಾರಣೆ ಮಾಡ್ತಾಳೆ. ಚಂಡಿಕೆ ಆಗ್ತಾಳೆ, ಚಾಮುಂಡಿ ಆಗ್ತಾಳೆ. ಇದೆಲ್ಲವೂ ಕೂಡ ನಮಗೆ ಮಹಾಸರಸ್ವತಿ ಕಾಂಡದಲ್ಲಿ ಕಾಣಿಸುವಂಥದ್ದು. ಹಾಗಾಗಿ ವಿಶೇಷವಾಗಿ ಅನುಗ್ರಹ, ಆಗ್ರಹ, ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆ, ಈ ಎರಡನ್ನೂ ಲೋಕಕ್ಕೆ ತೋರಿಸಿಕೊಟ್ಟವಳು ಸರಸ್ವತಿ ಶಾರದಾ ಮಾತೆ ಎನ್ನುವುದು ಬಹಳ ಸತ್ಯ. ಮಹಾಸರಸ್ವತಿ ಅಕ್ಷಮಾಲಾಂಕುಶಧರ ವೀಣಾ ಪುಸ್ತಕಧಾರಿಣಿ. ಅಕ್ಷಮಾಲೆ, ಅಂಕುಶ, ವೀಣೆ, ಪುಸ್ತಕ ಹಿಡಿದವಳು. ಇವಳು ಮಹಾವಿದ್ಯಾ, ಮಹಾವಾಣಿ, ಭಾರತಿ, ವಾಕ್, ಸರಸ್ವತಿ, ಆರ್ಯ, ಬ್ರಾಹ್ಮಿ, ಕಾಮಧೇನು, ವೇದಗರ್ಭ, ಈಶ್ವರಿ ಎನ್ನುವ ಹೆಸರು ಪಡೆದವಳು. ಸತ್ವಗುಣದ ಏಕಮಾತ್ರ ಆಶ್ರಯವಾಗಿದ್ದು ಪಾರ್ವತಿಯ ಶರೀರದಿಂದ ಪ್ರಕಟವಾದವಳು. ಶುಂಭಾಸುರನನ್ನು ಸಂಹಾರ ಮಾಡಿದವಳು ಅವಳೇ ಸಾಕ್ಷಾತ್ ಸರಸ್ವತಿ ಎಂದು ಕರೆಯಲ್ಪಟ್ಟಿದ್ದಾಳೆ. ನೀವು ಹೇಳಿದ ಹಾಗೆ ಸರಸ್ವತಿ ಕಾಂಡದಲ್ಲಿ ಸತ್ವಗುಣ ಏಕಮಾತ್ರ ಆಶ್ರಯವಾಗಿದ್ದು ಪಾರ್ವತಿಯ ಶರೀರದಿಂದ ಪ್ರಕಟವಾದವಳು ಕೌಶಿಕೆ. ಆ ಕೋಶ ಕೌಶಿಕೆ, ಅವಳೇ ಶುಂಭಾಸುರನನ್ನು ಸಂಹಾರ ಮಾಡಿದ ಮಹಾಸರಸ್ವತಿ. ಓಂಕಾರವೆಂಬ ಪಂಜರದಲ್ಲಿ ಗಿಳಿಯಂತಿರುವ, ಉಪನಿಷತ್ತುಗಳೆಂಬ ಉದ್ಯಾನವನದಲ್ಲಿ ಆಟವಾಡುತ್ತಿರುವ ಕೋಗಿಲೆಯಂತಿರುವ, ಆಗಮಗಳೆಂಬ ಅರಣ್ಯದಲ್ಲಿನ ನವಿಲಿನಂತಿರುವ ಶ್ರೇಷ್ಠಳಾದ ಗೌರಿಯನ್ನ ಹೃದಯದಲ್ಲಿ ಧ್ಯಾನಿಸ್ತೇನೆ. ಕರುಣೆಯನ್ನು ಸೂಸುತ್ತಿರುವ ವಿಶಾಲ ನೇತ್ರಗಳುಳ್ಳವಳು, ಶ್ರೀಗುರುವಿನ ರೂಪದಿಂದ ಅಭ್ಯುದಯದ ಮಾರ್ಗವನ್ನು ತೋರಿಸುತ್ತಿರುವವಳು, ಎಡೆಯದೆಯ ಮೇಲೆ ವೀಣೆಯನ್ನಿಟ್ಟುಕೊಂಡಿರುವ ವರದಾತೃವು ಸಂಗೀತ ಮಾತೆಯೂ ಆದ ಶಾರದೆಯನ್ನು ವಂದಿಸ್ತೇನೆ. ಹೀಗೆ ಶಾರದಾ ಸ್ತುತಿಯಲ್ಲಿ ಶ್ಯಾಮಲಾ ನವರತ್ನ ಮಾಲಿಕೆಯಲ್ಲಿ ಹೇಳಿದ್ದಾರೆ. ಕೃಷ್ಣವರ್ಣದ ಸುಕುಮಾರಿಯು ಸೌಂದರ್ಯ ಆನಂದಗಳೆಂಬ ಸಂಪತ್ತಿನಿಂದ ಪ್ರಕಾಶಿಸುತ್ತಿರುವವಳು, ತಾರುಣ್ಯ ಕಾರುಣ್ಯದಿಂದ ತುಂಬಿರುವವಳು, ಮದಜಲವೆಂಬ ಅಲೆಯಿಂದ ತೊಯ್ದ ಕಣ್ಣುಳ್ಳವಳು ಆದ ದೇವಿಯನ್ನು ನಮಸ್ಕರಿಸ್ತೇನೆ. ಹೇ ತಾಯಿ, ಉಗುರುಗಳ ತುದಿಯಿಂದ ನುಡಿಸಲ್ಪಡುವ ಆ ವೀಣೆಯ ನಾದದ ರಸವನ್ನು ಆಸ್ವಾದಿಸುತ್ತಾ ಹೊಸ ಹೊಸ ಉಲ್ಲಾಸವನ್ನು ವ್ಯಕ್ತಪಡಿಸುತ್ತಿರುವ ಮುತ್ತಿನ ಕರ್ಣಕುಂಡಲವನ್ನು ಧರಿಸಿ ಮೋಹಗೊಳಿಸುವ ಮಂದಹಾಸವನ್ನುಳ್ಳ ನಿನ್ನ ಮುಖವು ನನ್ನನ್ನು ಆನಂದಗೊಳಿಸಲಿ. ಏನನ್ನು ನುಡಿಸಿದರೂ ಸಪ್ತಸ್ವರದಲ್ಲೇ, ಅಂದರೆ ಸರಿ ಗಾಮ ಪಾದ ನಿ ಕೊನೆಗೊಳ್ಳುವ ಸುಂದರವಾದ ತನ್ನ ಕೈಯನ್ನು ವೀಣೆಯ ಮೇಲೆ ಇಟ್ಟುಕೊಂಡಿರುವ ಶಾಂತ ಸ್ವಭಾವಳು, ಮೃದುಹೃದಯಳು ಆದ ಎದೆಭಾರದಿಂದ ದಣಿದಿರುವ ಆ ಶಿವವಲ್ಲಭೆಯನ್ನು ನಮಸ್ಕರಿಸ್ತೇನೆ. ರತ್ನದ ವೈಖರಿಯಂತೆ ವಿಚಿತ್ರವರ್ಣದ ಅಂಗಗಳನ್ನುಳ್ಳ ಸಿದ್ಧಶ್ರೇಷ್ಠಳಾದ ಯೌವನ ಎಂಬ ವನದಲ್ಲಿ ಹೆಣ್ಣು ಜಿಂಕೆಯಂತಿರುವ, ಸಂಗೀತವೆಂಬ ಕಮಲದ ಮಧುವನ್ನು ಕುಡಿಯುತ್ತಿರುವ ಜೇನಿನಂತಿರುವ ಮಾತಂಗಿಯನ್ನು ನಮಸ್ಕರಿಸುತ್ತೇನೆ. ವೀಣಾಧ್ವನಿಯಲ್ಲಿ ಅನುರಕ್ತವಾಗಿರುವ, ಅತ್ಯಂತ ಆನಂದವೆಂಬ ಮಾಧುರ್ಯಕ್ಕೆ ಭೃಂಗದಂತಿರುವ, ಕರುಣೆ ಎಂಬ ಪ್ರವಾಹಕ್ಕೆ ಅಲೆಯಂತಿರುವ ಮಾತಂಗ ಕನ್ಯೆಯ ಕಡೆಗಣ್ಣೋಟವನ್ನು ಉಪಾಸಿಸುತ್ತೇನೆ. ಸಾಹಿತ್ಯ, ಸಂಗೀತ, ಕಲೆಗಳಿಗೆ ಅಧಿಷ್ಠಾತ್ರಿ ದೇವತೆ ಯಾರು ಅಂತ ಕೇಳಿದರೆ ಅದು ವಿದ್ಯಾನಿಧಿಯಾದಂಥ ಶಾರದೆ. ಶರತ್ ಅಂತ ಹೇಳಿದರೆ ಬೆಳಕು ಅಂತ ಹೇಳ್ತಾರೆ. ಬೆಳಕು ಜ್ಞಾನದ ಸಂಕೇತ. ಹಾಗಾಗಿ ಜ್ಞಾನವನ್ನು ಕೊಡುವಂತಹ ಜ್ಞಾನದಾತೆ ಆ ತಾಯಿ. ಬ್ರಹ್ಮನ ರಾಣಿ, ವಾಣಿ, ಫಣಿವೇಣಿ, ಕಲ್ಯಾಣಿ ಅಂತ ನಾವು ಅವಳನ್ನು ಕೊಂಡಾಡುತ್ತೇವೆ. ಸರಸ್ವತಿಯ ಅನುಗ್ರಹ ಇಲ್ಲದೇ ಇದ್ದರೆ ಯಾವನೂ ಕೂಡ ಒಂದು ವಿದ್ಯೆಯ ಅಕ್ಷರಾರ್ಥದಲ್ಲಿ ಕೂಡ ಹೊಂದಾಗಲಿಕ್ಕೆ ಸಾಧ್ಯ ಇಲ್ಲ. ಕವಿ ಕಾಳಿದಾಸನ ಮೂಲಕ್ಕೆ ನಾವು ಹೋದರೆ ಒಬ್ಬ ಬರೇ ಕುರುಬನಾಗಿದ್ದವ, ಆ ತಾಯಿ ಬೀಜಾಕ್ಷರವನ್ನು ಆಕೆಯ ನಾಲಿಗೆಯಲ್ಲಿ ಬರೆದ ತಕ್ಷಣದಲ್ಲಿ ಮಹಾಕವಿಯಾಗಿ ಅವ ಮಾರ್ಪಟ್ಟದ್ದನ್ನು ನಾವು ನೋಡ್ತೇವೆ. ಇದು ಕಲಿಯುಗದಲ್ಲೇ ನಡೆದಂಥ ಕಥೆ ಆದದ್ದರಿಂದ ವಿಶೇಷವಾದದ್ದು ಅಂತ ನಾವು ನಂಬಲೇಬೇಕು. ಸಂಗೀತ ಮತ್ತು ಸಾಹಿತ್ಯ ಇದು ಸರಸ್ವತಿ ಮಾತೆ ಅಂದರೆ ಶಾರದೆಯ
ಎರಡು ಕಣ್ಣುಗಳು ಇದ್ದ ಹಾಗೆ. ಸಂಗೀತ ಮತ್ತು ಸಾಹಿತ್ಯ ಕಲೆಗಳನ್ನು ಅರಿಯದವನು ಬಾಲಕೊಂಬುಗಳಿಲ್ಲದ ಪಶುವಿಗೆ ಸಮಾನ. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಹುಚ್ಚ ವಿಷಾಣಹೀನ ಎನ್ನುವ ಸುದ್ದಿಯುಂಟು. ಅನೇಕ ತಪಸ್ವಿಗಳು ಋಷಿಗಳು ಶಾರದಾನುಗ್ರಹದಿಂದ ದೊಡ್ಡ ದೊಡ್ಡ ಮಹಾಕಾವ್ಯಗಳ ರಚನೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಒಬ್ಬ ರೂಕ್ಷ ಎನ್ನುವಂತಹ ಬೇಡನಾಗಿದ್ದವ ಶ್ರೇಷ್ಠ ತಪಸ್ವಿಯಾಗಿ ಮಹಾಕವಿ ವಾಲ್ಮೀಕಿ ಅಂತ ಅನಿಸಿಕೊಂಡಿರುವಂಥದ್ದು. ಸರಸ್ವತಿ ಅನುಗ್ರಹದಿಂದ ರಾಮಾಯಣ ಮಹಾಕಾವ್ಯವನ್ನು ಆತ ಬರೆದಿರುವಂಥದ್ದು. ಸಂಸ್ಕೃತದಲ್ಲಿ ಮೊದಲಿಗೆ ಕಾವ್ಯವನ್ನು ಬರೆದು ಆತ ಆದಿಕವಿ ಎನಿಸಿಕೊಂಡಿರುವಂಥದ್ದು. ಕುಶಲವರೆಂಬ ತನ್ನ ಶಿಷ್ಯರಿಗೆ ರಾಮಾಯಣ ಹಾಡುವುದನ್ನು ಕಲಿಸಿದ್ದು, ಆಮೇಲೆ ನೃತ್ಯವನ್ನು ಕೂಡ ಕಲಿಸಿದ್ದಾನೆ ಅಂತ ರಾಮಾಯಣದಲ್ಲಿ ಉಂಟು. ಅಂತಹ ಮಹಾಕವಿ ವಾಲ್ಮೀಕಿಯ ಒಂದು ಜೀವನದ ನಿರ್ದೇಶಕಿ ಯಾರು ಅಂತ ಕೇಳಿದರೆ ಅದು ಭವತಾರಿಣಿಯಾದಂಥ ಶಾರದಾಂಬೆ. ಭಾರತೀ ದೇವಿ ಅಂತ ಆಕೆಯನ್ನು ನಾವು ಕರೀತೇವೆ. ಕವಿತಾಶಕ್ತಿಯಾಗಿ ಆಕೆ ಅವತರಿಸಿದವಳು. ವ್ಯಾಸ, ಕಾಳಿದಾಸನೇ ಮೊದಲಾದ ಲಕ್ಷಾಂತರ ಕವಿಗಳು ನಾನಾ ಭಾಷೆಗಳಲ್ಲಿ ಕಾವ್ಯಗಳನ್ನು ಬರೆದಿದ್ದಾರೆ. ಎಲ್ಲ ಲೋಕದಲ್ಲೂ ಕೂಡ ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಈ ಕಲೆಗಳು ಅಭಿವೃದ್ಧಿಯಾದವು. ಇದೆಲ್ಲವೂ ಕೂಡ ಶಾರದಾನುಗ್ರಹದಿಂದ, ಸರಸ್ವತಿಯ ಕಟಾಕ್ಷದಿಂದಲೇ ಆಗಿರುವಂಥದ್ದು. ವಾಣಿ ಕಲ್ಯಾಣಿ ಬ್ರಹ್ಮನ ರಾಣಿ ಭುಜಗವೇಣಿ, ವೀಣಾಧರ ವಾಣಿ ಚೋಣಿ ಕರ್ತನ ರಾಣಿ, ಸುಗುಣ ಮಣಿಶ್ರೇಣಿ ನಿತ್ಯ ಕಲ್ಯಾಣಿ. ಕೊರಳ ಮುತ್ತಿನ ಹಾರ ಪದಕ, ಕಿರು ಬೆರಳ ಮುದ್ರಿಕೆ ವರ ಕತ್ತುರಿ ತಿಲಕ, ಬಾಲೆ ಭಾಗ್ಯ ವಿಶಾಲೆ ವರಸುಮ ಮಾಲೆ ಗಾನ ವಿಲೋಲೆ. ವಿಧಿಸತಿ ಸುವ್ರತಿ ಶ್ರೀಮತಿ ಭಾರತಿ ಸರಸ್ವತಿ, ಭಗವತಿ ಗುಣವತಿ ಸುಗತಿ ಸದ್ಧೃತಿ, ವಿಧಾತ್ರಿ ಭಾರತಿ ಭಾಗ್ಯವತಿ ಜಯತಿ. ಅಜನ ಪಟ್ಟದ ರಾಣಿ ಭುಜಗ ಸದೃಶ ವೇಣಿ, ಭಜಕರ ಚಿಂತಾಮಣಿ ಕೀರವಾಣಿ, ನಾದಸ್ವರೂಪಿಣಿ ವೇದಾಂತ ತರಂಗಿಣಿ ಸಾಧ್ವಿ ಕಲ್ಯಾಣಿ. ಅಕ್ಷರ ಸುಖ ಭಾಷೆ ಆಶ್ರಿತ ಜನಪೋಷೆ, ಲಕ್ಷ್ಮೀನಾರಾಯಣನ ಸೊಸೆ ಸುವಿಲಾಸೆ. ಈ ಲಕ್ಷ್ಮೀನಾರಾಯಣನ ಸೊಸೆ ಹೀಗೆಂದು ಕರೀಲಿಕ್ಕೆ ಕಾರಣ ಈಕೆ ಬ್ರಹ್ಮನ ಮಡದಿಯಾದಂತಹ ಶಾರದೆಯಾದ ಕಾರಣ. ಬ್ರಹ್ಮನ ವಿಷ್ಣುವಿನ ನಾಭೀಕಮಲದ ಹುಟ್ಟಿದವ ಬ್ರಹ್ಮ, ಹಾಗಾಗಿ ವಿಷ್ಣುವಿನ ಮಗ ಅಂತ ನಾವು ಹೇಳುವುದು. ಹಾಗಾಗಿ ಮಗನ ಹೆಂಡತಿ ಅಂತ. ಲಕ್ಷ್ಮೀನಾರಾಯಣನ ಸೊಸೆ ಸುವಿಲಾಸೆ, ಆಕೆ ಅಕ್ಷರ ಸುಖ ಭಾಷೆ ಆಶ್ರಿತ ಜನಪೋಷೆಯಾಗಿದ್ದಾಳೆ. ಮೂರು ಮೂರ್ತಿಗಳು ಆರಂಭದಲ್ಲಿ ಬೇರೆ ಬೇರೆಯಾಗಿ ಹುಟ್ಟಿಕೊಂಡವರು, ಆಮೇಲೆ ಅವರ ಸಂಬಂಧವನ್ನು ಬೆಸೆದವಳು ಕೂಡ ಆ ದೇವಿ ನೋಡಿ. ಪಾರ್ವತಿ ವಿಷ್ಣುವಿಗೆ ತಂಗಿ, ಈಶ್ವರನ ಹೆಂಡತಿ, ಹಾಗಾಗಿ ಅವರು ಭಾವಭಾವಂದಿರು. ಅದೇ ರೀತಿ ಬ್ರಹ್ಮ ವಿಷ್ಣುವಿನ ನಾಭೀಕಮಲದಲ್ಲಿ ಹುಟ್ಟಿದ್ದರಿಂದ ವಿಷ್ಣುವಿಗೆ ಮಗ ಬ್ರಹ್ಮ. ಈ ಸಂಬಂಧಗಳು ಆಮೇಲೆ ನೋಡಿ, ಮೊದಲು ರಾಜಸ ಗುಣದಿಂದ ಅವರು ಸ್ಪರ್ಧಿಗಳಾಗಿದ್ದವರು, ಆಮೇಲೆ ಅವರು ಹೇಗೆ ಒಂದಾಗಿ ಜಗತ್ತಿಗೆ ಒಂದು ಅನುಗ್ರಹದ ದೃಷ್ಟಿಯನ್ನು ಬೀರಿದ್ದಾರೆ ಎನ್ನುವುದಕ್ಕೂ ಕೂಡ ಆ ತಾಯಿಯ ಒಂದು ಅನುಗ್ರಹವೇ ಕಾರಣ. ಮೂಲ ಮಾತೃಕೆಯಾಗಿ ಆದಿಶಕ್ತಿಯಾಗಿ ಆಕೆ ಅವರನ್ನೆಲ್ಲ ರಕ್ಷಣೆ ಮಾಡಿದವರು. ಹಾಗಾಗಿ ತಾಯಿಯಾಗಿ, ಪತ್ನಿಯಾಗಿ, ಶಕ್ತಿಯಾಗಿ ಎಲ್ಲ ರೀತಿಯಿಂದಲೂ ಕೂಡ ಇಡೀ ದೇವಾ ಬಳಗಕ್ಕೂ ಕೂಡ, ದೇವಾನುದೇವತೆಗಳಿಗೂ ಕೂಡ ಒಂದು ತಾಯಿಯ ಸ್ಥಾನದಲ್ಲಿರತಕ್ಕಂಥವಳು. ಅದೇ ಯಾದೇವಿ ಸರ್ವಭೂತೇಶ್ ಮಾತೃರೂಪೇಣ ಸಂಚಿತ ಎನ್ನುವಂಥದ್ದು ಬಹಳ ಸತ್ಯ. ಅದು ಶ್ರೀ ಸರಸ್ವತಿಯ ದ್ವಾದಶ ನಾಮಗಳು ಅಂದರೆ 12 ಹೆಸರುಗಳು, ಅದು ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಒಂದು 4 ಪುರಾಣಗಳಲ್ಲಿ ಪ್ರತ್ಯೇಕವಾಗಿ ಈ ರೀತಿಯಾಗಿ ಅವಳ ನಾಮಗಳನ್ನು ಕಾಣಬಹುದು. ಸರಸ್ವತಿ, ಚಂಡಿಕಾ, ಅಂಬಿಕಾ, ವೇದಮೂರ್ತಿ, ಕಾಲರಾತ್ರಿ, ಜಗನ್ಮಾತಾ, ಶಿವದೂತಿ, ಕ್ಷೇಮಂಕರಿ, ಶಿವದಾಯಿನಿ, ಶತಾಕ್ಷಿ, ಮಹಾದೇವಿ, ಇಂದ್ರಾಣಿ. ಅದನ್ನೇ ಸರಸ್ವತಿ, ವಿಶಾಲಾಕ್ಷಿ, ಕಿರೀಟಿನಿ, ವಿಶ್ವತೋಮುಖಿ, ಪದ್ಮಹಸ್ತ,
ಚಿತ್ರಾಭೂಷಣ, ಸತ್ಯವಾಣಿ, ವಸುಂಧರಾ, ತ್ರಿಸಂಧ್ಯಾ, ತ್ರಿಕಾಲಜ್ಞ, ತ್ರಿಮೂರ್ತಿ, ಮನೋಹರ ಅಂತ ಹೇಳ್ತಾರೆ. ಸರಸ್ವತಿಯ ದ್ವಾದಶ ನಾಮಗಳು ವಾಕ್, ವಾಣಿ, ಭಾರತಿ, ಬ್ರಾಹ್ಮಿ, ಭಾಷಾ, ಧೀ, ಶಾರದಾ, ಶುಭಾ, ಸರಸ್ವತಿ, ಕಾಮದುಃಖ, ವೇದಗರ್ಭ, ಅಕ್ಷರಾತ್ಮಿಕ. ಇನ್ನೊಂದು ರೀತಿಯಲ್ಲಿ ಕೂಡ ಈ ದ್ವಾದಶ ನಾಮಗಳನ್ನು ಹೇಳ್ತಾರೆ. ಭಾರತಿ, ಸರಸ್ವತಿ, ಶಾರದಾದೇವಿ, ಹಂಸವಾಹಿನಿ, ಜಗತಿ, ವಾಣೀಶ್ವರಿ, ಕೌಮಾರಿ, ಬ್ರಹ್ಮಚಾರಿಣಿ, ಬುದ್ಧಿದಾತ್ರಿ, ಹಂಸವಾಹಿನಿ, ಕ್ಷುದ್ರಘಂಟ, ಭುವನೇಶ್ವರಿ. ಈ ಶಿವದೂತಿ ಎನ್ನುವ ಹೆಸರು ಸರಸ್ವತಿಯ ದ್ವಾದಶ ನಾಮಗಳಲ್ಲಿ ಸೇರಿದೆ. ಹೌದು. ಆ ಶಿವದೂತಿ ಎನ್ನುವ ಹೆಸರು ಪಾರ್ವತಿಗೂ ಕೂಡ ಅನ್ವಯ ಆಗ್ತದೆ. ಈ ನವದುರ್ಗ ಇದರಲ್ಲಿ ಆ ಶಿವದೂತಿ ಇದ್ದು ಕೂಡ ಒಂದು, ನಾನು ಒಂದ್ಸಲ ಪುತ್ತೂರಿಗೆ ಹೋಗುವ ನೋಡಿದೆ, ಅಲ್ಲಿ ಈ ನವದುರ್ಗದಲ್ಲಿ ಶಿವದೂತಿಯನ್ನು ಸೇರಿಸಿದ್ದಾರೆ. ಈ ಶಿವದೂತಿ ಎನ್ನುವ ಹೆಸರು ಬರಲಿಕ್ಕೆ ಕಾರಣ, ಆ ದೇವಿ ಕದಂಬವನದಲ್ಲಿ ತ್ರಿಪುರ ಸುಂದರಿಯಾಗಿ ಚಂಡಮುಂಡರನ್ನು ಆಕರ್ಷಣೆ ಮಾಡ್ತಾಳೆ. ಮತ್ತು ಚಂಡಮುಂಡರು ಶುಂಭರಿಗೆ ವಿಚಾರವನ್ನು ಹೇಳ್ತಾರೆ. ಶುಂಭ ಯುದ್ಧಕ್ಕೆ ಅಣಿಯಾಗ್ತಾನೆ. ಆ ಸಂದರ್ಭದಲ್ಲಿ ಶುಂಭನ ಬಳಿಗೆ ಶಿವನನ್ನು ದೂತನನ್ನಾಗಿ ಈಕೆ ಕಳಿಸ್ತಾಳೆ, ಶುಂಭನಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ. ಆಗ ಶಿವನನ್ನೇ ದೂತನನ್ನಾಗಿ ಪಡೆದವಳು ಶಿವದೂತಿ ಎನ್ನುವಂತಹ ಹೆಸರು ಈಚೆಗೆ ಬಂದಿದೆ. ಇದು ದೇವಿ ಭಾಗವತದಲ್ಲಿರುವಂತಹ ಕಥೆ. ಈಗ ನೋಡಿ, ಬಹಳ ಸುಂದರವಾದಂತಹ ದೃಶ್ಯ ಇದು. ಈರುಳು ಬೆಳಕಿನ ಒಂದು ಆಟ ನೀರಿನ ಇದರಲ್ಲಿ ಹೇಗೆ ಪ್ರತಿಫಲಿಸ್ತಾ ಇದೆ, ಅದರ ಹಿನ್ನೆಲೆಯನ್ನು ಇಟ್ಟುಕೊಂಡು ಆ ಶಾರದೆ ತೆಪ್ಪದಲ್ಲಿ ಆಸೀನರಾಗಿರುವಂಥದ್ದು. ಇಡೀ ಒಂದು ಆ ನದೀ ದೇವತೆ ಆಕೆ ಎನ್ನುವುದನ್ನು ಚಿತ್ರಿಸುವಂಥ ಒಂದು ದೃಶ್ಯ ಇದು. ಪದ್ಮರಾಜ್ ಅವರು ಅವರಲ್ಲಿ ಕೇಳಿತ್ತು, ಎಷ್ಟು ಗಂಟೆಗೆ ಈ ಸಲದ ಜಳಕ ಆಗಬಹುದು? 2 ಗಂಟೆ ಆಗಬಹುದು ಅಂತ ಹೇಳಿದ್ರು. ಹೌದು. ಈಗ 1 ಗಂಟೆ. ಇನ್ನು ಆಭರಣಗಳನ್ನೆಲ್ಲ ಕಳಚಿ ವಿಗ್ರಹದ ವಿಸರ್ಜನೆ ಆಗುವಾಗ ಇನ್ನು ಅರ್ಧ ಗಂಟೆ ಇದೆ ಇನ್ನು. ಹೋಗ್ತದೆ. ಹಾಗೂ ಹತ್ರ ಅವರು ಹೇಳಿದ ಸಮಯ ಆಗ್ತದೆ. ಹಾಗಂತ ನೋಡ್ತಾ ಇರುವಂಥ ವೀಕ್ಷಕರು ಇನ್ನೂ ಎಷ್ಟು ಹೊತ್ತು ಆಗ್ತದೋ ಅಂತ ಏನು ತಿಳಿಬೇಡಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಖಂಡಿತ ಆಗ್ತದೆ. ಹೇಗೋ ಇಷ್ಟು ಹೊತ್ತು ಕೂತಿದ್ದೀರಿ, ಕೊನೆಯ ಈ ಒಂದು ವಿಸರ್ಜನೆಯನ್ನು ನೋಡಿ ಆ ಮೂಲಕ ಅದರ ಪುಣ್ಯ ನಿಮಗೆ ಬರುವ ಹಾಗೆ ಆಗಲಿ ಅಂತ ನಾವೆಲ್ಲ ಆಶಿಸ್ತೇವೆ. ಅಲ್ಲ, ಈ ಸಲದ ವೀಕ್ಷಕರು ಯಾವಾಗ ಒಮ್ಮೆ ಮುಗಿಯಲಿಲ್ಲ ಅಂತ ಹೇಳಿ ಕಾಯುವವರಲ್ಲ ಅಲ್ಲ. ಈ ಸಲ ಇಷ್ಟು ಬೇಗ ಮುಗಿಯಿತಲ್ಲ ಅಂತ ಬೇಸರ ಪಡುವವರೇ ಆಗಿದ್ದಾರೆ. ಇಷ್ಟಾದರೂ ಈ ಸನ್ನಿವೇಶದಲ್ಲಿ ಆಗ್ತದೆ ಅಂತ ನಾವೆಲ್ಲ ಭಾವಿಸಿರಲಿಲ್ಲ. ಬಹುಶಃ ಏನು ಮಹಾಮಾರಿ ಜಗತ್ತಿಗೆ ಬಂದಿದೆಯೋ ಅದು ನಿಧಾನವಾಗಿ ಹೋಗುವ ಒಂದು ಲಕ್ಷಣ ಈ ನವರಾತ್ರಿಯ ಒಂದು ವೈಶಿಷ್ಟ್ಯದಿಂದ ಅಂತ ಒಂದು ರೀತಿಯ ಭಾವನೆ ಬರ್ತದೆ ನಮಗೆ. ಅದು ಸತ್ಯ ಆಗಲಿ ಅಂತ ನಾವೆಲ್ಲ ಆಶಿಸೋಣ. ದಸರಾ ಸಂದರ್ಭದಲ್ಲಿ ಕುದ್ರೋಳಿ ಕ್ಷೇತ್ರದಲ್ಲಿ ನಿತ್ಯ ಅನ್ನದಾನ ಆಗುವಂತಹ ಕ್ಷೇತ್ರ ಅದು. ಹೌದು. ದಸರಾ ಸಂದರ್ಭದಲ್ಲಿ ವಿಶೇಷವಾಗಿ ಅನ್ನದಾನ ಸೇವಾರ್ಥಿಗಳೇ ಇದ್ದಾರೆ ಅಲ್ಲಿ ನಡೆಸುವವರು. ಆದರೆ ಈ ಸಲ ಅದಕ್ಕೆ ಅವಕಾಶ ಇರಲಿಲ್ಲ ಅನ್ನದಾನ ಮಾಡಲಿಕ್ಕೆ. ಹೌದು. ಅದಕ್ಕೆ ಅಂದ್ರೆ ಅಲ್ಲಿ ಊಟ ಮಾಡುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಷ್ಟ, ಅಲ್ಲಿ ಸಂತರ್ಪಣೆ ಮಾಡಲಿಕ್ಕೆ. ಅದಕ್ಕಾಗಿ ಈ ಸಲ ಆ ಪ್ರಸಾದವನ್ನು ಪೊಟ್ಟಣದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಕ್ಷೇತ್ರದವರು ಮಾಡಿದ್ರು. ಅದು ಕೂಡ 1000 ಗಟ್ಟಲೆ ಅದನ್ನು ಪ್ರಸಾದ ಸ್ವೀಕರಿಸಿಕೊಂಡು ಹೋಗಿದ್ದಾರೆ. ಅಲ್ಲಿ ಬಂದವರಿಗೆ ಮಾತ್ರ ಅಲ್ಲ, ಬಂದವರು ನಮ್ಮ ಮನೆಯಲ್ಲಿ ಇದ್ದವರಿಗೆ ಕೊಡಿ ಅಂತ ಕೇಳಿದ್ರೆ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಅನ್ನಪೂರ್ಣೆಯ ಕ್ಷೇತ್ರದಲ್ಲಿ ಅನ್ನ ಪ್ರಸಾದದ ಒಂದು ದಾನ ಪ್ರಕ್ರಿಯೆ ಅದು ಆ ರೂಪದಲ್ಲಾದರೂ ನಡೆದದ್ದು ಬಹಳ ಸಂತೋಷದ ಸಂಗತಿ ನಮಗೆ. ಒಂದು ಅರ್ಥದಲ್ಲಿ ಒಂದು ಸಂಯಮದಲ್ಲಿ ಕೂಡ ನಮಗೆ ಸ್ವಯಂ ಶಿಸ್ತಿನಿಂದ ಇಂತಹ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಂಥ ಒಂದು ಕ್ಷೇತ್ರ ಕುದ್ರೋಳಿ ಅಂತ ಹೇಳ್ಬೋದು. ಈ ಕುದ್ರೋಳಿಯ ಸ್ವಯಂ ಸೇವಕರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾವು ಹೆಚ್ಚಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ
ಈ ಸ್ವಯಂ ಸೇವಕರಾದವರು ಅಲ್ಲಿ ಬರುವಂತಹ ಭಕ್ತರನ್ನು ಗಟ್ಟಿ ಸ್ವರದಲ್ಲಿ ಅವರಿಗೆ ನಿರ್ದೇಶನ ಕೊಡುವ ವ್ಯವಸ್ಥೆಯನ್ನು ಕಾಣ್ತೇವೆ. ಆದರೆ ಕುದ್ರೋಳಿ ಕ್ಷೇತ್ರದಲ್ಲಿ ಸ್ವಯಂ ಸೇವಕರು ಮೌನವಾಗಿದ್ದುಕೊಂಡು ಅವರ ಕರ್ತವ್ಯವನ್ನು ನಿರ್ವಹಿಸುವ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಆದೇಶ ಸೂಚನೆ ಕೊಡ್ಬೇಕಂತಿಲ್ಲ, ಏನ್ ಮಾಡ್ಬೇಕು ಅಂತ ಅವರಿಗೆ ಮೊದಲೇ ಗೊತ್ತಿರ್ತದೆ, ಭಕ್ತರಿಗೆ ಗೊತ್ತಿರ್ತದೆ. ಹೌದೌದು. ಅಲ್ಲಿ ಅವರಿಗೆ ಕೇವಲ ನಿರ್ದೇಶನವನ್ನು ಕೊಟ್ಟರೆ ಸಾಕು. ಸ್ವಯಂ ಸೇವಕರ ಸದ್ದುಗದ್ದಲವೇ ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಉಳಿದ ಮಂಗಳವಾದ್ಯಗಳ ರವಗಿಂತ ಹೆಚ್ಚಾಗಿ ಅಲ್ಲಿ ಕೇಳಿಸ್ತದೆ ಯಾವಾಗ. ಹೌದು, ಬಂದವರಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಆಗುವಂತಹ ಒಂದು ಸ್ಥಿತಿ. ಹೌದು. ಮತ್ತೆ ಸ್ವಯಂ ಸೇವಕರೆಲ್ಲ ಉಗ್ರ ಸ್ವರೂಪಿಗಳೇ ಆಗಿರ್ತಾರೆ. ಅಲ್ಲಿ ಅವರು ಯಾರಾದ್ರೂ ಬಂದಂತಹ ಭಕ್ತರು ಅಲ್ಲಿ ಸರಿಯಾಗಿ ಪಾಲನೆ ಮಾಡದೇ ಇದ್ರೆ ಅಲ್ಲಿಯ ಕ್ರಮಗಳನ್ನು ಜೋರು ಮಾಡುವುದು, ಇವರು ಜೋರು ಮಾಡುವಂತಹದ್ದು. ಆದ್ರೆ ಇಲ್ಲಿ ಅಂತಹ ಯಾವುದೇ ಸ್ವಯಂ ಸೇವಕರನ್ನು ನಾವು ಕಾಣುವುದಿಲ್ಲ. ಅವರೆಲ್ಲ ಸಾತ್ವಿಕ ಸ್ವರೂಪದಲ್ಲಿದ್ದುಕೊಂಡು ಸೇವೆ ಮಾಡುವಂತಹ ಒಂದು ವೈಖರಿ, ಆ ಕ್ರಮ ನಿಜವಾಗಿಯೂ ಶ್ಲಾಘನೀಯ. ಹೌದು, ತಾಯಿಯ ಒಂದು ಹತ್ತಿರದ ಆ ಮುಖಮುದ್ರೆಯನ್ನು ನಾವು ನೋಡಿದಾಗ ನಿಜವಾದ ಒಂದು ಭಕ್ತಿ ಪಾರವಶ್ಯ ನಮಗೆ ಖಂಡಿತ ಉಂಟಾಗ್ತದೆ. ಆ ಒಂದು ಕಳೆ ಬಂದಿದೆ ಈಗ 10 ದಿವಸಗಳ ಈ ಪೂಜೆಯಿಂದ. ಆ ಒಂದು ದೈವಿಕವಾದಂಥ ಕಳೆ ತಾನಾಗಿ ಬಂದಿದೆ ಆ ಬಿಂಬದಲ್ಲಿ. ಅದು ಬರೀ ಬಿಂಬ ಅಂತ ಕಾಣುವುದಿಲ್ಲ, ಸಾಕ್ಷಾತ್ ಶಾರದಾ ಮಾತೆಯೇ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ ಎನ್ನುವಂಥ ಭಾವ ಬರುವ ರೀತಿಯಲ್ಲಿ ಇದೆ ನೋಡಿ. ಆಕೆಯ ಹಣೆಯ ಆ ಅರ್ಧ ಚಂದ್ರನ ಒಂದು ತಿಲಕ, ಆಕೆಯ ಮಲ್ಲಿಗೆಯ ಆ ಜಲ್ಲಿಯ ಸೊಗಸು, ಅವಳ ಆಭರಣದ ಸೊಗಸು ನೋಡಿ. ಆ ವೀಣೆಯ ಮೇಲೆ ಇಟ್ಟ ಬೆರಳು ಅವಳೇ ವೀಣೆಯನ್ನು ನುಡಿಸುವ ಹಾಗೆ ಕಾಣುತ್ತದೆ. ಮತ್ತೆ ಸ್ಥಿತಪ್ರಜ್ಞೆಯಾಗಿದ್ದಾಳೆ ನೋಡಿ. ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ, ನನಗೆ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ತಿಳಿದು ಕೂಡ ಆಕೆ ಯಾವುದೇ ನೋಡಿ ಆ ಸ್ಥಿರತೆಯನ್ನು ಕಾಪಾಡಿಕೊಂಡಿರುವ ರೀತಿಯಲ್ಲಿ ನಮಗೆ ಅಲ್ಲಿ ಇರುವವರ ಸಂಖ್ಯೆ ಕೆಲವೇ ಆಗಿದ್ರೂ ಕೂಡ ಈ ಒಂದು ದೇವಿಯ ಈ ಸೌಂದರ್ಯವನ್ನು, ಈ ಪ್ರಸನ್ನ ಮುಖಮುದ್ರೆಯನ್ನು ಇವತ್ತು ನೂರಾರು, ಸಹಸ್ರಾರು, ಲಕ್ಷಾಂತರ, ಕೋಟಿಗಟ್ಟಲೆ ಜನ ವಿಶ್ವದ ಮೂಲೆ ಮೂಲೆಗಳಲ್ಲಿ ನೋಡ್ತಾ ಇದ್ದಾರೆ. ನಮಗೆ ಯೂಟ್ಯೂಬ್ನಲ್ಲಿ ಎಷ್ಟು ಜನ ನೋಡ್ತಾರೆ ಎನ್ನುವಂಥ ಲೆಕ್ಕಗಳು ಕೂಡ ಸಿಗ್ತಾ ಇದ್ದಾವೆ. ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ಕೆಲವರು ಚಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಈ ಹೊತ್ತಿನಲ್ಲಿಯೂ ಕೂಡ ಮಂಗಳೂರಿನ ದಸರಾದ ಒಂದು ಸೊಬಗನ್ನು ಕಾಣಬೇಕು ಎನ್ನುವಂಥ ಒಂದು ಭಾವ ಎಷ್ಟು ಜನರಲ್ಲಿ ಕುತೂಹಲವನ್ನು ಕೆರಳಿಸಿದೆ. ಆ ರೀತಿಯಿಂದ ಬಹುಶಃ ವಿಶ್ವಾದ್ಯಂತ ಮಂಗಳೂರಿನ ದಸರಾ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಎನ್ನುವುದನ್ನು ಕೂಡ ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ವಿಸ್ತಾರಗೊಂಡಿರುವಂಥದ್ದು, ಅದರಲ್ಲಿ ಒಳಿತು ಉಂಟು, ಕೆಟ್ಟದ್ದು ಉಂಟು. ಆದರೆ ಇಂತಹ ಒಂದು ಸನ್ನಿವೇಶದಲ್ಲಿ ನಮಗೆ ಹೊರಗೆ ಬರಬಾರದಂಥ ಒಂದು ಸ್ಥಿತಿಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮವನ್ನು ಈ ಒಂದು ನೇರ ವೀಕ್ಷಣೆಯಿಂದ ನೋಡುವಂಥ ಒಂದು ಅವಕಾಶ ಆದದ್ದು ಆ ಸಾಮಾಜಿಕ ಜಾಲತಾಣಗಳ ಒಂದು ಧನಾಂಶ ಅಂತ ನಾವು ಇಲ್ಲಿ ಖಂಡಿತ ಒಪ್ಪಿಕೊಳ್ಬೇಕು. ಈ ಸಲ ವಿಶೇಷವಾಗಿ ಈ ನವದುರ್ಗೆಯರ ಬಗ್ಗೆ, ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ, ದಸರಾದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈ ಸೋಷಿಯಲ್ ಮೀಡಿಯಾದ ಮೂಲಕ ಹೋಗಿವೆ. ಹೌದು, ಅದರಲ್ಲಿ ಸಿಗ್ತದೆ. ಹೌದು. ಕೊನೆಯ ವಿಸರ್ಜನಾ ಮಂಗಳಾರತಿ ಆ ತಾಯಿಗೆ ಮಾಡ್ತಾ ಇದ್ದಾರೆ. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರೂ ಕೂಡ ಭಾವುಕವಾದಂಥ ಕ್ಷಣದಲ್ಲಿ ಇದ್ದಾರೆ. ಕೊನೆಯ ಒಂದು ಸಂದರ್ಭದಲ್ಲಿ ಆ ತಾಯಿಯನ್ನು ಕಣ್ತುಂಬಿಕೊಳ್ಳಬೇಕು ಎನ್ನುವಂತಹ ಒಂದು ಭಾವನೆ ಬಂದ ಹಾಗಿದೆ. ಇನ್ನು ಪಟ್ಟಿಯ ಪ್ರಕಾರ ಮೊದಲೇ ಒಂದು ಪಟ್ಟಿ ಮಾಡಿರ್ತಾರೆ, ಯಾವ ಯಾವ ವಸ್ತುಗಳನ್ನಲ್ಲಿ ತೊಡಿಸಿದ್ದೇವೆ ಅಂತ. ಅದನ್ನು ಟಿಕ್ ಮಾಡಬೇಕು ಅದರಲ್ಲಿ, ಆ ಲಿಸ್ಟಲ್ಲಿ ಬಹಳ ಎಚ್ಚರಿಕೆಯಿಂದ. ಕೆಲವು ಬಹಳ ಸೂಕ್ಷ್ಮವಾದ ಚಿನ್ನಾಭರಣಗಳು ಇರ್ತವೆ ಅದರಲ್ಲಿ. ಹೌದೌದು. ಅದೆಲ್ಲವನ್ನು ತೆಗೆದಿರಿಸುವಂತಹ ಅದು ಜವಾಬ್ದಾರಿ ಅಲ್ಲಿಯ ಕಾರ್ಯಕರ್ತರಿಗೆ ಪೂರ್ವ ನಿಯೋಜಿತವಾಗಿರ್ತದೆ. ಅದು ಎಲ್ಲವೂ ಕೂಡ ಬಹಳ ಜಾಗರೂಕತೆಯಿಂದ, ಜತನದಿಂದ ಆಗಬೇಕಾದದ್ದು ಮತ್ತು ಅದನ್ನು ಬರುವ ವರ್ಷಕ್ಕೆ ತೆಗೆದಿರಿಸಬೇಕಾದ್ದು ಎಲ್ಲ ಜವಾಬ್ದಾರಿಯ ಸಂಗತಿ ಇದೆ. ಈಗ ನಾವು ಉಪಯೋಗಿಸುವಂತಹ ವಸ್ತುಗಳಿಗೆ
ಈಗ ಸಂಗೀತಗಾರರಿದ್ದಾರೆ, ಅವರು ಉಪಯೋಗಿಸುವ ಪಿಟೀಲಿ ಇರಬಹುದು, ವೀಣೆ ಇರಬಹುದು, ಅದಕ್ಕೆ ಹೆಸರಿಲ್ಲ. ಆದರೆ ನಾರದರ ತಂಬೂರಿಗೆ ಹೆಸರಿದೆ. ಕಚ್ಚಪ್ಪಿ, ಕಚ್ಚಪ್ಪಿ ಇವ್ರದ್ದು, ಅವ್ರದ್ದು ಮಹತಿ, ಮಹತಿ 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 ವೀಣೆ ನಾರದರದ್ದು, ಶಾರದೆಯದು ಕಚ್ಚಪ್ಪಿ. ಕಚ್ಚಪ್ಪಿ ಈ ಹೊತ್ತಿನಲ್ಲಿಯೂ ನಮ್ಮ ಕುಡ್ಲದ ಛಾಯಾಗ್ರಾಹಕರು ಆಯಕಟ್ಟಿನ ಸ್ಥಾನದಲ್ಲಿ ಕೂತುಕೊಂಡು ಈ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಇದು ಇಷ್ಟು ಸ್ಫುಟವಾಗಿ ನಮಗೆ ಕಾಣಬೇಕು ಅಂತ ಇದ್ದರೆ ಅವರ ಕೌಶಲ್ಯ ಕೂಡ ಇಲ್ಲಿ ನಮಗೆ ಹೌದು ನಾವು ನೆನಪಿಸಬೇಕಾದ್ದು. ಈಗ ಏಕಕಾಲದಲ್ಲಿ ಒಂದು 7-8 ವಿಡಿಯೋಗ್ರಾಫರ್ಗಳು ಈ ನೇರ ಪ್ರಸಾರಕ್ಕೆ ಏಕಕಾಲದಲ್ಲಿ ಕೆಲಸ ಮಾಡಬೇಕು. ಹೌದು ಹೌದು. ಅದಲ್ಲದೆ ತಾಂತ್ರಿಕ ವರ್ಗದವರು, ಅದಕ್ಕೆ ಸಹಾಯಕರು, ಇದೆಲ್ಲ ಸೇರಿದ್ರೆ ಸುಮಾರು ಒಂದು 30-40 ಜನರ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ವಿಶೇಷ ಅವರೆಲ್ಲ ಹಿನ್ನೆಲೆಯಲ್ಲಿದ್ದಾರೆ. ನಾವಿಲ್ಲಿ ಸ್ಟುಡಿಯೋದಲ್ಲಿ ಮಾತ್ರ ನಾವು ಕಾಣಿಸ್ಕೊಳ್ತಾ ಇದ್ದೇವೆ. ಖಂಡಿತ. ಆದರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂತಹ ಸುಮಾರು 30-40 ನಮ್ಮ ಕುಡ್ಲ ಬಳಗದ ಸದಸ್ಯರಿದ್ದಾರೆ. ಅವರ ಪರಿಶ್ರಮವನ್ನು ಅಭಿನಂದಿಸಲೇಬೇಕು. ನಿಜವಾಗಿ ನಾವು ಸ್ವತಃ ಅಭಿನಂದಿಸಬೇಕು, ಜನರು ಕೂಡ ಅದನ್ನು ತಿಳ್ಕೊಳ್ಬೇಕು. ಈ ನೋಡಿ, ಬೆಹರಿನ್ನಲ್ಲಿ ಒಬ್ಬರು ನೋಡ್ತಾ ಇದ್ದಾರೆ, ರತೀಶ್ ಮಾಲಾ ಅಂತ. ಹೈ, ಐ ಆಮ್ ರತೀಶ್ ಮಾಲಾ. ನಮಸ್ತೆ ಆಲ್ ಕುಡ್ಲಾ. ಐ ಆಮ್ ವಾಚಿಂಗ್ ಫ್ರಮ್ ಬಹರಿನ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನಮ್ಮ ಕುಡ್ಲಾ ಅಂತ ಯೂಟ್ಯೂಬ್ನಲ್ಲಿ ಬರ್ತಾ ಇದೆ. ಹಾಗೆ ಉಷಾ ಯಸ್ರೈ, ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ ಅಂತ ಶ್ಲೋಕ ಬರೆದಿದ್ದಾರೆ. ದೇವಿ ಶಾರದೆ ಅಂತ ಸುಶಾಂತ್ ಪೂಜಾರಿ ಒಂದು ನಮಸ್ಕಾರದ ಚಿಹ್ನೆ ಹಾಕಿ ಬರೆದಿದ್ದಾರೆ. ಆಮೇಲೆ ಚಂದ್ರಶೇಖರ್ ಕೆ ಕಾರ್ಡ್ಸ್, ಗಾಡ್ ಬ್ಲೆಸ್ ಯು ಅಂತ. ಬೇರೆ ಬೇರೆ ಜನ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸಂಜಯ್ ಭಟ್ ಅಂತ ಬರೆದಿದ್ದಾರೆ, ಮಿನಿಮಮ್ 10 ಟ್ಯಾಬ್ಲೋಸ್ ಕುಡ್ ಹ್ಯಾವ್ ಅರೇಂಜ್ಡ್ ಅಂತ. ಇನ್ನು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅರೇಂಜ್ ಮಾಡೋದು ಹೇಗೆ? ರವಿರಾವ್, ಥ್ಯಾಂಕ್ಸ್ ಎ ಲಾಟ್ ಟು ನಮ್ಮ ಕುಡ್ಲ. ಜಮೀರ್ SM, ಐ ಆಮ್ ವಾಚಿಂಗ್ ಕೇರಳ. ಮತ್ತೆ ವೇದವ್ಯಾಸ, ಥ್ಯಾಂಕ್ಸ್ ನಮ್ಮ ಕುಡ್ಲ. ಬೆಂಗಳೂರಿನಿಂದವರು. ಆಮೇಲೆ ಪರಾಪವನ್ ಅವರು ನಮಸ್ಕಾರ ಚಿಹ್ನೆ ಹಾಕಿದ್ದಾರೆ. ಆಮೇಲೆ ಲೋಕೇಶ್ ಪೂಜಾರಿ, ಥ್ಯಾಂಕ್ ಯು ನಮ್ಮ ಕುಡ್ಲ. ಐ ಆಮ್ ವಾಚಿಂಗ್ ಫ್ರಮ್ ಒಮಾನ್. ನೋಡಿ, ರಜೇರ್ ಗೇಮಿಂಗ್, ಹೆಲೋ, ಐ ಆಮ್ ವಾಚಿಂಗ್ ಫ್ರಮ್ ನ್ಯೂಜಿಲ್ಯಾಂಡ್. ಪೃಥ್ವಿ ಪಾಟೀಲ್, ಥ್ಯಾಂಕ್ಸ್ ಫಾರ್ ನಮ್ಮ ಕುಡ್ಲ. ಚರಣ್ ರಾಜ್, ಐ ಆಮ್ ವಾಚಿಂಗ್ ಫ್ರಮ್ ದುಬೈ. ಸರಿತಾ ಸಂದೀಪ್, ಅಮ್ಮ ಅಂತ ಹೇಳಿ ಕೈ ಮುಗಿದಿದ್ದಾರೆ. ಸತೀಶ್ ಪೂಜಾರಿ, ಜೈ ಶಾರದಾ ಮಾತೆ. ಅಭಯ ಪೈ, ಜೈ ಶಾರದಾಂಬ. ಹರಿಸುವರ್ಣ, ಐ ಆಮ್ ಹರಿಸುವರ್ಣ ಫ್ರಮ್ ಬ್ಯಾಂಗ್ಳೂರ್. ನಿತೇಶ್ ಆಲಿಯನ್, ಐ ಆಮ್ ವಾಚಿಂಗ್ ಫ್ರಮ್ ಅಬುದಾಬಿ. ಇಮ್ತಿಯಾಸ್, ಹೈ ಸರ್, ಸೂಪರ್ ಲೈವ್. ಎಲ್ಲಿಂದಂತ ಬರೀಲಿಲ್ಲ. ಪರಾ ಪವನ್, ಐ ಆಮ್ ವಾಚಿಂಗ್ ಫ್ರಮ್ ಕಾರ್ ಸ್ಟ್ರೀಟ್. ಚರಣ್ ರಾಜ್, ಸೌದಿ. ತುಳುನಾಡ ತುಡರ್ ಕ್ರಿಯೇಷನ್ಸ್, ಎಲ್ಲರಿಗೂ ಶುಭವಾಗಲಿ. ರಾಣಿ ಮೂಲ್ಯ, ಆಸ್ಟ್ರಿಯಾ. ನೋಡಿ, ಶಿವಪ್ರಸಾದ್, ಶಿವ ಪೂಜಾರಿ, ವಾಚಿಂಗ್ ಫ್ರಮ್ ಕತಾರ್. ಮಾಧವ ಕೋಟ್ಯಾನ್, ಥ್ಯಾಂಕ್ ಯು ನಮ್ಮ ಕುಡ್ಲ. ವಿಶಾಲ್ ಪೈ, ಥ್ಯಾಂಕ್ಸ್ ಕುಡ್ಲ ಲೈವ್ ಚಾನಲ್.
Rani Mulya from Austria. Adarsh Uchil, give this channel in Mumbai. Then cable. Saujanya Nayar, hi, watching from Europe. Thank you, Nama Kudla. ಸಾಹಿತ್ಯ ಸಂಗೀತ ಕಲಾದೇವಿ ಶಾರದಾ ಮಾತೆಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು. ನೇರ ಪ್ರಸಾರ ನೀಡುತ್ತಿರುವ ನಮ್ಮ ಕುಡ್ಲ ವಾಹಿನಿಗೆ ಧನ್ಯವಾದಗಳು. ಸಂತು ಮುದ್ರಾಡಿ, ಮುಂಬೈ. ಕೌಶಿಕ್ ಎಸ್ಕೆ, ಥ್ಯಾಂಕ್ ಯು ನಮ್ಮ ಕುಡ್ಲ ಫ್ರಮ್ ಕತಾರ್. ದುಬಾಯಿಯಿಂದ ನಮ್ಮ ಕುಡ್ಲ ಚಾನೆಲ್ ಸೂಪರ್. ಸತೀಶ್ ಪೂಜಾರಿ, ಎಲ್ಲರಿಗೂ ಶುಭವಾಗಲಿ. ಸರಿತಾ ಸಂದೀಪ್, ಥ್ಯಾಂಕ್ಸ್ ಟು ನಮ್ಮ ಕುಡ್ಲ ಟೀಮ್. ನಾಗಾರ್ಜುನ ಶೇಟ್ ಫ್ರಮ್ ದುಬೈ, ವಂಡರ್ಫುಲ್, ಥ್ಯಾಂಕ್ ಯು ನಮ್ಮ ಕುಡ್ಲ. ಮೋಹನ್ ಕುಮಾರ್, ಐ ಆಮ್ ವಾಚ್ ಟು ಸೌತ್ ಅರೇಬಿಯಾ, ಗ್ರೇಟ್ ನಮ್ಮ ಕುಡ್ಲ, ಜೈ ಶ್ರೀ ಶಾರದಾಂಬ. ಅರವಿಂದ ಕುಮಾರ್, ಜೈ ಶಾರದೆ ಅಮ್ಮ. ರೋಷನ್, ಐ ಆಮ್ ವಾಚಿಂಗ್ ಫ್ರಮ್ ದುಬೈ, ಥ್ಯಾಂಕ್ಸ್ ನಮ್ಮ ಕುಡ್ಲ. A.R. Shah, thanks to Namma Kudla for live streaming. So happy to watch from US. Sangeeta Shetty, we are viewing from UK. Kiran and Sangeeta, thanks a lot, Namma Kudla. Preeti Vempati, thank you Namma Kudla, very beautiful coverage. Very happy to watch the goddess. Chaitan Suvarna, ಅಪ್ಪೆ ಮಾತೆರೆಗಳ ಎಡ್ಡೆ ಮಲ್ಪಡು, ನಮನ ಮಾತಾ ಸದಾ ಕಾತೊಂದು ಹರ್ಸೋಡು ಉಪ್ಪಡು. ಥ್ಯಾಂಕ್ ಯು ಫಾರ್ ದಿ ಓವರಾಲ್ ಕವರೇಜ್ ನಮ್ಮ ಕುಡ್ಲ. ಯಜ್ಞೇಶ್ ಪೊಳಲಿ, ಥ್ಯಾಂಕ್ಸ್ ನಮ್ಮ ಕುಡ್ಲ. ಈ ಸಲ ಬರ್ರೆ ಆಯ್ಜಾಂಡಲ ಲೈವ್ ತುಯರಾಂಡು. ಸಂಕೇತ್ ಜೆ ಶೆಟ್ಟಿ, ಐ ಆಮ್ ವಾಚಿಂಗ್ ಫ್ರಮ್ ದುಬೈ. ನಮ್ಮ ಪಡುಬೆಲ್ಲೆ, ನಮಸ್ತೆ. ಮಸ್ಕತ್ತೆರ್ದುಂಡು. ರಾಜೇಶ್ ಕೋಟ್ಯಾನ್, ಥ್ಯಾಂಕ್ ಯು ನಮ್ಮ ಕುಡ್ಲ. ಆನಂದ ಬಂಗೇರ, ಥ್ಯಾಂಕ್ ಯು ಗಾಡ್. ಆದ್ಯ ಅಭಿಯಂ ಕಾಮತ್, ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಚಂದ್ರಹಾಸ್ ಶೆಟ್ಟಿ, ಥ್ಯಾಂಕ್ಸ್ ನಮ್ಮ ಕುಡ್ಲ. ಹೊನ್ನಪ್ಪ ಫ್ರಮ್ ದುಬೈ. PK Wyatt, you are reading comments very well. Leeladhar Pujari, thanks Nama Kudla. I am watching from Sri Lanka. Ratan from California, USA. Sanjay Pujari, Akshara, ಬ್ರಾಹ್ಮಿ, ವಾಗ್ದೇವಿ, ವೀಣಾಪಾಣಿ, ಪರಬ್ರಹ್ಮನಲ್ಲಿ ಅನುರಕ್ತರಾಗಲು ಕುದ್ರೋಳಿ ಗಂಗಾಧರನ ಸನ್ನಿಧಿಯಲ್ಲಿ ಸರ್ವಸಿಂಗಾರದೊಂದಿಗೆ ಅಲಂಕೃತಗೊಂಡು ಬ್ರಹ್ಮಲೋಕದ ಪಯಣಕ್ಕೆ ಅಣಿಯಾದ ಶಾರದೆ. ವೆರಿ ಗುಡ್, ಒಳ್ಳೆ ಕಮೆಂಟ್ ಹಾಕಿದ್ದಾರೆ. ಅನುಜಯ, ಥ್ಯಾಂಕ್ಸ್ ಫಾರ್ ಲೈವ್ ಟೆಲಿಕಾಸ್ಟ್. ತಿಲಕ್ ರಾಜ್, ಬೋತ್ ಆಂಕರಿಂಗ್ ಸೂಪರ್. ಅನುಜಯ, ಥ್ಯಾಂಕ್ಸ್ ಹೇಳಿ. ಮೈತ್ರಿ ರಾವ್, ಥ್ಯಾಂಕ್ ಯು ನಮ್ಮ ಟಿವಿ ನಮ್ಮ ಕುಡ್ಲ ಫಾರ್ ದಿಸ್ ವಂಡರ್ಫುಲ್ ಶೋ, ವಾಚಿಂಗ್ ಫ್ರಮ್ ದುಬೈ, UAE. ನಾಗರಾಜ್ ಶೆಟ್ಟಿ, ಬಿಗ್ ಥ್ಯಾಂಕ್ ಯು ನಮ್ಮ ಕುಡ್ಲ ಫ್ರಮ್ ಕಾಸರಗೋಡು. ಜಮೀರ್ SM, ಜನಾರ್ದನ ಪೂಜಾರಿ ಸರ್ ಅವರಿಗೆ ನಮಸ್ಕಾರ ಅಂತ. ನಿಶಿತ್ ಸಾಲಿಯಾನ್, ವಾಚಿಂಗ್ ಫ್ರಮ್ ದುಬೈ, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಅಸ್ ಫೀಲ್ ಹೋಮ್ ಫ್ರಮ್ ಫಾರ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಸ್ಟೇ ಬ್ಲೆಸ್ಡ್. ಸತೀಶ್ ಪೂಜಾರಿ, ಶಾರದಾ ಮಾತೆ ನಮ್ಮ ಕುಡ್ಲದವರಿಗೆ ಒಳ್ಳೆಯದು ಮಾಡಲಿ. ಶಿವಪ್ರಸಾದ್, ಶಿವು ಪೂಜಾರಿ, ವಾಚಿಂಗ್ ಫ್ರಮ್ ಕತಾರ್. ಅಭಿಷೇಕ್ ವರ್ಣೇಕರ್, ಶ್ರೀ ಶಾರದಾ ದೇವಿಯೇ ನಮಃ, ಥ್ಯಾಂಕ್ ಯು ನಮ್ಮ ಕುಡ್ಲ. ಶ್ರೀಜಿತ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕುಡ್ಲ, ಮೇಡ್ ಅಸ್ ಟು ಸಿಟ್ ಎಟ್ ಹೋಮ್ ಆ್ಯಂಡ್ ವಾಚ್ ಲೈವ್. ಸಹನಾ ಫ್ರಮ್ ಬೆಲ್ಜಿಯಂ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲು ಎರಡು ಕಣ್ಣು ನಮಗೆ ಸಾಲದಮ್ಮ. ವಾಚಿಂಗ್ ಮ್ಯಾಂಗ್ಳೂರ್ ದಸರಾ ಲೈವ್, ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಕಿರಣ್ ಅಂಚನ್, ಥ್ಯಾಂಕ್ ಯು ನಮ್ಮ ಕುಡ್ಲ. ಹರಿಣಿಯಸ್ ಅಮ್ಮ. ಸ್ವಸ್ತಿಕ್ BK, ಮಂಗಳೂರು ದಸರಾ ನಮ್ಮ ತುಳುನಾಡು ದಸರಾ, ಜೈ ತುಳುನಾಡು. ರಾಜೇಶ್ ಪುತ್ರನ್, ವಾಚಿಂಗ್ ಫ್ರಮ್ ಕೇನ್ಯಾ. ರಾಣಿ ಮೂಲ್ಯ, ವಿ ಆರ್ ವಾಚಿಂಗ್ ಫ್ರಮ್ ಆಸ್ಟ್ರಿಯಾ. ಜೀವನ್ ಪೂಜಾರಿ, ಐ ಆಮ್ ವಾಚಿಂಗ್ ಫ್ರಮ್ ಸೌದಿ.
ಜಗನ್ನಾಥ್ ಕಟೀಲ್. ನಾವು ದುಬೈಯಿಂದ ಶಾರದಾ ಮಾತೆ ಗೋಕರ್ಣದ ದೇವರಲ್ಲಿ ಸರ್ವರಿಗೂ ಸನ್ಮಂಗಲವಾಗಲಿ ಎಂದು ಪ್ರಾರ್ಥನೆ. ನಮ್ಮ ಕುಡ್ಲಕ್ಕೆ ಥ್ಯಾಂಕ್ಸ್. ಸುಶಾಂತ್ ಕುಮಾರ್, ಥ್ಯಾಂಕ್ ಯು ನಮ್ಮ ಕುಡ್ಲ, ಐ ಆಮ್ ವಾಚಿಂಗ್ ಇನ್ ಕುವೈಟ್. ಹೊನ್ನಪ್ಪ, ದುಬೈ. ಸಂಜಯ್ ಭಟ್, ಥ್ಯಾಂಕ್ ಯು ಫಾರ್ ಅಡ್ರೆಸ್ಸಿಂಗ್ ಮೈ ಸಜೆಷನ್. ಪವನ್ ರಾಜ್, ಥ್ಯಾಂಕ್ ಯು ನಮ್ಮ ಕುಡ್ಲ. ಪುರುಷೋತ್ತಮಾಚಾರ್ಯ, ಹಲೋ, ಐ ಆಮ್ ವಾಚಿಂಗ್ ಫ್ರಮ್ ಮಂಜೇಶ್ವರ್. ಪ್ರಸನ್ನ ಕುಮಾರ್ ಆಚಾರ್ಯ, ವೀಕ್ಷಕರ ವಿವರಣೆ ಚೆನ್ನಾಗಿ ಮೂಡಿ ಬಂದಿದೆ, ಧನ್ಯವಾದಗಳು ನಿಮಗೆ ಹಾಗೂ ನಮ್ಮ ಕುಡ್ಲ ವಾಹಿನಿ ತಂಡಕ್ಕೆ. ದುಬೈ ಕನ್ನಡಿಗರು. ಅಕ್ಷತಾ ಆಚಾರ್ಯ, ಥ್ಯಾಂಕ್ಸ್ ನಮ್ಮ ಕುಡ್ಲ ಲೈವ್ ಪ್ರೋಗ್ರಾಮ್. ಬಿರ್ಜ್ವಾ ಅರುಣ್, ಥ್ಯಾಂಕ್ ಯು ನಮ್ಮ ಕುಡ್ಲ ಅಪ್ಪೆ ಕಾಪುಲೆ. ಆಜ್ಞಾ ಆಳ್ವ, ಸೂಪರ್ ಆ್ಯಂಕರ್, ಗಾಡ್ ಬ್ಲೆಸ್ ಯು ಬೋತ್ ಆಫ್ ಯು. ಸಂತು, ಐ ಆಮ್ ವಾಚಿಂಗ್ ಮಡಿಕೇರಿ, ಥ್ಯಾಂಕ್ಸ್ ನಮ್ಮ ಕುಡ್ಲ. ಜಯಶ್ರೀ ಮನೋಜ್, ಥ್ಯಾಂಕ್ಸ್ ನಮ್ಮ ಕುಡ್ಲ ಫ್ರಮ್ ದುಬೈ. ಗೌತಮ್ ಕೆ ಆರ್, ಶಶಾಂಕ್ ಗುಜರನ್, ನೇರವಾಗಿ ಕಾಣುವುದಕ್ಕಿಂತ ಯಾವುದೇ ಪ್ರಯಾಸವಿಲ್ಲದೆ ವಿಸರ್ಜನೆಯನ್ನು ನೋಡಲು ನಮ್ಮ ಕುಡ್ಲ ಲೈವ್ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ಈಗ ಕ್ಲೋಸ್ ಅಪ್ ಅಲ್ಲೆಲ್ಲ ಇದರಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಹೌದೌದು, ಅದಕ್ಕೆ ನೋಡಿ. ಎಸ್ ತಾರ್ನಾಥ್, ಥ್ಯಾಂಕ್ ಯು ನಮ್ಮ ಕುಡ್ಲ, ಮಸ್ತ್ ಖುಷಿ ಆಗಿ. ಆಲ್ ಗೈಸ್ ವಿಡಿಯೋಸ್, ಗೋವಿಂದಾನಿ ಗೋವಿಂದ. ಹರಿಣಿ ಎಸ್ ಎಚ್, ಐ ಆಮ್ ವಾಚಿಂಗ್ ಫ್ರಮ್ ಕೇರಳ. ಕಿರಣ್ ಶೆಟ್ಟಿ, ವಾಚಿಂಗ್ ಫ್ರಮ್ UK. ಕಿರಣ್ ವಿಶ್ವ, ಜೈ ಗುರುದೇವ್, ಐ ಆಮ್ ವಾಚಿಂಗ್ ಫ್ರಮ್ ಮಂಜೇಶ್ವರ್. ಪವನ್ ರಾಜ್, ವಾಚಿಂಗ್ ಫ್ರಮ್ ಅಬುದಾಬಿ. ವಿಘ್ನೇಶ್, ಜೈ ಶಾರದಾ ಮಾತೆ. ರಾಜೇಶ್ ಕುರ್ದೇಕರ್, ಅಂದ ಚಂದ ಶಾರದಮ್ಮ. ದಿಲೀಪ್ ರಾಜ್ ಸಾಲಿಯಾನ್, ಹಾಯ್ ಸರ್, ಐ ಆಮ್ ದಿಲೀಪ್ ಫ್ರಮ್ ಕುವೈಟ್. ವಿಜಯ ಸುವರ್ಣ, ಥ್ಯಾಂಕ್ಸ್ ನಮ್ಮ ಕುಡ್ಲ, ಐ ಆಮ್ ಇನ್ ಕುವೈಟ್. ರಿನಾಲ್ ಲತಾಕ್ಷಿ, ಥ್ಯಾಂಕ್ ಯು ನಮ್ಮ ಕುಡ್ಲ ಫಾರ್ ದಿ ಲೈವ್ ಟೆಲಿಕಾಸ್ಟ್, ವಾಚಿಂಗ್ ಫ್ರಮ್ ಮುಂಬೈ. ರವೀಂದ್ರ ಬಂಗೇರ, ಥ್ಯಾಂಕ್ ಯು, ವಾಚಿಂಗ್ ಫ್ರಮ್ ಮಸ್ಕತ್. ಶಿವಪ್ರಸಾದ್, ಶಿವಪೂಜಾರಿ, ವಾಚಿಂಗ್ ಫ್ರಮ್ ಕತಾರ್. Rikshit Kumar, I am watching from America. Vibha Rajendra, Super Live, Putturu. Grim Reaper, we are watching from Bangalore. Thank you, Namakudla. Gautam Kulai from Bangalore. Santosh R. Mendan, thank you, Namakudla, watching from Saudi Arabia. Shailesh Bangera, Tumba ಧನ್ಯವಾದಗಳು Namakudla, watching from Germany. Niladhara Pujari, I watch Sri Lanka. Monapa Pujari, thank you Namma Kudla. MN Pujari from Gujarat. Nishit Salian, watching from Dubai. God bless everyone. Zamir SM, I am watching Uppala, Kerala. Pooja Bolar, thank you. God bless you all. Rajesh Mescom, hi, I am watching in Karla. Hitesh Suvarna, Uttar Pradesh. ನಮ್ಮ ಪಡುಬೆಲ್ಲೆ, ದುಬೈಯಿಂದ ನಮ್ಮ ಕುಡ್ಲ ಚಾನೆಲ್ ಸೂಪರ್. ಥ್ಯಾಂಕ್ ಯು ನಮ್ಮ ಕುಡ್ಲ. ಸುಶಾಂತ್ KW, happy Dasara from Sushant Manoji, Kuwait. Pawan Raj from Abu Dhabi. Satish Pujari, thanks Namakudla. Srinivas from Bangalore. Adya PM Kamath, watching from New Delhi. Pachu Munna, I am watching with Delhi. Sanjay Bhatt,
from Bunts Hostel watching. Rajesh Mescom, I am watching in Kerala. Rajesh Kurdekar, Andachanda Sharadam. Kiran Shetty, watching from United Kingdom. Thanks Namakudla. Anupama Devadiga, Madhusudan Burke and family from Bangalore. Thanks Namakudla. Raghavendra Anchan, watching from Abu Dhabi. Thanks to Namakudla live program. Ullas Kotian, watching from USA. Rashmi Shet, Namo Sharada Mate. Zamir SM, thank you Namakudla sir. Roshan J, thanks Namakudla, I am watching from Dubai. Pramatesh Bhakta, thank you sir. Thanks to your team for helping us watch live and seek blessings from Sharada Mate during the pandemic. Dinesh Bangera, thanks Namakudla, I am watching from Tanzania. Anish Kumar, Namaskara, Navaneet Shetre, Kuwaited Inita Navaratri Utsava Tuvandulla. Mast liked Navadurgena Bagge, Nikliruir, Tiripad Kurnek, Mast Solmel. Prasanna Kumar Acharya, Sri Sharada Mate Ashirvad Ellaramelu Irli, Jai Ambe. Rajesh Mescom, thank you to Namakudla TV. Rajwal Shetty, one of the best program in Tulunadu. Thanks to Namakudla. Love for Tulunadu from Dubai. Birwaz Arun, thank you Namakudla. Appe Kapule. Latika Salian, thank you Namakudla. Live Latika from Bangalore. Sudhir Lakshman, miss you Dasara. Thank you Namakudla. ನಮ್ಮನ್ನೆಲ್ಲ ಹರಸಲು ಬಂದ ನವದುರ್ಗೆಯರು ಬ್ರಹ್ಮಲೋಕದತ್ತ ಸಾಗುವ ಅಪೂರ್ವ ಕ್ಷಣಗಳನ್ನು ನಮಗಾಗಿ ನೇರ ಪ್ರಸಾರ ಮಾಡುತ್ತಿರುವ ನಿಮಗೆಲ್ಲ ಧನ್ಯವಾದಗಳು. ಯಾರು? ಮಂಜುಳಾ ಮಾಧವ ಕೋಟ್ಯಾನ್, ನೇರವಾಗಿ ನೋಡಲು ಆಗಲಿಲ್ಲ, ತಮ್ಮಿಂದ ದಸರಾವನ್ನು ನೋಡಿದಂತೆ ಆಗಿದೆ. ಜೈ ಶಾರದಾ ಮಾತೆ, ಜೈ ಗುರುದೇವ. ಹೊನ್ನಪ್ಪ ಫ್ರಮ್ ದುಬೈ. ಶಿವಪ್ರಸಾದ್, ಥ್ಯಾಂಕ್ಸ್ ಟು Namakudla. ರಾಜೇಶ್ ಕುರ್ಡೇಕರ್, Namakudla, ಥ್ಯಾಂಕ್ ಯು. Pawan Raj, thank you Namakudla, watching from Abu Dhabi. Gautam Kher, watching from Dubai. Thanks Namakudla. Pooja Bolara, thank you this channel Namakudla. Bhavit Suvarna, pray God. Nagaraj, thank you Namakudla and team from Kasaragod. Shirwa Sukesh Amin, I am watching from Saudi Arabia. Pradeep Papu, Namaste Sharada Devi, Kashmir Puravasini. Anujaya, thanks for live telecast. Akshaya Pai, thank you Namakudla team. Tilak Raj, thank you Namakudla, watching from Dubai. Ashok Bai, Namakudla Udaljinji Solmila Nanakule. Thank you Namakudla for live. Bharat Raj. ಪ್ರಿಯಾಂಕಾ ಪೂಜಾರಿ, ಥ್ಯಾಂಕ್ ಯು ಸರ್. ನಿಕ್ಲೆನ ಈ ನಿರೂಪಣೆ ಎದುರುಡೆ ತೂಪಿನಾತ್ ಖುಷಿ ಆತಂದು ನಮಕ್ ಥ್ಯಾಂಕ್ ಯು. ಹ್ಯಾಪಿ ಶುಭಾಶಯ. Dinesh Bangera, thanks Namakudla, I am watching from Tanzania, Upper East Africa. ಸೌದಿರ್ದೆ ಚೇತನ್ ಕುಂದರ್. ಶ್ರೀಜಿತ್ ಅಮ್ಮ ಮಾತೆರೆಗಿ ಎಡ್ಡೆ ಮಲ್ಪಲೆ. ವಿದ್ಯಾ ಕುಂದರ್, ಥ್ಯಾಂಕ್ ಯು Namakudla TV, watching from Mumbai. Kasturi Padil, Kasturi Satish, watching from Dubai. Thanks to Namakudla, good job. Para Pawan, I am watching from Mahamai Kere. Vastiva Kamat, hello. Thanks to live stream. Vinayak Rao, thank you Namakudla. Nagaraj Shetty. ಚೇತನಾ ಶಣೈ,
ಕಾರ್ಯಕ್ರಮ ಎಡ್ಡೆ ಆತನೆಂದು ಬಾರಿ ಪೊರ್ಲುಡು ಬರೀತೀರಿ. ಥ್ಯಾಂಕ್ಸ್ ನಮ್ಮ ಕುಡ್ಲ ಫ್ರಮ್ ಕಾಸರಗೋಡ್ ನಾಗರಾಜ್ ಬರೀತೀರಿ. ನಿಖಿಲ್ ಪೂಜಾರಿ ಬಾರ್ಕೂರು ಥ್ಯಾಂಕ್ಸ್ ಟು ನಮ್ಮ ಕುಡ್ಲ ಫಾರ್ ಲೈವ್ ಟೆಲಿಕಾಸ್ಟ್. ಗೌತಮ್ ಸುವರ್ಣ ಕುವೈಟ್ ಮಸ್ತ್ ಜನ ಪರವರು ಕೂತಿರು. ಸುಕೇತ್ ಜೆ ಶೆಟ್ಟಿ ಐ ಆಮ್ ವಾಚಿಂಗ್ ಫ್ರಮ್ ದುಬೈ. ತಿಲಕರಾಜ್ ಮಿಸ್ಸಿಂಗ್ ಸೀನ್ಸಸ್ ಥ್ಯಾಂಕ್ಸ್ ನಮ್ಮ ಕುಡ್ಲ. ರವೀಂದ್ರ ಬಂಗೇರ ಥ್ಯಾಂಕ್ ಯು ವಾಚಿಂಗ್ ಫ್ರಮ್ ಮಸ್ಕತ್. ರಾಜಶೇಖರ್ ಫ್ರಮ್ ಮೈಸೂರು. ಜೈ ಶಾರದಾಂಬೆ ಥ್ಯಾಂಕ್ಸ್ ನಮ್ಮ ಕುಡ್ಲ. ಪೃಥ್ವಿರಾವ್ ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಿ ನಾಲೆಡ್ಜ್ ಫಾರ್ ನೆಕ್ಸ್ಟ್ ಜನರೇಷನ್ ಫ್ರಮ್ ಬ್ಯಾಂಗ್ಳೂರ್ ಥ್ಯಾಂಕ್ಸ್ ನಮ್ಮ ಕುಡ್ಲ. ನಿಶಿತ್ ಸಾಲಿಯಾನ್ ಪ್ಲೀಸ್ ಇಂಪ್ರೊವೈಸ್ ವಿತ್ ದಿ ವಿಡಿಯೋ ಕ್ಲಾರಿಟಿ ನೆಕ್ಸ್ಟ್ ಟೈಮ್. ಕೆಲವೊಡೆ ನಮಸ್ಕಾರ. ಅನುಜಯ ಥ್ಯಾಂಕ್ಸ್ ಫಾರ್ ಲೈವ್ ಟೆಲಿಕಾಸ್ಟ್. ಸಂಜಯ್ ಭಟ್ ಥ್ಯಾಂಕ್ಸ್ ನಮ್ಮ ಕುಡ್ಲ ಆ್ಯಂಡ್ ಗಿರೀಶ್ ಸರ್. ವಿಶಾಲ್ ಸುವರ್ಣ ಲೈವ್ ಟೆಲಿಕಾಸ್ಟ್ ಮಲ್ತಿನೆಟ್ಟು ಬಿದಾಯಿ ಊರುಡು ಇತ್ತಿನ ಕಿಲೆಗೆ ತೂಯರೆ ಆಯ್ನೆಟ್ಟು ಮಸ್ತ್ ಖುಷಿ. ರಾಜೇಶ್ ಕುರ್ಡೇಕರ್ ಥ್ಯಾಂಕ್ ಯು ನಮ್ಮ ಕುಡ್ಲ ಫಾರ್ ದಿಸ್ ವಂಡರ್ಫುಲ್ ಕವರೇಜ್. ಯಜ್ಞೇಶ್ ಪಳ್ಳಿ ಪೀಲಿ ತೋಜಾದೊಡು ತೋಜಾದ ತಗಡು. ಆದರ್ಶ್ ಹುಚ್ಚು ಪ್ಲೀಸ್ ಗಿವ್ ನಮ್ಮ ಕುಡ್ಲ ಚಾನಲ್ ಇನ್ ಮುಂಬೈ ಕೇಬಲ್ ನೆಟ್ವರ್ಕ್. ಕೆಲವು ಕಡೆ ಫೋನ್ ಉಂಟು ಮುಂಬೈದು. ಶಿವಪ್ರಸಾದ್ ಯೂಟ್ಯೂಬ್ ತೇರಾಪುಂಡತೆ. ಶಿವಪ್ರಸಾದ್ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಮೋಹನ್ದಾಸ್ ಕಾರ್ನಾಡ್ ಥ್ಯಾಂಕ್ಸ್ ನಮ್ಮ ಕುಡ್ಲ ಫ್ರಮ್ ಮಸ್ಕತ್. ಸೂರ್ಯ ನಾಯಕ್ ಗ್ರಿಮ್ ರೀಪರ್ ಫ್ರಮ್ ಬ್ಯಾಂಗ್ಳೂರ್ ಥ್ಯಾಂಕ್ ಯು ನಮ್ಮ ಕುಡ್ಲ. ರತನ್ ಕ್ರಿಯೇಟಿವ್ ಲೈಫ್ ಐ ಆಮ್ ವಾಚಿಂಗ್ ಫ್ರಮ್ ಕ್ಯಾಲಿಫೋರ್ನಿಯಾ USA. ಸದಾನಂದ ಶುಕ ಸೂಪರ್ಬ್ ಲೈವ್ ನಮ್ಮ ಕುಡ್ಲ ಐ ಆಮ್ ವಾಚಿಂಗ್ ಫ್ರಮ್ ಕತಾರ್ ಲವ್ ಫ್ರಮ್ ಸದಾ ಶುಕ. ಮಾಧವ ಶೆಟ್ಟಿಗಾರ್ ಚೆನ್ನೈ. ಪ್ರಜ್ವಲ್ ಕೋಟ್ಯಾನ್ ವಾಚಿಂಗ್ ಫ್ರಮ್ KSA. ಛಾಯಾ ಶೇಟ್ ಐ ಆಮ್ ವಾಚಿಂಗ್ ಫ್ರಮ್ ಹುಬ್ಳಿ. ವೆನೋಮ್ ಗಮನ್ ವೆನೋಮ್ ಗಾಮಿಂಗ್ ಬ್ಯೂಟಿಫುಲ್ 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 ಎವರ್ ಬಿ ಇನ್ ದಿ ಇಂಡಿ. ಶ್ರೀಜಿತ್ ಅಮ್ಮ ಈ ಮಾರಿನ ಬೇಗ ಪರಿಹಾರ ಮಲ್ಪಲೆ ಪ್ಲೀಸ್ ಅಮ್ಮ. ಶ್ರೀಜಿತ್. ಅಶೋಕ್ ಭಾಯ್ ಹೆಜ್ಜು ಕೆಲವು ಜನ ಪುದರ್ ಮಾತ್ರ ಪಡೆದರು. ಬ್ಯೂಟಿಫುಲ್. ಸುಧೀರ್ ಲಕ್ಷ್ಮಣ್ ಕತಾರ್ ಥ್ಯಾಂಕ್ ಯು ನಮ್ಮ ಕುಡ್ಲ. ಕಮಲ್ ಪೊಲಳಿ ವಾಚಿಂಗ್ ಫ್ರಮ್ ಬ್ಯಾಂಗ್ಳೂರ್ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ ಫಾರ್ ಲೈವ್ ಟೆಲಿಕಾಸ್ಟ್. ರಾಘವೇಂದ್ರ ಅಂಚನ್ ಥ್ಯಾಂಕ್ಸ್ ಟು ನಮ್ಮ TV ಲೈವ್ ಪ್ರೋಗ್ರಾಮ್. ನಿಖಿತ್ ರಾಜ್ ಎಂ ಐ ಆಮ್ ವಾಚಿಂಗ್ ಫ್ರಮ್ ಬಹ್ರೇನ್ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಸತೀಶ್ ಪೂಜಾರಿ ಶಾರದಾ ಮಾತೆ ನಮ್ಮ ಕುಡ್ಲದವರಿಗೆ ಒಳ್ಳೆಯದು ಮಾಡಲಿ. ರಶ್ಮಿ ಕೊರಿಯಾ ಥ್ಯಾಂಕ್ ಯು ನಮ್ಮ ಕುಡ್ಲ ಫಾರ್ ದಿ ಅಪರ್ಚುನಿಟಿ ವಿ ಆರ್ ವಾಚಿಂಗ್ ಫ್ರಮ್ USA. ರಾಕೇಶ್ ಪುತ್ರನ್ ಜೈ ಶಾರದಾ ಅಮ್ಮ ಮೆನಿ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಗ್ರೀಷ್ಮಾ ಯಜ್ಞವಾಲ್ ಸಿಂಪಲ್ ದಸರಾ ಬಟ್ ಡನ್ ಇನ್ ಎ ಬ್ಯೂಟಿಫುಲ್ ವೇ. ವೆರಿ ಗುಡ್. ಗೌರವ್ ಸುವರ್ಣ ವಾಟ್ ಎ ಬ್ಯೂಟಿಫುಲ್ ಸೀನ್ ಟು ವಾಚ್. ನಳಿನಿ ರಾವ್ ಥ್ಯಾಂಕ್ಸ್ ನಮ್ಮ ಕುಡ್ಲ ನಮಃ ಶಿವಾಯ. ಗಂಗಾ ಥ್ಯಾಂಕ್ಸ್ ನಮ್ಮ ಕುಡ್ಲ ವಾಚಿಂಗ್ ಫ್ರಮ್ ಕುಂದಾಪುರ. ರಾಜೇಶ್ ಕುರ್ಡೇಕರ್ ಥ್ಯಾಂಕ್ಸ್ ಫಾರ್ ದಿ ಲೈವ್ ಟೆಲಿಕಾಸ್ಟ್ ನಮ್ಮ ಕುಡ್ಲ. ಸುಕೇತ್ ಜೆ ಶೆಟ್ಟಿ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ ಫ್ರಮ್ ದುಬೈ. ವರ್ಷಾ ನಾಯ್ಕ್ ಭಾರಿ ಸೋಕು. ಪ್ರಸಾದ್ ಕುಮಾರ್ ಕದ್ರಿ ವಾಚಿಂಗ್ ಫ್ರಮ್ ದುಬೈ ಥ್ಯಾಂಕ್ ಯು ನಮ್ಮ ಕುಡ್ಲ. ಕಾಪುಲಿ ಅಮ್ಮ ಶಾರದೆ. ಸಹನಾಪಿ ಎಂತ ಅಂದ ಎಂತ ತಿಂದ ಶಾರದಮ್ಮ ನಿನ್ನ ನೋಡಿರೆರಡು ಕಣ್ಣು ನಮಗೆ ಸಾಲದಮ್ಮ. ವಾಚಿಂಗ್ ಮ್ಯಾಂಗ್ಳೂರ್ ದಸರಾ ಲೈವ್ ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಸಹರಾ ಫ್ರಮ್ ಬೆಲ್ಜಿಯಂ. ಯಜ್ಞೇಶ್ ಪೊಳ್ಳಿ ಜೈ ಮ್ಯಾಂಗ್ಳೂರ್ ದಸರಾ. ಸುಶಾನ್ KW ಥ್ಯಾಂಕ್ ಯು ನಮ್ಮ ಕುಡ್ಲ. ವಿಶಿಂಗ್ ಹ್ಯಾಪಿ ದಸರಾ ಸುಶಾನ್ ಆ್ಯಂಡ್ ಮನೋಜ್ ಫ್ರಮ್ ಕುವೈಟ್.
ಸಂಜಯ್ ಭಟ್, ಸರ್ ಈರಿನ ವಿವರಣೆ ಮೋಸ್ಟ್ ಎಕ್ಸಲೆಂಟ್ ಸರ್, ಥ್ಯಾಂಕ್ ಯು. ರಕ್ಷಾ ಕೆ ಪೈ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೂಡ್ಲ ನಾಟ್ ಓನ್ಲಿ ಲಾಂಗ್ ಡಿಸ್ಟೆನ್ಸ್ ಪೀಪಲ್ ಬಟ್ ನಿಕ್ಲೆದ್ದು ಇಲ್ಲಡು ಉಪ್ಪುನ ಪ್ರಾಯದಕ್ಲೆಗ್ ಬೊಕ್ಕ ಬರ್ರ ಆವಂದಿನ ಮಾತೆರೆಗಳ ಒಂದೇನು ತುವೇರ ಆ ಒಂದು ಉಂಡು. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಶಶಿಕಾಂತ್ ಗುಜರಾನ್, ದಯವಿಟ್ಟು ವಿಸರ್ಜನೆ ಮುಗಿಯುವ ತನಕ ಜಾಹೀರಾತು ಕೊಡಬೇಡಿ. ಐ ಆಮ್ ವಾಚಿಂಗ್ ಫ್ರಮ್ ಇಂಗ್ಲೆಂಡ್, ಥ್ಯಾಂಕ್ಸ್ ನಮ್ಮ ಕುಡ್ಲ. ಕೃಪಾ ಸುವರ್ಣ, ಬುದ್ಧಿವಂತರ ನಾಡು ತುಳುನಾಡು, ಎಲ್ಲರಿಗೂ ಶುಭವಾಗಲಿ ಫ್ರಮ್ ಫ್ಯುಬೈ. ರತ್ನಾಕರ್ ಪುತ್ರನ್, ಥ್ಯಾಂಕ್ಸ್ ನಮ್ಮ ಕುಡ್ಲ, ವಾಚಿಂಗ್ ಫ್ರಮ್ ಇಸ್ರೇಲ್, ವೆರಿ ಗುಡ್. ಉತ್ತಮ್ ಪೂಜಾರ್, ಥ್ಯಾಂಕ್ ಯು ನಮ್ಮ ಕುಡ್ಲ, ಮೀ ವಾಚಿಂಗ್ ಫ್ರಮ್ ಬಹರೇನ್ ವಿತ್ ಲಾಟ್ಸ್ ಆಫ್ ಲವ್. ಮೋಹನ್ದಾಸ್ ಕಾರ್ನಾಡ್, ಒಂದು ಫಸ್ಟ್ ಟೈಮ್ ಐ ಆಮ್ ವಾಚಿಂಗ್ ಫುಲ್, ಥ್ಯಾಂಕ್ಸ್ ನಮ್ಮ ಕುಡ್ಲ, ಮೋಹನ್ದಾಸ್ ಫ್ರಮ್ ಮಸ್ಕತ್. ಅರ್ಜುನ್ ಕುಮಾರ್, ಥ್ಯಾಂಕ್ ಯು ನಮ್ಮ ಕುಡ್ಲ ಫಾರ್ ಮೇಕಿಂಗ್ ಅಸ್ ಟು ಸಿ ಲೈವ್ ಫ್ರಮ್ ಅವರ್ ಹೋಮ್. ರಾಹುಲ್ ಗುರು, ಜೈ ಶಾರದಾ ಮಾತೆ. ಕುನಾಲ್ಜಿ, ವಾಚಿಂಗ್ ಫಾರ್ ಫಸ್ಟ್ ಟೈಮ್, ವೆರಿ ಬ್ಯೂಟಿಫುಲ್ ಕವರೇಜ್, ಥ್ಯಾಂಕ್ ಯು ಆಲ್, ಗಾಡ್ ಬ್ಲೆಸ್ ಯು. ಜಗನ್ನಾಥ ಕಟೀಲ್, ನಾವು ದುಬೈಯಿಂದ ಶಾರದೆ ಮಾತೆ ಗೋಕರ್ಣನಾಥ ದೇವರಲ್ಲಿ ಸರ್ವರಿಗೂ ಸನ್ಮಂಗಳವಾಗಲಿ ಎಂದು ಪ್ರಾರ್ಥನೆ, ನಮ್ಮ ಕುಡ್ಲ, ಥ್ಯಾಂಕ್ಸ್. ಸುನಿಲ್ ಡಿ ಬಂಗೇರ, ಉಡುಪಿ, ಥ್ಯಾಂಕ್ಸ್ ಟು ನಮ್ಮ ಕುಡ್ಲ. ಶ್ರೀಜಿತ್, ನಮ್ಮ ಕುಡ್ಲ ಪ್ರೈಡ್ ಆಫ್ ಮ್ಯಾಂಗ್ಳೂರ್. ಪ್ರೀತಿ ವಿಂಪಾಲಿ, ಬಹಳ ಖುಷಿಯಾಯಿತು ನಮ್ಮ ಕುಡ್ಲ, ಗೋ. ನಮ್ಮ ಕುಡ್ಲಗೆ ಧನ್ಯವಾದಗಳು. ತುಂಬ ಜನ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ನಿತೀಶ್ ಉಜಿರೆ, ND ಕ್ರಿಯೇಷನ್ ಟೀಮ್, ಜೈ ಶಾರದಾ. ಹೀಗೆ ವಿಶ್ವಾದ್ಯಂತ ಜನ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಾತಿನಿಧಿಕವಾಗಿ ಕೆಲವನ್ನು ಮಾತ್ರ ನಮಗೆ ಓದಿ ಹೇಳಲಿಕ್ಕೆ ಸಾಧ್ಯ ಆಯಿತು. ಹಾಗಂತ ಯಾರು ನೋಡುವವರೆಲ್ಲರೂ ಕೂಡ ಆ ಶಾರದಾಂಬೆಯ ಭಕ್ತರು, ಅವರೆಲ್ಲರಿಗೂ ಕೂಡ ಅವರ ಅನುಗ್ರಹ ಖಂಡಿತ ಇದೆ. ಜಗತ್ತಿನಾದ್ಯಂತ ಬಂದಿರುವಂಥ ಪಿಡುಗನ್ನು ದೂರ ಮಾಡುವುದಕ್ಕೆ ದೈವಿ ಶಕ್ತಿಯೇ ಬೇಕು. ನವರಾತ್ರಿಯ ಈ ಸಂದರ್ಭಗಳಲ್ಲಿ ದುಷ್ಟ ದಮನವನ್ನು ಮಾಡಿದಂಥ ತಾಯಿ ಬಂದಿರುವಂತಹ ಈ ಆಪತ್ತನ್ನು ದೂರ ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವ. ಕೊನೆಯ ಹಂತದ ವೀಕ್ಷಕ ವಿವರಣೆಯೊಂದಿಗೆ ವಿಸರ್ಜನಾ ಕಾರ್ಯಕ್ರಮ ಮುಂದುವರಿತದೆ. ಈಗ ಜಾಹೀರಾತಿಗಾಗಿ ಸ್ವಲ್ಪ ವಿರಾಮ. ಎಂಸಿಎಸ್ ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಆರೋಗ್ಯ ಕಾರ್ಡ್, 10 ವರ್ಷದಿಂದ ರೈತರ ಪಿಂಚಣಿ ಯೋಜನೆ ಹಾಗೂ 7 ದಿನ ನಿರಂತರ ಸಹಕಾರ ಸಪ್ತಾಹ ಆಚರಿಸುವ ಏಕಮಾತ್ರ ಸಹಕಾರಿ ಸಂಘ ಎಂಸಿಎಸ್ ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ದಸರಾ ಹಬ್ಬಕ್ಕೆ ಆತ್ಮೀಯ ಶುಭ ಕೋರುವವರು ಎಂಸಿಎಸ್ ಬ್ಯಾಂಕ್ ಮೂಡುಬಿದ್ರೆ. ಎಸ್ಎಲ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. ಎಸ್ಎಲ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ನೋಡಿದೊಡನೆ ಮನಸೋಲುವುದು. KS ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು.
Tejaswini Hospital and Tejaswini Group of Institutions. Tejaswini Hospital, the complete orthopedic hospital, is a super specialty nationally accredited hospital. Headed by Professor M. Shantaram Shetty and Dr. Ajit Kumar, the well-known names in orthopedics in our country. Tejaswini Hospital is supported by latest technology like MRI, CT, DEXA scan, color Doppler, fully automated laboratory, laminar flow operation theaters, ICU, MICU, rental dialysis center, blood bank and pharmacy. Tejaswini Hospital stands for perfection, quality care, compassion and complete well-being. The complete orthopedic trauma and super specialty hospital is a boon to people with 24 hours accident services. Tejaswini Group also runs a nursing college, a nursing school, paramedical college in OT technology, laboratory technology, radiology and rental dialysis. Tejaswini Hospital, Kadri Temple Road, Mangalore 575002. Contact 0824 288 0100 222 5998 or log on to www.tejaswinihospital.in. There is one bank that is accompanying you in the journey of success. Karnataka Bank, your family bank across India. This is Hire's iconic bottom-mounted refrigerator. When 90% of the times usable refrigerator section is at the top and 10% of the times usable freezer section is at the bottom, you don't have to bend often, and that gives you Hire's iconic Jhukna Mat advantage. This is Hire's bottom-mounted refrigerator. Convertible, efficient and beautiful. Hire inspired living. ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666.
Alwas Pre-University College Mudbidri. Best result in NEET 2020 in the state. Admissions open for long-term NEET 2021. Rank enhancement program for repeaters batch. 25 years of experience in coaching for competitive exams. Safe campus with 24/7 medical facilities. For more details, contact ಶ್ರೀ ಮಂಜುನಾಥ ಫುಡ್ಸ್ ಅಂಡ್ ಪ್ಯಾಕೇಜಿಂಗ್ಸ್ ಪ್ರೈವೇಟ್ ಲಿಮಿಟೆಡ್. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಿಗೆ ಬಿಸ್ಲರಿ ವಿತರಕರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆ ಜೊತೆಗೆ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹೈಜೀನ್, ಸೇಫ್ಟಿ ನಿಯಮಗಳೊಂದಿಗೆ ನೀರು ಸಂಸ್ಕರಣೆ. 250 ml, 500 ml, 1 ಲೀಟರ್, 2 ಲೀಟರ್, 5 ಲೀಟರ್, 10 ಲೀಟರ್ ಹಾಗೂ 20 ಲೀಟರ್ ಜಾರ್ಗಳಲ್ಲಿ ಲಭ್ಯ. ಬಿಸ್ಲರಿ, ಇಂಡಿಯಾಸ್ ನಂಬರ್ 1 ಅಂಡ್ ಮೋಸ್ಟ್ ಟ್ರಸ್ಟೆಡ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್. ಡೋಂಟ್ ವರಿ, ಈಗ ಮನೆಗೆ ಬರುತ್ತೆ ಬಿಸ್ಲರಿ. ಕಾಂಟ್ಯಾಕ್ಟ್ 9243307352, 082422942216. ಮಂಗಳೂರು ದಸರಾ ವೈಭವದ ದೃಶ್ಯನ ತೂಪಿನಂಚಿನ ಲಕ್ಷಾಂತರ ವೀಕ್ಷಕರಲ್ಲಿ ನಮ್ಮ ಕುಡ್ಲದ ಬುಡುಬುಡಲದ ಸೊಲ್ಮೆನ ಸಂದೇಶ ಮಲ್ತೊಂದುಲ್ಲ ಆ ಬರವುದಪ್ಪೆ ಶಾರದೆನ ಭವ್ಯ ದಿವ್ಯ ವಿಗ್ರಹದ ವಿಸರ್ಜನೆದ ಆ ದೃಶ್ಯನ ತೂಲಿ ಅಕ್ಷರಾಭಿಮಾನಿ ದೇವತೆ ಶಾರದಾ ಮಾತೆ ನಂಗೆ ಮಾತೆರೆಗಳ ಅನುಗ್ರಹ ಮಲ್ಪಡು ಪನ್ಪುಡಂಚಿನ ಒಂಜಿ ಆಶಾಭಾವನೆ ನಂಗೆ ಮಾತಾ ಉಂಡು. ಆ ದೇವಿನ ಪೂಜೆ ಮಲ್ತದು ಇನಿ ಕಣ್ಣನೆಲ್ಲಾಗ ಕಡಪಡ್ದು ಕೊರ್ಪುಡಂಚಿನ ಒಂಜಿ ಎಡ್ಡೆ ಮುಹೂರ್ತ. ಬ್ರಹ್ಮನ ರಾಣಿ ಬ್ರಹ್ಮಲೋಕಕ್ಕೆ ಪೋಯರ ತಯಾರಾತರು. ನಮ್ಮ ಕುದ್ರೋಳಿದ ಶಿವಪುಷ್ಕರನಿಡು ಆ ದೇವಿನ ಸರ್ವಾಲಂಕಾರ ಪರಿತ್ಯಾಯಿಂಚಿನ ದೇವಿನ ಆ ಆಭರಣಗಳ ಮಾತ ಪದ್ದೋಯಿ ಬಂಗಾರಲಿನ ಮಾತ ದಿತ್ತದು ಬರ್ಪಿ ವರ್ಷಕ್ಕೂ ಕಟುದೀದು ಆ ದೇವಿನ ಕಡಪಡ್ದು ಕೊರದು ಬರ್ಪಿ ವರ್ಷ ಬಲೆ ಅಮ್ಮ ಅಂತ ಪನ್ಪುನಂಚಿನ ಒಂಜಿ ಸನ್ನಿವೇಶ ಒಂಜಿ ರೀತಿಡು ಅಂತೆ ಬೇಜಾರ್ಲ ಆಪುಂಡು ನಂಗೆ ಅಂಚ ಪಂಡದು ನಮ್ಮನ್ನು ಅನುಗ್ರಹ ಮಲ್ತಳು ಆತ ಅಪ್ಪೆ ಪನ್ಪುಣಂಚಿ ಆತ್ಮಸಂತೋಷಲ ನಂಗೆ ಮಾತ್ರೆಗಳ ಉಂಡು. ಅಂಚಿನವೇ ಒಂಜಿ ಮಾತೃ ಭಾವನೆದ ಒಂಜಿ ದಿನಸು ಆಪೆನ ಮೊನೆಡು ತೋಜಿನು ತುಳಿ ಬಾರಿ ಕೈತಲ್ಡು ನಂಗೆ ತೂಪುನಂಚಿನ ಒಂಜಿ ಯೋಗ ಭಾಗ್ಯ ಉಂಡು. ಮಲ್ಲಿಗೆಯ ಜಳ್ಳಿಯಿಂದ ಅಲಂಕೃತಳಾಗಿದ್ದಂತಹ ವೇದಮಾತೆ ತಾಯಿ ಭಾರತಿ, ಶಾರದೆ ಸರಸ್ವತಿ ಎಲ್ಲ ರೀತಿಯ ಅನುಗ್ರಹದ ದೃಷ್ಟಿಯನ್ನು ಸಜ್ಜನ ಸ್ತೋಮಕ್ಕೆ ಬೀರ್ತಾ ದುಷ್ಟ ದಮನವನ್ನು ಮಾಡಿ ಆಪತ್ತು ಅಪಾಯಗಳನ್ನು ನಿವಾರಿಸಿ ನಿಮ್ಮ ಬೆಂಗಾವಲಿಗೆ ನಾನಿದ್ದೇನೆ ಎನ್ನುವ ಅಭಯವಾಕ್ಯಗಳನ್ನು ಆಡಿ ಆ ಮೂಲಕ ನಮ್ಮೆಲ್ಲ ಅನುಗ್ರಹಿಸಿ ನಿರ್ಗಮಿಸುವಂತಹ ಸನ್ನಿವೇಶ ನಾವೆಲ್ಲ ಅದಕ್ಕೆ ಈಗ ಸಾಕ್ಷಿಗಳಾಗ್ತಾ ಇದ್ದೇವೆ. ಆ ವಿಸರ್ಜನೆ ಸಂದರ್ಭದಲ್ಲಿ ಪ್ರತ್ಯೇಕವಾದ ಸೀರೆಯನ್ನು ಉಡಿಸಲಾಗಿದೆ. ಸರ್ವಾಂಗಭೂಷಿತೆಯಾಗಿ ಸುಶೋಭಿತೆಯಾಗಿದ್ದಂತಹ ಶಾರದಾದೇವಿಯ ಆ ಒಂದು ದೃಶ್ಯ ಈಗ ವೈರಾಗ್ಯದ ಮೂರ್ತಿಯಾಗಿ ಬೀಳುಕೊಡ್ತಾ ಇರುವಂತಹ ಈ ದೃಶ್ಯ, ಇದೆರಡನ್ನೂ ನೋಡಿದಾಗ ಬದುಕಿನ ಎರಡು ದಡಗಳ ಒಂದು ಅನುಭವ ನಮಗೆ ಆಗ್ತಾ ಇದೆ. ಒಂದು ಸಂಯೋಗ, ಮತ್ತೊಂದು ವಿಯೋಗ. ಇದು ನಮಗೆ ಬದುಕಿನಲ್ಲಿ ಆಗಾಗ ಸಂಭವಿಸುವಂಥದ್ದು. ಇದೆರಡಕ್ಕೂ ತೆರೆದುಕೊಳ್ಳುವ ಮನಸ್ಥಿತಿ ನಮ್ಮಲ್ಲಿ ಬೇಕಾಗ್ತದೆ. ಶಾಶ್ವತವಾಗಿ ಈ ಜಗತ್ತಿನಲ್ಲಿ ಉಳಿದುಕೊಳ್ಳುವಂಥವರು ಯಾರೂ ಇಲ್ಲ. ಆದರೆ ಉಳಿಯುವುದು ಏನು ಅಂತ ಕೇಳಿದರೆ ಅದು ನಾವು ಆಚರಿಸಿದಂಥ ಧರ್ಮ, ನಾವು ಗಳಿಸಿದಂಥ ಕೀರ್ತಿ. ಅದೇ ರೀತಿ ಆ ತಾಯಿ ಕೂಡ ಬಿಂಬರೂಪದಿಂದ ಬಂದು ಇಷ್ಟು ಕಾಲ ಎಲ್ಲರನ್ನು ಕೂಡ ಅನುಗ್ರಹಿಸಿ ಎಲ್ಲರಿಗೂ ಕೂಡ ಪ್ರಸಾದ ರೂಪವಾಗಿ ತನ್ನ ಚೈತನ್ಯವನ್ನು ಧಾರೆ ಎರೆದು ಈಗ ನಿರ್ಗಮಿಸ್ತಾ ಇರುವಂಥದ್ದು. ಬಂದಿದ್ದೇನೆ, ಬೇಕಾದ್ದನ್ನು ಮಾಡಿದ್ದೇನೆ, ಈಗ ಹೋಗ್ತಾ ಇದ್ದೇನೆ ಎನ್ನುವ ಈ ಭಾವ
ಇದು ನಿಜವಾಗಿ ಜೀವನದ ತತ್ವವನ್ನು ಸಾರುವಂಥದ್ದು. ಭಗವತ್ ಪ್ರತಿ ಸಂಕೇತದ ಮೂಲಕವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. 2 ದೋಣಿಗಳನ್ನು ಜೋಡಿಸಿ ಮಧ್ಯದಲ್ಲಿ ಶಾರದಾ ಮಾತೆಯ ಆ ವಿಗ್ರಹವನ್ನು ಆ ಪೀಠ ಸಹಿತ ಇರಿಸಿದ್ದಾರೆ. ಈಗ ನಿಧಾನವಾಗಿ ಆ ಹಗ್ಗವನ್ನು ಬಿಡುವುದರ ಮೂಲಕ ನಿಧಾನವಾಗಿ ಕೆಳಗೆ ಇಳಿಸುವಂಥ ಒಂದು ಪ್ರಕ್ರಿಯೆ. ಕಾರ್ಯಕರ್ತರು ಎಲ್ಲದಕ್ಕೂ ಬೇಕಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಸುಲಲಿತವಾಗಿ ಲಲಿತಾಂಗಿಯಾಗಿರತಕ್ಕಂತಹ ಶ್ರೀಲಲಿತೆ ಶಾರದಾಂಬೆ ಸಲಿಲದಲ್ಲಿ ಇಳಿದು ಹೋಗುವಂತಹ ಒಂದು ಸನ್ನಿವೇಶ. ಇದು ದೇವದುರ್ಲಭವಾದಂತಹ ಒಂದು ದೃಶ್ಯ ಅಂತ ಹೇಳಿದರೂ ತಪ್ಪಲ್ಲ. ನಾವೆಲ್ಲ ಇದಕ್ಕೆ ಸಾಕ್ಷೀಭೂತರಾಗಿದ್ದೇವೆ. ನಮ್ಮ ತಾಯಿ ಜೀವನದಲ್ಲಿ ಜ್ಞಾನ ಎನ್ನುವಂಥದ್ದು ಮನುಷ್ಯನಿಗೆ ತಾಯಿಯ ಗರ್ಭದಿಂದ ಬರುವುದು ಒಂದು ಹುಟ್ಟಾದರೆ ಜ್ಞಾನದ ಒಂದು ಹುಟ್ಟನ್ನು ಪಡೆಯುವಂಥದ್ದು ಅದೊಂದು ಇನ್ನೊಂದು ಹುಟ್ಟು, ಮರುಹುಟ್ಟು. ಅದು ಶಾಶ್ವತವಾದಂತಹ ಕೀರ್ತಿಗೆ ನಮಗೆ ಕಾರಣೀಭೂತವಾಗಿರುವಂಥದ್ದು ಅದನ್ನು ಕೊಡುವ ತಾಯಿ. ವಿಶಾಲಾಕ್ಷಿ ಪದ್ಮಕೇಸರ ವರ್ಣಿನಿ ಶರದಿಂದು ವಿಕಾಸಿ ಸ್ಫುರದಿಂದೀವರ ಲೋಚನೆ ಚಂದ್ರಾನನಂ ಚಕಿತ ಬಾಲ ಕುರಂಗ ನೇತ್ರಂ ಸ್ನಿಗ್ಧ ಪ್ರಭಾಲೋಕಿನಿ ಮಂದಸ್ಮಿತೆ ಮಧುರ ಭಾಷಿಣಿ ಮಂದಜಾಕ್ಷಿ ಸ್ಮಿತಮುಖಿ ತಾವರೆಯ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳವಳು, ತಾವರೆಯ ಕೇಸರದ ಬಣ್ಣವುಳ್ಳವಳು, ಶರತ್ಕಾಲದ ಚಂದ್ರನಂತೆ ಅರಳುವ ಮುಗುಳ್ನಗೆ ಉಳ್ಳವಳು, ಹೊಳೆಯುವ ತಾವರೆಯಂತಿರುವ ಕಣ್ಣುಗಳಿರುವ ಸುಂದರಿ, ಚಂದ್ರಮುಖಿಯೂ ಹೆದರಿದ ಜಿಂಕೆ ಮರಿಯ ಕಣ್ಣಿನಂತೆ ಕಣ್ಣುಳ್ಳವಳು, ಸ್ನೇಹಯುಕ್ತವೂ ಸುಂದರವೂ ಆದ ನೋಟವುಳ್ಳವಳು, ಮುಗುಳ್ನಗೆ ಉಳ್ಳವಳು, ಮಧುರವಾಗಿ ಮಾತನಾಡುವವಳು, ತಾವರೆಯಂತಹ ಕಣ್ಣುಳ್ಳವಳು, ನಗುಮೊಗದವಳು, ಶ್ರೇಷ್ಠವಾದ ಚಂದ್ರನಿಂದ ಲೇಪಿಸಲ್ಪಟ್ಟ ಕಾಂತಿಯುತವಾದ ಮುಖವುಳ್ಳವಳು, ಪೂರ್ಣ ಚಂದ್ರನಂತೆ ಕಾಂತಿಯುತವಾದ ಮುಖವುಳ್ಳ, ಕರ್ಪೂರ ಮತ್ತು ಕುಂದಪುಷ್ಪಗಳ ಪ್ರಭೆವುಳ್ಳ, ಉದಯಿಸುವ ಕೋಟಿ ಸೂರ್ಯರಿಗೆ ಇದಿರಾಳಿಯಂತಿರುವ ಸುಂದರಿ, ಬಿಳಿ ತಾವರೆಯಲ್ಲಿ ಕುಳಿತಿರುವ ತಾಯಿ, ಶ್ವೇತ ಪದ್ಮಾಸನೆ, ಕುಂದೇಂದು ಧವಲಾಂ, ಕುಂದ ಪುಷ್ಪದಂತೆ ಮತ್ತು ಚಂದ್ರನಂತೆ ಬೆಳ್ಳಗಾಗಿರುವವಳು, ಶ್ರೀಮತ್ ಸರೋಜಾಸನ ಸನ್ನವಿಷ್ಟೇ ಶ್ರೇಷ್ಠವಾದ ಪದ್ಮಾಸನದಲ್ಲಿ ಕುಳಿತವಳು, ಒಳ್ಳೆಯ ಸ್ವರವುಳ್ಳ ವೀಣೆಯನ್ನು ಕರಕಮಲದಲ್ಲಿ ಧರಿಸಿದವಳು, ಮಂದಾರ ಕುಂದ ಶರದಿಂದು ಕಲಾವದಾತೆ, ಮಂದಾರ ಹೂ ಕುಂದಪುಷ್ಪ ಶರದೃತುವಿನಿಂದ ಚಂದ್ರಕಲೆಯುಗಳಂತೆ ಬೆಳ್ಳಗಾಗಿರುವವಳು, ವೀಣಾ ಪುಸ್ತಕ ಪಾಣಿ ಮನೋನ್ಮಣಿ, ಗಾನ ವಿನೋದಿನಿ ವಾಣಿ ಕಲ್ಯಾಣಿ, ಕಾಮಿತಾರ್ಥಫಲದಾಯಿನಿ ಜನನಿ, ಕೋಮಲಾಂಗಿ ಕಮಲೋದ್ಭವ ರಾಣಿ, ಪಂಕಜಾಕ್ಷಿ ಶ್ರೀ ಶಂಕರ ಪೂಜಿತೆ, ಝೇಂಕಾರಾಸ್ತುತಿ ನಾದ ವಿಲಾಸಿತೆ, ಕುಂಕುಮಾಂಕಿತೆ ದೇವಿ ಕೃಪಾಲತೆ, ಸಂಕಟ ಹಾರಿಣಿ ಶ್ರೀ ಶಿವೆ ಲಲಿತೆ, ಪಾಲಿಸೆಮ್ಮ ಮುದ್ದು ಶಾರದೆ, ಎನ್ನ ನಾಲಗೆಯೊಳು ನಿಲ್ಲಬಾರದೆ, ಲೋಲಲೋಚನೆ ತಾಯೇ ಒಲಿದು ರಕ್ಷಿಸು ನಮ್ಮ ನಾಲಿಗೆಯಲ್ಲಿ ನಿಂತು ಆ ತಾಯಿ ನಿಧಾನವಾಗಿ ಬೀಳ್ಕೊಡ್ತಿರುವಂತಹ ಸುಂದರವಾದ ದೃಶ್ಯ ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ವೀಣಾ ಪುಸ್ತಕ ಮಾಲಧಾರಿಣಿ, ದಾನವ ಕುಲಹಾರಿಣಿ ನಾರಾಯಣಿ, ಭಾನು ಕೋಟಿ ಸಮ ತೇಜ ಪ್ರಕಾಶಿನಿ, ಆನಂದಾಮೃತ ವರ್ಷಿಣಿ ಜನನಿ, ಆನಂದಾಮೃತ ವರ್ಷಿಣಿ ಜನನಿ ತಾಯಿ ಆ ಸಲಿಲದಲ್ಲಿ ಒಂದಾಗಿ ಹೋಗಿದ್ದಾಳೆ. ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಿ ಆಶೀರ್ವದಿಸಿ ಆ ಮೂಲಕ ಮುಂದಿನ ವರ್ಷ ಮತ್ತೆ ಬರುತ್ತೇನೆ ಎನ್ನುವಂಥ ಆಶಾಭಾವನೆಯನ್ನು ಮೂಡಿಸಿ ಅದು ಶಿವಪುಷ್ಕರಣಿಯಲ್ಲಿ ಒಂದಾಗಿ ಹೋಗಿದ್ದಾಳೆ ಮಾತೆ ಶಾರದಾದೇವಿ. ಶಾರದಾ ಮಾತೆಯ ದಿವ್ಯ ಭವ್ಯವಾದಂತಹ ಆ ವಿಗ್ರಹದ ವಿಸರ್ಜನೆಯನ್ನು ಮಾಡಿದಂತಹ ಆ ಸರೋವರ, ಅದರ ಪುಣ್ಯ ಜಲವನ್ನು ಈಗ ಸಿಂಪಡಿಸುವುದರ ಮೂಲಕ ಪ್ರೋಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ಭಕ್ತಾದಿಗಳು. ತೀರ್ಥ ಜಲಾಭಿಷೇಕದಿಂದ ಒಂದು ರೀತಿಯ ಚೈತನ್ಯ ಬಂದಿದೆ. ಈ ಮಧ್ಯರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಜನರಲ್ಲಿ ಬಹಳ ಉಲ್ಲಾಸ ಕಾಣ್ತಾ ಇರುವಂಥದ್ದು. ಆ ಒಂದು ರಸ ಸಿಂಚನದ ಮೂಲಕವಾಗಿ ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಆಗಿದೆ ಎನ್ನುವಂಥ ಒಂದು ಧನ್ಯತಾಭಾವ ಬಂದಿದೆ. ಒಂದು ಕಾಲದಲ್ಲಿ ದಸರಾ ಸಂದರ್ಭದಲ್ಲಿ ಈ ರೀತಿಯಾಗಿ ಶಾರದಾ ವಿಗ್ರಹದ ವಿಸರ್ಜನೆಯಾದ ನಂತರ ಹರಕೆಯ ರೂಪದಲ್ಲಿ ವೇಷಧಾರಣೆ ಮಾಡುತ್ತಿದ್ದಂತಹ ಆ
ದಶಾವತಾರಿಗಳು, ವೇಷಧಾರಿಗಳು ಅಲ್ಲಿಯ ತನಕ ಕಾಯ್ದಿದ್ದು ಮತ್ತೆ ಈ ನೀರನ್ನು ಪ್ರೋಕ್ಷಣೆ ಮಾಡುವುದರ ಮೂಲಕ ಜಳಕ, ಹೌದು, ನಮ್ಮ ಪವಿತ್ರ ಜಳಕ ಆಗ್ತದೆ. ಹೌದೌದು, ನಮ್ಮ ಹರಕೆ ತೀರಿತು ಎನ್ನುವಂತಹ ಒಂದು ಸಂತೃಪ್ತ ಭಾವ. ನೋಡಿ, ಕೆಲವು ಹುಲಿವೇಷಧಾರಿಗಳಲ್ಲಿ ಬಂದು ಹೋದ್ರಲ್ಲಿ ಹೌದು, 10 ದಿವಸಗಳ ಅವರ ಒಂದು ಸೇವೆ ಏನುಂಟು ಅದು ಕೃತಾರ್ಥ ಆಯಿತು ಎನ್ನುವಂತಹ ಭಾವದಿಂದ ಅವರೆಲ್ಲರೂ ಕೂಡ ಪುನೀತರಾಗುವಂತಹ ಸಂದರ್ಭ. ಈ ಸಲ ಹಾಗಿಲ್ಲ. ಹಾಗಂತ ಒಂದು 14 ತಂಡದ ಹುಲಿ ತಂಡಗಳು ಅಲ್ಲಿ ಕುಣಿದು ತಮ್ಮ ಸೇವೆಯನ್ನು ಸಂದಾಯ ಮಾಡಿದೆ. ಎಲ್ಲವೂ ಕೂಡ ವಿದ್ಯುಕ್ತವಾಗಿ ಆದದ್ದು ನಮಗೆಲ್ಲ ಸಂತೋಷದ ಸಂಗತಿ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲ ಕಳೆದ 2 ದಶಕಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆಗೆ ಸಂಬಂಧಪಟ್ಟಂತಹ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಧನಾತ್ಮಕವಾದಂತಹ ವಿಚಾರಗಳನ್ನು ಪ್ರಸಾರಪಡಿಸುವುದರಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಮಾಧ್ಯಮ ನಮ್ಮ ಕುಡ್ಲದ ಕರ್ಕೇರ ಸಹೋದರರು ಮತ್ತು ಇಡೀ ಪರಿವಾರ ಧನಾತ್ಮಕ ಚಿಂತನೆಯೊಂದಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಮಂಗಳೂರಿನ ಅಸ್ಮಿತೆ ಎನ್ನುವುದಾಗಿ ಪರಿಗಣಿಸಲ್ಪಟ್ಟಂತಹ ಮಂಗಳೂರು ದಸರಾ ವೈಭವದ ನೇರ ಪ್ರಸಾರ ಕಾರ್ಯಕ್ರಮದ ಜೊತೆಯಲ್ಲಿ ದಸರಾ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಕಳೆದ 10 ದಿನಗಳಿಂದ ನಮ್ಮ ಕುಡ್ಲ 24x7 ವಾಹಿನಿಯ ಮೂಲಕವೂ ನೀಡುತ್ತಾ 1500ಕ್ಕಿಂತಲೂ ಹೆಚ್ಚಿನ ಕಲಾವಿದರಿಗೆ ನಮ್ಮ ಕುಡ್ಲದ ಮೂಲಕ ಅವರ ಕಲಾ ಪ್ರತಿಭೆಯ ಅನಾವರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸುಮಾರು 120 ತಂಡಗಳ ವೈವಿಧ್ಯಮಯ ಕಾರ್ಯಕ್ರಮಗಳು ಇದರಲ್ಲಿ ಪ್ರಸಾರವನ್ನು ಕಂಡಿವೆ. 2 ದಶಕಗಳ ಸಾರ್ಥಕವಾದ ಮಾಧ್ಯಮ ಸೇವೆಯ ಮೂಲಕ ಜನಮನವನ್ನು ತಲುಪಿಸಿದಂತಹ ನಮ್ಮ ಕುಡ್ಲ ಈ ಸಲ ಅದಕ್ಕೆ ತಿಲಕವಿಟ್ಟ ಹಾಗೆ 100 ಕಾರ್ಯಕ್ರಮಗಳ ಮೂಲಕ ಜನಜೀವನಕ್ಕೆ ಹತ್ತಿರವಾಗಿರುವಂಥದ್ದು. ನೀವು ನಮಗೆ ಬೆಂಗಾವಲಾಗಿ ನಿಂತು ಪ್ರೋತ್ಸಾಹವನ್ನು ಮಾಡಿದ್ದೀರಿ. ಬಹುಶಃ ಈ ವಿಶ್ವಾಸದ ಪ್ರತಿಬಿಂಬವಾಗಿ ನಡ್ಕೊಂಡದ್ದರಿಂದ ಜನಮಾನಸದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿದೆ ನಮ್ಮ ಕುಡ್ಲ. ಈ ಒಂದು ಉತ್ತೇಜನ, ಈ ಒಂದು ಒತ್ತಾಸೆ, ಈ ಬೆಂಬಲ ಶಾಶ್ವತವಾಗಿ ಇರಲಿ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೂಡ ನಮ್ಮ ನಮ್ರ ವಿನಂತಿ ಇದೆ. ವೀಕ್ಷಕರೇ, ದಸರಾದ ಕಾರ್ಯಕ್ರಮಗಳು ಹೇಗಾಯಿತು ಎನ್ನುವುದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ ಮುಂದಿನ ಕಾರ್ಯಕ್ರಮಗಳನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಈ ಸಲ ನಮಗೆ ಬಹಳ ಸಂತೋಷ ಅಂತ ಹೇಳಿದರೆ ರಾಷ್ಟ್ರಾದ್ಯಂತದಿಂದಲ್ಲ, ವಿದೇಶಗಳು, ವಿಶ್ವಾದ್ಯಂತದಿಂದ ಅನೇಕ ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಂದು ಒತ್ತಾಸೆ, ಪ್ರೋತ್ಸಾಹ ನಿಮ್ಮಿಂದ ಇರಲಿ ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇಂದು ಮಂಗಳೂರು ದಸರಾ ವೈಭವದ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದ್ದೀರಿ. ನಾಳೆ ಅಂದರೆ ಮಂಗಳವಾರ ಸಂಜೆ ಮಂಗಳೂರು ಶಾರದೋತ್ಸವದ ನೇರ ಪ್ರಸಾರ ಇದೆ. ಮಂಗಳೂರು ದಸರಾ ವೈಭವದಲ್ಲಿ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹ ವಿಸರ್ಜನೆಯ ಆ ಸುಂದರ ದೃಶ್ಯಾವಳಿಗಳನ್ನು ಇಂದು ಕಂಡು ಪುನೀತರಾದ ಹಾಗೆ ನಾಳೆಯ ಶಾರದೋತ್ಸವ ಸುಮಾರು ಶತಮಾನದ ಒಂದು ಹಿನ್ನೆಲೆ ಉಳ್ಳಂತಹ ಶಾರದೋತ್ಸವ ಸಮಿತಿಯ ಆಚಾರ್ಯ ಮಠದಲ್ಲಿ ನಡೆಯುವಂತಹ ಆ ಶಾರದೋತ್ಸವದ ನೇರ ಪ್ರಸಾರವನ್ನು ನಮ್ಮ ಕುಡ್ಲ ಎಂದಿನಂತೆ ಮಾಡ್ತದೆ. ಆ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಿ ಎನ್ನುವಂತಹ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ತುಳುನಾಡಿನ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೆ ಶೈಕ್ಷಣಿಕ ಹೀಗೆ ಅನ್ಯಾನ್ಯ ಕ್ಷೇತ್ರಗಳ ಸಾಧನೆಯನ್ನು ಪರಿಚಯಿಸುವ ಮೂಲಕವಾಗಿ ಜನಮನದಲ್ಲಿ ಶಾಶ್ವತವಾದಂತಹ ಒಂದು ಸ್ಥಾನ ಪಡೆದಿರುವಂತಹ ಮಾಧ್ಯಮ ನಮ್ಮ ಕುಡ್ಲ. ನಿಮ್ಮ ಸಹಕಾರ ಯಾವತ್ತೂ ಕೂಡ ಇರಲಿ. ಈ ಮಹಾ ನವರಾತ್ರಿಯ ಏನು ಹಬ್ಬದ ಒಂದು ವೈಭವ ಇದೆ ಅದನ್ನು ಸಾರ್ವತ್ರಿಕವಾಗಿ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಆತ್ಮ ಸಂವಹನದ ಮೂಲಕವಾಗಿ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ. ಹೀಗೆ ನಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಆಚಾರ್ಯ ಮಠದ ಶಾರದೋತ್ಸವದ ಆ ಸೌಂದರ್ಯವನ್ನು ಕಾಣುವುದಕ್ಕೆ ನಾವೆಲ್ಲ ಸಜ್ಜಾಗಿ ಇರೋಣ. ಅಲ್ಲಿಯವರೆಗೆ ನೀವು ನಮ್ಮ ಜೊತೆಯಲ್ಲಿ ಇದ್ದೀರಿ ಎನ್ನುವಂತಹ ಮಾತಿನೊಂದಿಗೆ ನಿಮ್ಮಿಂದ ಬೀಳ್ಕೊಡ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಆರಂಭದಲ್ಲೇ ಪದ್ಮರಾಜ್ ಅವರು, ಕ್ಷೇತ್ರದ ಪದ್ಮರಾಜ್ ಅವರು, ಖಜಾಂಜಿಯವರು ಅವರು ಹೇಳಿದ್ರು 2 ಗಂಟೆಯ ತನಕ ಕಾರ್ಯಕ್ರಮ ಇರಬಹುದು ಅಂತ. ನೋಡಿ, ಸರಿಯಾಗಿ 2 ಗಂಟೆ ಆಗ್ತಾ ಬಂತು. ಆ 2 ಗಂಟೆ ಅಂತ ಹೇಳುವಾಗ್ಲೇ ಹೇಳಿದ್ರು 2 ಗಂಟೆಗೆ ಮಾಡಬೇಕು ಅಂತ ಮುಗಿಬಹುದು ಅಂತ ನಾವು ನಿರೀಕ್ಷೆ ಮಾಡಿಕೊಳ್ತೇವೆ. ಮತ್ತೆ ದೈವ ಇಚ್ಛೆ ಅಂತ. ಹೌದು, 2 ಗಂಟೆಗೆ ಸರಿಯಾಗಿ ಮಧ್ಯರಾತ್ರಿ 2 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ದೈವೇಚ್ಛೆಯೇ ಅವರ ಬಾಯಿಂದ ಬಂದಿರುವಂತದ್ದು. ಹೌದು, ಧನ್ಯವಾದಗಳು.
ಯಾ ದೇವಿ ಸುರಭೂತೇಶ ಮಾತೃರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. SR Trading and Fabrications Kudupu, Sri Brahmari Steel Bachpet, dealers of all kinds of structural materials, MS materials, sheets and building materials. Square pipes, round pipes, roofing sheets, TMT bar,